ಮಾದರಿಯ ಹಗ್ಗಜಗ್ಗಾಟ 3 ವಿಭಾಗಗಳಲ್ಲಿ ಭಾಗವಹಿಸುವಂತಹ ಸ್ಪರ್ಧೆಗೆ ತೆಂಗಿನಕಾಯಿಯನ್ನ ಒಡೆಯುವುದರ ಮೂಲಕ ಕ್ರೀಡಾಂಗಣದ ಉದ್ಘಾಟನೆಗೆ ಚಾಲನೆಯನ್ನ ನೀಡುವಂತಹ ಕಾರ್ಯಕ್ರಮ. ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕುಲೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆ ಜೊತೆಗೆ ಶ್ರೀ ಅರುಣ ಆಳ್ವಾ ಪೂಕಲ ಅರಿಬೈಲು ಟಗಫಾರ ಹಗ್ಗಜಗ್ಗಾಟದ ಕ್ರೀಡಾಂಗಣದ ಮುಖ್ಯ ಉದ್ಘಾಟನೆಯನ್ನ ನಮ್ಮೊಂದಿಗೆ ಪೌರೋಹಿತ್ಯವನ್ನು ಮಾಡುವಂತವರ ಮಹಾಲಿಂಗೇಶ್ವರನ ಸೇವೆಯನ್ನ ಮಾಡುವಂತವರ ದಿವ್ಯ ಹಸ್ತದಿಂದ ಮೊದಲ ಸ್ಪರ್ಧೆಯ ಮುಂಚಿತವಾಗಿ ಕ್ರೀಡಾಂಗಣದ ಔಪಚಾರಿಕ ಉದ್ಘಾಟನೆ. ಇದು ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು ಗ್ರಾಮೀಣ ಮಟ್ಟದ ಹಗ್ಗಜಗ್ಗಾಟ, ಪುರುಷರ ವಿಭಾಗದ ಹಗ್ಗಜಗ್ಗಾಟ, ಮಹಿಳಾ ವಿಭಾಗದ ಹಗ್ಗಜಗ್ಗಾಟ, ಯುವ ಅಂಡರ್ 9 ಇದರ ಉದ್ಘಾಟನೆಯನ್ನ ಔಪಚಾರಿಕ ಉದ್ಘಾಟನೆಯಾಗಿದೆ. ಖಂಡಿತವಾಗಿಯೂ ನೋಡಿ, ಆ ದೇವರ ಅನುಗ್ರಹದೊಂದಿಗೆ ನಿರ್ವಿಘ್ನವಾಗಿ ಸಾಗಲಿ ಎಂದು ಆಶಯದೊಂದಿಗೆ ಈ ಒಂದು ಸ್ಪರ್ಧೆಯಲ್ಲಿ ಕ್ರೀಡಾಂಗಣದ ಉದ್ಘಾಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಇದೀಗ ಉದ್ಘಾಟನಾ ಪಂದ್ಯಕೂಟ ಆರಂಭವಾಗುತ್ತಾ ಇದೆ. ಪಂದ್ಯಕೂಟದ ಉದ್ಘಾಟನೆ ಪಂದ್ಯಕೂಟ ನಮ್ಮೂರಿನ ಯುವ ಪ್ರತಿಭೆಗಳ ಒಂದು ಕಡೆ ದಂಡ ಆದ್ರೆ ಅದು ಯುವ ಪ್ರತಿಭೆಗಳ 2 ಕಡೆ ದಂಡು, ಒಂದು ಮಹಿಳಾ ವಿಭಾಗ ಮತ್ತೊಂದು ಕಡೆ ಪುರುಷರ ವಿಭಾಗದಲ್ಲಿ. ಒನ್ ಆಫ್ ದ ಯಂಗೆಸ್ಟ್ ಪ್ಲೇಯರ್ ಇನ್ ದ ಟೂರ್ನಮೆಂಟ್ ಒಂದು ಲೈನಪ್ಪ ಪ್ಲೇ ಒನ್ ಆಫ್ ದ ಯಂಗೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಮಹಾಲಿಂಗೇಶ್ವರ ಕುಂಜತ್ತೂರು. ಮುಂದಿನ ಪೀಳಿಗೆಯ ಮಹಿಳಾ ವಿಭಾಗವಾಗಿರಲಿ ಪುರುಷರ ವಿಭಾಗವಾಗಿರಲಿ ಈ ಪರಿಸರದಲ್ಲಿ ಇರುವಂತಹ ಮಹಾಲಿಂಗೇಶ್ವರನ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಪಸರಿಸುವಂತ ಯುವ ಪೀಳಿಗೆಗಳ ಕ್ರೀಡಾ ಸ್ಪರ್ಧೆಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಅದುವೇ ಔಪಚಾರಿಕ ಉದ್ಘಾಟನಾ ಪಂದ್ಯಕೂಟ. ದಿಸ್ ಇಸ್ ದ ಇನಾಗ್ರೇಷನ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ಇದೀಗ ಉದ್ಘಾಟನಾ ಪಂದ್ಯಕೂಟಕ್ಕೆ ಭಾಗವಹಿಸುವಂತ ಯುವ ಪ್ರತಿಭೆಗಳಿಗೆ ಶುಭ ಕಾಮನೆಗಳ ಆಶೀರ್ವಾದಗಳನ್ನ ಅತಿಥಿಗಳ ಸಾಲಿನಲ್ಲಿ, ಹಿರಿಯರ ಸಾಲಿನಲ್ಲಿ, ಯುವಕರ ಸಾಲಿನಲ್ಲಿ ನಮ್ಮೊಂದಿಗೆ ಗೋಚರಿಸ್ತಾ ಇದ್ದಾವೆ. ಉದ್ಘಾಟನಾ ಪಂದ್ಯಕೂಟ ಒಂದು ಕಡೆ ಮಹಾಲಿಂಗೇಶ್ವರ ಕುಂಜತ್ತೂರು ಅಂಡರ್ 19 ತಂಡವಾಗಿದ್ರೆ, ಮತ್ತೊಂದು ಕಡೆ ಮಹಿಳಾ ವಿಭಾಗದ KG ವಿಭಾಗದಲ್ಲಿ ಭಾಗವಹಿಸುವಂತಹ ಯುವ ಕಣ್ಮಣಿಗಳ ತಂಡವಾಗಿದೆ. ಪಂದ್ಯಕೂಟದ ಉದ್ಘಾಟನೆ ಸುರೂತ ಪಂದ್ಯ ಉದಿಪದದ ಪಂಥಕ್ಕೆ ಬೋರ್ಡಾದ ನಮ್ಮೊಟ್ಟಿಗೆ ತೀರ್ಪುಗಾರಿಕೆಯಲ್ಲಿ ಕಿಶನ್ ಆಂಜನೇಯ, ರೋಹನ್ ತೊಕ್ಕೋಟು ನಮ್ಮೊಂದಿಗಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮೊಂದಿಗೆ ನಿರೂಪಣೆಯಲ್ಲಿ ಹರೀಶ್ ಜೋಡುಕಲ್ಲು ಕೂಡ ಕ್ರೀಡಾಂಗಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹಳಷ್ಟು ಪ್ರಮುಖತೆ ವಿಷಯಗಳು, ಕೌತುಕಗಳೊಂದಿಗೆ ಇನ್ನಷ್ಟು ಕ್ರೀಡಾಂಗಣಗಳು ಸೆಲೆಬ್ರಿಟಿಯ ಮುಖಾಂತರ ಮೇಲೈಸಿಕೊಳ್ಳಲಿದೆ. ಬಂಧುಗಳೇ, ಇದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವುಗಳು ಸಾಕ್ಷಿಯಾಗಲಿದ್ದೇವೆ. ಖಂಡಿತವಾಗಿಯೂ 3 ವಿಭಾಗದ ಸ್ಪರ್ಧೆಗೆ ಔಪಚಾರಿಕ ಉದ್ಘಾಟನಾ ಸ್ಪರ್ಧೆ. ಬಂಧುಗಳೇ, ಮೊದಲ ಉದ್ಘಾಟನಾ ಪಂದ್ಯಕೂಟಕ್ಕೆ ವೇದಿಕೆ ಸಿದ್ಧವಾಗಿದೆ ನೋಡಿ. ಶ್ರೀ ಅರುಣ ಆಳ್ವಾ ಪೂಕಳ ಅರಿಬೈಲಿಯವರ ಹಗ್ಗಜಗ್ಗಾಟದ ಕ್ರೀಡಾಂಗಣದಲ್ಲಿ ಶ್ರೀಯುತ ಸದಾಶಿವ ಕುಲೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆ ಮುಂಭಾಗದಲ್ಲಿ ಕ್ರೀಡಾಂಗಣದಲ್ಲಿ ಮೊದಲ ಉದ್ಘಾಟನಾ ಪಂದ್ಯಕೂಟ. ಇದು ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್, ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿಕೊಡುವಂತಹ ಹಗ್ಗಜಗ್ಗಾಟದ ಮೊದಲ ಸ್ಪರ್ಧೆಗೆ ಈ ಪಂದ್ಯಕೂಟದ ನೇರ ಪ್ರಸಾರದಲ್ಲಿ ನಮ್ಮ ಗಡಿನಾಡ ತಂಡ ನಿರಂತರವಾಗಿ ಅದ್ಭುತವಾಗಿ ಕ್ರೀಡಾ ಸ್ಪರ್ಧೆಗಳನ್ನ ನೆರವೇರಿಸಿಕೊಳ್ಳುವಂತಹ ಸಂಸ್ಥೆ ಅಂದ್ರೆ ಅದು ನಮ್ಮ ಮೀಡಿಯಾ ಮಂಜೇಶ್ವರ ಹೊಸಂಗಡಿ. ಈ ಒಂದು ಪಂದ್ಯಕೂಟದ ನೇರ ಪ್ರಸಾರದಲ್ಲಿದೆ. ಖಂಡಿತವಾಗಿಯೂ ಇವರಿಗೆ ಕೂಡ ಸ್ವಾಗತವನ್ನು ನೀಡುತ್ತಾ ಮೊದಲ ಸ್ಪರ್ಧೆಗೆ ತೀರ್ಪುಗಾರರ ಸಮ್ಮುಖದಲ್ಲಿ ಕಿಶನ್ ಮತ್ತು ರೋಹನ್ ತೊಕ್ಕೋಟು. ನೋಡಿ, ತಂಡಗಳ ಗಮನಕ್ಕೆ ಅಂಡರ್ 19 ನಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಕೊನೆಯ ಅವಕಾಶವನ್ನು ಮಾಡ್ತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ತಲುಕುಪಟ್ಟಿ ಫಿಕ್ಸರ್ ಅನ್ನ ರಚನೆ ಮಾಡಲಿದೆ. ದಯವಿಟ್ಟು ತಾವುಗಳು ತಂಡಗಳು ಸಿದ್ಧವಾಗಿರುವಂತೆ. ಅಲ ಬಿಡ್ತಿರ್ಬಲ್ಲದಲ್ಲ ಒಂಜಿ ಕಡೆ ಮಹಾಲಿಂಗೇಶ್ವರ ಕುಂಜತ್ತೂರು, ಮತ್ತೊಂದು ಕಡೆ ಇಲ್ಲಿ ಕೂಡ ಮಹಾಲಿಂಗೇಶ್ವರ ಕುಂಜತ್ತೂರು. ಏನಿದು ಸ್ಪರ್ಧೆ ನೋಡಿ, ಮಿಶ್ರ ವಿಭಾಗದಲ್ಲಿ ಸ್ಪರ್ಧೆಯಾಗಿದೆ. ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗದ ಮಿಶ್ರವಾದಂತಹ ಸ್ಪರ್ಧೆಯಲ್ಲಿ ಒಂಜಿ ಕಡೆ ಆಂಜನಕಲ್ನ ನಮ್ಮ ಊರದ ನನದುಂಬುದ ಪ್ರತಿಭೆಲಿನ ಪ್ರತಿಭಾ ಪ್ರದರ್ಶನ ನಡೆತುಂದುಂಡು. ಇದು ಉದ್ಘಾಟನಾ ಪಂದ್ಯಾಕೂಟವಾಗಿದ್ದರೂ ಕೂಡ ಇಲ್ಲಿ ಎರಡು ಪಕ್ವತೆಯುಳ್ಳ ಬಲವನ್ನ ತನ್ನ ಈ ಒಂದು ಪರಿಸರದಲ್ಲಿ ಬಹಳ ಅದ್ಭುತವಾಗಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತನ್ನ ಊರಿನಲ್ಲಿ ಬೇರೆ ಬೇರೆ ಊರಿನಲ್ಲಿ ಭಾಗವಹಿಸಿ ತನ್ನ ಹೆಸರಿನ ಕೀರ್ತಿಯನ್ನ ಪತಾಕೆಯನ್ನು ಹಾರಿಸಿದಂತ ಎರಡು ತಂಡಗಳ ನಡುವೆ ಸೆಂಟರ್ ಲೈನ್ ಇಂದ ಈ ಬಾರಿ ತೀರ್ಪುಗಾರರ ಕೈಗಳು ನೇರವಾಗಿ ಸದಾಶಿವ ಶೆಟ್ಟಿ ಕೋಳೂರು ಕನ್ಯಾನ ವೇದಿಕೆಯತ್ತ ಸಾಗಿ ಬರ್ತಾ ಇದೆ. ಈ ಒಂದು ಮುಖ್ಯ ದ್ವಾರದ ಬಳಿ ಮತ್ತೊಂದು ತಂಡ ನಿರಂತರವಾದ ಪ್ರದರ್ಶನದಲ್ಲಿ ಅಂಡರ್ 19 ಸ್ಪರ್ಧೆಯ ಎರಡು ತಂಡಗಳ ಎರಡು ಆಟಗಾರರು, ಒಂದು ಬಲ್ಲದ ಸುರೂತ ಪಂಥತ್, ಒಂದು ಉದಿಪನ್ನದ ಪಂಥ. ಬಲ್ಲ ಸೆಂಟರ್ ಲೈನ್, ಅಲ್ಲಲ್ಲ ಸೆಂಟರ್ ಲೈನ್ ಇಂದ ಈ ಬಾರಿ ನೇರವಾಗಿ ವೇದಿಕೆ ಭಾಗದತ್ತಿಂದ ಮುಖ್ಯ ದ್ವಾರದ ಬಳಿ ಏನಿದು ಅದ್ಭುತವಾದಂಥ ಕಾರ್ಯಕ್ರಮ ನೋಡಿ. ಹರೀಶನ್ನ ನೋಡಿ, ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿದ್ದೇವೆ. ಧನ್ಯವಾದಗಳು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ ಉದ್ಘಾಟನೆಗೆ. ತುಳೆ ಬಲ್ಲುವೈಪಿನ ಪಂಥ ಬತ್ತಿನಂಚಿನ 14 ವರ್ಷದ ಜವಣರಿಗೆ ಒಂದು ಅವಕಾಶ ಕೊರೊಂದಿಲ್ಲ. ಹರೀಶನ್ನ ಲಾಸ್ಟ್ ಒಂದು ಅವಕಾಶ ಕೊರೊಂದಿಲ್ಲ. ಸ್ಕೇಲ್ ಮಲ್ಪೆರಿತ್ ನಕಲ್ ಮಲ್ಪಲೆ ನನ ಇಂಕಲ್ ಫಿಕ್ಸರ್ ಪಾಡಿರೋಲ್ಲ. ಈ ಪಂದ್ಯಕೂಟದಲ್ಲಿ ಅಂಡರ್ 19 ವಿಭಾಗದ ಆಟಗಾರರಿಗೆ ನೀಡುವಂತಹ ಬಹುಮಾನಗಳ ವಿವರಗಳು: ಪ್ರಥಮ ಸ್ಥಾನಿಗೆ 10,000, ಜೊತೆಗೆ ಮಹಾಲಿಂಗೇಶ್ವರ ಟ್ರೋಫಿ 2026. ಕೊಡುಗೆ ಬಾಲಕೃಷ್ಣ ದೀಕ್ಷಾ ವುಡ್ ಕುಂಜತೂರು. ಟ್ರೋಫಿ ಕೊಡುಗೆ ಕ್ಯಾಶ್ ಕೊಡುಗೆ ನವೀನ್ ಮೆಲ್ಕಾರ ಕೊರಗಜ್ಜ ಸಾನ್ನಿಧ್ಯ ಕೋಲಿಯೂರು. ದ್ವಿತೀಯ ಬಹುಮಾನ 7,000. ನಗದು ಕೊಡುಗೆ ಜೀತು ಪಾದ. ಟ್ರೋಫಿ ಕೊಡುಗೆ ರವೀಂದ್ರ ಶೆಟ್ಟಿ ನಿಸರ್ಗ ಬಾರಷ್ಟು ತಲಪಾಡಿ. ತೃತೀಯ ಕೊಡುಗೆ 5,000. ನಗದು ಕೊಡುಗೆ ಅಭಿಷೇಕ್ ಶೆಟ್ಟಿ ಕಿದುಂಪಾಡಿ. ಟ್ರೋಫಿ ಕೊಡುಗೆ ದಯಾ ರೈ ಮುಂಬೈ. ಫೋರ್ತ್ ಕೊಡುಗೆ 3,000. ನಗದು ಕೊಡುಗೆ ಸುನಿಲ್ ಕಲಲಾಯಿ. ಟ್ರೋಫಿ ಕೊಡುಗೆ ಯೋಗೀಶ್ ಶೆಟ್ಟಿ ಮುಂಬೈ. ಮಹಿಳಾ ವಿಭಾಗದ ಸ್ಪರ್ಧೆಗೆ ಪ್ರಥಮ 10,000. ನಗದು ಕೊಡುಗೆ ಮೋಹನ್ ದಾಸ್ ಬಂಗೇರ, ಶ್ರೀದೇವಿ ದೀಪಾ ಕನ್ಸ್ಟ್ರಕ್ಷನ್ ಟ್ರೆಷರರ್ ಶ್ರೀ ಕ್ಷೇತ್ರ ಗಿಜಗಿರಿ. ಟ್ರೋಫಿ ಸ್ಪಾನ್ಸರ್ಡ್ ಬೈ ಟ್ರೇಡ್ ಆಫ್ ವಿಲೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ತಲಪಾಡಿ. ಸೆಕೆಂಡ್ ಕ್ಯಾಶ್ 7,000. ಕ್ಯಾಶ್ ಸ್ಪಾನ್ಸರ್ಡ್ ಬೈ ಹರೀಶ್ ಕಡಂಬಾರ್. ಟ್ರೋಫಿ ಸ್ಪಾನ್ಸರ್ಡ್ ಬೈ ಆಶಲತಾ PV ತಾಲೇವು. ಥರ್ಡ್ ಕ್ಯಾಶ್ 5,000. ಕ್ಯಾಶ್ ಅವಾರ್ಡ್ ಹರೀಶ್ ಕಡಂಬಾರ್. ಟ್ರೋಫಿ ಶೋಭಾ ವಿಶ್ವನಾಥ್ ಶೆಟ್ಟಿ ಕುಂಜತೂರು. ಥರ್ಡ್ ಕ್ಯಾಶ್ ಅವಾರ್ಡ್ 3,000. ಕ್ಯಾಶ್ ಸ್ಪಾನ್ಸರ್ಡ್ ಬೈ ಹರೀಶ್ ಕಡಬಾರ್. ಟ್ರೋಫಿ ಹರೀಶ್ ಚೌಟ ಕಳಲಾಯ್. ಪುರುಷರ ವಿಭಾಗದ 480 kg ವಿಭಾಗದ ಸ್ಪರ್ಧೆಗೆ ಮೊದಲ ಬಹುಮಾನ 10,000. ನಗದು ಕೊಡುಗೆ ಪ್ರವೀಣ್ ಕ್ಯಾಟರಿಂಗ್ ಸರ್ವಿಸ್ ಗುಜರಾತ್. ಟ್ರೋಫಿ ಕೊಡುಗೆ ಕಾರ್ತಿಕ್ ಶೆಟ್ಟಿ ಮೋಜಿಪೈಲ್.
ಸಾಕ್ಷಿ ಹೌದು. ಈ ಒಂದು ಉದ್ಘಾಟನಾ ಪಂದ್ಯಾಕೂಟವನ್ನು ನಡೆಸಿದಂಥ ಶ್ರೀಯುತರಂತ ಈ ಒಂದು ಮಹಲಿಂಗೇಶ್ವರ ಸನ್ನಿಧಿಯಲ್ಲಿ ದೇವ ಕೈಂಕರ್ಯಗಳು ಮಾಡುವಂತ ಶ್ರೀಯುತ ಶುಭ್ರಾ ಹೆಗಡೆ ಇವರನ್ನ ವೇದಿಕೆಗೆ ಬರಮಾಡಿಕೊಂಡು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ಅವರಿಗೆ ಗೌರವವನ್ನು ನೀಡುವಂತ ಶ್ರೀಯುತ ಸುರೇಶ್ ಶೆಟ್ಟಿ ಕುಂಜತ್ತೂರು ಇವರನ್ನ ಅತ್ಯಂತ ಸ್ವಾಗತವನ್ನು ಮಾಡುತ್ತಾ ಅವರನ್ನ ಸ್ಮರಣಿಕೆ ಮತ್ತು ಶಾಲಿನ ಗೌರವದೊಂದಿಗೆ ಶ್ರೀಯುತ ಸುರೇಶ್ ಶೆಟ್ಟಿ ಕುಂಜತ್ತೂರು ಅವರು ಗೌರವಿಸುವಂತೆ ಗೌರವದ ಸ್ಮರಣಿಕೆ ಶಾಲುಗಳ ಗೌರವದೊಂದಿಗೆ ಶ್ರೀಯುತ ಶುಭ್ರಾಯ ಹೆಗಡೆ ಇವರಿಗೆ ಗೌರವದ ಕಾಣಿಕೆ. ಜೊತೆಗೆ ನಮ್ಮೊಂದು ಸ್ಪರ್ಧಾಕೂಟಕ್ಕೆ ನಮ್ಮೊಂದಿಗೆ ನಿರಂತರವಾಗಿ ತನು ಮನ ದನಗಳಿಂದ ಸಹಕರಿಸಿದಂತ ಹರೀಶ್ ಕಡಂಬಾರ್ ಇವರಿಗೆ ವಿಶ್ವನಾಥ ಶೆಟ್ಟಿ ಇವರು ಬಂದು ಗೌರವಿಸುವಂತೆ ಶ್ರೀಯುತ ನೋಡಿ, ನಮಗೆ ಈ ಒಂದು ಸ್ಪರ್ಧಾಕೂಟ ನಡೆಯಬೇಕಾಗಿದ್ರೆ ಅದಕ್ಕೆ ತನು ಮನ ದನಗಳ ಸಹಕಾರವಿದೆ. ಈ ಒಂದು ನಗದುಗಳನ್ನು ನೀಡಿದಂಥವರು ಶ್ರೀಯುತ ಹರೀಶ್ ಕಡಂಬಾರ್. ನಿಮ್ಮ ಸಹಾಯ ಸಹಕಾರ ಇನ್ನಷ್ಟು ಪ್ರೀತಿ ವಿಶ್ವಾಸಗಳೊಂದಿಗೆ ನಿಮಗೆ ಗೌರವದ ಸ್ಮರಣಿಕೆಯನ್ನು ಮಾಡುತ್ತಾ ಈ ಒಂದು ಸ್ಪರ್ಧಾಕೂಟಕ್ಕೆ ನಮ್ಮೊಂದಿಗೆ ನಮ್ಮೂರಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಯುವಕರಿಗೆ ಪ್ರೋತ್ಸಾಹಗಳ ನುಡಿಗಳ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಆ ಒಂದು ಕಾರ್ಯಕ್ರಮದಿಂದ ಆದಿಯಿಂದ ಅಂತ್ಯದವರೆಗೆ ಇದ್ದುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ಸಿಗೆ ಸಹಕಾರವನ್ನು ನೀಡುವಂಥವರು ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದ ನಿರಂತರವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ಕೂಡ ನಡೆಸಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ನೋಡಿ, ಅಂಡರ್ 19 ನಲ್ಲಿ ಭಾಗವಹಿಸುವಂಥ ತಂಡಗಳ ಗಮನಕ್ಕೆ ತಲುಕುಪಟ್ಟಿ ರಚನೆಗೆ ನಾವು ಅಲ್ಲಿ ಸ್ಕೇಲ್ ಬಳಿ ತಯಾರಿಯನ್ನು ಮಾಡ್ತಾ ಇದ್ದಾವೆ. ದಯವಿಟ್ಟು ಅದರ ತಂಡದ ನಾಯಕರು ಬಂದು ನಮ್ಮೊಂದಿಗೆ ಸಹಕರಿಸುವಂತೆ ತುಳೆ ಅಂಡರ್ 19 kg ವಿಭಾಗದ ಪಂತೊಗೋಯಿಂಗಳು ತಲುಕುಪಟ್ಟಿ ಫಿಕ್ಸರ್ ಪಾಡೊಂದಿಲ್ಲ ದಯಮಲ್ತದೆ ಆ ಒಂದು ಟೀಮದ ಕ್ಯಾಪ್ಟನ್ಗಳು ಆಯ್ನಾತ ಬೇಗ ಫಿಕ್ಸರ್ ಕೌಂಟರ್ ದಡೆ ಬರೋದು ಭಿನ್ನಪಿಸುವಂತಿಲ್ಲ. Fatale, la bomba, allarma. ನೋಡಿ, ತಲುಕುಪಟ್ಟಿ ರಚನೆಗೆ ಅಂಡರ್ 19 ವಿಭಾಗದಲ್ಲಿ ದತ್ತಕೃಪಾ ಸದಂಬಳ ಎ ಮತ್ತು ಬಿ, ಟೌನ್ ಟೀಮ್ ಬೆರಿಪದವು ಬಿ, ಟೀಮ್ ಜೇರ ಮಾಲಿಂಗೇಶ್ವರ ಕುಂಜತ್ತೂರು, ಕೋಡಿಯಾರಿ ಕಣ್ಣೂರು, ಟೌನ್ ಟೀಮ್ ಬೆರಿಪದವು ಎ, ಶಾಸ್ತಾಕೃಪಾ ವೀರಾಂಜನೆ ಕಡೆಬಾರ್. ಈ ತಂಡದ ನಾಯಕರು ನಮ್ಮ ಕೆಜಿ ವಿಭಾಗದ ಕೌಂಟರ್ಗೆ ಬರುವಂತೆ ಪ್ಲೀಸ್ ಟೀಮ್ ರಿಪೋರ್ಟ್. ದತ್ತಕೃಪಾ ಸದಂಬಳ ಎ ಅಂಡ್ ಬಿ, ಟೌನ್ ಟೀಮ್ ಬೆರಿಪದವು ಎ ಅಂಡ್ ಬಿ, ಮಾಲಿಂಗೇಶ್ವರ ಕುಂಜತ್ತೂರು, ಕೋಡಿಯಾರಿ ಕಣ್ಣೂರು, ಶಾಸ್ತಾಕೃಪಾ ವೀರಾಂಜನೆ ಕಡಬಾರ್. ಪ್ಲೀಸ್ ರಿಪೋರ್ಟ್ ದ ಕೆಜಿ ಕೌಂಟರ್. ಟೀಮ್ ಜೇರ ಈ ತಂಡದ ನಾಯಕರು ಕೂಡ ನಮ್ಮೊಂದಿಗೆ ಸಹಕರಿಸುವಂತೆ, ಜೊತೆಗೆ ಒಂದೆರಡು ತಂಡಗಳು ಪ್ರವೇಶ ಶುಲ್ಕವನ್ನು ನೀಡಿಲ್ಲ. ದಯವಿಟ್ಟು ಆ ಒಂದು ಪ್ರವೇಶ ಶುಲ್ಕವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸುವಂತೆ. 8 ತಂಡಗಳು ಭಾಗವಹಿಸುವಂತ ಈ ಸ್ಪರ್ಧೆಯಲ್ಲಿ ದಯವಿಟ್ಟು ತಂಡದ ನಾಯಕ ದತ್ತಕೃಪಾ ಸದಂಬಳ ಎ ಮತ್ತು ಬಿ, ಟೌನ್ ಟೀಮ್ ಬೆರಿಪದವು ಎ ಮತ್ತು ಬಿ, ಮಾಲಿಂಗೇಶ್ವರ ಕುಂಜತ್ತೂರು, ಟೀಮ್ ಜೇರ, ಕೋಡಿಯಾರಿ ಕಣ್ಣೂರು, ಟೌನ್ ಟೀಮ್ ಬೆರಿಪದವು, ಶಾಸ್ತಾಕೃಪಾ ವೀರಾಂಜನೆ ಕಡಬಾರ್. ಈ ತಂಡದ ನಾಯಕರು ಆದಷ್ಟು ಬೇಗ ಬರುವಂತೆ.
ದತ್ತಕೃಪಾ ಸುದೆಂಬಳ ಟೀಮ್ ಕ್ಯಾಪ್ಟನ್. ಟೌನ್ ಟೀಮ್ ಬೇರಿಪದವು ಎ ಅಂಡ್ ಬಿ. ಟೀಮ್ ಜೇರಾ ಕೋಡಿಯಾರಿ ಕಣ್ಣೂರ್ ಟೀಮ್ ಕ್ಯಾಪ್ಟನ್. ಕೋಡಿಯಾರಿ ಕಣ್ಣೂರ್. ಕೋಡಿಯಾರಿ ಕಣ್ಣೂರ್ ಟೀಮ್ ಕ್ಯಾಪ್ಟನ್ ಬೇರುಗ. ಸುದೆಂಬಳ ದತ್ತಕೃಪಾ ಸುದೆಂಬಳ ಟೀಮ್. ಡಿ.ಕೆ. ಸುದಂಬಲ ಟೀಮ್ ಕ್ಯಾಪ್ಟನ್. ಡಿ.ಕೆ. ಸುದಂಬಲ. ಡಿ.ಕೆ. ಸುದಂಬಲ ಟೀಮ್ ಕ್ಯಾಪ್ಟನ್. ಬಲೆ ಸುದಂಬಲ ಟೀಮ್ ಕ್ಯಾಪ್ಟನ್. ಮಹಿಳಾ ವಿಭಾಗದ ತಂಡಗಳಿದ್ದಲ್ಲಿ ತಮ್ಮ ತಂಡವನ್ನ ಕೌಂಟರ್ ಅಲ್ಲಿ ನೋಂದಾಯಿಸಿಕೊಳ್ಳುವಂತೆ, ಆಮೇಲೆ ಬಂದು ಭಾರ ಮಾಪನದಲ್ಲಿ ಸಹಕರಿಸುವಂತೆ ದಯವಿಟ್ಟು ಗಮನಕ್ಕೆ. ಮಹಿಳಾ ವಿಭಾಗದ ಯಾವುದಾದರೂ ತಂಡವಿದ್ದಲ್ಲಿ, ಜೊತೆಗೆ 480 kg ವಿಭಾಗದ ಕಾಸರಗೋಡು ಟೌನ್, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಭಾಗವಹಿಸುವಂತಹ ತಂಡಗಳು ದಯವಿಟ್ಟು ನಮ್ಮೊಂದಿಗೆ ಗಮನಿಸಿಕೊಳ್ಳಿ. ಅಂಡರ್ 19 ವಿಭಾಗದ 390 kg ವಿಭಾಗದ 7 ಜನ ಸ್ಪರ್ಧೆಯ ತಾಲೂಕು ಪಟ್ಟಿ ಫಿಕ್ಸರ್ ಅನ್ನ ರಚನೆ ಮಾಡ್ತಾ ಇದ್ದಾವೆ. 8 ತಂಡಗಳು ಭಾಗವಹಿಸ್ತಾ ಇದೆ. ಲೀಗ್ ಮಾದರಿ ಸ್ಪರ್ಧೆ. ಆ ಸ್ಪರ್ಧೆ ತರುವಾಯ ಮಹಿಳಾ ವಿಭಾಗದ 500 kg ವಿಭಾಗದ 7 ಜನ ಸ್ಪರ್ಧೆಗೆ ಮಹಿಳಾ ವಿಭಾಗದ ತಂಡಗಳಿದ್ದಲ್ಲಿ ತಮ್ಮ ತಂಡವನ್ನು ಸಿದ್ಧಗೊಳಿಸಿ ಸ್ಕೇಲ್ ಅಲ್ಲಿ ಸಹಕರಿಸುವಂತೆ.
DJ विशाल कित का तू डॉन तन्ना अरे गरे बेटे हाँ मान जरे बेटे घने ले ना तू ठेके
कित का तू डॉन तन्ने अरे गरे फिट खेल खेलेगा खिलाड़ी यार साफ रहेगा बाप तो बाप रहेगा बाप तो बाप रहेगा बाप तो बाप रहेगा बाप तो बाप रहेगा गोली गोली चलेंगी गोली पे गोली चलेंगी गोली गोली चलेंगी गोली पे गोली चलेंगी Que comience la fiesta. Que comience la fiesta. नए नए पंख थोड़ी ले ले तू उड़ारी तेरे वर्ग फुकरा पे मेरी चलेगी सवारी हाँ नए नए पंख थोड़ी ले ले तू उड़ारी तेरे वर्ग फुकरा पे मेरी चलेगी सवारी तेरी मत गई मारी सड़क छाप रहेगा बाप तो बाप रहेगा बाप तो बाप रहेगा बाप तो बाप रहेगा बाप तो बाप रहेगा Cerveza. A gozar. Cerveza. 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 Amo la fiesta. Cerveza. A gozar. Faint light, broken lines, shadows dancing in my mind. ನೋಡಿ ಪುರುಷರ ಯುವಕರ ಅಂಡರ್ 19 ವಿಭಾಗದ ತಲಕುಪಟ್ಟಿ ರಚನೆಯಾಗುತ್ತಾ ಇದೆ. ತಂಡಗಳ ಗಮನಕ್ಕೆ ತಾವುಗಳು ಕ್ರೀಡಾಂಗಣ ಪ್ರವೇಶವನ್ನು ಮಾಡುವಾಗ ಮೊದಲ ಸುತ್ತಿನಲ್ಲಿ ತಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಕ್ರೀಡಾಂಗಣದ ಪ್ರವೇಶವನ್ನು ಮಾಡುವಂತೆ, ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡಿಯೇ ಕ್ರೀಡಾಂಗಣದ ಪ್ರವೇಶವನ್ನು ಮಾಡುವಂತೆ ಮೊದಲ ಸುತ್ತಿನ ಸ್ಪರ್ಧೆಯಲ್ಲಿ. ದಯವಿಟ್ಟು ಎಲ್ಲ ತಂಡದ ನಾಯಕರು ಗಮನಕ್ಕೆ, ತಂಡ ವ್ಯವಸ್ಥಾಪಕರು ತಂಡದ ಆಟಗಾರರ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ತರುವಂತೆ. ಆಧಾರ್ ಕಾರ್ಡ್ ಕಂಪಲ್ಸರಿ. ಫಸ್ಟ್ ಮ್ಯಾಚ್, ಫಸ್ಟ್ ಲೀಗ್ ಮ್ಯಾಚ್, ಪ್ಲೀಸ್ ರಿಪೋರ್ಟ್. ದಯವಿಟ್ಟು ಗಮನಕ್ಕೆ, ಮಾತ್ರ ಟೀಮ್ ತಕ್ಕಲ್ಲ ಭಿನ್ನಾಭಿಪ್ರಾಯ ಹೊಂದೋದಿಲ್ಲ. ಫಸ್ಟ್ ಮ್ಯಾಚ್ಗೆ ಬಂದಾಗ ಆಧಾರ್ ಕಾರ್ಡ್ ರಿಪೋರ್ಟರ್ 11 ಬರಡೊಂದು ಭಿನ್ನಾಭಿಪ್ರಾಯ ಹೊಂದೋದಿಲ್ಲ. Still feel your rhythm in my
Heartbeat echoes in the haze. Moonlight dances through the waves. Late night city, I'm on my own. Street lights flicker like your tone. You left a spark I can't define. Still chasing shadows in my mind. We're lost in the rhythm, no way back. Falling through the beats we lack. You and I were more than sound, but now the silence all ಫುಲ್ ಫುಲ್ ನೋಡಿ, ಇಲ್ಲಿ ಮೊದಲಿಗೆ ಅಂಡರ್ 90 390 kg ಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಇನ್ನು ಸ್ಪರ್ಧೆಯಲ್ಲಿ ಸರಿಸುಮಾರು 8 ತಂಡಗಳು ಭಾಗವಹಿಸಲಿಕ್ಕಿದೆ. ಅದೇ ರೀತಿ ಅದಾದ ಬಳಿಕ 500 kg ಭಾಗದ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಯಾವುದಾದರೂ ತಂಡಗಳು ಬಂದಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ದೇಹ ತೂಕವನ್ನು ಮಾಡಿಕೊಂಡು ಇಲ್ಲಿ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಗಮನಿಸಿಕೊಳ್ಳಿ, ಮಹಿಳಾ ವಿಭಾಗದಲ್ಲಿ ಇದೀವಾಗ ತಾನೇ 4 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿ ಆಗಿದೆ. ಇನ್ನು ಯಾವುದಾದ್ರೂ ತಂಡಗಳು ಬಂದಿದ್ದಲ್ಲಿ ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದೀವಾಗ ಮೊದಲಿಗೆ 390 kg ವಿಭಾಗದ ಪಂದ್ಯಾಕೂಟವಾಗಿರುತ್ತದೆ. 8 ತಂಡಗಳು ಭಾಗವಹಿಸುವಂತಹ ಈ ಒಂದು ಪಂದ್ಯಾಕೂಟ ಲೀಗ್ ಮಾದರಿಯಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ತಾಲೂಕು ಪಟ್ಟಿ ರಚನೆಯಾಗುತ್ತಾ ಇದೆ, ಗಮನಿಸಿಕೊಳ್ಳಿ. close your eyes. Let it pull you under. Silken sound like velvet thunder. You move like waves beneath my skin. A rhythm drawing me back in. Night wraps around your every step. No promises, just silhouette. ನೋಡಿ, ಇಲ್ಲಿ 390 kg ಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಆಟಗಾರರು ಅಂಕಣವನ್ನು ಪ್ರವೇಶಿಸುವಾಗ ದಯವಿಟ್ಟು ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಂಡೊಂದಿರತಕ್ಕದ್ದು ಖಂಡಿತವಾಗಿ ഗമനിಸಿಕೊಳ್ಳಿ. അങ്ങനെ ആദ്യമായി 390 kg ഭാഗത്തിന്റെ മത്സരമാണ് നടക്കുന്നത്. അണ്ടർ 19 മത്സരമാണ്. അതുപോലെ തന്നെ കളിക്കാർ ഗ്രൗണ്ടിൽ ഇറങ്ങുമ്പോൾ ഓരോ കളിക്കാർ നിങ്ങളുടെ ആധാർ കാർഡ് കൊണ്ടുവരേണ്ടതാണ്. ശ്രദ്ധിക്കേണ്ട കാര്യമാണ്, ഓരോ കളിക്കാർ നിങ്ങളുടെ ആധാർ കാർഡ് കൊണ്ടുവരേണ്ടതാണ്.
ಹಲೋ ನೋಡಿ ಅಲ್ಲಿ 390 ಕೆಜಿ ಭಾಗದಲ್ಲಿ ಭಾಗವಹಿಸುವಂತಹ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ತಂಡದ ಆಟಗಾರರು ಇನ್ನೂ ಕೂಡ ದೇಹ ತೂಕವನ್ನು ಮಾಡಿಲ್ಲ. ದಯವಿಟ್ಟು ತಮ್ಮ ದೇಹ ತೂಕವನ್ನು ಮಾಡಿಕೊಳ್ಳುವಂತೆ SKV ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ತಂಡದ ಆಟಗಾರರು ಆದಷ್ಟು ಬೇಗನೆ ಬನ್ನಿ. ನಾವು ಇನ್ನೇನೋ ಈ ಒಂದು ಪಂದ್ಯಾಕೂಟವನ್ನು ಆರಂಭಿಸಿಕೊಳ್ಳಬೇಕಿದೆ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. SKV ಕಡಂಬಾರ್ ತಂಡದ ಆಟಗಾರರು ನೋಡಿ ಇಲ್ಲಿ SKV ಕಡಂಬಾರ್ ತಂಡದ ಆಟಗಾರ ದಯವಿಟ್ಟು ಇಲ್ಲಿ ಸ್ಕೇಲ್ ಪಾಯಿಂಟ್ ಬಳಿ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. SKV ಕಡಂಬಾರ್ ಇಸ್ಕೊಳ್ಳಿ 390 ಕೆಜಿ ಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ 8 ತಂಡಗಳು ಭಾಗವಹಿಸಲಿಕ್ಕಿದೆ. ಲೀಗ್ ಮಾದರಿಯಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ, ಗಮನಿಸಿಕೊಳ್ಳಿ. Destination
Echoes drifting down the hall. Moonlight dancing on the wall. City lights, they're blinking slow. Every step a shadow glows. Faded dreams in neon blue. Every sign keeps leading to you. Midnight calling, feel it rise. Under stars, we close our eyes. Don't need words, we move as one till the dawn speaks the sun. ಬರುವಾಗ ತಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡುವಂತೆ ಮೊದಲ ಲೀಗ್ ಸ್ಪರ್ಧೆಯಲ್ಲಿ ಎಲ್ಲ ತಂಡಗಳು, ಯಾಕೆಂದರೆ ಅಂಡರ್ 19 ಸ್ಪರ್ಧೆಯಾಗಿದೆ. 2007ರ ನಂತರ ಜನಿಸಿದವರಿಗೆ ನಡೆಸುವಂಥ ಸ್ಪರ್ಧೆ. ಅದಕ್ಕೋಸ್ಕರ ದಯವಿಟ್ಟು ತಾವುಗಳು ಮೊದಲ ಸ್ಪರ್ಧೆಗೆ ಬರುವಾಗ ತಮ್ಮ ಆಧಾರ್ ಕಾರ್ಡನ್ನು ಅಲ್ಲಿ ಮುಖ್ಯ ದ್ವಾರದ ಬಳಿ ನಮ್ಮ ಕಾರ್ಯಕರ್ತರಲ್ಲಿ ತೋರ್ಪಡಿಸಿಕೊಂಡು ತಮ್ಮ ಸ್ಕೇಲನ್ನು ಮಾಡಿದಂಥ ನಮೂನೆಯನ್ನು ನಮ್ಮೊಂದಿಗೆ ಸಹಕರಿಸುವಂತೆ ದಯವಿಟ್ಟು ಎಲ್ಲ ತಂಡಗಳ ಗಮನಕ್ಕೆ.
ಎಸ್ ಕೆ ಕಡಂಬಾರ್ ತಂಡದ ಆಟಗಾರರು ದಯವಿಟ್ಟು ಒಮ್ಮೆ ಬನ್ನಿ. ಸ್ಕೇಲ್ ಬಳಿ ಬರುವಂತೆ ಎಸ್ ಕೆ ಕಡಂಬಾರ್, ದತ್ತಕೃಪಾ ಸುದೆಂಬಳ. ಎಸ್ ಕೆ ಕಡಂಬಾರ್, ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್ ತಂಡದ ಅಂಡರ್-19 ಸ್ಪರ್ಧೆಯ ಆಟಗಾರರು ಒಮ್ಮೆ ಸ್ಕೇಲ್ ಬಳಿ ಬರುವಂತೆ. ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್ ಅಂಡರ್-19 ತಂಡದ ಆಟಗಾರರು ಸ್ಕೇಲ್ ಬಳಿ ಬರುವಂತೆ. ಎಸ್ ಕೆ ವಿ ಕಡಂಬಾರ್ ತಂಡದ ಆಟಗಾರರು ದಯವಿಟ್ಟು ಒಮ್ಮೆ ಬನ್ನಿ. ಎಸ್ ಕೆ ವಿ ಕಡಂಬಾರ್ ಅಂಡರ್-19 ಸ್ಪರ್ಧೆಯ ಯುವ ಆಟಗಾರರೊಮ್ಮೆ ಆದಷ್ಟು ಬೇಗನೆ ಸ್ಕೇಲ್ ಬಳಿ ಬರುವಂತೆ. ದಯಮಲ್ತ ಬೇಗ ಬಲೆಯನ್ನ ಎಸ್ ಕೆ ವಿ ಕಡಂಬಾರ್, ಪ್ಲೀಸ್ ಬೇಗ ಬಲೆ ಸ್ಕೇಲ್ ಮಲ್ಪೇರುಂಡು. ಕಡಂಬಾರ್ ಬಲೆ ಪ್ಲೇಯರ್ ನಗಲಿ ಬಲೆ ಬಲೆ ಬೇಗ ಬಲೆ ಅಂಡರ್-19. ಐನೂರು ಕೆಜಿ ವಿಭಾಗದ ಮಹಿಳಾ ವಿಭಾಗದ ತಂಡಗಳಿದ್ದಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಿಕೊಂಡು ಇಲ್ಲಿ ಸ್ಕೇಲಲ್ಲಿ ಸಹಕರಿಸುವಂತೆ. ಮಹಿಳಾ ವಿಭಾಗದ 500 ಕೆಜಿ ವಿಭಾಗದ ತಂಡಗಳು ಬಂದಿದ್ದಲ್ಲಿ ಆದಷ್ಟು ಬೇಗನೆ ತಮ್ಮ ಸ್ಕೇಲನ್ನು ಮಾಡಿ ತಂಡವನ್ನು ನೋಂದಾಯಿಸಿಕೊಂಡು ಸ್ಕೇಲನ್ನು ಮಾಡುವಂತೆ. ಅಂಡರ್-19 ಸ್ಪರ್ಧೆ ಮುಗಿದ ಕೂಡಲೇ ನಾವು ಮಹಿಳಾ ವಿಭಾಗದ ಸ್ಪರ್ಧೆಯನ್ನು ನಡೆಸಲಿದ್ದೇವೆ. ದಯವಿಟ್ಟು ಗಮನಕ್ಕೆ. ಮಹಿಳಾ ವಿಭಾಗದ 500 ಕೆಜಿ ವಿಭಾಗದ ತಂಡಗಳು ಬಂದಿದ್ದಲ್ಲಿ ತಮ್ಮ ತಂಡವನ್ನು ನೋಂದಾವಣಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡು ನಮ್ಮೊಂದಿಗೆ ಸಹಕರಿಸುವಂತೆ, ಜೊತೆಗೆ ಸ್ಕೇಲನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸುವಂತೆ. ತಮ್ಮ ತಂಡಗಳು ತಲುಕುಪಟ್ಟಿ ಫಿಕ್ಸರಲ್ಲಿ ಬರಬೇಕಾಗಿದ್ದರೆ ತಮ್ಮ ಮೊದಲ ಕರ್ತವ್ಯ ನೋಂದಾವಣೆ, ಆಮೇಲೆ ಸ್ಕೇಲನ್ನು ಮಾಡಿ ಸಹಕರಿಸುವಂತೆ.
ಹೊಲ್ ಬಂಧುಗಳೇ, ಇದು ಇವಾಗ 390 kg ಭಾಗದ 19 ವರ್ಷದ ಕೆಳಗಿನವರೆಗಿನ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ ಆರಂಭಗೊಳ್ಳಲಿದೆ. 8 ತಂಡಗಳು ಭಾಗವಹಿಸ್ತಾ ಇದೆ ಒಂದು ಕೂಟದಲ್ಲಿ. ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ 2 ತಂಡಗಳಿಗೆ ಕರಿಯನ್ನು ಕೊಡ್ತಾ ಇದ್ದಾವೆ. ಬಂಧುಗಳೇ, ಕ್ರೀಡಾಂಗಣಕ್ಕೆ ಮತ್ತೊಮ್ಮೆ ಬರುತ್ತಾ ಇದ್ದಾವೆ ನೋಡಿ. ಮೊದಲ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿದೆ. ಸ್ವಲ್ಪ ಮಟ್ಟಿಗೆ ವಿಳಂಬವಾದರೂ ಕೂಡ ಇನ್ನು ನಿರಂತರವಾದ ಸ್ಪರ್ಧೆಗಳು 8 ತಂಡಗಳು ಭಾಗವಹಿಸುವಂತಹ 12 ಸ್ಪರ್ಧೆಗಳು ಲೀಗ್ ಮಾದರಿಯ ಸ್ಪರ್ಧೆಯಾಗಿದೆ. ಒಟ್ಟು 8 ತಂಡಗಳು, ಎ ವಿಭಾಗದಲ್ಲಿ 4, ಬಿ ವಿಭಾಗದಲ್ಲಿ 4 ಸ್ಪರ್ಧೆಗಳು, 4 ತಂಡಗಳ 12 ಸ್ಪರ್ಧೆಗಳಿಗೆ ಅಂಡರ್ 19 kg 390 kg ವಿಭಾಗದ ಮೊದಲ ಸ್ಪರ್ಧೆಗೆ ಕ್ರೀಡಾಂಗಣದ ಪ್ರವೇಶವಾಗಿದೆ ನೋಡಿ. ಕೋಡಿಯೇರಿ ಕಣ್ಣೂರು ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ. ಆದ್ಯತೆ ಮತ್ಸರಂ ಕೋಡಿಯೇರಿ ಕಣ್ಣೂರು ದತ್ತಕೃಪಾ ಸುದೆಂಬಳ ಎದುರಾಯಿ. ಪ್ಲೀಸ್ ವೆಲ್ಕಮ್ ದತ್ತಕೃಪಾ ಸುದೆಂಬಳ. ಬನ್ನಿ, ಈ ತಂಡಗಳು ಕ್ರೀಡಾಂಗಣವನ್ನು ಸೇರಿಕೊಳ್ಳುವಂತ. ಎಸ್ ಬಂಧುಗಳೇ, ಒಂದು ದೊಡ್ಡ ಮಟ್ಟಿನ ಅದ್ದೂರಿಯ ಕಬಡ್ಡಿಯನ್ನ ನೋಡಬೇಕಿದ್ರೆ ಈ ಒಂದು ಕುಂಜತ್ತೂರಿನ ಈ ಒಂದು ಮೈದಾನಕ್ಕೆ ಬರಬೇಕು. ಅದೇ ರೀತಿಯಾಗಿ ಒಂದು ಉತ್ತಮ ಹಗ್ಗ ಜಗ್ಗಾಟವನ್ನು ನೋಡಬೇಕಿದ್ರೆ ಅದುವೇ ಇದೇ ಮೈದಾನಕ್ಕೆ ಬರಬೇಕು. ಬಂಧುಗಳೇ, ಇದು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರುವಂತಹ ಹಗ್ಗ ಜಗ್ಗಾಟ ಪಂದ್ಯಕೂಟದ 390 kg ವಿಭಾಗದ ಮೊದಲ ಸ್ಪರ್ಧೆಗೆ ಗೆರೆಯನ್ನು ಕೊಡ್ತಾ ಇದ್ದಾವೆ. ದತ್ತಕೃಪಾ ಸುದೆಂಬಳ ವಿರುದ್ಧವಾಗಿ ಕೊಡಿಯೇರಿ ಕಣ್ಣೂರು ತಂಡಗಳು. ಹರೀಶಣ್ಣ, ಬಹಳಷ್ಟು ವಿಶೇಷತೆಗಳಂದ್ರೆ ಮಹಾಲಿಂಗೇಶ್ವರ ಕುಂಜತ್ತೂರು ಕಬಡ್ಡಿಯಲ್ಲಿ ನಾವು ಕಂಡುಕೊಳ್ಬೇಕಾಗಿದ್ರೆ ನಾವು ದೇವಸ್ಥಾನದ ಆವರಣಕ್ಕೆ ಬರಬೇಕಾದ್ರೆ ನಾವು ಗಮನಿಸಬಹುದು ಎಷ್ಟೊಂದು ಫಲಕಗಳು. ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ಈ ಒಂದು ಪರಿಸರದಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಯನ್ನ ಮಹಾಲಿಂಗೇಶ್ವರ ಮಹಿಳಾ ತಂಡ ಆಯೋಜನೆ ಮಾಡಿಕೊಂಡಿತ್ತು. ಈ ಬಾರಿ 2ನೇ ಬಾರಿಗೆ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಿರಂತರವಾಗಿ ಮತ್ತೊಮ್ಮೆ ಹಗ್ಗ ಜಗ್ಗಾಟವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ವಿಶೇಷತೆ ಏನಂದ್ರೆ ನೋಡಿ, ಕ್ರೀಡಾಂಗಣದ ಮುಖ್ಯ ದ್ವಾರದಲ್ಲಿ ಮಹಿಳಾ ಬೌನ್ಸರ್ಗಳ ಸ್ವಾಗತದೊಂದಿಗೆ ತಂಡಗಳನ್ನ ಬರಮಾಡಿಕೊಳ್ತಾ ಇದ್ದಾವೆ. ಪ್ಲೇಸ್ ಬಹಳಷ್ಟು ಪಂದ್ಯಕೂಟ. ಎಸ್, ಆಂಡುಗಳ ಯಾಗ ನಡೆಸಿ ಶಕ್ತಿ ನೀಡಿಯ ಯಾಗಾಶ ಯುದ್ಧ ಭೂಮಿ ಬೀದಿ ಜನವಿಕಲ್ ಕಂಬವೇಲಿ ಕೋಟೆ ಇಂದ್ರಜಾಲ ತಿರುಗ ಬೆರೆಗಂಡ. ಅದೇ ಕೊಡಿಯೇರಿ ಕಣ್ಣೂರಿನ ಮಣ್ಣಿನಿಂದ ಕೊಂಜತ್ತೂರಿನ ಮಣ್ಣಿನ ಗತಿ ಸೇರುವುದು. ಕೊಡಿಯೇರಿ ಕಣ್ಣೂರ ಸೇರುವಳು ಮರ್ರವಾಗತ್ತ ಬೆರಡದಾಡ ದತ್ತಕೃಪಾ ಸುದೆಂಬಳ ತಂಡಗಳು ಬರುವಂತ. ಖಂಡಿತವಾಗಿ ಒಂದು ವೇಳೆ ಮಹಾಲಿಂಗೇಶ್ವರನ ಈ ಒಂದು ಕ್ರೀಡಾ ಸನ್ನದಿಯಲ್ಲಿ ಪ್ರಥಮ ಬಾರಿಗೆ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಆಯೋಜನೆ ಮಾಡಿರುವಂತಹ ಹಗ್ಗ ಜಗ್ಗಾಟದ ಅಂಡರ್ 19 ವಿಭಾಗದ ಸ್ಪರ್ಧೆಗೆ ಮೊದಲ ತಂಡವಾಗಿ ಕೋಡಿಯೇರಿ ಕಣ್ಣೂರು ಬರ್ತಾ ಇದ್ರೆ ಇಲ್ಲಿನ ನಮ್ಮ ಊರಿನ ಬಾಯಾರಿನ ಪರಿಸರದ ದತ್ತಕೃಪಾ ಸುದೆಂಬಳ ತಂಡದ ದತ್ತಕೃಪಾ ಸುದೆಂಬಳ ತಂಡ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಹರ್ಷಣ್ಣ, ನಮ್ಮ ಈ ಒಂದು ಪಂದ್ಯಕೂಟದ ತೀರ್ಪುಗಾರಿಕೆಯನ್ನು ನಾವು ಸ್ವಾಗತಿಸಬೇಕು. ಎಸ್, ಖಂಡಿತವಾಗಿಯೂ ಪಂದ್ಯಕೂಟದ ತೀರ್ಪುಗಾರಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಖಂಡಿತವಾಗಿಯೂ ಅದು ಹಗ್ಗ ಜಗ್ಗಾಟದಲ್ಲಿ ಲೆವೆಲ್ ಮಾದರಿಯಾಗಿರಲಿ, ಕ್ಲಿಪ್ ಮಾದರಿಯಾಗಿರಲಿ, ಕೆಸರುಗದ್ದೆಯ ಮಾದರಿಯಾಗಿರಲಿ ನಮ್ಮೊಂದಿಗೆ ಚಿರಪಚಿರಾಗಿರುವಂತ ಮತ್ತೊಮ್ಮೆ ಶಿವಾಜಿ ಫೆನ್ಸಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ರೋಹನ್ ತೊಕಟವಾಗಿದ್ರೆ ಅವರ ಜೊತೆಯಾಗಿ ಕಿಶನ್ ಆಂಜನೇಯ ಕಣ್ವತೀರ್ಥ. ಖಂಡಿತವಾಗಿ ದೊಡ್ಡ ಚಪ್ಪಾಳೆ ಮೂಲಕ ನಮ್ಮ ತೀರ್ಪುಗಾರನ್ನ ನಾವು ಸ್ವಾಗತಿಸೋಣ. ಬರಲಿ, ನಮ್ಮ ಬರ್ತಾ ಇದ್ದಾರೆ ರೋಹನ್ ತೊಕ್ಕೋಡ್ ಜೊತೆಯಲ್ಲಿ ಕಿಶಾನ್ ಕಣ್ವತೀರ್ಥ ಅವರ ಪಂದ್ಯಕೂಟದ ತೀರ್ಪುಗಾರಿ. ಹಗ್ಗ ಜಗ್ಗಾಟದ ರಸ ದೌತಣಗಳನ್ನು ನಮ್ಮೊಂದಿಗೆ ಪಸರಿಸುವಂತ ನಮ್ಮ ಹೆಮ್ಮೆಯ ಸಂಸ್ಥೆ ನೋಡಿ, ಮಂಜೇಶ್ವರದ ಹೊಸಂಗಡಿಯ ಹೃದಯ ಭಾಗದಲ್ಲಿರುವಂತಹ ನಮ್ಮ ಮೀಡಿಯಾ. ಎಸ್, ಖಂಡಿತವಾಗಿಯೂ ನಮ್ಮ ಮೀಡಿಯಾ ಕಡೆಯಿಂದ ಇನ್ನು ಕಾರ್ಯಕ್ರಮ ಮುಗಿಯುವವರೆಗೂ ನೇರ ಪ್ರಸಾರವನ್ನು ಕಂಡುಕೊಳ್ಳುತ್ತವೆ ನೋಡಿ. ನಮ್ಮ ಮೀಡಿಯಾ ನಿರಂತರವಾಗಿ ಧಾರ್ಮಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಕ್ರೀಡಾ ಚಟುವಟಿಕೆಗಳನ್ನ ಅತ್ಯಂತ ಸುಂದರವಾಗಿ ನೇರ ಪ್ರಸಾರದೊಂದಿಗೆ ದೇಶ ವಿದೇಶಗಳಿಗೆ, ಕ್ರೀಡಾ ತಂಡಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ರಸದೌತಣವನ್ನು ನೀಡುವಂತಹ ಸಂಸ್ಥೆ ಅದು ಜಗದೀಶ್ ಇವರ ಸಾರಥ್ಯದ ಸಂಸ್ಥೆಯೇ ಅದು ಧ್ವನಿ ಮೀಡಿಯಾ ಸಂಸ್ಥೆಯನ್ನ ನಮ್ಮೂರಿನ ಅತ್ಯಂತ ನಮ್ಮ ಮೀಡಿಯಾ ಸಂಸ್ಥೆಯೊಂದಿಗೆ ನೋಡಿ. ಇಲ್ಲಿ ಸುದೆಂಬಳ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ ನೋಡಿ, ಇಲ್ಲಿ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಂಜತ್ತೂರು ಆಯೋಜನೆ ಮಾಡುವಂತಹ ಗಜಗಾಡ ಸ್ಪರ್ಧೆ ಕಾಣಬಹುದು. 3 ವಿಭಾಗಗಳಾಗಿ ಸ್ಪರ್ಧೆ ನಡೆಯಲಿಕ್ಕಿದೆ. ಇದು ಇವಾಗ ಮೊದಲಿಗೆ 390 kg ವಿಭಾಗದ ಅಂಡರ್ 19 ಆಟಗಾರರಿಗೆ ಆಡುವಂತ ಅವಕಾಶ. ತದ ಬಳಿಕ
ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ, ಅದಾದ ಬಳಿಕ ಪುರುಷ ವಿಭಾಗದ 480 kg ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸುವಂತೆ ಎಲ್ಲ ಆಟಗಾರರು ದಯವಿಟ್ಟು ಬನ್ನಿ. ಭಲೆ ಸುದೇಂಬಳ ದತ್ತಕೃಪಾ ಸುದೇಂಬಳ ತಂಡದ ಆಟಗಾರರು ದಯವಿಟ್ಟು ಅಂಕಣವನ್ನ ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಸಾಂಸ್ಕೃತಿಕವಾಗಿರಲಿ, ಧಾರ್ಮಿಕವಾಗಿರಲಿ, ಶೈಕ್ಷಣಿಕವಾಗಿರಲಿ, ಕ್ರೀಡಾ ವಿಭಾಗಗಳಾಗಲಿ ಎಲ್ಲದರನ್ನು ಗುಣಿಸಿಕೊಂಡಂತಹ ಒಂದು ಸಂಸ್ಥೆ ಇದ್ರೆ ನಮ್ಮ ಕುಂಜತ್ತೂರಿನ ಹೆಮ್ಮೆ ಸಂಸ್ಥೆ, ಅದುವೇ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್. ಕುಂಜತ್ತೂರು ಆಯೋಜನೆ ಮಾಡುವಂತಹ ಇದು ಆಹಾ ಪ್ರಿಯമുള്ളവരെ ഇനിയാണ് കുഞ്ചത്തൂറിന്റെ കളി മൈതാനെ കളിത്തട്ടലിത ഉടമ്പലിയുടെ ആവേശ പോരാട്ടമാണ് പ്രിയമുള്ളവരെ. ഉടമ്പലിയുടെ ഇഞ്ചോടിഞ്ചിന്റെ പോരാട്ടമാണ്. ഉടമ്പലിയുടെ ഉത്സവ ലഹരിയാണ് കണ്ടെത്താനുള്ളത്. ടൂർണമെന്റിന്റെ ആദ്യത്തെ മത്സരത്തിനായി ഇറങ്ങി കഴിഞ്ഞിരിക്കുന്ന ഒരു ഭാഗത്ത് കൊടിയേരി കണ്ണൂർ ഇറങ്ങി നിൽക്കുമ്പോൾ മറുഭാഗത്ത് വരേണ്ടതാണ് ദത്തകൃപ സുതെമ്പಳ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಸದಾದ ಬಳಿಕ ದ್ವಿತೀಯ ಸ್ಪರ್ಧೆಯಲ್ಲಿ ಗಮನಿಸಿಕೊಳ್ಳಿ. ಎರಡನೇ ಸ್ಪರ್ಧೆ ಟೀಮ್ ಜೇರ ಟೌನ್ ಟೀಮ್ ಬೆರಿಕಬೋಗಿ ಹರಿಶಣ್ಣ. ಮೂರು ವಿಭಾಗದ ಸ್ಪರ್ಧೆ ಇದೆ. ಒಂದು ಪುರುಷರ ವಿಭಾಗ 480 kg ವಿಭಾಗದ ಸ್ಪರ್ಧೆ, ಮಹಿಳಾ 500 kg ವಿಭಾಗದ ಸ್ಪರ್ಧೆ. ಇದೊಂದು ಅಂಡರ್ 19 ಅಂದ್ರೆ ವಿಶೇಷದೊಂದಿಗೆ ತುಳುಟು ಪನ್ಪುಣೆಂಡ ಅಟ್ಟಿಡು ಮೈತಿನ ಗಟ್ಟಿನ ಚಿಂದಿನ ಬೆಚ್ಚನ್ನೆತ್ತಿರದ ಲಟ್ಟು ಜವಣಿರ್ನ ರಟ್ಟದ ಬಲತ ಬಲ್ಲು ಖಂಡಿತವಾದ ಇರ್ಬಣ್ಣ ನಿಜವಾದ ಸರಿ. 20 ತೆಗೆಯಾತ 19 ಕಾರಣ ಮತ್ಸರಮಾಡ 20 ವಯಸ್ಸು ಪೂರ್ತಿಯಾಗಂತಹ 19ರ ಆಟಗಾರರು ಆಡುವಂತ ಸ್ಪರ್ಧೆಯಾಗಿದೆ. ಎಸ್ ಸುದೆಂಬಳ ತಂಡ ಎಲ್ಲಿ ಇದುವರೆಗೆ ನಾವು ನಿಮ್ಮನ್ನೇ ಕಾಯ್ತಾ ಕೊಡ್ತಿದ್ದೆವು. ದಯವಿಟ್ಟು ಬೆಲೆ ಬೆಲೆ ಬೇಗ ಬೆಲೆ ದತ್ತಕೃಪಾ ಸುದೆಂಬಳ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಹರಿಶಣ್ಣ ಟೀಮ್ ಜೇರ ಟೌನ್ ಟೀಮ್ ಬೇರಿಪದೋಪಿ ಬನ್ನಿ. ಮೊದಲ ಸ್ಪರ್ಧೆಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಕ್ರೀಡಾಂಗಣ ಸಿದ್ಧವಾಗಿದೆ ನೋಡಿ. ಪ್ರಪ್ರಥಮ ಬಾರಿಗೆ ನಮ್ಮ ಮಂಜೇಶ್ವರದ ಬಣ್ಣಿಗೆ ಬರ್ತಾ ಇದೆ ನೋಡಿ ನಮ್ಮ ಕೋಡಿಯೇರಿ ಕಣ್ಣೂರು ತಂಡ. ಅದರ ಜೊತೆಯಲ್ಲಿ ಎದುರಾಳಿ ತಂಡ, ಅದೇನು ಸಾಧನೆಯನ್ನ ಮಾಡಿದಂತ ತಂಡ ದತ್ತಕೃಪಾ ಸುದೆಂಬಳ ಕೆಜಿ ವಿಭಾಗದಲ್ಲಿ ಬರ್ತಾ ಇದೆ ನೋಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಕೊಂಡು ಬರುವಂತೆ ಆವಾಗಲೇ ನಾವು ಸೂಚಿಸಿದ್ದೇವೆ. ಎಸ್, ಪ್ರತಿಯೊಂದು ಸ್ಪರ್ಧೆಗೆ ತಂಡಗಳ ಆಟಗಾರರು ಬರುವಾಗ ಮೊದಲ ಸುತ್ತಿಗೆ ಒಮ್ಮೆ ಅದನ್ನು ವೆರಿಫಿಕೇಶನ್ ಮಾಡಿಕೊಂಡ್ರೆ ಸಾಕು ನಮಗೆ. ಖಂಡಿತವಾಗಿ ಆ ರೀತಿಯಲ್ಲಿ ಇದ್ರೆ ನಮಗೆ ಉತ್ತಮ ಆಗುತ್ತೆ. ದಯವಿಟ್ಟು ನೋಡಿ, ಕೇವಲ 12 ಸ್ಪರ್ಧೆಗಳು ಮಾತ್ರ ಲೀಗ್ ಮಾದರಿ ನಡೆಯಲಿಕ್ಕಿದೆ. ಅದಾದ ಬಳಿಕ 4 ಸ್ಪರ್ಧೆಗಳು ನಾಕೌಟ್ ವಿಭಾಗದಲ್ಲಿ ಮಹಿಳಾ ವಿಭಾಗದ ತಂಡಗಳು ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಬೇಕು. ಎಸ್ ನೋಡಿ, ಇಲ್ಲಿ 4 ತಂಡಗಳು ಇವಾಗ ನೋಂದಣಿ ಮಾಡಿ ಆಗಿದೆ. ಇನ್ನೇನು ತಂಡಗಳು ಬಂದಿದ್ದಿಲ್ಲ, ಆದಷ್ಟು ಬೇಗನೆ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಆಡುವಂತಹ ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡುವಂತೆ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಬೃಹತ್ ಕ್ರೀಡಾಂಗಣ ನೋಡಿ. ಒಂದು ಕಡೆ ಗ್ಯಾಲರಿಯ ವ್ಯವಸ್ಥೆ, ಭಾಗಶಃ ಅರ್ಧ ആര് കണ്ടാലും അതാരെന്ന് ചോദിക്കുന്ന കളിമുഖവിന്റെ വിസ്മയം തീർത്ത പ്രതിരോധ ഭടന്മാർ അങ്ങനെ കള്ളിക്കളത്തിൽ വരികയാണ്. നമ്മുടെ പൈവളിക പഞ്ചായത്തിന് അറിയപ്പെടുന്ന ടീം ദത്തകൃപ സുതെമ്പള ഇറങ്ങി വരുമ്പോൾ ഇതാ ടൂർണമെന്റിന്റെ ആദ്യത്തെ മത്സരമാണ്. ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ನಾವಿದ್ದೇವೆ, ಗಮನಿಸಿಕೊಳ್ಳಿ ನೋಡಿ. ನಾವಲ್ಲಿ ಪೋಸ್ಟರ್ ಅಲ್ಲಿ ಹಾಕಿದ್ದೇವೆ, ಗಮನಿಸಿಕೊಳ್ಳಿ. ನಮ್ಮ ಆಟಗಾರರ ಗಮನಕ್ಕೆ ಒಬ್ಬ ಮಾತ್ರ ಕೋಚ್, ಬೇರೆ ಯಾರು ಕೂಡ ಅಂಕಣವನ್ನು ಪ್ರವೇಶ ಮಾಡುವಂತಿಲ್ಲ. ಎಸ್ ನೋಡಿ, ಎರಡನೇ ಸ್ಪರ್ಧೆಗೆ ಟೀಮ್ ಜೇರ ಟೌನ್ ಟೀಮ್ ಬೇರಿಪದವು ತಂಡಗಳು ಬರುವಂತೆ. ಅಂಚನೆ ತೂಲೆ ಒಯ್ಪುನಗ ಕಾರ್ದಾಡಿಕೆ ಬ್ರೆಸ್ ಪಾಡ್ರಜಿ ದಯಮಲ್ತಿ ಒಂಚೂರು ಗಮನಕ್ಕೆ ದೆತ್ತು ನೋಡು. ಬೆಳಿಕಮಲ್ ಬ್ರಷ್ ಇಡಾನಿಲ್ಲ ತುಲೆ ದಮ ಬ್ರಷ್ ಎಂಚಿನ ಪಾಡು ಇತ್ತಿನಲ್ಲ ಎಂಚಿನ ಬೇಲೆ ಇತ್ತಿನಲ್ಲ ನಿಕ್ಲ ಸುರೂತ ಕರ್ತವ್ಯನ ಮ್ಯಾಚ್ ಶುರುವಾದ ಆಪನೆ ತುಂಬೆ ಬನ್ಪಳೆ. ಒಂದು ತಂಡದಲ್ಲಿ ಒಬ್ಬ ತರಬೇತುದಾರಿಗೆ ಅವಕಾಶವಿದೆ ನೋಡಿ. ದಯವಿಟ್ಟು ಗಮನಕ್ಕೆ. ಅಲ್ಲಿ ಕ್ರೀಡಾಂಗಣವನ್ನು ಪ್ರವೇಶ ಮಾಡುವಾಗ ಹರ್ಷಣ್ಣ ಮತ್ತು ಯಾರು ಕೂಡ ಅಂಕಣವನ್ನು ಪ್ರವೇಶ ಮಾಡುವಂತಿಲ್ಲ. ಎಸ್ ನೋಡಿ, ಆ ರೀತಿಯಲ್ಲಿ ನಾವು 7+1+1 ಕೋಚ್ ಮಾತ್ರ. ಇಲ್ಲಿ ಆ ಕ್ರೀಡಾಂಗಣದ ಪ್ರವೇಶವನ್ನ ಹೆಚ್ಚು ಜನ ಮಾಡಬೇಡಿ. ಇಲ್ಲಿ ಬೌನ್ಸರ್ ನಿಂತಿರುವುದು ಖಂಡಿತ ಪುರುಷರಲ್ಲ, ಎಸ್ ಮಹಿಳೆಯರು. ಹೌದು, ಗಮನಿಸಿಕೊಳ್ಳಿ. ಅದೊಂದು ನೆನಪಿಟ್ಕೊಳ್ಳಿ ದಯವಿಟ್ಟು. ಪುರುಷರಲ್ಲಿ ಏನಾದರೂ ಕನ್ವಿನ್ಸ್ ಮಾಡಬಹುದು, ಮಹಿಳೆಯರಲ್ಲಿ ಏನಿಲ್ಲ. ನಿಮಗೆ ಅವರು ಉಪಕಾರ ಮಾಡಿ ಕೊಟ್ಟೆ ಕಳಿಸ್ತಾರೆ. ಎಸ್ ರೆಡಿ. ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ.
ಕೂಟದ ಮೊದಲ ಸ್ಪರ್ಧೆಯಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ಕೊಡಿಯೇರಿ ಕಣ್ಣೂರು, ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುದೆಂಬಳ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ನಮ್ಮ ತೀರ್ಪುಗಾರ ರೋಹನ್ ತೊಕ್ಕೋಡು ಜೊತೆಯಲ್ಲಿ ಕಿಶನ ಕಣ್ಣು ತೀರ್ಥ ಜೊತೆಯಲ್ಲಿ ಪ್ರಧಾನ ಉದ್ಘೋಷಕರಾಗಿ ನಮ್ಮ ಜೊತೆಯಲ್ಲಿ ಹರ್ಷ ಕಣ್ಣು ತೀರ್ಥ ಇದ್ದರೆ, ನಾನು ಅವರ ಜೊತೆಯಲ್ಲಿ ಹರೀಶ್ ಚೂಡುಕಲ್ಲು ಸೇರಿಕೊಳ್ತಾ ಇದ್ದೇವೆ. ನೋಡಿ, ಮೊದಲ ಬರುವಂತ ತಂಡಗಳಿಗೆ ಕ್ರೀಡಾಂಗದ ಅವಕಾಶ. ಒಂದು ವೇಳೆ ಥರ್ಡ್ ಸೆಟ್ ಬಂದಲ್ಲಿ ನಾಣ್ಯ ಚುಂಬಕ ಬೆಸ್ಟ್ ಆಫ್ 3 ಬಂದಲ್ಲಿ. ಟೀಮ್ ರೆಡಿ, ದಿಸ್ ಇಸ್ ದ ಫಸ್ಟ್ ಮ್ಯಾಚ್, ದ ಫಸ್ಟ್ ವಿಸಲ್ ಇಸ್ ಕಿಶನ್ ವರ್ಸಸ್ ರೋಹನ್. ಆಹಾ, ಆರಂಭಗೊಂಡಿದೆ ನೋಡಿ. ಇದು ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ 390 kg ವಿಭಾಗದ ಮೊದಲ ಸ್ಪರ್ಧೆಯಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ನಮ್ಮ ಕೊಡಿಯೇರಿ ಕಣ್ಣೂರು, ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುದೆಂಬಳ. ಎಸ್ ನೋಡಿ, ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯತ್ತ ಹಗ್ಗ ನೇರವಾಗಿ ಕೋಡಿಯೇರಿ ಕಣ್ಣೂರಿನ ಯುವ ಪಡೆಗಳು ಸೆಳೀತಾ ಇದ್ರೆ. ಇಲ್ಲಿ ನೋಡಿ, ಕ್ರೀಡಾಂಗಣದ ಮುಖ್ಯ ದ್ವಾರದಲ್ಲಿರುವಂತಹ ದತ್ತಕೃಪಾ സുതമ്പളದಿಂದ നേരവാദ പോരാട്ടം. എതിർച്ചേരി ആര് തന്നെയായാലും അവരെ തകർക്കാനുള്ള മനക്കരുത്തുണ്ടാകാനും ആഞ്ഞു പിടിക്കുന്ന കമ്പം വെലിഞ്ഞു മുറുകണം. കമ്പം ഒരൊറ്റപ്പിടുത്തം മെല്ലെ പിറകിലേക്ക് അങ്ങനെ ഇതാ കൊടിയേരി കണ്ണൂരിന്റെ അരികിലേക്ക് അങ്ങനെ പതിയെ പതിയെ മെല്ലെ മെല്ലെ ചലിച്ചു പോകുമ്പോൾ ഇത്തക്കಡೆ ಬಿಟ್ಟುಕೊಡ್ತಾ ಇದು ಸುದೆಂಬಳದ ಆಟಗಾರರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಣ್ಣೂರಿನ ಆಟಗಾರರು ಈ ಬಾರಿ ಬಿಟ್ಟುಕೊಡ್ತಾ ಇಲ್ಲ. ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಕಣ್ಣೂರು ಕಡೆಗೆ ಮುಖ ಮಾಡ್ತಾ ಇದೆ. ആദ്യത്തെ സെറ്റിന് വേണ്ടി കോടിയേരി കണ്ണൂർ. ഇവിടെ എതിരാളിയായി ദത്തകൃപ സുതമ്പള തിരിച്ചു വലിക്കുന്ന ദത്തകൃപ സുതമ്പള. ಇದು ಆರಂಭದ ಸ್ಪರ್ಧೆ ಮಹಲಿಂಗೇಶ್ವರನ ಮಣ್ಣಿನಲ್ಲೇ. ಕೂಟದ ಮೊದಲ ಸ್ಪರ್ಧೆ ಈ ರೀತಿಯಾದರೆ ಹರಿಶಣ್ಣ, ಇನ್ನು ಉಳಿದಿರುವ ಸ್ಪರ್ಧೆ ಯಾವ ರೀತಿಯಾಗಿರಬಹುದು? 3 ವಿಭಾಗದ ಸ್ಪರ್ಧೆ ಇದೆ. ಭಾಗಶಃ ಧೂಳೆಬ್ಬಿಸುವಂತ ಸ್ಪರ್ಧೆಯಾಗಲಿದೆಯಾ ಈ ಒಂದು ಮಹಲಿಂಗೇಶ್ವರ? ಇಲ್ಲಿ ನೋಡಿ, ನಮ್ಮ ಪ್ರೇಕ್ಷಕ ವರ್ಗದವರ ಚಪ್ಪಾಳೆಗಳು ಬರಬೇಕು. ಚಪ್ಪಾಳೆಗಳ ಕರಘೋಷಗಳು ನಮ್ಮ ಆಟಗಾರರಿಗೆ ಸಿಗುವಂತಹ ಒಂದು ಈತವನ അങ്ങനെ പിറകോട്ട് വലിക്കുമ്പോൾ മറവാകത്തെ പിടിവിടാത്ത നിലയ്ക്കുന്നു. സുദെമ്പള പിടിവിടാത്ത നിലയ്ക്കുന്നു. അട്ടിടു മൈത്തിന കട്ടിന് തിന്നിന ಬೆಚ್ಚನೆತ್ತಿರದಲ್ಲತ್ತ ಜವಣನ ರಟ್ಟದ ಬಲದ ಪಂತ. കണ്ണൂർ കോടിയേരി കൊടി എത്തിയ വെട്ടിക്കൊടുക്കാതെ പോരാളികൾ 14 ചാമ്പ്യന്മാർ പട്ടക്കളത്തിൽ ഇതാ പട്ടവെട്ട. ആദ്യത്തെ സെറ്റ് കോടിയേരി കൊടിയെത്തി. അങ്ങനെ ആദ്യത്തെ സെറ്റ് കൊടിയേരി വലിച്ചു കൂട്ടുമ്പോൾ ഇനിയുള്ള 2 സെറ്റുകൾ, അതുപോലെ തന്നെ അടുത്ത മത്സരം ಮುಂದಿನ ಸ್ಪರ್ಧೆಯಲ್ಲಿ ಹರಿಶಣ್ಣ, ಮುಂದಿನ ಸ್ಪರ್ಧೆಗೆ ಟೀಮ್ ಜೇರ ತಂಡಗಳು ಬರುವಂತೆ, ಜೊತೆಗೆ ಟೌನ್ ಟೀಮ್ ಬೆರಿಪದವು ತಂಡಗಳು ಕೂಡ ಬರುವಂತೆ. ದಯವಿಟ್ಟು ಗಮನಕ್ಕೆ. ಎಸ್ ನೋಡಿ, ಇಲ್ಲಿ ಇದೀವಾಗ ಮೊದಲ ಸೆಟ್ಟಲ್ಲೇ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಕೊಡಿಯೇರಿ ಕಣ್ಣೂರು ತಂಡ ಆದ್ಯ ಸೆಟ್ വിജയിച്ചുകൊണ്ട് കൊടിയേരി കണ്ണൂർ ടീം നിൽക്കുമ്പോൾ ഇനിയുള്ള 2 സെറ്റുകൾ ബാക്കി നിൽക്കെ. അതുപോലെ തന്നെ അടുത്ത മത്സരത്തിന്റെ ಮುಂದಿನ ಸ್ಪರ್ಧೆಯ 2 ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಎಸ್ ನೋಡಿ, ಇಲ್ಲಿ ಇಳಿಯುವಾಗ ಎಲ್ಲ ಆಟಗಾರರು ಹೊರಗಡೆ ಬಿದ್ದಲ್ಲಿ ಮಾತ್ರ ಫೋಲ್ ಆಗಿರ್ತದೆ. ಯಾರಾದ್ರೂ ಒಬ್ಬರ ಒಂದು ಕಾಲಿದ್ರೆ ಸಾಕು. ಎಸ್ ನೋಡಿ, ಯಾರ ಒಂದು ಆಟಗಾರರ 1-2 ಕಾಲು ಇದ್ರೂ ಸಾಕು ಇಲ್ಲಿ ಕ್ರೀಡಾಂಗಣದಲ್ಲಿ. ಒಂದು ವೇಳೆ ಸಂಪೂರ್ಣವಾಗಿ ಎಲ್ಲಾ ತಂಡದ ಆಟಗಾರರು ಹೊರಗಡೆ ಬಿದ್ದಲ್ಲಿ ಆ ಎದುರಾಳಿ ತಂಡದ ಆಟಗಾರರ ആ ಒಂದು സ്ഥിതിಯನ್ನು ನೋಡಿ ನಾವು അവകാശವನ್ನು നീടലിದ್ದೇವೆ. അങ്ങനെ കളിക്കുമ്പോൾ ശ്രദ്ധിക്കേണ്ട കാര്യമാണ്, കളിക്കാർ എല്ലാവരും കോർട്ടിൽ നിന്ന് പുറത്തേക്ക് പോയാൽ മാത്രം ഫോൾ. ഒരാളുടെ കാലുണ്ടെങ്കിൽ ഫോൾ ആവില്ല, മറ്റുള്ളവർ പെട്ടെന്ന് കയറിക്കൊള്ളുക. ഓക്കെ, മനസ്സിലായില്ലേ? റെഡി? അങ്ങനെ വീണ്ടും ഞങ്ങൾ മത്സരത്തിലേക്ക് വരുന്നു. മത്സരം ಮತ್ತೊಮ್ಮೆ ನೋಡಿ, ಶ್ರೀ ಅರುಣ್ ಆಳ್ವ ಕ್ರೀಡಾಂಗಣದಲ್ಲಿ 2ನೇ ಸೆಟ್ಗೆ ಬೇಕಾಗಿ ಇಲ್ಲಿ ಕೋಡಿಯೇರಿ ವರ್ಸಸ್ സുതമ്പള നടുവിನ രണരോചക സ്പർദ്ധಗೆ. നേടിയെടുത്ത സെറ്റിന് മുമ്പ് 2ാമത്തെ സെറ്റ് വിജയിച്ചുകൊണ്ട് അടുത്ത റൗണ്ടിലേക്ക് കടക്കുമോ അല്ല പരാജയപ്പെട്ട സെറ്റിന് മുമ്പ് വിജയ് കാണുമോ എന്ന് കണ്ടറിയുന്നത് ದತ್ತಕೃಪಾ ಸುದೆಂಬಳ ಒಂದು ಕಡೆಯಲ್ಲಿ ಈ ಬಾರಿ ಸುದೆಂಬಳ ಗೆಲ್ಲುತ್ತೋ ಅಲ್ಲ ಕೊಡಿಯೇರಿ ಕಣ್ಣೂರು ಗೆಲ್ಲುತ್ತೋ ನೋಡ್ಲಿಕ್ಕಿದೆ. ಪಂದ್ಯಾಕೂಟದ ಮೊದಲ ಸ್ಪರ್ಧೆ ಬಹಳ ರೋಮಾಂಚಕವಾಗಿ ನಡೆಯುತ್ತಾ ಇದೆ. ನಮ್ಮ ಪ್ರೇಕ್ಷಕ ವರ್ಗದವರು ಸೇರಿಕೊಳ್ಳುತ್ತಾ ಇದೆ. ತಂಪಾದ ಗಾಳಿ ಒಂದು ಕಡೆಯಲ್ಲಿ ಬೀಸಿ ಬರ್ತಾ ಇದೆ. ಸುಂದರವಾದ ವಾತಾವರಣದೊಂದಿಗೆ ನೋಡಿ ಸ್ಪರ್ಧೆ ಸಾಗಿ ಬರ್ತಾ ಇದೆ. ಮೊದಲ ಸೆಟ್ ವಿಜೇತ ಕೋಡಿಯೇರಿ. ಇದಕ್ಕೆ ಡೂ ಆರ್ ಡೈ ಸೆಟ್ ಅಲ್ಲಿ ದತ್ತಕೃಪಾ ಸುದೆಂಬಳ. ಸದಾಶಿವ ಶೆಟ್ಟಿ ಕಳೂರು ಕನ್ಯಾರ ವೇದಿಕೆಯಲ್ಲಿದೆ. ದತ್ತಕೃಪಾ ಸುದೆಂಬಳ ಗೆಲ್ಲಲೇಬೇಕು. ಎಸ್ ಟೀಮ್ ರೆಡಿ.
യെസ്സ. ആഹാഹാഹാഹാ. രണ്ടാം സെറ്റിന് വേണ്ടിയുള്ള വിസിൽ നാദം മുഴുകുക പ്രിയമുള്ളവരെ. ആർക്കാണ് ജയം ആർക്കാണ് പരാജയം എന്ന് കണ്ടറിയേണ്ട ഇത്തവണ സെന്റർ ലൈനിൽ ഇതാ സുതമ്പിളരികിലേക്ക് അങ്ങനെ മെല്ലെ 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 ചെരിഞ്ഞ് പോകുമ്പോൾ ഇവിടെ ഇതാ ഇത്തവണ വിട്ടുകൊടുക്കാതെ നിൽക്കുന്ന ടീം കൊടിയേരി കണ്ണൂർ നിൽക്കുമ്പോൾ ആരെ കാണാതാ വീണ്ടും മാറി മറിയുന്നുണ്ട്. വീണ്ടും ഇത്തവണ കൊടിയേരി കണ്ണൂർ നരികിലേക്ക് പോകുകയാണ്. എങ്കിലും ಇದ ಬಿಟ್ಟುಕೊಡಕಾದ ನಿಲುಕಂದು ಸುದೆಂಬಳ ಬಿಟ್ಟುಕೊಡುತ್ತಾ ಇಲ್ಲ. ಸುದೆಂಬಳದ ಆಟಗಾರರು ಯಾವುದಕ್ಕೂ ಸಿದ್ಧರಾಗಿ ಬಂದಿರುವಂತಹ ಆಟಗಾರರು ಈ ಬಾರಿ ಅಂಕಣದಲ್ಲಿ ರಾರಾಜಿಸ್ತಾ ಇದೆ. ಎರಡು ತಂಡಗಳು ಆಹಾ ಏನಿದು ಸುಂದರವಾದ ಸ್ಪರ್ಧೆಗಳನ್ನು ವೀಕ್ಷಿಸ್ತಾ ಇದ್ದಾರೆ ನಮ್ಮ ಕ್ರೀಡಾ ಪ್ರೇಕ್ಷಕರ ನೋಡಲೇ. ಮೊದಲ ಸೆಟ್ ವಿಜಯದ ಕೋಡಿಯೇರಿ ಈತವನ ಈ ಬಾರಿ ಹಗ್ಗ ಸೆಂಟರ್ ಲೈನ್ ಅಂತ ತರುವ ಸತತವಾದ ಪ್ರಯತ್ನದಲ್ಲಿ ನೋಡಿ ತರಬೇತುದಾರ ಪೃಥ್ವಿ ಅವರ ತರಬೇತಿಯೊಂದಿಗೆ ಸೆಂಟರ್ ಮತ್ತೆ ಮತ್ತೆ ತಿರುಗಿ ಬೀಳುತ್ತಾ ಇದೆ. തിരിച്ചു വെല്ലിക്കുന്നുണ്ടെങ്ങനെ സുതെമ്പള തിരിച്ചു വെല്ലിക്കുകയാണ്. ಮತ್ತೆ ಬರುತ್ತಾ ಇದೆ ಸುದೆಂಬಳದ ಕಡೆಗೆ. ഒന്നേ ഒന്ന് ക്രമത്തിൽ മത്സരം മുന്നെടുക്കുമ്പോൾ അടുത്ത ഒരു സെറ്റിന് വേണ്ടി ഒരു ടോസ് നടത്തേണ്ടതുണ്ട്. ಕ್ಯಾಪ್ಟನ್ಮಾരുടെ ശ്രദ്ധಕ್ಕೆ അടുത്ത ಸೆಟ್ಟಿನ വേണ്ടി ഒരു ടോಸ್ നടത്തേണ്ടതുണ്ട്. ನೋಡಿ ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ. ಇಲ್ಲಿ ಕಾಣಬಹುದು ಕೊಡಿಯೇರಿ ಕಣ್ಣೂರು. ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ದತ್ತಕೃಪಾ ಸುದೆಂಬಳ ತಂಡವಾದರೆ ಇವಾಗ ಮೂರನೇ ಸೆಟ್ ಯಾರಿಗೆ? ಟಾಸ್ ಕ್ಯಾಪ್ಟನ್ ಟಾಸ್. ಹರೀಶನ್ನ ನೋಡಿ ಇತ್ತೀಚೆಗೆ ತಾನೇ ನಮ್ಮ ಕೇರಳದ ವಿಧಾನಸಭಾ ಚುನಾವಣೆ ಮುಗ್ದಿದೆ. ಈ ಆಟಗಾರ ನೋಡುವಾಗ ಇದರಲ್ಲಿ ಕೆಲವರು ಮೊದಲ ಮತದಾನವನ್ನು ಮಾಡಿರಬಹುದು, ಕೆಲವರನ್ನು ನೋಡಿದಾಗ ಇನ್ನೂ ಕೂಡ ಪ್ರಾಯಪೂರ್ತಿ ಆದವರಂತೆ ಕಾಣುವುದಿಲ್ಲ. ಖಂಡಿತವಾಗಿ ಹೌದು. ಆ ರೀತಿಯಲ್ಲಿ ನೋಡುವಾಗ ಸಣ್ಣ ಒಂದು 15ಕ್ಕಿಂತ ಮೇಲೆ 16 ಆ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ವಾ ಹರ್ಷಣ್ಣ? ನೋಡ್ಬೇಕು. ಎಸ್ ಟಾಸ್ ವಿನ್ ಬೈ ಸರ್ ದತ್ತಕೃಪಾ ಸುದೆಂಬಳ ನಾಣ್ಯ ಚುಂಬೆಯನ್ನು ಗೆದ್ದುಕೊಂಡ್ರೆ ನಮ್ಮ ತೀರ್ಪುಗಾರ ಎಡಬದಿಯ ಸೆಕೆಂಡ್ ಮ್ಯಾಚ್ ಟೀಮ್ ಜೇರಾ ಟೀಮ್ ಚೇರಾ ಪ್ಲೀಸ್ ರಿಪೋರ್ಟ್ ತಮ್ಮ ಆಧಾರ್ ವೆರಿಫಿಕೇಶನ್ ಮಾಡುವಂತ ರವೀಣ್ಣ ಅವನ್ ಬೇಗ ಬೇಗ ಮಲ್ತು ಬಿಡ್ಲೆ ನಮ್ಮ ರೆಡ್ ಟೀಮ್ ದಾಖಲನ. എസ് നേടിയെടുത്ത ഓരോ സെറ്റുകളാണ് ഇരു ടീമുകളും. അങ്ങനെ ഇതാ മൂന്നാമത്തെ സെറ്റിന്റെ മത്സരമാണ്. വിശ്വനാഥത്തിന് വേണ്ടി കാത്തിരിക്കുകയാണ് ഞങ്ങളുടെ കളിക്കാരും അതുപോലെ തന്നെ കാണികൾ. ಹರೀಶನ್ನ ನೋಡಿ ಟೀಮ್ ಜೇರಾ ಬೆರಿಪದೋಬಿ ಟೌನ್ ಟೀಮ್ ಬೆರಿಪದೋಬಿ ಟೀಮ್ ಜೇರಾ. ಕಬಡ್ಡಿಯಲ್ಲಿ ಹರೀಶನ್ನ ಕಬಡ್ಡಿಯಲ್ಲಿ 7 ಬೀಳುಗಳು ಚರಿತ್ರೆಯನ್ನ ಸೃಷ್ಟಿಸಿದಂತ ನೋಡಿ ಮಣ್ಣಿದು ಮಹಲಿಂಗೇಶ್ವರ. ಈ ಬಾರಿ ಹಗ್ಗ ಜಗ್ಗಾಟದಲ್ಲಿ ಚರಿತ್ರೆಯನ್ನ ಸೃಷ್ಟಿಸುವಂತ ಅವಕಾಶಕ್ಕೆ ವೇದಿಕೆಯಾಗಿದೆ. ಅದು ಹಗ್ಗ ಜಗ್ಗಾಟದಲ್ಲಿ, ಅದು ಕೂಡ ಪ್ರೋ ಮಾದರಿಯಲ್ಲಿ. ವಿಶೇಷವಾಗಿ ಹರ್ಷಣ್ಣ, ನಾನು ಈ ಪ್ರದೇಶಕ್ಕೆ ಬರದೆ ಪ್ರಪ್ರಥಮ ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಹಳ ಖುಷಿ ಆಗುತ್ತಾ ಇದೆ. ಅವಾಗ ಒಬ್ರು ಹೇಳಿದ್ರು, ನೀವೆಲ್ಲ ಸುತ್ತು ಮಾಡಿ ಬನ್ನಿ ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಿ. ಖಂಡಿತವಾಗಿ ಹೋಗಿ ನೋಡಿದಾಗ ಅದೆಷ್ಟೋ ಫಲಕಗಳು ಅಂತ ಹೇಳಿದ್ರೆ ಲೆಕ್ಕ ಮಾಡ್ಲಿಕ್ಕೆ ಸಿಗಂತ ಫಲಕಗಳು ನಮ್ಮ ಅಲ್ಲಿ ಕಂಡು ಬಂದಿದೆ. ಅದು ನಮ್ಮ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅವರು ಕಬಡ್ಡಿ ಆಡಿ, ಕ್ರಿಕೆಟ್ ಆಗಿ, ಜೊತೆಯಲ್ಲಿ ಇದೀಗ 1-2 ವರ್ಷದಿಂದ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದಲ್ಲಿಯೂ ಕೂಡ ಮೇಲೈಸುವಂತ ತಂಡ ನೋಡಿ. ಎಸ್, ಖಂಡಿತವಾಗಿ 53ನೇ ಸಂಭ್ರಮದಲ್ಲಿದೆ ಅಂತ ಕಾಣುತ್ತೆ ಈ ಒಂದು ಸಂಸ್ಥೆ. 5 ದಶಕಗಳನ್ನ ಕಂಡುಕೊಂಡಿದೆ ಮಹಲಿಂಗೇಶ್ವರ ಕುಂಜತ್ತವರು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್. ಥರ್ಡ್ ಸೈಡ್ ಟು ಆರ್ಡರ್ ಡಿಸೈಡಿಂಗ್ ಸೆಟ್ ಅಲ್ಲಿ ಮೊದಲ ಸೆಟ್ ಕೋಡಿಯೇರಿ ಆಗಿದ್ರು, ದ್ವಿತೀಯ ಸೆಟ್ ಸುದ್ದೆಂಬಳ. ತೀರ್ಪುಗಾರ ವಿಸಲ ಧ್ವನಿ ಮಲಗಿದಾಗ ಈ ಬಾರಿ ಅವಕಾಶಗಳು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯ ನಿಧಾನವಾಗಿ ಬರ್ತಾ ಇದೆ. ತೀರ್ಪುಗಾರರಾದಂತ ಕಿಶನ್ ಅವರ ಕೈಗಳು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಈ ಬಾರಿ ದತ್ತಕೃಪಾ ಸುದೆಂಬಳದ ಇದ್ರಲ್ಲಿ ರೋಹನ್ ತೊಗಟ್ಟವರ 2 ನಿಖರ ಕಣ್ಣುಗಳು ಕೂಡ 2 ಆಟಗಾರರನ್ನ ಗಮನಿಸ್ತಾ ಇದೆ. ಎಸ ಬಿಟ್ಟು ಕೊಡದಂತಹ 2 ಆಟಗಾರರು ಈ ಬಾರಿ ನೋಡಲು ಕಾಣಬಹುದು. ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಸುದೆಂಬಳದ ಕಡೆ ಮುಖ ಮಾಡಿದ, ಆದರೆ ഇത്തവണ വിട്ടുകൊടുക്കാതെ തിരിച്ചു വലിക്കുന്ന എല്ലാം സാമರ್ಥ്യമുള്ള മത്സരാർത്ഥികൾ തന്നെയാണ് കൊടിയേരി കണ്ണൂരിന്റെ പിള്ളമാർ. അങ്ങനെ വിട്ടുകൊടുക്കാതെ നിൽക്കുമ്പോൾ എതിർച്ചേരിൽ അങ്ങനെ ഇതാ സുദമ്പള വലിക്കുന്നുണ്ട്. ಈ ಒಂದು ಗೆಲುವು ನೋಡಿ ಅಗ್ರಸ್ಥಾನಕ್ಕೆ ಬರುವಂತ ಅವಕಾಶಕ್ಕೆ ಮುನ್ನುಡಿಯಾಗಲಿದೆ. ಸೋತರು ಕೂಡ ಪರವಾಗಿಲ್ಲ, ಅವಕಾಶಗಳಿದೆ. ಎಸ್, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಲೀಗ್ ಮಾದರಿಯಲ್ಲಿ ನಡೆಯುವಂತ ಸ್ಪರ್ಧೆಯಾಗಿದೆ, ಗಮನಿಸಿಕೊಳ್ಳಿ. ಒಂದು ಸ್ಪರ್ಧೆ ಅಲ್ಲ, ಬಹುಶಃ ಮೂರು ಸ್ಪರ್ಧೆಗಳಿದೆ ಒಂದು ತಂಡಕ್ಕೆ. ಆಹಾ, കണ്ണൂരിൽ സുതമ്പളരികിലേക്ക് പോകുന്നു. കണ്ണൂരിൽ നിന്ന് കാസർഗോഡിലേക്ക് നേരെ അങ്ങനെ 3ാം സെറ്റ് സ്വന്തമാക്കിക്കൊണ്ട
സുതെമ്പള സംഘടപ്പെടേണ്ട ആവശ്യമില്ല. മത്സരങ്ങൾ ഇനിയും ബാക്കി നിൽക്കെ കൊടിയേരി കണ്ണൂർ ലീഗ് അടിസ്ഥാനത്തിൽ നടക്കുന്ന മത്സരമാണെങ്കിലിതാ ಮುಂದೆ ಬನ್ನಿ. ಜಾರ ಯಾವುದು ಹೇಳಿ ಹರ್ಷಣ್ಣ? ಜಾರ ಟೀಮ್ ಜೇರಾ, ಟೀಮ್ ಜೇರಾ and ടൗൺ ടീം പെരിപ്പതോ. ബി. കടന്നു വരുന്നതാണ്. പരാജയ ഭീതിയിലെ രുചിയേറിയാത്ത ഒരു പ്രമാണി ഉടമ്പലിൽ ഇല്ലെന്ന വെല്ലുവിളികളുമായി 27 വരുന്ന പുലി കെണി തേടി വരില്ല. പുലി അതിന്റെ മാനത്തിൽ പോയി വെട്ടിവെച്ച് കൊല്ലണമെന്ന നാവോട്ട് വരുമെങ്കിൽ അങ്ങനെ എതിരാളിയുടെ പുലിവനിൽ കേടി പുലിയാട്ടം നടത്തുന്ന 7 പുലിമരുതന്മാർ വരുന്നുണ്ട്. കാണുന്ന ടൗൺ ടീം പെരിപ്പതം അങ്ങനെ കടന്നു വരുന്നുണ്ട്. യെസ്, ಎದುರಾಳಿಗಳು ನೋಡಿ ಬನ್ನಿ ಮುಂದೆ ನಮ್ಮ ಟೀಮ್ ಚೇರ. ಆಹಾ, ಇಲ್ಲಿ ಚಿರತೆ ಬಂದ್ರೆ ವೇಗವಿರುತ್ತೆ, ಹುಳಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಇದು ನೋಡಿ ಇಲ್ಲಿ ನಮ್ಮ ಟೀಮ್ ಚೇರ ಬರುತ್ತಾ ಇದೆ, ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಸ್ಪರ್ಧಾಕೂಟದ 2ನೇ ಸ್ಪರ್ಧೆಯಲ್ಲಿ ಟೀಮ್ ಜೇರಾ ಟೌನ್ ಟೀಮ್ ಬೆರಿಪದವು. ಟೀಮ್ ಜೇರಾ ಅಂದ್ರೆ ಕಳೆದ 1-2 ವಾರಗಳ ಹಿಂದೆ ಜೈರ ಎಂಬ ಪರಿಸರದಲ್ಲಿ ಹಗ್ಗ ಜಗ್ಗಾಟವನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ವಹಿಸಿದಂತ ಸಂಸ್ಥೆ ಆಗಿದೆ. ಒಂದು ಹೊಸ ತಂಡದ ಹೊಸ ಉರುಪಿನೊಂದಿಗೆ ತಂಡವನ್ನ ಖಂಡಿತವಾಗಿ ಹರ್ಷಣ್ಣ, 2 ತಂಡ ಅದೇ ರೀತಿ ನಮ್ಮ ಈ ಸೀಸನ್ ನಲ್ಲಿ ಆರಂಭಗೊಂಡಂತ ಒಂದು ತಂಡವಾಗಿದೆ ನಮ್ಮ ಟೌನ್ ಟೀಮ್ ಬೆರಿಪದವು. ಪ್ರಶಾಂತ್ ಪಚ್ಚು ಅವರ ಸಾರಥ್ಯದಲ್ಲಿ ಸರಿಸುಮಾರು 17 ಸ್ಪರ್ಧೆಗಳು ಭಾಗವಹಿಸಿದ್ದಾರೆ. 14 ಟ್ರೋಫಿಗಳನ್ನು ಪಡೆದುಕೊಂಡಿದ್ದಾರೆ ನಮ್ಮ ಟೌನ್ ಟೀಮ್ ಬೆರಿಪದವು. ಅದೇ ರೀತಿ ನಮ್ಮ ಜೇರಾ ತಂಡ ಕೂಡ ಹೊಸತಾಗಿ ಆರಂಭಗೊಂಡಂತಹ ತಂಡವಾಗಿದೆ. ಖಂಡಿತವಾಗಿಯೂ ಅಂಡರ್ 19 390 kg ಭಾಗದಲ್ಲಿ ಆಡೋದಕ್ಕೆ 2 ತಂಡಗಳು ಈ ಬಾರಿ ಸಿದ್ಧತೆ ಪಡಿತಾ ಇದೆ. ನೋಡಿ ಇಲ್ಲಿ ಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಇದ್ದಾವೆ. ಅದಾದ ನೋಡಿ 3ನೇ ಸ್ಪರ್ಧೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಬಾರ್ ಬರುವಂತೆ ಟೌನ್ ಟೀಮ್ ಬೆರಿಪದವು ಎ ತಂಡ ಬರುವಂತೆ. ಟೌನ್ ಟೀಮ್ ಬೆರಿಪದವು ಎ ವರ್ಸಸ್ ಶಾಸ್ತಾಕೃಪ ವೀರಾಂಜನೇಯ ಕಡಬಾರ್. ಪ್ಲೀಸ್ ರಿಪೋರ್ಟ್. ಶಾಸ್ತಾಕೃಪ ವೀರಾಂಜನೇಯ ಕಡಬಾರ್ ಅದೇ ರೀತಿ ಟೌನ್ ಟೀಮ್ ಬೆರಿಪದವು ತಂಡಗಳು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ರವಿ ಅಣ್ಣ ಒಂಚೂರು ಸ್ಪೀಡ್ ಅಪ್ ಮಲ್ಪ ಎಂಕ್ಲಾಮಲ್ ರೆಡಿಯಾ? ಸರಿ. ಮಹಿಳಾ ವಿಭಾಗದ ತಂಡಗಳಿದ್ದಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ತಲುಕು ಪಟ್ಟಿಗೆ ನಿಮಗೆ ಅವಕಾಶ ಬೇಕಾಗಿದ್ರೆ ತಾವುಗಳು ತಮ್ಮ ತಂಡವನ್ನು ನೋಂದಾಯಿಸಿಕೊಂಡು ಸ್ಕೇಲ್ ಅನ್ನು ಮಾಡಬೇಕು. ಹರ್ಷಣ್ಣ ನೋಡಿ, ಇಲ್ಲಿ ನಮ್ಮ ಲೀಗ್ ಮಾದರಿ 12 ಸ್ಪರ್ಧೆಗಳು ಮುಗಿದ ತಕ್ಷಣ ನಮ್ಮ ಮಹಿಳಾ ವಿಭಾಗದ ಸ್ಪರ್ಧೆ ಆರಂಭಗೊಳಿಸಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ತಂಡಗಳು ನೋಂದಾವಣೆ ಆಗಬೇಕು. ಜೊತೆಯಲ್ಲಿ ನಾವು ತಲುಕು ಪಟ್ಟಿ ರಚನೆಯನ್ನು ಕೂಡ ಮಾಡಬೇಕಿದೆ, ಗಮನಿಸುವಂತೆ. ಎಸ್, ಟೀಮ್ ಚೇರ ವಿರುದ್ಧವಾಗಿ ಟೌನ್ ಟೀಮ್ ಬೆರಿಪದವು. ಮ್ಯಾಚ್ ನಂಬರ್ 2. ಟೀಮ್ ರೆಡಿ ಬೆರಿಪದವು ರೈಟ್. ಆಹಾ, ಆರಂಭಗೊಂಡಿರುತ್ತದೆ ನೋಡಿ. ಇಲ್ಲಿ ದ್ವಿತೀಯ ಸ್ಪರ್ಧೆಯ ಮೊದಲ ಅವಕಾಶದ ಸ್ಪರ್ಧೆ. 14 ಆಟಗಾರರು ಈ ಬಾರಿ ಗೆಲ್ಲಲೇ ಬಂದಿರುವವರು ಅಂಕಣದಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ಟೀಮ್ ಜೇರಾ, ಮತ್ತೊಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದವು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಮಂದಗತಿಯಲ್ಲಿ ಸಾಗುತ್ತಿರುವಂತಹ ಸ್ಪರ್ಧೆ ನೋಡಿ. ನಿಧಾನವಾಗಿ 2 ತಂಡದ ಆಟಗಾರರು ಇಳಿತಾ ಇದ್ದಾರೆ. ಎಸ್, ನಿಧಾನವಾಗಿ ಹಿಂದಕ್ಕೆ ಬರಬೇಕು. ನಿಮ್ಮ ಕಾಲುಗಳು ಮುಂದಕ್ಕೆ, ಕೈಗಳು ಹಿಂದಕ್ಕೆ. ಎಸ್, ಮುಂದಿನ ಸ್ಪರ್ಧೆಯಲ್ಲಿ SKV ಕಡಂಬಾರ್, ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಟೌನ್ ಟೀಮ್ ಬೆರಿಪದವು ಎ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಟೌನ್ ಟೀಮ್ ಬೆರಿಪದವು ಎ ಬರುವಂತೆ. 2ನೇ ಸ್ಪರ್ಧೆ ಸೆಂಟರ್ ಲೈನ್ ಇಂದ ಆರಂಭಗೊಂಡ್ರು ಕೂಡ ಇನ್ನು ಕೂಡ ಸ್ಪರ್ಧೆಯ ಏರಿಳಿತಗಳು ಕೂಡ ಇನ್ನು ಕೂಡ ಸ್ಪೀಡೋಮೀಟರ್ಗಳೇ ಆರಂಭವಾಗಿಲ್ಲ. ಒಂದಲ್ಪ ಮುನ್ನಡೆಯಲ್ಲಿ ಹರ್ಷಣ್ಣ, ನಾನು ಅವಾಗ ಹೇಳಿದಾಗ ತಾನೆ ನೋಡಿ, ಇಲ್ಲಿ ಎಲ್ಲಾ ಸ್ಪರ್ಧೆಗಳು ಕೂಡ ರೋಚಕವಾಗುತ್ತಾ ಇದೆ. ನೋಡಿ, ಇಲ್ಲಿ ಎಲ್ಲಾ ಸ್ಪರ್ಧೆಗಳು ಕೂಡ ಬಿಗಿಯಾಗುತ್ತಾ ಇದೆ. ಅವಾಗ ಮೊದಲ ಸ್ಪರ್ಧೆ ನೋಡಿದ್ದೇವೆ, ಇವಾಗ ದ್ವಿತೀಯ ಸ್ಪರ್ಧೆ ಅದೇ ರೀತಿಯಲ್ಲಿ ನಡೆಯುತ್ತಾ ಇದೆ. ಒಂದು ಕಡೆ ಹರೀಶಣ್ಣ, ಒಂದು ಕಡೆ ನೋಡಿ ಹಗ್ಗ ಜಗ್ಗಾಟದ ಈ ಒಂದು ರಸ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೃಹತ್ ಹಗ್ಗ ಜಗ್ಗಾಟ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದವರು ಕೋಟಿ ಚೆನ್ನಯ್ಯ ಬ್ರಿಗೇಡ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡುವಂತ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್, ಪ್ರೆಸಿಡೆಂಟ್ ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ಮಂಗಳೂರು ಇವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾವೆ ಈ ಒಂದು ಹಗ್ಗ ಜಗ್ಗಾಟದ ಮಹಾ ಹಬ್ಬಕ್ಕೆ. ಎಸ್ ನೋಡಿ, ಈ ಸ್ಪರ್ಧೆಯಲ್ಲಿ ಇನ್ನು ಕೂಡ ಒಮ್ಮೆ ಅತ್ತ ಕಡೆ ಒಮ್ಮೆ ಇತ್ತ ಕಡೆ ಇನ್ನು ಕಡೆ ಟೀಮ್ ಜೇರಾ ಬಿಟ್ಟು ಕೊಡದಂತ ಆಟಗಾರ ಈ ಬಾರಿ ಅಂಕಣದಲ್ಲಿ ಮತ್ತೆ ಸೆಂಟರ್ ಲೈನ್ ಗೆ ಬಂದಿದೆ. ನಮ್ಮ ತೀರ್ಪುಗಾರರ ನಿಖರ ನೋಟ ಸೂಚನೆ ಪ್ರಕಾರವಾಗಿ ಈ ಬಾರಿ ಸೆಂಟರ್ ಲೈನ್ ಇಂದ ಈ ಬಾರಿ ಬೆರಿಪದವು ಕಡೆಗೆ ಮುಖ ಮಾಡಿದೆ. ಆದರೆ ಇತ್ತ ಕಡೆ ಜೇರಾ ಬಿಟ್ಟು ಕೊಡ್ತಾ ಇಲ್ಲ. ಒಂದೇ ಒಂದು ಎಳೆತ ಜೇರಾ
ಒಂದೇ ಒಂದು ಎಳೆತ ಸಾಕು, ಆದರೆ ನಿಧಾನವಾಗಿ ಬೆರಿಪದವು ಕಡೆಗೆ ಮುಖ ಮಾಡುತ್ತಾ ಇದೆ. ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಆದರೆ ಅಲ್ಲಿ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ಟೌನ್ ಟೀಮ್ ಬೆರಿಪದವು. ಟೀಮ್ ಬಲೆ ಕಡಂಬಾರ್ ಟೀಮ್ ರಿಪೋರ್ಟ್. ಟೌನ್ ಟೀಮ್ ಬೆರಿಪದವು ಎ ತಂಡವನ್ನು ಕಾಣ್ತಾ ಇಲ್ಲ. ಮುಂದಿನ ಸ್ಪರ್ಧೆಯ 2 ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಎಸ್, ಗಮನಿಸಿಕೊಳ್ಳಿ, ಮುಂದಿನ 2 ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ. ಇದು ಇವಾಗ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಕಾಣಬಹುದು. ಟೀಮ್ ಜೇರಾ ವಿರುದ್ಧವಾಗಿ ಟೌನ್ ಟೀಮ್ ಬೆರಿಪದವು ಮೊದಲ ಅವಕಾಶವನ್ನು ಗೆದ್ದುಕೊಂಡಿಲ್ಲಿ ಕಾಣಬಹುದು. ಟೌನ್ ಟೀಮ್ ಬೆರಿಪದವು. ಟೌನ್ ಟೀಮ್ ಬೆರಿಪದವು ಎ ಶಾಸ್ತಾಕೃಪ ವೀರಾಂಜನೇಯ ಕಡಬಾರ್ ತಂಡಗಳು ಸಿದ್ಧವಾಗಿರುವಂತೆ 4ನೇ ಸ್ಪರ್ಧೆಯಲ್ಲಿ ಟೌನ್ ಟೀಮ್ ಬೆರಿಪದವು ಮಹಲಿಂಗೇಶ್ವರ ಕುಂಜತೂರು ದತ್ತಕೃಪಾ ಸುದೆಂಬಳಾಬಿ. ಮಹಲಿಂಗೇಶ್ವರ ಕುಂಜತೂರು ತಂಡಗಳು 4ನೇ ಸ್ಪರ್ಧೆಯಲ್ಲಿ ಸಿದ್ಧವಾಗಿರುವಂತೆ. ಕೇವಲ 8 ತಂಡಗಳಿಗೆ 12 ಸ್ಪರ್ಧೆಗಳು ಲೀಗ್ ಮಾದರಿಯಲ್ಲಿ, ಅದಾದ ಬಳಿಕ 4 ಸ್ಪರ್ಧೆಗಳು ನೌಕೌಟ್ ಮಾದರಿಯಲ್ಲಿ ನಡೆಯಲಿಕ್ಕಿದೆ. ಗಮನಿಸಿಕೊಳ್ಳಿ, ಅದಾದ ತಕ್ಷಣ ನೋಡಿ 12 ಸ್ಪರ್ಧೆಗಳು ನಡೆದ ತಕ್ಷಣ ನಮ್ಮ ಮಹಿಳಾ ವಿಭಾಗದ 500 kg ವಿಭಾಗದ ಸ್ಪರ್ಧೆ ನಡೆಯಲಿಕ್ಕಿದೆ. ತಂಡಗಳು ಬಂದಿದ್ದಲ್ಲಿ ಆದಷ್ಟು ಬೇಗ ನೋಂದಣಿ ಮಾಡಿಕೊಂಡು ದೇಹ ತೂಕವನ್ನು ಮಾಡಿಕೊಳ್ಳುವಂತೆ ಅದರ ತಾಲೂಕು ರಚನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ನಮ್ಮ ರೋಹನ್ ತಕ್ಕೋಟ ಜೊತೆಯಲ್ಲಿ ನಮ್ಮ ಕಿಶನ್ ಕಂಡು ತೀರ್ಥ. ನೋಡಿ, ಮಹಿಳಾ ವಿಭಾಗದ ತಂಡಗಳಿಗೆ ಭಾಗವಹಿಸಲು ಅವಕಾಶವನ್ನು ಮತ್ತೊಮ್ಮೆ ನೀಡ್ತಾ ಇದ್ದಾವೆ. ತಮ್ಮ ತಂಡವನ್ನು ಮೊದಲ ಕರ್ತವ್ಯವಾಗಿ ಅಲ್ಲಿ ಕೌಂಟರ್ ಅಲ್ಲಿ ನಮ್ಮೊಂದಿಗೆ ಕಾರ್ಯಕರ್ತರಿದ್ದಾರೆ. ಅವರನ್ನ ಸೇರಿಕೊಂಡು ಆ ಒಂದು ಮೊದಲ ಕರ್ತವ್ಯವಾಗಿ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿ ನೋಂದಾಯಿಸಿಕೊಳ್ಳಿ. ಆಮೇಲೆ ಅಲ್ಲಿ ನೇರವಾಗಿ KG ವಿಭಾಗದ ವ್ಯವಸ್ಥೆಯನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಪೂರೈಸಿಕೊಳ್ಳಿ. ತಾಲೂಕು ಪಟ್ಟಿಗೆ ಬರಬೇಕಾಗಿದ್ರೆ ಹರ್ಷಣ್ಣ, ನಮ್ಮ ಗ್ಯಾಲರಿಗಳು ತುಂಬಿ ಬರುತ್ತಾ ಇದೆ. ಎಸ್, ನೋಡಿ, ಖಂಡಿತವಾಗಿ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಗ್ಯಾಲರಿ ತುಂಬಿಕೊಳ್ಳಬಹುದು. ಚೇರ್ಗಳು ಕುಳಿತಲು ಬಾಕಿ ಇಲ್ಲ. ಎಸ್, ನಮ್ಮ ಧ್ವನಿಗೆ ಏನು ಒಂದು ಯಾರು ಕೇಳಿಸಿಕೊಳ್ಳಲಿಕ್ಕಿಲ್ಲ. ಕಾರಣ ಇನ್ನೊಬ್ಬರು ಬರಲಿಕ್ಕಿದ್ದಾರೆ. ವಿಶೇಷವಾಗಿ ನಮ್ಮ ಕಾಸರಗೋಡಿನ ಹೆಮ್ಮೆಯ ನಿರೂಪಕ ಅಜಿತ್ ನಾರಾಯಣ ಅವರು ಬರಲಿಕ್ಕಿದ್ದಾರೆ. ಮತ್ತೊಂದು ನಮ್ಮ ಪ್ರತಿಭೆ ಇನ್ನೂ ಕೂಡ ಆಗಮಿಸಲು ಇನ್ನು ನಿರೀಕ್ಷೆಯಲ್ಲಿದ್ದಾವೆ. ಖಂಡಿತವಾಗಿ ಮತ್ತಷ್ಟು ಸೆಲೆಬ್ರಿಟಿಗಳ ಆಗಮನ ಆಗಲಿದೆ ಈ ಒಂದು ಹಗ್ಗ ಜಗ್ಗಾಟದ ಕ್ರೀಡಾಕೂಟಕ್ಕೆ. ಎಸ್, ಬಹಳಷ್ಟು ಅತಿಥಿಗಳು ಗಣ್ಯರುಗಳು ಭಾಗವಹಿಸುವಂತಹ ಈ ಒಂದು ಕಾರ್ಯಕ್ರಮವಾಗಿದೆ. ಟೀಮ್ ಜೇರಾ ಕೈಯಿಂದ ಜಾರಿ ಹೋದಂತ ಅವಕಾಶವನ್ನ ನೀವು ಮತ್ತೆ ಪಡೆದುಕೊಳ್ಳುತ್ತೀರಾ ಎಂಬ ಭರವಸೆಯೊಂದಿಗೆ ಖಂಡಿತವಾಗಿ ಈ ಬಾರಿ ನಿಮ್ಮದಾಗಬೇಕು ಟೀಮ್ ಜೇರಾ. ಒಂದೇ ಒಂದು ಹಿಡಿತ, ನಿಧಾನವಾಗಿ ಹಿಂದಕ್ಕೆ, ನಿಧಾನವಾಗಿ ಒಂದೇ ಒಂದು ಹೆಜ್ಜೆ. ಎದುರಾಳಿಗಳು ನಿಮಗಿಂತಲೂ ಬಲಶಾಲಿಯಾಗಿ ಇರಬಹುದು, ಆದರೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಒಂದೇ ಒಂದು ಎಳೆತ ಹಿಂದಕ್ಕೆ ಬರಲಿ. ನೋಡಿ, ಕೈಯಿಂದ ಜಾರಿ ಹೋದಂತ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಜೇರಾ ತಂಡ ಸಿದ್ಧತೆಯನ್ನು ಪಡೆದುಕೊಂಡ್ರೆ ಇಲ್ಲಿ ಟೀಮ್ ಜೇರಾ ಜಾರ್ತಾ ಇದೆ, ಜಯವನ್ನ ಬೆನ್ನೆಡ್ತಾ ಇದೆ. ಟೌನ್ ಟೀಮ್ ಬೆರಿಪದವು ಅವಕಾಶಗಳು ಮೊದಲ ಸೆಟ್ ಆಗಿದ್ರೆ ಇಲ್ಲಿ ಜೇರದಿಂದ ಪ್ರತಿಯಾದ ಸ್ಪರ್ಧೆ. ಈ ಬಾರಿ ಸೆಂಟರ್ ಲೈನ್ಗೆ ಬರುವಂತ ತೀರ್ಪುಗಾರರ ಕೈಗಳು ಸೆಂಟರ್ ಲೈನ್ ಇಂದ ಟೀಮ್ ಜೇರದತ್ತ ಜಾರ್ತಾ ಇದೆ. ಟೌನ್ ಟೀಮ್ ಕಡೆಯಿಂದ ಈ ಬಾರಿ ಜೇರದ ಕಡೆಗೆ ಹಗ್ಗ ಚಗ್ಗುತ್ತಾ ಇದೆ, ಆದರೆ ಇತ್ತ ಕಡೆ ಟೌನ್ ಟೀಮ್ ಬಿಟ್ಟು ಕೊಡ್ತಾ ಇಲ್ಲ, ಅತ್ತ ಕಡೆ ಜೇರ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಬದಲಾವಣೆ ಆಗುತ್ತಾ ಇದೆ, ಮತ್ತೆ ಬರುತ್ತಾ ಇದೆ. ಟೌನ್ ಟೀಮ್ ಬೆರಿಪದವು ದ್ವಿತೀಯ ಸೆಟ್ ಅನ್ನು ಕೂಡ ಗೆದ್ದುಕೊಂಡಿದೆ. ಮುಂದಿನ 2 ತಂಡಗಳು ಅಂಕಣವನ್ನ ಪ್ರವೇಶ ಮಾಡುವಂತೆ. ಬಲೆ ಬಲೆ ಬೇಗ ಬಲೆ, ಕಡಂಬಾರ ಬಲೆ, ಬೆರಿಪದವು ಬಲೆ, ಟೀಮ್ ಬಲೆ. ಬನ್ನಿ ತಂಡಗಳು ಬರುವಂತೆ 3ನೇ ಸ್ಪರ್ಧೆಯಲ್ಲಿ ಟೌನ್ ಟೀಮ್ ಬೆರಿಪದವಾಗಿದೆ. ನಮ್ಮ ಮಂಜೇಶ್ವರದ ಕಡಂಬಾರಿನ ಮಣ್ಣಿನಲ್ಲಿ ಹಗ್ಗ ಜಗ್ಗಾಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುವಂತಹ ಮತ್ತೊಂದು ತಂಡವಾಗಿರುವಂತದ್ದು ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್ ಅಂಡರ್ 19 ವಿಭಾಗದಲ್ಲಿ ಸ್ಪರ್ಧೆಗೆ ಬರುವಂತ ಎದುರಾಳಿ ತಂಡ ಟೌನ್ ಟೀಮ್ ಬೆರಿಪದವು ಬರುವಂತೆ. ಟೀಮ್ ಬಲೆ ടീമുകൾ ടീം ടൗൺ ടീം പെരിപ്പദവും ടൗൺ ടീം പെരിപ്പദവും ബി അങ്ങനെ കളിക്കളത്തിൽ ഇറങ്ങുമ്പോൾ മറവാകത്തെ ടൗൺ ടീം എ ഇറങ്ങുമ്പോൾ മറവാകത്ത് വരേണ്ടതാണ് SKV കടമ്പാർ. അതെ, വരേണ്ടതാണ്.
ತಂಡಗಳು ಅಂಕಣವನ್ನು ಪ್ರವೇಶ ಮಾಡಿ ಆಯ್ತು ಬಂಧುಗಳು. ಇದು ಪಂದ್ಯಾಕೂಟದ 3ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಒಂದು ಕಡೆಯಲ್ಲಿ SKV ಕಡಂಬಾರ, ಮತ್ತೊಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದವು ಎ ತಂಡಗಳ ನಡುವೆ ಈ ಒಂದು ಸ್ಪರ್ಧೆ ಆಗಿದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಹರ್ಷಣ್ಣ 4ನೇ ಸ್ಪರ್ಧೆಗೆ ಕೆರೆಯನ್ನು ಕೊಟ್ಟು ಬಿಡಿ. ನಮ್ಮ ಸ್ಥಳೀಯ ತಂಡವಾಗಿರುವಂತಹ ಮಹಾಲಿಂಗೇಶ್ವರ ಕುಂಜತ್ತೂರು, ದತ್ತಕೃಪಾ ಸುದೆಂಬಳ. ಎಸ್, ಮಹಲಿಂಗೇಶ್ವರಿ ಕುಂಜತ್ತೂರು, ಅದೇ ರೀತಿ ದತ್ತಕೃಪಾ ಸುದೆಂಬಳ. ಬಿ ತಂಡಗಳು ಬರುವಂತ. ಏನಿದು ಅದ್ಭುತವಾದಂತಹ ಸಂಘಟನೆ ನೋಡಿ, ಏನಿದು ಅದ್ಭುತವಾದಂತಹ ಸಂಯೋಜನೆ. ಹೊನ್ನಲು ಬೆಳಕಿನ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿ ಬೃಹತ್ ನೇರ ಪ್ರಸಾರದೊಂದಿಗೆ LED ನಮಗೆ ಪ್ರತಿಯೊಂದು ಕ್ಷಣಗಳನ್ನ ನೇರ ಪ್ರಸಾರದಲ್ಲಿ ನಮಗೆ ನೋಡ್ತಾ ಇದೆ ನೋಡಿ, ನಮ್ಮ ಮೀಡಿಯಾ ಚಾನಲ್ ಮೂಲಕ. ಎಸ್, ಖಂಡಿತವಾಗಿ ಹೌದು. ಇಲ್ಲಿ ಕಾಣಬಹುದು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನೋಡುವವರಿಗೆ ನೋಡಬಹುದು. ಖಂಡಿತವಾಗಿಯೂ ಅತ್ಯಂತ ಉತ್ತಮ ರೀತಿಯಲ್ಲಿ ಒಂದು ಪಂದ್ಯಾಕೂಟದ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರು. ಖಂಡಿತವಾಗಿಯೂ ಇದಾದ ಬಳಿಕ ಮುಂದೆ ನೋಡಿ ಮಹಿಳಾ ವಿಭಾಗದ ಸ್ಪರ್ಧೆ, ಅದಾದ ಬಳಿಕ ಮತ್ತೆ 480 kg ವಿಭಾಗದ ಪುರುಷ ವಿಭಾಗದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಮಹಲಿಂಗೇಶ್ವರ ಕುಂಜತ್ತೂರು ವರ್ಸಸ್ ದತ್ತಕೃಪಾ ಸುದೆಂಬಳ ಬಿ. ನೆಕ್ಸ್ಟ್ ಮ್ಯಾಚ್ ನಂಬರ್ 4. ತಂಡಗಳು ಸಿದ್ಧವಾಗಿರುವಂತೆ ಮಹಲಿಂಗೇಶ್ವರ ಕುಂಜತ್ತೂರು ನಮ್ಮ ಸ್ಥಳೀಯ ತಂಡ, ಸಂಘಟನೆ ಕಾತುಕೊಳ್ತಿರುವಂತಹ ಪ್ರೇಕ್ಷಕ ವರ್ಗದವರಿಗೆ ಒಂದಷ್ಟು ಆಟಗಾರರ ಅದ್ಭುತವಾದಂತಹ ಆರಂಭಗೊಂಡಿದೆ ಪಂದ್ಯಾಕೂಟದ 3ನೇ ಸ್ಪರ್ಧೆಯಲ್ಲಿ. ಒಂದು ಕಡೆಯಲ್ಲಿ SKV ಕಡಂಬಾರ್, ಮತ್ತೊಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದ ಎ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ. ಎಸ್, ಈ ಬಾರಿ ಕಡಂಬಾರಿಂದ ಹಗ್ಗ ಬೆರಿಪದ ಕಡೆಗೆ ಸಾಗಿ ಹೋಗುತ್ತಾ ಇದೆ. ಆದರೆ ಇತ್ತ ಕಡೆ SKV ಕಡಂಬಾರಿನ ಆಟಗಾರರು ಬಿಟ್ಟು ಕೊಡ್ತಾ ಇಲ್ಲ, ಬಿಗಿ 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 ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಟೌನ್ ಟೀಮ್ ಬೆರಿಪದ ಕಡೆಗೆ ಹಗ್ಗ ಸಾಗಿ 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 ಹೋಗುತ್ತಾ ಇದೆ. ಇಲ್ಲಿ ಕಾಣಬಹುದು ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡು ಟೌನ್ ಟೀಮ್ ಬೆರಿಪದವು ಎ ತಂಡ. ಬಹಳಷ್ಟು ಅತಿಥಿಗಳು ಕೂಡ ಸೇರಿಕೊಳ್ಳುವಂತಹ ನಮ್ಮ ಈ ಒಂದು ಕಾರ್ಯಕ್ರಮವಾಗಿದೆ. ಖಂಡಿತವಾಗಿಯೂ ಅವಾಗ ಸರಿಸುಮಾರು ಒಂದು 6:30 ಹೊತ್ತಿಗೆ ತೆಂಗಿನಕಾಯಿ ಹೊಡೆದು ಈ ಒಂದು ಅಂಕಣದ ಉದ್ಘಾಟನೆ. ತದ ಬಳಿಕ ನಮ್ಮ ಸಂಘಟಕರ ಮಕ್ಕಳಿಂದ, ಮಹಿಳೆಯರಿಂದ ಒಂದು ಉದ್ಘಾಟನಾ ಸ್ಪರ್ಧೆ ಇತ್ತು. ಈಗ ನಾವು 390 kg ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಇದ್ದೇವೆ. ಪಂದ್ಯಾಕೂಟದ 3ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಎಸ್, ನೆಕ್ಸ್ಟ್ ಮ್ಯಾಚ್ ನಂಬರ್ 4, ದತ್ತಕೃಪಾ ಸುದೆಂಬಳ ಅಂಡ್ ಮಹಲಿಂಗೇಶ್ವರ ಕುಂಜತ್ತೂರು. ಈ ತಂಡದ ಆಟಗಾರ ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುತ್ತೆ ಕೇಳಿಕೊಳ್ತಾ ಇದ್ದಾವೆ. ಕಾಣಬಹುದು ಕಳೆದ ಒಂದು 3-4 ದಿವಸಗಳಿಂದ ಮಳೆಯ ಒಂದು ಸಣ್ಣ ಮಟ್ಟಿನ ಒಂದು ವಾತಾವರಣ ಸಾಯಂಕಾಲ ಹೊತ್ತಲ್ಲಿ. ಆದರೆ ಮಳೆ ಬರೋದಿಲ್ಲ ಅಂತೂ ಖಂಡಿತ. ಬಿಸಿಲಿನ ಆ ಒಂದು ಬಿಸಿಲು ಅಂತ ಹೇಳಿದ ಹರ್ಷಣ ಎಂಚ ನಮ್ಮ ಈ ಸರ್ತಿದ್ದ ದೊಂಬು ವಾಟ್ಸಪ್ ತಗೊಂಡ್ರು ರೀಲ್ಸ್ ಪೂರ ಈಮೇಟ್ ಉಣ್ಗೆರ ಪಾಡ ಆಮೇಲೆ ಪೊತ್ತದಾಂಡ್ ಕೊಡೊಂಜಿನ ಪೊಟ್ಟನಾಗ ಅದೇ ಒಂಜಿನ ನೀರು ತೆತ್ತದು ಬಲ್ಲಡು ಪಾಡ್ನಾಗ ಈಮೇತೇನು ಪುಂಟದಾನಾಗ ಆಮೇಲೆ ಅವು ಪೊತ್ತದಾಂಡ್ ಅದೇ ಈಗ ಪೊತ್ತದಲ್ಲ ರೋಹಣ್ಣ ನನ್ನ ಪೊತ್ತದಿಲ್ಲ ದಾಲ ಪೊತ್ತು ಇಜ್ಜದ ಹೆಸರಡಿ ಕಡಂಬಾರ್. ಆಹಾ, ನಮ್ಮ ಬ್ಯಾಂಡ್ ಸೆಟ್ಗಳು. ಎಸ್, ಮತ್ತೆ ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಮತ್ತೆ ಹಗ್ಗ ಕಡಂಬಾರಿಂದ ಮತ್ತೆ ಬೆರಿಪದೆಗೂ ಮುಖ ಮಾಡ್ತಾ ಇದೆ. ಆದರೆ ಇತ್ತ ಕಡೆ ಕಡಂಬಾರು ಮತ್ತೆ ಎಳೆಯಬೇಕಿದೆ. ಅವಕಾಶಗಳು ನಮ್ಮದಾಗಬೇಕು. ಮುಂದಿನ ಸುತ್ತಿಗೆ, ಮುಂದಿನ ಅವಕಾಶಕ್ಕೆ ಹೋಗಬೇಕಿದ್ರೆ ಒಂದೇ ಒಂದು ಹೇಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬರಬೇಕು. ಶಸ್ತ್ರಕೃಪ ವೀರಾಂಜನೇಯ ಕಡಂಬಾರು. ಖಂಡಿತವಾಗಿಯೂ ಯುವ ಆಟಗಾರರನ್ನು ಸೇರಿಕೊಂಡಂತಹ 2 ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಒಂದು ಕಡೆಯಲ್ಲಿ ಕಡಂಬಾರು, ಮತ್ತೊಂದು ಕಡೆಯಲ್ಲಿ ಬೆರಿಪದ ತಂಡಗಳ ನಡುವೆ ಸ್ಪರ್ಧೆ. ಆಹಾ, ಇಲ್ಲಿ ಕಡಂಬಾರು ತಂಡ ಈ ಬಾರಿ ಗೆಲ್ಲಲೇಬೇಕು. ಅವಕಾಶಗಳು ತಾವುಗಳ ಅಗ್ರಸ್ಥಾನಕ್ಕಾಗಿ ಅಂಕಪಟ್ಟಿಯಲ್ಲಿ ಅಥವಾ ಅಗ್ರಗಣ್ಯವಾಗಿ ಕಂಡುಕೊಳ್ಳಬೇಕಾಗಿದ್ರೆ ಇಲ್ಲಿ ಕಡಂಬಾರಿನಿಂದ ಪ್ರತಿರೋಧ. തിരിച്ചു വലിക്കുന്നുണ്ട് കടമ്പാർ. ഒരൊറ്റപ്പെടുത്തം എംഎൽഎ പിറകിലെ കഥ
തിരിച്ചു വെലികുന്നു കിടമ്പാരെങ്കിൽ അവിടെ ഇതാ ಸತತವಾದ ಪ್ರಯತ್ನದೊಂದಿಗೆ ಸಾಸಾಕೃಪ ವೀರಾಂಜನೆ ಕಡಂಬಾರ ಎದುರಾಳಿ ಬೇರೆ ಪದವಿನ ಜಯವನ್ನ ಅಷ್ಟು ಸುಲಭದಲ್ಲಿ ಬೆನ್ನತ್ತೈ ಬಿಡುತ್ತಾ ಇಲ್ಲ ನೋಡಿ. ಇನ್ನೊಂದು ಅರ್ಧ ಕೋಲು ಅಷ್ಟೇ ಕಡಂಬಾರಿನಿಂದ ಬೇರೆ ಪದವನತ್ತ. ಇಲ್ಲಿ ಕೂಡ ಮತ್ತೆ ದರಿಪದವು ಎ ತಂಡ ದ್ವಿತೀಯ ಸೆಟ್ ಅನ್ನ ಕೂಡ ಗೆದ್ದುಕೊಂಡಿದೆ. ಮುಂದೆ ಹರ್ಷಣ್ಣ ಮಹಲಿಂಗೇಶ್ವರ ಕುಂಜತ್ತೂರು ಸುದೆಂಬಳ ಕೃಪಾ ಸುದೆಂಬಳ ಬಿ ತಂಡ ಬರುವಂತೆ ಎಸ್ ಬರ್ತಾ ಇದೆ ನೋಡಿ. ತಂಡಗಳು ನೋಡಿ ಮೊದಲ ಬಾರಿಗೆ ಈ ಒಂದು ಪರಿಸರದಲ್ಲಿ ಹರಿಶಣ್ಣ ಹಗ್ಗ ಜಗ್ಗಾಟದಲ್ಲಿ ಮಹಿಳಾ ತಂಡವನ್ನ ನಾವುಗಳು ಕಂಡುಕೊಂಡಿದ್ದೇವೆ. ಆಮೇಲೆ ಪುರುಷರ ವಿಭಾಗದ ಕೆಜಿ ವಿಭಾಗದ ಸ್ಪರ್ಧೆಯಲ್ಲಿ ತಂಡಗಳನ್ನ ಪ್ರವೀಣ್ ಮತ್ತು ರವಿ ಶೆಟ್ಟಿ ಅವರ ಸಾರಥ್ಯದಲ್ಲಿ ಕಂಡುಕೊಳ್ಳುತ್ತಾ ಇದ್ದಾವೆ. ಇದೀಗ ಹಗ್ಗ ಜಗ್ಗಾಟದ ಯುವ ವಿಭಾಗದಲ್ಲಿ ಎಸ್ ನೋಡಿ ಹರಿಶಣ್ಣ ನೋಡಿ ಮಹಿಳಾ ವಿಭಾಗದ ಸ್ಪರ್ಧೆ ನಂತರ ಈ ಬಾರಿ ನೋಡಿ ಜೂನಿಯರ್ ವಿಭಾಗದಲ್ಲಿ ಮತ್ತೊಂದು ತಂಡವಾಗಿ ನಮ್ಮೂರಿನ ಯುವ ಪ್ರತಿಭೆಗಳ ತಂಡ അട്ടിത്തിമരുത്ത് നടന്നകളിൽ നാട്ടിവരെ താഞ്ഞു കുട്ടികളുടെ എത്തിയാറുടെ അടിവരെ കളി മൈതാനിലേക്ക് ಎದುರಾಳಿ ತಂಡ ಬರಬೇಕು, ದತ್ತಕೃಪಾ ಸಿದ್ದಮ್ಮಳ ಬರಬೇಕು. ಬನ್ನಿ ತಂಡಗಳು ಸೇರಿಕೊಳ್ಳುವಂತ ಇನ್ನೇನು ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಆಟಗಾರ ಆಗಮನವಾಗಿದೆ ಅಂಕಣದಲ್ಲಿ ಕಾಣಬಹುದು. ಹರ್ಷಣ್ಣ, ಇದು ಕೂಡ ನಮ್ಮ ಮಹಲಿಂಗೇಶ್ವರ ಕುಂಜತ್ತೂರು ಹಗ್ಗ ಚಿಕ್ಕಾಟವನ್ನ ಒಂದು ತಂಡವನ್ನ ಕಟ್ಟಿಕೊಂಡದ್ದು, ಮಹಿಳಾ ವಿಭಾಗದ ತಂಡವನ್ನು ಕಟ್ಟಿಕೊಂಡದ್ದು ಸರಿಸುಮಾರು 3 ವರ್ಷ ಆಯಿತು. ಆದರೆ ಪುರುಷ ವಿಭಾಗದ ತಂಡವನ್ನು ಕಟ್ಟಿಕೊಂಡದ್ದು ಈ ಸೀಸನ್ ಅಲ್ಲಿ ಅಂತ ಕಾಣುತ್ತೆ. ಎಸ್ ಹೌದು. ಟಿಂಬಲ ಬೆರಿಪದೊಬ್ಬಲ ತಂಡ ಬರುವಂತ ಬೇಗ. ಆಮೇಲೆ ನಾವು ಅತಿಥಿಗಳನ್ನ ಕ್ರೀಡಾಂಗಣಕ್ಕೆ ಬರಮಾಡಿಕೊಳ್ಳುವಂತ ಎಸ್ ಸುದೆಂಬಳ ತಂಡದ ಆಟಗಾರ ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದ ಸುದೆಂಬಳ ಬಿ ಅದೇ ಹರ್ಷದ ಸುದೆಂಬಳ ಬಿ ತಂಡ ಬರುವಂತ ಸುದೆಂಬಳ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಇದಾದ ಬಳಿಕ 5ನೇ ಸ್ಪರ್ಧೆಯಲ್ಲಿ ಹರ್ಷಣ್ಣ ಸೂಚನೆ ಕೊಡಿ. 5ನೇ ಸ್ಪರ್ಧೆಗೆ ದತ್ತಕೃಪಾ ಸುದೆಂಬಳ ಕೋಡಿಯೇರಿ ಕಣ್ಣೂರು ವರ್ಸಸ್ ಟೌನ್ ಟೀಮ್ ಬೆರಿಪದವು ಎ ತಂಡಗಳು ಸಿದ್ಧವಾಗಿರುವಂತೆ ಎ ವಿಭಾಗದ ಸ್ಪರ್ಧೆಯಲ್ಲಿ ಟೌನ್ ಟೀಮ್ ಬೆರಿಪದವು ಎ കോടിയേരി കണ്ണൂർ അടുത്ത മത്സരത്തിന് വേണ്ടി ടൗൺ ടീം പേരിപ്പതോ എ അതുപോലെ തന്നെ കൊടിയേരി കണ്ണൂർ ടീമുകൾ തയ്യാറായി നിൽക്കേണ്ടതാണ്. മത്സരം നമ്പർ 5-ൽ ടൗൺ ടീം പേരിപ്പതോ എ അതുപോലെ തന്നെ കൊടിയേരി കണ്ണൂർ ടീമുകൾ തയ്യാറായി നിൽക്കേണ്ടതാണ്. അടുത്ത മത്സരം കോടിയേരി കണ്ണൂരും ടൗൺ ടീം പെരിപ്പതവും താങ്കളതാണ്. ദയവിട്ടോ ടീം റിപ്പോർട്ട് ചെയ്യുക. കുഞ്ചത്തൂരിന്റെ ചുണക്കുട്ടന്മാർ ഒരു ഭാഗത്തെങ്കിൽ മറുഭാഗത്തിതാ സുദമ്പളുടെ കളിക്കാരാണ് നിൽക്കുന്നത്. യെസ് ಮಹಲಿಂಗೇಶ್ವರ ಕುಂಜತ್ತೂರು ಬಹಳ ನಿರೀಕ್ಷೆಯೊಂದಿಗೆ ಅಭಿಮಾನಿಗಳ ಅಪಾರ ಬೆಂಬಲದೊಂದಿಗೆ ಎರಡೂ ತಂಡಗಳ ನಡುವೆ विसल का आवाज सुना, लड़ाई शुरू हो गई है. ये दोनों दुनिया का सबसे बड़ा टीम है. यस ഒരു ഭാഗത്ത് മഹലിംഗേശ്വര കുഞ്ചത്തൂർದಲ್ಲಿ ಕಂಬಳ ಮರವಾಗದರಿಕೆയാണ് ದತ್ತಕೃಪಾ ಸುದೆಂಬಳ ತಂಡ ಬಿಟ್ಟುಕೊಡದಂತ ಆಟಗಾರ ಈ ಬಾರಿ ಅಂಕಣದಲ್ಲಿ 14 ಆಟಗಾರ ಈ ಬಾರಿ ಗೆಲ್ಲುವುದಕ್ಕೆ ಬಂದಿರುವಂತಹ ಆಟಗಾರರು ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಸುದೆಂಬಳ, ಮತ್ತೊಂದು ಕಡೆಯಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಆಟಗಾರ ನಡುವೆ ಒಂದು ಸ್ಪರ್ಧೆ ಆಗಿದೆ. ಆಹಾ, ವಿಭಿನ್ನ ಪ್ರದೇಶಗಳಿಂದ ಬಂದಿರುವಂತಹ ವಿಭಿನ್ನ ಶೈಲಿಯ ಎರಡು ತಂಡದ ಆಟಗಾರ ಈ ಬಾರಿ ಪ್ರೇಕ್ಷಕ ವರ್ಗದವರ ಕರಘೋಷಗಳು ಕೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಈ ಬಾರಿ ಸುದೆಂಬಳ, ಆದ್ರೆ ಇತ್ತ ಕಡೆ ಮಹಲಿಂಗೇಶ್ವರ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ 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 ತಿರುಗಿ ಬೀಳುತ್ತಾ ಇದೆ. ನೋಡಿ, ಇತ್ತ ಕಡೆ ಅಭಿಮಾನಿಗಳ ಕರಘೋಷದೊಂದಿಗೆ ಎದುರಾಳಿ ಬಲಾಢ್ಯ ತಂಡಕ್ಕೆ ಟಕ್ಕರನ್ನು ಕೊಡಲು ಮಹಲಿಂಗೇಶ್ವರ
ನಿಯಮಿತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅಲ್ಲಿ ಅನುಭವ ಸುದಂಬಳ ಪರವಾಗಿದ್ರು ಕೂಡ ಇಲ್ಲಿ ಮಹಲಿಂಗೇಶ್ವರಕ್ಕೆ ನಮಗೆ ಬೆಂಬಲ ಇದೆ. ಅನುಭವ ಬೆಂಬಲ ಚಪ್ಪಾಳೆ ಬರಬೇಕು. ಪ್ರಸಿದ್ಧವಾದ ಎರಡು ತಂಡಗಳ ಯಾರ ನಡುವೆ. ಮೊದಲು ಹಿಂದಕ್ಕೆ, ಯಾರ ಮೊದಲು ಹಿಂದಕ್ಕೆ, ಯಾರ ಮೊದಲು ಹಿಂದಕ್ಕೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡು 14 ಆಟಗಾರರು ಈ ಬಾರಿ ಅಂಕಣದಲ್ಲಿ ಮತ್ತೆ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಸುದೆಂಬಲ ಆಡದೆ ಇಟ್ಟರೆ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಮಹಲಿಂಗೇಶ್ವರ ಕುಂಜತ್ತೂರಿನ ಆಟಗಾರ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಸೆಂಟರ್ಗೆ ಬರ್ತಾ ಇದೆ, ಆದರೆ ಇತ್ತ ಕಡೆ ಸುದೆಂಬಳ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಸ್ಪರ್ಧೆ ರೋಚಕ ರೋಮಾಂಚಕಾರಿಯಾಗಿ ನಡೀತಾ ಇದೆ. ಚಪ್ಪಾಳಿಗಳ ಬರಲಿ ಮತ್ತೆ ಸೆಂಟರ್ ಲೈನ್ ಅಲ್ಲ ಸುದೆಂಬಳದ ಕಡೆಗೆ. ಎಸ್ 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 ಒಮ್ಮೆ ಅತ್ತ ಒಮ್ಮೆ ಈತ. ಎತ್ತ ಕಡೆಯಲ್ಲಿ ಕೊನೆ ಎಂಬುದಕ್ಕೆ ಇಲ್ಲಿ ನೋಡಿ ಉತ್ತರ ಇದೆ. ಆದರೆ ಮಹಲಿಂಗೇಶ್ವರ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲ ಮತ್ತೆಗೆ ತಿರುಗಿ ಬೀಳ್ತಾ ಇದೆ. ಮತ್ತೆ ತಿರುಗಿ ಬೀಳುತ್ತಾ ಇದೆ. ಒಂದೇ ಒಂದು ಎಳೆತ ನಿಧಾನವಾಗಿ ಹಿಂದಕ್ಕೆ. ಆದರೆ ಈ ಬಾರಿ ದತ್ತಕೃಪಾ ಸುದೆಂಬಳ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ. ಮೊದಲ ಸೆಟ್ ಅನ್ನು ದತ್ತಕೃಪಾ ಸುದಂಬಳ ಗೆದ್ದುಕೊಂಡಿದ್ರೆ ಮುಂದಿನ ಸ್ಪರ್ಧೆಯಲ್ಲಿ ಬರಬೇಕು ಕ್ರೀಡಾಂಗಣದಲ್ಲಿ ಕೋಡಿಯೇರಿ ಕಣ್ಣೂರು ವರ್ಸಸ್ ಟೌನ್ ಟೀಮ್ ಬೆರಿಪದವು ಎ. ടെസ്റ്റിംഗ് ഹലോ ഹലോ അടുത്ത മത്സരത്തിന് വേണ്ടി തയ്യാറായതിൽ കിടന്നാണ് കൊടിയേരി കണ്ണൂർ. അതുപോലെ തന്നെ ടൗൺ ടീം ಬೆರಿಪದವು ಎ. ದಟ್ ಇಸ್ ದ ಮ್ಯಾಚ್ ನಂಬರ್ 4. മഹലിംഗേശ്വര കുഞ്ചത്തോറ അതുപോലെ തന്നെ ദത്തകൃപ സുദമ്പൾ തമ്മിലുള്ള മത്സരമാണ് നടന്നുകൊണ്ടിരിക്കുന്നത്. ആദ്യ സെറ്റ് വിജയിച്ചുകൊണ്ട് നിൽക്കുകയാണ് ദത്തകൃപ സുദമ്പൾ നിൽക്കുമ്പോൾ അടുത്ത 2 സെറ്റുകൾക്കുള്ള മത്സരം ബാക്കി നിൽക്കെ. ഇത് കഴിഞ്ഞാൽ അടുത്തത് മത്സരം നമ്പർ 5 കൊടിയേരി കണ്ണൂർ അതുപോലെ തന്നെ ಟೌನ್ ಟೀಮ್ ಬೆರಿಪದವು ಎ ಟೀಮ್ಗಳು ತಯಾರಾಗಿ ನಿಲ್ಲುಕೊಂಡതാണ്. ಹೆಸರಡೆ ಈ ಬಾರಿ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದ್ದೆ ಸುದೆಂಬಳ ತಂಡದ ಆಟಗಾರರು. ನೋಡಿಯಲ್ಲಿ ನಮ್ಮ ಮಹಲಿಂಗೇಶ್ವರ ಕುಂಜತ್ತೂರಿನ ಯುವ ಆಟಗಾರರು ಈ ಬಾರಿ ಮುಂದೆ ದ್ವಿತೀಯ ಸೆಟ್ ಯಾವ ರೀತಿಯಲ್ಲಿ ಎಳೆಯಬಹುದು ಎಂಬ ತಂತ್ರ ಮಂತ್ರ ಕುತಂತ್ರಗಳನ್ನ ಕಲಿತುಕೊಂಡು ಬಂದಿರುವಂತಹ ಆಟಗಾರರು ಈ ಬಾರಿ ಮಹಲಿಂಗೇಶ್ವರ ಕುಂಜತ್ತೂರು. ಅರ್ಶನ ಇವರೆಲ್ಲ ಕಬಡ್ಡಿ ಆಟ ಆಡುವಂತಹ ಆಟಗಾರ ಅಂತ ಕಾಣುತ್ತೆ. ಎಸ್, ಅಂಡರ್ 19 ಆಗಲಿ ಅಥವಾ ಕೆಜಿ ಭಾಗದಲ್ಲಿ ಕಬಡ್ಡಿಯಲ್ಲಿ ಆಡುವಂತಹ ಆಟಗಾರರು ಈ ಬಾರಿ ಒಂದು ಪರಿಶೀಲನೆಯೊಂದಿಗೆ ಹಗ್ಗಜಗ್ಗಾಟದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಎಸ್, ಖಂಡಿತವಾಗಿ 62 ಕೆಜಿ ಭಾಗದ ಒಂದು ತಂಡ ಅಂತ ಕಾಣುತ್ತೆ ನಮ್ಮ ಮಹಲಿಂಗೇಶ್ವರ ಕುಂಜತೂರಲ್ಲಿ. ಇವಾಗ ಮತ್ತೆ ಸಿದ್ಧತೆಯಲ್ಲಿ ನಮ್ಮ 2 ತಂಡದ ಆಟಗಾರರು. ಒಂದು ಕಡೆಯಲ್ಲಿ ಕುಂಚತ್ತೂರು, ಮತ್ತೊಂದು ಕಡೆಯಲ್ಲಿ ಸುತಿಂಬಳ್ಳ. ಹರ್ಷ ನೀರು ಪ್ರಭುದೇವ್ ತೂತಾರತೆ. ಪ್ರಭುದೇವ್ ತೂತೆ ಈ ಗ್ರೌಂಡ್ಗೂ ಪ್ರಭುದೇವ್ ಬರರುಳ್ಳೇರವೆ ಏಪೆ ಮುಂಚಾದ ಪೂರ್ತಿರಿತ ಜೂನಿಯರ್ ಪ್ರಭುದೇವ್ ಆಗಮನ ಆಯರುಂಡತೆ ಅದೇ ಉಲ್ಲಾಸನ್ನೇ ಬಾರಿ ತೆಲಿಕೆಡುಳ್ಳೇರು. ಜೂನಿಯರ್ ಪ್ರಭುದೇವರ ಆಗಮನವಾಗುತ್ತಾ ಇದೆ. ಬಹಳಷ್ಟು ಅತಿಥಿಗಳು ಬಹಳಷ್ಟು ವಿಶೇಷವಾಗಿ ನಮ್ಮ ರಕ್ಷಿತ್ ಶೆಟ್ಟಿ ಅರ್ಪುದರ್. ಎಸ್, ಬಿಗ್ ಬಾಸ್. ಎಸ್, ಬಿಗ್ ಬಾಸ್ ಆರ್ಬರ್ ಪೂಜಾರ നിരീക്ഷ ಬರ್ಪನ ಒಂದು ನಿರೀಕ್ಷೆ ಉಂಟು നമുക്ക്. പ്രിയമുള്ളവരെ, വിശിൽനാഥം മുഴങ്ങിയാണ്. പ്രിയമുള്ളവരെ, രണ്ടാമത്തെ സെറ്റിന് വേണ്ടിയുള്ള മത്സരമാണ്. അങ്ങനെ ഇതാ സെന്റർ ലൈനിന് വേണ്ട അങ്ങനെ ഇതാ വിസിൽ മുഴങ്ങിയിരിക്കുമ്പോൾ ഇവിടെ ഇതാ ഒരു ഭാഗത്ത് മഹലിംഗേശ്വര കുഞ്ചത്തൂരെങ്കിൽ മറുഭാഗത്ത് നിൽക്കുന്ന സുതേമ്പള നേടിയെടുത്ത സെറ്റിന് മുമ്പ് രണ്ടാമത്തെ സെറ്റ് വിജയിച്ചുകൊണ്ട് മുന്നോട്ട് പോകാനുള്ള ശ്രമത്തിലാണ് ഇവിടെ സുതേമ്പള നിൽക്കുമ്പോൾ ഇവിടെ ഇതാ പരാജയപ്പെട്ട സെറ്റിന് മുമ്പ് രണ്ടാമത്തെ സെറ്റ് വിജയിച്ചുകൊണ്ട് മുന്നോട്ട് പോകാനുള്ള എല്ലാ ശ്രമത്തിൽ ഇവിടെ ഇതാ മഹലിംഗേശ്വര കുഞ്ചത്തൂർ നിൽക്കുകയാണ്. ಎಸ್, ಈ ಬಾರಿ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಸುತೇಂಬಳ ತಂಡಕ್ಕಿದೆ. ಆದರೆ ಮಹಲಿಂಗೇಶ್ವರ ಕುಂಜತ್ತೂರು ಒಂದೇ ಒಂದು ಎಳೆತ ಸಾಕು, ಒಂದೇ ಒಂದು ಹಿಡಿತ ಸಾಕು. ನಿಧಾನವಾಗಿ ಬರಬೇಕಿದೆ ಹಿಂದಕ್ಕೆ, ನಿಧಾನವಾಗಿ ಬರಬೇಕು ಹಿಂದಕ್ಕೆ. ಆದರೆ ಸುತೇಂಬಳದ ಕಡೆಗೆ ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ನೋಡಿಲ್ಲಿ ಗಮನಿಸಿಕೊಳ್ಳಿ, ಇದು ಪಂದ್ಯಾಕೂಟದ 4ನೇ ಸ್ಪರ್ಧೆ ಅಥರ್ಷಣ. ಎಸ್, ನೆಕ್ಸ್ಟ್ ಒನ್ ಮ್ಯಾಚ್ ನಂಬರ್ 5. ಮತ್ತೆ ತಿರುಗಿ ಬೀಳುತ್ತಾ ಇದೆ, ಚಪ್ಪಾಳೆಗಳ ಬರಲಿ. ಎಸ್, ಆದರೆ സുതേമ്പള അടുത്ത ടീമുകൾ വരേണ്ടതാണ്. കൊടിയേരി കണ്ണൂർ അതുപോലെ തന്നെ ദത്തകൃപ സുതേമ്പള സോറി ಟೌನ್ ಟೀಮ್ ಬೆರಿಪದವು ಎ. ದತ್ತಕೃಪಾ ಸುತೇಂಬಳ ಬನ್ನಿ. ಸಾರಿ, ಕೋಡಿಯೇರಿ ಕಣ್ಣೂರು ತಂಡ ಬರುವಂತೆ. ಎಸ್, ಟೀಮ್ ಬೆರುಗ ಕೋಡಿಯೇರಿ ವರ್ಸಸ್ ಟೌನ್ ಟೀಮ್ ಬೆರಿಪದವು. ಮೊದಲ ಸ್ಪರ್ಧೆಯಲ್ಲಿ ಸ್ವತಂತ್ರ ತಂಡವಾಗಿದೆ ಕೋಡಿಯೇರಿ ಕಣ್ಣೂರು ಆಗಿದ್ರೆ, ಮೊದಲ ಅಂಕವನ್ನು ಗಳಿಸಿಕೊಂಡ ತಂಡವಾಗಿದೆ ದತ್ತಕೃಪಾ ಟೌನ್ ಟೀಮ್ ಬೆರಿಪದವು ಎ ತಂಡ.
ಎರಡು ತಂಡಗಳ നടുವೆ അഗ്രഗണ്യ സ്ഥാനಕ್ಕಾಗಿ യെസ് കയറി വരേണ്ടതാണ് കൊടിയേരി കണ്ണൂർ അതുപോലെ തന്നെ ദത്തകൃപ ടൗൺ ടീം ബെരിപ്പദോ തമ്മിലുള്ള പോരാട്ടമാണ് ഈ ತಂಡಗಳು ಕೂಡ ಮೊದಲ ಸ್ಪರ್ಧೆಯಲ್ಲಿ ಗೆದ್ದ ತಂಡವಾಗಿದೆ ಎರಡು ತಂಡಗಳು ಸಾರಿ ಒಂದು ಸೋಲನ್ನು ಕಂಡಂತ ತಂಡವಾಗಿದೆ ಎಸ್ ಕೊಡಿಯೇರಿ ಮೊದಲ ಸ್ಪರ್ಧೆಯಲ್ಲಿ ಸೋತ ತಂಡವಾಗಿದೆ ಆದರೆ ಎದುರಾಳಿ ತಂಡ ಟೌನ್ ಟೀಮ್ ಬೆರಿಪದೋ ಗೆದ್ದ ತಂಡವಾಗಿದೆ ಅಂಕಣವನ್ನ ಪ್ರವೇಶ ಮಾಡುವಂತೆ ತಂಡ അട്ടിക്കുറിച്ച് തേച്ചുമെനിക്ക് തൊട്ടാൽ കൊള്ളുന്ന എണ്ണം പറഞ്ഞ ടീമുകൾ ഇവിടെ മത്സരിക്കുമ്പോൾ ഇവിടെ ടൂർണമെന്റിന്റെ അഞ്ചാമത്തെ മത്സരത്തിലാണ് നാം നിൽക്കുന്നത് പ്രിയമുള്ളവരെ ടൗൺ ടീം പെരുപ്പതോ അതുപോലെ തന്നെ കൊടിയേരി കണ്ണൂർ തമ്മിലുള്ള മത്സരമാണ് മത്സരം നമ്പർ 5 ഇത് കഴിഞ്ഞാൽ 6 മത്സരം ಒಂದು ಬೃಹತ್ ಕ್ರೀಡಾಂಗಣ, ಅದ್ಭುತವಾದಂಥ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ, ಅದ್ಭುತವಾದಂಥ ವೇದಿಕೆ ವ್ಯವಸ್ಥೆ. ನೋಡಿ, ವೇದಿಕೆ ನಮಗೆ ಕೊಡುಗೆಯಾಗಿ ನೀಡಿದವರು ಸದಾಶಿವ ಶೆಟ್ಟಿ ಕುಳೂರು ಕನ್ಯಾಣ. ಜೊತೆಗೆ ಈ ಒಂದು ಕ್ರೀಡಾಂಗಣನ ನಮಗೆ ಒದಗಿಸಿಕೊಟ್ಟವರು ಶ್ರೀ ಅರುಣ್ ಆಳ್ವಾ. ಇದೀಗ ಅತಿಥಿಗಳ ಸಾಲಿನೊಂದಿಗೆ ನಮ್ಮನ್ನ ಕ್ರೀಡಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅತಿಥಿಗಳ ಆಗಮನ ಕೂಡ ಆಗುತ್ತಾ ಇದೆ. കൊടിയേരി കണ്ണൂർ ലീഗ് അടിസ്ഥാനത്തിലെ രണ്ടാമത്തെ മത്സരമാണ് നിങ്ങൾക്ക്. ആദ്യ മത്സരം പരാജയപ്പെട്ട ടീമാണ് നിങ്ങൾ. ഇത് രണ്ടാമത്തെ മത്സരമാണ്. ഇത് കഴിഞ്ഞാൽ ലീഗ് അടിസ്ഥാനത്തിൽ ഒരു മത്സരം മാത്രം നിങ്ങൾക്ക് ബാക്കി നിൽക്കെ. ಮತ್ತೆ ಸಿಟಿ ಧ್ವನಿ ಕೇಳಿ ಬರ್ತಾ ಇದೆ. ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಈ ಬಾರಿ ಟೌನ್ ಟೀಮ್ ಬೆರಿಪದವು. ഇത്തവണയും സെന്ററിൽ നിന്ന് ടൗൺ ടീം ബെരിപ്പതണ്ടിരികിലേക്ക് കാണാം. കമ്പം പോകുന്നത് അങ്ങനെ ഇതാ വിട്ടുകൊടുക്കാത്ത പോരാളികൾ തന്നെയാണ് കളിമൈതാനയിൽ മിന്നും താരങ്ങളായി അങ്ങനെ ഇതാ മിന്നി നിൽക്കുമ്പോൾ ഇവിടെ ഇതാ ലീഗ് അടിസ്ഥാനത്തിന്റെ രണ്ടാമത്തെ മത്സരമാണ് ഇരു ടീമുകളിലേക്കും. അങ്ങനെ പതിയെ പിറകോട്ട ನಿಧಾನವಾಗಿ ಹಿಂದಕ್ಕೆ ಸಾಗಿ ಹೋಗುತ್ತಾ ಇದೆ ಟೌನ್ ಟೀಮ್ ಬೆರಿಪದವು ಕಡೆಗೆ. ഇത്തവണ വിട്ടുകൊടുക്കാതെ നിൽക്കണം. ഒരൊറ്റപ്പെടുത്തം മെല്ലെ പിറകിലേക്ക്. ആരാരും തകർക്കാനാവാത്ത ആത്മവിശ്വാസത്തിന്റെ പിൻബലത്തിൽ പോരാട്ടത്തിന്റെ പടച്ചട്ടകെട്ടി പടയോട്ടത്തിന്റെ പടപ്പുറപ്പാട് നടത്തി ഒട്ടമല്ലിയുടെ ആയുധപൂർത്തി രാഗമെനിക്ക് എടുത്ത 14 വജ്രായുധങ്ങളാണ് കളിമൈതാനയിൽ ഇതാ അങ്ങനെ ഇതാ. ನೋಡಿ, ನಮ್ಮ ಈ ಒಂದು ಸ್ಪರ್ಧೆಗೆ ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಆಗಮಿಸಿದ್ದಾರೆ. ನಮ್ಮ ಪ್ರೀತಿಯ ಕರೆಯೋಳಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಮಲಂಗೇಶ್ವರ ಕುಂಜತೂರು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ನ ಸಕ್ರಿಯ ಕಾರ್ಯಕರ್ತರ ಸಂಘಟನೆ ವತಿಯಿಂದ ಶ್ರೀಯುತ ಕೆ ಶೆಟ್ಟಿ ಕುತ್ತಿಕಾರು ಮ್ಯಾನೇಜಿಂಗ್ ಟ್ರಸ್ಟಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಲ್ಲ, ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಪ್ರೆಸಿಡೆಂಟ್ ಕೋಟಿ ಚೆನ್ನಿಯ ಸೇವಾ ಬ್ರಿಗೇಡ್ ಮಂಗಳೂರು ಅವರ ಜೊತೆಗೆ ನಮ್ಮೊಂದಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅತಿಥಿಗಳ ಸಾಲಿನಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. തിരിച്ചു വരുന്നുണ്ടങ്ങനെ, ചിരിച്ചു വരുന്നുണ്ടങ്ങനെ, തിരിച്ചു വലിക്കുന്നുണ്ടങ്ങനെ. ಆಹಾ ಚಪ್ಪಾಲೆಗಳು ಬರಬೇಕಿದೆ ನೋಡಿ. ಇಲ್ಲಿ ಈ ತಂಡದ ಆಟಗಾರರಿಗೆ ಆದರೆ ಇತ್ತ ಕಡೆ ಟೌನ್ ಟೀಮ್ ಬೆರಿಪದವು ಮೊದಲ ಅವಕಾಶದಲ್ಲಿ ಗೆದ್ದುಕೊಂಡರೆ ಇನ್ನೆರಡು ಅವಕಾಶಗಳು ಬಾಕಿ ಇದೆ, ಗಮನಿಸಿಕೊಳ್ಳಿ. ಹರ್ಷಣ್ಣ, ಇದಾದ ಬಳಿಕ ಮುಂದಿನ ಸ್ಪರ್ಧೆಗೆ ಕರೆಯನ್ನು ಕೊಡಿ. ಮುಂದಿನ ಸ್ಪರ್ಧೆಯಲ್ಲಿ ತಂಡಗಳು ಬರುವಂತೆ ಟೀಮ್ ಜೇರಾ ದತ್ತಕೃಪಾ ಸುದೆಂಬಳಬಿ, ಟೀಮ್ ಜೇರಾ ದತ್ತಕೃಪಾ ಸುದೆಂಬಳಬಿ ತಂಡಗಳು ಬರುವಂತೆ ಟೀಮ್ ಜೇರಾ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ ತಂಡದವರು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಈ ತಂಡಗಳಿಗೆ ಕೂಡ ಲೀಗ್ ಮಾದರಿಯಲ್ಲಿ ಎರಡನೇ ಸ್ಪರ್ಧೆ ಆಗಿರ್ತದೆ, ಗಮನಿಸಿಕೊಳ್ಳಿ. ഇത്തവണ അങ്ങനെ ഇതാ കൊടിയേരി കണ്ണൂർ ടീം വിജയം അനിവാര്യമാണ്. കാരണം ആദ്യ സെറ്റ് പരാജയപ്പെട്ടതാണ്. രണ്ടാമത്തെ സെറ്റ് നേടിയെടുക്കണം. അതല്ലെങ്കിൽ ഇവിടെ ഇതാ രണ്ടാമത്തെ സെറ്റ് സ്വന്തമാക്കുന്നു ടൗൺ ടീം ബെരിപ്പദവ. അടുത്ത
ലീഗ് അടിസ്ഥാനത്തിന്റെ അവസാനത്തെ മത്സരമായിരിക്കും നിങ്ങളൊക്കെ ಗಮನಿಸಿಕೊಳ್ಳ. ಈ ತಂಡಗಳಿಗೆ ಕೂಡ ಲೀಗ್ ಮಾದರಿಯ ದ್ವಿತೀಯ ಸ್ಪರ್ಧೆಯಾಗಿರುತ್ತದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಟೌನ್ ಟೀಮ್ ಬೆರಿಪದವಾಗಿದೆ. ಈ ಬಾರಿ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡ್ರೆ ಮುಂದಿನ ಸುತ್ತಿಗೆ. ಹರೀಶಣ್ಣ, ಈ ಒಂದು ಸ್ಪರ್ಧೆ ಆದ ಕೂಡಲೇ ನಾವು ಕ್ರೀಡಾಂಗಣದಿಂದ ನೇರವಾಗಿ ವೇದಿಕೆಗೆ ಬರಲಿದ್ದೇವೆ. ಎಸ್, ಖಂಡಿತವಾಗಿ ಬಹಳಷ್ಟು ಪ್ರಮುಖ ಅತಿಥಿಗಳು. ಗೌರವದ ವೇದಿಕೆಯಾದಂತಹ ಶ್ರೀಯುತ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರ ವೇದಿಕೆಯಲ್ಲಿ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆಯಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ಇದನ್ನ ಲಕ್ಷ್ಮೀಶ್ ಅವರು ನೆರವೇರಿಸಿ ಕೊಡಲಿದ್ದಾರೆ ವೇದಿಕೆಯ ಕಾರ್ಯಕ್ರಮವನ್ನು. ಈ ಸ್ಪರ್ಧೆ ಮುಗಿದ ಕೂಡಲೇ ನಾವು ಅತಿಥಿಗಳನ್ನ ಮುಖ್ಯ ವೇದಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. കയ്യിൽ നിന്ന് വിട്ടുപോയ സെറ്റാണ്. അങ്ങനെ ഇതാ രണ്ടാമത്തെ സെറ്റ് തിരിച്ച് പിടിക്കേണ്ടതാണ്. കൊട്ടിയേരി കണ്ണൂർ അങ്ങനെ ഇതാ രണ്ടാമത്തെ സെറ്റ് തിരിച്ചു പിടിക്കേണ്ടതാണ്. ಆದರೆ ಇಲ್ಲಿ ಗಳಿಸಿರುವಂತಹ ಸೆಟ್ಟಿನ ಮುಂಬೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ಮುಂದಿನ ಸುತ್ತಿಗೆ ಹೋಗುವಂತಹ ಸಾಮರ್ಥ್ಯ ಹೊಂದಿರುವಂತಹ ಆಟಗಾರರು ಕಾಣಬಹುದು ಇಲ್ಲಿ ಟೌನ್ ಟೀಮ್ ಬೆರಿಪದವು. ಎಸ್, ഒരൊറ്റപ്പിടുത്തം മെല്ലെ പിറകിലേക്ക്. ആദ്യ സെറ്റ് വിജയിച്ചത് ടൗൺ ടീം പെരിപ്പതവാണ്. രണ്ടാം സെറ്റിന് വേണ്ടി ഇത്തവണ വിജയിച്ചേ പറ്റൂ. വിസിൽ നാഥം മുഴങ്ങിക്കാൻ പ്രിയമുള്ളവരെ. അതെ, ഒരൊറ്റപ്പെടുത്തം അങ്ങനെ ഒരൊറ്റപ്പെടുത്തം മെല്ലെ പിറകിലേക്ക്. അടിവോക്കുകൾ വന്നേക്കാം. അടിപ്പതിര തടവുകൾ കണ്ണിനകത്ത് സ്വായത്തമാക്കണം. കമ്പയുടെ താളമേളങ്ങൾ എറിഞ്ഞ പോരാളികൾ തന്നെയാണ് പ്രിയമുള്ളവരെ. 1000 പോരാട്ട വീര്യങ്ങൾ തകർത്തെറിഞ്ഞ പോരാളികൾ തന്നെയാണ് കളിമൈതാനിൽ. കൊട്ടിയേരി കണ്ണൂർ മൈതാനിതാ കുഞ്ചത്തൂരിന്റെ കളിമൈതാനിലേക്ക് എത്തിച്ചേർന്ന കളിക്കാർ ഇത്തവണ അങ്ങനെ പിടിമുറുക്കാതെ നിൽക്കുന്നു. പക്ഷെങ്കിൽ എതിർച്ചേരിയിൽ തമ്പൂരാക്കാന്മാർ തന്നെയാണ്. ವಿಜಯವಾದಂತ ಟೌನ್ ಟೀಮ್ ಬೆರಿಪದವು ಈ ಬಾರಿ ಮತ್ತೊಂದು ಅವಕಾಶದಲ್ಲಿ ಈ ಸ್ಪರ್ಧೆಯಲ್ಲಿ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾಗಿದ್ರೆ ಇಲ್ಲಿ ಕೋಡಿಯೇರಿ ಕಣ್ಣೂಗೆ ಅವಕಾಶಗಳು ಕ್ಷೀಣಗೊಳ್ಳುತ್ತಾ ಇದೆ ನೋಡಿ. ಅಂಕವನ್ನು ಗಳಿಸಿಕೊಳ್ಳಲು ಸತತ ರಣತಂತ್ರಗಳೊಂದಿಗೆ 2 ಅವಕಾಶಗಳು. ಎರಡು ಅವಕಾಶಗಳನ್ನು ಗೆದ್ದುಕೊಂಡು ಟೌನ್ ಟೀಮ್ ಮುಂದಿನ ಸುತ್ತಿಗೆ ഒരു മത്സരം കൂടി ബാക്കി നിൽക്കുന്നുണ്ട്. ശ്രദ്ധിക്കേണ്ട കാര്യമാണ്. കൊടിയേരി കണ്ണൂർ ലീഗ് അടിസ്ഥാനത്തിൽ ഒരു മത്സരം ബാക്കി നിൽക്കുന്നു. ಇದೀಗ ವೇದಿಕೆಗೆ ನಾವು ಮತ್ತೊಮ್ಮೆ ಬರ್ತಾ ಇದ್ದೇವೆ. ಪ್ರಮುಖ ವೇದಿಕೆಗೆ ನಾವು ಬರ್ತಾ ಇದ್ದೇವೆ. ಪ್ರಮುಖ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಶ್ರೀಯುತ ಲಕ್ಷ್ಮೀಶ್ ಅವರಲ್ಲಿ ತುಲೆ ಒಂಜಿ ಕೀಬೋರ್ಡ್ ತಿಕ್ಕದಿಂದ ದಯಮಲ್ತದ ಐತಾ ವರಸ್ ಅವ್ರು ಬರ್ತದೆ ಆ ಒಂಜಿ ಕೌಂಟರ್ ಹಿಡಿದು ತೊಗೊಳೋದಕ್ಕೆ ಏನೋದಿಲ್ಲ. ಒಂತೆ ಪೂರ್ತದ ಕಾರ್ಯಕ್ರಮ ನಮ್ಮ ವೇದಿಕೆ ನಡಪೆರುಂಡು.
ಕಾರ್ಯಕ್ರಮ ಉದ್ಘಾಟನೆ ಬಂಧುಗಳೇ, ಮಹಾಲಿಂಗೇಶ್ವರನ ಪುಣ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿರುವಂಥದ್ದು. ಹಾಗಾಗಿ ಮೊದಲನೇದಾಗಿ ನಾವು ಮಹಾಲಿಂಗೇಶ್ವರ ದೇವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಕೊಳ್ಳುತ್ತಾ ಮೊದಲ ಪೂಜೆಯನ್ನ ಕೈಗೊಳ್ಳುವಂತಹ ವಿಘ್ನ ವಿನಾಶಕ ದೇವರನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಈ ಜಾಗದಲ್ಲಿ ಈ ಊರಿನಲ್ಲಿ ನೆಲೆಯಾದಂತಹ ಎಲ್ಲ ದೈವ ದೇವರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಂದಡಿಯನ್ನ ಇಡ್ತಾ ಇದ್ದೀವಿ ಬಂಧುಗಳೇ. ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಜತ್ತೂರು ಇದರ ಅಧ್ಯಕ್ಷರು ಆಗಿರಬಹುದು, ಪದಾಧಿಕಾರಿಗಳಾಗಿರಬಹುದು, ಇವರಲ್ಲಿ ವಿನಮ್ರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅತಿಥಿಗಳನ್ನ ತಾವು ದಯವಿಟ್ಟು ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಬ್ಯಾಂಡಿನ ಸದ್ದಿನ ಜೊತೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಮುಖ್ಯ ಅತಿಥಿಗಳನ್ನ ನಾವು ಸಭಾ ಕಾರ್ಯಕ್ರಮದ ಈ ವೇದಿಕೆಗೆ ತಾವು ಸ್ವಾಗತಿಸಿಕೊಳ್ಬೇಕು, ಅವರನ್ನ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ರಿಜಿಸ್ಟರ್ಡ್ ಕುಂಜತ್ತೂರು ಇದರ ಎಲ್ಲ ಅತಿಥಿಗಳನ್ನ ಬಹಳ ಗೌರವಯುತವಾಗಿ ಪ್ರೀತಿಪೂರ್ವಕವಾಗಿ ಸಭಾ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆತ ಬಿನ್ನೇರ್ನಕುಲ್ಲ ಬತ್ತು ಸೇರೋದೇರಿ ಇನ್ನಿತ ದಿನಮಾನಗು ದಿಗುಲು ಮಾತೆರ್ಲ ಎಂಗಳೊಟ್ಟಿಗೆ ಕೂಡು ಬೆರೆಸರ ಬತ್ತು ಸೇರುಡು ಪನ್ಪುರ ಚಿತ್ತಿನ ಎಂಗಳ ಮೋಕೆದ ಓಲೆ ದಚ್ಚಿದ ಲಿಪ್ಪುಗು ಅದೇ ಮೋಕೆಡೆ ಬತ್ತು ಸೇರಿನ ಚಿತ್ತಿನ ಬಿನ್ನೇರ್ನಕುಲು ನಮ್ಮ ಚಾವಡಿಡುಲೇರಿ ಈತ ಉದೀಪನದ ಈ ಲೇಸಾದುಪ್ಪು 5 ಬೊಕ್ಕ ನಡಪುನ ಚಿತ್ತಿನ ಆ ಪಂದ್ಯಕೂಟಲಾದುಪ್ಪು ಇದು ಮಾತ ಇಳಿತ ಈ ಮಾತಲಿಸಲ ಪುರ್ನುಡೆ ಕೋಡಿ ಎತ್ತೋಡು ಪಂಪನ ಚಿತ್ತಿನ ಅಂಗಲಪ್ಪು ನಮ್ಮ ಆ ನಿಲಟೆ ಮಹಾಲಿಂಗೇಶ್ವರ ದೇವರನ್ನ ಅನುಮೋದಿತನೊಂದು ಈ ಜಾಗೆಡೆ ಈ ಊರುಡು ನಿಲಮುತ್ತದು ನಮ್ಮನ ಮಾತ ಕಾಪು ರಕ್ಷಣ ಮಲ್ಪುನ ಚಿತ್ತಿನ ಮಾಂತ ಸತ್ಯ ದೈವಲಿನ ಉಡಲುರ್ಮೆ ಸುಗಿತ್ತನೊಂದು ದೇವರನ್ನ ಸುಗಿಪುದ ಹೊರಟು ನಮ್ಮ ಇಳಿತ ಈ ಉದೀಪನದ ಸತತ ಕಾರ್ಯಕ್ರಮವನ್ನು ಶುರು ಮಾಡ್ತಾರಲ್ಲ ಸುರುಕಾದ ವಿದ್ಯಾನಿಕೇತನ ಶಾಲೆದ ಜೋಗ್ಲಿನ್ಯಾನ ಮಿತ್ತ ಚಾವಡಿಗೆ ಎದುಕೊನೊಂದಿಲ್ಲ ಅಕುಲು ಮಿತ್ತ ಚಾವಡಿಗೆ ಬರ್ತದೆ ದೇವಿಯನ್ನ ಸುಗಿಪುನ ಇಂಗ್ಲಿಗೆ ಮತ್ತು ಕೊರಿಯರವಲ್ಲೇರಿ ನಮ್ಮ ಮಾತೆಲ್ಲ ಲಕ್ಕದೊತ್ತು ಆ ದೇವಿಯನ್ನ ಸುಗಿಪುಡು ಪಾಲ್ದ
ವಾಹನ ಮಂಗಳಚರಣ ಮಹಾಗಣಪತಿ ವಿನಾಯಕಾನಿ ವಿಘ್ನಕೋಟಿ ಹರಣ ವಾಮನ ರೂಪ ವಲ್ಲಭನೆ ವಿನಾಯಕಾನಿ ವಿಘ್ನಕೋಟಿ ಹರಣ ವಾಮನ ರೂಪ ವಲ್ಲಭನೆ ಷಣ್ಮುಖ ಸೋದರ ಸುರಮುನಿ ಪೂಜಿತ ಷಣ್ಮುಖ ಸೋದರ ಸುರಮುನಿ ಪೂಜಿತ ಶರಣೆಂಬೆ ನಿನಗೆ ಶಂಭು ಕುಮಾರ ಶರಣೆಂಬೆ ನಿನಗೆ ಶಂಭು ಕುಮಾರ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳಚರಣ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳಚರಣ ಮಹಾಗಣಪತೆ. ಸೊಲ್ವೆಲು ದೇವೇರ್ನ ಸುಗಿಪ್ಪನು ನಡಪಾದುಕೊಂಡು ಚಿತ್ತಿನ ವಿದ್ಯಾನಿಕೇತನ ಶಾಲೆದ ಮಕ್ಕಳಿಗೆ ಸ್ವಲ್ಪ ಸಂದರ್ಭ ಪಂತೋಡು ಪಾಲು ಪಡೆಪನು ಚಿತ್ತಿನ ಪ್ರತಿ ಒಂಜಿ ತಂಡೋಗಲ ಉಯರಿಸಿದ ತೊಂದರ ಅವಧಿಲಕ ಈ ಪೊರುಡೆ ಪಂದ್ಯಾಕೂಟ ಕೋಡಿ ಎತ್ತುಡು ಪನ್ಪುನು ಚಿತ್ತಿನ ಅಂಗ ಅರಿಕೆನ ದೈವದೇವೇರಡ ಕುಡೂರರ ಮಂತೊಂದು ಮೊದಲ ಚಾವಡಿದ ಬಾಮೋಡುಪನು ಚಿತ್ತಿನ ಬಿನ್ನರ್ನ ಕ್ಲೂಲೇರಿ ರಚನೆ ಬೇತೆ ಬೇತೆ ಊರೂರ್ದು ಬೈದಿನ ಚಿತ್ತಿನ ಕ್ರೀಡಾಭಿಮಾನಿಗಳು ಮಾತ ಇಡೀ ಬತ್ತು ಸೇರೋದೇರಿ ದಬ್ಬ ತುಳು ಮಣ್ಣಿನ ಕಟ್ಟುಮಟ್ಟದ ಪ್ರಕಾರ ಬತ್ತಿ ಬಿನ್ನೇರೇನೆ ಎದುಕೊಂಡವು ನಮ್ಮ ಕರ್ತವ್ಯ ಅವುಂಜಿ ನಿಲೆಟೆ ಇತ ಚಾವಡಿದ ಬಾಮೋಡು ಪುನಃಚುತ್ತಿನ ಮಾತ ಬಿನ್ನೇರೇನೆ ದುರುವರ ಮೋಕೆಡು ಎದುಕೊಂಡು ಪಡೆದು ಯಾನೆ ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ಮೇರ್ದ ಬಿನಾಯ್ ತೊಂದುಲ್ಲ ಹರೀಶ್ ಶೆಟ್ಟಿ ಮೇರೆ ಬಿತ್ತ ಚಾವಡಿಗೆ ಬರ್ತದೆ ಮಾತ ಬಿನ್ನೇರೇನೆ ಮೋಕೆಡು ಎದುಕೊಂಡು ಮಾತರಿಗಳ ಸೊಲ್ಮೇಲು ಆರಾಧ್ಯ ಮೂರ್ತಿ 4 ಗ್ರಾಮದ ದೇವರಾಯನಂಚಿನ ಶ್ರೀಮಾಲಿಂಗೇಶ್ವರ ದೇವರ ಅಂಚನೆ ಮಾತಾ ಪರಿವಾರ ದೇವರಿಗಳ ಬೇರೆ ಬಂಗಾದ ಕೈ ಮುಗಿಯೊಂದು ಅಕ್ಲೇನು ಮನಸಾರೆ ನೆನವರಿಗೆ ಮಂತೊಂದು ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ 5 ವರ್ಷ ಕರಿದಿನ ಮಲ್ಲ ಒಂಜಿ ಸಂಸ್ಥೆ ಈ ಒಂಜಿ ಸಂಸ್ಥೆ ಹಿಡ್ದುಂಬು ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಒಂಜಿ ಪತ್ತೆಲ್ಲ ಪನ್ನಡ ಹಾಕೊಂಡು ಸಾವಿರಾರು ವರ್ಷ ಇತಿಹಾಸ ಇತ್ತನಂಚಿನ ಋಷಿ ಮುನಿಕ್ ನಕಲು ತಪಸ್ಸು ಮಂತದ್ದು ಕರಸುರೆ ಪನ್ಪುಣ ಒಂಜಿ ಶಿವಭಕ್ತಿ ಆ ದೇರಣ ಮೂಲು ಪ್ರತಿಷ್ಠೆ ಮಂತದ್ದು ಆ ದೇವಸ್ಥಾನ ಈ ಊರದ ಒಂಜಿ ಬುಲ್ಪಾದ ಕರಿಣ ಒಂತ ವರ್ಷಗ ದುಂಬು ಊರದ ಪರವೂರ ಮಾತ ದಾನಿ ನಕಲ್ನ ಮಲ್ಲ ಒಂಜಿ ಪಡವು ಕಸದ ಕೊಡುಗೆ ಅಂಚನೆ ಊರದ ಏತೋ ಸಂಘ ಸಂಸ್ಥೆಗಳನ್ನ ಕರಸೆ ಬಿಡದವರ ಒಂಜಿ 3-4 ಕೋಟಿ ಅವು ಜೀರ್ಣೋದ್ಧಾರ ಆದ ಪೊರ್ಲುಡು ಈ ಒಂಜಿ ಕಾರ್ಯಕ್ರಮ ಐನೇಡು ಬಕ್ಕ ಭಜನಾ ಮಂಡಳಿ ಇತ್ತು ಅವಲ್ಲ 5 ವರ್ಷ ಕರಿಂಡು ಅಂಚನೆ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಕ್ಲಬ್ 5 ವರ್ಷ ಕರಿಂಡು ಈ ಸಂದರ್ಭ ಮೂಲಜಿ ಮಲ್ಲ ಒಂಜಿ ವಿದ್ಯಾನಿಕೇತನ ಮಾಲಿಂಗೇಶ್ವರ ದೇವಸ್ಥಾನ ಎಜುಕೇಷನ್ ಟ್ರಸ್ಟ್ ಪನ್ಪುನ ಒಂಜಿ ಸಂಸ್ಥೆಯನ್ನು ಮಂತದೆ ನನ್ನ ದೇವಾಲಯ ಅಂಚನೆ ಬೇತೆ ಬೇತೆ ಭಜನೆಗೆ ಭಜನಾ ಮಂಡಳಿ ಉಂಡು ಅವೇ ರೀತಿ ನಮಕ್ ದೈಹಿಕವಾದ ನಮ್ಮ ಸಮರ್ಥ್ಯ ರೌಂಡ್ ಐಕ್ ಬೋಡ್ತನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಉಂಡು ಅವೇ ಲೆಕ್ಕ ಮಾತೃ ಮಂಡಳಿ ಉಂಡು ಈ ಸಂದರ್ಭ ನಮ್ಗೆ ವಿದ್ಯಾಲಯ ಬೋರ್ಡ್ ಪನ್ಪುನ ಒಂಜಿ ಮಲ್ಲ ಒಂಜಿ ನಮ್ಮ ಕನನು ಮಾತೆರ್ನಲ್ಲ ಊರ್ದಕ್ಕಲ ಸಾಕರ್ ಹೊಡೆದವರ ಆ ಒಂಜಿ ವಿದ್ಯಾನಿಕೇತನ ಆದುಂಡು ಈ ದಾಯ ಪನ್ಪೆ ಪಣ್ಣಂಡ ಕ್ಲಬ್ ನಡಪವನ ಅತ್ ಮಾತೃ ಮಂಡಳಿಯ ಅತ್ ಭಜನಾ ಮಂಡಳಿ ನಡಪವನ ಮಲ್ಲ ಸುಲಭ ದೇವಸ್ಥಾನ ಒಂಜಿ ನಮ್ಮ ಕೆ ಶೆಟ್ಟರ್ ಮುರುಳ್ಳೇರಿ ಒಂಜಿ 4 ಕೋಟಿದ ಮಲ್ಲ ದೇವಸ್ಥಾನ ಕಟ್ಟಿನಾರು ದೇವಸ್ಥಾನ ಕಟ್ಟಿನಾಂಡ ಐಕ್ ಒಂಜಿ ಅರ್ಚಕರ್ಲ ಆ ಸಿಬ್ಬಂದಿ ದಿಂದನ ದೇವಸ್ಥಾನ ನಡತಂದು ನಾಂಡ ವಿದ್ಯಾಲಯ ಪನ್ಪುನ ಅಂಚತ್ತಿ ಈ ವರ್ಷಲ ಜೋಕುಲು ಜಾಸ್ತಿ ಅಂದು ಪೋಯ್ಲಕ ಐಕ್ ಬೋಡ್ತನ ಮಸ್ತ ಸವಲತ್ತುಲ ಜಾಸ್ತಿ ಆ ಒಂದು ಪೋಡ ಪುಂಡು ಬೇತೆ ಬೇತೆ ರೀತಿಡಿ ಬತ್ತನಿಂಚಿನ ಮಾತ ಒಂಜಿ ಗಣ್ಯಡ ನಮ್ಮೊಂಜಿ ವಿನಂತಿ ಪಂಡ ಏತು ಒಂದು ಮಂತರ ನಡೆದು ಜಾಸ್ತಿ 4 ಪಾಲು ನಮ್ಮ ವಿದ್ಯಾನಿಕ ದಯಪಂಡ ನಮ್ಮ ನಾನು ದುಮ್ಮು
ಗೆ ನಮ್ಮ ಈ ದೇಶದ ಧರ್ಮ ಸಂಸ್ಕೃತಿ ಒರಿಪುನಂಚಿನ ಒಂಜಿ ಮಲ್ಲ ಒಂಜಿ ವಿದ್ಯಾಲಯ ನಮ್ಮ ಮಾಲಿಂಗೇಶ್ವರ ವಿದ್ಯಾನಿಕೇತನ ಕಾರಣ 405 ಜೋಕುಲುಂಡು ಮಧ್ಯಾಹ್ನದ ಬಿಸಿ ಊಟ ಉಂಡು ವನಸ್ಸುಂಡು ಅಂಚನೆ ಬೇತೆ ಬೇತೆ ಒಂದು ಜೋಕುಲ್ ಒಂಜಿ ಬರ್ತ್ಡೇ ಅದಪ್ಪು ಬೇತೆ ಬೇತೆ ಕಾರ್ಯಕ್ರಮ ಪುಟ್ಟು ಪರ್ಬನ್ಲ ಒಂಜಿ ಎಡ್ಡೆ ನಮ್ಮ ಹಿಂದೂ ಆಚಾರ ಪದ್ಧತಿ ನಡಪವನ ಮಲ್ಲ ಸಂಸ್ಥೆ ಆ ಸಂಸ್ಥೆಗೆ ನಿಕ್ಕಲ ಒಂಜಿ ಮಲ್ಲ ಸಹಕಾರ ಬೋರ್ಡ್ ಪಂಡೊಂದು ಯಾನು ಇತ್ಕಲ ಎದುಕೊನ್ನಂಚಿನ ಪಜ್ಜೆ ದುಂಬು ದಿವೊಂದುಲ್ಲೆ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸೊಂಡುಳ್ಳೇರೆ ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷನಾಯ್ನ ನಿತೇಶ್ ಶೆಟ್ಟಿ ನಂಗೆ ಪ್ರೀತಿ ಲೆಪ್ಪನ ಚಿಂಟು ಪಂಡದು ಒಂಜಿ ಹಿಂದೂ ಧರ್ಮದ ಒಂಜಿ ಒರಿಪಗೋಸ್ಕರ ಅವು ಏತೋ ಹಿಂದೂ ಯುವಕರನ್ನು ಒಟ್ಟು ಮಂತದೆ ಸಮಾಜಡು ಮಲ್ಲ ಧರ್ಮ ಕಾರ್ಯಗೋಸ್ಕರ ಕೆಲಸ ಮಂತನಂಚನ ಒಂಜಿ ಯುವ ತರುಣಿ ನಮ್ಮ ನಿತೇಶ್ ಶೆಟ್ಟಿ ಆರ್ನ ಮುತಾಲಿಕೆಡೆ ಈ ಒಂಜಿ ಮಲ್ಲ ಬಲ್ಲು ವೈಪುನ ಗೊಬ್ಬುದ ಪಂಥದ ಕಾರ್ಯಕ್ರಮ ನಡ್ತೊಂದುಂಡು ಆರೆ ನಮ್ಮ ಮಾತೆರ್ನ ಪರವಾದಲ್ಲ ಏನು ಆರಿಗೆ ಸ್ವಾಗತ ಮಂತೊಂದುಲ್ಲೆ ಗುರ್ಕಾರ್ಲು ನಿತೇಶ್ ಶೆಟ್ಟಿ ಮೇರೆಗೆ ಗೋಲಿದಡಿ ರಾಜೇಶ್ ಶೆಟ್ಟಿ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಶಾಲು ಪೊದಿತದೆ ಅರೇನೆ ಈ ಲೇಸಿಗೆ ಮೋಕೆಡೆ ಎದುಕೊಂಡು ರಾಜೇಶ್ ಶೆಟ್ಟಿ ಗೋಲಿದಡಿ ಮಿತ್ತ ಚಾವಡಿ ಬರ್ತದೆ ಶ್ರೀ ಮಾಲಿಂಗೇಶ್ವರ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ನೆತ ಗುರ್ಕಾರ್ಲು ನಿತೇಶ್ ಶೆಟ್ಟಿ ಮೇರೆಗೆ ಬಿಪ್ಪುದ ಶಾಲು ಪೊಡಿತದೆ ಅರೇನೆ ಈ ಲೇಸಿಗೆ ಮೋಕೆಡು ಎದುಕೊಂಡು ಅಂಚನೆ ಕೆ ಶೆಟ್ಟಿ ಕೊತ್ತಿಕಾರೆ ಮೇರೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಳ್ಳ ನೆತ ಆಡಳಿತ ಮುಖ್ಯಸ್ಥರ ದುಲ್ಲೇರಿ ಒಂದು 20-30 ವರ್ಷ ದುಂಬು ಆರ್ನ ಉದ್ಯಮ ಕ್ಷೇತ್ರ ಪೂನೋಡು ಅವ್ಲು ಬಾರಿ ಮಲ್ಲ ಒಂಜಿ ಅಯ್ಯಪ್ಪನ ದೇವಸ್ಥಾನ ಕಟ್ಟದೇರಿ ಈ ಪ್ರದೇಶಡು ಉವ್ವೇ ಒಂಜಿ ಧರ್ಮ ಕಾರ್ಯ ಹೊಡೆದಾಂಡಲ್ಲ ನಮ್ಮ ಕೆ ಶೆಟ್ಟರ್ನ ಒಂಜಿ ಮಲ್ಲ ಕುಡಿಗೆ ಉಂಡು ಈ ಶಾಲೆಗಳಂಚನೆ ವಿದ್ಯಾನಿಕೇತನಗಳ ಆರು ಬತ್ತದೇರಿ ಕುಡಿಗೆ ಕೊಡ್ತೇರಿ ಐತೊಂಜಿ ಮಲ್ಲ ಒಂಜಿ ಕಟ್ಟಡದ ಕೆಲಸ ಆ ಒಂದಲುಂಡು ಈ ಒಂಜಿ ಅಕಲೆ ಆರು ಮಸ್ತ್ ಒಂಜಿ ಬಿಡು ವಿಜ್ಞಾನನ ಆರ್ನ ವ್ಯವಹಾರ ಕ್ಷೇತ್ರ ಇತ್ತಂಡಲ್ಲ ಈ ಕುಂಜತ್ತೂರು ಮಾಲಿಂಗೇಶ್ವರ ದೇವರನ ದದನ್ ಅವಿನಾಭಾವ ಸಂಬಂಧಾರಿಗೆ ಪ್ರತಿಯೊಂದು ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಪುನಂಚನ ಕೊಡುಗೆ ದಾನಿ ಆಯ್ನಂಚನ ಸರಳ ಸಜ್ಜನಿತ ವ್ಯಕ್ತಿ ಆಯ್ನಂಚ ನಮ್ಮ ಕೆ ಶೆಟ್ಟರ ಮೇರೆಲ್ಲ ನಮ್ಮ ಮಾತಿನ ಪರವಾದರೆ ನಾನು ಮೋಕೆಡಿ ಎದುಕೊಂಡೊಂದುಲ್ಲೆ ಶ್ರೋತ ಕೆ ಶೆಟ್ಟಿ ಮೇರೆಗೆ ಗುರ್ಕಾರ್ಲೈನ ಚಿತ್ರ ಶ್ರೋತ ನಿತೇಶ್ ಶೆಟ್ಟಿ ಮೇರೆ ಶಾಲನ ಪೊದೆತ್ತದೆ ನೆಪದ ಕಾಣಿಕದ ಹೊರಟು ಅರಿನಿ ಲೇಸಗು ಮಕ್ಕಳು ಕುಡೋರಿ ನಮ್ಮೊಟ್ಟಿಗೆ ಪುನಾರು ಅರುಣ್ ಆಳ್ವ ಖ್ಯಾತ ಉದ್ಯಮಿ ಆಲ್ ಕಾಲೇಜಿ ಸ್ಟೂಡೆಂಟ್ ಯೂನಿಯನ್ದ ಮಾಜಿ ಅಧ್ಯಕ್ಷರಾದ ಅಂಚನೆ ಒಂಜಿ ಮಲ್ಲ ಕಲೆತ ಬಗ್ಗೆ ಮಸ್ತ್ ಒಂಜಿ ವಿಶೇಷವಾಯಿನ ಪ್ರಾವೀಣ್ಯತೆ ಪಡಿನಾರು ಡ್ಯಾನ್ಸ್ದ ಮುಖಾಂತರ ಏತೋ ಒಂಜಿ ಸಾವಿರಾರು ವೇದಿಕೆ ತನ್ನ ಕಾರ್ಯಕ್ರಮ ಕೊರ್ನರ್ ದಾಯಪಂಡ ಆರ್ನ ಬಗ್ಗೆ ಜಿಂಜಾನ ಪಂಡ್ರೆಜ್ಜಿ ನಾನು ಆರಿಗೆ ಮಲ್ಲ ಒಂಜಿ ಗೌರವಾರ್ಪಣೆ ಅನ್ನಗ ಆರ್ನ ಮಾತ ವಿಷಯಲ್ಲ ನಮ್ಮ ಪನಿಯರುಲ್ಲ ಈ ಸಂದರ್ಭಡು ಮುರಾಣಿ ಮಲ್ಲ ಒಂಜಿ ಬ್ರಹ್ಮಕಾಲ ಸ್ಟಾಂಡ್ ಕೆದುಮೂಲೆ ಪನ್ಪ ಧೂಮಾತಿ ಪರಿವಾರ ದೈವಲ್ಲ ಆಯ್ತ ಮಾತ ಮುತ್ತಲಿಕನ ವಯಸ್ಸೊಂದು ಬಾರಿ ಪೊರ್ಲದ ಒಂಜಿ ಬ್ರಹ್ಮಕಲಶ ಮಂತೇರು ದೈವಲನ ನಮ್ಮ ಅರುಣ್ ಆಳ್ವೇರು ಆರೆಲ್ಲ ನಮ್ಮ ಮಾತನ ಪರವಾದಿ ನಾನು ಮೋಕೆಡೆದ್ದು ಕೊರೊಂದೊಲ್ಲೆ ಶ್ರೋತ ಅರುಣ್ ಆಳ್ವ ಮೇರೆಗೆ ಕ್ರೀಡಾ ಸಂಚಾಲಕರ ಚುತ್ತಿನ ಪ್ರವೀಣ್ ಒಸಮನೆ ಮೇರೆ ಮಿತ್ತ ಚಾವಡಿ ಬರ್ತದೆ ಶಾಲು ಹಂಚನೆ ನೆಪದ ಕಾಣಿಕೆ ಕೊಟ್ಟು ಮೋಕೆಡಿದ್ಕೊಂಡು ನೋಡು ಸೊಲ್ವೇಲು ಅಂಚನೆ ಕುಡೋರಿ ನಮ್ಮೊಟ್ಟಿಗೆ ಪುನಾರು ವಿಶ್ವನಾಥ ರೈಕೊಲು ನಮ್ಮ ಕೆ ಶೆಟ್ಟರೊಟ್ಟಿಗೆ ಬತ್ತನಾರು ದಯಪಂಡ ಆರ್ನೊಂಜಿ ಆತ್ಮೀಯ ಗೆಳೆಯೆ ಎಂಕಲೊಂಜಿ ಮಾಲಿಂಗೇಶ್ವರ ದೇವಸ್ಥಾನಡು ಇಂಚಿನ ಮಲ್ಲೊಂಜಿ ಜವಣಿರ್ನ ಒಕ್ಕುಟ್ಟುಂಡು ಇಂಚಿನ ತಂಡ ಉಂಡೊಂದು ಆ ಒಂಜಿ ಪ್ರೀತಿ ಮೋಕೆಡು ನಮ್ಮೊಟ್ಟಿಗೆ ಬೈದೇರಿ ಈರ್ನ ಲಂಚನೆ ಮಾಲಿಂಗೇಶ್ವರದ ಮಾತ ಅಭಿವೃದ್ಧಿ ಕೆಲಸ ಕಾರ್ಯಗಳ ನನ್ನ ದುಂಬುಗು ಈರ್ನ ಮಲ್ಲ ಮಟ್ಟದ ಸಹಾಯ ಸಹಕಾರ ಬೋರ್ಡು ಪಂಡದು ಈರೆಲ್ಲ ನಮ್ಮ ಮಾತಿನ ಪರವಾದಲ್ಲಿ ನಾನು ಮೋಕೆಡು ಎದುಕೊಂಡೊಂದಲ್ಲೆ ಮೇರೆಗೆ ನಮ್ಮ ಉಲ್ಲಾಸ್ ಸದಸ್ಯರ ಚಿತ್ರ ಉಲ್ಲಾಸರು ಬಿತ್ತ ಚಾವಡಿ ಬರ್ತದೆ ಶಾಲೆನ ಪದೆತ್ತದ ಮೋಕೆಡಿ ಎದುಕೊಂಡು ಅಂಜನೆ ಕುಡೋರೆ ಅಶ್ವಿತ್ ನೋಂಡ
ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದುಲ್ಲೇರಿ ನಮ್ಮ ಈ ಜವಣರಿಗೆ ಮಲ್ಲ ಒಂಜಿ ಬೆರಿಮುಳ್ಳು ಲೆಕ್ಕೆತ್ತಿದ್ದು ನಮ್ಮ ಮುತ್ತ ಜವಣಿಯರು ಮಾತಿರ್ಲ ಉದ್ಯೋಗ ನಿಮಿತ್ತವಾದಪ್ಪನೆ ಮಾತಿರ್ಲ ಕುಡ್ಲಾಡು ಆ ಸಂದರ್ಭಡು ವಾ ಪೊರ್ತುಡ್ಲ ನಮ್ಮ ಜವಣಿಯರಿಗೆ ಅಕ್ಲಿ ಬೋಡ್ತನ ಅಂಚಿನ ಬೆರಿ ಸಹಾಯ ಕೊರ್ದು ನಮಗೆ ಮಾತಾಡ್ತಿಡ್ಲ ಸಹಾಯ ಮಂತನ ಅಶ್ವಿತ್ ನೋಂಡ ಆರೆ ಕೆಲವೇ ಪೊರ್ತುಡು ಈ ಬರ್ರಿ ನಮ್ಮೊಟ್ಟಿಗೆ ಸೇರಿರುಲ್ಲೇರಿ ಅವೇ ರೀತಿ ಶ್ರೀ ಮೋಹನ್ ಶೆಟ್ಟಿ ತೂಮಿನಾಡು ಮಲ್ಲ ಉದ್ಯಮಿಯಾದ ಆರ್ನ ಬಗ್ಗೆ ಪರೋಡದಾಂಡ ಆರು ಕೊರ್ಪುನ ದಾನ ಈ ಕೈಟ್ ಕೊರ್ಪುನ ಈ ಕೈ ಗೊತ್ತ ಒಂಜಿ ತೀರಾ ಸರಳ ಸಜ್ಜನಿಕದ ವ್ಯಕ್ತಿ ಆದುಲ್ಲೇರಿ ಕರಿಣ ತಿಂಗಳು ಮಾರ್ಚ್ ತಿಂಗಳು ನಡತನ ಹಿಂದೂ ಸಮಾಜೋತ್ಸವದ ಅಧ್ಯಕ್ಷರಾದ ಕಾಸರಗೋಡು ಜಿಲ್ಲೆಡೆ ವಿಶೇಷವಾದ ಮಂಜೇಶ್ವರ ಪಂಚಾಯತ್ ಒಂಜಿ ಹಿಂದೂ ಸಮಾಜ ನಡಪೈನಾರು ಇವರದ ಏತೋ ದೇವಸ್ಥಾನದ ಜೀರ್ಣೋದ್ಧಾರಗೂ ಸಹಾಯ ಸಹಕಾರ ಮಂತ್ನಾರು ಅಂಚನೆ ಏತೋ ಬಡವರಿಗೆ ಅಶಕ್ತರಿಗೆ ರೋಗಿಗಳಿಗೆ ಮಸ್ತ್ ತನ್ನೆ ದಾಪ್ರ ಸಹಾಯ ಮಾಡ್ಬೋಣ ನಿರಂತರವಾದ ಜನ ಸೇವೆ ಡುಪ್ಪನಂಚ ನಮ್ಮ ಮೋಹನ್ ಶೆಟ್ಟಿ ತೂಮಿನ ನಮ್ಮೊಟ್ಟಿಗಿಲ್ಲೇರಿ ಆರೇಲಿ ನಮ್ಮ ಮಾತಿನ ಪರ ಬದಲ ಗೌರವಪೂರ್ವಕ ಅದನ್ನು ಮೋಕೆಡೆ ಎದುಕೊಂದಿಲ್ಲ ಶ್ರೀಯುತ ಮೋಹನ್ ಶೆಟ್ಟಿ ಮೇರೆಗೆ ಸದಸ್ಯರ ನೆಚ್ಚಿನ ಕಾರ್ತಿಕ್ ಮೇರೆ ಮಿತ್ತ ಚಾವಡಿ ಬತ್ತದೆ ಮೋಹನ್ ಶೆಟ್ರಿಗೆ ಶಾಲು ಪದ್ಧತಿದ ಅರೆ ನೀಲೇಸಿಗೆ ಮೋಕೆಡೆ ಎದುಕೊಂಡರು ದದಿದೆ ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯರ ಕುಲು ವೇದಿಕೆದ ಮರ್ಗಿಲ್ಡ್ ಬತ್ತೊಂತಲೆ ಮಾತ ಸದಸ್ಯರ ಕುಲು ದಯದಿದೆ ಪುದರ್ಲೆ ಪುನಗ ಪೊರ್ತುಗು ಸರಿಯಾದ ನಮ್ಮ ಸಭಾ ಕಾರ್ಯಕ್ರಮವನ್ನು ಮುಗಿತುಕೊರಡು ಮೋಹನ್ ಶೆಟ್ಟಿ ಮೇರೆಗೆ ಸದಸ್ಯರ ನೆಚ್ಚಿನ ಕಾರ್ತಿಕ್ ರವೀಶ್ ಶೆಟ್ಟಿ ಉಪಾಧ್ಯಕ್ಷರ ನೆಚ್ಚಿನ ರವೀಶ್ ಶೆಟ್ಟಿ ಇತರ ಆರು ವೇದಿಕೆ ಬರಡು ಉಪಾಧ್ಯಕ್ಷರು ರವೀಶ್ ಶೆಟ್ಟಿ ವೇದಿಕೆ ಬರ್ತದೆ ಶಾಲನ ಪಾರ್ದೆ ಅರೇನೆ ಈ ಲೇಸಿಗೆ ಮೋಕೆಡೆ ಎದುಕೊಂಡರು ಹಿರಿಯರ ನೆಚ್ಚಿನ ಶ್ರೀಯುತ ಮೋಹನ್ ಶೆಟ್ರಿಗೆ ಬಿಪ್ಪದ ಶಾಲೆ ನೆಪ ಕಾಣಿಕೆಯನ್ನು ಕೊರದು ಹರಿಡೆ ಮೋಕೆಡೆ ಎದುಕೊಂಡಲ್ಲ ಕುಡೋರಿ ನಮ್ಮೊಟ್ಟಿಗೆ ಪುನಃ ಹಿರಿಯರ ಅಂಚನ ಮಂಜುನಾಥ ಆಳುವ ಮೂಲು ರಡ್ಡು ವ್ಯಕ್ತಿಗಳು ನಮ್ಮ ಮಂಜೇಶ್ವರ ಜಿಲ್ಲೆಡು ದಾಯಪಂಡ ಈ ಒಂಜಿ ಪ್ರದೇಶಡು ಒಂಜಿ ನಮ್ಮ ಕಾರ್ತಿಕ್ ಸದಸ್ಯವಣ್ಣನ ಒವ್ವೇ ನಮಕ್ ದಾದ ಕೆಲಸ ಕಾರ್ಯ ಹೊಡೆದಲ್ಲ ನಮ್ಮ ಕಾರ್ತಿಕಡ ಪಾತ್ರೋಡು ಅಂಚನೆ ಕೆ ಶೆಟ್ಟಿ ನಮಗೆ ಬೋರ್ಡಂದ ಮಾತ ವಿಷಯಡ್ಲ ನಮ್ಮ ಮಂಜುನಾಥ ಆಳ್ವೆ ದಯಪಂಡ ಆರು ಮುಂಬೈಡು ಉದ್ಯಮ ನಡಪೊಂದಿತ್ತಲ್ಲ ಮುಲ್ತ ಮಾತ ಕೆಲಸ ಕನ್ನಡ ತೂಪುನಾರು ನಮ್ಮ ಮಂಜುನಾಥ ಆಳ್ವೇರಿ ಅವೇ ನಮಗೆ ಗೊತ್ತುಪ್ಪಲಕ್ಕನೆ ಕರಿನ ವರ್ಷ ರಡ್ಡು ಬ್ರಹ್ಮ ಕಲಶ ಅಂಡ್ ಕರಿನ ವರ್ಷ ದುಂಬುದ ವರ್ಷ ಕುಂಬಳೆ ಆ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶ ಮಾತ ನೇತೃತ್ವ ಒಂಜಿ ದಿನೊಟ್ಟೊಂಜಿ 25-30 ಜನ ಅವಳು ಅನ್ನಪ್ರಸಾದ ಸ್ವೀಕಾರ ಮಂತಾರ ಆಯ್ತು ಮಲ್ಲ ವ್ಯವಸ್ಥೆಯನ್ನು ಮಂತನಾರು ಜೀರ್ಣೋದ್ಧಾರಗಳ ಪೂರ್ತಿ ತೊಡಗಿಸಿನಾರು ಕುಡಂಜಿ ಮಧುರಡಾಯಿನ ಅಂಚನ ಮಲ್ಲ ಬ್ರಹ್ಮ ಕಲಶ ಅಂಚನೆ ಆ ಅನ್ನಛತ್ರದ ಸಂಪೂರ್ಣ ಒಂದು ವ್ಯವಸ್ಥೆಯನ್ನು ವಹಿಸೋನಂಚನ ರಾಜಕೀಯವಾದ ಧಾರ್ಮಿಕವಾದ ಅವೇ ನಮ್ಮ ಧರ್ಮಸ್ಥಳ ಜನಜಾಗೃತಿ ವೇದಿಕೆದ ಒಂದು ಸದಸ್ಯರಾದ ಮಂಜುನಾಥನ್ನ ನನಾತ ಇರ್ನ ನಮ್ಮ ಒಂದು ವಿದ್ಯಾನಿಕೇತನಗೂ ಮಲ್ಲ ಮಟ್ಟದ ಇಂಚಿನ ದಾರಿನಕ್ಕೆ ಕಂತದ ಒಂದು ಪೊರ್ಲುಡೆ ನಡಪುಲೆಕ್ಕ ಕಂದು ದಾಯಪಂಡ ಎಂಕ್ ನಾಲ ಎಲ್ಲೇ ಒಂಜಿ ಶುಲ್ಕ ದೆತೋನ್ನೆ ನಮ್ಮ ಶಾಲೆ ನಡಪೋಡ್ನಾಂಡ ಇರ್ನಂಚನ ಎಡ್ಡೆ ಮನಸ್ಸಾಕಲು ನಮ್ಮೊಟ್ಟಿಗಿತ್ತು ನನ್ನ ಎಡ್ಡೆ ಕಾರ್ಯರು ಸಾಧ್ಯ ಉಂಡು ಮೇರೆ ಅಣ್ಣನ ಒಂಜಿ ನನಾತ ಇರ್ನ ಮೆಗ್ಗಿಯನ್ನು ಒಟ್ಟಿಗೆ ಸೇರಿಸಾದ ಮಲ್ಲ ಕೆಲಸ ಆಡ ಪಂಡದು ಈಗ ನಮ್ಮ ಮಾತಿನ ಪರವಾದಲ್ಲ ಗೌರವ ಪೂರಕವಾದ ಮೋಕೆ ಎತ್ಕೊಂಡಲ್ಲ ಶ್ರೀಯುತ ಮಂಜುನಾಥ ಆಳುವ ಮೇರೆಗೆ ಕಬಡ್ಡಿ ತರಬೇತುದಾರರ ನೆಚ್ಚಿನ ರವೀಂದ್ರ ಶೆಟ್ರ್ ಮಿತ್ತ ಚಾವಡಿ ಬತ್ತದೆ ಮಂಜುನಾಥ್ ಆಳ್ವೆರೆಗೆ ಶಾಲೆ ಅಂಚನೆ ನಿಂಪುದ ಕಾಣಿಕೆಯನ್ನು ಕೊರದು ಈ ಲೇಸಿಗೆ ಮೋಕೆಡೆ ಎದುಕೊಂಡರು ಕಬಡ್ಡಿದ ತರಬೇತುದಾರರ ಕೋಚ್ ಆಯ್ನ ಚಿತ್ತಿನ ರವೀಂದ್ರ ಶೆಟ್ರ್ ಇಜಿಂದ ಶರತ್ ಶೆಟ್ಟಿ ಪಾದ ಧೈರ್ಯದಾರೆ ಮಿತ್ತ ಚಾವಡಿ ಬರ್ತದೆ ಶರತ್ ಶೆಟ್ಟಿ ಪಾದ ಮಿತ್ತ ಚಾವಡಿ ಬರ್ತದೆ ಅಂಚನೆ ಕುಡೋರಿ ಮೋಹನ್ ದಾಸ್ ಬಂಗೇರ ಶ್ರೀ ದೇವಿ ದೀಪ ಕನ್ಸ್ಟ್ರಕ್ಷನ್ ಮಂಗಳೂರು
ಟ್ರೆಜರ್ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಆರು ಒಂದೆರಡು ಬರೊಂದುಲ್ಲೇರು ಅವೇ ರೀತಿಯಡೆ ಕುಡೋರಿ ನಮ್ಮೊಟ್ಟಿಗೆ ಪುನಾರು ಕಾರ್ತಿಕ್ ಶೆಟ್ಟಿ ಮಜ್ಬೈಲು ಸಮಾಜ ಸೇವಕಿಯರು ಯಾಂಪಂಡ ಒವ್ವಿ ಒಂಜಿ ಮೊಕ್ಕಲು ಬೋರ್ಡಿಗೆ ದಾದ ಆಡ್ದಾಂಡಲ್ ಒಂಜಿ ಮಧ್ಯೋಡು ಒಂಜಿ ಜನ ಇತ್ತರನೆ ವಾ ಕೆಲಸ ಆಪುನೆ ಏನಪಂಡೆ ಒಂಜಿ ಪವರ್ನೇ ನಮ್ಮ ಇಲ್ಲ ಕಂತದ ಆ ಬಲ್ಬ್ ಪೊತ್ತೋಡ್ದಾಂಡ ಆಯ್ತು ಒಂಜಿ ವಯರ್ ಬೋರ್ಡ್ಗೆ ವಯರ್ ಇಜ್ಜಿನಂಡ ಒಂದು ಆಪುಜಿ ಆ ಕರೆಂಟ್ ಈಡೆ ಬರೋಡ್ದಾಂಡ ಅಂಚನೆ ನಮ್ಮ ಸದಸ್ಯರ ಈ ಒಂದು ಏತದೋ ದೈವಸ್ಥಾನ ಗಾವಡು ಪಾಪ ದಕಲೆ ಗಾವಡು ಅನಾರೋಗ್ಯ ಪೀಡಿತರೆ ಗಾವಡು ಏರಿಗೆಲ್ಲ ದಾದಲ ಸಹಾಯ ಸಾಕಾರ ಆಡ್ದಂಡ ನಮ್ಮ ಕಾರ್ತಿಕ್ ಕನ್ನಡ ಪಂಡನಂಡ ಆ ಅಪ್ಪ ತಕ್ಷಣನೇ ಆಯ್ಕೆ ಓಡ್ತಲಂಚನ ಒಂಜಿ ವ್ಯವಸ್ಥೆ ಆಪುಂಡು ನಮ್ಮ ಶಾಲೆಗಳಂಚನೆ ಮಸ್ತಾರು ಎಡ್ಡೆ ಒಂಜಿ ಬೋಡ್ತಲಂಚನ ಏತೋ ಧಾರಣಕ್ಲ ಮೇಲೆ ಮಂತೊಂದು ದೊಲ್ಲೇರು ನನ್ನ ದುಂಬುಗಳಂಚನೆ ಇರೊಂಜಿ ಬಲ್ಪು ಲೆಕ್ಕ ದಯಮಂಡ ಕಾರ್ತಿಕ ದೀಪೋತ್ಸವ ಅನ್ಪೇರು ದಯಣ ದೀಪಾವಳಿನ ಪತ್ತಾನಾಗ ಆರು ನಮ್ಮೊಟ್ಟಿಗೆ ಗುಲ್ಲೇರು ದೀಪದ ಲೆಕ್ಕ ಆರೆಲ್ಲ ನಮ್ಮ ಮಾತಿನ ಪರವಾದೆಲ್ಲ ಗೌರವಪೂರ್ವಕವಾದ ಮೋಕೆಡೆ ಎದ್ದುಕೊಂಡೊಂದಿಲ್ಲ ಕಾರ್ತಿಕ್ ಶೆಟ್ಟಿ ಮೇರೆಗೆ ನಿರಂಜನ್ ಮಿತ ಚಾವಡಿ ಬರ್ತದೆ ಶಾಲನ್ನು ಪದೆತ್ತದೆ ಕಾರ್ತಿಕ್ ಶೆಟ್ಟಿನೇ ಈ ಲೆಸ್ಸಿಗೆ ಮೋಕೆಡೆ ಎದ್ದುಕೊಂಡೋಡು ಅಂಚನೆ ನಮ್ಮೊಟ್ಟಿಗೆ ಪುನಾರು ಕಿರಣ್ ಕುಮಾರ್ ಕೋಡಿಕಲ್ಲೆ ಅಧ್ಯಕ್ಷರಾದುಲ್ಲೇರಿ ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ದಯಪಂಡ ತುಳುನಾಡದ ವೀರ ಪುರುಷರು ಆ ಗೆಜ್ಜೆಗಿರಿ ಪಂಚನ ಕ್ಷೇತ್ರನು ಇಡೀ ದೇಶ ವಿದೇಶಡು ಐನು ಬೊಲ್ಪುಗ ಕಂತನಾರು ಆ ದೇವಿ ಬೈದೆತ್ತಿನ ಮಲ್ಲ ಕ್ಷೇತ್ರ ನಿರ್ಮಾಣ ಮಂತದೆ ಅವು ಏತೋ ಒಂಜಿ ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆನೇ ಸಮಾಜಕ್ಕೆ ತೆರ್ಪೈನಾರು ಅಂಚನೆ ಕೋಟಿ ಚೆನ್ನಯ್ಯರು ಪನ್ಪುನ ವೀರ ಪುರುಷರನ್ನ ಒಂಜಿ ಆ ಪುಟ್ಟನ ಮಣ್ಣನ್ನು ಇಡೀ ಲೋಕರ್ಮೆ ತೆರಿಪಾಯಿನಂಚಿನ ನಮ್ಮ ಕಿರಣ್ ಕುಮಾರ್ ಕೋಡಿ ಬೈಲುಳ್ಳೇರು ಆರೆಗೆ ನಮ್ಮ ಮಾತಿನ ಪರವಾದಲ್ಲ ಮೋಕೆಡ ನಾನು ಎದುಕೊರೊಂದಲ್ಲೇ ಮಂಗಳೂರು ಮಹಾನಗರ ಪಾಲಿಕೆದ ನಿಕಟಪೂರ್ವ ಸದಸ್ಯರು ಕಿರಣ್ ಕುಮಾರ್ ಕೋಡಿಕಲ್ ಮೇರೆಗೆ ಪ್ರಭಾಕರ್ ಶೆಟ್ಟಿ ಸದಸ್ಯರನ್ನ ಚುತ್ತಿನ ಪ್ರಭಾಕರ್ ಶೆಟ್ಟಿ ಮಿತ ಚಾವಡಿಗೆ ಬರ್ತದೆ ಕಿರಣ್ ಕುಮಾರ್ ಕೋಡಿಕಲ್ ಮೇರೆಗೆ ಶಾಲೆ ಅಂಚನೆ ನೆಂಪುದ ಕಾಣಿಕೆಯನ್ನು ಕೊರತು ಮೋಕೆಡೆ ಎದುಕೊಂಡರು ಹಾಲು ಶ್ರೀ ಬಾಲಕೃಷ್ಣ ಬಿ ದೀಕ್ಷಾ ಒಡ್ಡು ಎಂಡೋಸಿದ್ದಾರೆ ನಂಗೆ ಮಾತೆರೆಗೆಲ್ಲ ಬೆರಿಸಾಯ ಉಂತನಾರು ಮುರುಣಂಜಿ ಭದ್ರಾಡು ಕೋಟಿದ ಮಲ್ಲ ದೇವಸ್ಥಾನ ಕನಿಲ ಭಗವತಿ ಕ್ಷೇತ್ರದ ಐಕ್ ಕೋಟಿ ಲೆಕ್ಕದ ಮನವನ್ನು ಕೊಡ್ತೇರು ದಯಪಂಡ ಆ ಅಲ್ಪ ಪಣವು ಕಾಸಿನಾರು ತೂತು ಜರಾರು ದಯಪಂಡ ದೇವಸ್ಥಾನ ಆಯ್ನ ಬಕ್ಕ ಖಂಡಿತ ದೇವರನ್ನ ದುಡ್ಡು ಏಪಲ ಒರಿಪರಿ ಕೊರಿಯರ್ ಪನ್ಪುನ ಮಲ್ಲ ಮನಸ್ಸುದ ಜನ ಮೂಲಿ ಪ್ರದೇಶದ ಅಪ್ಪನ ಒವ್ವೇ ದೈವಸ್ಥಾನಗಳ ಆ ಒಂದು ಮರತ ಸಹಾಯ ಮನ್ಪೇರು ದಯಪಂಡ ನಮ್ಮ ಏತೋ ಜನ 1 ವರ್ಷ 2 ವರ್ಷ ಕರೀದಿಲ್ಲಾರೆ ದುಡ್ಡು ಕೊರ್ನಾರುಳಾರೆ ಆಂಡಲ ಆರು ಏರು ಪೋಡಂದ ಆಂಡಲ ಇಜ್ಜಿನ ಪಣ ಅಂಚನ ಮಲ್ಲ ಮನಸ್ಸುದ ಬತ್ತನಲ್ಲಿ ಪೂರೇಗಲ್ಲ ಒಂಜಿ ಬಾಜೆಯಲ್ಲಿ ಬಂಜಿ ನಿಲಿಕೆ ತಿನ್ಪಾದೆ ಕೈ ನಿಲಿಕೆ ಕೊರ್ಪಂಚ ನಮ್ಮ ಬಾಲಕೃಷ್ಣ ದೀಕ್ಷಾ ನಮ್ಮೊಟ್ಟಿಗೆ ಆರೆಲ್ಲ ನಮ್ಮ ಮಾತೆಯನ್ನ ಪರವಾದಲ್ಲ ಮೋಕೆಡೆ ಎದ್ದುಕೊನ್ವೆ ಶ್ರೀಯುತ ಬಾಲಕೃಷ್ಣ ಬಿ ಪದವ ಮೇರೆಗೆ ನಮನ್ ಚಕ್ರತೀರ್ಥ ಮೇರೆ ಚಾವಡಿ ಬರ್ತದೆ ಶಾಲು ಹಂಚನೆ ನೆಂಪುದ ಕಾಣಿಕೆಯನ್ನು ಕೊಡ್ದು ಬಾಲಕೃಷ್ಣ ಬಿ ಪದವು ಮೇರೆನೆ ಮೋಕೆಡು ಎದ್ದುಕೊನೋಡು ಸೊಲ್ವೆಲು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಯಿನಂಚಿನ ಶ್ರೀ ಆಶಾಲತಾ PV ನಮ್ಮೊಟ್ಟಿಗೆ ಒಲ್ಲೇರು ದಯಪಂಡ ಈ ಒಂಜಿ ನಾಮಿನೇಷನ್ ಕೊರ್ನಾಗ ನಮ್ಮ ಶನೀಶ್ವರ ಮಂದಿರಡಿ ಐನಿಪುರ ಬರೆತ್ತಿನೆ ದಯಪಂಡ ಎಡ್ಡೆ ಒಂಜಿ ವಿದ್ಯಾಭ್ಯಾಸ ಇತ್ತದ ಎಡ್ಡೆ ಒಂಜಿ ಲೋಕಾನುಭವಿತರ ಅಂಚನ ಒಂಜಿ ಅಪ್ಪೆ ಆರು ನಮಗೆ ಮಾತ್ರ ಇಲ್ಲ ಹೆಮ್ಮೆ ನಮ್ಮ ಈ ಒಂಜಿ ಪ್ರದೇಶದ
ಪಂಚಾಯತ್ ಮೆಂಬರ್ ಆದ ಉಪ್ಪುನಾರು ಎಡ್ಡೆ ಸರಳ ಸಜ್ಜ ಪಂಡ ಆರ್ನ ಯಜಮಾನಿ ಲಂಚನೆ ಮಲ್ಲ ಒಂಜಿ ಉದ್ಯೋಗ ಉಪ್ಪುನಾರು ಸರ್ಕಾರಿ ಉದ್ಯೋಗ ಉಪ್ಪುನಾರು ಅಕ್ಲೇಡ್ ಮಸ್ತ್ ನಮ್ಮ ಸಮಾಜಗೊಂಜಿ ನನಾತ್ ಈ ಪ್ರದೇಶಕ್ಕೆ ಬೋಡ್ತಾನೆ ಅಭಿವೃದ್ಧಿ ಕೆಲಸ ಕಾರ್ಯಗೂ ಮನ್ಪುನೆ ಕಿರಿಗೆ ಮಾಲಿಂಗೇಶ್ವರ ಅನುಗ್ರಹ ಪಡ ಪಂಡದ ಇರೆಲ್ಲ ನಮ್ಮ ಮಾತಿನ ಪರದ ಮೋಕೆಡ್ ಎದುಕೊನೊಂದಲ್ಲೇ ಶ್ರೀಮತಿ ಆಶೋಲತಾ ಪಿ ವಿ ಬೆರಗೆ ಮಹಿಳಾ ಮಂಡಲದ ಸದಸ್ಯ ಚಿತ್ತಿನ ಸುಪ್ರೀತಾ ಮೇರೆ ಮಿತ್ತ ಚಾವಡಿ ಬತ್ತದು ಶಾಲನ ಪೊದೆತದು ಈ ಲೇಸಿಗೆ ಮೋಕೆಡ್ ಎದುಕೊನೋಡು ಅಂಚನೆ ನಮ್ಮ ಏನಕಡೆ ಪನ್ಲೆಕನೆ ಕೆ ಶೆಟ್ಟರ್ ಅವರ ಸದಾಶಿವಣ್ಣ ಅವಡು ಆರಕ್ಕಲ್ಲಿ ಬೊಂಬಾಯ್ದು ಬಂದಾಗ ಅಂಚನೆ ಖಾಲಿ ಕೈಟ್ ಬರ್ಪುಜೇರು ಕೈಲಿ ಕಣಪೆರ ಬಂದಾಗ ಒಂದು 2 ಜನ ಒಟ್ಟಿಗೆ ಲೆತ್ತೊಂದು ಬರ್ಪೇರು ಊರ್ದ ಪರಿಚಯ ಮಂತದ್ದು ಊರ್ದ ಅದಲ್ಲ ಅಕ್ಲೆಲ್ಲ ಪಂಡದ ಅಭಿವೃದ್ಧಿ ಆವಡೊಂದು ಎಂಕಲ್ ಒಂದು ಈತು ಕೊರ್ಪ ನಿಕ್ಲ ಅಂತ ಕೊರ್ಲೆ ಪಂಡದು ಆ ಒಂಜಿ ಎಡ್ಡೆ ಮನಸ್ಸು ನಮ್ಮೊಟ್ಟಿಗೆ ಬತ್ತೇರು ನಮ್ಮ ಗೋಪಾಲ ಮುಂಬೈದಾರು ಮಲ್ಲ ಉದ್ಯಮಿ ಅರ್ನೊಟ್ಟಿಗೆ ಬತ್ತುದುಲ್ಲೇರು ಅನ್ನ ಇರಡಲ ಅಂಚನೆ ಭಿನ್ನಯ ಮಂತಂದ್ರೆ ನಮ್ಮ ಒಂಜಿ ಮೇರ್ನ ಮೆಗ್ಗಿ ನಮ್ಮ ಒಂಜಿ ಈ ಸ್ಪೋರ್ಟ್ಸ್ ಕ್ಲಬ್ ಲಂಚನೆ ಮಸ್ತ್ ಕೆಲಸ ಮಂತೊಂದುಂಡು ಒಂಜಿ ದಯ ಪಂಡ ಈ ಒಂಜಿ ಸ್ಪೋರ್ಟ್ಸ್ ಕ್ಲಬ್ ದಕ್ಕಲ್ಲಿ ಒಂಜಿ ಓವರೋಡ್ ಹಾಕಲಿ ಬೆಂದಿನಟ್ಟು ಒಂಜಿ ₹100 ದೀದಿ ಮೂಲ ಏರಿಯಾಗಲು ಒಂಜಿ ಆಕಸ್ಮಿಕ ಅವಘಡ ಅಂಡ ಅನಾರೋಗ್ಯ ಅಂಡ ಅಕ್ಲಿಗೆ ಸಹಾಯ ಮನ್ಪುನ ಅಂಚನ ಒಂಜಿ ಮಲ್ಲ ಕೆಲಸ ಕಾರ್ಯ ಮಂತೊಂದುಲ್ಲೇರಿ ಅಂಚನ ಮಾತ ಒಂಜಿ ಎಡ್ಡೆಪ್ಪು ಇತ್ತನ ಜನಕುಲು ಈರ್ನಲ ಮಲ್ಲ ಮಟ್ಟದಂಕ ವಿದ್ಯಾಸಂಸ್ಥೆಗೆ ಸಹಾಯ ಸಹಕಾರ ಬೋರ್ಡ್ ಪಂಡದು ಈರೆಲ್ಲ ಮಾತಿನ ಪರವಾದಲ್ಲ ಏನು ಮೋಕೆಡೆ ಎದುಕೊನೊಂದಲ್ಲೇ ಅರೆಗೆ ಮನೀಶ್ ಮುಲ್ಲ ಗುಡ್ಡೆ ಮೇರೆ ಮಿತ್ತ ಚಾವಡಿ ಬತ್ತದು ಶ್ವಾಲು ಅಂಚನೆ ನೆಂಪುದ ಕಾಣಿಕೆನ ಸಂದಾಯಿತ ಮಲ್ಪಡು ಅಂಚನೆ ಕೂಡೋರಿ ಈ ಮೇಲ್ಚಾವಡು ಪುನಾರು ದಯಾರಾಯಿ ಮುಂಬೈ ಪಂಡದು ಇರ್ನ ದಯ ಏಪಲೆಂಕ್ಲೆಗೆ ಬೋರ್ಡನ್ನ ದಯ ಪಂಡ ಊರುಡು ಒವ್ಯಂಜೆಟ್ ಕೆಲಸ ಕಾಣದ ಅವನಲ್ಲ ಮುಂಬೈದ ದುಡ್ಡು ಏತು ಬರ್ಪುಂಡು ಐಟ್ ಮುಲ್ತೊಂಜಿ ಅಭಿವೃದ್ಧಿ ಆದ್ರೆ ಸಾಧ್ಯ ಉಂಡು ಮೂಲ ದಾದಕ್ಕೆ ಪಂಡ ಆನಿ ಒಂಜಿ ಬೇಲೆ ಮಂತದ್ದು ಒಂಜಿ ಮಧ್ಯಮ ವರ್ಗದಾಗಲು ಉಪ್ಪುನೆ ಅಪಗ ನಿಕ್ಲೆ ಲಂಚನೆ ಅವಳು ಏತೋ ಎಲ್ಲೆ ಪ್ರಾಯಡು ಪೋದು ಕಷ್ಟ ನಷ್ಟ ಆದು ಮಲ್ಲ ಉದ್ಯಮನಲ್ಲ ಊರು ನಿಕ್ಲು ಮರತದ್ಯಾರ ಅಂಚೆ ನಮ್ಮ ಒಂಜಿ ಮಾಲಿಂಗೇಶ್ವರ ದೇವರೆಲ್ಲ ದೇವಸ್ಥಾನ ಮರಪಡಿ ಈ ಒಂಜಿ ಕಾರ್ಯಕ್ರಮ ಈರೆಲ್ಲ ನಮ್ಮ ಮಾತಿನ ಪರವಾಗಿ ನಾನು ಮೋಕೆಡೆ ಎದುಕೊನೊಂದಲ್ಲೇ ದಯಾರೈ ಮುಂಬೈ ತೆರೆಗೆ ಕಾರ್ತಿಕ್ ಮೇರೆ ಮಿತ್ತ ಚಾವಡಿ ಬರ್ತದೆ ಸ್ವಾಲು ಹಂಜನೆ ನೆಂಪುದ ಕಾಣಿಕೆನೆ ಮುಂಬೈದ ಉದ್ಯಮಿಲು ದಯಾ ರೈ ಮುಂಬೈ ಮೇರೆಗೆ ಸಂದಾಯಿತ ಮಲ್ಪಡು ಬೊಕೊರಿ ನಮ್ಮೊಟ್ಟಿಗುಲ್ಲೇರು ಪ್ರವೀಣ್ ಬೆಳ್ಚಾಡ ಉಜರತ್ತಡು ಮಲ್ಲ ಹೋಟೆಲ್ ಉದ್ಯಮಿ ಆದ ಕ್ಯಾಟ್ರಿಂಗ್ ನಡಪ ಒಂದು ಈ ಮಾಲಿಂಗೇಶ್ವರ ಅಪ್ಪನ ಮಾತ ಒಂಜಿ ಎಡ್ಡೆ ಕೆಲಸಗುಲ್ಲ ಮಲ್ಲ ಮಟ್ಟದ ಪಣವನ್ನು ಸಾಕೊಂಡು ಕೊರ್ಪುನಾರು ಮುರಣಿ ವಜ್ರದೇವಿ ಸ್ವಾಮೀಜಿ ಪಣ್ಣಾರು ಬನ್ನಾಗ ಆರೊಂಜಿ ಶಶಿಧರ್ ಶೆಟ್ಟಿ ಬರೋಡ ಬತ್ತಲೆಕ್ಕ ಆ ಒಂದು ಉಲ್ಲಿರ್ದಂಡದು ಆ ಸಂದರ್ಭ ಆರೊಂಜಿ ಪಂತೇರಿಯ ನಾನೆಕ್ ಬತ್ತಂಡ ಮಾಲಿಂಗೇಶ್ವರ ದೇವಸ್ಥಾನ ದಾದ ಜಾತ್ರದ ಎಂಚಿನ ಉಂಡಾಲು ಕೆಲಸ ಅನ್ನ ಸಂತರಣ ಬೇತ ಐಕ್ ಪೂರ ಎನ್ನನೆ ಒಂದು ಬೋಟ್ನಾಥ ಪಣವ ಕಾಸು ಕೊರ್ಪೆಂದಂಡದು ಇರೆ ಆ ಒಂಜಿ ಮಲ್ಲ ರೀತಿಗೆ ಇರ್ನ ಒಂಜಿ ಉದ್ಯಮ ಕ್ಷೇತ್ರ ನಡಪಡು ನನಾರ್ದು ಮಲ್ಲ ಪಣವಕಾಸದ ಸಹಾಯ ಅಂಚನೆ ಇರ್ನ ಬೆರಿ ಸಹಾಯ ಒಂಜಿ ಧೈರ್ಯದ ಪಾತ್ರ ಇಂಗ್ಲಿ ಬೋರ್ಡ್ ಪಂಡದು ಇರೆಲ್ಲ ನಮ್ಮ ಮಾತಿನ ಪರವದಲ್ಲ ಏನು ಮೋಕೆಡೆ ಎದ್ದುಕೊರೊಂದಲ್ಲೇ ಶ್ರೀಯುತರನೆ ನಿತೇಶ್ ಶಿವಕೃಪ ಸದಸ್ಯರು ಮಿತ್ತ ಚಾವಡಿ ಬದದು ನಿತೇಶ್
ಶಿವಕೃಪಾ ಮೇರೆ ಮಿತ್ತ ಚಾವಡಿ ಬತ್ತದೆ ಶಾಲು ಅಂಚನೆ ನೆಪುದ ಕಾಣಿಕೆಯನ್ನು ಕೊರ್ದು ಮೋಕೆಡ್ ಎದುಕೋನೋಡು ಅಂಚನೆ ನಮ್ಮೊಟ್ಟಿಗೆ ಕುಡೊಂಜಿ ವ್ಯಕ್ತಿ ಉಲ್ಲೇರು ಒಂಜಿ ಅಪ್ಪೆ ಅಮಿತ್ ಆಳ್ವ ಪಂಡದು ಕುಂಬಳೆ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ನಮ್ಮೊಟ್ಟಿಗೆ ಅಂಚನೆ ನಮ್ಮ ಮಾಲಿಂಗೇಶ್ವರ ತಂಡದ ಮಾತೊಂಜಿ ಬೆರಿಮುಳ್ಳು ಲೆಕ್ಕ ಅದ ಸದಸ್ಯರು ನಮ್ಮೊಟ್ಟಿಗೆ ಪುನಃ ಅಮಿತಕ್ಕ ನಮ್ಮೊಟ್ಟಿಗೆ ನನಾತ್ ಈ ನಡೆದು ಎಡ್ಡೆಡ್ಡೆ ಕೆಲಸ ಸಮಾಜಕ್ಕೆ ಆವಡು ಅಮಿತಾನ್ ಪಂಡ ಅಮಿತ ಪಂಡ ಅವು ಏತಲ ನಮ್ಮಕ್ಕೆ ಕೈಕ್ ತಿಕ್ಕದ ನಂಚಿನ ಅಮಿತ ಆನಂದ ಅನ್ಪಂಡ ದಮಂಡ ಅಮಿತ ಅದು ಖುಷಿ ಪನ್ಪುನ ಅವೇ ಲೆಕ್ಕ ಈರೆಲ್ಲ ಎಡ್ಡೆ ಕೆಲಸ ಕಾರ್ಯ ಆವಡು ಸಮಾಜ ಪಂಡೊಂದು ಹಿರಿಯಲ್ಲ ನಮ್ಮ ಆತ್ಯನ ಪರವಾದಲ್ಲ ಮೋಕೆಡೆಯನ್ನು ಎದುಕೊರೊಂದೊಲ್ಲೆ ಅಮಿತ ಆಳ್ವ ಮೇರೆಗೆ ಮಹಿಳಾ ಮಂಡಲದ ಮಾಜಿ ಗುರುಕಾರ್ತಿ ಶೋಭಾ ಶೆಟ್ಟಿ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಶಾಲು ಹಜರೆ ನೆಂಪುದ ಕಾಣಿಕೆಯನ್ನು ಕೊರ್ದು ಮೋಕೆಡೆ ಎದುಕೊಂಡು ಅಮಿತ ಆಳ್ವ ಮೇರೆಗೆ ಶ್ರೀಮತಿ ಶೋಭಾ ಶೆಟ್ಟಿ ಶಾಲು ಹಚ್ಚರಿ ನೆಪದ ಕಾಣಿಕೆನೆ ಸಂದಾದ ಮೋಕೆಡೆ ಎದುಕೊಂಡು ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾನಿಂಚಿನ ದಿನೇಶ್ ಶೆಟ್ಟರ್ ನಮ್ಮೊಟ್ಟಿಗೆ ಉಲ್ಲೇರು ಈ ಒಂಜಿ ಮಾತ ಮುಲ್ತ ಬೇತೆ ಬೇತೆ ಸಂಘಟನೆ ನಡಪೊಡ್ದಾಂಡ ದೇವಸ್ಥಾನದ ಮಲ್ಲ ಆಶಯ ನಮಕ್ ಬೋಡಾಪುಂಡು ಅವೇ ರೀತಿ ದಿನೇಶ್ ಶೆಟ್ಟರ್ ಪಂಡ ಮಲ್ಲ ಒಂಜಿ ಎಡ್ಡೆ ಜವಾಬ್ದಾರಿಯುತವಾಯಿನಂಚಿನ ವ್ಯಕ್ತಿ ಅದುಲ್ಲೇರು ಸಂಘ ಪರಿವಾರಡು ಮಸ್ತ್ ಗುರುತಿಸಾದ ಈ ಪ್ರದೇಶೋಡೆ ಒಂಜಿ ಹಿಂದುತ್ವದ ಮಲ್ಲ ಶಕ್ತಿಯ ನಮ್ಮೊಟ್ಟಿಗೆ ಪುನಃ ದಿನೇಶ್ ಶೆಟ್ಟರ್ ನಮ್ಮೊಟ್ಟಿಗೆ ಉಲ್ಲೇರು ಆರೆಲ್ಲ ನಮ್ಮ ಮಾತಿನ ಪರದ ಮೋಕೆಡೆ ಎದುಕೊಂದೊಂದಲ್ಲೇ ಮೇರೆಗೆ ಸುಚಿಪ್ ಕಲಲಾಯಿ ಮೇರೆ ಮಿತ್ತ ಚಾವಡಿ ಬರ್ತದೆ ಶಾಲು ಹಂಚನೆ ನೆಪದ ಕಾಣಿಕೆಯನ್ನು ಕೊರ್ದು ಮೋಕೆಡೆ ಎದುಕೊಂಡು ಅಂಚನೆ ಕುಡೂರಿ ನಮ್ಮೊಟ್ಟಿಗೆ ಹಿರಿಯರ ಅಂಚನ ವಿಶ್ವನಾಥ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿಯ ಏತೋ ವರ್ಷ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಈ ದೇವಸ್ಥಾನದ ಭಾರಿ ಪುರ್ಲು ನಡಪೈನಾರು ಏನಕಡೆ ಪನ್ಲೆಕ್ಕನೆ ಭಜನಾ ಮಂಡಳಿದ ಸುವರ್ಣ ಮಹೋತ್ಸವ ಆದಪ್ಪು ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಸುವರ್ಣ ಮಹೋತ್ಸವ ಪಡ ಪ್ರತಿ ಒಂದು ಕೆಲಸಗಳ ಎಡ್ಡೆ ಎಂಕ್ಲಿಗೆ ಬೆರಿಸಾಯ ಅಂತದ್ದು ಈ ಕಾರ್ಯ ನಡತ್ತಿನಾರು ನಮ್ಮ ಹಿರಿಯರಾಯನ ವಿಶ್ವನಾಥ್ ಶೆಟ್ಟಿ ನಮ್ಮೊಟ್ಟಿಗೆ ಆರೆಲ್ಲ ನಮ್ಮ ಮಾತಿನ ಪರವಾದಲ್ಲ ಮೋಕೆಡೆ ಎದುಕೊಂದೊಲ್ಲೆ ವಿಶ್ವನಾಥ ಶೆಟ್ಟರಿಗೆ ಸತೀಶ್ ಚಕ್ರತೀರ್ಥ ಮೇರೆ ಮಿತ ಚಾವಡಿ ಬರ್ತದೆ ಹಿರಿಯರ ನೆಚ್ಚುತ್ತಿನ ವಿಶ್ವನಾಥ ಶೆಟ್ಟರಿಗೆ ಶಾಲು ಹಂಚನೆ ನೆಪದ ಕಾಣಿಕೆಯನ್ನು ಸಂದಾಯಿತ ಮಲ್ಪಡು ನಮ್ಮೊಟ್ಟಿಗೆ ಕುಡೂರಿ ಪುನಾರು ಸುರೇಶ್ ಶೆಟ್ಟಿ ಪರಂಕೆಲ ಉದ್ಯವರ ದೈವಲನ 4 ಗ್ರಾಮದ ಒಂದು ಮಲ್ಲ ಗುತ್ತುದ ಮನೆತನ ಪಡ್ಯಾರ ಮನೆ ಗ್ರಾಮ ಚವಾಡಿ ಪಂಡದು ಆ ದೈವಲನ ಮಲ್ಲ ಗಡಿ ಪ್ರಧಾನರಾದುಲ್ಲೇರು ಸುರೇಶ್ ಶೆಟ್ಟಿ ವಿಶ್ವ ಪರಿಷದ ಮಲ್ಲ ಒಂದು ಮಲ್ಲ ಜವಾಬ್ದಾರಿನ ದೆತ್ತೊನ್ನಾರು ಅಂಚನೆ ಈ ಪ್ರದೇಶಡು ಮಾತ್ರ ಬ್ರಹ್ಮಕಾಲ ಸ್ನಾನಗಳು ಅಂಚನೆ ಮುಂಬೈಗೆ ಪೋವಾಡು ಊರುಡು ಓಡಿ ಬ್ಯಾಂಗ್ಳೂರು ಪೋವಾಡು ಮೈಸೂರು ಪೋವಾಡು ಒಟ್ಟಿಗೆ ಎಂಕ್ಲೊಟ್ಟಿಗೆ ಇತ್ತದೆ ಕೆಲಸಗಳು ನಮ್ಮೊಟ್ಟಿಗೆ ಇತ್ತು ಜನ ಸುರೇಶ್ ಅಣ್ಣಿ ನಮ್ಮೊಟ್ಟಿಗೆ ಉಲ್ಲೇರು ಆರೆಗ್ಲ ಕ್ಯಾಂಪ್ ಕೊಡು ಉದ್ಯೋಗಿ ಆದುಲ್ಲೇರು ಆರಿಗೆ ನಮ್ಮ ಮಾತಿನ ಪರವಾದಲ್ಲ ಯಾನು ಮೋಕೆಡ್ ಅರಣ ಎದುಕೊರೊಂದೊಲ್ಲೆ ಬೆಳಗ್ಗೆ ದಾಮೋದರ್ ಶೆಟ್ಟಿ ಮಿತ ಚಾವಡಿ ಬರ್ತದೆ ಶಾಲು ಹಂಚನೆ ನೆಪದ ಕಾಣಿಕೆಯನ್ನು ಸಂದಾಯಿತ ಮಲ್ಪಡು ಅಂಚನೆ ಕುಡೋಟಿಗೆ ನಮ್ಮುಲ್ಲೇರೆ ಬಾಲಕೃಷ್ಣ ಶೆಟ್ಟಿ ಸೂರತ್ ಗುಜರಾತ್ ಮಲ್ಲ ಉದ್ಯಮಿ ಅದುಲ್ಲೇರು 2 ಜನ ಉಲ್ಲೇರು ಪಾದೆ ದಾಖಲು ದಯಪಂಡ ಪಾದೆ ಪಂಡ ಗಟ್ಟಿಗೆ
ಎಂಕ್ಲೆಗೆ ಈ ಒಂಜಿ ಮಾಲಿಂಗೇಶ್ವರ ದಿವಸ ರಡ್ಡ್ ಗಟ್ಟಿದ ಶಕ್ತಿ ಎಲುಪುನೆ ಒಂಜಿ ಬ್ಯಾಂಗ್ಳೂರು ಉದ್ಯಮ ಅನ್ಪಂದೆ ನಮ್ಮ ವಿಕಾಸ್ ಶೆಟ್ರು ಬೊಕೊಂಜಿ ನಮ್ಮ ಬಾಲಕ ಶೆಟ್ರು ಪಾದೆ ಪಂಡದೆ ಆ ಮುಂಬೈದ ಈ ದೇವಸ್ಥಾನದ ಆ ಒಂಜಿ ಸಂಗ್ರಹ ಎಂಗ್ಲು ಮುಂಬೈಗೆ ಪೋನಾಗ ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿ ಮುಟ್ಟಲ್ಲ ಎಂಕ್ಲು ನಿರಂತರ ಅವಧಿತ್ತನಾಗಲಿ ಬ್ಯಾಂಗ್ಳೂರು ಪೋವಾಡು ಮೈಸೂರು ಪೋಡು ಓಲು ಪಂಡಲ ವಿಕಾಸಲ್ಲ ನಮ್ಮ ಬಾಲಕ ಶೆಟ್ರಲ್ಲ ಮಲ್ಲ ಒಂಜಿ ಪಾದ್ಯದ ಲೆಕ್ಕದಂಡ ಪಾದ್ಯನ ಪೊಡಿ ಮನ್ಪೇರಿ ಆಪಜಿ ಅಂಚನ ಗಟ್ಟಿ ಮುಟ್ಟದ ರಡ್ಡ್ ಜವಣೇರು ನಮ್ಮೊಟ್ಟಿಗೆ ಗೊಲ್ಲೇರು ಈ ಒಂಜಿ ಕಾರ್ಯಕ್ರಮ ಬಾಲಕ ಶೆಟ್ಟಿ ಪಾದೆ ಮೇರೆನೆ ನಾ ಮಾತೆರ್ನ ಪರವಾದಲ್ಲ ಮೋಕೆಡೆಯನ್ನು ಎದುಕೊನೊಂದಲ್ಲೆ ಬೆಳಗ್ಗೆ ಶ್ರೀಯುತ ಪ್ರವೀಣ್ ಭಟ್ ಚಕ್ರತೀರ್ಥ ಮೇರೆ ಪ್ರವೀಣ್ ಭಟ್ ಚಕ್ರತೀರ್ಥ ಪ್ರಶಾಂತ್ ಭಟ್ ಚಕ್ರತೀರ್ಥ ಮೇರೆ ಮಿತ ಚಾವಡಿ ಬರ್ತದೆ ಶಾಲು ಅಂಚನೆ ನೆಪದ ಕಾಣಿಕೆಯಲ್ಲಿ ಸಂದಾಯಿತ ಮಲ್ಪಡು ಕುಡುರವಿ ಅರ್ನೊಟ್ಟಿಗೆ ಉಪ್ಪುನಾರು ಅಕ್ಲು ಜೊತೆಯಾದ ಉಪ್ಪುನಾಕ್ಲು ನಮ್ಮ ವಿಕಾಸ್ ಶೆಟ್ರುಲ್ಲೇರು ಆರ್ಲಂಚನೆ ಆರಂಕ್ಲೆ ಒಟ್ಟಿಗಿತ್ತನ್ನ ಮೂಲ ಎತ್ತು ಮಲ್ಲ ಒಂಜಿ ಕಾರ್ಯಕ್ರಮ ಅನ್ಪುಂಡಲ್ಲ ನಮಕ್ ಬಾರಿ ಒಂಜಿ ಧೈರ್ಯ ಅವು ಖಂಡಿತವಾದಲ್ಲ ಕಾರ್ಯಕ್ರಮ ಯಶಸ್ವಿ ಆಪುಂಡು ಒಲ್ಲ ಪಣವು ಕಾಸು ಎಂಗ್ಲು ಸೋತುಂಡ ಖಂಡಿತವಾದಲ್ಲ ಎಂಗ್ಲಿ ಮಿತ್ತು ತೆರ್ಪುಂಡಂಚಿನ ಮಲ್ಲ ಮನಸ್ಸುದಾರು ನಮ್ಮ ವಿಕಾಸ್ ಶೆಟ್ರುಲ್ಲೇರು ಆರೆಗ್ಲಂಚೆ ನಮ್ಮ ಮಾತಿನ ಪರದಲ್ಲ ಮೋಕೆಡನ್ನು ಎದುಕೊರೊಂದಲ್ಲೇ ಶ್ರೀಯುತರಿಗೆ ಕಿಶೋರ್ ಆರ್ವರ್ ಮೇರೆ ಮಿತ ಚಾವಡಿಗೆ ಬರ್ತದೆ ನಿಂಬುದ ಕಾಣಿಕೆ ಶಾಲನ ಪೊದಿತದ ಮೋಕೆಡು ಎದುಕೊರಡು ಕಿಶೋರ್ ಆರ್ವರ್ ಕೊಡೋರಿ ನಮ್ಮೊಟ್ಟಿಗೆ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಪಂಡದು ಮಲ್ಲ ಉದ್ಯಮನು ನಡಪಂದುಲ್ಲೇರು ಮಲ್ಲೊಂಜಿ ಮನೆತನದಾರು ಬಾರಿ ಒಂಜಿ ಕ್ರೀಡಾ ಕ್ಷೇತ್ರಡು ಮಸ್ತ್ ಸಾಧನೆ ಮಂತದೇರು ವಿಶ್ವಣ್ಣ ನಾನ ನೆಕ್ ದುಂಬು ಲಂಚನೆ ಇರ್ನ ಮಲ್ಲ ಮೂಲ ಉವಿಯ ರೀತಿದ ಕೆಲಸ ಕಾರ್ಯಾಪುಣ್ಲ ಮಲ್ಲ ಬೆರಿಸಾಯ್ತಂದು ನನ್ನ ದುಂಬುಗ ಲಂಚನೆ ಒಂದೇ ರೀತಿ ನಮ್ಮೊಟ್ಟಿಗೆ ಎತ್ತದೆ ಎಂಕ್ಲೆ ಮಸ್ತ್ ಇರ್ನ ಬೆರಿಸಾಯ ಬೋರ್ಡು ಮಾರ್ಗದರ್ಶನ ಬೋರ್ಡು ಅಂಚನೆ ಈತು ಪೊರ್ಲದ ಒಂಜಿ ವೇದಿಕೆನ ಇವೊಂಜಿ ಆಗ ಬಲ್ಲದ ಒಂಜಿ ಪಂಥದ ಈ ಗೊಬ್ಬು ನಡಪೊಡ್ನಾಡ ನೆಕ್ ಮೊತ್ತನ ಮಾತನ ವ್ಯವಸ್ಥೆಯನ್ನು ಮಂತನಾರೆ ನಮ್ಮ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲೆ ಆರೆಗೆ ನಮ್ಮ ಮಾತಿನ ಪರವಾದಲ ನನಾತ್ ಈರ್ನ ಉದ್ಯಮ ಕ್ಷೇತ್ರಡು ಉತ್ತರೋತ್ತರ ಅಭಿವೃದ್ಧಿ ಆಡು ನನಾತ್ ಈರ್ನ ಒಂಜಿ ಎಂಕಲೆಗೆ ಒಂಜಿ ಬೆರಿಸಾಯ ಉಪ್ಪಡು ಪಂಡಂದು ಹಿರಿಯನ್ಲ ಮೋಕೆಡೆಯನ್ನು ನಮ್ಮ ಮಾತಿನ ಪರವಾದಲ ಎದುಕೊನೊಂದಲ್ಲೇ ಬೆಳಗ್ಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರ ನೆಚ್ಚಿನ ಶೈಲೇಶ್ ಶೆಟ್ರು ಮಿತ್ತ ಚಾವಡಿಗೆ ಬರ್ತದೆ ಶಾಲು ಹಚ್ಚನೆ ನೆಂಪುದ ಕಾಣಿಕೆಯನ್ನು ಕೊರೆದು ಅರೇನೆ ಮೋಕೆಡು ಎದುಕೊನಡು ನಿಕಟಪೂರ್ವ ಅಧ್ಯಕ್ಷರು ಶೈಲೇಶ್ ಶೆಟ್ರು ಶಾಲು ಹಂಚನೆ ನೆಂಪುದ ಕಾಣಿಕೆದ ಹೊರಟು ಶಿವತೆರೆನೆ ಎದುಕೊನೊಂದಲೇರಿ ಸೊಲ್ಮೇಲು ಅಂಚನೆ ಕುಡೋಡಿ ನಮ್ಮೊಟ್ಟಿಗೆ ಇಲ್ಲೇರು ಒಂಜಿ ಎಲ್ಲೆ ಪ್ರಾಯದ ಅಪ್ಪೆ ಮಲ್ಲ ಸಾಧನೆ ಮಂತನಾರು ಸದಾಶಿವ ಶೆಟ್ಟಿ ಸೇವಾ ಬಳಗದ ಒಂಜಿ ಪ್ರಮುಖರದುಲ್ಲೇರು ಮಾತ್ರಳೆ ಗೊತ್ತಿತ್ತಾಗನೆ ಕರಿಣ ವರ್ಷ ನಡತಂಜನ ಆಟಿದ ಕೂಟ ಅಂಜನೆ ಕಾಸರಗೋಡು ಜಿಲ್ಲೆದ ಬಂಟರ ಸಮ್ಮೇಳನದ ಕಾರ್ಯಕ್ರಮದ ಮಲ್ಲ ಒಂಜಿ ಮುತ್ತಾಲಿಕೆನ ದೇತ ಇನ್ನು ಪುರುಡೆ ನಡಪೈನಾರು ಆ ಅನ್ನಪೂರ್ಣ ರೈಕುಲ್ ನಮ್ಮಟ್ಟುಲ್ಲೇರು ದಾಯಪಂಡ ಈರ್ನ ಒಂಜಿ ಅನ್ನಪೂರ್ಣ ಪುದಾರ್ಗ ತಕ್ಕ ಈರ್ನ ಒಂಜಿ ಆ ಒಂಜಿ ವ್ಯಕ್ತಿತ್ವ ಉಂಡು ನಾನು ದುಂಬುಗು ಅಂಚನೆ ಮಸ್ತ್ ಈ ಊರಿತನ ಮಸ್ತ್ ಬಡಬೇರೆಗಾವಡು ಏರೆ ಒಂಜಿ ರೋಗ ಪೀಡಿತರೆಗಾವಡು ಬೇತೆ ಬೇತೆ ಕಷ್ಟ ಕಾರ್ಪುನ ಉಡುಪುಲೆಗೆ ಆ ಮಲ್ಲ ದಾನಿ ನಕ್ಕಲ ಮುಖಾಂತರವಾದ ಸಹಾಯ ಮನ್ಪಂಚನ ಆ ಯೋಗ ಭಾಗ್ಯವನ್ನು ಮಾಲಿಂಗೇಶ್ವರ ಅನುಗ್ರಹ ಮನ್ಪಡ ಪಂಡದು ಈರಳೆಯನ್ನು ನಮ್ಮ ಮಾತಿನ ಪರವಾದಲ್ಲ ಮೋಕೆಡೆ ಎದ್ದುಕೊನೊಂದಲ್ಲೇ ಬೆಳಗ್ಗೆ ಸುನೀತಾ ಶೆಟ್ಟಿ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಶಾಲು ಹಚ್ಚನೆ ನೆಂಪದ ಕಾಣಿಕೆಯನ್ನು ಸಂದಾಯಿತ ಮಲ್ಪಡು ಅಂಚನೆ ಬಾರಿ ಪೊರುದ ವ್ಯವಸ್ಥೆ ಮಂತದುಪ್ಪೇರು ಸ್ವರ ತಾದುಪೋಡು ಅಂಚನೆ ಬೊಲ್ಪುದ ಮುಕ್ಲೆಗಲ ಎಂಕಲ್ ಮಾತೆನ ಪರವಾದ ಎಂಕಲ್ ಮೋಕೆಡೆ ಎಂಕಲ್ ಎದುಕೊರೊಂದಲ್ಲ ಅಂಚನೆ ಇನಿ ಈ ಪಂಥದ ಬಲ್ಲದ ಪಂಥದ ಗೊಬ್ಬುಡು ಪಾಲು ಪಡೆಯರೆ ಬತ್ತನ ಅಂಚನ ಪಂತೋಡು ಭಾಗವಹಿಸರೆ ಬತ್ತನ ಅಂಚನ ಮಾತ ತಂಡದಕ್ಲೆಗಲ ನಿಂಗೆ ಸ್ವಾಗತ ಮಂತೊಂದುಲ್ಲ ಅವೇ ರೀತಿ
ಬಲ್ಲು ವೈಪು ನಕ್ಲೆ ಗೊಬ್ಬು ನಕ್ಲೆ ಇತ್ತು ನಾನು ತುಯ್ಯರ್ಲ ಆತ ಜನ ಇತ್ತರನೇ ನಿಕ್ಲೆಲ್ಲ ಒಂಜಿ ಉಮೇದು ಆ ತುಯ್ಯರೆ ಬತ್ತನಚನ ಮಾತ ಕ್ರೀಡಾಭಿಮಾನಿಲೆಲ್ಲ ನಿಕ್ಲೆಲ್ಲ ಎಂಕ್ಲು ಮೋಕಡೆ ಎದ್ದುಕೊಂಡು ಈ ಒಂಜಿ ಕಾರ್ಯಗೂ ಬೇತೆ ಬೇತೆ ರೀತಿಡಿ ಮಾತಾ ಸಹಾಯ ಸಹಕಾರ ಕೊಡ್ತಾರೆ ಅಂಜನೆ ವಿಶೇಷವಾದ ಒಂಜಿ ವ್ಯವಸ್ಥೆ ಆವಡ್ ನನ್ನ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ದಕ್ಕೆಲ್ಲ ಮಲ್ಲ ಒಂಜಿ ಸಹಾಯ ಅಕ್ಲೆಲ್ಲ ಉಂಟು ದಯಪಂಡು ಈ ಪ್ರದೇಶಡೆ ಮಲ್ಲ ಒಂಜಿ ಅಗ್ಗ ಜಗ್ಗಾಟದ ತಂಡ ಇತ್ತು ನಾವು ಆಂಜನೇಯ ಅವೆ ಅಕ್ಲೆಗೆಲ್ಲ ಅಂಚೆ ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ದಕ್ಲೇನೆ ಅವೇ ರೀತಿಯಾಗಿ ಮಾತ್ರ ಮಂಡಲದಕ್ಲೇನೆ ಭಜನಾ ಮಂಡಲದಕ್ಲೇನೆ ಈ ಊರದ ಮಾತ ಬೇತೆ ಬೇತೆ ಕ್ಷೇತ್ರಗಳು ನಮ್ಮ ದೇವಸ್ಥಾನೋಡು ಮಾತ ಕೆಲಸ ಕಾರ್ಯಗಳು ನಮ್ಮಟ್ಟಿಗೆ ಬೇರೆ ಸೈಪನ ಮಾತ ಸಜ್ಜನ ಬಂಧುನೆಲ್ಲ ಯಾನು ನಿಕ್ಲು ಮೋಕೆಡಿ ಎದುಕೊಂಡೊಂದು ಎನ್ನ ಈ ಒಂಜಿ ಎದುಕೊರ್ನ ಕಾರ್ಯಕ್ರಮದ ಕಾರ್ಯಗಳನ್ನು ಮುಗಿತಲ್ಲ ಚುಕ್ಕಿದ್ವಿ ಒಂದಲ್ಲೇ ಸೊಲ್ಮೆಲು ಹರೀಶ್ ಶೆಟ್ಟಿ ಮಾಡ ಮೇರೆಗೆ ಪದಲೆ ಮಾತಿರೆಲ್ಲ ಬಾರಿ ಮೋಕೆಡು ಎದ್ದುಕೊನಿಯರಿ ಸವೆತ ಚಾವಾಡಿ ಮಲ್ಲನಾಗ ಬಿನ್ನೇರ್ ನಕಲ ಜಾಸ್ತಿ ಉಪ್ಪಿರ ಚಾದೆ ಮಾತಿನ ಬಾರಿ ಪೊರುಡು ಮೋಕೆಡು ಎದ್ದುಕೊನಿಯರಿ ಹರೀಶ್ ಶೆಟ್ಟ ಕುಡರ ಸೊಲ್ಮೇಲೆ ಸದಾಯ್ತ ಮತ್ತೊಂದು ಮೊದಲೇ ಅದರ ಬಗ್ಗೆ ಈತ ಈ ಲೇಸು ಪೊರ್ಲುಡೆ ಕೋಡಿ ಎತ್ತೊಡು ಬಹುಶಃ ಸುರೂತ ಸರ್ತಿ ಆಪುನ ಚುತ್ತಿನ 52 ವರ್ಷಡು ಕಬಡ್ಡಿ ಪಂದ್ಯಾಕೂಟನ್ನು ಪ್ರತಿ ವರ್ಷಲ ಆಯೋಜನೆ ಮತ್ತೊಂದು ಬತ್ತನಾಡಲ ಈ ಸರ್ತಿ ಸುರೂತ ಸರ್ತಿ 52ನೇ ವರ್ಷಡು ಬಲ್ಲು ವೈಪುನ ಪಂತವನ್ ಪೋಡು ಪನ್ಪುನ ಚುತ್ತಿನ ಅಂಗಡಿ ಪಿದಾಡಿಯ ಈ ಪೊರ್ತುದ ಈ ಲೇಸು ಪೊರ್ಲುಡೆ ಕೋಡಿ ಎತ್ತೊಡು ಪನ್ಪುನ ಚುತ್ತಿನ ಅಂಗ ಅರಿಕೆನೆ ನಮ್ಮ ಚಾವಾಡಿದ ಮಾತ ಬಿನ್ನೇರ್ ನಕಲ್ಲ ಉಲ್ಲೇರೆ ಐತ ವಿಶೇಷವಾದ ನಮ್ಮೊಟ್ಟಿಗೆ ಶ್ರೀಯುತ ಕೆ ಶೆಟ್ರು ಉಲ್ಲೇರೆ ಕುತ್ತಿಕಾರದ ಕೆ ಶೆಟ್ರು ಆರ್ನ ದಿವ್ಯ ಅಸ್ತಡ್ ಐತ ಒಟ್ಟಿಗೆ ಚಾವಾಡಿದ ಬಾಮೋಡುಪುನ ಚುತ್ತಿನ ಮಾತ ಬಿನ್ನೇರ್ ನಕುಲ ಒಟ್ಟುಗು ಕೈ ಸೇರಾದ ಆ ಕಂಚಿದ ಸಾನಾದಿಗದ ನಿನೆ ಅರ್ಲಾದ ಈ ಲೇಸನು ಎಂಗ್ಲಿಗೆ ಉದೀಪನ ಮಲ್ತು ಕೊರಡು ಪಂದರಿಕಡ ಭಿನ್ನೈತೊಂದುಲ್ಲ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಲ್ಲ ನೇತ ಆಡಳಿತ ಮುಕ್ತೇಶ್ವರ ಚಿತ್ತಿನ ಶ್ರೀಯುತ ಕೆ ಶೆಟ್ಟಿ ಕುತ್ತಿಕಾರ ಮೇರ್ನ ದಿವ್ಯ ಅಸ್ತೊಡು ಐತ ಒಟ್ಟಿಗೆ ಚಾವಡಿದ ಬಾಮೊಡುಪುನ ಚಿತ್ತಿನ ಮಾತ ಬಿನ್ನೇರ್ ನಕುಲ್ಲ ಒಟ್ಟು ಕೈ ಸೇರಾದು ಕೊಂಚಿದ ಸನಾದಿಗದ ನಿನೆ ಅರ್ಲಾವುನ ಮುಗೇನ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಜತ್ತೂರು ನೇತ ಅಗ್ಗ ಜೊಗ್ಗಾಟ ಪಂದ್ಯಾಕೂಟದ ಉದ್ಘಾಟನೆ ನಡಪುರದು ಕೊರಡು ಪಂದ್ಯ ಭಿನ್ನೈತೊಂದುಲ್ಲ असतोम सद्गमय तमसोम ज्योतिर्गमय मृत्योम अमृतंगमय ओम शांति 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 श्री महालिंगेश्वर आर्ट्स एंड स्पोर्ट्स क्लब रिजिस्टर्ड कुंजತ್ತೂರು ದೇತ ಬೇತೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇಂಜಿತ್ತಿನ ಬೇತೆ ಬಗೆತ ಕಾರ್ಯಕ್ರಮಗಳು ಮಾತಲ ಪ್ರತಿ ವರ್ಷಲ ನಿರಂತರವಾದ ಅವೊಂದುಂಡು ನನ್ನ ದುಂಬಗಲ ಇಂಚಿತ್ತಿನ ಕಜ್ಜೋಲು ಈ ಸಂಸ್ಥೆರ್ದು ನಿತ್ಯ ನಿರಂತರ ಅವೊಂದು ಪಡು ಪನ್ಪುನ ಚಿತ್ತಿನ ಎಡ್ಡೆಪ್ಪುನು ಈ ಪುರ್ತುಗು ಸಂದಾಯಿತ ಮಲ್ತೊಂದು ಕಂಚಿದ ಸಾನಾದಿಗದ ನಿನೆ ಅರ್ಲಾದು ಈ ಲೇಸು ನಿಗ್ಲಿಗೂ ಉದೀಪನ ಮಲ್ತುಕೋರ್ನ ಚಿತ್ತಿನ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡುಪಲ್ಲದತ ಆಡಳಿತ ಮುಕ್ತೇಶ್ವರನ ಚಿತ್ತಿನ ಹಿರಿಯೇರಿ ಶ್ರೀಯುತ ಕೆ ಶೆಟ್ಟಿ ಕುಟ್ಟಿಕಾರ ಬೆರೆಗೆ ಸೊಲ್ಮೀನು ಸಂದಾಯಿತ ಮಲ್ತೊಂದು ಒಟ್ಟಿಗೆ ಚಾವಡಿದ ಬೊಮ್ಮದ ಮಾತ ಬಿನ್ನೆರೆಗ್ಲ ಸೊಲ್ಮೀನು ಸಂದಾಯಿತ ಮಲ್ತೊಂದು ಇತ್ತ ತುಡರ್ ಅರ್ಲಾದ ಲೇಸನು ಉದೀಪನ ಮಲ್ತುಕೊರ್ನ ಚಿತ್ತಿನ ಹಿರಿಯರು ಈ ಲೇಸುಗರಡ್ಡೆ ಎಡ್ಡೆಪ್ಪುನು ಬಯಕೊಡು ಪಡೆದಾಡ ಭಿನ್ನೈತೊಂದುಲ್ಲ ಶ್ರೀಯುತ ಕೆ ಶೆಟ್ಟಿ ಕುಟ್ಟಿಕಾರ ಮೇರಡ ಉದೀಪನದ ಮದಿಪುಗುವರಿನ ಪಾತ್ರದ ಕಟ್ಟೆಗೆ ಎದುಕೊನೊಂದಿಲ್ಲ
ಶ್ರೀ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಈ ಆಯೋಜನೆ ಮಂತ್ರ ಈ ಕಾರ್ಯಕ್ರಮಡು ಇನ್ನು ಈ ಸ್ಟೇಜ್ ಇಡಿತ್ತಿನಂಚಿನ ಮಾಂತ ಅತಿಥಿಲಿಗೆ ಬೊಕ್ಕ ಎದುರುಡಿತ್ತಿನ ಮಾಂತ ಸ್ಪೋರ್ಟ್ಸ್ ಪ್ರಿಯರ್ನಕ್ಲಿಗೆ ನಮಸ್ಕಾರ ಮಂತೊಂದು ಹೆಚ್ಚ ಪಾತೆರುಜಿ ದಯ ಪಂಡದಂಡ ಇನ್ನು ನಿಕ್ಲು ಬೈದಿನಿ ಈ ಹಗ್ಗ ಜಗ್ಗಾಟನ ತುಯರೆ ಬೈದಿನಿ ಮಾಂತಿರ್ಲ ನಿಖಲ ಮೋನೆ ತೂನೇ ಗೊತ್ತಾಪಣೆ ಎಂಕ್ಲು ಮೂಲ ಪಾತೆರೆ ಉಂತನಾಗ ಮೊಗಲ ಏಪ ಮುಗಿಪ್ಪು ಜಾ ಅಂದದು ನಿಕ್ಲು ಇತ್ತೇನೆ ಆಲೋಚನೆ ಮಂತುಪಾರು ಎಂಕ್ಲೆ ಏರ್ಲೆ ಹೆಚ್ಚ ಪಾತೆರುಜ ಎಂಕ್ಲೆ ಗೊತ್ತುಂಡು ನಿಖಲು ಪೂರ ಬೈದಿನಿ ಎಂತಿನಕ್ಕೆ ಬಂಡದು ಅಂಡ ಈ ಮಾಲಿಂಗೇಶ್ವರ ಈ ದೇವಸ್ಥಾನದೊಟ್ಟಿಗೆ ಮುಲ್ಪದ ಈ ಸ್ಕೂಲ್ನ ನಡಪವನ ಪೊರ್ಲುನಿ ಯಾನು ಮುಲ್ ತೂತೆಯಾನು ನೆಕ್ಕು ದುಂಬಲೆ ಯಾನು ಇಡೀ ಒಂದು 2 ಸರ್ತಿ ಬೈದ್ಯಾನು ಈ ಶಾಲೆದೊಟ್ಟಿಗೆ ಜೋಕ್ಲಿಗೆ ವಿದ್ಯಾಭ್ಯಾಸ ಕೊರ್ಪುನ ಒಟ್ಟಿಗೆ ಇಂಚಿನ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಅನ್ಪಡೆ ಅಂತ ಬಂದನ ಭಾರಿ ಕಮ್ಮಿ ಶಾಲೆ ಇಂಚಿನ ಮಂತೊಂದು ಪೂರು ನಿಖಲ್ನ ಈ ಕುಂಜತ್ತೂರು ಊರುಡು ಈತ ಪೊರ್ಲುದ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಒಂದು ಯಾನು 2ನೇ ಸರ್ತಿ ಬರ್ಪು ನೆಕ್ಕು ತುಂಬ ಯಾನು ಒಂಜಿ ಫುಟ್ಬಾಲ್ ಸ್ಪರ್ಧೆಗಳು ಯಾನು ಬತ್ತಿದ್ದೇನೆ ಎಂಕು ತೋಜುಡು ಸಾಧಾರಣ ಕುಡ್ಲದ ಸಿಟಿಟ್ಟು ಸನ ಈತ ಪೊರ್ಲುದ ಒಂಜಿ ಸ್ಪೋರ್ಟ್ಸ್ ಪ್ರೋಗ್ರಾಮನ್ನು ಯಾನು ತೂತುಜಿ ಅಂಚಿನ ಪ್ರೋಗ್ರಾಮನ್ನು ನಿಖಲ್ ಮಂತೊಂದುಲ್ಲಾರು ಐದು ಹತ್ರ ನಿಖಲ್ನ ಈ ಕುಂಜತ್ತೂರು ಊರು ಸಾಧಾರಣ ನಮ್ಮ ಪೂರ ಕಾಸರಗೋಡು ತಾಲೂಕು ಮಾತ್ರತ್ತು ಇನಿ ಮಂಗಳೂರುಡ್ಲ ಬಾರಿ ಪುದರ್ ಬೈದಿನ ಬಂಡದು ಯಾನು ಪಣಿಯರೆ ಯಾನು ಸಂತೋಷ ಪಡೋದಿಲ್ಲ ನಿಜವಾದಲ ವಿದ್ಯಾಭ್ಯಾಸದೊಟ್ಟಿಗೆ ಒಂಜಿ ಸ್ಪೋರ್ಟ್ಸ್ ಮನ್ ಪುಣೆಂದು ಬಂಡದಂಡ ಅವು ಒಂಜಿ ಆ ಶಾಲೆಗೆ ಇತ್ತನ ಒಂಜಿ ಮರ್ಯಾದೆ ಬೇತೆನೆ ಒಪ್ಪುಂಡು ಆ ಶಾಲೆನ ಗುರ್ತ ಮನ್ಪುಣಂದು ಬೇತೆನೆ ಒಪ್ಪುಂಡು ನಿಜವಾದಲ ಒಂದು ಒಂಜಿ ಅಗತ್ಯ ಅಂಚಿನ ಕೆಲಸ ಎಂಕ್ ಇನ್ನಿತ್ತನಿಕೆಲ್ಲ ಈ ಕಾರ್ಯಕ್ರಮ ಅಂತೂದು ಭಾರಿ ಖುಷಿ ಆಂಡು ಐಕಾತ್ರ ಯಾನು ಕಾರ್ತಿಕ್ಗೆ ಭಾರಿ ಧನ್ಯವಾದ ಪನ್ಪೆ ದಯ ಬಂಡ ಈತ ಬರೋದ ಕಾರ್ಯಕ್ರಮಕ್ಕೆ ಎಂಕ್ ಇಲ್ಲಿ ಕಾರ್ತಿಕ್ ಲೇ ಇದೆ ಬಂಡದನ್ನ ಎಂಕ್ ಭಾರಿ ಖುಷಿ ಆವೊಂದುಂಡು ನಿಜವಾದಲ ಇಂಚಿನ ಕಾರ್ಯಕ್ರಮ ಎಂಕಾಪುಂಡು ಎಂಕಲ್ನಲ್ಲ ಊರುಡು ಇಂಚಿನ ಒಂಜಿ ಮನ್ಪೋಡು ಪನ್ಪುನ ಒಂಜಿ ಆಸೆ ಎಂಕಂದೇನು ತೂನಾಗ ಪುಟ್ಟೊಂದುಂಡು ದಯ ಬಂಡದಂಡ ಇಂಚಿನ ಒಂಜಿ ಕಾರ್ಯಕ್ರಮ ಆಪಣೆದಂಡ ಒಂದೊಂಜಿ ಭಾರಿ ಖುಷಿತ ವಿಷಯ ಬೊಕ್ಕ ಹರೀಶನ್ನೇ ಕೆಲವು ಪಂಡೇರು ಎನ್ನ ಬಗ್ಗೆಲ್ಲ ಪಂಡೇರು ಅಂಡ ಒಂಜಿ ಮಲ್ಲ ವಿಷಯ ಅವ್ರು ಬುಡ್ದು ಹೋಗ್ತೀರಿ ಅಂಡ ದಾದ ಪಂಡ ಇನ್ನಿತ್ತ ಈ ವೇದಿಕೆ ಏರ್ನ ಪುದರುಂಡು ಸದಾಶಿವಣ್ಣಿ ಆರು ಎನ್ನ ಕಾಸರಗೋಡು ಜಿಲ್ಲೆಡು ಎನ್ನ ಮಸ್ತ್ ಕೈತಲ್ದ ಒಂಜಿ ದೋಸ್ತಿಂದ ಪನ್ನೀರೆ ಯಾನು ಭಾರಿ ಅಭಿಮಾನ ಒಂದೊಂದುಲ್ಲೆ ಎಂಕ್ಲು ಸಾಧಾರಣ ಕಾಸರಗೋಡು ಜಿಲ್ಲೆಡು ಹೆಚ್ಚಿನ ಪ್ರೋಗ್ರಾಮ್ ಎಂಕ್ಲು ಒಟ್ಟಿಗೆ ಉಪ್ಪು ಆ ಕಾರ್ಯಕ್ರಮಡ್ಲ ಇನ್ನಿತ್ಯಾನು ಬೇತ ಒಂಜಿ ಪ್ರೋಗ್ರಾಮ್ ಅಂತಿತ್ತೆ ಅವಲ್ಲ ಆರು ಗೆಸ್ಟ್ ಆದಿತ್ತೇರಿ ನಿಜ್ಜಾಣಾರು ಕೋಡೆಲ ಒಂಜಿ ಪ್ರೋಗ್ರಾಮ್ ಎಂಕ್ಲು ಪಡುಬಿದ್ರೆಡು ಈ ಒಟ್ಟಿಗೆ ಎಪ್ಪೊಡಿತೀನಿ ಆರು 5 ಜನ ಆರೇ ಕೊಡೆ ಅರ್ಜೆಂಟ್ ಬೊಂಬೈ ಪೋರಿತೀನಿ ಹೆಚ್ಚಾದ ಪ್ರೋಗ್ರಾಮ್ಗೆ ಸಾಧಾರಣ ಯಾಲ್ನ ಆರ್ಲ ಎಂಕ್ಲು ಒಟ್ಟಿಗೆ ಉಪ್ಪು ಎಂಕ್ ಭಾರಿ ಆರ್ನ ಬಗ್ಗೆ ಹೆಮ್ಮೆ ಆರ್ನ ಊರು ಮಾತ್ರ ಆಜುಬಾಜುದ ಪೂರ ಕಾಸರಗೋಡು ಜಿಲ್ಲೆ ಅವಾರ್ಡು ಉಡುಪಿ ಜಿಲ್ಲೆ ಅವಾರ್ಡು ಮಂಗಳೂರು ಜಿಲ್ಲೆ ಅವಾರ್ಡು ಮೂಜಿ ಜಿಲ್ಲೆಗಳ ಆರು ಭಾರಿ ಒಂಜಿ ಸಹಾಯ ಮಂತದ್ದು ಒಂಜಿ ಊರುನು ಒಂಜಿ ಉದ್ಧಾರ ಮನ್ಪೊಡು ಅನ್ಪುಣ ಆರ್ನ ಒಂಜಿ ಅಭಿಲಾಷೆ ಐನು ಮಾಂತೆರ ಊರ್ದಾಕ್ಲೆ ನೆರವೇರಿಸೋರು ಪಂಡ ಭಾರಿ ಒಂಜಿ ಖುಷಿತ ವಿಷಯ ಇಂಚಿನ ಕಾರ್ಯಕ್ರಮಕ್ಕೆ ಆರು ಸಪೋರ್ಟ್ ಮನ್ಪೇರು ಪಂಡ ಎಂಕ್ ಭಾರಿ ಖುಷಿ ಯಾನ್ ನಿಕ್ಲೆ ಪ್ರಾಮಿಸ್ ಮನ್ಪೆ ಇಂಚಿನ ಕಾರ್ಯಕ್ರಮ ಈ ಶಾಲೆದ ಥ್ರೂ ನಾನು ಮನ್ಪೋರ್ದಂಡ ಯಾನ್ಲ ಖಂಡಿತ ಅದಲ್ಲ ಆರ್ನ ಒಟ್ಟಿಗೆ ಬೆರಿ ಸಹಾಯ ಅದೇ ಅನು ಅಂತ ಬೆನಿಕ್ಲಿಗೆ ನಿಜವಾದ ಭಾರಿ ಖುಷಿ ಒಂದು ಇನ್ನು ಹೆಚ್ಚಾನು ಪಾತೆರು ಜಂಗು ಏನು ಸುರಿಕೆ ಪಂಡೆ ನಿಕ್ಲು ಇನ್ನು ಬೈದಿನಿ ದಾಯಿಗಿಂದು ಗೊತ್ತು ನೆಂಕು ಆ ಕಾರ್ಯಕ್ರಮ ನಿಕ್ಲೆಗಿತ್ತೆ ಆಯ್ನಾತ್ ಬೇಗ ತುಯರುಂಡು ಐದು ಹತ್ರ ಹೆಚ್ಚ ಪಾತೆರಂದೆ ನಾನಾ ದುಂಬು ಪಾತೆರ ನಕ್ಲೆಗೆ ಯಾನು ಖಾಲಿ ಮಂತದ್ದು ಯಾನು ಎನ್ನ 2 ಪಾತೆರನು ಯಾನು ಮುಗಿಪ ಒಂದಿಲ್ಲ ಧನ್ಯವಾದ ಸೊಲ್ವೆಲು ಹಿರಿಯರ ನೆಚ್ಚಿನ ಶ್ರೀಯುತ ಕೆ ಶೆಟ್ಟಿ ತಿಗಾರು ಬೆರಗೆ ಸೊಲ್ವೆದೆ ಸಂದಾಯಿತ ಮಲ್ತೊಂದು ನುದಿಪನದ ಮದಿಪುಗು ಬೋಡಾದು ಮೊದಲ ನನ್ನ ದುಂಬಗೆ ಚಾವಡಿದ ಬಾಮೋಡು ಬಿನ್ನೆರಾದು ಪುನಂಚಿತ್ತಿನಾರು ಬಹುಶಃ ಒಂಜಿ ಪಂದ್ಯಕೂಟನೆ ಅಥವಾ ನನ್ನ ಒಂಜಿ ಲೇಸನ ಆಯೋಜನೆ ಮಲ್ಪೊಡುಂದಂಡ ಐತ ಉಲೈಪಿದ ಒಂಜಾತ್ ತಿರ್ಲುಂಡು ಒಂಜಾತ್ ಐತ ಉಲೈಪಿದ ಇಂಚಿನ ಉಂಡು ಆಯ್ತ ತೆರೆದಿನ ಚಿತ್ತಿನ ಒಂಜಿ ವ್ಯಕ್ತಿ ನೀ ನಮ್ಮೊಟ್ಟುಗುಲ್ಲೇರು ಆ ಒಂಜಿ ಲೇಸನ ಅಟ್ಟನೆ ಮಲ್ತದ್ದು ಗೊತ್ತಿತ್ತಿನಾರು ಒಂಜಿ ಜವನೇರ್ನ ಒಂಜಿ ಗಟ್ಟಿದ ಕೂಟನ್ನು ಕಟ್ಟೊಂದು ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ಮನ್ಪುನ ಚಿತ್ತಿನ ಒಂಜಿ ಮಲ್ಲ ಜವನೇರ್ನ ಕೂಟನೆ ಕಟ್ಟೊಂದು ಪ್ರತಿ ವರ್ಷಲ ಕಾರ್ಯಕ್ರಮನೆ ಮಲ್ತೊಂದು ಬತ್ತಿನಾರೆ ತಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ನಿಕಟಪೂರ್ವ ಸದಸ್ಯರಾದ ಚಿತ್ತಿನ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಕಿರಣನೆ ನಮ್ಮೊಟ್ಟುಗುಲೇರೆ ಈ ಲೇಸಿಗೆ ರಡ್ಡೆ ಎಡ್ಡೆಪ್ಪನು ಬೈಕೋಡು ಪಂದಾಲ್ಡ ಭಿನ್ನೈತೊಂದುಲೆ ಬಹುಶಃ ಮಾಲಿಂಗೇಶ್ವರಗ್ಲ ಕಿರಣನಾಗ್ಲ ಬಾರಿ ಕೈತಾಲ್ದ ಸಂಬಂಧ ಪ್ರತಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಪ್ಪೇರೆ ಆಚಾರ ಈ ಲೇಸಿಗೆ ರಡ್ಡೆ ಎಡ್ಡೆಪ್ಪನು ಕಿರಣನ್ನೇ ಕೊರಡು ಪಂದಾಲ್ಡ ಭಿನ್ನಯ್ಯ
ಸ್ಥಳ ಸಾನ್ನಿಧ್ಯದ ದೈವದೇವರನ ಪಾದಗ ಅಡ್ಡಬುರೊಂದು ವಿಶೇಷವಾದ ಶ್ರೀ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ದೆತ್ತ ಮುತಾಲಿಕೆಡೆ ನಡಪುನಂಚಿನ ಈ ಒಂಜಿ ಕ್ರೀಡಾಕೂಟದ ಸಭಾವೇದಿಕೆಡೆ ಉಪಸ್ಥಿತಿರುಪುನಂಚಿನ ಹಿರಿಯರಾಯಿನಂಚಿನ ಕೆ ಶೆಟ್ರೆ ವೇದಿಕೆದ ಮಿತ್ತು ಉಪಸ್ಥಿತಿರುಪುನ ಮಾತಾ ಗಣ್ಯಾತಿ ಗಣ್ಯರೇ, ಈ ಸಂಸ್ಥೆದ ಅಧ್ಯಕ್ಷರೇ, ಈ ದೇವಸ್ಥಾನದ ಅಧ್ಯಕ್ಷರೇ, ಮಾತಾ ಬಂಧು ಮಿತ್ರರೇ, ವಿಶೇಷವಾದ ಕ್ರೀಡಾಪಟುನಕ್ಲೆ ಒಂಜಾತ ಆಶ್ಚರ್ಯ ಆಪುಂಡು ಈ ಒಂಜಿ ವೇದಿಕೆಯನ್ನು ತುಣಗ ಗಣ್ಯಾತಿ ಗಣ್ಯರು ಹಿರಿಯರ್ನಕ್ಲಿ ಮಾತಿರ್ಲಿ ಈ ವೇದಿಕೆ ಉಳ್ಳೇರು ಒಂಜಿ ಸಾರ ವರ್ಷ ಇತಿಹಾಸ ಒಪ್ಪನ ಹರಿಯನ್ನೇ ಪಾತಿರ್ನ ಬಾರಿ ಪೊರ್ಲುಡು ಪಂಡೇರಿ ಒಂಜಿ ಸಾರದಿ ಮಿತ್ ಇತಿಹಾಸ ವರ್ಷದ ಇತಿಹಾಸ ಒಪ್ಪುನಂಚಿನ ಮಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ನಮ್ಮ ಮಾತಿರ್ಲ ಉಳ್ಳ ಐತೊಟ್ಟಿಗೆ 53 ವರ್ಷ ಆಯ್ನಂಚಿನ ಶ್ರೀ ಮಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ದೆತ್ತ ಮುತಾಲಿಕೇಡು ಆ ದೇವೇರ್ನ ಪುದಡ್ ನಡಪುನಂಚಿನ ಒಂಜಿ ಕ್ರೀಡಾಕೂಟ ಮಸ್ತ್ ಖುಷಿ ಆಪುಂಡು ದೇಪಣ್ಣಗ ಕುಡ್ಲದ ಗೋಲ್ಡ್ ಫಿಂಚ್ ಮೈದಾನದ ಇಂಕ್ಲು ಕೋಟಿ ಚೆನ್ನಯ ಸೇವಾ ಬ್ರಿಗೇಡ್ದ ಪುದಾಡು ಒಂಜಾತ್ 5 ವರ್ಷದ ನಿರಂತರ ಕ್ರೀಡಾಕೂಟಲೇನು ಮಂತೊಂದು ಬರೋದಿಲ್ಲ, ಹಗ್ಗ ಜಗ್ಗಾಟ ಮನ್ಪುನ ಕ್ರೀಡಾಕೂಟವನ್ನು ಮಂತೊಂದು ಬರೋದಿಲ್ಲ. ಎಂಕ್ಲು ರಾಜ್ಯ ಮಟ್ಟದ ಕ್ರೀಡಾಕೂಟ ಮನ್ಪುನಾಗ ರಾಜ್ಯ ಮಟ್ಟದೊಟ್ಟಿಗೆ ಕಾಸರಗೋಡು ಜಿಲ್ಲೆ ಪನ್ಪುನೇನು ಒಂಜಿ ಸೇರವ ನಮ್ಮ ಕರ್ನಾಟಕಕ್ಕೆ ಹತ್ತಂಡ್ಲ ಕಾಸರಗೋಡು ಪನ್ಪುನೇನು ಸೇರವ ದಾಯಪಂಡ ಈ ವೇದಿಕೆಯನ್ನು ತುನಾ ಗೊತ್ತಾಪುಂಡು. ಈ ವೇದಿಕೆಡು ಏರ್ಲ ತತ್ತದಲ್ಲ ತುಳು ಭಾಷೆಯನ್ನು ಬಿಡ್ದು ಬೇತೆ ಭಾಷೆ ಪಾತಿರೊಂದಿಜ್ಜೇರು ಮಾತಾ ಅತಿಥಿನಕ್ಲ ಅದುಪ್ಪು ವೇದಿಕೆದ ನಮ್ಮ ಲಕ್ಷ್ಮಿ ಅನ್ನೆ ಅದುಪ್ಪು ಹರಿಯನ್ನೇ ಅದುಪ್ಪು ಮಾತಿರ್ಲ ತುಳು ಭಾಷೆಡು ನಮ್ಮ ಅಪ್ಪೆ ಭಾಷೆ ನಮ್ಮ ನಲತ ಭಾಷೆಡು ಪಾತಿರೊಂದಿಲ್ಲ ಐಕಾತ್ರನೇ ನಮ್ಮಲ ಕುಡ್ಲಾಡ ನಡಪವನಂಚಿನ ಕ್ರೀಡಾಕೂಟಡು ಕಾಸರಗೋಡು ಜಿಲ್ಲೆಲ್ಲ ಸೇರೋದಿಲ್ಲ ಕ್ರೀಡಾಕೂಟಡು ನಮ್ಮ ತುಳುನಾಡು ಪಂಡ ಕಾಲಿ ಅಂಕಲ್ನ ಕುಡ್ಲ ಮಾತ್ರ ಅವು ಅಂಕೋಲಾರ್ದು ಶುರು ಆಂಡ ಚಂದ್ರಗಿರಿ ಮುಟ್ಟಲ್ಲ ಇನ್ನು ತುಳುನಾಡಂದೇ ಪನ್ಪ ನಮ್ಮ ಒಂಜಾತ್ ಖುಷಿ ಆಪುಂಡು. ಈ ಬಾಗಡು ಈ ಮಾಲಿಂಗೇಶ್ವರ ತಂಡದಕ್ಕಲು ಪ್ರತಿ ವರ್ಷ ಎಂಕಲ್ನ ಕ್ರೀಡಾಕೂಟಕ್ಕೆ ಬರ್ಪೇರು ಒಂಜಾತ್ ಎನ್ನಲ ಮನಸ್ಸಡು ಯಾನು ಕ್ರೀಡಾಕೂಟ ಆಯೋಜನೆ ಮನ್ಪನಾಗ ಏರ್ಲ ಗೆಂದೋಡು ಅಕ್ಲೆ ಗೆಂದೋಡು ಪಂಡದು ಯಾನು ಏಪೋಲ ಎನ್ನುಜಿ ಅಣ್ಣ ದಾದನ ಈ ಒಂಜಿ ತಂಡದ ಮಿತ್ತಂಗೆ ಏಪೋಲ ಪ್ರೀತಿ ದೇಪಣ್ಣಗ ಪೋಯಿನ ವರ್ಷದ ಕ್ರೀಡಾಕೂಟಡ್ಲ ಮಹಿಳೆಯರ್ನ ವಿಭಾಗಡು ಫಸ್ಟ್ ಬೊಕ್ಕ ಸೆಕೆಂಡ್ ಪ್ರೈಸ್ನ 11 ಬತ್ತಿನ ತಂಡ ಪಂಡ ಮಾಲಿಂಗೇಶ್ವರ ತಂಡ ಯಾನು ಈ ಪಾತೆರನ್ ದಾಯ ಪನ್ಪೆ ಪಣ್ಣಗ ಆ ಒಗ್ಗಟ್ಟನ್ನು ತುನಗ ಅಪ್ಪೆಲ್ಲೆನ ಒಗ್ಗಟ್ಟು ಅದುಪ್ಪು ಜವಣ್ಯರು ಈ ಕ್ರೀಡಾಕೂಟ ಮುಗಿನಾಗ 1:30 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಆತನಲ್ಪ ಗೋಲ್ಡ್ ಫಿಂಚ್ ಮೈದಾನ ಕುಡ್ಲಾಡು ಅಂಡ ಇಡೀ ಮುಲ್ತ ಈ ಕುಂಜತ್ತೂರ್ದ ಇಡೀ ಎನ್ನಲೆ ಕೊಡಿ ಇಡೀ ಊರ್ದ ಮಾತಾ ಜವಣ್ಯರ್ಲ ಅಪ್ಪೆಲ್ ನಕ್ಲ ಪೂರ ಅವಳೆ ಕುಡ್ಲಾಡೆ ಎತ್ತೇರು ಏರ್ಲ ಬುಡ್ದು ಬೋತಿಜೇರು ಮಾತಾ ಅಕ್ಲ ತಂಡದೊಟ್ಟಿಗೆ ಸಪೋರ್ಟ್ ಮಂತೊಂದು ಇತ್ತೇರು ಪಣ್ಣಾಗ ಒಂಜಾತ ಆಶ್ಚರ್ಯ ಆಪುಂಡು. ಎಂಗಲ್ನ ಗೋಲ್ಡ್ ಫಿಂಚ್ ಮೈದಾನ ಆತ್ಮಲ್ನ ಮೈದಾನ ಜಿಂಜಿದ್ ಇತ್ತ ಏತು ಜನ ಮೂಲ್ ತೋಜೊಂದಿಲ್ಲಾರ ನೆರ್ದು ಹೆಚ್ಚ ಜನ ಆ ಫೈನಲ್ ಮ್ಯಾಚ್ ಈ ತಂಡದ ಕ್ರೀಡಾಕೂಟಂತೂ ಏರ ಉಂತುದಿತ್ತೇರು ಯಾನು ಸುರುಟಾದ ಈ ತಂಡಗ ಅಭಿನಂದನೆ ಸಲ್ಲಿಸ್ಯಾರ ಇಚ್ಛೆ ಪಡ್ಪೆ. ವಿಶೇಷವಾದ ಕಾರ್ಯಕ್ರಮ ಇನ್ನಿತ ದಿನಟ ನಿಕ್ ಲಗ್ಗ ಜಗ್ಗಾಟ ನಮ್ಮ ಮಣ್ಣದ ಗೊಬ್ಬು ಒಂಜಾತ ದುಂಬುದ ಕಾಲಡು ನಮ್ಮ ಕಂಡಡು ಕೈ ನೇಜಿ ಮನ್ಪುನಾಗ ಒಂಜಾತ ಬಿಡುವುದ ಸಮಯ ಅಕ್ಲು ಗೊಬ್ಬೊಂದಿತ್ತಿನಂಚಿನ ಗೊಬ್ಬು ನಮ್ಮ ಮಣ್ಣದ ಗೊಬ್ಬುನು ನಿಖಲ್ ಇನಿ ಮಸ್ತ್ ಗುಂಡಿ ಮನ್ಪೇರು ಧೂಳು ಮನ್ಪೇರು ಪನ್ಪು ಒಂಜಿ ಕಾರಣಾಗ ಅಲ್ಪಂತ ಕಾಂಕ್ರೀಟ್ ನಮ್ಮ ಪಿಚ್ ಮನ್ಪು ಇಜಿನ ನಮ್ಮ ಮಣ್ಣದ ಗೊಬ್ಬು ಅಂಡ ಬಾರಿ ಪೊರ್ಲುಡು ಈ ಕ್ರೀಡಾಕೂಟನ ಆಯೋಜನೆ ಮಾಡ್ತಾರೆ. ನಿರಂತರವಾದ ಸಮಾಜಮುಖಿ ಕೆಲಸಲೇನು ನಿಖಲ್ ದೇವೇರ್ನ ಪುದಾಡ್ ಮಾಲಿಂಗೇಶ್ವರ ದೇವೇರ್ನ ಪುದಾಡ್ ನಡಪೊಂದು ಪೋಂದುಲ್ಲಾರು ಅವು ಧಾರ್ಮಿಕ ಆದುಪ್ಪು ಸಾಂಸ್ಕೃತಿಕ ಆದುಪ್ಪು ಆರೋಗ್ಯ ಆದುಪ್ಪು ಒವೇ ಒಂಜಿ ಕ್ಷೇತ್ರ ಕ್ರೀಡಾ ಕ್ಷೇತ್ರ ನಿರಂತರ ನಿಖಲ್ ಕೆಲಸ ಕಾರ್ಯ ಮಂತೊಂದುಲ್ಲಾರು ನಿಖಲ್ ಇಂಚನೆ ಆ ದೈವ ದೇವರನ್ನ ತುಳುನಾಡದ ಮಾತಾ ನಮ್ಮ ಮಣ್ಣದ ದೈವ ದೇವರನ ಆಶೀರ್ವಾದ ನಿಖಲ್ ಮಿತ್ತು ಉಪ್ಪಾಡು ಇಂಚಿನ ಹಿರಿಯಾಕಲ್ ನಕಲ್ನ ಆಶೀರ್ವಾದ ನಿಖಲ್ ಮಿತ್ತು ಉಪ್ಪಾಡು ಖಂಡಿತವಾದ ಮಾತಿರ್ಲ ನಿಖಲ್ ಸಹಕಾರ ಸಹಾಯ ಮಣ್ಪೇರು ಬಾರಿ ಪೊರ್ಲುದ ವಿದ್ಯಾಭ್ಯಾಸದ ಒಂದು ಸಂಸ್ಥೆಲ್ಲ ಮುಳ್ಳು ಕಟ್ಟೊಂದುಲ್ಲಾರು ಅನ್ನೆ ಪಾತಿರ್ನ ಪಂಡೇರಿ ಬಣ್ಣಾನೆ ಎಂಕಲ್ ಸುಮಾರು 400 ಮಿತ್ತು ಜೋಕ್ಲೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಕಲ್ಪವನಂಚಿನ ವಿದ್ಯಾ ಒಂಜಿ ಕೇಂದ್ರ ಮಂತೊಂದುಲ್ಲ ಬಾರಿ ಪೊರ್ಲುಡು ನಡಪೊಂದುಲ್ಲೇರು ಸಂಘಟನೆ ಮುಖೇನ ನಡಪೊಂದುಲ್ಲೇರು ನಿಕ್ಲೆ ಮಾತ್ರೆಗಳ ಎಡ್ಡಾವಡು ಆ ದೈವದೇವರ ಆಶೀರ್ವಾದ ನಿಕ್ಲ ಮಿತ್ತು ಉಪ್ಪಾಡು ಪನ್ಪುನ ಪಾತಿರ ಪನ್ನೊಂದು ಏನನ್ನು ಈತು ದೂರಲ್ಲಿ ಎತ್ತದು ಈ ಇಂಚಿನ ಹಿರಿಯಾಕಲಿನ ಮಧ್ಯಡು ಕುಲ್ಲು ನಂಚಿನ ಅವಕಾಶ ಮಂತಕೂರ್ನ ನಿಕ್ಲೆಗೆ ಮಾತ್ರೆಗಳ ತಂಡದ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ನಾನು ಧನ್ಯವಾದ ಅರ್ಪಿಸೋದು ಎನ್ನ ರಡ್ಡು ಪಾತಿರನ್ನು ಅಂತ ಅಂದಿಲ್ಲ ಸೋಲ್ಮೇಲೆ ಸೊಲ್ಮೇಲು ಕಿರಣ್ ಕುಮಾರ್ ಕೊಡಿಕಲ್ವರೆಗೆ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಮೊದಲೇ ನನ್ನ ದುಬ್ಬಗೆ ಚಾವಡಿದ ಬಾಮಡು ಜಾತ ಬಿನ್ಯರ್ನಕು ನಂಗೆ ಎಡ್ಡಪ್ಪನು ಸಂದಾಯಿತ ಮಲ್ಪೆರವುಲೇರು ಐತ ಒಟ್ಟುಗು ಇನಿ ಬೇತೆ ಬೇತೆ ಮರ್ಗಿಲ್ಡ್ ಸಾಧನೆ ಮಲ್ತಿನ ಚುತ್ತಿನ ಒಂಜಿ 3-4 ಜನ ಸಾಧಕೇರ್ನಕ್ಲೆ ನಮ್ಮ ಲತ್ತದ ತೊಂಕು ದಾಖಲೆಗೆ ಈ ಚಾವಡಿದ ಮನಾದಿಗೆನೆ ಮಲ್ಪೆರವುಲ್ಲ ಐಟ್ ಸುರೂತ ಮನಾದಿಗೆನೆ ದೆತ್ತೊನ್ನಾರು ಧಾರ್ಮಿಕ ಕ್ಷೇತ್ರದ ಅರ್ನ ಒಂಜಾತ ಬೇಲೇನೆ ನಮ್ಮ ಇನ್ನಿತ ಪೊರ್ತುಗು ಗೇನಗ್ ದೇತೊನೊಂದು ಈ ಚಾವಡಿದ ಬಾಮೋಡು ಅರೆಗೆ ಮನಾದಿಗೆ ಮಲ್ಪೆರವುಲ್ಲ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ
ಮುಂಡಪಳ್ಳಿ ಯಥ ಆಡಳಿತ ಮುಕ್ತೇಶ್ವರ ಚಿತ್ತಿನ ಶ್ರೀಯುತ ಕೆ ಶೆಟ್ರು ದದೀದ್ ಆ ಮಾನಾದಿಗದ ಪೀಟಡ್ ಈರು ಓಲಗಾವಡು ಇರ್ನ ಮಂದಿ ಚಿತ್ತಿನ ಧಾರ್ಮಿಕ ಕ್ಷೇತ್ರದ ಆ ಬೇಲ ಇಂಚಿನುಂಡ ಕಜ್ಜ ಇಂಚಿನುಂಡ ಕಜ್ಜನೆ ಗೇನಗೆದೆ ತೊನೊಂದು ಈ ಚಾವಡಿದ ಮಾನಾದಿಗೆನೆ ಈ ಪೊರ್ತುಗು ಇಂಗುಲು ಮಲ್ಪೆರವಲ್ಲ ಇಂಗುಲು ಕೊರ್ಪುನ ಚಿತ್ತಿನ ಒಂಜಿ ಕಿನ್ಯ ಮಾನಾದಿಗೆನೆ ಇರು ಮಟ್ಟೆಲ್ ಜಿಂಜಾವಡು ಪನ್ಪುನ ಚಿತ್ತಿನ ಅಂಗ್ ಅರಿಕೆ ನಮವು ದೈದೀದ್ ಆ ಮಾನಾದಿಗೆದ ಪೀಟಡ್ ಈರು ಓಲಗಾವಡು ಚಾವಡಿದ ಮಾತ ಬಿನ್ನೆರ್ನ ಕುಲ್ಲ ಒಟ್ಟು ಕೈ ಸೇರಾದ ಅರ್ನ ಅರೆಗೆ ಮನಾದಿಗೆನೆ ನಡುಪುರದು ಕೊರಡು ಪಂದ್ ಭಿನ್ನಾಯ್ತು ಅಂದುಲ್ಲ ಕೆ ಶೆಟ್ರೆ ನಮ್ಮ ಊರು ತೊಯ್ನ ಮಲ್ಲ ಒಂಜಿ ದಾರ್ಶನಿಕೆ ಪನೋಲಿ ಮಲ್ಲ ಉದ್ಯಮ ಮಂತೊಂದಿತ್ತಿನಲ್ಲ ಈ ಒಂಜಿ ತನ್ನ ಮಣ್ಣದ ಆ ಒಂಜಿ ಕಮ್ಮೆನನು ಬುಡಂದೆ ಏತು ವರ್ಷೋಡೊಂಜಿ ಅಜೀರ್ಣವಸರಿತ್ತಂಚನ ಮಲ್ಲ ಒಂಜಿ ದೇವಸ್ಥಾನ ರಾಜರಾಜೇಶ್ವರ ದೇವಸ್ಥಾನ ಮುಂಡಪಳ್ಳ ನೆತ ಸಂಪೂರ್ಣ ಜೀರ್ಣೋದ್ಧಾರ ಮಲ್ತದೆ ಇತ್ತೆ ಪೊಂಡಲಂಜನ ಆ ದೇವಸ್ಥಾನ ಆತೊಂಜಿ ಸ್ವಚ್ಛ ಆರ್ಪಣ ಪ್ರತಿ ತಿಂಗೊಲ್ಲ ಬರ್ತದೆ ಮೂಜಿ ದಿನ ದೇವಸ್ಥಾನ ಉಪ್ಪೇಂದು ಬೇತೆ ಬೇತೆ ಕಾರಿಡು ಬತ್ತನ ಉಪ್ಪೇರಿ ಆಂಡ ಮೂಜಿ ದಿನೊಟ್ಟು ಒಂಜಿ ತಿಂಗಳ ವ್ಯವಸ್ಥೆಯನ್ನು ಅತ್ಯಂತ ಸ್ವಚ್ಛವಾದ ವ್ಯವಸ್ಥಿತವಾದ ನಡಪವನಾರು ಜೀವನ ಲಂಚನೆ ಮಸ್ತ್ ಭಕ್ತಿ ಶ್ರದ್ಧೆ ಶಿಸ್ತುದ ಒಂಜಿ ವ್ಯಕ್ತಿ ಅದುಲ್ಲೇರಿ ಕೀರ್ತೇಶ್ವರ ದೇವಸ್ಥಾನ ಜನ ಬಾರಿ ಮಲ್ಲ ಪಣವು ಕಾಸ್ತ ಒಂಜಿ ಸಹಾಯ ಮಂತೇರಿ ಅಂತ ನಮ್ಮ ಮಾಲಿಂಗೇಶ್ವರ ವಿದ್ಯಾನಿಕೇತನ ಲಂಚನೆ ಮಲ್ಲ ಪಣವು ಕಾಸ್ತ ಸಹಾಯ ಮಂತೇರಿ ನರಳಂಚನೆ ಮಲ್ಲ ಮಟ್ಟದ ಈ ಒಂದು ವಿದ್ಯಾಸಂಸ್ಥೆಗೆ ಪಣದ ಸಹಕಾರ ಬೋರ್ಡು ಅಂಚನೆ ಈ ನಮ್ಮ ಜವಣೇರ್ನ ತಂಡ ಮಾಲಿಂಗೇಶ್ವರ ಜವಣೇರ ದಂಡ ಪಂಡ ಆ ಒಂದು ಹಿಂದುತ್ವದ ಮಲ್ಲ ಶಕ್ತಿಯ ತಂಡ ಇರ್ನ ಏಪಲ ಬೆರಿಸ ಎಂಕ್ಲೆ ಗೊಪ್ಪಡು ಇರ್ನ ಮನ್ಪುನಂಚಿನ ಉದ್ಯೋಗ ವ್ಯವಹಾರ ಕ್ಷೇತ್ರಡು ಜೀವನಡು ಆ ಮಾಲಿಂಗೇಶ್ವರ ದೇವರೇ ಬೋಡ್ನಾಥ್ ಬದುಕು ಭಾಗ್ಯ ಸಂಪತ್ತು ಇರಿಗೆ ಆರೋಗ್ಯಪೂರ್ಣ ಆಯುಷ್ಯನ್ನು ಕೊರೆದು ದೇವರ ಅನುಗ್ರಹ ಪಡೆದಣ್ಣದು ಪ್ರಾರ್ಥನೆ ಮಂತೊಂದು ಎಂಕಲ್ನ ಈ ಒಂಜಿ ಮಾನತಿಗೆ ಪಡೆಯನೇಕೆ ಇರಿಗೆ ಎಂಕ್ಲು ಮಾತಿರಲ್ಲ ತರೆತಗ್ಗದಿರಿಗೆ ಎಂಕಲೆ ಕೈ ಮುಗಿಯೊಂದಿಲ್ಲ ಸೊಲ್ವೆಲು ಬದಲೆಂದು ಕೆ ಶೆಟ್ರೆಗೆ ಆರ್ನ ಸಾಧನೆಗೆ ಮಲ್ತಿನ ಚಿತ್ತಿನ ಒಂಜಿ ಗೌರವ ದದಿದಾರೆ ಬೇತೆ ಬೇತೆ ಆ ಕಾರ್ಯದ ನಿಮಿತ್ತ ಆರು ಇಲೇಸಿರ್ದ ಅಗಪ್ಪೆರ ಉಲ್ಲೇರಿ ಅಂಡ ರಡ್ಡು ಮಾನಾದಿಗೆ ನಡಪೆರುಂಡು ಆ ಮಾನಾದಿಗೆ ಈರ್ನ ಕೈ ಸೇರ ಉಡು ಪನ್ಪುನ ಚಿತ್ತಿನ ಅಭಿನಯ ಎಂಗ್ಲ ಅಚಾದೆ ನನ್ನ ದುಂಬುದ ಮಾನಾದಿಗೆನ ದೆತೊನ್ನಾರು ಬಹುಶಃ ಇನಿ ಕಾನಗ ಈ ಕಾಲಗು ಆರು ಉದ್ಯಮಿಯಾದ ರಂಗ ಮಾತೆರೆಗಳ ನಮ್ಮ ದುಂಬ ತಿಕ್ಕುಡುಲೇರು ಆಡ ಆನಿದ ಕಾಲಗೆ ಇನಿ ನಮ್ಮ ಇಂಚಿನತ್ತು ಒಂದುಲನ ಒಂಜಾತ ನೃತ್ಯದ ಬೇತೆ ಬೇತೆ ವಿಭಾಗದಲ್ಲಿ ನಮ್ಮ ಇಂಚಿನತ್ತು ಒಂದುಲನ ಅವು ಆನಿದ ಕಾಲಗೆ ಆರು ಮಲ್ತ ತೋಜಾಯಿನ ಚಿತ್ತಿನಾರು ಆತ ತಂದೆ ನಮ್ಮ ಊರುದ ಪ್ರಭುದೇವ ಪನ್ಪುನ ಚಿತ್ತಿನ ಮುಂಜಿ ಮಲ್ಲ ಪುದಾರ್ಲ ಆರ್ನ ಪುಗೇಲಿಗೆ ಏರಾಯಿನ ಚಿತ್ತಿನಾರು ಬೇತೆ ಇರ್ಲತ್ತು ಇನಿತ ಕಾಲದ ಉದ್ಯಮಿಲು ಆನಿದ ಕಾಲದ ಅದ್ಭುತ ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯಪಟು ಆದಿತ್ಯನಾರು ಶ್ರೀಯುತ ಅರುಣ್ ಆಳ್ವೇರು ದದೀದ್ ಅರುಣನ ಈರು ಆ ಮಾನಾದಿಗದ ಪೀಟಡ್ ಈರು ಓಲಗಾವಡು ಅರ್ನ ಮಾನಾದಿಗದ ಓಲೆ ಉಂಡು ಆ ಓಲೆಗೆ ನಮ್ಮ ಮಾತ ಕೆಬಿ ಆಯರವುಲ್ಲ ಅರ್ನ ಮಾನಾದಿಗದ ಓಲೆನೆ ಶ್ರಾವ್ಯ ಟಿ ಶೆಟ್ಟಿ ಮೇರೆ ಬತ್ತದು ಓದೋಡು ಪಂಡದಾಡ ಭಿನ್ನಾಯ್ತ ಮತ್ತೊಂದುಲ್ಲ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಜತ್ತೂರು ಮಂಜೇಶ್ವರ ದಿನಾಂಕ 26 ಏಪ್ರಿಲ್ 2026ನೇ ಆದಿತ್ಯವಾರ ನಡೆದ ಹಗ್ಗ ಜಗ್ಗಾಟ ಪಂದ್ಯಾಟದ ಸುಸಂದರ್ಭದಲ್ಲಿ ಶ್ರೀ ಅರುಣ್ ಆಳ್ವ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀ ಅರುಣ್ ಆಳ್ವ ಅವರು ಶ್ರೀ ಸೀತಾರಾಮ ಆಳ್ವ ಹಾಗೂ ಶ್ರೀಮತಿ ಚಂದ್ರಾವತಿ ಆಳ್ವ ದಂಪತಿಯ ಪುತ್ರರಾಗಿದ್ದು ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿ ನಂತರ ಸರಕಾರಿ ಕಾಲೇಜು ಮಂಗಳೂರಿನಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವ ಗುಣಗಳನ್ನು ತೋರಿಸಿ ವಿದ್ಯಾರ್ಥಿ ಸಂಘದ ನಾಯಕನಾಗಿ ಹಾಗೂ ಆಲ್ ಕಾಲೇಜ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅವರ ವ್ಯಕ್ತಿತ್ವದ ಉಜ್ವಲ ಉದಾಹರಣೆ. ಫಿಲ್ಮ್ ಕೊರಿಯೋಗ್ರಾಫರ್ ಆಗಿ ಹಾಗೂ ಜೂನಿಯರ್ ಪ್ರಭುದೇವ ಎಂದೇ ಪ್ರಸಿದ್ಧಿ ಪಡೆದಿರುವ ಅವರು ಡ್ಯಾನ್ಸ್ ಕ್ಷೇತ್ರದಲ್ಲಿ ಅನನ್ಯ ಸಾಧನೆಯನ್ನು ಮಾಡಿದ್ದು
ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನು ನೀಡಿರುವುದು ಅವರ ಪರಿಶ್ರಮ ಮತ್ತು ಪ್ರತಿಭೆಗೆ ಸಾಕ್ಷಿಯಾಗಿದೆ. ನಮ್ಮ ಟಿವಿಯ ಜನಪ್ರಿಯ ಕಾರ್ಯಕ್ರಮ ಡಾನ್ಸ್ ಮಮ್ಮಿ ಡ್ಯಾನ್ಸ್ನಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಅಪಾರ ಖ್ಯಾತಿ ಗಳಿಸಿದ್ದಾರೆ. ತಮ್ಮದೇ ಆದ ಅರುಣ್ ಆಳ್ವ ಡ್ಯಾನ್ಸ್ ಅಕಾಡೆಮಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಅನೇಕ ಯುವ ಪ್ರತಿಭೆಗಳನ್ನು ಬೆಳೆಸುತ್ತಾ ಡ್ಯಾನ್ಸ್ ಲೋಕಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ದುಬೈ ಹಾಗೂ ಮಂಗಳೂರಿನಲ್ಲಿ ಯಶಸ್ವಿ ಉದ್ಯಮಿಯಾಗಿ ತಮ್ಮ ಗುರುತನ್ನು ಮೂಡಿಸಿಕೊಂಡು ಸಮಾಜದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂತಹ ಪ್ರತಿಭೆಯುಳ್ಳ ವ್ಯಕ್ತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಗೌರವ ಹೆಚ್ಚಿಸಿರುವುದಕ್ಕೆ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಮುಂದಿನ ಜೀವನದಲ್ಲಿಯೂ ಇನ್ನಷ್ಟು ಸಾಧನೆಗಳು ದೊರೆಯಲಿ ಎಂದು ಹಾರೈಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತೇವೆ. ಧನ್ಯವಾದಗಳು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಜತ್ತೂರು. ಸೊಲ್ವೆಲು ಬದಲೆಂದು ಅರುಣ್ ಆಳ್ವ ಮೇನ ಮನಾದಿಗೆದ ಓಲೆ ಬೆತಬೇತೆ ಮರ ಕಿಲಿಡೆ ಸಾಧನೆ ಮಲ್ತಿನ ಚುತ್ತಿನ ಸಾಧಕ್ಕೆ ಅರುಣನ್ನೇ ಅವೇತೋ ಸಾರ ಸಾರ ಗಟ್ಟಲೆ ಜೋಗುಲೆಗೆ ನೃತ್ಯನ ಕಲ್ಪಾಯಿನ ಚಿತ್ತಿನ ನೃತ್ಯ ಗುರು ಆಯ್ನಾರು ಅಂತಾರಾಷ್ಟ್ರೀಯ ಮಟ್ಟಡೆ ಆನಿದ ಕಾಲಗೆ ಮಲ್ಲ ಪುದಾರ ಮಲ್ತಿನ ಚಿತ್ತಿನಾರು ಅರುಣ್ ಆಳ್ವೇರೆ ಇನಿಕಾನಗ ಒಂಜಿ ಮಲ್ಲ ಉದ್ಯಮಿ ಆದಲ ಸಾಮಾಜಿಕ ಕ್ಷೇತ್ರಡ್ ತನ್ನನೆ ಐನನ್ ಚಿತ್ತಿನ ಕೊಡುಗೆಯನ್ನು ಕೊರೊಂದು ಬತ್ತಿನಾರು ಅರುಣ್ ಆಳ್ವೇರೆ ಅಂಚಾದ ಅವ್ರನ್ನ ಕಲಾ ಸೇವೆಗಳ ಸಾಮಾಜಿಕ ಕ್ಷೇತ್ರದ ಸೇವೆಲ್ಲ ಈ ಪೊರ್ತುದ ಚಾವಡಿದ ಈ ಲೇಸಿಡ್ ಅವಿನ ಗೇನಗ ದೆತನೊಂದು ಅರ್ನ ಸಾಧನೆಗೆ ಬೇರಿಪಟ್ಟು ನನ್ನ ಚಿತ್ತಿನ ಬೇಲೆ ಈ ಮಾನಾದಿಗೆ ನಿತ್ಯ ನಿರಂತರವಾದ ನನ್ನ ದುಂಬಾಗಲ ಸಾಮಾಜಿಕವಾದ ಇನ್ನ ಕೈಟ್ ಎಡೆಡ್ಡ ಕಜ್ಜೋಲು ಆಪಿಲ ಕಾವಡು ಸೇರಿ ನನ್ನ ಚಿತ್ತಿನ ಮಾತ ಕ್ರೀಡಾ ಬಂಧುಲಿನ ಪರವಾದ ಅರುಣ್ ಆಳ್ವೆರೆಗೆ ಈ ಪೊರ್ತುದ ಎಡ್ಡೆಪ್ಪುನು ಸಂದಾಯಿತ ಮಲ್ತೊಂದುಲ ಬದುಲೆ ಸೊಲ್ಮೆಲು ಅರುಣನ ನಿಜವಾದ ಅರುಣನ್ನೇ ಮನಾದಿಗೆ ದೆತೊನಿಯರು ರಡ್ಡು ಪಾತೆರ ಆರು ಪಾತೆರಡು ಆ ರಡ್ಡು ಪಾತೆರಗೆ ಸೊರ ಓಡು ಅಂಡ ಆರು ಬಂಡೇರಿ ಯಾನು ಏತು ಬೋರ್ಡನೆಲ್ಲ ನಲಿಪು ಅಂಡ ಪಾತೆರ ಕಾಪು ಜಿಂದು ಬಂಡೇರು ಸೊಂಜಾದ ಉಡಲಿರ್ದೆ ಆರು ಹೆಡ್ಡೆಪ್ಪುಲ್ನ ಸಂದಾಯಿತ ಮಲ್ತೊಂದೇರು ರೈತ ಒಟ್ಟಿಗೆ ಪುರ್ತುದ ತುರ್ತುನು ಅರ್ಥ ಮಲ್ತೊಂದು ಈ ಲೇಸಿಗೆ ಹೆಡ್ಡೆಪ್ಪುನು ಬೈಕ್ ದೇರು ಅರುಣನ್ನೇ ಹರಿಗೆ ಸೊಲ್ಮೇನು ಸಂದಾಯಿತ ಮಲ್ತೊಂದು ನನ್ನ ಸರಿರು ಬೇತ ಕಾರ್ಯದ ನಿಮಿತ್ತ ಪಿದಾಡ ರೌಲರು ಇನ್ನಿತ ಈ ಚಾವಡಿನೇ ಇಲ್ಲ ಓಕೆ ಈ ಚಾವಡಿದ ಲೇಸನ್ ಇಂಕ್ಲೆಗೆ ಉದೀಪನ ಮಲ್ತ ಕೊರ್ನ ಚಿತ್ತಿನ ನಮ್ಮ ಹಿರಿಯರು ಶ್ರೀಯುತ ಕೆ ಶೆಟ್ರಿ ಬೇತ ಲೇಸದ ಮಿತ್ ಆರು ಅಗತ್ತೊಂದು ಲೇರು ಅಂಚಾದ ಅರೇನೆ ಈ ಲೇಸರ್ದು ನಮ್ಮ ಕಡಪುರದ ಕೊರೊಂದುಲ್ಲ ಬತ್ತು ಸೇರಿನ ಚಿತ್ತಿನ ಮಾತ ಬಂದುಲೇನ ಪರವಾದ ಅಂಜನೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ನೇತ ಗುರುಕಾರ್ಲಿನ ಮಾದ ಪದುಕೇರ್ನ ಪರವಾದ ಅವರಿಗೆ ಸೊಲ್ಮೇನು ಸಂದಾಯ ತಮಲ್ತೊಂದು ಅಂಜನೆ ಒಟ್ಟಿಗೆ ನಮ್ಮ ಚಾವಡಿದ ಲೇಸು ಮುಗಿದಿಜಿ ದೈದಿದ ಮಾತಾ ಬಿನೇರ್ನಕುಲ ಜೊತೆ ಆವಡು ಪೋಯರ ಪುನಿ ಕೆ ಶೆಟ್ರಿ ಬೊಗ ಐತ ಒಟ್ಟಿಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ನಿಕಟಪೂರ್ವ ಸದಸ್ಯರ ಚುತ್ತಿನ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಅರಿಗಳ ಬೇರೆ ಬೇರೆ ಕಾರ್ಯಲು ಇತ್ತಿನೇರ್ದವರ ನಮ್ಮೊಟ್ಟಿಗೆ ಮೋಕೆದಿದ್ದು ಬತ್ತ ಸೇರಿಯರು ಅರೆಲ್ಲ ಈ ಪೊರ್ತುರ್ದು ಈ ಕಜ್ಜರ್ದು ನಮ್ಮ ಕಡಪುರ್ದು ಕೊರೊಂದುಲ್ಲ ಸೊಲ್ವೆಲು ನನ್ನ ದುಂಬುದ ಲೇಸು ನಡಪುಡ್ರೆ ಮಾತ ಬಿನ್ನೇರ್ ನಕುಲ ಲೇಸಿಡ್ ಓಲಗ ಅವಡು ಮಡ್ದು ದದಿದ ಮಾನಾದಿಗದ ಪೀಠನ ದೆತ್ತು ಬಿಡ್ಲೆ ಅಲ್ಪರ್ದು ನನ್ನ ಒಂಜಿ ಮಾನಾದಿಗೆ ಬಾಕಿ ಉಂಡು ಆ ಮಾನಾದಿಗೆ ದೆತ್ತೊನ್ನ ಚಿತ್ತಿನ ವ್ಯಕ್ತಿ ಅರ್ಲ ಸಾಮಾಜಿಕ ಕ್ಷೇತ್ರದ ಒಂಜಿ ವ್ಯಕ್ತಿ ಬಹುಶಃ ಒಂತೆ ಪೊರ್ತುಡೆ ನಮ್ಮನ್ನು ಸೇರೊಂಡ್ರೆ ಬುಲ್ಲೆರಿ ಅಸ್ತ್ರ ಗ್ರೂಪ್ ನೇತ ಬಾಲಕೆರಿ ಲಂಚುಲಾಲ್ ಮೇರೆ ನನ್ನ ಒತ್ತೆ ಪೊರ್ತುಡೆ ನಮ್ಮನ್ನು ಸೇರೊಂಡ್ರೆ ಬುಲ್ಲೆರಿ ಅರೆಗ್ಲ ಒಂಜಿ ಮಲ್ಲ ಮಾನಾದಿಗೆ ಚಾವಡಿಡೆ ನಡಪೆರ ಉಂಡು ನನ್ನ ದುಂಬಗೆ ವೇದಿಕೆಡೆ ಬಿನ್ನೇರಾದ ಉಪನಚಿತ್ತಿನಾರೆ
ವಿಶ್ವನಾಥ್ ಶೆಟ್ರ್ ನಮ್ಮಟ್ಟು ಗುಲ್ಲೇರು ಈ ಲೇಸಿಗೆ ರಡ್ಡೆ ಎಡ್ಡೆಪ್ಪನು ಆರು ಹಿರಿಯರು ಕೊರಡು ಪಡೆದಾಡ ಭಿನ್ನೈತೊಂದುಲ್ಲ ತುಂಬೊತ್ತ ಶ್ರೀ ಮಾಲಿಂಗೇಶ್ವರ ದೇವರು ಅಂಚನೆ ಮಹಾಗಣಪತಿ ದೇವರಿಗೆ ಕೈ ಮುಗಿಯೊಂದು ಈ ವೇದಿಕೆ ಪುಣಂಚಿತ್ತಿನ ಭಿನ್ನರೆ ಬೊಕ ಗಣ್ಯರೆ ಬೊಕ ಮಿತ್ರರೆ ಬೊಕ್ಕ ವೇದಿಕೆದ ಎದುರು ಪುಣಂಚಿನ ಮಾತಾ ಕ್ರೀಡಾಭಿಮಾನಿಲೆ ಕ್ರೀಡಾಪಟುಲೆ ಇನ್ನಿತ್ತ ದಿನ ನಂಗೆ ಭಾರಿ ಸಂತೋಷ ಒಂದುಂಡು ದಾಯ ಪಂಡ ನಮ್ಮ ಕರಿವರ್ಷ ಜನವರಿ 25ನೇ ತಾರೀಕಿಗೆ ಮಹಿಳಾ ಮಂಡಳಿದ ನೆಟ್ಟು ನಮ್ಮ ಹಗ್ಗ ಜಗ್ಗಾಟ ಮಲ್ತ ಅಂಚನೆ ಈ ಸಲ ಏಪ್ರಿಲ್ 25 ತಾರೀಕಿಗೆ ಸ್ಪೋರ್ಟ್ಸ್ ಕ್ಲಬ್ದ ನೇತೃತ್ವಡು ಈ ಒಂಜಿ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಮಲ್ತೊಂದುಲ್ಲ ಈ ಕಾರ್ಯಕ್ರಮಡು ನಮ್ಮ ಕ್ರೀಡೆಗೆ ಏದು ಪ್ರೋತ್ಸಾಹ ಉಂಡು ಬಂಡದು ನಂಗೆ ಗೊತ್ತಾಪುಂಡು 53 ವರ್ಷದ ದುಂಬುಗು ಶುರುವಾಯಿನಂಚಿನ ಈ ದೇವಸ್ಥಾನದ ಕೆಲಸದ ಒಟ್ಟಿಗೆ ನಮ್ಮ ಈ ಕ್ರೀಡೆಲ ಒಟ್ಟಿಗೆ ಬೆಳಗೊಂದು ಬತ್ತುಂಡು ಈ ಕ್ರೀಡೆ ನಮ್ಮ ಕಬಡ್ಡಿ ಅವಾರ್ಡು ಹಗ್ಗ ಜಗ್ಗಾಟ ಅವಾರ್ಡು ಐಟೆ ಪಡೆಯಿನ ಪ್ರಶಸ್ತಿ ಏತುಂಡು ಬಂಡದು ನಂಗೆ ದೇವಸ್ಥಾನದ ಗೋಪುರ ತುಂಡ ಗೊತ್ತಾವು ಸಾಧಾರಣ 500 ಇರಲ್ಲ ಎಷ್ಟು ಜಾಸ್ತಿ ನಮ್ಮ ಪ್ರಶಸ್ತಿನ ಪಡೆದು ನಮ್ಮ ಈ ಕುಂಜತ್ತೂರಿಗೂ ಪುದರ್ಕೊಣತ ನಂಚಿನ ಈ ಮಾಲಿಂಗೇಶದ ಜವನಿಯರು ಏನು ತುಂಬು ಹೃದಯಡು ಅಭಿನಂದಿಸೋಣ ಧನ್ಯವಾದ ಕಲೆಗೆ ಇನ್ನು ನಮ್ಮ ಹಗ್ಗ ಜಗ್ಗಾಟ ಯಾಪ ಶುರುವಾಪುಣದ ಬಣ್ಣದ ಮಾತಾಡಲ ಕಾತೊಂದುಲ್ಲರು ಅಂಚಾದ ಪುನಗ ಈ ರೆಡ್ಡಿ ಪಾತೆರ ಬಂಡದು ಎಂಗೆ ಅವಕಾಶ ಕೊರನಂಚಿನ ಈ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರು ಅಂಚಿನ ಸದಸ್ಯರಿಗೆ ಸೊಲ್ಮೆ ಸಂತ ಒಂದು ಎನ್ನ ಒಂಜಿ ರೆಡ್ಡಿ ಪಾತೆರನು ಹೊಂತವೆ ನಮಸ್ಕಾರ ನೋಡಿ ತಂಡಗಳ ಗಮನಕ್ಕೆ ಟೀಮ್ ಜೇರ ಮತ್ತು ದತ್ತಕೃಪಾ ಸುದಂಬಳ ಬಿ ತಂಡಗಳು ಸಿದ್ಧವಾಗಿರುವಂತೆ ಟೀಮ್ ಜೇರ ದತ್ತಕೃಪಾ ಸುದಂಬಳ ಸೊಲ್ವೆಲು ಅನಾಡು ಒಂಜಿ 5 ನಿಮಿಷಡ್ ಸಭಾ ಕಾರ್ಯಕ್ರಮ ಮುಗಿತು ಕೊರಪ ಪಂದ್ಯಕೂಟ ಕೂಡ ಆರಂಭ ಆಯರ ಉಂಡು ಮೊದಲ ಚಾವಡಿದ ಬಾಂಬುಡಿ ತಂಚಿತ್ತಿನ ಮಾತ ಬಿನ್ನೇರ್ನಗುಲ್ಲ ಬಹುಶಃ ಎಂಗುಲ್ಲ ಪಂದ್ಯಕೂಟನೆ ವೀಕ್ಷಣೆ ಮಾಡ್ಬೋಡು ಅಂಚಾದೆ ಪೊರ್ತುನು ಪೊಕ್ಕಡೆ ಕರಿಪೂಜ ಅಂಚಾದೆ ಉಡಲಿರದೆ ಮಾತೆರ್ಲ ಐಟಪ್ಪನು ಸಂದಾಯಿತ ಮಲ್ತೊಂದೇರೆ ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಚಾವಡಿದ ಗುರುಕಾರ್ಮಿನ ವಯಸ್ಸು ನಂಚಿತ್ತಿನಾರು ಎರಡು ಪಾತೆರಡು ಅಡ ಆರ್ನ ಪಾತೆರನ ಆರ್ನ ಬೇಲೇಡಿ ತೋಜಾದೇರು ಅಂಚಾದಿನಿ ಆರ್ನ ಗುರುಕಾರ್ಮಿಡ್ ಈ ಸುರೂತ ಬಲ್ಲು ವೈಪುನ ಪಂತ ನಡುತ್ತೊಂದುಂಡು ಅಂಚಾದೆ ಅರೆಗೆ ವಿಶೇಷವಾದ ಚಿತ್ತಿನ ನಮ್ಮ ನಿತೇಶ್ ಶೆಟ್ರಿಗೆ ಗುರುಕಾರ್ಲೆಗೆ ಒಂದು ವಿಶೇಷವಾದ ಚಿತ್ತಿನ ಸುಲ್ಮಿನ್ ಈ ಚಾವಡಿದ ಪರವಾದ ಸಂದಾಯಿತ ಮಲ್ತೊಂದುಲ್ಲ ಮೊದಲು ಅವರ ಜೋರ್ದ ತಾಟಿ ಕೊರ್ಕದ ಬಂಡ ಆರ್ನ ಗುರುಕಾರ್ಮಿಡ್ ಒಂದು ಈತ ಗೌಜಿ ಗರ್ದದ ಸುರೂತ ಸರ್ತಿದ ಹಗ್ಗ ಜಗ್ಗಾಟ ಪಂದ್ಯಕೂಟ ಒಂದುಂಡು ಸೊಲ್ಮೇಲು ಮೊದಲ ನನ್ನ ಚಾವಡಿದ ಬಾಮುಡುಪನ ಚಿತ್ತಿನ ಮಾತ ಬಿನೇರ್ನ ಕ್ಲೆಗ್ಲ ಅಂಚನೆ ದುಂಬತ್ತದ ಪಿರ ಒಂದುದು ಎಂಗ್ಲೆಗೆ ಸಕಾಯ ಕೊರನ ಚಿತ್ತಿನ ಒಂದು ಜಾತ ವ್ಯಕ್ತಿನ ಗ್ಲೂಲೇರೆ ಅಕ್ಲೆಲ್ಲ ಈ ಪೊರ್ತುಡು ನೆಂಪು ಮಲ್ಪನ ಚಿತ್ತಿನ ಪೊರ್ತು ಮಾತೆರೆಗ್ಲ ಒರುವರ ಸುಲ್ಮಿನ ಸಂದಾಯಿತ ಮಲ್ಪೊಡು ಪಡೆದು ಯಾನೆ ದಾಮೋದರ್ ಶೆಟ್ರಡ ಭಿನ್ನೈತೊಂದುಲ್ಲ ದಾಮೋದರ್ ಶೆಟ್ರ್ ಮಿತ್ತ ಚಾವಡಿ ಬರ್ತದೆ ಮಾತೆರೆಗ್ಲ ಸುಲ್ಮಿನ ಸಂದಾಯಿತ ಮಲ್ಪೊಡು ಬಂದುಲೆ ಇನ್ನಿತ ಈ ಪುರ್ಲುದ ಲೇಸಡು ಈ ಒಂಜಿ ಕಾರ್ಯಕ್ರಮ ಪುರ್ಲು ಮಂತ್ ಕೊರತನಂಚಿನ ಈ ವೇದಿಕೆಗೆ ಮಸ್ತ್ ಗೌರವ ಮಂತ್ ಕೊರನಂಚಿನ ಕನತ್ ಕೊರನಂಚಿನ ಬೆನ್ನೇರೆಂಡೆ ಇನ್ನು ಸೊಲ್ಮೆ ಸಂದಾಯತ ಮಲ್ಪನಂಚಿನ ಕಡೆತ ಒಂಜಿ ಪೊರ್ತು ಈ ಗಳಿಗೆ ಈ ಇನ್ನಿತ ದಿನೊಟ್ಟು ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಇತ್ತದೆ ದತ್ತ ಗುರುಕಾರ್ಮಣ್ ವಯಸ್ಸೂರಿನಂಚಿನ ನಿತೇಶ್ ಶೆಟ್ರಗ್ ಇತ್ತೇನೆ ನಮ್ಮ ಆರೆಗೆ ಸೊಲ್ಮೆ ಸಂದಾಯಿತ ಮಲ್ತ ನನ್ನರ ಆರೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಇನ್ನಿತ ಈ ಕಾರ್ಯಕ್ರಮನು ದೀಪ ಪೊತ್ತಾವನ ಮೂಲಕ ಅದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಮಂತ್ ಕೊಡ್ತಂತ ಶ್ರೀ ಕೆ ಶೆಟ್ಟಿ ಕುತ್ತಿಕಾರ್ ಬೇರೆಗಳ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮದ ಮಲ್ಲ ಬೆನ್ನೇರಾದ ನಮ್ಮೊಟ್ಟಿಗೆ ಇತ್ತಿನ ಅಂಚನೆ ನಮ್ಮ ಒಂಜಿ ಸನ್ಮಾನ ಪಡೆಯುವಂಚ ಶ್ರೀ ಅರುಣ್ ಆಲ್ವಾ ಬೇರೆಗಳ ಎಂಕಲ್ನ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ವಿಶ್ವನಾಥ ರೈ ಮುಂಬೈ ಬೇರೆ ನಮ್ಮೊಟ್ಟಿಗೆ ಇತ್ತದು ಈ ಕಾರ್ಯಕ್ರಮ ಪೂರ್ಲ ಮಂತ್ ಕೊಡ್ತಾರೆ ಆರೆಗಳ ಎಂಕಲ್ನ ಸಮಿತಿಯ ಪರವಾಗಿ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಶ್ರೀ ಅಶ್ವಿತ್ ನೋಂಡ ಬಿಜೆಪಿ ಯುವ ಮೋರ್ಚಾ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ದಕ್ಷಿಣ ಕನ್ನಡ ಬೇರೆಗಳ ಎಂಕಲ್ಲ ಸೊಲ್ಮೆನ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಇನ್ನಿತ
ಕಾರ್ಯಕ್ರಮದ ಮಲ್ಲ ಬಿನ್ನಿರಾದ ನಮ್ಮೊಟ್ಟಿಗೆ ಇತ್ತದ ಇತ್ತೆ ಈ ವೇದಿಕೆ ನಿರ್ಗಮನ ಮಾಡಿದ್ರೆ ಶ್ರೀ ಮಂಜುನಾಥ ಆಲ್ವಾ ಮೇರೆಗಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಅಂಚನೆ ಶ್ರೀ ಮೋಹನ್ ಶೆಟ್ಟಿ ತೊಮ್ಮಿನಾಡು ಎಂಕಲ ಮಾತೆಲ್ಲ ಹಿರಿಯರಾದ ಎಂಕಲಿಗೆ ಯಾಪಲ ಎಂಕಲನೊಟ್ಟಿಗೆ ಉಪನಂಚಿನ ಮೋಹನ್ ಶೆಟ್ರಿಗಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಶ್ರೀ ಮೋಹನ್ ದಾಸ್ ಬಂಗೇರ ಆರ್ಲ ಎಂಕಲನೊಟ್ಟಿಗೆ ಇತ್ತದ ಈ ಕಾರ್ಯಕ್ರಮಡು ಈ ವೇದಿಕೆಯನ್ನು ಪೊರ್ಲು ಮಂತು ಕೊಡ್ತೇವೆ ಅಂಚನೆ ಶ್ರೀ ಕಾರ್ತಿಕ್ ಶೆಟ್ಟಿ ಮಜಿಬೈಲ್ ಮೇರೆಗಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಶ್ರೀ ಬಾಲಕೃಷ್ಣ ಬಿ ಪದವು ಆರ್ಲ ನಿರ್ಗಮನ ಮಲ್ದೇರಿ ಕಾರ್ಯಕ್ರಮದ ಆರೆಗಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಅಂಚನೆ ಶ್ರೀಮತಿ ಆಶಾಲತಾ ಪಿ ವಿ ಆರೆಗಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಶ್ರೀ ದಯಾರೈ ಮುಂಬೈ ಬೊಕ್ಕ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅಂಚನೆ ಎಂಕಲ್ನ ಪ್ರೀತಿದ ದಿನೇಶ್ ಶೆಟ್ರಿಗೆಲ್ಲ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಅಂಚನೆ ಅಮಿತಾ ಆಲ್ವೇರಿ ಆರ್ಲ ಎಂಕಲ್ನೊಟ್ಟಿಗೆ ಒಳ್ಳೆಯರು ಆರೆಗಲ ಪ್ರೀತಿದ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಸುರೇಶ್ ಶೆಟ್ಟಿ ಕುಂಜತ್ತೂರು ಎಂಕಲ್ನೊಟ್ಟಿಗೆ ಇರ್ತಾರೆ ಅಂಚನೆ ಶ್ರೀ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಶ್ರೀ ಬಾಲಕೃಷ್ಣ ಶೆಟ್ಟಿ ಗುಜರಾತ್ ಅಂಚನೆ ಎಂಕಲ್ನ ಪ್ರೀತಿದ ಶ್ರೀ ವಿಕಾಸ್ ಶೆಟ್ಟಿ ಬೆಂಗಳೂರು ಅಂಚನೆ ನನಾಥ್ ಬಿನ್ನೆರ್ನಕುಲ್ ನಮ್ಮೊಟ್ಟಿಗೆ ಇರ್ತಾರೆ ಸುರೇಶ್ ಶೆಟ್ಟಿ ಪರಂಕಿಲ ಇರ್ತಾರೆ ಬೊಕ್ಕ ಅಪ್ಪೆ ಅನ್ನಪೂರ್ಣ ಇರ್ತಾರೆ ಅಂಚನೆ ವಿಶ್ವನಾಥ್ ಶೆಟ್ಟಿ ಮುಂಬೈ ಗೋಪಾಲ ಶೆಟ್ಟಿ ಕುಂಬ್ಳೆ ಮುಕ್ಕಲು ಮಾತ ಈ ಕಾರ್ಯಕ್ರಮ ಇರ್ತದೆ ಎಂಕಲ್ನೊಟ್ಟಿಗೆ ಕಾರ್ಯಕ್ರಮ ಪುರ್ಲಮನ್ ಪೇರೆ ಎಂಕಲಿಗೆ ನೆರವಾಗ್ತಾರೆ ಮುಕ್ಲೆ ಮಾತ್ರೆಗೆಲ್ಲ ಎಂಕಲ್ನ ಸೊಲ್ಮೆಲು ಅಂಚನೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಬೊಲ್ಪು ಬೊಕ್ಕ ಸೌಂಡನ್ನು ಕೊಡ್ತೇನೆ ಅಂಚಿನ ಕೀರ್ತಿ ಪ್ರೋ ಸೌಂಡ್ಸ್ ಕುಂಪಲ ವಿನೋದ್ ಕುಮಾರ್ ಮೇರ್ನ ತಂಡದ ಅಕ್ಲೆಗಲ ಮೇರೆ ಮಾತ್ರೆಗಳ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ವೇದಿಕೆ ಬೊಕ್ಕ ಶಾಮಿಯಾನ ಎಂಕಲಿಗೆ ಒದಗಿಸದು ಕೊಡ್ತೇನೆ ಅಂಚಿನ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಎಂಟರ್ಪ್ರೈಸಸ್ ಮೇರೆಗಲ ಎಂಕಲ್ನ ಸೊಲ್ಮೆನು ವೇದಿಕೆದ ಅಲಂಕರಣ ಮಂತ್ ಕೊಡ್ತೇನೆ ವಿದ್ಯಾಧರ್ ಶೆಟ್ಟಿ ಉದ್ಯಾವರ ಮೇರೆಗಲ ಎಂಕಲ್ನ ಸೊಲ್ಮೆಲು ಬೊಕ್ಕ ಈ ಪೊರ್ಲುದ ಗೊಬ್ಬುದ ಟ್ರ್ಯಾಕ್ ಬೊಕ್ಕ ಗ್ಯಾಲರಿ ನಂಗೆ ಒದಗಿಸೋದು ಕೊಡ್ತಿನಾರು ಲಿಪ್ಸಿ ಕಾಸರಗೋಡು ಮುಕ್ಲೆಗಳ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ದೃಶ್ಯ ಮಾಧ್ಯಮದ ತಂಡರು ಬೊಕ್ಕ ಪತ್ರಕರ್ತ ಬಲಗ ಮುಕ್ಲೆ ಮಾತ್ರೆಗಳ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಒಂದಕ್ಕೆ LED ವಾಲ್ನ ಎಂಕಲಿಗೆ ಒದಗಿಸೋದು ಕೊಡ್ತಿನಾರು ನಮ್ಮ ಮೀಡಿಯಾ ಹೊಸಂಗಡಿ ಮೇಕಲೆಗಳ ಎಂಕಲ್ನ ಸೊಲ್ಮೆರು ರೆಫ್ರಿ ಅದು ಇನ್ನಿತ ದಿನಟ್ಟು ನಡಪದ ಕೊಡ್ತೀನಿ ಅಂಚಿನಾರು ಕಿಶನ್ ಕನ್ನತೀರ್ಥ ರೋಷನ್ ತೊಕ್ಕೋಟು ಅಂಚನೆ ಮುಕ್ಲೆಗಳ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಬೊಕ್ಕ ಈ ಕ್ರೀಡಾಕೂಟದ ನಿರೂಪಕೆ ಅದು ಕಾರ್ಯ ಮಂತಿನಾರು ಇನಿ ಹರ್ಷ ಕನ್ನತೀರ್ಥ ಹರೀಶ್ ಜೋಡುಕಲ್ಲು ಅಂಚನೆ ಅಜಿತ್ ನಾರಾಯಣನ್ ಮುಕ್ಲು ಮಾತ ಈ ಕಾರ್ಯಕ್ರಮ ಪೊರ್ಲು ಮಂತ್ ಕೊರ್ರಗೋಸ್ಕರ ಎಂಕಲೊಟ್ಟಿಗೆ ಸಹಕಾರ ಮಲ್ದಾರ ಮುಕ್ಲೆಗಳ ಈ ಒಂಜಿ ಪೊರ್ತುಡು ಎಂಕಲಿಗೆ ಸಲ್ಮಾನ್ ಸಂದಾಯಿತ ಮಂತೊಂದು ಈ ಪೊರ್ಲುದ ಲೇಸನ್ ಬಾರಿ ಪೊರ್ಲುಡೆ ನಿರೂಪಣೆ ಮಲ್ತಿನ ಅಂಚನ ಎಂಕಲ್ನ ಪ್ರೀತಿದ ಲಕ್ಷ್ಮೀ ಸುವರ್ಣ ಮಂಗಳೂರು ಮೇರೆಗಲ ಎಂಕಲ್ನ ಸೊಲಿಮೆನ್ ಸಂದಾಯಿತ ಮಂತೊಂದುಲ್ಲ ಅಂಚನೆ ನನಾತ್ ಎಂಕಲಿಗೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ದ ಸದಸ್ಯರನ್ನ ನಲ್ಲ ಈ ಕಾರ್ಯಕ್ರಮ ಪೊರ್ಲು ಮಂತ್ ಕೊರ್ರ ಎಂಕ್ಲೊಟ್ಟಿಗೆ ಸಹಕಾರ ಮನ್ಪೆರೊಳ್ಳೆರು ದುಂಬುಲ ಅಂಚನೆ ಮಲ್ದೇರು ಮುಕ್ಲೆಗೆ ಮಾತಾಡೋ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಶ್ರೀ ಈ ಕೂಡಾಕಟಗ ಮಸ್ತ್ ತಂಡನ ನೋಂದಾಯಿಸಲು ಮಲ್ತಿನ ಅಂಚಿನ ಪೂರ ನಮ್ಮ ಈ ತಂಡದ ಸದಸ್ಯರನ್ನ ಕಲೆಗೆ ಅಂಚಿನ ಬೇತೆ ಬೇತೆ ತಂಡದ ಕಲೆ ಮಾತ್ರಗಳ ಎಂಕಲ್ನ ಸೊಲ್ಮೆನ್ ಸಂದಾಯಿತ ಮಂತೊಂದುಲ್ಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಮಂಡಳದ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳದ ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಟೆಂಪಲ್ ಎಜುಕೇಷನ್ ಟ್ರಸ್ಟ್ ಪಕ್ಕ ವಿದ್ಯಾನಿಕೇತನ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ಅಂಚನೆ ಈ ಕ್ರೀಡಾಕೂಟಕ್ಕೆ ಈ ತೊಂಜಿ ಮಲ್ಲ ಸಂಖ್ಯೆ ಬತ್ತ ಸೇರಿದ ಅಂಚಿನ ಈ ಕ್ರೀಡಾಭಿಮಾನಿಗಳು ಅಂಚನೆ ಎಂಕಲ್ನ ಮಾತ ಪ್ರೀತಿದ ಸಜ್ಜನ ಬಂಧುಲೆಗೆ ಸೊಲ್ಮೆನ್ ಸಂದಾಯಿತ ಮಂತೊಂದು ಈ ಕಾರ್ಯಕ್ರಮ ತುಂಬುವಕ್ಕೋಸ್ಕರಗೆ ನನ್ನ ಓವರ್ ಟು ಮಿಸ್ಟರ್ ಹರ್ಷ ಥ್ಯಾಂಕ್ ಯು ಅದ ಒಂಜೇ ನಿಮಿಷ ಚಾವಡಿನ ಮುಗಿತು ಕೊರಪ ನನ್ನ ಸೊಲ್ಮೆಲು ದಾಮೋದರ್ ಶೆಟ್ಟಿ ಬೆರಗು ಮೊದಲ ಚಾವಡಿ ಪುನಚುತ್ತಿನ ಮಾತ ಬಿನ್ನೇರ್ನ ಕುಲ ದದೀದ್ ಆ ಕ್ರೀಡಾಂಗಣ ಪುನಚುತ್ತಿನ ಚೇರ್ಡ್ ನಿಕಲ್ ಕುಲ್ಲೋಡು ದುಂಬದ ಪಂದ್ಯಕೂಟ ಆರಂಭ ಆಪುಂಡು ಆ ಪಂದ್ಯಕೂಟಗೆ ಶುಭಾಶಯನ ನಿಕಲು ಸಂದಾಯಿತ ಮಲ್ಪೋಡು ಮಾಡೋದಕ್ಕೆ ಏನೊಂದು ಬಂದುಲೆ ಇನಿ ಈ ಪಂದ್ಯಕೂಟ ಇಡೀ ಕೊಡಿ ಕಡೆ ಎತ್ತುಲಕ ವ್ಯವಸ್ಥೆ ಮಲ್ತೊಂದೇರೆ ನಮ್ಮ ಮೀಡಿಯಾ 24x7 ಈ ಮುಕ್ಕಲು ಬಾರಿ ಪುರ್ಲುದ ನೇರ ಪ್ರಸಾರ ಸೀದ ಪ್ರಸಾರ ಮಲ್ತೊಂದುಲೇರೆ ದೈದೀದ್ ಅಲ್ಪ ಅಟ್ಟನೆಡು ಕುಲ್ದಿನ ಚಿತ್ತಿನ ಮಾತ ಬಂದುಲೆಡ ಒಂಜಿ ವಿನಂತಿ ದಯಪಂಡ ಅಲ್ಪ ಕೆಮರದಾರ ಕುಲ್ದೇರು ಆಮೇತ ಮಾರ್ಗಿಲ್ಲೇರು ಈಮೇತ ಮಾರ್ಗಿಲ್ಲೇರು ದೈದೀದ್ ಅಕುಲು ಕೂಲ್ದಿನ ಚಿತ್ತಿನ ಆ ಪೀಠ ಎಂಚಿನುಂಡು ಅವೇನೆ ದೈದೀದ್ ಪಂದ ಒರ್ಚಿ ಅವು ಸೀದಾ ಪ್ರಸಾರ ತೂಪಿನಕ್ಲೆಗೆ ಫುಲ್ ಗದ್ದೊಂದು ತೆಲಕ ತೋಜುಂಡು ಬಲ್ಲು ವೈಪುನಕುಲು ಗದ್ದೊಂದುಲ್ಲಿರಂದು ಅವೊಂದುಂಡು ಸೊಂಚಾದ ದೈದೀದ್ ಅಕ್ಲೇನೊಂಜಿ ಬುಡ್ದು ಬಿಡ್ಲೆ ನಿಕುಲು ಬಾಕಿದಕಲ ಸಪೋರ್ಟುಡು ಕೈಪತ್ತೊಂದ ಮಿತ್ತ ಬೋಲೆ ದೈದೀದ್ ಅಕ್ಲೇನೊಂಜಿ ತೊಂದರೆ ಮಲ್ಪೊರ್ಚಿ ಅಕ್ಲೆಗೆಂದು ಪನೊಂದು ಸೊ ನನ್ನ ವೇದಿಕೆದ ಚಾವಡಿದ ಕಾರ್ಯಕ್ರಮನ ಇಡೆಗೆ ಮುಕ್ತಾಯ ಮಲ್ತೊಂದು ನನ್ನೆಲ್ಲ ಒಂಜಾತು ಬಿನ್ನೇನಕುಲು ಸೇರೊಂಡ್ರೆ ಬುಲ್ಲೆರು ಅಕ್ಲೆ ಮಾತಿರೆಲ್ಲ ಎದುಕೊನೊಂದು ನನ್ನ ದುಂಬುದ ಪಂದ್ಯಕೂಟಗೆ ನಮ್ಮ ಕ್ರೀಡಾಂಗಣ ಸಜ್ಜಾತಿಡು ಹರ್ಷ ಕನ್ನ ತೀರ್ಥ ಬಕ ಹರೀಶ್ ಪಟ್ಲ ಮಕ್ಳಿನ ಕುಡರ ಎದುಕೊನೊಂದು ಸಭಾ ಕಾರ್ಯಕ್ರಮನ ಮುಕ್ತಾಯ ಮಲ್ತೊಂದುಲ ಸೊಲ್ಮೆಲು ಮೊದಲ ಧನ್ಯವಾದ.
ದತ್ತಕೃಪಾ ಸುದೆಂಬಳ ಬಿ ತಂಡ ಅಂಕಣವನ್ನ ಪ್ರವೇಶಿಸುವಂತೆ. ಬಂಧುಗಳೇ, ಇದು ಪಂದ್ಯಾಕೂಟದ 6ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಟೀಮ್ ಜೇರಾ ಅಂಡ್ ದತ್ತಕೃಪಾ ಸುದೆಂಬಳ ಪಿ. ಎಸ್ ಬಂಧುಗಳೇ, ಮತ್ತೊಮ್ಮೆ ಈ ಒಂದು ಮಣ್ಣಿಗೆ ಮತ್ತೊಮ್ಮೆ ಸ್ವಾಗತ. ತೃತೀಯ ಬಾರಿಗೆ ಈ ಒಂದು ಮಹಾಲಿಂಗೇಶ್ವರದ ಸನ್ನಿಧಿಗೆ, ಮಹಾಲಿಂಗೇಶ್ವರದ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು ಬೃಹತ್ ಕ್ರೀಡಾಂಗಣಕ್ಕೆ ಅದ್ದೂರಿ ಆಯೋಜನೆ ಮಾಡಿರುವಂತ ಈ ಒಂದು ಹಗ್ಗಜಗ್ಗಾಟದ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ಕಂಚಿನ ಕಂಠದ ಧ್ವನಿಯನ್ನ ನಮ್ಮೂರಿನ ಕಾಸರಗೋಡಿನ ಹೆಮ್ಮೆಯ ಧ್ವನಿ ಮಾತುಗಳ ಚತುರ, ಶಬ್ದಗಳ ರಾಜ ಅಜಿತ್ ನಾರಾಯಣ್ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸುದೆಂಬಳ ಬೆಲೆ ಟೀಮ್ ಜೇರಾ ಕಾತರದಿಂದ ಕಾಯುವಂತ ಮನಗಳು, ಮಿಡಿಯುವಂತ ಹೃದಯಗಳು, ಶಬ್ದವನ್ನ ಕೇಳುವಂತ ಅಭಿಮಾನಿಗಳಿಗೆ ರಸದೌತವನ್ನ ನೀಡಲು ಖಾಲಿದ್ದಂತಹ ಚೇರುಗಳು ತುಂಬಲಿ. ದಿಸ್ ಇಸ್ ದ ಥರ್ಡ್ ಟೈಮ್ ಆಫ್ ಮಹಾಲಿಂಗೇಶ್ವರ ಕುಂಜತ್ತೂರು. ದಿಸ್ ಇಸ್ ಪ್ಲೀಸ್ ವೆಲ್ಕಮ್ ಅಜಿತ್ ನಾರಾಯಣ್. hello, hello, hello. Team Jera and Dattakrupa Sudembala, the match number 6. Hello. Next match Dattakrupa Sudembala SKB Kadamar versus Sudembala team report middle. ಖಂಡಿತವಾಗಿಯೂ ಎರಡು ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಪ್ರವೇಶ ದ್ವಾರ ಎಸ್ 390 ಕೆಜಿ ವಿಭಾಗದ 12 ಸ್ಪರ್ಧೆಗಳು ಮುಗಿದ ತಕ್ಷಣ 500 ಕೆಜಿ ವಿಭಾಗದ ಮಹಿಳಾ ಸ್ಪರ್ಧೆ ಆರಂಭಗೊಳ್ಳಲಿದೆ. ಮಹಿಳಾ ಸ್ಪರ್ಧೆಯ ತಳುಕುಪಟ್ಟಿ ರಚನೆಯೂ ಕೂಡ ಆಗಿರುತ್ತದೆ, ಗಮನಿಸಿಕೊಳ್ಳಿ. ನೋಡಿ, ಖಾಲಿ ಇದ್ದ ಚೇರುಗಳು ತುಂಬಿಸುವಂತೆ ನಮ್ಮ ಪ್ರೇಕ್ಷಕರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ಗ್ಯಾಲರಿಗಳು ತುಂಬಿ ತುಳುಕುತ್ತಾ ಇದ್ದಾರೆ ಶರಣನವರೇ. ನೋಡಿ, ಆವಾಗ ತಾನೇ ನಮ್ಮ ವಿಜಯ ಲಕ್ಷ್ಮೀಶ್ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ಇನ್ನು ಬರುವ ಎಲ್ಲ ಸಂದರ್ಭಗಳಿಗೆ ದಯವಿಟ್ಟು ಯಾರು ಗ್ಯಾಲರಿಯಲ್ಲಿ ನಿಮ್ಮ ಆವೇಶವನ್ನು ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಮ್ಮ ಕ್ಯಾಮರಾದವರಿಗೆ ತೊಂದರೆ ಕೊಡಬಾರದು. ಈ ಕಾರ್ಯಕ್ರಮವನ್ನು ದೇಶ ವಿದೇಶಗಳಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆ ವೀಕ್ಷಣೆಯನ್ನು ಮಾಡುವಂತ ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಅವರಿಗೆ ಯಾವ ರೀತಿಯ ತೊಂದರೆಯನ್ನು ಮಾಡಬೇಡಿ. ಈ ಕಟ್ಟಿರುವಂತ ಕಂಬವಾಗಲಿ, ಲೈಟ್ ಕಂಬವಾಗಲಿ ಯಾವುದಕ್ಕೆ ತೊಂದರೆಯನ್ನು ಮಾಡದೆ ಈ ಒಂದು ಯಶಸ್ವಿಗೊಳಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಎಸ್, ಅದು ಒನ್ಸ್ ಅಗೈನ್ ಬಲ್ಬತ್ಲೆ. Yes, ready. Next match of the Sudembala A versus Shatakrupa Veeranjane Kadamar. ಅರ್ಶನ just line up. ಲೈನ್ ಅಪ್ ಮಾಡಿ. ನೋಡಿ ಬಂಧುಗಳೇ, ವೇದಿಕೆಯಲ್ಲಿ ಇದೀಗ ತಾನೇ ಅದ್ದೂರಿಯಾದಂತಹ ಕಾರ್ಯಕ್ರಮ ನಡೆದಿದೆ. ಇದೀಗ ಬಂದಂತ ಅತಿಥಿಗಳು ಮಾತೆರವರ ನಮ್ಮ ರೆಡ್ ಒಂದು ನೆಚ್ಚಿನ ನಮ್ಮ ರೆಡ್ ಕೂಟದ ಕ್ಲೇಗಿಲ ನಮ್ಮ ಗೌರವವನ್ನು ಮಂತದ ಕ್ಲೇಗ ಆಶೀರ್ವಾದ ಮಾಡ್ಕೊಡೋಕೆ ಏನಂದಿಲ್ಲ ನಮ್ಮ ತೀರ್ಥಗುಳ ನಂಚಿನ ಮಾತು ಸೇರಲು ಎಲ್ಲ ಅತಿಥಿಗಳು ಬಂದು ನಮ್ಮ ಈ ಒಂದು ಆಟಗಾರರಿಗೆ ಅತಿಥಿಗಳನ್ನ ನೇರವಾಗಿ ಆಟಗಾರರ ಹತ್ರ ರವಾನಿಸುವಂತೆ ಶ್ರೀಯುತ ನಿತೇಶ್ ಶೆಟ್ಟಿ ಅವರಿಗೆ ತಂಡದ ಅಧ್ಯಕ್ಷರಾದ ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಇದೀಗ ಎರಡು ತಂಡದ ಆಟಗಾರರಿಗೆ ಶುಭಕಾಮನೆಗಳನ್ನು ಹಾರೈಸುವಂತೆ ಅತಿಥಿಗಳ ಸಾಲು. ಎಸ್, ಕುಳೂರು ಕನ್ಯಾನ ಸದಾಶಿವ ಪ್ರಮುಖ ವೇದಿಕೆಯಾಗಿದೆ. ಶ್ರೀ ಅರುಣ್ ಆಳ್ವಾ ಪೂಕಲ ಔಸ್ ಅರಿಬೈಲ್ ಅವರ ಕೊಡುಗೆಯೊಂದಿಗೆ ಹಗ್ಗ ಜಗ್ಗಾಟದ ಕ್ರೀಡಾಂಗಣವಾಗಿದೆ. ಹೊನ್ನಲು ಬೆಳಕಿನ ಕಣ್ಣುಗಳನ್ನು ಕೋರೈಸುವಂತ ಕ್ರೀಡಾ ಪ್ರೇಮಿಗಳು ನಾಚಿ ನೀರಾಗುವಂತ ಒಂದು ಅದ್ಭುತವಾದಂತ ಸೆಟ್ಟಿಂಗ್ ಅನ್ನ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಖಂಡಿತವಾಗಿ ಬಹಳಷ್ಟು ವಿಶೇಷ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟನ ಆಯೋಜನೆ ಮಾಡಿದ್ದಾರೆ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಂಚತ್ತೂರು. ಖಂಡಿತವಾಗಿಯೂ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಮತ್ತೊಮ್ಮೆ ವಂದನೆಗಳು, ಧನ್ಯವಾದವನ್ನು ಹೇಳಬೇಕಾಗುತ್ತದೆ ಒಂದು ವೇಳೆಯಲ್ಲಿ ಹರ್ಷಣ್ಣನವರೇ. ಧನ್ಯವಾದಗಳು ಅತಿಥಿಗಳಿಗೆ. ನಿಮ್ಮ ಉಪಸ್ಥಿತಿಯನ್ನು ಮತ್ತೊಮ್ಮೆ ಕಂಡುಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾವೆ. ನಿಮ್ಮ ಉಪಸ್ಥಿತಿಯೊಂದಿಗೆ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಿ, ಜೊತೆಗೆ ನಮ್ಮ ಇನ್ನೋರ್ವ ಕಂಚಿನ ಕಂಠದ ಧ್ವನಿಯನ್ನು ಕೇಳಲು ಮತ್ತೊಮ್ಮೆ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದಾವೆ. ನಿಮ್ಮ ಉಪಸ್ಥಿತಿ ಕೂಡ ನಿರಂತರವಾಗಿರಲಿ. ಎಸ್, ಇದೀಗ ಸ್ಪರ್ಧೆ ಸಾಗಿ ಬರ್ತಾ ಇದೆ. ದತ್ತಕೃಪಾ ಸುದೆಂಬಳ ವರ್ಸಸ್ ಟೀಮ್ ಜೇರಾ. And the next match of the DK Sudembala A versus Shatakrupa Veeranjane Kadamar. Please report to the middle. ತನ್ನ ವೆರಿಫಿಕೇಶನ್ ಮಾಡಿಕೊಳ್ಳುವಂತ ತಂಡಗಳು ಕ್ರೀಡಾಂಗಣದ ಒಳಗೆ ಸಿದ್ಧತೆಯನ್ನು ನಡೆಸುವಂತೆ ಮುಖ್ಯ ದ್ವಾರದಲ್ಲಿ. ಇದು ಲೀಗ್ ಮಾದರಿ ಸ್ಪರ್ಧೆಯ 6ನೇ ಸ್ಪರ್ಧೆಯಾಗಿದೆ. ಇದರ ಜೊತೆಯಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆಗೆ ಮೊದಲ ಸ್ಪರ್ಧೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ A versus
ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳು ಕೂಡ ಸಿದ್ಧವಾಗಿರುವಂತೆ ಈ ಒಂದು ಲೀಗ್ ಮಾದರಿಯ ಸ್ಪರ್ಧೆ ಮುಗಿದ ತರುವಾಯಗಳು ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ಎ ವರ್ಸಸ್ ವ್ಯಾಘ್ರ ಚಾಮುಂಡಿ ಉಡುಪಿ. ಎಸ್, ಆರಂಭಗೊಳ್ಳಬೇಕಿದೆ ಪಂದ್ಯಾಕೂಟದ 6ನೇ ಸ್ಪರ್ಧೆ. ಒಂದು ಕಡೆಯಲ್ಲಿ ಟೀಮ್ ಝೇರ, ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುದೆಂಬಲ. ആഹാ വിശൽനാഥം മുഴങ്ങിക്കുന്ന പ്രിയമുള്ളവരെ, മത്സര നമ്പർ 6ലാണ് നിൽക്കുന്നത്. ഒരു ഭാഗത്ത് കാണാ ജേര നിൽക്കുമ്പോൾ മറുഭാഗത്ത് ദത്തകൃപ സുതമ്പള തമ്മിലുള്ള പോരാട്ടമാണ്. മത്സര നമ്പർ 6ലാണ്. യെസ്, അതിമനോഹരമായ മത്സരമാണ്. ആവേശത്തിമിരിപ്പിന്റെ പോർക്കളത്തിൽ കാര്യരുമിന്റെ കരുത്തുമായി കാലുറപ്പിച്ച ചകിരി നാലിൽ കൊടുത്തെടുത്ത വടത്തിൽ സിംഹഗർജനത്തോടെ ആഞ്ഞുവേലിച്ച് 1000 പേരുടെ സ്വപ്നങ്ങൾക്ക് നിരപകരാം കൈക്കരുത്തും മൈക്കരുത്തും സ്വന്തമാക്കിയ ഒരു ബരാബല പരിശീലനത്തിനായി കച്ചകെട്ടി ഇറങ്ങുന്ന വടംവലി മത്സരമാണ്. പ്രിയമുള്ളവരെ, വിട്ടുകൊടുക്കാതെ പോരാളികൾ, വിട്ടുകൊടുക്കാതെ 14 ചാമ്പ്യന്മാർ ഇതാ കളിയങ്ക് തട്ടലിതാ മിന്നും താരങ്ങളായി നിൽക്കുന്നു. ഒരു ഭാഗത്ത് ടീം ജേര നിൽക്കുമ്പോൾ മറുഭാഗത്ത് ദത്തകൃപ സുതെമ്പള തമ്മിലുള്ള പോരാട്ടമാണ്. പ്രിയമുള്ളവരെ, ವಾದ್ಯಘೋಷಗಳ ತಾಳಮೇಳಕ್ಕೆ ಲಯಬದ್ಧವಾಗಿ ಎರಡು ತಂಡಗಳ ಆಟಗಾರರ ಬಲ ಪ್ರದರ್ಶನಗಳು. ಇದು ಅಂಡರ್ 19 390 kgಗೆ ಒಳಪಟ್ಟಂತ ಸ್ಪರ್ಧೆಯಾಗಿದೆ. ಮೊದಲ ಸ್ಪರ್ಧೆಯಲ್ಲಿ ಭರ್ಜರಿಯಾಗಿ ಎಸ್, ಎರಡು ಬಲಾಢ್ಯ ತಂಡಗಳ ನಡುವೆ ಬಲಾಢ್ಯವಾದಂತಹ ಪೈಪೋಟಿಯಾಗದೆ ಈ ಬಾರಿ ಅಂಕಣದಲ್ಲಿ ಕಂಡು ಸಿಗ್ತಾ ಇದೆ. ಎಸ್, ಬಿಟ್ಟು ಕೊಡ್ತಾ ಇಲ್ಲ. ಯಾರು ಯಾರ ಕಡೆಗೆ, ಯಾರಿಗೆ ಜಯ, ಯಾರಿಗೆ ಗೆಲುವು, ಇಲ್ಲಿ ಇತ್ತ ಕಡೆ ಅತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿಯೂ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಈ ಬಾರಿ ಟೀಮ್ ಜೇರಾದ ಕಡೆ ಮುಖ ಮಾಡುತ್ತಾ ಇದೆ. ಟೀಮ್ ಜೇರದಿಂದ ಈ ಬಾರಿ ಹಗ್ಗ ಕುಳೂರು ಸದಾಶಿವ ಶೆಟ್ಟಿ ಕನ್ಯಾಣ ವೇದಿಕೆಯತ್ತ ನಿಧಾನವಾಗಿ ತೀರ್ಪುಗಾರರ ಕೈಗಳು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಸೆಂಟರ್ ಲೈನ್ ಇಂದ ಈ ಬಾರಿ ಮುಖ್ಯ ದ್ವಾರದತ್ತ ಮುಖ ಮಾಡಿ ಒಮ್ಮೆ ಅತ್ತ ಕಡೆಗೆ ಮತ್ತೊಮ್ಮೆ ಇತ್ತ ಕಡೆಗೆ ಹೋಗುತ್ತಾ ಇದೆ. ಆದರೆ ಯಾರು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಹರ್ಷಣ್ಣ, ಎರಡು ತಂಡಗಳು ಕೂಡ ಮೊದಲ ಸೆಟ್ ಅಲ್ಲಿ ಮೊದಲ ಸ್ಪರ್ಧೆಯಲ್ಲಿ ಸೋತ ತಂಡವಾಗಿರಬೇಕು ಅಂತ ಕಾಣುತ್ತೆ. ಇಲ್ಲ, ಇದು ಸುದೆಂಬಳ ಗೆದ್ದ ತಂಡವಾಗಿದೆ. ಆದರೆ ಟೀಮ್ ಜೇರ ಸೋತ ತಂಡವಾಗಿದೆ. ಆದರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಲ್ಲಿ ದತ್ತಕೃಪಾ ಸುದೆಂಬಳ. ಆದರೆ ಟೀಮ್ ಜೇರ 8 ತಂಡಗಳು 4 ಬಹುಮಾನಗಳು, 4 ತಂಡಗಳ ನಿರ್ಗಮನ, 4 ತಂಡಗಳು ಮುಖ್ಯ ಪ್ರಶಸ್ತಿಗೆ ಆಗಮನವಾಗಲಿದೆ. ಇಲ್ಲಿ ಟೀಮ್ ಜೇರ ಬಿಟ್ಟು ಕೊಡ್ತಾ ಇಲ್ಲ. ಅತ್ತ ಸುದೆಂಬಳ ಬಿಗಿ ಮಾಡುತ್ತಾ ಇದೆ, ಇತ್ತ ಜೇರ ಕೂಡ ಬಿಗಿ ಮಾಡುತ್ತಾ ಇದೆ. ಆದರೆ ಮತ್ತೆ ಮತ್ತೆ ಹಗ್ಗ ಚಲಿಸುತ್ತಾ ಇದೆ. ಈ ಬಾರಿ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ದತ್ತಕೃಪಾ ಸುದೆಂಬಳ. ಮುಂದಿನ ಸುತ್ತಿಗೆ ತಂಡಗಳು ಸಿದ್ಧವಾಗಿರುವಂತಹ ಸುದೆಂಬಳ ಎ ವರ್ಸಸ್ ಶಾಸ್ತಾಕೃಪಾ ವೀರಾಂಜನೇಯ ಕಡಬಾರ್. ಆಮೇಲಿನ ಸ್ಪರ್ಧೆ ಟೌನ್ ಟೀಮ್ ಬೇರಿಪದವು ಬಿ ವರ್ಸಸ್ ಮಹಲಿಂಗೇಶ್ವರ ಕುಂಜತೂರು ತಂಡ ಸಿದ್ಧವಾಗಿರುವಂತೆ. ಎಸ್, ನೋಡಿ ಇಲ್ಲಿ ಮುಂದಿನ ಸ್ಪರ್ಧೆಗೆ 2 ತಂಡಗಳು ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಇವಾಗ ಪಂದ್ಯಕೂಟದ 6ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಟೀಮ್ ಜೇರ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ದತ್ತಕೃಪಾ ಸುದೆಂಬಳ. ಇವಾಗ ದ್ವಿತೀಯ ಅವಕಾಶಕ್ಕಿರುವಂತಹ ಸೆಟ್. ಬಂಧುಗಳೇ, ಮಹಾಲಿಂಗೇಶ್ವರ ಕುಂಜತೂರು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರುವಂತಹ ಹಗ್ಗ ಜಗ್ಗಾಟ. ಬಹುಶಃ ಕಳೆದ ವರ್ಷ ಈ ಒಂದು ಸ್ಪರ್ಧೆಯನ್ನ ಮಹಾಲಿಂಗೇಶ್ವರ ಮಹಿಳಾ ಮಂಡಳಿ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿಕೊಂಡಿತ್ತು. ಆದರೆ ಈ ಬಾರಿ ಆ ಒಂದು ಆಯೋಜನೆಯನ್ನ ಮತ್ತೊಮ್ಮೆ ಜಂಟಿಯಾಗಿ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ತನ್ನ ಅಧಿಕಾರವನ್ನು ವಹಿಸಿಕೊಂಡು ಮತ್ತೊಮ್ಮೆ ಅದ್ದೂರಿಯಾಗಿ ಮಹಾಲಿಂಗೇಶ್ವರ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿ ಯಶಸ್ಸನ್ನು ಕಂಡುಕೊಳ್ಳುವಂತೆ ಈ ಒಂದು ತಡರಾತ್ರಿಯ ಸನಿಹದ ಹೊತ್ತಿನಲ್ಲಿ ಇನ್ನಷ್ಟು ನಮ್ಮೊಂದಿಗೆ ಮನೋರಂಜನೆಗಳು ಅವಕಾಶಗಳು ಲಭಿಸಲಿದೆ. ಮುಖ್ಯ ವೇದಿಕೆಯಲ್ಲಿ ಮತ್ತೊಮ್ಮೆ ನಾವು ಗೌರವವನ್ನು ನೀಡುವಂಥ ಕಾರ್ಯಕ್ರಮ ಕೂಡ ಇದೆ. ಖಂಡಿತವಾಗಿಯೂ ಎಲ್ಲ ರೀತಿಯ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕಾರವಿರಲಿ. ಈ ಸ್ಪರ್ಧೆ ಮುಗಿದ ತರುವಾಯ ಮಹಿಳಾ ವಿಭಾಗದ ಸ್ಪರ್ಧೆಗಳು ನಾವು ನಡೆಸಲಿದ್ದೇವೆ. ಮೊದಲ ಸ್ಪರ್ಧೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ಎ ವರ್ಸಸ್ ವ್ಯಾಘ್ರ ಚಾಮುಂಡಿ ಉಡುಪಿ. 2ನೇ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವರ್ಸಸ್ ಕೋಡಿಯೇರಿ ಕಣ್ಣೂರು. ಎಸ್, ದುಂಬುದ ಪಂಥದ ಟೀಮ್ ರೆಡಿ ಆದುಂಡಾ ರವಿ ಅಣ್ಣ? ಎಸ್, ರೆಡಿ. ಟೀಮ್ ರೆಡಿ. ಎಸ್,
ಮತ್ತೆ ಸಿಟಿ ಧ್ವನಿ ಮೊಳಗಿಯಾಗಿದೆ ಬಂಧುಗಳೇ. ಎತ್ತಿ ಹಿಡಿಯುವ ಹಗ್ಗ, ಹಿಡಿದು ಬಿಗಿಯುವ ಹಗ್ಗ, ಹಿಡಿದು ಎಳೆಯುವ ಹಗ್ಗ ಈ ಬಾರಿ ನಿಧಾನವಾಗಿ ಹಿಂದಕ್ಕೆ ಬರಬೇಕಿದೆ. ಹಗ್ಗ ಜಗ್ಗಾಟ ಅನ್ನುವಾಗ ಮತ್ತೊಂದು ಬಲಾಢ್ಯ ತಂಡವಾದಂತಹ ಆಂಜನೇಯ ಕಣ್ವತೀರ್ಥದ 2 ಪ್ರಬಲ ಆಟಗಾರರು, ಮಾಜಿ ಆಟಗಾರರು ಗಣೇಶ್ ಪಿ ಆಂಜನೇಯ ಅವರ ಜೊತೆಯಲ್ಲಿ ಬಲಾಢ್ಯ ಆಟಗಾರ ನೌಫಲ್ ಆಂಜನೇಯ ಆಗಮನವಾಗಿದೆ. ಅವರನ್ನ ಮತ್ತೊಮ್ಮೆ ಮಾಲಿಂಗೇಶ್ವರದ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಖಂಡಿತವಾಗಿಯೂ ಇಬ್ಬರಿಗೂ ಕೂಡ ಆತ್ಮೀಯ ಸ್ವಾಗತಗಳು. ಇದಿವಾಗ ಮತ್ತೆ ಸುದೆಂಬಳದ ಕಡೆಗೆ ಮೆಲ್ಲ ಮೆಲ್ಲನೆ ಸಾಗುತ್ತಾ ಇದೆ. ಆದರೆ ಟೀಮ್ ಚೇರ ಮತ್ತೆ ಬದಲಾವಣೆ ಆಗಬೇಕು, ತಿರುಗಿ ಬೀಳಬೇಕು. ಆದರೆ ದ್ವಿತೀಯ ಸೆಟ್ ಅನ್ನ ಗೆದ್ದುಕೊಂಡಿದೆ ತಂಡ ದತ್ತಕೃಪಾ ಸುದೆಂಬಳ. ಬನ್ನಿ ಮುಂದೆ ಬನ್ನಿ. ಎಸ್ ಬನ್ನಿ, 2 ತಂಡಗಳು ಕೂಡ ನಿರ್ಗಮನ ದಾರಿಯಲ್ಲಿ ನಿರ್ಗಮಿಸುವಂತೆ ಸರಿಸನ್ನ. ಎಸ್, ಇದೀಗ ಎಲ್ಲರ ಚಿತ್ತ ಮುಖ್ಯ ದ್ವಾರದತ್ತ. ಇವರು ಯಾರು ಗೊತ್ತಾ? ಇವರ ಸ್ಟೈಲ್ ಗೊತ್ತಾ? ಇವರ ಧ್ವನಿ ಗೊತ್ತಾ? ಎಸ್, ಇವರು ಯಾರು ಗೊತ್ತಾ? ನಮ್ಮ ಆದಿತ್ ನಾರಾಯಣ್ ಅತ್ತ. ಪ್ಲೀಸ್ ವೆಲ್ಕಮ್ ಆದಿತ್ ನಾರಾಯಣ್ once again. It's the 3rd time ಮಹಲಿಂಗೇಶ್ವರ ಕುಂಜತ್ತೂರು. Thank you so much. Hi. Hello Kunjathur. All are very energetic. എന്താ രസം. സോ പ്രിയമുള്ളവരെ, കുഞ്ചത്തൂരിന്റെ ഏറ്റവും സുന്ദരമാകുന്ന ഇടത്തിലേക്ക് വീണ്ടും എത്തിച്ചേർന്നുള്ള സന്തോഷം ഞാൻ അറിയിക്കുകയാണ്. രസമുള്ള ദിനത്തിൽ ആവേശസുന്ദരമാകുന്ന നടനങ്ങൾ കാണാമെന്ന ഉറപ്പ്, രൗദ്രതയിൽ ആടിയാടി തീർത്ത കായിക ആവേശസുന്ദരമാകുന്ന നടനങ്ങൾ കാണാം. മ്യൂസിക് വോളിയം പ്ലീസ്, മാക്സിമം. കുഞ്ചത്തൂർ, കുഞ്ചത്തൂർ, നാട്യ 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 കളി കളി കളി. കുഞ്ചത്തൂരിന്റെ ഏറ്റവും സുന്ദരമാകുന്ന ഇടത്തിലേക്ക് എത്തിയതിനുള്ള ശ്രേയ ഞാൻ ഒന്നുകൂടി അറിയിക്കുകയാണ്. So I want to hear the voice of Kunjathur. What are you ready? I want to hear the voice of Kunjathur. Aha! 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 Bro, change the music. First one. Change the music, please. So Kunjathur is ready. Lala. Music, please. First one. Maximum. Pada. Gaadi. Pada kilagana. Pada chorigana. Pada chorigana. Maragana kilagana. Pada. Gaana. Retamunde gaana. Gitamunde gaana. Pravuda vediye. ആവേശം നടനം കളി രസമുള്ള എന്താ രസം, എന്താ ഇടം. ആടി തീർന്ന രസം എന്തെന്ന് കാണുന്നുണ്ടോ? ഓക്കെ. സോ കുഞ്ചത്തൂർ സെയിം വൈബിൽ ഓൾ ടൈം ഉണ്ട് എന്നതാണ്.
ಇನ್ನು ಕೂಡ ಇವರ ಉದ್ಘೋಷಗಳು ಇವರ ದೊನೆಗಳು ಬರಲಿದೆ ಹಿಂದೆ ಕೂರ ಬಲತಿ ಕೂಡ ಅಂತ ದಾದ ಮಲ್ಪಟ್ಟು ಗೊತ್ತುಂಡೆ ನಾತು ಒಂದಂತೆ ಜನ ಮಾತಿರ್ಲ ಓಡ್ಸಿ ನಮ್ಮ ಸಂತೋಷನ್ನು ಹೋಟೆಲ್ ಮಾಡ್ದೇರು ಖಂಡಿತವಾಗಿ ಕೋರೊಟ್ಟಿ ಉಂಡು ಇಡ್ಲಿ ಉಂಡು ಪೊರೋಟ ಉಂಡು ಚಿಕನ್ ಕಸಿ ಉಂಡು ಚಿಕನ್ ಸುಕ್ಕೊಂಡು ಮಾತಿರ್ಲುಂಡು ಜ್ಯೂಸ್ ಮಾಡ್ತೇವೆ ಸಂತೋಷ ಹೋಟೆಲ್ ನುತ್ತಲೆ ನಮ್ಮ ಮೂಲು ಕೈತಲ್ ಪಾಜಿರ್ತೆ ಬಟ್ ನಮ್ಮ ದೇವಸ್ಥಾನ ಸಾನ್ನಿಧ್ಯ ಅವರ ಒಂಚೂರು ಮಾರ್ಗದ ಆಮೇಲೆ ಬರೀಟ್ ಪಾಡ್ದೇರಿ ನಮ್ಮ ಸಂತೋಷನ ಹೋಟೆಲ್ಗೆ ಹೋದು ಒಂದೊಂದೇನೆ ಬಂಜಿಗೆ ಪಾಡೊಂದು ನಮ್ಮ ಅಜಿತನ್ನನೊಟ್ಟಿಗೆ ಕೂಡರ ನಳಿಪಡು ಈ ಸಂದರ್ಭದಲ್ಲಿ ನೋಡಿ ಕಳೆದ 1 ವಾರಗಳ ಹಿಂದೆ ನಮ್ಮ ರಥಬೀದಿಯಲ್ಲಿ ಒಂದು ಅದ್ಭುತವಾದಂತ ಹಗ್ಗ ಜಗಾಟವನ್ನ ನಡೆಸಿಕೊಟ್ಟಂತವರು ಅದರ ಉಸ್ತುವಾರಿ ವಹಿಸಿಕೊಂಡ ಪ್ರಸಾದ್ ಶೆಣೈ ಇವರಿದ್ದಾರೆ. ಇವರನ್ನ ಮತ್ತೊಮ್ಮೆ ಅನಂತೇಶ್ವರ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು, ಅದರ ಉಸ್ತುವಾರಿ ಅದರ ವ್ಯವಸ್ಥೆಯನ್ನ ಮಾಡುವವರು ನಮ್ಮ ಪ್ರಸಾದ್ ದೇವರ ಇದ್ದಾರೆ. ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಒಂದು ಕ್ರೀಡಾಂಗಣಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ನೆಕ್ಸ್ಟ್ ಮ್ಯಾಚ್ ಟೌನ್ ಟೀಮ್ ಬೆರಿಪದವು ಬಿ ವರ್ಸಸ್ ಮಾಲಿಂಗೇಶ್ವರ ಕುಂಜತೂರು. ಟೀಮ್ ರೆಡಿ. ಮಾಲಿಂಗೇಶ್ವರ ಕುಂಜತೂರು ವರ್ಸಸ್ ಟೌನ್ ಟೀಮ್ ಬೆರಿಪದವು ಬಿ. ಇವಾಗ ಪಂದ್ಯಾಕೂಟದ 7ನೇ ಸ್ಪರ್ಧೆಯಲ್ಲಿ ಇದ್ದಾವೆ. ಒಂದು ಕಡೆಯಲ್ಲಿ ಕಟ್ಟಂಬಾರ್, ಮತ್ತೊಂದು ಕಡೆಯಲ್ಲಿ ಸುದ್ದಿಂಬಳ. ಎಸ್ ಆರಂಭಗೊಂಡಿದೆ. ಸಿಟಿ ಧ್ವನಿ ಮೊಳಗೆ ಆಗಿದೆ. ಎಸ್ ಮೆಟ್ಟಿ ನಿಂತಿರುವ ಮೈದಾನದ ತಾಳವನ್ನು ಅರಿತುವುದೇ ತಾಳದಲ್ಲಿ ಆಡುವುದಕ್ಕೆ ಬಂದಿರುವಂತಹ 2 ತಂಡದ ಆಟಗಾರ ಈ ಬಾರಿ ಅಂಕಣದಲ್ಲಿ ಬೆಟ್ಟುಗೊಡದಂತಹ ಆಟಗಾರರು. ಒಂದು ಕಡೆಯಲ್ಲಿ ದತ್ತಕೃಪಾ ಸುದೆಂಬಳ, ಮತ್ತೊಂದು ಕಡೆಯಲ್ಲಿ ಇದೆ ಶಾಸ್ತ್ರಕೃಪಾ ವೀರಾಂಜನೇಯ ಕಟಂಬಾರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ನೋಡಿ, ಇದು ಲೀಗ್ ಮಾದರಿಯ ಅಂಡರ್ 19 ಸ್ಪರ್ಧೆಯಾಗಿದೆ. 1-2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಕೆಯಾಗಿದೆ. ತಂಡಗಳು ಮಹಿಳಾ ವಿಭಾಗದ ತಂಡಗಳು ಕೂಡ ಸಿದ್ಧವಾಗಿರುವಂತೆ ಎಲ್ಲ ತಂಡಗಳ ವಿನಂತಿ. STPA ತಲಪಾಡಿಯೇ, ವ್ಯಾಘ್ರಚಾಮುಂಡಿ ಉಡುಪಿ, ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು, ಕೋಡಿಯೇರಿ ಕಣ್ಣೂರು ತಂಡಗಳು ಸಿದ್ಧವಾಗಿರುವಂತೆ. അടുത്ത മത്സരം ടൗൺ ടീം ಬೆರಿಪದವು ಬಿ ವರ್ಸಸ್ ಮಹಾಲಿಂಗೇಶ್ವರ ಕುಂಜತೂರು. ಎಸ್ ಈ ಬಾರಿ ಕಡಂಬಾರಿಂದ ಸ್ವಲ್ಪ ಮಟ್ಟಿಗೆ ಸುದೆಂಬಳದ ಕಡೆಗೆ ಮುಖ ಮಾಡುತ್ತಾ ಇದೆ. ಆದರೆ ಇತ್ತ ಕಡಂಬಾರು ತಂಡ ಬಿಟ್ಟು ಕೊಡ್ತಾ ಇಲ್ಲ, ಬಿಗಿ ಮಾಡುತ್ತಾ ಇದೆ. ಎದುರಾಳಿ ತಂಡ ನೋಡಿ ಸುದೆಂಬಳೆಯಾಗಿದೆ, ಮೆಲ್ಲ ಎಳೆಯುತ್ತಾ ಇದೆ. ಇತ್ತ ಕಡೆ ಮಾತ್ರ ಬಿಗಿಯಾಗುತ್ತಾ ಇದೆ. ಎಸ್ ಬಿಟ್ಟು ಕೊಡ್ತಾ ಇಲ್ಲ. ಪಂದ್ಯಾಕೂಟದ 7ನೇ ಸ್ಪರ್ಧೆಯಾಗಿದೆ. ಬಂಧುಗಳೇ, ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ವಿರುದ್ಧವಾಗಿ ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಿದ್ರು ಕೂಡ ಇಲ್ಲಿ ಕಡಂಬಾರಿಗೆ ಈ ಬಾರಿ ಚಪ್ಪಾಳೆ ಬಂದ್ರೆ ಹಗ್ಗವನ್ನು ಗಳಿಸಿಕೊಳ್ಳಬಹುದಾ? ಕಡಂಬಾರು ಈ ಬಾರಿ ತಿರುಗಿ ಬೀಳುವ ಸೂಚನೆಯಲ್ಲಿ, ಆದರೆ ಅನುಭವದ ದತ್ತಕೃಪಾ ಸುದೆಂಬಳ ಹಗ್ಗವನ್ನ ಅರ್ಧ ದಾರಿ ಕ್ರಮಿಸಿಕೊಂಡಾಗಿದೆ. ಎಸ್ ಆದರೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು. ಆದರೆ ಇತ್ತ ನೇರ ಸುದೆಂಬಳದ ಕಡೆಗೆ ಮೊದಲ ಅವಕಾಶ. ಮುಂದಿನ ಸ್ಪರ್ಧೆಗೆ ಬನ್ನಿ. ಮಹಾಲಿಂಗೇಶ್ವರ ಕುಂಜತೂರು ಟೌನ್ ಟೀಮ್ ಬೆರಿಪದವು ಬಿ. ಬಲೆ ಟೀಮ್ ರಿಪೋರ್ಟ್ ಬಂತು. ಒಳ್ಳೆ ಬಲೆ ಜಾಗಿನ ಮಹಾಲಿಂಗೇಶ್ವರ ಕುಂಜತೂರು ಟೌನ್ ಟೀಮ್ ಬೆರಿಪದವು. ಪ್ಲೀಸ್ ಬನ್ನಿ. ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವ ಟೀಮ್ ದಗಲುಳೆ ಬರೋಳಿ. ಮಹಾಲಿಂಗೇಶ್ವರ ಕುಂಜತೂರು ಅಂಜನೆ ಟೌನ್ ಟೀಮ್ ಬೆರಿಪದವು ಬಿ. ಟೀಮ್ ದಗಲುಳೆ ಬರೋಳಿ. ಬಲೆ ತಲೆ ಅವಳು ಸಂತೋಷ ಹೋಟೆಲ್ ನನ್ನಲಾತಲ ಚಾಲನೆ ಆವೊಂದುಂಡು ದಯಮಲ್ತದೆ ಪೊರ್ಲಕಂಟದ ವನಸ ತೆನಸಿಗೆ ಬೋಡಾಂಡ ನಮ್ಮ ಒಂಜಾತ್ ದೂರದಾಲಜಿ ಒಂಜಿ ಮಾರ್ಗ ಕಡದ ಆಮೆಗೆ ಬೋಡಾದ ಪೊರ್ಲಕಂಟದ ಒಂಜಿ ತೆನಸು ವನಸ ಮಲ್ತ ಜ್ಯೂಸ್ ವ್ಯವಸ್ಥೆ ಮಲ್ತೇರೆ ನಮ್ಮ ಸಂತೋಷ ನನ್ನ ಹೋಟೆಲ್ಗೆ. ನೋಡಿ, ಈ ಸ್ಪರ್ಧೆಗಳು ಮುಗಿದ ತರುವಾಯ ಮಹಿಳಾ ವಿಭಾಗದ ಸ್ಪರ್ಧೆ, ಪುರುಷರ ವಿಭಾಗದ ಸ್ಪರ್ಧೆಗಳು ಕೂಡ ನಡೆಯಲಿದೆ. ಅನ್ನ ಟೀಮ್ ಬಲೆ ಉಳೆ ಬಲೆ ಮಾಲಿಂಗೇಶ್ವರ ಕುಂಜತೂರು ಅಂಚನೆ ಟೌನ್ ಟೀಮ್ ಬೆರಿಪದವು ಬಿ ಕೂಟದಗಳು ಉಳೆ ಬರೋದು ಭಿನ್ನ ಮತ್ತೊಂದಿಲ್ಲ. ಮಹಿಳಾ ವಿಭಾಗದ ತಂಡಗಳ ಗಮನಕ್ಕೆ STPA ತಲಪಾಡಿಯೇ, ವ್ಯಾಘ್ರಚಾಮುಂಡಿ ಉಡುಪಿ ಮೊದಲ ಸ್ಪರ್ಧೆಗೆ, ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವರ್ಸಸ್ ಕೋಡಿಯೇರಿ ಕಣ್ಣೂರು. 3ನೇ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವ ತೀರ್ಥ ಜೊತೆಗೆ ಆಂಜನೇಯ ಬೆದ್ರ. ಎಸ್ ರೆಡಿ. ದ್ವಿತೀಯ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆಯಾಗಿದೆ, ಗಮನಿಸಿಕೊಳ್ಳಿ. 12 ಸ್ಪರ್ಧೆಗಳು ಇಲ್ಲಿ ನಡೆದರೆ ಮತ್ತೆ ಮಹಿಳಾ ವಿಭಾಗದ ಸ್ಪರ್ಧೆ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ, ಗಮನಿಸಿಕೊಳ್ಳಿ. ಎಸ್ ಶ್ರೀ ಅರುಣಾಲ್ವ ಕ್ರೀಡಾಂಗಣ ಜೊತೆಗೆ ಕಳೂರು ಸದಾಶಿವ ಶೆಟ್ಟಿ ಕನ್ಯಾನ ವೇದಿಕೆ. ಎಸ್ ಮತ್ತೆ ನೋಡಿ ಇಲ್ಲಿ ಸಿಟಿ ಧ್ವನಿ ಕೇಳಿ ಬಂದಿದೆ.
ಈ ಬಾರಿ ಶಾಸಕರ ವೀರಾಂಜನೇಯ ಕಡಂಬಾರು ಈ ಬಾರಿ ಗೆಲ್ಲಲೇಬೇಕು. ಅತ್ತೆ ಕಡೆ ಮತ್ತೆ ಸೆಂಟರ್ ಲೈನ್ ಇಂದ ಹೋಗುತ್ತಾ ಇದೆ ನಿಧಾನವಾಗಿ. ಈ ಬಾರಿ ಅಲ್ಲಿ ಸುದೆಂಬಳದ ಕಡೆಗೆ, ಆದರೆ ಇತ್ತ ಕಡೆ ಬಿಗಿ ಮಾಡಬೇಕಿದೆ. ಒಂದೇ ಒಂದು ಎಳೆತ ನಿಧಾನವಾಗಿ ಹಿಂದಕ್ಕೆ ಬರುವಂತೆ, ಒಂದೇ ಒಂದು ಎಳೆತ ಸಾಕು, ಆದರೆ ಅತ್ತ ಕಡೆ ಬಿಗಿಯಾಗುತ್ತಾ ಇದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದಷ್ಟೇ ಒಂದು ಅಂಕಗಳನ್ನು ಗಳಿಸಿಕೊಂಡು ಮುಂದಿನ ಸ್ಪರ್ಧೆಗೆ 8 ತಂಡಗಳಲ್ಲಿ 4 ತಂಡಗಳು ಮಾತ್ರ ಅವಕಾಶವನ್ನ ಪ್ರಶಸ್ತಿ ಸುತ್ತಿನಲ್ಲಿ ಗಳಿಸಿಕೊಳ್ಳಲಿದೆ. ಆ ಅವಕಾಶಗಳು ಈ ಬಾರಿ ಸ್ಪಷ್ಟವಾದ ಮೇಲುಗೈಯಲ್ಲಿ ಸುದ್ದೆಂಬಳ ಬಾಯಾರು ಕಡೆಗೆ. ಎಸ್ ಬಂಧುಗಳ, ಇದು ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರ್ತಕ್ಕಂತಹ 3 ವಿಭಾಗಗಳಲ್ಲಿ ಹಗ್ಗ ಜಗ್ಗಾಟ ಪಂದ್ಯಕೂಟ ಕಾಣಬಹುದು. 390 ಅಂಡರ್ 90, 480 ಪುರುಷ ವಿಭಾಗದ್ದು, 500 kg ಇಲ್ಲಿ ಮಹಿಳಾ ವಿಭಾಗದ್ದು. ನೋಡಿ, ಅದರಲ್ಲಿ ಬಹುಮಾನಗಳು ಪ್ರಥಮ ಸ್ಥಾನಿಗಳಿಗೆ 10,000, ದ್ವಿತೀಯ ಸ್ಥಾನಿಗಳಿಗೆ 7,000, ತೃತೀಯ ಸ್ಥಾನಿಗಳಿಗೆ 5,000, ಚತುರ್ಥ ಸ್ಥಾನಿಗಳಿಗೆ 3,000. ಎಸ್ ರೆಡಿ? ಎಸ್, ನಮ್ಮೊಂದಿಗೆ ಅತಿಥಿಗಳ ಸಾಲಿನಲ್ಲಿ ವಿಜಯ್ ಕುಮಾರ್ ರಾಯ್ ಮಂಗಲ್ಪಾಡಿ ಅವರಿದ್ದಾರೆ. ಅವರ ಉಪಸ್ಥಿತಿಯ ಜೊತೆಗೆ ಈ ಒಂದು ಪರಿಸರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕಗಳಲ್ಲಿ ಗುರುತಿಸಿಕೊಂಡವರು ಶಿವತ ಎಲ್ಲರನ್ನ ಬರಮಾಡಿಕೊಳ್ಳುತ್ತಾ ಎಸ್ ಮಹಲಿಂಗೇಶ್ವರ ಕುಂಜತೋರ ವಿರುದ್ಧವಾಗಿ ನಮ್ಮೊಂದಿಗೆ ಅತಿಥಿಗಳ ಸಾಲಿನಲ್ಲಿ ಧಾರ್ಮಿಕವಾಗಿ ಗುರುತಿಸಿಕೊಂಡಂತ ಶ್ರೀಕೃಷ್ಣ ಶಿವಕೃಪಾ ಕುಂಜತೂರ್ ಅವರನ್ನ ಮತ್ತೊಮ್ಮೆ ನಾವು ಸ್ವಾಗತದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಮೆರುಗನ್ನು ನೀಡುವವರು ಶಿವತ ಶ್ರೀಕೃಷ್ಣ ಶಿವಕೃಪಾ ಕುಂಜತೂರು ನಮ್ಮೊಂದಿಗೆ ಉಪಸ್ಥಿತಿಯಲ್ಲಿ, ಜೊತೆಗೆ ನಮ್ಮೊಂದಿಗೆ ವಿಜಯ್ ಕುಮಾರ್ ರೈ ಅವರು ಕೂಡ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾವೆ. ಎಸ್ ಮ್ಯಾಚ್ ನಂಬರ್ 8 ಟೌನ್ ಟೀಮ್ ಬೇರಿಪದವು ಅಂಡ್ ಮಹಲಿಂಗೇಶ್ವರ ಕುಂಜತೂರು. ಮುಂದಿನ ಸ್ಪರ್ಧೆಯಲ್ಲಿ ಬನ್ನಿ ತಂಡ ಬನ್ನಿ. ದತ್ತಕೃಪಾ ಸುದೆಂಬಳ ಎ ಟೌನ್ ಟೀಮ್ ಬೇರಿಪದವು ಎ. ದತ್ತಕೃಪಾ ಸುದೆಂಬಳ ಎ ಟೌನ್ ಟೀಮ್ ಬೇರಿಪದವು ಎ. ನಮ್ಮ ಮಹಿಳಾ ತಂಡಗಳಲ್ಲಿ ಸಿದ್ಧತೆ ನಡೆಸುವಂತೆ ಇನ್ನೇನು 4 ಸ್ಪರ್ಧೆಗಳು ಮಾತ್ರ ಈ ಒಂದು 390 kg ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಕೇವಲ 4 ಸ್ಪರ್ಧೆಗಳು. ಬಳಿಕ ಅಗ್ನಿ ಪರೀಕ್ಷೆ ಈ ಬಾರಿ ಮಹಲಿಂಗೇಶ್ವರ ಕುಂಜತೂರಿಗೆ ಆಹಾ ಖಂಡಿತವಾಗಿಯೂ ಕಳೆದ ಮೊದಲ ಸ್ಪರ್ಧೆ ವ್ಯೂಹವನ್ನು ಬೆದೆಸುತ್ತಾ ಎಸ್ ಇಲ್ಲಿನ ಒಂದು ಸ್ಪರ್ಧೆಯಲ್ಲಿ ಗಳಿಸಿಕೊಂಡ್ರೆ ಬಹುಶಃ ಒಂದು ಬಹುಮಾನವನ್ನ ಖಚಿತಪಡಿಸುವಂತ ಅವಕಾಶವಿದೆ. ಅದಕ್ಕೆ ಪ್ರೋತ್ಸಾಹ ಉತ್ಸಾಹ ಯಾರು ಕೊಡಬೇಕು? ನಮ್ಮ ಊರಿನವರು ಬೇಕಿದೆ. ಇನ್ನು ಮುಂದೆ ನಮ್ಮ ಆಟಗಾರರಿಗೆ ನಿಮ್ಮ ಚಪ್ಪಾಲೆಗಳು ಬರಬೇಕಿದೆ. ನೋಡಿ, ಇಲ್ಲ ಇದು ಮಹಲಿಂಗೇಶ್ವರ, ಒಂದು ಕಡೆಯಲ್ಲಿ ಟೌನ್ ಢೇಮ ಬೇರಿ ಪದವು. ಮುಂದಿನ ಸ್ಪರ್ಧೆಯಲ್ಲಿ DK ಸುದೆಂಬಳ ಎ ಟೌನ್ ಟೀಮ್ ಬೇರಿ ಪದವು ಎ. ಈ ಬಾರಿ ಅವಕಾಶಗಳು ಬೆರಿಪದವಿನತ್ತ ಬೆನ್ನಟ್ಟಿ ಬರುವಾಗ ಇಲ್ಲಿ ಮಹಲಿಂಗೇಶ್ವರ ಕುಂಜತೂರು ಅದಕ್ಕೆ ಅವಕಾಶವನ್ನ ಬಿಟ್ಟು ಕೊಡಬಹುದಾ? ಅವಕಾಶಗಳು ಇನ್ನೂ ಕೂಡ ಇದೆ. ಯಾಕೆಂದ್ರೆ ಈ ಒಂದು ಸ್ಪರ್ಧೆಯಲ್ಲಿ ಒಂದೇ ಮುಂದೆ ಸುತ್ತು ಬರಬೇಕಾಗಿದ್ರೆ ತುಳೆ ಒಂದೇ ಜನ ಕೋಚ್ ಕೊರ್ಲೆ ನಮ್ಮ ಸುರುಕೆ ಬಂತ ಒಂಜನ ಮಾತ್ರ ಸಂಘಟಕರ ಅವಳು ಅದನ್ನ ಎಸ್ ರೆಡಿ. ಮತ್ತೆ ತಿರುಗಿ ಬರುತ್ತಾ ಇದೆ, ಮತ್ತೆ ತಿರುಗಿ ಬರ್ತಾ ಇದೆ, ಮತ್ತೆ ತಿರುಗಿ ಬರ್ತಾ ಇದೆ ಮಹಲಿಂಗೇಶ್ವರ ಕುಂಜತೂರು ಕಡೆಗೆ. ಆಹಾ, ಚಪ್ಪಾಳೆಗಳ ಶಿಳ್ಳೆಗಳು ಕರಘೋಷಗಳು ಬಂದ್ರೆ ಇಲ್ಲಿ ಮಹಲಿಂಗೇಶ್ವರ ಕುಂಜತೂರು ಅವಕಾಶಗಳನ್ನ ಗಟ್ಟಿಪಡಿಸಿಕೊಳ್ಳಬಹುದಾ? ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಬೆಟ್ಟ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಟೌನ್ ಧೀಮ ಬೇರಿಪದ ಬಿಟ್ಟು ಕೊಡ್ತಾ ಇಲ್ಲ. ಮಹಲಿಂಗೇಶ್ವರ ಕುಂಜತೂರು ಒಂದೇ ಒಂದು ಎಳೆತ. ಎಸ್ ನಿಧಾನವಾಗಿ നിദാനമായി ಹಿಂದಕ್ಕೆ. എട്ടാമത്തെ മത്സരം ആദ്യത്തെ സെറ്റാണ്. പക്ഷേ ഇവിടെ വടം വിട്ടു കൊടുക്കുന്നില്ല മഹലിംഗേശ്വര കുഞ്ചത്തൂർ. പക്ഷേ ഒഫീഷ്യൽ ഇപ്പോൾ ചൂണ്ടിക്കാണിക്കുന്നത് ಬೆರಿಪದವು. ಈ ಬಾರಿ ಟೌನ್ ಟೀಮ್ ಬೆರಿಪದ ಕಡೆಗೆ ಮುಖ ಮಾಡಿದೆ. ಆದರೂ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ ಮಹಲಿಂಗೇಶ್ವರದ ಆಟಗಾರರು. ಸರ್ವ ಮಂತ್ರ ತಂತ್ರ ಕುತಂತ್ರಗಳೊಂದಿಗೆ ಈ ಬಾರಿ ಹಗ್ಗವನ್ನು ಹಿಡಿದು ಎಳೆಯುತ್ತಾ ಇದ್ದಾರೆ. ಎಸ್, ನಮ್ಮ ಆಟಗಾರರಿಗೆ ಒಂದು ಚಪ್ಪಾಳೆ, ಒಂದು ಚಪ್ಪಾಳೆ, ಒಂದು ಧ್ವನಿ, ಒಂದು ಉಸಿರು ಆಟಗಾರರ ಕಿವಿಗೆ ಬಿದ್ರೆ ಅದು ಮತ್ತೆ ತಿರುಗಿ ಬೀಳುತ್ತಾ ಇದೆ. ಇಲ್ಲ, ಮಹಲಿಂಗೇಶ್ವರ ತಿರುಗಿ ಬೀಳುತ್ತಾ. ನಮ್ಮ ಕ್ರೀಡಾ ಪ್ರೇಕ್ಷಕರಿಗೆ ಕೊಡುವಂತಹ ಒಂದು ಮನೋರಂಜನೆ ನೋಡಿ. ಇಲ್ಲೇ ಖಂಡಿತವಾಗಿಯೂ ಇಂತಹ ಸ್ಪರ್ಧೆ ನೋಡುವುದಕ್ಕೆ ನಮ್ಮ ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ಬೆರಿಪದವು.
ನೋಡಿ, ಮುಂದಿನ 2 ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ದಯವಿಟ್ಟು ಗಮನಿಸಿಕೊಳ್ಳಿ. ಎಸ್, ತಂಡಗಳು ಸೇರಿಕೊಳ್ಳುವಂತೆ ಸುದೆಂಬಳ ಎ ವರ್ಸಸ್ ಟೌನ್ ಟೀಮ್ ಬೆರಿಪದವು ಎ. ಟೌನ್ ಟೀಮ್ ಬೆರಿಪದವು ಎ ಸುದೆಂಬಳ ಆಪಲೆ ಇನ್ನಿತ ಈ ಕ್ರೀಡಾಕೂಟಕ್ಕೆ ಎಂಕಲ್ಲ ಪ್ರೀತಿಗೆ ಲೆಪ್ಪೋಲಿಗೆ ಹೋಗೋದು ಮಿಸ್ಟರ್ ವಿಜಯ್ ಕುಮಾರ್ ರಾಯ್ಗೆ ಬೈದಿದ್ದಾರೆ. ದಯದಿದ್ದಾರೆ ವೇದಿಕೆ ಬೆತ್ತ ಬರಡು ಪರದಿನ ಬಂದಲ್ಲೇ ಎಂಕಲ್ಲ ಒಂಜಿ ಗೌರವವನ್ನು ಸ್ವೀಕಾರ ಮಾಡಲ್ಪಡು. ಅಂಚನೆ ಪ್ರಸಾದ್ ಅನಂತೇಶ್ವರ ದೇವಸ್ಥಾನದ ಪ್ರಸಾದ್ ಅವರು ಆರ್ಲ ಬತ್ತದುಲ್ಲೇರೆ ವೇದಿಕೆ ಬತ್ತದ ಎಂಕಲ್ಲ ಒಂಜಿ ಗೌರವನ ಸ್ವೀಕಾರ ಮಾಡಲ್ಪಡೋದು ವಿನಂತಿ ಬಂತಂದುಲ್ಲ. ಅಂಚನೆ ಪ್ರಶಾಂತ ಪಟ್ಟಾಜೆ ಆರ್ಲ ಉಲ್ಲೇರೆ ದಯದಿದ್ದು ವೇದಿಕೆ ಬೆತ್ತ ಬರಡು ಒಂಜಿಗಳಿಗೆ ಬೊಕ್ಕ ಶ್ರೀ ಕೃಷ್ಣ ಶಿವಕೃಪ ಉಲ್ಲೇರೆ ಆರ್ಲ ದಯದಿದ್ದು ಒಂಜಿಗಳಿಗೆ ವೇದಿಕೆ ಬರ್ತದೆ ಎಂಕಲ್ಲ ಒಂಜಿ ಗೌರವನ ಸ್ವೀಕಾರ ಮಾಡಲ್ಪಡಬಾರದು ವಿನಂತಿ ಮತ್ತೊಂದುಲ್ಲ. ವಿಜಯ ರಾಯ್ಕಲೆ ಪ್ಲೀಸ್ ಬಲೆ ನೋಡಿ, ನಮ್ಮ ಬಂದಂತ ಅತಿಥಿಗಳು ವೇದಿಕೆಯನ್ನ ಅಲಂಕರಿಸುವಂತ ವೇದಿಕೆಯನ್ನ ರಾಹುಲ್ ಕಾಮತ್ಲ ಉಳ್ಳೇರು ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಮಾದನಂತೇಶ್ವರ ದೇವಸ್ಥಾನದ ಮ್ಯಾನೇಜರ್ ಆಗಿರುವಂಥ ಶ್ರೀ ರಾಹುಲ್ ಕಾಮತ್ ಅವರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಪಟ್ಟಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಪ್ರಸಾದ್ ಮಂಜೇಶ್ವರ ಅವರು ಸಹ ಪ್ರಸಾದ್ ಮಂಜೇಶ್ವರದ ಇದು ದಯವಿಟ್ಟು ಶ್ರೀ ಅನಂತೇಶ್ವರ ದೇವಸ್ಥಾನದ ಮ್ಯಾನೇಜರ್ ಆಗಿರುವಂತಹ ಟೌನ್ ಟೀಮ್ ಬೆರಿಪದವು ಎ ದತ್ತಕೃಪಾ ಸುದೆಂಬಳ ಎ ಸುದೆಂಬಳ ಬೆರಿಪದವು ನೆಕ್ಸ್ಟ್ ಮ್ಯಾಚ್ ರಿಪೋರ್ಟ್ ಮಾಡ್ಬಲೆ ಬಲೆ ಬಲೆ ಬೇಗ ಬಲೆ. ಕೃಷ್ಣ ಶಿವಕೃಪ ಇಲ್ಲಿ ಇದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ನೀವು ಶೋಭೆಯನ್ನು ತಂದಿದ್ದೀರಿ. ಮಹಲಿಂಗೇಶ್ವರ ಕುಂಚತ್ತೂರು ಈ ಬಾರಿ ಎಚ್ಚೆತ್ತುಕೊಳ್ಳಬೇಕು, ಎದ್ದೇಳಬೇಕು. ಈ ಬಾರಿ ಮಹಲಿಂಗೇಶ್ವರ ಕುಂಚತ್ತೂರು വിശില്ലാതെ മുളകുന്ന പ്രിയമുള്ളവരെ കളിയളകുന്ന സമസ്ത ഭാവങ്ങൾ തന്റെ ടീമിലേക്ക് നൽകിക്കൊണ്ട് മികവാറുന്ന പോരാട്ടങ്ങൾ കാഴ്ചവെച്ചുകൊണ്ട് ഇതാ വിട്ടുകൊടുക്കാത്ത പോരാളികൾ തന്നെയാണ് കളി മൈതാനയിൽ. ഒരു ഭാഗത്ത് നിൽക്കുന്ന മഹലിംഗേശ്വര കുഞ്ചത്തൂരെങ്കിൽ മറുഭാഗത്ത് ടൗൺ ടീം ബെരിപദവും തമ്മിലുള്ള പോരാട്ടമാണ്. ആദ്യ സെറ്റ് വിജയിച്ചുകൊണ്ട് ഇവിടെ ഇതാ ടൗൺ ടീം ബെരിപദവും നിൽക്കുമ്പോൾ രണ്ടാമത്തെ സെറ്റ് വിജയിക്കാനുള്ള എല്ലാം തന്ത്രങ്ങളുമായി മഹലിംഗേശ്വര ಕುಂಚತ್ತೂರಿಗೆ ಅವಕಾಶಗಳು ಈ ಬಾರಿ ಸೆಂಟರ್ ಇಲ್ಲ, ಸೆಂಟರ್ ಲೈನ್ ಇಂದ ಮತ್ತೆ കുഞ്ചത്തൂരിന്റെ പൊട്ട കുതിരകളിത് തുള്ളി 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 ചാടി ചാടി പിറകോട്ട് പോകുന്നുണ്ട്. ಹಿಂದೆ ಸಾಗುವಂತ ಅವಕಾಶಗಳು ಈ ಬಾರಿ ಅದು ಪುನರಾವರ್ತನೆ ಆದ್ರೆ ಮಾತ್ರವೇ ಕುಂಚತ್ತೂರಿಗೆ ಒಂದು ಬಹುಮಾನಗಳು ಖಚಿತಪಡಿಸಿಕೊಳ್ಳುವಂತ ಅವಕಾಶಗಳು ಮತ್ತೆ ತಿರುಗಿ ಇಳಿಯುತ್ತಾ ಇದೆ ಟೌನ್ ಟೀಮ್ ಬೆರಿಪದವು. ಆದರೆ ತಗಡ ಬಿಗಿ ಮಾಡಬೇಕಿದೆ. ಟೌನ್ ಟೀಮ್ ಬೆರಿಪದವು ಮತ್ತೆ ದ್ವಿತೀಯ ಅವಕಾಶವನ್ನ ಗೆದ್ದುಕೊಂಡಿದೆ. ಅರ್ಷಣ್ಣ ತುಲೆ ವನಸ್ಮನ್ ಫಿರ್ ಬಾಕಿ ತಿರಕಲ ಆಯ್ನಾತ್ ಬೇಕು ವನಸ್ಮಂತ್ ಮೇಲೆ ನನ್ನ ದುಂಬುಗೋ ತುಲೆ ಅಜಿತ್ ನಾರಾಯಣರ್ನ ನಮ್ಮ ಐತೊಟ್ಟಿಗೆ ನಮ್ಮ ಪುಂಜನಕಲ್ ಮ್ಯಾಚ್ ನಡೆಪಿರುಂಡು ಐತೊಟ್ಟಿಗೆ ನಮ್ಮ 480 kg ವಿಭಾಗದ ಮ್ಯಾಚ್ ಎಲ್ಲ ನಡೆಪಿರುಂಡು. ವನಸ್ಮನ್ ಫಿರ್ ಬಾಕಿ ತಿರಕಲ ಆಯ್ನಾತ್ ಬೇಕು ನಮ್ಮ ಒಂಜಿ ಹೊಟ್ಟೆ ಉಂಡು ಏಕಡೆ ಪಂಡ್ಲಕ್ಕೆ ಕೊರ್ರೊಟ್ಟಿ ಉಂಡು ಪರೋಟ ಉಂಡು ಇಡ್ಲಿ ಉಂಡು ಜ್ಯೂಸ್ ಮಾಂತ ಉಂಡು ಎಲ್ಲರೂ ಕೂಡ ಸುದೆಂಬಳ ಟೀಮ್ ಸುದೆಂಬಳ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತ ರೊಟ್ಟಿ ಟೈಪ್ ಮ್ಯಾಚ್ ನಡೆಪಿರುಂಡು. ಬಲೆ 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 ಸುದೆಂಬಳ ಬನ್ನಿ, ಬೆರಿಪದವು ಬನ್ನಿ. ಆಹಾ ಬರುತ್ತಾ ಇದೆ, ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ ದತ್ತಕೃಪಾ ಸುದೆಂಬಳ ತಂಡ. ಬಹುಶಃ ಲೀಗ್ ಮಾದರಿಯಲ್ಲೇ ಈ ತಂಡಗಳಿಗೆ ಕೂಡ ಕೊನೆಯ ಸ್ಪರ್ಧೆ ಆಗಿರುತ್ತದೆ, ಗಮನಿಸಿಕೊಳ್ಳಿ. ಎದುರಾಳಿ ತಂಡ ಬರುವಂತೆ ಸುದೆಂಬಳ ಬಿ ಬೆರಿಪದವು ಬಿ ಸುದೆಂಬಳ ಬಿ ಬೆರಿಪದವು ಬಿ ಮುಂದಿನ ಸ್ಪರ್ಧೆಗೆ ಟೌನ್ ಟೀಮ್ ಬೆರಿಪದವು ಬನ್ನಿ ಬನ್ನಿ ಬೇಗ ಬಲೆ ಬೇಗ ಬಲೆ. ಸುದೆಂಬಳ ಎ ವಿರುದ್ಧವಾಗಿ ಟೌನ್ ಟೀಮ್ ಬೆರಿಪದವು ಬಿ
ಬೆರಿಪದವು ಬಿ ಆದಷ್ಟು ಬೇಗ ಬನ್ನಿ. ಅಣ್ಣ ಪಚ್ಚಣ್ಣ ಬೇಗ ಹಿಡ್ಕೊಳ್ಳಿ. ರೆಡ್ ಲೈನಾ? ಓಕೆ ರೆಡ್ ಲೈ ಓಕೆ ಓಕೆ ರೆಡ್ ಲೈ ಟೌನ್ ಟೀಮ್ ಬೆರಿಪದವು ಎ ಆ್ಯಂಡ್ ದತ್ತಕೃಪಾ ಸುದೇಂಬಳ ಎ. ನೋಡಿ ಇಲ್ಲಿ ಸುದೇಂಬಳ ತಂಡದ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡ ದಯವಿಟ್ಟು ಬನ್ನಿ. ಬೇಗ ಬಲೆ ನೆಕ್ಸ್ಟ್ ಮ್ಯಾಚಿಗೆ ಉಳೆ ಬೆಲೆ ಟೀಮ್ದಾಗ ಉಳೆ ಬೆಲೆ ಬೆರಿಪದವು ಬೀಲ ಸುದೆಂಬಳ ಬೀಲ ನೆಕ್ಸ್ಟ್ ಮ್ಯಾಚ್ ಪೊಂಚನಕಲ ಮ್ಯಾಚ್ ಆಯ್ನಾತು ಬೇಗ ಶುರು ಮಾಡ್ಬೇಡ ಅರ್ಷಣ್ಣ ದಯಪಂಡ ಒಂಜಾತು ದೂರ ಹಿಡಿದು ಬರ್ತಿದ್ದಾರೆ ನಮ್ಮ ಪೊಂಚನಕಲ ಈ ಒಂದು ಮ್ಯಾಚ್ ಮುಗಿತು ಕೂಡಲೇ. ಎಸ್ ಖಂಡಿತವಾದ್ಲ ಪೊಂಚನಕಲ ನಮ್ಮ ಮ್ಯಾಚ್ ಮನ್ಪಡ ಹಾಕೊಂಡು ಅಕಲಿನೆಲ್ಲ ಬಿಡಾಡ ಹಾಕೊಂಡು ಇಂದು ಎಸ್ ದಟ್ಸ್ ಮ್ಯಾಚ್ ನಂಬರ್ 8 ಸುದೆಂಬಳ ಎ ಮುಂದಿನ ಸ್ಪರ್ಧೆಯಲ್ಲಿ ತುಲೆ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆದ ಪ್ಲೇ ಬೆರಿಪದವು ಬಿ ಬತ್ತ ದತ್ತಕೃಪಾ ಸುದೆಂಬಳ ಬಿ ಟೌನ್ ಟೀಮ್ ಬೆರಿಪದವು ಬಿ ದತ್ತಕೃಪಾ ಸುದೆಂಬಳ ಬಿ ತಂಡಗಳು ಸಿದ್ಧವಾಗಿರುವಂತ ಕಾಣಬಹುದು. ಟೌನ್ ಟೀಮ್ ಬೆರಿಪದವು ಪರವಾಗಿ ಇಲ್ಲಿ ಕಾಣಬಹುದು ಮತ್ತೋರ್ವ ಕೋಸಂಬಿ ಬೇತೂರ್ಪಾರ ಇದರ ಪ್ರಮುಖ ಆಟಗಾರ ರಂಜಿತ ಎಸ್ ಹಗ್ಗ ಜಗ್ಗಾಟದಲ್ಲಿ ನಾವು ಕೇರಳ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇದ್ರೆ ಅದು ಕೋಸಂಬಿ ಬೇತುರ್ಬಾರ ತಂಡ. ಅದರ ಪ್ರಮುಖ ಆಟಗಾರ ರಂಜಿತ ಕೋಸಂಬಿ. ಎಸ್ ಖಂಡಿತವಾಗಿಯೂ ಕಳೆದ 2 ವರ್ಷಗಳಲ್ಲಿ ಅವರು ಗಳಿಸಿದಂತಹ ಆ ಒಂದು ಪ್ರಶಸ್ತಿಗಳಂತ ಹೇಳಿದ್ರೆ ಬಹಳಷ್ಟು ಇದೆ. ನೆಕ್ಸ್ಟ್ ಟೀಮ್ ಟೌನ್ ಟೀಮ್ ಬೆರಿಪದವು ಬಿ ದತ್ತಕೃಪಾ ಸುದೆಂಬಳ ಬಿ ಟೀಮ್ ಬಲೆ ರಿಪೋರ್ಟ್ ಮಾಡ್ಬೇಕು ಉಳೆ ಬೆಲೆ ದಯವಿಟ್ಟು ತಂಡವನ್ನ ಹರಿಸದ ಉಳೆಲೆಪ್ಪಗ. ಎಸ್ ಟೀಮ್ ದಕ್ಕಲು ಉಳೆ ಬತ್ತು ಕೊಲ್ಲೆ ಟೀಮ್ ದಕ್ಕಲು ಉಳೆ ಬತ್ತು ಕೊಲ್ಲೆ ಬೆಲೆ ಸೂರಜಣ್ಣ ನಮಸ್ತೆ. ಆ ಟೀಮ್ ದಕ್ಕಲು ಉಳೆ ಬರಡೆ ಸುದೆಂಬಳ ಬಿ ಅಂಜನೆ ಟೌನ್ ಟೀಮ್ ಬೆರಿಪದವು ಬಿ ಟೀಮ್ ರೆಡಿ. ಪ್ರೇಕ್ಷಕ ವರ್ಗದವರೇ ಗಮನಿಸಿಕೊಳ್ಳಿ, ಈ ಒಂದು ಸ್ಪರ್ಧೆ ಎಂಬುದು ಹೈ ವೋಲ್ಟೇಜ್ ಸ್ಪರ್ಧೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತವಾಗಿಯೂ 2 ಬಲಶಾಲಿ ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ ಅಂಕಣದಲ್ಲಿ. ಆಹಾ ಏನು ಬೇಕಾದರೂ ಸಂಭವಿಸಬಹುದು, ಕಾರಣ ಅಂಕಣದಲ್ಲಿ 2 ಬಲಶಾಲಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಎಸ್ ಒಂದು ಕಡೆಯಲ್ಲಿ ಸುದೆಂಬಳ ಮತ್ತೊಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದವು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಸುದೆಂಬಳದಿಂದ ಬೆರಿಪದವು ಕಡೆಗೆ ಮುಖ ಮಾಡುತ್ತಾ ಇದೆ. ಎಸ್ ಆದರೆ ಇತ್ತೆ ಕಡೆ ಬಿಟ್ಟು ಕೊಡುತ್ತಾ ಇಲ್ಲ. ಎಸ್ ಟೌನ್ ಟೀಮ್ ಬೆರಿಪದವು ಎ ಆ್ಯಂಡ್ ದತ್ತಕೃಪಾ ಸುದೆಂಬಳ ಎ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮುಂದಿನ 2 ತಂಡಗಳು ಎಲ್ಲಿ? ಟೌನ್ ಟೀಮ್ ಬೆರಿಪದವು ಬಲೆ ಟೀಮ್ ರವಿಯಣ್ಣ ಟೀಮ್ ಒಂದು ಟೀಮ್ ಉಳೆ ಬೆಲೆ ಸುದೆಂಬಳ ಟೀಮ್ ಉಳೆ ಬೆಲೆ ಸುದೆಂಬಳ ದತ್ತಕೃಪಾ ಸುದೆಂಬಳ ಬಿ ವರ್ಸಸ್ ಟೌನ್ ಟೀಮ್ ಬೆರಿಪದವು ಬಿ ತಂಡಗಳು ಬರುವಂತೆ ಕ್ರೀಡಾಂಗಣದ ಪ್ರವೇಶವನ್ನು ಮಾಡುವಂತೆ ಬನ್ನಿ ತಂಡಗಳು ಬನ್ನಿ. ಸುದೆಂಬಳದ ಜೊತೆಗೆ ಟೌನ್ ಟೀಮ್ ಬೆರಿಪದವು ಕೂಡ ತಂಡ ಬರುವಂತೆ. ಸ್ಪರ್ಧಾ ಸಂಖ್ಯೆ 10ರಲ್ಲಿ ಸ್ಪರ್ಧಾ ಸಂಖ್ಯೆ 11ರಲ್ಲಿ ಕೋಡಿಯೇರಿ ಕಣ್ಣೂರು ವರ್ಸಸ್ ಶಾಸ್ತಾ ಕೃಪಾ ವೀರಾಂಜನೇ ಕಡಬಾರ್. ಅಂಡ್ ಲಾಸ್ಟ್ ಮ್ಯಾಚ್ ಲೀಗ್ ಮ್ಯಾಚ್ 12th ಮ್ಯಾಚ್ ಟೀಮ್ ಜೇರಾ ಮಹಲಿಂಗೇಶ್ವರ ಕುಂಜತೂರು. ಎಸ್ ಇದು ಇವಾಗ ಮತ್ತೆ ದ್ವಿತೀಯ ಬಾರಿಗೆ 2 ತಂಡಗಳ ಸಿದ್ಧತೆಯಲ್ಲಿ ಕಂಡು ಬರ್ತಾ ಇದೆ. ಟೌನ್ ಟೀಮ್ ಬೆರಿಪದವು ಆ್ಯಂಡ್ ದತ್ತಕೃಪಾ ಸುದೆಂಬಳ. ನನ್ನ 3 ಮ್ಯಾಚ್ ಉಂಟು ಲೀಗ್ದ ನಮ್ಮ ಪಂಚನಕಲ ಮ್ಯಾಚ್ ಶುರು ಮಲ್ಪ. ಓಕೆ STPA ತಲಪಾಡಿ ಅಂಚನೆ ವ್ಯಾಘ್ರ ಚಾಮುಂಡಿ ಟೀಮ್ ರೆಡಿ ಆದೂಪಲ್ಲ. ಎಸ್ ಅನ್ನ ಟೀಮ್ ಸುದೆಂಬಳ ಉಳೆ ಬೆಲೆ ಇಜನ ಲೇಡೀಸ್ ಮ್ಯಾಚ್ ಮಲ್ಪ ಬೆಲೆ ಬೆಲೆ ಬೇಗ ಬೆಲೆ ಸುದೆಂಬಳ. ಎಸ್ ಮೊದಲ ಅವಕಾಶಗಳು ಇಲ್ಲಿ ಟೌನ್ ಟೀಮ್ ಬೆರಿಪದವಾಗಿದ್ರೆ 2ನೇ ಅವಕಾಶಕ್ಕಾಗಿ ಈ ಬಾರಿ ಹಗ್ಗವನ್ನ ಸ್ವಲ್ಪ ಮಟ್ಟಿಗೆ ಬಿಗಿ ಹಿಡಿತದಲ್ಲಿದೆ ನೋಡಿ. ಈ ಅವಕಾಶಗಳು ಬೆರಿಪದವು ಪಾಲಾದ್ರೆ 2 ಅವಕಾಶಗಳು ಕೂಡ ಅಂಕದೊಂದಿಗೆ. ಎಸ್ ಈ ಬಾರಿ ಮತ್ತೆ ದ್ವಿತೀಯ ಅವಕಾಶವನ್ನು ಕೂಡ ಬೆರಿಪದವು ಟೌನ್ ಟೀಮ ಬೆರಿಪದವು ಕಡೆಗೆ ಹಗ್ಗ ಹೋಗುತ್ತಾ ಇದೆ. ಆದರೆ ಅತ್ತ ಕಡೆ ಸುದೆಂಬಳ ಬಿಟ್ಟು ಕೊಡುತ್ತಾ ಇಲ್ಲ, ಆದರೆ ನಿಧಾನವಾಗಿ ಚಲಿಸುತ್ತಾ ಇದೆ ಹಗ್ಗ. ಈ ಬಾರಿ ಸ್ಪಷ್ಟವಾದಂತ ಮುನ್ನಡೆಯಲ್ಲಿ ಕಂಡು ಬರ್ತಾ ಇದೆ ಟೌನ್ ಟೀಮ ಬೆರಿಪದವು. ಲಕ್ಷ್ಮಣ ತಂಡಗಳು ಟೌನ್ ಟೀಮ್ ಬೆರಿಪದವು ತಂಡ ಬನ್ನಿ ಸುದೆಂಬಳ ಬಲೆ ಸುದೆಂಬಳ ಟೀಮ್ ಆಗಮನವಾಗಿದೆ. ನೆಕ್ಸ್ಟ್ ಮ್ಯಾಚ್
ಕೋಡಿಯೇರಿ ಕಣ್ಣೂರು ವರ್ಸಸ್ ಸಾಸಾಗುರ್ಬ ಕಡಮಾರ್ ತಂಡಗಳು ಬರುವಂತೆ ಮುಂದಿನ ಸ್ಪರ್ಧೆಯಲ್ಲಿ ಇದೀಗ ಪ್ರಸ್ತುತ ಸ್ಪರ್ಧೆ ಸುದೆಂಬಳ ತಂಡ ಒಳಗೆ ಬರುವಂತೆ ಕೂಡ ಒಳಗೆ ಬರುವಂತೆ ನನ್ನ ಮೂಜಿ ಪಂತ ಮ್ಯಾಚ್ ಮಾತ್ರ ತಯಾರಿಸೋಣ ಮೂಜಿ ಮ್ಯಾಚ್ ಹೇಗುಲ್ಲ ನಾವು ಪುಂಜನಕಲ ಎಸ್ ಸುದೆಂಬಳ ದತ್ತಕೃಪ ಸುದೆಂಬಳ ಟೀಮ್ ಬಲೆ ಉಲೈ ಬಲೆ ಲೇಟ್ ಮಾಡ್ಕೊಳ್ತೀವಿ ಸುದೆಂಬಳ ನೆಕ್ಸ್ಟ್ ಮ್ಯಾಚ್ കോടിയേരി കണ്ണൂർ ವರ್ಸಸ್ കടമ്പാർ അല്ല ടീം ഉളൈബലെ ടീം എവിടെ കോടിയേരി കണ്ണൂർ അതുപോലെ തന്നെ സുദെಂಬಳ ടീമുകൾ അടുത്ത മത്സരത്തിൽ ಒಂದು ಕಡೆ ನಮ್ಮ ಮೀಡಿಯಾದ ಕ್ಯಾಮರಾಗಳು ಮೂಲೆಯಲ್ಲಿ ಸುತ್ತಾ ಇದ್ರೆ ನಮ್ಮೂರಿನ ಪ್ರತಿಮೆ ಜೀವನ್ ಅವರ ಕ್ಯಾಮರಾಗಳು ಈ ಬಾರಿ ಚಾಲ್ತಿಯಲ್ಲಿದೆ ತಾವುಗಳಿಗೆ ആടി ചേർത്ത് കായിക കളികളിൽ ആവേശങ്ങൾ കാട്ടാൻ രൗദ്രതയിൽ ആടിച്ചുമർത്ത ആവേശത്തിന്റെ പെരുമ്പോരാട്ടത്തിൽ കായികാവേശത്തിന്റെ ഇളക്കി പറിച്ച കുഞ്ചത്തൂരിന്റെ കായികം ആവേശ സുന്ദരമാക്കാൻ രണ്ടു ടീമുകളും എത്തുന്നുണ്ട്. ನೋಡಿ ಅಲ್ಲಿ ಸಂತೋಷ್ ಅವರ ಹೋಟೆಲ್ನಲ್ಲಿ ಅಡ್ಡ ಆಗಿ ನಿಲ್ಲಿಸಿದ್ದಾರೆ ನೋಡಿ KL 60 R2783 ಗಾಡಿ. ದಯವಿಟ್ಟು ಅದನ್ನ ಸುಜುಕಿ ಗಾಡಿಯನ್ನ ದಯವಿಟ್ಟು ತೆಗಿವಂತೆ 4 ಚಕ್ರದ ವಾಹನವನ್ನ ಮತ್ತೊಮ್ಮೆ KL 60 R2783 ಅಲ್ಲಿ ಹೋಟೆಲ್ನ ದಾರಿಯ ಅಡ್ಡಗಾಗಿ ನಿಲ್ಲಿಸಿದ್ದಾರೆ. ದಯವಿಟ್ಟು ಅದನ್ನ ತೆರವುಗೊಳಿಸುವಂತ ಮತ್ತೆ ಅಂಕಣದಲ್ಲಿ ಇದೆ ಟೌನ್ ಟೀಮ ಹರಿಪದ ವಿರುದ್ಧವಾಗಿ ಮತ್ತೆ ಇಲ್ಲಿ ದತ್ತಕೃಪಾ ಸುದೆಂಬಳ ತಂಡದ ಆಟಗಾರ. ನೆಕ್ಸ್ಟ್ ಮ್ಯಾಚ್ ಕೋಡಿಯೇರಿ ಕಣ್ಣೂರು ವರ್ಸಸ್ ಶಾಸಕೃಪಾ ವೀರಾಂಜನೆ ಕಡಮಾರ. ಕೋಡಿಯೇರಿ കണ്ണൂർ ವರ್ಸಸ್ കടമാർ നെക്സ്റ്റ് മാച്ച്. അടുത്ത മത്സരത്തിന് വേണ്ടി തയ്യാറായി നിൽക്കുന്നതാണ് കോടിയേരി കണ്ണൂർ അതുപോലെ തന്നെ കടമ്പാർ ശാസ്ത്രകൃപ വീരാഞ്ജനെ കടമ്പാർ. ನೋಡಿ ಈ ಸ್ಪರ್ಧೆ ಮುಂದಿನ ಸ್ಪರ್ಧೆ ಇರುವುದಿಲ್ಲ, ಬಹುಶಃ ಒಂದು ಟೀಮ್ ವಾಕರ್ ಅಂತ ಘೋಷಣೆ ಮಾಡಿದ್ದಾರೆ. ಟೀಮ್ ಜೇರ മാലിംഗേശ്വര കുഞ്ചത്തൂർ ರಿಪೋರ್ಟ್ ಮಾಡಿ. വിസിൽ നാദം അങ്ങനെ മുഴങ്ങിരിക്കുന്നു. പ്രിയമുള്ളവരെ, ഒരു ഭാഗത്ത് സുദെംബಳ മറുഭാഗത്ത് ടൗൺ ടീം പെരിപ്പത് തമ്മിലുള്ള പോരാട്ടമാണ്. ആടിത്തിമിരിക്കാൻ പാട്ടിക്കളിക്കാം. അങ്ങനെ കളി മാറുന്നു, കഥ മാറുകയാണ്. ഇത്തവണ സുദെംബಳ അരികിലേക്കാണ് ഓട്ടം. അങ്ങനെ പതിയെ ചലിച്ചു കൊണ്ടിരിക്കുമ്പോൾ ഇവിടെ മറുഭാഗത്ത ടൗൺ ടീമിന്റെ ചുണ്ണക്കുട്ടന്മാർ അങ്ങനെ ആഞ്ഞ് വലിക്കുന്നുണ്ട്. പിറകോട്ടങ്ങൾ നീങ്ങുന്നുണ്ട്. ಇಲ್ಲ ಈ ಬಾರಿ ಮತ್ತೆ ನಿಧಾನವಾಗಿ ಸಾಗಿ ಹೋಗುತ್ತಾ ಇದೆ ಸುದೆಂಬಳದ ಕಡೆಗೆ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ ಟೌನ್ ಟೀಮ ಪೆರಿಪದವು. ಎಸ್, ನಿಧಾನವಾಗಿ ಒಂದೇ ಒಂದು ಹೆಜ್ಜೆ. ಎಸ್, ಮೊದಲ ಅವಕಾಶವನ್ನ ಗೆದ್ದುಕೊಂಡಿದ್ದ, ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದ್ದ ತಂಡ ಇಲ್ಲಿ ಕಾಣಬಹುದು. ದತ್ತಕೃಪಾ ಸುದೆಂಬಳ ನೋಡಿ ಮುಂದಿನ ಸ್ಪರ್ಧೆ ಕೋಡಿಯೇರಿ ಕಣ್ಣೂರು ಕಡಂಬಾರ ತಂಡದ ನಡುವಿನ ಸ್ಪರ್ಧೆ ಇರುವುದಿಲ್ಲ. ಅಲ್ಲಿ ಕೋಡಿಯೇರಿ ಕಣ್ಣುಗೆ ನಾವು ಅಂಕವನ್ನು ನೀಡಲಿದ್ದೇವೆ. ലാസ്റ്റ് മാച്ച് ടീം ജേര വേഴ്സസ് മാലിംഗേശ്വര കുഞ്ചത്തൂർ. അടുത്ത മത്സരം കോടിയേരി കണ്ണൂർ അതുപോലെ തന്നെ ശാസ്ത്രകൃപ വീരാഞ്ജന കടമ്പാർ. അവിടെ ഇതാ കടമ്പാർ മത്സരിക്കുന്നില്ല, അതുകൊണ്ട് കോടിയേരി ടീം അടുത്ത റൗണ്ടിലേക്ക്. യെസ്, അങ്ങനെ ലീഗ് അടിസ്ഥാനത്തിന്റെ ഈ മത്സരം അവസാനമാണ്. ഇത് കഴിഞ്ഞാൽ അടുത്തത് ಲೇಡೀಸ್ ವಿಭಾಗದ 500 kg ವಿಭಾಗದ ಮತ್ಸರമാണ്. ಮಹಿಳಾ ವಿಭಾಗದ ಸ್ಪರ್ಧೆ ಆರಂಭಗೊಳ್ಳಬೇಕಿದೆ. ದರ್ಶನ ಅವರಿಗೆ ಒಂದು ಪ್ರಥಮ ಸ್ಪರ್ಧೆಗೆ ಒಂದು ಕರೆಯನ್ನು ಕೊಡಿ. ನೋಡಿ, ಮಹಿಳಾ ವಿಭಾಗದ ಪ್ರಥಮ ಸ್ಪರ್ಧೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ಎ ವರ್ಸಸ್ ವ್ಯಾಘ್ರ ಚಾಮುಂಡಿ ಉಡುಪಿ. ಸೆಕೆಂಡ್ ಮ್ಯಾಚ್ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವರ್ಸಸ್ ಕೋಡಿಯೇರಿ ಕಣ್ಣೂರು. ಮಾಲಿಂಗೇಶ್ವರ ಕುಂಜತ್ತೂರು ವರ್ಸಸ್ ಟೀಮ್ ಜೇರ ಬನ್ನಿ. 2 or die ಮ್ಯಾಚ್ ಎರಡು ತಂಡಗಳಿಗೆ. ಈ ಸ್ಪರ್ಧೆಯಲ್ಲಿ 4 ತಂಡಗೆ ನಿರ್ಗಮನ, 4 ತಂಡಗಳು ಮತ್ತೆ ನಾಕ್ಔಟ್ ಸುತ್ತಿಗೆ. ನೋಡಿ, ಕಾಣಬಹುದು ವಿಜೇತರಿಗೆ 10,000 ನಗದು, ದ್ವಿತೀಯ ಸ್ಥಾನಿಗಳಿಗೆ 7,000, ತೃತೀಯ ಸ್ಥಾನಿಗಳಿಗೆ 5,000, ಚತುರ್ಥ ಸ್ಥಾನಿಗಳಿಗೆ 3,000 ಜೊತೆಯಲ್ಲಿ ಶಾಶ್ವತ ಫಲಕ. ಎಸ್, ರೆಡಿ. ನೆಕ್ಸ್ಟ್ ಬಂದ ಲೇಡೀಸ್ ಬಲೆ ಮಾಲಿಂಗೇಶ್ವರ ಬಲೆ ಟೀಮ್ ಜೇರ ಉಲೈ ಬಲೆ. ಮಾಲಿಂಗೇಶ್ವರ ಅಲ್ಲ, ಟೀಮ್ ಜೇರ ಉಲೈ ಬಲೆ 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 ಮಹಾಲಿಂಗೇಶ್ವರ ಟೀಮ್ ಜೇರ ಮೂಲ ಬಲೆ ಕುಲ್ಲನ್ಲೆ. ಸಾರಿ, ಟೀಮ್ ರೆಡಿ. ಬತ್ಲೆ ಬಲೆ
ಸೆಟ್ 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 ಸರ್ ಎಸ್ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿರುವಂತಹ ತಂಡ ಸುದೆಂಬಳ. ದ್ವಿತೀಯ ಸೆಟ್ ಅನ್ನು ಗೆಲ್ಲುವ ಪ್ರಯತ್ನದಲ್ಲಿ ಟೌನ್ ಟೀಮ್ ಬೇರಿಪದವು. ಆದರೆ ಈ ಬಾರಿಯೂ ನಿಧಾನವಾಗಿ ಮಂದಗತಿಯಲ್ಲಿ ಸಾಗಿ ಹೋಗುತ್ತಾ ಇದೆ ಸುದೆಂಬಳದ ಕಡೆಗೆ. ಇತ್ತ ಕಡೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತಾ ಇಲ್ಲ. ಆಹಾ ನೋಡಿ ಇಲ್ಲಿ ದತ್ತಕೃಪಾ ಸುದೆಂಬಳ. ಮತ್ತೆ ಮುಂದೆ ಬನ್ನಿ, ಮಹಾಲಿಂಗೇಶ್ವರ ತಂಡ ಬರುವಂತೆ, ಜೊತೆಯಾಗಿ ಟೀಮ್ ಜೇರ ಕೂಡ ತಂಡ ಬರುವಂತೆ. ಮಹಾಲಿಂಗೇಶ್ವರ ಕುಂಚತ್ತೂರು ಆ್ಯಂಡ್ ಟೀಮ್ ಜೇರ ದಯವಿಟ್ಟು ಬನ್ನಿ. ಇನ್ನಿತ ಕ್ರೀಡಾಕೂಟಕ್ಕೆ ಎಂಕಲ್ನ ಪ್ರೀತಿದ ಬಲ್ಲದ ಒಂಜಿ ಗೊಬ್ಬುದ ಮಹಾಮಲ್ಲ ಕ್ರೀಡಾಪಟು ಪಂಡದ ಪುಗರ್ತ ಪಡೆಯನಂಚಿನ ಹಿರಿಯ ಬಲ್ಲದ ಒಂಜಿ ಖ್ಯಾತ ಕ್ರೀಡಾಪಟು ಗಣೇಶ್ ಅಪ್ಪಿ ಆಂಜನೇಯ ಬೈದರು ದೈದಿದಾರು ಮಿತ್ತ ಚಾವಟಿಗೆ ಬರೋಡ ಪಂಡದ ವಿನಂತಿ ಮಂತೊಂದುಲ್ಲ. ವರ ಗಣೇಶರಿಗೆ ಒಂಜಿ ಜೋರದ ಒಂಜಿ ತಾಟಿ ಆರೆ ಕೊರ್ಲೆ ಒಂಜಿ ಅರ್ಥಡು ಆಂಜನೇಯ ತಂಡನು ಮುನ್ನಡೆಸದು ಏಕೆ ಸರ್ವವ್ಯಾಪ್ಯ ನಂಚಿನ ಒಂಜಿ ಪ್ರಸಿದ್ಧಿನ ಕನತು ಕೊಡ್ತಾನಂಚಿನ ಗಣೇಶನಾಗೆ ಎಂಕಲ್ನ ಪ್ರೀತಿದ ಗೌರವವನ್ನು ಕೊರೊಂದುಲ್ಲ. ಆಯ್ತೊಟ್ಟಿಗೂ ಕೋಟಕಾರ ಗೊತ್ತದ ರಾಜೇಶ್ ರಾಯ್ ಬತ್ತದುಲ್ಲೇರೆ ದಯದಿದ ಅರ್ಲ ಮಿತ್ತ ಚಾವಟಿಗೆ ಬರೋಡ ಪಂಡದ ವಿನಂತಿ ಮಂತೊಂದುಲ್ಲ. ರಾಜೇಶ್ ರಾಯ್ಕಲು ಎಂಕಲ್ನ ಪ್ರೀತಿದ ಆ ಓಲೆಗೆ ಮನೆತದ ರಾಜೇಶ್ ರಾಯ್ ಬತ್ತದುಲ್ಲೇರೆ ದಯದಿದ ಯಾರ ಮಿತ್ತ ಚಾವಟಿಗೆ ಬರೋಡ ಪಂಡದ ವಿನಂತಿ ಮಂತೊಂದುಲ್ಲ. ಅಂಚನೆ ನನ್ನವರೇ ಎಂಕಲ್ನ ಆತ್ಮೀಯರಾಯನಂಚಿನ ಸೂರಜ್ ಶೆಟ್ಟಿ ಪಾದೆ ಅರ್ಲ ಮಿತ್ತ ಚಾವಟಿಗೆ ಬರೋದು ಬನ್ನದ ವಿನಂತಿ ಮಂತೊಂದುಲ್ಲ. ಸೊಲ್ಮೇಲು ಗಣೇಶನ್ನ ಈ ಒಂಜಿ ಬಲ್ಲದ ಪಂಥಗೂ ಹೊಸ ಒಂಜಿ ಪುಗರ್ತೆ ಪೆರ್ಮೆನ ಕನತಿನಂಚಿನ ಗಣೇಶನ್ನಾಗಿ ಈ ಒಂಜಿ ವೇದಿಕೆ ಗೌರವವನ್ನು ಕೊರೊಂದುಲ್ಲ. ನನ್ನವರು ಎಂಕಲ್ನ ಭಿನ್ನೆ ರಾಜೇಶ್ ರಾಯ್ ಬತ್ತದುಲ್ಲೇರು ದಯದಿದಾರೆ ಮಿತ್ತ ಚಾವಟಿಗೆ ಬರೋದು ವಿನಂತಿ. ಅಂಚನೆ ಸೂರಜ್ ಶೆಟ್ಟಿ ಪಾದೆ ರಾಜೇಶ್ ರೈಕುಲ್ ಬೈದಾರೆ ಮಿತ್ತ ಚಾವಟಿಗೆ ಬೈದಾರೆ ಆರೆಗೆ ಎಂಕಲ್ಲ ಸುರೇಶ್ ಶೆಟ್ರು ಸಾಲು ಪೊದೆತ್ತದಾರೆಗೆ ಈ ಕ್ರೀಡಾಕೂಟದ ಒಂಜಿ ಗೌರವವನ್ನು ಕೋರೊಂದುಲ್ಲೇರೆ. ಸೊಲ್ಮೇಲು ರಾಜೇಶನ್ನ ಈ ಕ್ರೀಡಾಕೂಟಕ್ಕೆ ಬತ್ತದ ಉದಕ್ಕೆ ಮಲ್ಲ ಒಂಜಿ ಪೆರ್ಮೆ ಕಾಣುತ್ತಾರೆ. ಸೂರಜ್ ಶೆಟ್ಟಿ ಪಾದೆ ಒಲಿತೆರಡ ಮಿತ್ತ ಚಾವಟಿಗೆ ಬರೋಡು ಬಂದು ವಿನಂತಿ ಬಂತೊಂದುಲ್ಲ. ಮತ್ತೆ ಕಿಶೋರ್ ಧ್ವನಿಯಿಂದ ಸಿಟಿ ಧ್ವನಿ ಮೊಳಗಿಯಾಗಿದ ಈ ಬಾರಿ ಒಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಕುಂಚತ್ತೂರು ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರು ಅರೆಗೊಂಜಿ ಸಾಲ ಪದ್ಧತಿ ಅರೆಗೊಂಜಿ ಮತ್ತೊಂದು ಕಡೆಯಲ್ಲಿ ಸಾಲ ಕೊರಡು ವಿನಂತಿ. ಥೇಮ ಜೇರ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶದ ಸ್ಪರ್ಧೆಯಾಗಿದೆ ಈ ಬಾರಿ ಕುಂಜತ್ತೂರು ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಮುಖವನ್ನು ಮಾಡಿದೆ. ಇತ್ತ ಕಡೆ ಜೇರಾದ ಕಡೆ ಮುಖ ಮಾಡ್ತಾ ಇದೆ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಇದು ಮಹಲಿಂಗೇಶ್ವರ ಕುಂಜತ್ತೂರು ತಂಡ ನಿಧಾನವಾಗಿ ಮತ್ತೆ ಟೀಮ್ ಜೇರಾದ ಕಡೆಗೆ ಸಾಗಿ ಹೋಗುತ್ತಾ ಇದೆ. ಮಹಿಳಾ ವಿಭಾಗದ ಎರಡು ತಂಡಗಳು ಸಿದ್ಧತೆಯನ್ನು ನಡೆಸುವಂತೆ ಹರ್ಷಣ. ಎಸ್ ಉಡುಪಿ ಟೀಮ್ ವ್ಯಾಘ್ರ ಚಾಮುಂಡಿ STPA ತಲಪಾಡಿ ಟೀಮ್ ಬಲೆ STPA ತಲಪಾಡಿ ಅಂಚನೆ ವ್ಯಾಘ್ರ ಚಾಮುಂಡಿ ಉಡುಪಿ ಬೇಗ ಬಲೆ ಇಜನೆಗಳ ಆಂಜನಗಳ ಮ್ಯಾಚ್ ಕಂಟಿನ್ಯೂ ಮಾಡ್ಪೋ. ತಲಪಾಡಿಯೇ STPA ತಲಪಾಡಿಯೇ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ಎಂಕಲ್ಲ ಪ್ರೀತಿದ ವಿದ್ಯಾಧರ ಶೆಟ್ಟಿ ಉರ್ಲೆರೆ ಆದಿನಾರಾಯಣ ಫ್ರೆಂಡ್ಸ್ ಕ್ಲಬ್ದ ಆಂಜನಗಳ ಮ್ಯಾಚ್ ಕಂಟಿನ್ಯೂ ಮಾಡ್ಪೋ. ಬಲೆ ಈ ಗುಂಪುಗೂ ಬತ್ತದ ಎಂಕಲೊಟ್ಟಿಗೆ ಸಹಕಾರ ಮಾಡಿದರೆ ವಿದ್ಯಾಧರ ಶೆಟ್ಟಿ ದಾದಿಯದು ಮಿತ್ತ ಚಾವಟಿಗೆ ಬರೋಡು ಪಂಡದ ವಿನಂತಿ ಬಂತೊಂದುಲ್ಲ. ಆದಿನಾರಾಯಣದ ಗುರುಕರ್ಮಂದ ತೊನ್ನಂಚಿನ ವಿದ್ಯಾಧರ್ ಶೆಟ್ಟಿ
ಅಂಚನೆ ಇನ್ನಿತ ಈ ವೇದಿಕೆಯನ್ನು ಅಲಂಕಾರ ಮಾಡಿಕೊಂಡ್ರಲ್ಲಾರು ವಿದ್ಯಾಧರಣ್ಣ ಓಲಿತಲ್ಲ ದಯದಿ ಮಿತ್ತ ಚಾವಟಿಗೆ ಬರೋಡು ಬಣ್ಣದ ವಿನಂತಿ. ಮಾತಿರ್ಲ ಒಣಸವಂತ ಬತ್ತುಪ್ಪೇರ ದರ್ಶನ ಅವಳಿತೆ ನನ್ನ ಮುಗಿಯರ ಅಂಡ ಅಂತ ವಜ್ಜಲು ಅಂದ ಗೊತ್ತು ನನ್ನ ಹೋಟೆಲ್ದಾರ್ ಪಣಂದುಲ್ಲಿರುವರ ಅಜಿತ್ ನಾರಾಯಣ್ ಅವರ ಕಡಪುಡ್ಲೆಂಚಿ ಅವರ ಎನ್ಕರೇಜ್ ಮಂತ ಕೊಡೋರ ರಶ್ ಆಪ್ನವರ ಎಸ್ 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 ಮಹಲಿಂಗೇಶ್ವರದ ಮಣ್ಣಲ್ಲಿ ಈ ಬಾರಿ ಟೀಮ್ ಜೇರಾ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮಹಲಿಂಗೇಶ್ವರ ಗುಂಜತ್ತೂರು ತಂಡಗಳು. ಎಸ್ ಇಲ್ಲಿ ಗೆದ್ದವರಿಗೆ ಅವಕಾಶಗಳು ಇಲ್ಲ ಅಂತ ಕಾಣುತ್ತೆ ಹರ್ಷಣ್ಣ. ಎಸ್ ಖಂಡಿತವಾಗಿಯೂ. ಆದರೆ ಸ್ಪರ್ಧೆಗಳು ಬಾಕಿ ಇದೆ ನೋಡಿ. ಈ ಬಾರಿ ಟೀಮ್ ಜೇರಾ ವಿರುದ್ಧವಾಗಿ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಂಜತ್ತೂರು ತಂಡಗಳ ನಡುವೆ ಈ ಒಂದು ಸೆಣಸಾಟವಾಗಿದೆ. ಕಾಣಬಹುದು ಬಹಳಷ್ಟು. ಮೊದಲ ಸೆಟ್ ಅನ್ನ ಜೇರಾ ಪಡೆದುಕೊಂಡಿದ್ದಾರೆ. ಎರಡನೇ ಸೆಟ್ಟಿಗೋಸ್ಕರ ಮತ್ತೊಮ್ಮೆ ಸ್ಪರ್ಧೆಯಲ್ಲಿ ಏರಿಳಿತಗಳು ಕನಿಷ್ಠವಾಗಿಯೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜಯವನ್ನ ಖಾತರಿಪಡಿಸಿಕೊಳ್ಳುವಂತ ಅವಕಾಶಕ್ಕೆ ಇಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಹೌದು, ಪ್ರಯತ್ನ ಖಂಡಿತವಾಗಿತ್ತು. ನಿಜವಾದ ಒಂದು ಪ್ರಯತ್ನ ನೋಡಿ ಇಲ್ಲಿ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಈ ಬಾರಿ. ಆದರೂ ಕೂಡ ಮತ್ತೆ ತಿರುಗಿ ಬರ್ಲಿಕ್ಕಿದೆ ನೋಡಿ. ಬದಲಾವಣೆ ತಿರುಗಿ 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 ಬರುತ್ತಾ ಇದೆ. ಹಗ್ಗ ಜಗ್ಗಾಟದ ರಥ ಚಕ್ರಗಳು ಉರುಳುತ್ತಾ ಇದೆ ಈ ಕುಂಜತ್ತೂರಿನ ಮಣ್ಣಿನಲ್ಲಿ ಈ ಬಾರಿ. ಈ ಯಸ ಪ್ರೇಕ್ಷಕರಿಂದ ಚಪ್ಪಾಳೆಗಳು ಬರ್ತಾ ಇದೆ. ಎಸ್ 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 ಮಹಲಿಂಗೇಶ್ವರ ತಿರುಗಿ ರಿವರ್ಸ್ ಗೇರ್ ಮತ್ತೆ ಸುಂಟರ ಗಾಳಿ ಅಂತ ಬೀಸುತ್ತಾ ಇದೆ. ಓಹೋ ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ ಟೀಮ್ ಅಜ್ಜೇರ. ಆಟಗಾರರ ಕ್ರೀಡಾ ಪ್ರೇಕ್ಷಕರ ಎಡೆ ಬರಿತಾ ಡೆಗ್ 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 ಎಂದು ಹೊಡೆಯುತ್ತಾ ಇದೆ. ಎಸ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯ ನಡುವೆ ಪ್ರಬಲ ಕಾಳ ಟೀಮ್ ಜೇರ ದ್ವಿತೀಯ. ಧನ್ಯವಾದಗಳು ಮಹಲಿಂಗೇಶ್ವರ ಕುಂಜತ್ತೂರು ಹಾಗೂ ಟೀಮ್ ಜೇರ ತಂಡಕ್ಕೆ ತಮ್ಮ ಉಪಸ್ಥಿತಿಯಲ್ಲಿ ಭಾಗವಹಿಸಲಿದೆ ಧನ್ಯವಾದ ಅರ್ಪಿಸುತ್ತಾ ಇದೀಗ ಮಹಿಳಾ ವಿಭಾಗದ ಸ್ಪರ್ಧೆಗೆ ನಾವು ಚಾಲನೆಯನ್ನ ನೀಡ್ತಾ ಇದ್ದೇವೆ. ನೋಡಿ ತಂಡಗಳು ಬರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ವರ್ಸಸ್ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳು ಬರುವಂತೆ, ಅದರ ಜೊತೆಯಲ್ಲಿ ಮತ್ತೊಮ್ಮೆ ಧ್ವನಿಯನ್ನ ಮತ್ತೊಮ್ಮೆ ಕೇಳಿಕೊಳ್ಳುವಂತೆ ಅಜಿತ್ ನಾರಾಯಣ್ ಧ್ವನಿಯೊಂದಿಗೆ ವೀಂಡಮ್ ಅಜಿತ್ ನಾರಾಯಣ್ ಅವರ ವಿದ್ಯಾಧರ್ ಶೆಟ್ಟಿ ಒಳ್ಳೆತ್ತಲ್ಲ ಮಿತ್ತ ಚಾವಟಿಗೆ ಬರೋಡು ಅಂಚನೆ ಯೋಗೀಂದ್ರ ಬಾಚೋಳಿಕೆ ಸುದೆಂಬಳ ಬೀಲ ಟೌನ್ ಏಲ ಸೂಪರ್ ಸೆಮಿ ಕುಡಂಜಿ ಕ್ವಾಲಿಫೈಯರ್ಡ್ ಸುದೆಂಬಳ ಅಂಚನೆ ಟೌನ್ ಬೀಲ ಸುದೆಂಬಳ ಏಲ ರೆಡ್ ಲವ್ ಬಲೆ ಬಲೆ ಟೀಮ್ ಬಲೆ ಬನ್ನಿ ತಂಡಗಳು ಅಂಕಣವನ್ನ ಪ್ರವೇಶ ಮಾಡುವಂತೆ. ಲೇಡೀಸ್ ಟೀಮ್ ಬಲೆ ಈಜಿನ ಮ್ಯಾಚ್ ಮಲ್ಪಂಗಿಲ್ಲ ಕಂಟಿನ್ಯೂ ಮಲ್ಪಡ ಬೇಗ ಬಲೆ ಉಡುಪಿ ಜಗ್ಗಾಟದ ರಾಜಕುಮಾರಿಯರ ಆಗಮನಕ್ಕೆ ಇಡೀ ಊರೇ ಕಾದು ಕುಳಿತಾಯಿತು. ಈ ಬಾರಿ ಅಂಕಣವನ್ನು ಪ್ರವೇಶಿಸ್ತಾ ಇದೆ ನೋಡಿ. ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲೇ ಕಾಣಬಹುದು ತಲಪಾಡಿ ವಿರುದ್ಧವಾಗಿ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳ ಸ್ಪರ್ಧೆಯಾಗಿದೆ. ಬರಲಿ വനിതാ പോരാട്ടത്തിന് ടീം വരുന്ന നേരങ്ങൾ. സുപ്രീമുള്ളവര് കളിയാരവങ്ങളിൽ ഇനി പെൺപുലികൾ രൗദ്രതയാൽ ആടിത്തീർക്കാൻ വേണ്ടിയിട്ട് വരിനിരയായിട്ട് വരികയാണ്. മ്യൂസിക് ചേഞ്ച് ടീം കുഞ്ചത്തൂരിന്റെ നാട് നോടെ രസമേറിയ ഇടമാം. maximum power maximize volume bro maximum തീവ്രവര കളിയുടെ കായിക ആവേശത്തിൽ ധ്വനികൾ തീർത്തുകൊണ്ട് ആവേശത്തിന്റെ പ്രകമ്പനങ്ങൾ അങ്ങ് കാറ്റു മഴ പോലെ ആവേശ രൗദ്രതാളങ്ങൾ തീർത്തുകൊണ്ട് കായികത്തിൽ നിറഞ്ഞ് കളി മികവ് കാട്ടി കായികത്തിൽ കാളീയ നടന വിസ്മയങ്ങൾ കാട്ടാൻ നാട്യപ്രധാനമായിട്ട് പെൺപുലികൾ വരവാണ്.
ഗോൾക്കരയിലെ ടീം വരാം. കായിക ലോകമേ വിസ്മയിപ്പിക്കാൻ ആകാശനിലമയിൽ ആവേശങ്ങൾ കത്തിപ്പടർത്താൻ കായിക കാട്ടുവമ്പത്തികളിതാ രാജവില്ലാളി വീരത്തികളെ പോലെ സോ വനിതാ ടീമുകൾ വരുന്നുണ്ടോ? ഡൗൺ ഡൗൺ മ്യൂസിക് വോളിയം ഡൗൺ. ടച്ച് അപ്പ്, ടച്ച് അപ്പ്, വോളിയം പ്ലീസ്. ടച്ച് അപ്പ്, ടച്ച് അപ്പ്, ടച്ച് അപ്പ്, ടച്ച് അപ്പ്, ടച്ച് അപ്പ്, അപ്പ് അപ്പ്, ടച്ച് അപ്പ്, ടച്ച് അപ്പ്, ബേസ് അപ്പ്, ടച്ച് അപ്പ്. ಕ್ಯಾಪ್ಟನ್ ಅಂಡ್ ಕೋಚ್ ಬೆಲೆ ಗರ ಟಚ್ ಅಪ್. ಕ್ಯಾಪ್ಟನ್ ಲ ಕೋಚ್ ಲ ಬೆಲೆ. ನೆಕ್ಸ್ಟ್ ಮ್ಯಾಚ್ ಫ್ರೆಂಡ್ಸ್ ಕೊಲ್ಲಮೆ ವರ್ಸಸ್ ಕೋಡಿಯೇರಿ ಕಣ್ಣೂರು. ಫ್ರೆಂಡ್ಸ್ ಕೊಲ್ಲಮೆ ಕೋಡಿಯೇರಿ ಕಣ್ಣೂರು ಲೇಡೀಸ್ ಮ್ಯಾಚ್, ಸೆಕೆಂಡ್ ಮ್ಯಾಚ್. ಪ್ಲೀಸ್ ರಿಪೋರ್ಟ್ ಕೋಡಿಯೇರಿ ಕಣ್ಣೂರು. അടുത്ത മത്സരം കോടിയേരി കണ്ണൂർ വേഴ്സസ് ഫ്രണ്ട്സ് കൊല്ലമെ കാസർഗോഡ്. ಎಸ್ ಪಣ್ಣವು ಅರ್ಥ ಆಡತ್ತೆ. ಎಸ್ ಒಂಚೂರು ಗಮನ ಕೊರಲೆ ನಮ್ಮ ಪ್ಲೇಯರ್ ನಾಕಲು ತೋಲೆ ಮೂರು ಟೈಮಿಂಗ್ ಸಿಜ್ಜಿ ಮೂಜಿ ಸೆಟ್ಟದ ಗೊಬ್ಬಾದು ಪಂಡು ಸುರುಕಾದಿ ಎಲ್ಲ ಕುಲ್ಲೇರಿಜ್ಜಿ ಬಿಸಿಲು ಪಾಡಿ ಬೊಕ್ಕ ಬಾಡ್ನ ಕುಲ್ಲೊಲ್ಲಿ ಬೊಕ್ಕ ದಾದ ಗೊತ್ತಂದೆ ನಮ್ಮ ಎಸ್ ಓಕೆ ಸರಿ ಕುಲ್ಲದೆ ಒಯ್ಪೇರಿಜ್ಜಿ ಬಿಸಿಲು ಪಾಡಿ ಬೊಕ್ಕ ಲಕ್ಕದ ಒಯ್ಪೋಡು ಬೊಕ್ಕ ನಮ್ಮ ಮಾಂತೆರ್ಲ ತೀರ್ಥಪೂರ್ಣ ಮಾತ್ರ ಫಾಲೋ ಏರಣ್ಣ ಒರಿಯನ ಒಂಜಿ ಕಾಲ ಇತ್ತದ ಮಾಂತೆರ್ಲ 50 ಸೇರೋಡು. ಎಸ್ ರೆಡಿ? ಎಸ್ ಕುಳಿತುಕೊಂಡು ಎಳೆಯಲಿಕ್ಕೆಲ್ಲ ಕೊಟ್ಟವರು ಎದ್ದು ನಿಂತ್ಕೊಂಡು ಎಳೆಯಬೇಕು ಆ ರೀತಿಯಲ್ಲಿ. ಹರೀಶಣ್ಣ അടുത്ത മത്സരം ഫ്രണ്ട്സ് കൊല്ലമെ കാസർഗോഡ് കോടിയേരി കണ്ണൂർ. ಎಸ್ അടുത്ത മത്സരത്തിന് വേണ്ടി തയ്യാറായി നിൽക്കേണ്ടതാണ് ഫ്രണ്ട്സ് കൊല്ലമെ കാസർഗോഡ് അതുപോലെ തന്നെ കോടിയേരി കണ്ണൂർ ടീമുകൾ തയ്യാറായി നിൽക്കേണ്ടതാണ്. ടീമുകൾ പ്രവേശ കവാടത്തിൽ വന്ന് നിൽക്കണമെന്ന് അറിയിച്ചുകൊള്ളുകയാണ്. ಒಂದು ಕಡೆ ನಮ್ಮ ದಕ್ಷಿಣ ಕರ್ನಾಟಕದ ನಮ್ಮ ಮಂಜೇಶ್ವರದ ಸ್ಥಳೀಯ ಕುಂಜತೂರಿನ ಸ್ಥಳೀಯವಾಗಿರುವಂತಹ ತಂಡವಾಗಿದೆ STPA ತಲಪಾಡಿ. ಮತ್ತೊಂದು ಕಡೆ ಹೊಸತನದ ಹೊಸ ದಿರಿಸಿನೊಂದಿಗೆ ಈ ಒಂದು ಸ್ಪರ್ಧಾಕೂಟಕ್ಕೆ ಮೊದಲ ಹೆಜ್ಜೆಯಾಗಿ ಬರುವಂತಹ ವ್ಯಾಘ್ರ ಚಾಮುಂಡಿ ಉಡುಪಿ. ವ್ಯಾಘ್ರ ಚಾಮುಂಡಿ ಉಡುಪಿ ವಿರುದ್ಧವಾಗಿ ತಲಪಾಡಿ ಟೀಮ್ ರೆಡಿ? ರೆಡಿಯಾ? ಉಡುಪಿ ರೆಡಿ, ತಲಪಾಡಿ ರೆಡಿ. ಶಾಸ್ತ್ರಕೃಪ ವೀರಾಂಜನೇಯ ತಂಡ ಕೂಟದಿಂದ ನಿರ್ಗಮಿಸ್ತಾ ಇದೆ. ಅಂಡರ್ 19ನ ತಂಡ ಕೂಟದಿಂದ ನಿರ್ಗಮಿಸ್ತಾ ಇದೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಮಹಿಳಾ ವಿಭಾಗದ ಮೊದಲ ಸ್ಪರ್ಧೆಯಲ್ಲಿದೆ. ತಲಪಾಡಿ ವಿರುದ್ಧವಾಗಿ ಉಡುಪಿ ತಂಡಗಳ ನಡು ಸ್ಪರ್ಧೆಯಾಗಿದೆ. ಆಟದ ಅಂಕಣ ಕೆಳೆಯುವಾಗ ಎದುರಾಳಿಗಳ ಶಕ್ತಿಯನ್ನು ಅರಿತಿರಬೇಕು. ಕಾಲುಗಳೆರಡು ಮುಂದಕ್ಕೆ, ಕೈಗಳೆರಡು ಹಿಂದಕ್ಕೆ. ಪ್ರವೀಣ್ ಟೀಮ್ ಜೇರಾ. ಆಹಾ, ವ್ಯಾಘ್ರ ಚಾಮುಂಡಿ ಉಡುಪಿ ವಿರುದ್ಧವಾಗಿ ಮತ್ತೊಂದು ಕಡೆಯಲ್ಲಿ ತಲಪಾಡಿ ತಂಡಗಳ ಸ್ಪರ್ಧೆಯಾಗಿದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. 500 kg ಭಾಗದಲ್ಲಿ ಮೊದಲ ಸ್ಪರ್ಧೆಯಲ್ಲಿ ಎರಡು ತಂಡಗಳಾಗಿದೆಲ್ಲ. ಇಲ್ಲಿ STPA ತಲಪಾಡಿ ಟೀಮ್ ಜೇರಾ ತಂಡದ ಪ್ರವೀಣಣ್ಣ
ಎಸ್ ತುಲೆ ಟೀಮ್ ಚೇರದ ಕ್ಯಾಪ್ಟನ್ ಅವರ ಸ್ಟೇಜಿಗೆ ಬಲ್ಲೆ ನಿಗ್ಲಿಗೆ ಪಾಲ್ಪಡಿನೆ ಕೊಂಚ ಗೌರವದ ಇನಾಮುಂಡು ಟೀಮ್ ಚೇರ ಶ್ರೀ ಮಹಾಲಿಂಗೇಶ್ವರ ಕುಂಜತೂರ್ ಶ್ರೀ ಮಹಾಲಿಂಗೇಶ್ವರ ಕುಂಜತೂರ್ The next match, Friends Kollame Kasaragod versus Kodiyeri Kannuru, and the third match of the tournament, women's category, Anjaneya Kanvatirtha, Anjaneya Mooda Bedra. ವಿನೋದ್ ಮಜಲ್ ಬೊಕ್ಕ ದೀಕ್ಷಾ ಮಜಲ್ ಪ್ಲೀಸ್. ವಿನೋದ್ ಮಜಲ್ ಬೊಕ್ಕ ದೀಕ್ಷಾ ಮಜಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾ ವಿನಂತಿಸಿಕೊಳ್ತಿದ್ದೇನೆ. ವಿನೋದ್ ಮಜಲ್ ಮತ್ತು ದೀಕ್ಷಾ ಮಜಲ್ ಇವರು ನಮ್ಮ ಮಾಲಿಂಗೇಶ್ವರ ತಂಡದ ಸದಸ್ಯರು ಸಹ ಹೌದು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾ ವಿನಂತಿಸಿಕೊಳ್ತಾ ಇದ್ದೇನೆ. ಬಿಡ್ಲೆ ಒಂಚೂರು ಬಲ್ಲೆ ಬಿಡ್ಲೆ ಲೂಸ್ ಬಿಡ್ಲೆ ಬಲ್ಲೆ ಬೋರ್ಡ್ಗೆ ವೈಪೋಡ್ಸಿ ಲೂಸ್ ಬಿಡ್ಲೆ ಯಾವ ಒಂಚೂರು ಮಿಡ್ಲು ಬರಡೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡಿರ್ತದೆ ತಲಪಾಡಿ. ದ್ವಿತೀಯ ಅವಕಾಶದಲ್ಲಿ ಈ ಬಾರಿ ವ್ಯಾಘ್ರ ಚಾಮುಂಡಿ ಎದ್ದೇಳಬೇಕಿದೆ, ಎಚ್ಚೆತ್ತುಕೊಳ್ಳಬೇಕಿದೆ. ತಲಪಾಡಿಯಿಂದ ಉಡುಪಿಗೆ ಸರಿಸುಮಾರು ಒಂದು 75-80 ಕಿಲೋಮೀಟರ್ ಉಂಟತೆ ಅಂದಂದೆ ಅದೇ ಬುಕ್ಕ ಹೆಸರಡೆ ವ್ಯಾಘ್ರ ಚಾಮುಂಡಿ ಈ ಬಾರಿ ತಲಪಾಡಿ ನಮ್ಮ ಬಲ್ಲು ವೈಪುಣ್ಯದ ವಿಷಯ ತುಯ್ಯರ ತೂನಗ ರಡ್ಡಲ ಉಡುಪಿದಲ ಕಾಣೆ ಉಂಡು ಟೀಮ್ ಅತೆ ಎಸ್ ಖಂಡಿತ ಪರಿಚಯ ಅವರ ಆ ಮೆಟ್ಲ ಉಡುಪಿ ದಕ್ಕಲ ಈ ಮೆಟ್ಲ ಉಡುಪಿ ದಕ್ಕಲ ಅದೇ ಮರೆ ನಿಖಲ ಅಂಜಿ ನಮ್ಮ ಮ್ಯಾಚ್ ಗೊಬ್ಬದಿರತ್ತೆ ಏನ ಗುರ್ತುಂಡ ಅಂದೆ ಹಾ ಹಾ ಎಸ್ ದೀಕ್ಷಾ ದೂರದ ಉಡುಪಿಯಿಂದ ಬಂದಂತಹ ಆಟಗಾರರು ಮಜಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. அடுத்த மത്സരം ಕೋಡಿಯೇರಿ ಕಣ್ಣೂರು ವರ್ಸಸ್ ಫ್ರೆಂಡ್ಸ್ ನಮ್ಮ ಈ ಕ್ರೀಡಾಕೂಟದ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರೋಪ್ ಟೈಟ್ ಟೀಮ್ ರೆಡಿ. ಮತ್ತೆ ಸಿಟಿ ಧ್ವನಿ ಕೇಳಿ ಬಂದಿಯಾಗಿದೆ ಈ ಬಾರಿ ವ್ಯಾಘ್ರ ಚಾಮುಂಡಿ. ಆಹಾ ಆದರೆ ಅತ್ತ ಕಡೆ ತಲಪಾಡಿ, ಇತ್ತ ಕಡೆ ಮತ್ತೆ ಮತ್ತೆ ಬಲಶಾಲಿ ಆಗುತ್ತಾ ಇದೆ ಚಾಮುಂಡಿ. ವ್ಯಾಘ್ರ ಚಾಮುಂಡಿ ಉಡುಪಿ ಅತ್ತ ಕಡೆ ತಲಪಾಡಿ ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ಆದರೆ ಹಗ್ಗ ಮಾತ್ರ ನಿಧಾನವಾಗಿ ಸಾಗಿ ಹೋಗುತ್ತಾ ಇದೆ ತಲಪಾಡಿ ಕಡ್ಡೆಗೆ. ಥ್ಯಾಂಕ್ ಯು ದೀಕ್ಷಾ ಅವರಿಗೆ. ಎಸ್ ಉಡುಪಿ ಮೊದಲ ತಲಪಾಡಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದ್ದಾರೆ. ಬಲೆ ಟೀಮ್ ಬಲೆ ಗಮನಿಸಿಕೊಳ್ಳಿ, ನಿಮಗೆ ಇನ್ನೂ ಕೂಡ ಸ್ಪರ್ಧೆ ಇದೆ, ಗಮನಿಸಿಕೊಳ್ಳಿ. ಟೀಮ್ ಬರಿಗೆ അടുത്ത മത്സരം കോടിയേരി കണ്ണൂർ ವರ್ಸಸ್ കോടിയേരി കണ്ണൂർ അതുപോലെ തന്നെ കൊല്ലമേ ഫ്രണ്ട്സ് കൊല്ലമേ കാസർഗോഡ് ടീമുകളാണ്. ആഹാ ಅಂಡರ್ 19 ಜೇರಾ ಟೀಮ್ ಈ ಮತ್ಸರದಲ್ಲಿ ಕಳೆದ ಬಂದ ಟೀಮ್ಗಳು ಏನನ್ನರಿಯಣೆ ಈಗಾಗಲೇ ನಿರ್ಗಮನ ಆಗುವಂತಹ ತಂಡವಾದಂತಹ ಜೇರಾ ಟೀಮ್ನ ಯಾವುದಾದ್ರು ಸದಸ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾವೆನಿಸಿಕೊಳ್ತಿದ್ದೇವೆ. ಅಂಡರ್ 19 ಜೇರಾ ಟೀಮ್ ಎಕಡೆ ಬತ್ತನೆ ಇರು ಟೀಮ್ ಒಂಜಿ ಎಕಡೆ ಬತ್ತನ ಒಂಜಿ ಟೀಮ್ ಬತ್ತನ ಅದನ್ನ ನಿರ್ಗಮನದ ತಂಡದ ಫ್ರೆಂಡ್ಸ್ ಕೊಲ್ಲಮೆ ಟೀಮ್ದ ಗುರುಕಾರ್ಯ ದಯಮಲ್ದವರು ಅಮಿತ ಚಾವಡಿಗೆ ಬೋಲೆ ಈಗಲೇ ಗೌರವದ ಇನಾಮ ಕೊರಲು ಹಿಡಿದಕ್ಕ. ಎಸ್ ಇದೀಗ ಮಹಿಳಾ ವಿಭಾಗದ ಸ್ಪರ್ಧೆ ദീപാർന്ന മത്സരമാണ്. തീർച്ചയായിട്ടും ദീപാർന്ന പോരാട്ടമാണ്, ആവേശ പോരാട്ടം തന്നെയാണ് കളിമൈതാനയിൽ. ഒരു ഭാഗത്ത് ഫ്രണ്ട്സ് കൊല്ലമേ കാസർഗോഡ് നിൽക്കുമ്പോൾ മറുഭാഗത്ത് നിൽക്കുകയാണ് കണ്ണൂരിന്റെ പുലികുട്ടികൾ. അങ്ങനെ നിൽക്കുന്നുണ്ടോ മാമലകൾക്കപ്പുറത്ത് മലയാള പട്ടുടുത്ത മലയാള തനിമയിൽ കാസർഗോഡൻ കളിയരങ്ങിൽ തുറക്കുന്ന പെൺപുലികൾ ഒരു ഭാഗത്തും, പിന്നെ കണ്ണൂരിന്റെ കായിക കളികളറിയിൽ നിറഞ്ഞു കളിക്കുന്ന പെൺപുലികൾ മറുഭാഗത്തും ആവേശം ഉജ്ജ്വലമാക്കുമെന്ന കാര്യം തീർച്ചയാണ്. അടുത്ത മത്സരം ആഞ്ജനേയ കണ്വതീർത്ഥ ವರ್ಸಸ್ ಆಂಜನೇಯ ಬೆದ್ರ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಬೆದ್ರ ವರ್ಸಸ್ ಆಂಜನೇಯ ಕಣ್ವತೀರ್ಥ.
യെസ്, യെസ്. സുരനടി കോടിയേരി കണ്ണൂർ വേഴ്സസ് കൊല്ലമേ. വെറുതെ ഇരുന്നാലും കളി കാണാൻ രസം ഉണ്ടാവില്ല. നല്ലൊരു കയ്യടികൾ ആദ്യമേ പിറകാം. കൈച്ചപ്പേല. സോ കായിക കളിക്കളരിയിൽ കളിച്ച് മികവ് കാട്ടുന്ന രണ്ട് ടീമുകൾ പിടിവിടാതെ മുറുക്ക പിടിച്ചുകൊണ്ട് കമ്പയെ ചോർത്ത് പിടിച്ച് പിടിവിടാതെ പിറകോട്ടുള്ള യാത്രയിൽ കായിക കരുത്ത് തെളിയിച്ചാൽ ആവേശത്തിന്റെ നടനങ്ങൾ തീർത്താൽ ആവേശസുന്ദരമാകുന്ന പോരാട്ടങ്ങൾ പിറവിയെടുക്കുമെന്ന കാര്യം തീർച്ചയാണ്. രണ്ടും പെൺപുലികൾ ಆವೇಶಸುಂದರಂ. ಮ್ಯೂಸಿಕ್ ಪ್ಲೀಸ್. ಎಸ್, ಮೊದಲ ಸೆಟ್ಟಿನಲ್ಲಿ ಆರಂಭಗೊಂಡಿದೆ. ಒಂದು ಕಡೆ ವೇದಿಕೆಯ ಭಾಗದಲ್ಲಿ ಕೊಲ್ಲಮೆ ಕಾಸರಗೋಡು ಆಗಿದ್ರೆ ಮುಖ್ಯ ದ್ವಾರದ ಸಿದ್ಧತೆಯಲ್ಲಿ ಕೋಡಿಯೇರಿ ಕಣ್ಣೂರು. ಆಹಾ, ಆದ್ಯ ಸೆಟ್ಟಾണ്. കൊല്ലമ വേഴ്സസ് കോടിയേരി കണ്ണൂർ. ആദ്യ സെറ്റ് നീങ്ങുന്നുണ്ട് മെല്ലെ മെല്ലെ കോടിയേരിയുടെ കണ്ണൂരിന്റെ ഭാഗങ്ങളിലേക്ക്. പോരാട്ടം കരുത്ത് കായിക കളിക്കളത്തിൽ കണ്ണൂരിന്റെ പട്ടവീരന്റെ കായിക കരുത്തുമായിട്ട് വട്ടം ചോർത്ത് പിടിച്ചെടുത്തില്ലാതെ ഈറ്റപ്പുലിയുടെ കായിക കരുത്തുമായിട്ട് പോരാട്ട വീരത്തിൽ നിറഞ്ഞു കളിച്ച പെൺപുലികൾ. കാസർഗോഡിൽ കാസറിൽ നിന്ന് ആവേശ സുന്ദരമാകുന്ന നടനങ്ങൾ തീർത്ത പെൺപുലികൾ ആവേശ നടനം കാഴ്ചവെക്കേണ്ട സമയമാകുന്നുണ്ടെന്നുള്ളതാണ്. വിടാതെ പിടി, മുറുക്കപ്പിടി. തുടങ്ങാൻ കാത്തിരിക്കുന്ന പടവീരന്മാരെ പോലെ ഒരു വിസിൽനാദ്യത്തിൽ ആദ്യത്തിലും അന്ത്യത്തിലും മാതാജയ് എന്ന പഞ്ചാക്ഷരി മന്ത്രം മനസ്സിൽ സ്മരിച്ചുകൊണ്ട് അരയും തലയും ഉറക്കി കൊതികൊതിച്ചെത്തിയ മത്സരാർത്ഥികൾ തന്നെയാണ് കളിമൈതാനിൽ ഒരു ഭാഗത്ത് കോടിയേരി കണ്ണൂർ, മറുഭാഗത്ത് ഫ്രണ്ട്സ്. The next match, Anjaneya Kanvatirtha. കൊല്ലമേ കാസർഗോഡ്. ഫ്രണ്ട്സ് കൊല്ലമേ. Anjaneya Kanvatirtha, Anjaneya Bedra. Please report Anjaneya Bedra, Anjaneya Kanvatirtha. ಬನ್ನಿ. ಆಂಜನೇಯ ನಾಮಾಂಕಿತದೊಂದಿಗೆ ಎರಡು ತಂಡಗಳ ಮುಂದಿನ ಸ್ಪರ್ಧೆಯಲ್ಲಿ ಬರುವಂತೆ ಆಂಜನೇಯ ವರ್ಸಸ್ ಆಂಜನೇಯ. So match number 4, SVM Chennugoli, STPA Talapadi B. SVM Chennugoli, STPA Talapadi B. The match number 4. Match number 3, Anjaneya Kanvatirtha versus Anjaneya Bedra. Test up. More. Test. Is team ready? Kannur. ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಂತ ಕಣ್ಣೂರು ಈ ಬಾರಿ ಎರಡನೇ ಸೆಟ್ಟಿಗೋಸ್ಕರ ಕ್ರೀಡಾಂಗದ ಬದಲಾವಣೆ. ಮೊದಲ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಕೊಲ್ಲಮೆ ಕಾಸರಗೋಡು. ಟೀಮ್ ರೆಡಿ? The next match, Anjaneya versus Anjaneya. Now the second set. Music please. ആദ്യ സെറ്റ് ആരംഭം കുറിച്ച കോടിയേരിയുടെ പെൺമക്കൾ എടുത്തിട്ടുണ്ട്. രണ്ടാം സെറ്റുള്ള പോരാട്ടം. Music up. Do man. ಮೊದಲ ಸೆಟ್ ಅನ್ನ ವಿಜಯಿಯಾದಂತ ಈ ಬಾರಿ ಕಣ್ಣೂರು ತಂಡ ಲೈಸ್ ಮ್ಯೂಸಿಕ್ ಪಾಡ್ಲೆ ಇಡಿಯಂ ಪಾಡ್ಲೆ ವಾಲ್ಯೂಮ್ ಕರ್ಲೆ. രണ്ട് ടീമുകൾ വീണ്ടും കണ്ണൂരിന്റെ കായിക കളിക്കളരിയിലേക്ക് തന്നെ പിടിവിടാതെ പിടിച്ച് വലിച്ചെടുക്കുന്നുണ്ട്. കായിക കരുത്ത് തെളിയിക്കാൻ വന്ന പെൺപുലികളുടെ ആവേശ ഉജ്ജ്വലമാകുന്ന പോരാട്ടങ്ങൾ കാണുമ്പോൾ ആകാശത്ത് കഥനാമണികൾ വെച്ചൊടി പൊട്ടിച്ച് ആവേശത്തിന്റെ പെരും പോരാട്ടത്തിൽ പെരുമ്പറമുടക്കുമ്പോൾ കായിക കളത്തിൽ കയ്യടിയുടെ താളത്തിന്റെ മേളത്തിന്റെ പകിട്ടിൽ ആർഭാട നിർമ്മണമായി പെയ്തു വീടുന്ന ആവേശങ്ങൾ. എന്താ കളി അടകിൽ രണ്ടാം സെറ്റും കണ്ണൂർ കോടിയേരി. വരാം ടീം വരാം. മ്യൂസിക് പോലെ മാക്സിമം ടീം വരി നിരവരിയായിട്ട് കളിയടകായിട്ട് അടകിൻ കളിയായിട്ട് അടകാം കളികളി ഗമ്പക്കളികളി വാവാ ആ വരി നിരവരി ടീമവര കായികാവേശത്തിൽ കർണാടകൻ കബഡിയുടെ ഏറ്റവും വലിയ പട്ടക്കുറുപ്പന്മാർ വരുന്നുണ്ട്. ബെത്രയുടെ കളവിളക്കി മറിച്ച പെൺപുലികൾ രാജവീര ബെത്ര is coming. Let's welcome the team of Anjaneya.
പ്രൗഢമായിട്ട് കളിമികമായിട്ട് ദിഗമായിട്ട് കളിയടങ്ങിൽ പോരാട്ടം കാഴ്ചവെക്കാൻ സോറി ഹരിചണ്ട ಭದ್ರಾ ಬೇಸಸ್ ಆಂಜನೇಯ ಕಣ್ವ ತೀರ್ಥ ಬಲ ಟೀಮ್ ವರಿಗ ಬನ್ನಿ ತಂಡವನ್ನ ಕಟ್ಟಿಕೊಳ್ಳುವಂತೆ 25 ವರ್ಷದ ಸಂಭ್ರಮದಲ್ಲಿ ತಮ್ಮ ತಂಡವನ್ನ ಮಹಿಳಾ ವಿಭಾಗದಲ್ಲಿ ಕಟ್ಟಿಕೊಳ್ಳುವಂತ ತಂಡವಾಗಿದೆ. ಅದುವೇ ಆಂಜನೇಯ ಕಣ್ವ ತೀರ್ಥ ತಂಡ ಬರ್ತಾ ಇದೆ. ಸೂರಜ್ ಅವರ ಸಾರಥ್ಯದಲ್ಲಿ ತಮ್ಮ 25 ವರ್ಷಗಳ ಸಂವತ್ಸರದಲ್ಲಿ ತಂಡಗಳಿಗೆ ಈ ಬಾರಿ ಅದರ ಎದುರಾಳಿ ಬೆದ್ರದ ಮಣ್ಣಿನಿಂದ ಬರುವಂತ ಬಲಿಷ್ಠವಾಗಿರುವಂತಹ ಇನ್ನೊಂದು ತಂಡವೇ ಅದುವೇ ಆಂಜನೇಯ ಬೆದ್ರ ಬನ್ನಿ. ಆಂಜನೇಯ ಕಣಗಳನ್ನು ಸೇರಿಕೊಂಡ ಆಂಜನೇಯ ಬೆದ್ರ ಬಲೆ ಆಂಜನೇಯ ಟೀಮ್ ಆಂಜನೇಯ ಬೆದ್ರ ತಂಡಾಂಗಣವನ್ನು ಪ್ರವೇಶ ಮಾಡುವಂತೆ ಆಂಜನೇಯ ಕಣ್ವ ತೀರ್ಥ ಅಂಕಣವನ್ನು ಪ್ರವೇಶ ಮಾಡಿಯಾಗಿದೆ. ಮ್ಯಾಚ್ ನಂಬರ್ 4 SVM ಚೆನ್ನಗೋಳಿ STPA ತಲಪಾಡಿ ಬಿ. ನೆಕ್ಸ್ಟ್ ಮ್ಯಾಚ್ SVM ಚೆನ್ನಗೋಳಿ STPA ತಲಪಾಡಿ. ಬೆದ್ರ ಬಲೆ ಏರನ್ ಕಾಪರ್ ಬಲೆ ಉಲೈ ಬಲೆ ಬೆದ್ರ ಬನ್ನಿ ಚೆನ್ನಗೋಳಿ ತಲಪಾಡಿ ಬಿ ರಿಪೋರ್ಟ್ ಮಾಡಿ ಬಲೆ ಉಲೈ ಬಲೆ ನಿಲ್ಲ ಎಸ್ ಬರುವಂತ ಆಂಜನೇಯನ ಎದುರಾಳಿ ಇದು ಇನ್ನೊಂದು ಆಂಜನೇಯ ಬೆದ್ರ. ಮುಂದಿನ ಸ್ಪರ್ಧೆಯಲ್ಲಿ ಚೆನ್ನಗೋಳಿ ವರ್ಸಸ್ ತಲಪಾಡಿ ಬಿ ತಂಡಗಳು ಸಿದ್ಧವಾಗಿರುವಂತ ಬನ್ನಿ. ಲೈಟ್ ಆನ್ ಟಚ್ ಅಪ್ bowling good touch up up test base up test ready test no ready test up test no more test up no test volume base test up no test up no test up test ವಿದ್ಯಾಧರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದಿನಾರಾಯಣ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ವಿದ್ಯಾಧರ್ ಶೆಟ್ಟಿ ಅವರಿಗೆ ನಮ್ಮ ಕ್ರೀಡಾಕೂಟದ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಗೌರವದ ಶಾಲಣ್ಣ ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸುರೇಶ್ ಶೆಟ್ಟಿ ಅವರಿಗೆ ಗೌರವದ ಶಾಲಣ್ಣ ಹೊದಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್ ನೋಡಿ, ಯುವಕರ ತಂಡವನ್ನು ಕಟ್ಟಿಕೊಳ್ಳುವಂತಹ ವಿದ್ಯಾಧರ್ ಶೆಟ್ಟಿ ಅವರ ಕನಸುಗಳು ಇನ್ನಷ್ಟು ಸಾಕಾರಗೊಳ್ಳಲಿ. ಆದಿನಾರಾಯಣ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಕುಂಜತ್ತೂರಿನಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸುವಂತಹ ವ್ಯಕ್ತಿಯಾಗಿದ್ದಾರೆ ವಿದ್ಯಾಧರ್ ಶೆಟ್ಟಿ. ಇವರಿಗೆ ಈ ಸಂದರ್ಭದಲ್ಲಿ ಮಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಗೌರವದ ನಮನಗಳ ಕಾಣಿಕೆಗಳು. ಆಂಜನೇಯ ಬೆದ್ರ ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಎರಡು ಆಂಜನೇಯ ಎಂಬ ನಾಮದಲ್ಲೇ ಈ ಬಾರಿ ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ವ ತೀರ್ಥ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಬೆದ್ರ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ. ಬೆದ್ರದಿಂದ ಈ ಬಾರಿ ಕಣ್ವ ತೀರ್ಥಕ್ಕೆ ಮೊದಲ ಅವಕಾಶ. ಚೆನ್ನಗೋಳಿ SVM ಚೆನ್ನಗೋಳಿ ವರ್ಸಸ್ ಬನ್ನಿ ತಂಡ ಬನ್ನಿ. STPA ತಲಪಾಡಿ ಬಿ SVM ಚೆನ್ನಗೋಳಿ ಬಲೆ ಟೀಮ್ ಬಲೆ ಉಳೆ ಬಲೆ ಟೀಮ್ ವೆರಿಗ SVM ಚೆನ್ನಗೋಳಿ STPA ತಲಪಾಡಿ ತಂಡ ಕ್ರೀಡಾಂಗಣಕ್ಕೆ ಬರುವಂತೆ. ಮ್ಯಾಚ್ ತಲಪಾಡಿ ಆ್ಯಂಡ್ ಚೆನ್ನಗೋಳಿ ಈ ತಂಡದ ಆಟಗಾರರು ದಯವಿಟ್ಟು ಸಿದ್ಧತೆ ನಡೆಸುವಂತೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಇವಾಗ ಅಂಕಣದಲ್ಲಿದೆ ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ಆಂಜನೇಯ ಬೆದ್ರ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಈ ಬಾರಿ.
ನೋಡಿ ಲೀಗ್ ಮಾದರಿಯ ಮಹಿಳಾ ವಿಭಾಗದ ಹರೀಶಣ್ಣ ಮಹಿಳಾ ಮಗದ ವಿಭಾಗದ ಲೀಗ್ ಮಾದರಿ ಮುಗಿದ ತಕ್ಷಣ ನಾವು ಅಂಡರ್-19 ನಾಕೌಟ್ ಸ್ಪರ್ಧೆ ನಡೆಸಲಿದ್ದೇವೆ. ಅಂದರೆ 2 ಸೆಮಿ 1 ಫೈನಲ್. ಎಸ್ ಟೌನ್ ಟೀಮ್ ಬೇರಿಪದವು ಎ, ದತ್ತಕೃಪಾ ಸುದೆಂಬಳ ಬಿ, ಜೊತೆಗೆ ದತ್ತಕೃಪಾ ಸುದೆಂಬಳ ಎ, ಟೌನ್ ಟೀಮ್ ಬೇರಿಪದವು ಬಿ. ಈ ರೀತಿಯಾಗಿ ಸ್ಪರ್ಧೆಗಳು. ರೆಡಿ ಟೀಮ್ ರೆಡಿ. ಅತಿ ವೈಟ್. ಟೈ. ಸರಿಯಾಣ ಹರೀಶಣ್ಣ ಸರಿಯಾನದೆ ಒಂಜೊಂಜಾಣ. ಎಸ್ ನಮ್ಮ ವನಸ್ ಬಡಾಪಣ್ಣಕ್ಲು ಬೇಗ ಬೇಗ ಪೋಲೆ ಸಂತೋಷನ ಕ್ಯಾಂಟೀನ್ ನನ್ನಲಾತುಂಡು. ಎಸ್ ಸಂತೋಷನ್ನೇ ಅವಳು ಒಂದೊಂದು ಲೆತ್ತೊಂದು ದಯಮಲ್ತದ್ದು ಮನಸ್ಸು ಮನ ವಾಕಿದ್ರೆ ಕ್ಲಾಯಿನಾಥ್ ಬೇಗ ಪೋಲೆ. ಆ ಚಿಕನ್ ಸುಕ್ಕದ ವಿಷಯ ಬಂತೇನೆ ನಾನು ಪಂಡರ್. ಎಸ್ ಚಿಕನ್ ಸುಕ್ಕ ಉಂಡು ಬೊಕ್ಕ ರೆಡ್ ಟೈಪ್ ಜ್ಯೂಸ್ ಉಂಡು, ಬಟರ್ ಸ್ಕಾಚ್ ಇಲ್ಲ ಅಂಚನೆ. ಮತ್ತೆ ಸಿಟಿ ಧ್ವನಿ ಕೇಳಿ ಬರುತ್ತಾ ಇದೆ. ಮೊದಲು ಆಂಜನೇಯ ಕಣ್ಣು ತೀರ್ಥ, ಈ ಬಾರಿ ಆಂಜನೇಯ ಬೆತ್ರ ಬಿಟ್ಟು ಕೊಡುತ್ತಾ ಇಲ್ಲ, ಆದರೆ ಮತ್ತೆ ಕಣ್ಣು ತೀರ್ಥದ ಕಡೆಗೆ ಮುಖ ಮಾಡುತ್ತಾ ಇದೆ. ಎಸ್ ಮತ್ತು ನಿಧಾನವಾಗಿ ಸಾಗಿ ಬರುತ್ತಾ ಇದೆ ಆಂಜನೇಯ ಕಣ್ಣುವ ತೀರ್ಥ. ಚೆಂಡುಗೋಳಿ ಬನ್ನಿ, തലപ്പാടി ബന്നി ബന്നി. ചെന്നുകുളിയതുപോലെ തന്നെ തലപ്പാടി ടീമുകൾ വരേണ്ടതാണ്. മത്സര നമ്പർ 3 ചെന്നുകുളി ആൻഡ് തലപ്പാടി. ಎಸ್ ಚೆನ್ನುಗೋಳಿ ಅಂದ್ರೆ ಹರೀಶಣ್ಣ ಇತ್ತೀಚೆಗಷ್ಟೇ 500 ಅನ್ಲಿಮಿಟೆಡ್ ಸ್ಪರ್ಧೆಯಾಗಿತ್ತು. ಅದರಲ್ಲಿ ಆ ಸ್ಪರ್ಧೆಯಲ್ಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಿದಂತ ತಂಡವೇ ಅದು SVM ಚೆನ್ನುಗೋಳಿ. ತಾಲಿಪಡುಪು ವಿಭಾಗದಲ್ಲಿ ಅನ್ಲಿಮಿಟೆಡ್ ಆಟಗಾರರನ್ನು ಸೇರಿಸಿಕೊಂಡು ಬಂದಿರುವ ತಂಡವಾಗಿದೆ ಇದು. ನಮ್ಮ ಕಾಸರಗೋಡಿನ ಹೆಮ್ಮೆ ತಂಡ ಚೆನ್ನಗೋಳಿ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಎದುರಾಳಿ ತಂಡ ತಲಪಾಡಿ SCP ಅಸೋಸಿಯೇಷನ್ ತಲಪಾಡಿ ತಂಡ ತಾವುಗಳು ಕೂಡ ಅಂಕಣವನ್ನ ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಈ ಸ್ಪರ್ಧೆ ಮುಗಿದ ತರುವಾಯ STPA ತಲಪಾಡಿಯೇ ಆಂಜನೇಯ ಬೆದ್ರ ಜೊತೆಗೆ STPA ತಲಪಾಡಿ ಮುಂದಿನ ಸ್ಪರ್ಧೆಗೆ ಸಿದ್ಧವಾಗಿರುವಂತ ನೋಡಿ. ಪುರುಷರ ವಿಭಾಗದ 480 kg ವಿಭಾಗದ ಸ್ಪರ್ಧೆಗೆ ಭಾಗವಹಿಸುತ್ತ ಅವಕಾಶಗಳು ಇನ್ನೂ ಕೂಡ ಇದೆ. ಎಸ್, ಖಂಡಿತವಾಗಿ 480 kg ವಿಭಾಗದಲ್ಲಿ ಭಾಗವಹಿಸುವಂತಹ ತಂಡಗಳಿದ್ದಾರೆ. ಪುರುಷ ವಿಭಾಗದಲ್ಲಿ ಇನ್ನು ಕೂಡ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡಬಹುದು. ಇನ್ನೇನೋ ಕೇವಲ ಒಂದು 10-20 ನಿಮಿಷಗಳಲ್ಲಿ ನಾವು ತಾಲೂಕು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಇದೇ ಇವಾಗ ತಾನೇ ಕೆಲವು 12 ತಂಡಗಳು ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಎಸ್, ಖಂಡಿತವಾಗಿ ಯಾವುದಾದ್ರು ತಂಡ ಇದ್ದಲ್ಲಿ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ಆಟಗಾರರ ದೇಹ ತೂಕವನ್ನು ಮಾಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಬೆದ್ರ STPA ತಲಪಾಡಿಯೇ ಸಿದ್ಧವಾಗಿರುವಂತೆ ಮುಂದಿನ ಸ್ಪರ್ಧೆಗೆ ತುಂಬದ ಬಂತಾಗ ರೆಡಿ ಆದ ಪ್ಲೇ. ತಲಪಾಡಿಯೇಲ ಆಂಜನೇಯ ಬೆದ್ರಲ್ಲ. ಇದೀಗ ಸ್ಪರ್ಧೆ SVM ಚೆನ್ನುಗೋಳಿ ವರ್ಸಸ್ STPA ತಲಪಾಡಿ ಬಿ ನಡುವಿನ ಸ್ಪರ್ಧೆಯಾಗಿದೆ. ಎಸ್, ಸಂತೋಷ ತಂದುಳ್ಳ ಹೋಟೆಲ್ಗೆ ಬರ್ಪೇರಿತ್ತೆ. ಎಸ್, ಶ್ರೀ ಅರುಣ್ ಆಳ್ವ ಕ್ರೀಡಾಂಗಣ, ಕುಲೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯುವಂಥ ಮಹಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಅದನ್ನು 53ನೇ ವರ್ಷದ ಈ ಸುಸಂದರ್ಭದಲ್ಲಿ ಗ್ರಾಮೀಣ ಮಟ್ಟದ ಕ್ರೀಡೆಯನ್ನು ಪ್ರೋ ಮಾದರಿಯಲ್ಲಿ ತೋರಿಸುವಂಥ ಪ್ರಯತ್ನಕ್ಕೆ ಈ ಬಾರಿ
ಮತ್ತಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ತನ್ನ ಯಥೇಚ್ಛವಾಗಿ ಬಹುಮಾನಗಳ ಜೊತೆಗೆ ತನ್ನ ಪ್ರಬುದ್ಧ ತಂಡವನ್ನು ಕಟ್ಟಿಕೊಂಡಂಥ ಸಂಸ್ಥೆಯಾಗಿದೆ ಆಂಜನೇಯ ಮಹಲಿಂಗೇಶ್ವರ ಕುಂಜತೂರು. ಈ ಬಾರಿ ಕ್ರೀಡಾಂಗಣದಲ್ಲಿ ಹಗ್ಗಜಗ್ಗಾಟವನ್ನು ಆಯೋಜನೆ ಮಾಡಿಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಚೆನ್ನಗೊಳಿ, ಮತ್ತೊಂದು ಕಡೆಯಲ್ಲಿ ತೆಲ್ಲಪಾಡಿ ತಂಡಗಳ ನಡು ಸ್ಪರ್ಧೆಯಾಗಿದೆ ಬಂಧುಗಳೇ. ಹರ್ಷಣ್ಣ, 500 kg ವಿಭಾಗದಲ್ಲಿ ಒಂದು ಕಡೆಯಲ್ಲಿ ನೋಡಿ ಆಟಗಾರರು ನೋಡಿ ಅಂತ ಒಮ್ಮೆ 7 ಜನ. ಹೌದು, ನೋಡೋದಕ್ಕೆ ಇವರು ಸೀನಿಯರ್ ತರ ಇದ್ದಾರೆ. ಬಹಳ ಅನುಭವಿ ಆಟಗಾರರೇ. ಹೌದು, ಅನುಭವಿ ಆಟಗಾರರು. ಒಂದು ತಂಡದಲ್ಲಿ ತಾಯಿ ಮತ್ತು ಮಗಳು ಬಹಳ ಪ್ರಬಲವಾದ ಪೈಪೋಟಿ ಎದುರಾಳಿಗೆ ನೀಡ್ತಾ ಇದ್ದಾರೆ. ರೂಪಾ ಶೆಟ್ಟಿ ಅವರ ಸಾರಥ್ಯದ STPA ತಲಪಾಡಿ ಈ ಬಾರಿ ಒಂದು ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಾಗಿದ್ರು ಕೂಡ ಜನಮಿತಿ ಇಲ್ಲದ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಿದಂತ ನಮ್ಮ SVM ಚೆನ್ನಗೋಳಿ ಈ ಬಾರಿ ತಿರುಗಿ ಬೀಳುತ್ತಾ ಇದೆ. ಚೆನ್ನಗೋಳಿ ಕಡೆಗೆ ಉಡುಪಿ ತಲಪಾಡಿಯಿಂದ ತಿರುಗಿ ಬೀಳುತ್ತಾ ಇದೆ ಇರುವಾಗ ಅಲ್ಲಿ ಉಡುಪಿಯ ಮತ್ತೆ ಸೆಂಟರ್ ತಲಪಾಡಿಯಿಂದ ಹಗ್ಗಗಳನ್ನು ಕಸಿದುಕೊಂಡು ನೆಕ್ಸ್ಟ್ ಮ್ಯಾಚ್ ಬೆದ್ರಾ ಆಂಜನೇಯ ಬೆದ್ರಾ STPA ತಲಪಾಡಿಯೇ. STPA ತಲಪಾಡಿಯೇ ಆಂಜನೇಯ ಬೆದ್ರಾ ಟೀಮ್ ರೆಡಿ. STPA ತಲಪಾಡಿ ಅಂಡ್ ಆಂಜನೇಯ ಬೆದ್ರ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಹರ್ಷಣ ಬೇಗ ಬೇಗ ಆಂಡ ನಮಕ್ ಆಂಜನಕ್ಕಲ್ಲ ಒಂಜಿ 4 ಮ್ಯಾಚ್ ಮನ್ಪೋಲತೆ. ಎಸ್ ಖಂಡಿತವಾದಲ್ಲ ತುಲೆ ಬೇಗ ಬಲೆ ಆಂಜನೇಯ ಬೆದ್ರ ಬಲೆ ಆಂಜನೇಯ STPA ತಲಪಾಡಿ ಎ ಟೀಮ್ ದಗಳ ಬಲೆ ಉಲೆ ಬಲೆ ಮಲ್ಲ ಮಟ್ಟದ ಒಂಜಿ ವ್ಯವಸ್ಥೆ ತುಲೆ ಏತು ಮಲ್ಲ ಗ್ರೌಂಡು ಬಲೆ ಬಲೆ ಆಂಜನೇಯ ಸರಿಸುಮಾರು 1000 ಪ್ರೇಕ್ಷಕರನ್ನ ಸಾಕ್ಷಿಯಾಗಿದ್ದುಕೊಂಡು ಈ ಒಂದು ಸ್ಪರ್ಧೆ ನಡೆಯುತ್ತಾ ಇದೆ ಕಾಣಬಹುದು. ಇಲ್ಲಿ ಹೇಳುವುದಕ್ಕೆ ಮಾತುಗಳೆಲ್ಲ ಬರೆಯುವುದಕ್ಕೆ ಅಕ್ಷರಗಳೇ ಇಲ್ಲ. ಅಂತಹ ಒಂದು ಪಂದ್ಯಾಕೂಟ ನಡೆಯುತ್ತಾ ಇದೆ. ಈ ಒಂದು ನಮ್ಮ ಸಂಸ್ಥೆ ನೋಡಿ ಇಲ್ಲಿ ಕಾಣಬಹುದು. ಕುಂಜತೂರಿನ ಈ ಒಂದು ಮೈದಾನದಲ್ಲಿ, ಕಬಡ್ಡಿ ಮೈದಾನದಲ್ಲಿ ಈ ಬಾರಿ ಹಗ್ಗ ಜಗ್ಗಾಟ ಕಂಡು ಬರ್ತಾ ಇದೆ. ಉತ್ತಮವಾದಂತಹ ಕಬಡ್ಡಿಯನ್ನ ನೋಡಿದ್ದೇವೆ ಈ ಒಂದು ಅಂಕಣದಲ್ಲಿ. ಈ ಬಾರಿ ಮತ್ತೆ ಇಲ್ಲಿ ಉತ್ತಮವಾದಂತಹ ಹಗ್ಗ ಜಗ್ಗಾಟವನ್ನ ಆಯೋಜನೆ ಮಾಡಿದ್ದಾರೆ. ಕುಂಚತ್ತೂರು STPA ತಲಪಾಡಿ ಕೂಡ ಕ್ರೀಡಾಂಗಣಕ್ಕೆ ಬರುವಂತೆ ನೋಡಿ. ತಲಪಾಡಿ ಅದೇ ರೀತಿ ಬೆದ್ರ ಈ ತಂಡದ ಆಟಗಾರರು ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬಹುದು. ಎಸ್ ಅರ್ಶನ ಅವಳು ಏನ್ ಎಕಡೆ ಪಣ್ಣದ ಬರ ಇಡ್ಲಿ ಪೊರಾಟ ಬುಕ್ಕಂಚಿನ ಬಂದೆ ರೊಟ್ಟಿ ಅದೇ ಆಯ್ತು. ಪೊರಾಟ ಖಾಲಿ ಆತನಿಗೆ ಖಾಲಿ ಆತನದ ಅಲ್ಲಿ ಪಣ್ಣದ ಪೋಯಿರಿ. ರೊಟ್ಟಿ ಎಲ್ಲ ಉಂಟು, ಇಡ್ಲಿ ಎಲ್ಲ ಉಂಟು. ಎಸ್ ರೆಡ್ ಟೈಪ್ ಜ್ಯೂಸ್ ಉಂಟು. ಜ್ಯೂಸ್ ಉಂಟು, ಜ್ಯೂಸ್ ಉಂಟು. ಎಸ್ ರೆಡೇ. ಆಹಾ, ಈ ಬಾರಿ ಚೆನ್ನಗುಳಿಯ ಅಲ್ಲ ತಲಪಾಡಿಯ ನೋಡ್ಲಿಕ್ಕಿದೆ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ಚೆನ್ನಗುಳಿ. ಈ ಬಾರಿ ಏಟಿಗೆ ತಿರುಗೇಟು ನೀಡುತ್ತಾ ತಲಪಾಡಿ ನೋಡ್ಲಿಕ್ಕಿದೆ. ಈ ಬಾರಿ ಸೆಂಟರ್ ಲೈನ್ ಇಂದ ತಲಪಾಡಿ ಕಡೆಗೆ ಸ್ವಲ್ಪ ಮಟ್ಟಿಗೆ ಮುಖವನ್ನು ಮಾಡ್ತಾ ಇದ್ರೆ ಚೆನ್ನಗುಳಿ ಬಿಟ್ಟು ಕೊಡ್ತಾ ಇಲ್ಲ. ಎಸ್, ಹಿಡಿದು ಎಳೆಯುವ ಹಗ್ಗ, ಎತ್ತಿ ಹಿಡಿಯುವ ಹಗ್ಗ, ಬಿಗಿ ಮಾಡುವ ಹಗ್ಗ, ಆಹಾ ಹಾ ಹಾ ಯಾವುದೇ ಇಲ್ಲ. ಹರ್ಷಣ ಬೆದ್ರ ಆಂಜನೇಯ ಬೆದ್ರ ಬನ್ನಿ. ಎದುರಾಳಿ ತಂಡ ಬಲೆ ಬಲೆ ಟೀಮ್ ಬಲೆ ಬೆದ್ರ ಬಲೆ ತಲಪಾಡಿ ಎ ಟೀಮ್ ಬಲೆ STPA ತಲಪಾಡಿ. ಎಸ್ ಆಂಜನೇಯ ಬೆದ್ರ ತಂಡ ಬಂದಿದೆ. ಇನ್ನೊಂದು ಕೊಡಂಜಿ ಟೀಮ್ ಬಲೆ ಬಲೆ STPA ತಲಪಾಡಿ ಬಲೆ. ಈ ಸ್ಪರ್ಧೆ ಮುಗಿದ ತರುವಾಯ ಮುಂದಿನ ಸ್ಪರ್ಧೆಯಲ್ಲಿ ತಂಡಗಳು ಫ್ರೆಂಡ್ಸ್ ಕೊಳ್ಳಮೆ ಕಾಸರಗೋಡು ವರ್ಸಸ್ STPA ತಲಪಾಡಿ ಬಿ. ಈಗ നല്ല ಕ್ರೌಡ್ ಇದೆ. ಲೆಟ್ಸ್ ಡೂ ಸಮಥಿಂಗ್ ಡಿಯರ್ಸ್. खत्म नहीं हुआ. Let's do something. രസമേറിയ പോരാട്ടത്തിൽ ഇളകി മറയുന്ന പെൺപുലികളുടെ താളമേളത്തിന്റെ പകരം
minute. Lights off. All the lights off. All the lights off, please. Brother, lights off. Take your mobile phones. Take your mobile phones and on your flashlight on mobile, please. Do one. Do my music, bro. Change the music. Music. Man, go to the music, Music. Bro, music. ഒന്ന് കത്തിക്കാം. ആടണം. പടപടകിളകി മറഞ്ഞ ചെറിഞ്ഞ നിമിഷങ്ങൾ ആവേശ സുന്ദരമാക്കിയ സമയങ്ങൾ സന്ദർഭങ്ങൾ കായിക കാളം മ്യൂസിക് നോ ഞാൻ തന്ന മ്യൂസിക് ഞാൻ കൊട്ടിയ മ്യൂസിക് ചേഞ്ച് ഫസ്റ്റ് വൺ മാക്സിമം വോളിയം ടേക്ക് യുവർ ഓൾ മൊബൈൽ ഫോൺസ് പ്ലീസ് റെഡി വോളിയം അപ്പ് DJ volume up maximum കുഞ്ചത്തൂരിലെ ഗീതാവൊന്ന് കാണണ്ടേ കുഞ്ചത്തൂർ നാട് നഗരമധ്യത്തിൽ ഇളകി മറിഞ്ഞ നാടാ ആവേശത്താൽ ആടി തീർന്ന നാട് അഴകി കണ്ട നാടാ കളി maximum bro, please. Maximize. Music on the maximum volume could make, please. First volume, second one. Maximum volume could, please. Musically. Hey, Kunjatur! Your shit. Hey, Kunjatur! Music down. And here, I want to hear the voice. Hey, Kunjatur. They are energetic people. What happened here, sir? Nivarella endu patti. So you want to hear the voice of Kunjatur? Kunjatur na shabdan kelsbeka. Now yeah, just hear the Kunjatur voice. The voice of Kunjatur. What is So, ನೀವೆಲ್ಲರೂ silent ಆಗಿ, no sound ಬೇಡ. So, the real voice of Kunjatur ಇಲ್ಲಿದೆ, ಅಲ್ಲ? ಎಲ್ಲ ಅವರಿಂದ ಸಿರಿക്കുന്നു. What? Lights on please. Sing. And here. ಮಾಡ ಮಿಳಗ. Hey Kunjatur! No. ಅಮ್ಮ ಸ್ವಲ್ಪ ಸೌಂಡ್ ಮಾಡಿ ಅಮ್ಮ. ನಾನಾಗಿಲ್ಲ ರೆಡಿ. ಲಾಸ್ಟ್ ಒನ್.
നടനം തീർത്ത് നായക കുലത്തിലെ എണ്ണം പറഞ്ഞ നടന രാജ്യത്ത് രൗദ്രമായി താടികളയാൽ പെൺപുലികൾ ആടി തീർത്ത് മ്യൂസിക് പ്ലീസ് ആഹാ together all together hey കുഞ്ചത്തൂർ ആഹാ എന്താ ചന്ത എന്താ രസ മ്യൂസിക് അപ്പ് ലഗ പടപട നിറഞ്ഞൊന്ന് മാക്സിമം വോളിയം മ്യൂസിക് ചാകണ്ട ചരികണ്ട പട്ടയ്ക്കൊന്ന് വെക്കണ്ട കളി രസമായി കളി Oh my God. Yes, thank what you. an energetic pupils are here. എന്താണ് എനർജി ആഹാ എന്നെ കൊണ്ട് ഇവರ what style an energy people. Please ಯಾರು ಗೊತ್ತಾ ಎಲ್ಲರೂ ಕೈಯಡಿ ಕೊಡುಗೋ ಇವರಿಗೆ ಇವರ ಸ್ಟೈಲ್ ಕುಂಜತ್ತೂರಿನ ಲೇಡೀಸ್ nice thank you so I will back again I think so until I am dead what a power what an energy yes sir right next match of Prince Kollame Kasaragod STPA Talapadi B Kollame Kasaragod Talapadi B team bala yes ಮುಂದಿನ ಸ್ಪರ್ಧೆಯಲ್ಲಿ അടുത്ത മത്സരത്തിന് വേണ്ടി തലപ്പാടി അതുപോലെ തന്നെ കൊല്ലമേ കാസർഗോഡ് ഇരു ടീമുകൾ തയ്യാറായി നിൽക്കേണ്ടതാണ് yes ಒಂದು ಕಡೆಯಲ್ಲಿ ಆಂಜನೇಯ ಬೆದ್ರ ಮತ್ತೊಂದು ಕಡೆಯಲ್ಲಿ STPA ತಲಪಾಡಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ yes ಈ ತಂಡಗಳ ಕೂಡ ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಎರಡು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಈ ಬಾರಿ ಅಂಕಣದಲ್ಲಿ ತಲಪಾಡಿ ವಿರುದ್ಧವಾಗಿ ಆಂಜನೇಯ ಬೆದ್ರಾ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ Prince Kollame STPA Talapadi B please report STPA Talapadi B Prince Kollame
ತಂಡಗಳು ಬನ್ನಿ. അടുത്ത മത്സരം ടീം വരിക ഫ്രണ്ട്സ് കൊല്ലമേ ವರ್ಸಸ್ STPA തലപ്പാടി ബി. ഫ്രണ്ട്സ് കൊല്ലമേ ആൻഡ് STPA തലപ്പാടി ബി. കൊല്ലമേ ആൻഡ് തലപ്പാടി. ಏಳನೇ ಸ್ಪರ್ಧೆಯಲ್ಲಿ ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಎಸ್ ಆಂಜನೇಯ ಕಣ್ಣು ತೀರ್ಥ ಆ್ಯಂಡ್ ವ್ಯಾಘ್ರ ಚಾಮುಂಡಿ ಉಡುಪಿ. ಫಸ್ಟ್ ಏಡ್ ಅನ್ನೊಂದು ಫಸ್ಟ್ ಏಡ್ ಉಂಟಾ ಅಣ್ಣ? ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯ ಸೆಟ್ ಇದ್ದಲ್ಲಿ ಸ್ಪ್ರೇದಲ್ಲಿ ಉಂಟಾ? അടുത്ത മത്സരം വേണ്ടി ഫ്രണ്ട്സ് കൊല്ലമേ വർസസ് STPA തലപ്പാടി ബി. ടീം റിപ്പോർട്ട് ചെയ്യുക. മാച്ച് നമ്പർ 7 ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಆಮೇಲೆ ಒಂದು 4 ಸ್ಪರ್ಧೆಗಳು, ಆಮೇಲೆ ಪುರುಷರ ಅಂಡರ್ 19 ಸ್ಪರ್ಧೆಗಳು. ಎಸ್, ಅದಾದ ಬಳಿಕ ಮತ್ತೆ ಮಹಿಳಾ ವಿಭಾಗದ ನಾಕೌಟ್ ಸ್ಪರ್ಧೆಗಳು. ಅದಾದ ಬಳಿಕ ಮತ್ತೆ 480 kg ವಿಭಾಗದ ಸ್ಪರ್ಧೆ, ಪುರುಷ ವಿಭಾಗದ ಸ್ಪರ್ಧೆ ಈ ಒಂದು ಅಂಕಣದಲ್ಲೇ ನಡೆಯಲಿಕ್ಕಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧವಾಗಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವರ್ಸಸ್ STPA ತಲಪಾಡಿ ಬಿ ತಂಡಗಳು ಸಿದ್ಧವಾಗಿರುವಂತೆ. ನಂತರದ ಸ್ಪರ್ಧೆ ವ್ಯಾಘ್ರ ಚಾಮುಂಡಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಬೆದ್ರ ಬಲ್ಲ ಬತ್ತಲೆ ಬೆದ್ರ ತಕಲ್ ಬೆಲೆ. ಎಸ್ ಬೆಲೆ ಬೆಲೆ ಪತುನ್ಲೆ. ನೆಕ್ಸ್ಟ್ ಮ್ಯಾಚ್ ಟೀಮ್ ಬಲೆ ಟೀಮ್ ವರಿಗ ಕೊಲ್ಲಮೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು STPA ತಲಪಾಡಿ ಬಿ. ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಆ್ಯಂಡ್ STPA ತಲಪಾಡಿ ಬಿ. ಇದಾದ ತಕ್ಷಣ ಮುಂದಿನ ಸ್ಪರ್ಧೆಯಲ್ಲಿ അടുത്ത മത്സരത്തിന് വേണ്ടി ഫ്രണ്ട്സ് കൊല്ലമേ കാസർഗോഡ് അതുപോലെ തന്നെ STPA അസോസിയേഷൻ തലപ്പാടി ഇരു ടീമംഗങ്ങൾ തയ്യാറായി നിൽക്കേണ്ടതാണ്. അതേപോലെ ടൂർണമെന്റിന്റെ 6ാം മത്സരമാണ് നടക്കുന്നത്. 6ാം സ്പർധೆಯಲ್ಲಿ ಬೆದ್ರ ಆಂಜನೇಯ ಬೆದ್ರ ವಿರುದ್ಧವಾಗಿ ತಲಪಾಡಿ ಎಸ್ ಕೊಲ್ಲಮೆ ಆ್ಯಂಡ್ ತಲಪಾಡಿ ತಂಡಗಳಲ್ಲಿ ರವೀಣ ಬನ್ನಿ, ತಂಡಗಳು ಬನ್ನಿ, ಬನ್ನಿ ಆದಷ್ಟು ಬೇಗ. ಕೊಲ್ಲಮೆ ಕಾಸರಗೋಡು ಆ್ಯಂಡ್ ತಲಪಾಡಿ ನೆಕ್ಸ್ಟ್ ಮ್ಯಾಚ್ ಟೀಮ್ ಬಲ್ಲೆ ತಂಡವನ್ನು ಕಾಣ್ತಾ ಇಲ್ಲ, ಆದಷ್ಟು ಬೇಗ ತಂಡವನ್ನು ಕಲಿಸಿ. ಆವಾಗ ಹೇಳಿದ ರೀತಿಯಲ್ಲಿ ಯಾವುದೇ ವಿಶ್ರಾಂತಿಗಳು ಇರುವುದಿಲ್ಲ, ಗಮನಿಸಿಕೊಳ್ಳಿ. ಸಮಯ 12 ಗಂಟೆ ಆಗುತ್ತಾ ಬಂದಿದೆ. ಇನ್ನು ಕೂಡ ನೋಡಿ, ಇಲ್ಲಿ ಮೊದಲ ಸೆಟ್ ಅನ್ನ ಇಲ್ಲಿ STPA ತಲಪಾಡಿ ಗೆದ್ದುಕೊಂಡಿದ್ರೆ ಎರಡನೇ ಸೆಟ್ಗೆ ಕ್ರೀಡಾಂಗದ ಬದಲಾವಣೆ ಇಲ್ಲಿ ಗೆಲ್ಲಲೇಬೇಕಾದಂತ ಅವಕಾಶದಲ್ಲಿ. ಯಾಕಂದ್ರೆ ಮೊದಲ ಸೆಟ್ ಅನ್ನ ಮೊದಲ ಪಂದ್ಯವನ್ನ ಸೋತಂತ ತಂಡ ನೋಡಿ ಆಂಜನೇಯ ಬೆದ್ರ. ಈ ಬಾರಿ ತಲಪಾಡಿ ಆರೋಪ್ ಟೈಟ್ ಟೀಮ್ ರೆಡಿ. ಮ್ಯಾಚ್ ನಂಬರ್ 6 ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು STPA ತಲಪಾಡಿ ಬಿ. ಮ್ಯಾಚ್ ನಂಬರ್ 7 ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ. ಪತ್ಲೆ 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 ಬೆದ್ರ ಎಸ್ ಮತ್ತೆ ಸಿಟಿ ಧ್ವನಿ ಬೆಳಗ್ಗೆ ಆಗಿದೆ ನೋಡಿ. ಇಲ್ಲಿ ಮೆಟ್ಟಿ ನಿಂತಿರುವ ಮೈದಾನದ ತಾಳವನ್ನು ಅರಿತು ಆಟವನ್ನು ಆಡ್ತಾ ಇದ್ದಾರೆ ಎರಡು ಬಲಶಾಲಿ ತಂಡಗಳು. ಒಂದು ಕಡೆಯಲ್ಲಿ ಬೆದ್ರ, ಮತ್ತೊಂದು ಕಡೆಯಲ್ಲಿ ತಲಪಾಡಿ ತಂಡಗಳ ನಡು ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ತಲಪಾಡಿ, ಆದರೆ ದ್ವಿತೀಯ ಸೆಟ್ ಯಾರ ಕಡೆಗೆ ನೋಡ್ಲಿಕ್ಕಿದೆ? ಬೆದ್ರದ ಕಡೆಗ ಅಲ್ಲ, ತಲಪಾಡಿಯ ಕಡೆಗೆ ನೋಡ್ಲಿಕ್ಕಿದೆ. ಎಸ್, ಈ ಬಾರಿ ಹಗ್ಗ ಮತ್ತೆ ಸಾಗಿ ಹೋಗುತ್ತಾ ಇದೆ ತಲಪಾಡಿ ಕಡೆಗೆ.
ಮುಂದೆ ಹರ್ಷಣ್ಣ ಫ್ರೆಂಡ್ಸ್ ಕೊಲ್ಲಮೆ ಆ್ಯಂಡ್ ತಲಪಾಡಿ ಬಿ. ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಆ್ಯಂಡ್ ತಲಪಾಡಿ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ. ಬೇಗ 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 ಬನ್ನಿ. ಮೋಹನ್ ಶೆಟ್ಟಿ ಮಜಲ್ ದಯದೀದು ಮಿತ್ತ ಚಾವಟಿಗೆ ಬರಡ ಪಂಡದ ವಿನಂತಿ ಮಂದೊಂದುಲ್ಲ. ಅಂಚನೆ ಪ್ರಕಾಶ್ ಶೆಟ್ಟಿ HNL ಕೊಲ್ಲಮೆ ಫ್ರೆಂಡ್ಸ್ ಕೊಲ್ಲಮೆ STP ಜನ ಈ ಕಾರ್ಯಕ್ರಮ ಬರ್ತದೆ. ಈ ಕಾರ್ಯಕ್ರಮ ಮಂದು ಕೊಡ್ತಾರೆ. ಮುಂದಿನ ಸ್ಪರ್ಧೆಯಲ್ಲಿ ವ್ಯಾಘ್ರ ಚಾಮುಂಡಿ ಆಂಜನೇಯ ಕಣ್ವತೀರ್ಥ. ಮೋಹನ್ ಶೆಟ್ಟಿ ಮಜಲ್ ಪ್ರಕಾಶನ್ನ ಬೈದರೆ ಈ ಕಾರ್ಯಕ್ರಮಕ್ಕೆ ಬತ್ತ ಪೊರ್ಲು ಮಂದು ಕೊರ್ನಕ್ಕೆ ನೆಕ್ಕೆಲೆ ಗುಡಲ್ ನೆಂಜಿನ ಸಂದಾಯಿತ ಮಲ್ತೊಂದುಲ್ಲ. ಪ್ರಕಾಶನ್ನ ಪ್ಲೀಸ್ ಮಿತ್ತ ಚಾವಟಿಗೆ ಬಲೆ. ಅರೆಗೆ ನಮ್ಮ ಸುರೇಶನ್ನೇ ಒಂಜಿ ಸಾಲ ಪದ್ಧತಿಗೆ ಒಂಜಿ ಇಂಗ್ಲಿಗೆ ಸಭೆತ್ತ ಗೌರವವನ್ನು ಕೊರಡು ಪನ್ನದ ವಿನಂತಿ ಮಂತಂದುಲ್ಲೆ. ತಲಪಾಡಿ ಬಿ ಟೀಮ್ ಬಲೆ ರೂಪಕ ಬಲ್ಲೆ ಟೀಮ್ ಕಾಡ್ಬಿಡ್ಲೆ ಬೇಕಾ. ತಲಪಾಡಿ ತಂಡ ಎಲ್ಲಿ ಎದುರಾಳಿ ತಂಡ ಫ್ರೆಂಡ್ಸ್ ಕೊಲ್ಲಮೆ ಅಂಕಣವನ್ನು ಪ್ರವೇಶವಾಡಿಯಾಗಿದೆ. ಎದುರಾಳಿ ತಂಡ ತಲಪಾಡಿ STP ಅಸೋಸಿಯೇಷನ್ ತಲಪಾಡಿ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಇನ್ನೇನೋ ಮಹಿಳಾ ವಿಭಾಗದ ಪಂದ್ಯಾಕೂಟದಲ್ಲಿ ಲೀಗ್ ಮಾದರಿಯಲ್ಲಿ ಕೇವಲ 5 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಅದಾದ ತಕ್ಷಣ ನಾವು ಪುರುಷ ವಿಭಾಗದ 390 kg ವಿಭಾಗದ ಪ್ರಥಮ ಸೆಮಿ ದ್ವಿತೀಯ ಸೆಮಿ ಫೈನಲ್ ಸ್ಪರ್ಧೆಯನ್ನು ಮಾಡಲಿಕ್ಕಿದ್ದೇವೆ. ಅದಾದ ಬಳಿಕ ಮಹಿಳಾ ವಿಭಾಗದ ಪ್ರಥಮ ಸೆಮಿ ದ್ವಿತೀಯ ಸೆಮಿ ಫೈನಲ್ ಸ್ಪರ್ಧೆಯನ್ನು ಮಾಡಲಿಕ್ಕಿದ್ದೇವೆ. ಅದಾದ ಬಳಿಕ ಮತ್ತೆ 480 kg ವಿಭಾಗದ ಪುರುಷರ ಹಗ್ಗ ಜಗ್ಗಾಡು ಸ್ಪರ್ಧೆ ಕೂಡ ಈ ಒಂದು ಅಂಕಣದಲ್ಲಿ ಆರಂಭಗೊಳ್ಳಲಿದೆ. ಮುಂದಿನ ಸ್ಪರ್ಧೆಯಲ್ಲಿ ವ್ಯಾಘ್ರ ಚಾಮುಂಡಿ ಉಡುಪಿ ಆಂಜನೇಯ ಕಣ್ವತೀರ್ಥ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳು ಬನ್ನಿ ಮುಂದಿನ ಸ್ಪರ್ಧೆಗೆ. ವ್ಯಾಘ್ರ ಚಾಮುಂಡಿ ಆಂಜನೇಯ ಕಣ್ವತೀರ್ಥ. ಮೋಹನ್ ಶೆಟ್ಟಿ ಮಜಲ್ ಬೈದೇರಿ ಈ ಒಂದು ಕ್ರೀಡಾಕೂಟಕ್ಕೆ ಎಂಕಲ್ನ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಪರವಾಗಿರಗೆ ಸೊಲ್ಮೆನ್ ಸಂದಾಯಿತ ಮಂತೊಂದಿಲ್ಲ. ಮಿತ್ತ ಚಾವಡಿಗೆ ಬರ್ತದೆ ಎಂಕಲ್ನ ಗೌರವವನ್ನು ಸ್ವೀಕಾರ ಮಲ್ಪಟ್ಟ ಪಡೆದು ವಿನಂತಿ ಮಂತೊಂದಿಲ್ಲ. ರೆಡಿಯಾ ಟೀಮ್ ರೆಡಿ ಟಾಚ್. ಮೊದಲ ಸೆಟ್ ಮೊದಲ ಪಂದ್ಯದಲ್ಲಿ ಗೆದ್ದಂತ ಸೋಲನ್ನು ಕಂಡಂತ 2 ತಂಡಗಳು ಈ ಬಾರಿ ನೋಡಿ ಒಂದು ಕಡೆಯಲ್ಲಿ ಫ್ರೆಂಡ್ಸ್ ಕೊಲ್ಲಮೆ ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ ತಲ್ಲಪಾಡಿ ತಂಡಗಳ ಸ್ಪರ್ಧೆ. ನೋಡಿ ಅಲ್ಲಿ ಲೀಗ್ ಮಾದರಿಯ ಮೊದಲ ಸ್ಪರ್ಧೆಯಲ್ಲಿ 2 ತಂಡಗಳು ಸೋತ ತಂಡವಾಗಿದೆ. ಈ ಬಾರಿ ದ್ವಿತೀಯ ಸ್ಪರ್ಧೆ ಆಗಿದೆ. ಈ ತಂಡಗಳಿಗೂ ಕೂಡ ಇಲ್ಲಿ ಕಾಣಬಹುದು. ವ್ಯಾಘ್ರ ಚಾಮುಂಡಿ ವರ್ಸಸ್ ಆಂಜನೇಯ ಕಣ್ವತೀರ್ಥ. ವ್ಯಾಘ್ರ ಚಾಮುಂಡಿ ಉಡುಪಿ ಆಂಜನೇಯ ಕಣ್ವತೀರ್ಥ ನೆಕ್ಸ್ಟ್ ಮ್ಯಾಚ್. ವ್ಯಾಘ್ರ ಚಾಮುಂಡಿ ಉಡುಪಿ ಆ್ಯಂಡ್ ಆಂಜನೇಯ ಕಣ್ವತೀರ್ಥ അടുത്ത മത്സരത്തിന് വേണ്ടി തയ്യാറായതിൽ കണ്ടതാണ്. ഉടുപ്പി ആൻഡ് കണ്ണുതീർത്ഥ. ಮ್ಯಾಚ್ ನಂಬರ್ 8 ಕೋಡಿಯೇರಿ ಕಣ್ಣೂರು ವರ್ಸಸ್ SVM ಚೆನ್ನುಗೋಳಿ. ಕೋಡಿಯೇರಿ ಕಣ್ಣೂರು ವರ್ಸಸ್ SVM ಚೆನ್ನುಗೋಳಿ. മത്സര നമ്പർ 8 കോടിയേരി കണ്ണൂർ ആൻഡ് SVM ചെന്നഗോളി തമ്മിലുള്ള പോരാട്ടമാണ്. ಮ್ಯಾಚ್ ನಂಬರ್ 7 ಆಂಜನೇಯ ಕಣ್ವತೀರ್ಥ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳು ಸಿದ್ಧವಾಗಿರುವಂತೆ. ಬಂಧುಗಳ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರುವಂತಹ ಹಗ್ಗ ಜಗ್ಗಾಟ 3 ವಿಭಾಗಗಳಲ್ಲಿ ಅಂಡರ್ 19 ಮಹಿಳಾ ವಿಭಾಗದ 500 kg, ಪುರುಷರ ವಿಭಾಗದ 480 kg. ಕಾಸರಗೋಡು ಟೌನ್ಗೆ ಒಳಪಟ್ಟಂತ ತಂಡಗಳಿಗೆ 12 ತಂಡಗಳ ಸ್ಪರ್ಧೆಗಳು ಪ್ರಬಲ ಪೈಪೋಟಿಯನ್ನು ನೀಡುವಂತ ಪ್ರಬಲ 12 ತಂಡಗಳು ಭಾಗವಹಿಸಿದ ಈ ಒಂದು ಇನ್ನೊಂದು ಅವಕಾಶಗಳು ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಕಂಡುಕೊಳ್ಳಲಿದ್ದೇವೆ. ಖಂಡಿತವಾಗಿಯೂ ನಮ್ಮ ಕ್ರೀಡಾ ಪ್ರೇಕ್ಷಕರು ಆ ಒಂದು ಸ್ಪರ್ಧೆಯಲ್ಲೂ ಕೂಡ ಇದ್ದುಕೊಂಡು ಬಹುಮಾನ ವಿತರಣಾ ಕಾರ್ಯಕ್ರಮದ ಜೊತೆಯವರೆಗೆ ನಮ್ಮ ಜೊತೆ ಇರುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದೀವಾಗ ಮತ್ತೆ ಸಿಟಿ ಧ್ವನಿಮೊಳಗಿ ಆಗಿದೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು. ಈ ಬಾರಿ ತಲಪಾಡಿ ಇಂದ ಮತ್ತೆ ಸಾಗಿ ಹೋಗುತ್ತಾ ಇದೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಕಡೆಗೆ. ಮುಂದೆ ಬನ್ನಿ. ಕಣ್ಣುತೀರ್ಥ ಆಂಜನೇಯ ಕಣ್ಣುತೀರ್ಥ ಆ್ಯಂಡ್ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ ದಯವಿಟ್ಟು ಬೇಗ ಬೇಗ ಅಂಕಣವನ್ನು ಪ್ರವೇಶ ಮಾಡುವಂತೆ ಆಟಗಾರರಿಗೆ ವಿನಂತಿ.
ಕಣ್ವತೀರ್ಥ ಮೇರುಗ ಟೀಮ್ ಬಲೆ കണ്ണു തീർത്ത അങ്ങനെ കണ്ണു തീർത്ത ടീം അങ്ങനെ കളിക്കളത്തിൽ വരികയാണ്. എതിരാളി കണ്ട വ്യാഘ്ര ചാമുണ്ഡി ഉടുപ്പി. ಉಡುಪಿ ಬೇಗ ಬಲೆ ಉಡುಪಿ ಬಲೆ ಟೀಮ್ ಬಲೆ. നെക്സ്റ്റ് മാച്ച് കോടിയേരി കണ്ണൂർ വേഴ്സസ് SVM ചെന്നുകോളി. കോടിയേരി കണ്ണൂർ SVM ചെന്നുകോളി ടീം റിപ്പോർട്ട് ചെയ്യുക. അടുത്ത മത്സരത്തിന് വേണ്ടി SVM ചെന്നുകോളി ആൻഡ് കൊടിയേരി കണ്ണൂർ തമ്മിലുള്ള പോരാട്ടമാണ്. ഇരു ടീമാംഗങ്ങൾ ദയവ് ചെയ്ത് പ്രവേശക വാർഡിൽ വന്ന് നിൽക്കണമെന്ന് അറിയിച്ചു കൊള്ളുകയാണ്. ഇതിപ്പോൾ നടക്കുന്നത് ആഞ്ജനേയ കണ്ണു തീർത്ത അതുപോലെ തന്നെ വ്യാഘ്ര ചാമുണ്ഡി ഉടുപ്പി തമ്മിലുള്ള പോരാട്ടമാണ്. ಲೈಟ್ ಮಾಡಲಣ್ಣ. ಮುಂದಿನ ಸ್ಪರ್ಧೆಯಲ್ಲಿ SVM ಚೆಂಡುಗೋಳಿ ವರ್ಸಸ್ ಕೋಡಿಯೇರಿ ಕಣ್ಣೂರು അടുത്ത മത്സരം. അടുത്ത ടീമുകൾ തയ്യാറായതല്ലേ കണ്ടതാണ്. കൊടിയേരി കണ്ണൂർ അതുപോലെ തന്നെ SVM ചെന്നകുള്ളി. മത്സര നമ്പർ 8. ಮಹಿಳಾ ವಿಭಾಗದ ಪ್ರಥಮ ಸ್ಥಾನಿಗೆ 10,000 ಜೊತೆಗೆ ಶಾಶ್ವತ ಫಲಕಗಳನ್ನು ನೀಡುವಂಥ ಕಾರ್ಯಕ್ರಮ. ದ್ವಿತೀಯ ಸ್ಥಾನಿಗೆ 7,000, ತೃತೀಯ ಸ್ಥಾನಿಗೆ 5,000, ಚತುರ್ಥ ಸ್ಥಾನಿಗೆ 3,000 ಜೊತೆಗೆ. ಪ್ರಥಮ ಸ್ಥಾನಿ ನಗದು ಪುರಸ್ಕಾರ ಮೋಹನ್ ದಾಸ್ ಬಂಗೇರ. ದ್ವಿತೀಯ ಸ್ಥಾನಿಗೆ ನಗದು ಪುರಸ್ಕಾರ ಹರೀಶ್ ಕಡಂಬಾರ್. ತೃತೀಯ ಸ್ಥಾನಿಗೆ ನಗದು ಪುರಸ್ಕಾರ ಹರೀಶ್ ಕಡಂಬಾರ್. ಚತುರ್ಥ ಸ್ಥಾನಿಗೆ ಹರೀಶ್ ಕಡಂಬಾರ್. ಒಂದು ಕಡೆಯಲ್ಲಿ ವ್ಯಾಘ್ರ ಚಾಮುಂಡಿ ಉಡುಪಿ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಬಾರಿ ಉಡುಪಿಯಿಂದ ಕಣ್ಣು ತೀರ್ಥಕ್ಕೆ ಸಾಗಿ ಬರುತ್ತಾ ಇದೆ ಹಗ್ಗ. ಆದರೆ ವ್ಯಾಘ್ರ ಚಾಮುಂಡಿ ಬಿಟ್ಟು ಕೊಡ್ತಾ ಇಲ್ಲ. ನಿಧಾನವಾಗಿ ಕಣ್ಣು ತೀರ್ಥದ ಕಡೆಗೆ ಈ ಬಾರಿ ಸ್ಪಷ್ಟವಾದ ಮುನ್ನಡೆಯಲ್ಲಿ ಕಣ್ಣು ತೀರ್ಥ ಮೊದಲ ಸೆಟ್ಟನ್ನು ಗೆದ್ದುಕೊಂಡಿರುತ್ತದೆ. ಮುಂದಿನ ಸ್ಪರ್ಧೆಯಲ್ಲಿ ಕೋಡಿಯೇರಿ ಕಣ್ಣೂರು ವರ್ಸಸ್ SVM ಚೆನ್ನುಗೋಳಿ ತಂಡಗಳು ಸಿದ್ಧವಾಗಿರುವಂತೆ. 8ನೇ ಸ್ಪರ್ಧೆಯಲ್ಲಿ 9ನೇ ಸ್ಪರ್ಧೆಯಲ್ಲಿ STPA ತಲಪಾಡಿಯೇ ಆಂಜನೇಯ ಕಣ್ವತೀರ್ಥ ಕೂಡ ಸಿದ್ಧವಾಗಿರುವಂತೆ. STPA ತಲಪಾಡಿಯೇ ಆಂಜನೇಯ ಕಣ್ವತೀರ್ಥ ಮ್ಯಾಚ್ ನಂಬರ್ 9 9ರಲ್ಲಿ. ಮುಂದಿನ ಸ್ಪರ್ಧೆಗೆ ಬನ್ನಿ. ಟೀಮ್ ವರಿಗ ಕೋಡಿಯೇರಿ ಕಣ್ಣೂರ್ SVM ಚೆನ್ನುಗೋಳಿ അടുത്ത മത്സരം വേണ്ടി. ಮಹಿಳಾ ವಿಭಾಗದ ಪ್ರಥಮ ಸ್ಥಾನಿಗೆ ಟ್ರೋಫಿ ಕೊಡುಗೆ ಟಿನಪ್ಸ್ ವಿಲೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ತಲಪಾಡಿ. ದ್ವಿತೀಯ ಸ್ಥಾನಿಗೆ ಟ್ರೋಫಿ ಕೊಡುಗೆ ಆಶಲತಾ PV ತಾಲೇಬು. ತೃತೀಯ ಸ್ಥಾನಿಗೆ ಟ್ರೋಫಿ ಕೊಡುಗೆ ಶೋಭಾ ವಿಶ್ವನಾಥ್ ಶೆಟ್ಟಿ ಕುಂಜತೂರು. ಚತುರ್ಥ ಸ್ಥಾನಿಗೆ ಟ್ರೋಫಿ ಕೊಡುಗೆ ಹರೀಶ್ ಚೌಟ ಕಳೆಲಾಯ್. ನೋಡಿ, ಇಲ್ಲಿ ಒಂದು ಬಂಗಾರದ ಗೆಜ್ಜೆ, ಕಾಲಿನ ಗೆಜ್ಜೆ ಬಿದ್ದು ಸಿಗಿರ್ತದೆ. കള്ളക്കൊണ്ടവർ ആര് ಹೇಳಿ? കളിക്കാരുടെ ആരുടെ കാൽ പാദസരം കളഞ്ഞിട്ടുണ്ടെങ്കിൽ പറയണം. ಪಾದಸರಂ ಕಾಲ್ ಗೆಜ್ಜೆ ಎತ್ತು ಗ್ರಾಮ ಹೊಂದಿದೆ ಯಾನೆಂಚ ಮನ್ಪನಿ ಸರ್ ಓಕೆ ಸರಿ. ಅವಾಗೊಂದು ಚಾವಿ ಸಿಕ್ಕಿದೆ. ಹೌದು, ಇವಾಗೊಂದು ಬಂಗಾರದ ಕಾಲ್ಗೆಜ್ಜೆ ಬಹುಶಃ ಗೊತ್ತಿಲ್ಲ. ಕಾಲ್ಗೆಜ್ಜೆ ಬಿದ್ದು ಸಿಗುತ್ತದೆ, ಚಿನ್ನದ ಕಾಲ್ಗೆಜ್ಜೆ. ಕಳ್ಳಕೊಂಡವರು ದಯವಿಟ್ಟು ಇಲ್ಲಿ ಬಂದು ತಿಳಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಗಾರಂದತೆ ಬಂಗಾರ ಹತ್ತಲಕ ಓ ದೇ ಬೇರೆ ಅಂಚಣ ಇಂಚು ಕೊರ್ಲೆ ಅಕ್ಕ ಬಂಗಾರ ಹತ್ತದೆ ಒಂಜೇ ನೋಟಕ ಶೋಭಕ ಬಂಡಿ ಬಂಗಾರ ಹತ್ತ ಇಂಚು ಕೊರ್ಲೆ ಬಂಗಾರದ ನೆಕ್ಕೆ ಉರ್ದು ತೂಲೆಗೆ ಕಾಂಕ್ರೀಟ್ಗೆ ಬಂಗಾರ ಅಂತ ಇಟಕನಲೆ ಬತ್ಲ ರೊಟ್ಟಾಯ್ ಕಾಂಕ್ರೀಟ್ ಉರ್ದು ತೂಲೆ ಬಂಗಾರ ಅಂತ ಕರೆಕ್ಟ್ ನೆಕ್ಕೆ ಉರ್ದೋಡತೆ. ಈ ಬಾರಿ ವ್ಯಾಘ್ರ ಚಾಮುಂಡಿ
ಕೈಯಿಂದ ಜಾರಿ ಹೋಗಿದ ಮೊದಲ ಸೆಟ್ ಈ ಬಾರಿ ಮತ್ತೆ ಮತ್ತೆ ಸಾಗಿ ಹೋಗುತ್ತಾ ಇದೆ. ಆಂಜನೇಯ ಕಣ್ಣುವ ತೀರ್ಥದ ಕಡೆಗೆ ಇತ್ತ ಕಡೆಯಿಂದ ಯಾವುದೇ ಪ್ರಯತ್ನ ಇಲ್ಲ. ಈ ಬಾರಿ ಆಂಜನೇಯ ಕಣ್ಣು ತೀರ್ಥ ಗೆದ್ದುಕೊಂಡಿರ್ತದೆ. ಅಗರಿದ അടുത്ത മത്സരത്തിന് ടീമുകൾ വരേണ്ടതാണ്. കൊടിയേരി കണ്ണൂർ ആൻഡ് SVM ചെന്നഗുളി ടീം വരേണ്ടതാണ്. ഇരു ടീം അംഗങ്ങൾ ദയവ് ചെയ്ത് കളിക്കളത്തിൽ ഇറങ്ങണമെന്ന് അറിയിച്ചുകൊള്ളുകയാണ്. ഇത് കഴിഞ്ഞാൽ അടുത്ത ദർശന നെക്സ്റ്റ് ಮ್ಯಾಚ್ ಇದಾದ ಬಳಿಕ ಮುಂದೆ ತಲಪಾಡಿ ವರ್ಸಸ್ ಆಂಜನೇಯ ಕಣ್ಣು ತೀರ್ಥ. ತಲಪಾಡಿ ಅದೇ ರೀತಿ ಆಂಜನೇಯ ಕಣ್ಣು ತೀರ್ಥಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ. STPA ತಲಪಾಡಿ ಆಂಜನೇಯ ಕಣ್ಣು ತೀರ್ಥ ತಂಡಗಳು ಸಿದ್ಧವಾಗಿರುವಂತಹ ಮುಂದಿನ ಸ್ಪರ್ಧೆಯಲ್ಲಿ ಬನ್ನಿ 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 ತೆಂಗಿನ ಸಿಪ್ಪೆಯಿಂದ ತಯಾರಿಸಿದ ಹಗ್ಗವನ್ನು ಕೈಗೆತ್ತಿಕೊಂಡಾಗ ಅದರ ಚಲನವಲನ ನಾವು ತಿಳಿದಿರ್ತೇವೆ. ಉದ್ದೇಶ ಒಂದೇ, ಲಕ್ಷ್ಯ ಒಂದೇ, ಗೆಲುವು. ಆದರೆ ಈ ಆಟವನ್ನು ನೋಡುವವರಿಗೆ ಇದೊಂದು ಬಹಳ ಖುಷಿ, ಬಹಳ ಕೌತುಕ, ಬಹಳ ಸಂತೋಷ. ಗ್ಯಾಲರಿಯಲ್ಲಿ ಕುಳಿತುಕೊಂಡು ಆಟವನ್ನು ನೋಡಬಹುದು. ಆದರೆ ಒಂದು ತಂಡವನ್ನು ಕಟ್ಟಬೇಕಿದ್ರೆ ಒಂದು ತಂಡದ ಆಟಗಾರರನ್ನು ಸಿದ್ಧತೆ ಮಾಡಿಕೊಂಡವರಿಗೆ ಆಟದ ಅಭ್ಯಾಸವನ್ನು ಮಾಡಿ ಒದಗಿಸಿಕೊಟ್ಟು ಒಂದು ಅಂಕಣಕ್ಕೆ ಆ ತಂಡವನ್ನು ಕರೆತರುವಾಗ ಅದರ ಸೋಲು ಗೆಲುವುಗಳಲ್ಲಿ ಒಂದು ವ್ಯಕ್ತಿಯ ಕಠಿಣ ಶ್ರಮ, ಬೆವರುಗಳು ಕಾಣಿಸ್ತಾ ಸಿಗ್ತದೆ. ಖಂಡಿತವಾಗಿಯೂ ಅದಿದ್ದರೆ ನಮ್ಮ ಪ್ರತಿಯೊಂದು ತಂಡದ ಕೋಚ್ಗಳನ್ನು ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಕೇವಲ ಆಟಗಾರರಿಗೆ ಮಾತ್ರವಲ್ಲ, ಪ್ರತಿಯೊಂದು ತಂಡದ ಕೋಚ್ಗಳು ಇಲ್ಲಿ ಬಂದು ನೋಡಿ ವೈರಸ್ ಅನ್ನು ತಗೊಂಡು ಬರ್ತಾರೆ, ಒಂದು ಡ್ರೆಸ್ ಅನ್ನು ತಗೊಂಡು ಬರ್ತಾರೆ. ಮೊದಲಿಗೆ ಅವರು ಬಂದು ಆ ವೈರಸ್ ಅನ್ನು ಉಜ್ಜುತ್ತಾರೆ ಮತ್ತು ಡ್ರೆಸ್ ಅನ್ನು ಹಾಕುತ್ತಾರೆ. ಕೇವಲ ಆಟಗಾರರು ಮಾತ್ರವಲ್ಲ, ಆ ಒಂದು ಪರಿಶೀಲನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಖ್ಯವಾದ ವಿಷಯವಾಗಿದೆ. ನೋಡಿ ಲೈಟ್ ಮಾಡಲಿ, ನಂದು ಲೈಟ್ ಮಾಡಲಿ. ಎಸ್ ರೆಡಿ. ಮುಂದಿನ ಸ್ಪರ್ಧೆಯಲ್ಲಿ STPA ತಲಪಾಡಿಯೇ ಆಂಜನೇಯ ಕಣ್ಣು ತೀರ್ಥ. அடுத்த மത്സരം ಆಂಜನೇಯ ಕಣ್ಣು ತೀರ್ಥ ವರ್ಸಸ್ STPA ತಲಪಾಡಿ. ಎಸ್ അഗരിത വിശൽനാഥ് മോണിരിക്കുന്ന പ്രിയമുള്ളവരെ, അഗരിത ഫ്രണ്ട്സ് കണ്ണൂർ കൊടിയേരി കണ്ണൂർ അതുപോലെ തന്നെ SVM ചെന്നൈകൾ തമ്മിലുള്ള പോരാട്ടമാണ്. വിസിലടിച്ചു കഴിഞ്ഞാൽ ഇത്തവണ നേരെ വട്ടം പോകുന്നുണ്ട്. കണ്ണൂരിലേക്ക് പോകുമ്പോൾ ഇവിടെ ആദ്യ സെറ്റ് സ്വന്തമാക്കുകയാണ് കൊടിയേരി കണ്ണൂർ. SVM ചെന്നൈ അതുപോലെ തന്നെ കൊടിയേരി കണ്ണൂർ തമ്മിലുള്ള പോരാട്ടമാണ് പ്രിയമുള്ളവരെ. ഇത് കഴിഞ്ഞാൽ അടുത്തത് ഇനിയുള്ള 3 മത്സരങ്ങൾ മാത്രം ലീഗ് അടിസ്ഥാനത്തിൽ ബാക്കി ഇതിലേക്ക്. അത് കഴിഞ്ഞാൽ ഞങ്ങളിതാ 390 kg വിഭാഗത്തിന്റെ അണ്ടർ-19 മത്സരത്തിന്റെ നോക്കൌട്ട് മത്സരം നടത്തുന്നതാണ്. ആദ്യ 2 സെമികൾ, ഒരു ഫൈനൽ. യെസ്, ഓക്കെ ഓക്കെ. തലപ്പാടി ആൻഡ് ആഞ്ജനേയ കണ്ണൂർ തീർത്ഥ നെക്സ്റ്റ് മാച്ച്. ടീം ബലെ അടുത്ത മത്സരം ആഞ്ജനേയ കണ്ണൂർ തീർത്ഥ STPA തലപ്പാടിയെ ತಲಪಾಡಿಯೇ ಆ್ಯಂಡ್ ಆಂಜನೇಯ ಕಣ್ಣು ತೀರ್ಥ ದ ನೆಕ್ಸ್ಟ್ ಮ್ಯಾಚ್. ನೋಡಿ 4 ಸ್ಪರ್ಧೆ ಮುಗಿದ ತರುವಾಯ ನಾವು ಅಲ್ಲಿ ಪುರುಷರ ವಿಭಾಗದ ತಲುಕುಪಟ್ಟಿ ಫಿಕ್ಸರ್ ಅನ್ನ ರಚನೆ ಮಾಡಲಿದ್ದೇವೆ. 12 ತಂಡಗಳು ಮಾತ್ರ ಭಾಗವಹಿಸ್ತಾ ಇದೆ. ಆ ತಂಡದ ನಾಯಕರು ಸಿದ್ಧವಾಗಿರಬೇಕು. ಖಂಡಿತವಾಗಿ 480 kg ವಿಭಾಗದ ಪುರುಷ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯ ತಲುಕುಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಎಸ್, ಈ ಬಾರಿ ಮತ್ತೆ ಕಣ್ಣೂರು ಕಡೆಗೆ ನಿಧಾನವಾಗಿ ಚಲಿಸುತ್ತಾ ಇದ್ರೆ ಇತ್ತ ಕಡೆ ಚೆನ್ನಗುಳಿ ಬಿಗಿ ಮಾಡುವುದಕ್ಕೆ ಪ್ರಯತ್ನ, ಆದರೆ ನೇರ ಕೊಡಿಯೇರಿ ಕಣ್ಣೂರು ಕಡೆಗೆ. ತಲಪಾಡಿ ಆ್ಯಂಡ್ ಆಂಜನೇಯ ಕಣ್ಣು ತೀರ್ಥ. ಓ ಇರೇಗೆ ತಿಕ್ಕದನವ ಹೌದು ಈತನೇ ಕಡೆ ಉಡುಪಿ ಬಂಗಾರ ರವೇಣ ಇನ್ನ ಇಸಿಡು ಪಡಿ. ആഞ്ജനേയ കണ്ണു തീർത്ഥ ആൻഡ് തലപ്പാടി തമ്മിലുള്ള പോരാട്ടമാണ്. ഇത് കഴിഞ്ഞാൽ അടുത്തത് SVM ചെന്നുകോളി ഫ്രണ്ട്സ് കൊല്ലമേ. SVM ചെന്നഗോളി ആൻഡ് ഫ്രണ്ട്സ് കൊല്ലമേ അടുത്ത മത്സരത്തിന് വേണ്ടി തയ്യാറായതിൽ കണ്ടതാണ്. തലപ്പാടിയേ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ತಂಡಗಳು ಒಳಬರುವಂತ
ನೋಡಿ ಈ ಸ್ಪರ್ಧೆ 4 ಸ್ಪರ್ಧೆ ಮುಗಿದ ತರುವಾಯ ಪುರುಷರ 480 ಕೆಜಿ ವಿಭಾಗದ ಫಿಕ್ಸರ್ನ ರಚನೆ ಮಾಡಲಿದ್ದೇವೆ. ಅದರಲ್ಲಿ ಕೆಲವೊಂದು ತಂಡಗಳು ಪ್ರವೇಶ ಶುಲ್ಕವನ್ನು ನೀಡಿಲ್ಲ. ಅವನು ನೀಡಿ ಸಹಕರಿಸಿದ್ರೆ ನಮಗೆ ಒಳ್ಳೆಯದು. ನಾವು ಪ್ರವೇಶ ಶುಲ್ಕಕ್ಕೋಸ್ಕರ ಈ ಒಂದು ಪಂದ್ಯಾಕೂಟವನ್ನು ಮಾಡಿಲ್ಲ. ಆದರೂ ಕೂಡ ತಂಡಗಳ ನೋಂದಾವಣೆಗೆ ಪ್ರಮುಖವಾಗಿ ಆದ್ಯತೆ ನೀಡಲಾಗಿ ಈ ಪ್ರವೇಶ ಖಂಡಿತವಾಗಿಯೂ ತಾಲೂಕುಪಟ್ಟಿ ರಚನೆ ಮಾಡುವಾಗ ತಮ್ಮ ಇರುವಿಕೆಯನ್ನು ತಿಳಿಸಬೇಕಾಗ್ತದೆ. ಖಂಡಿತವಾಗಿಯೂ ಅದೇ ರೀತಿ ಅದರ ಪ್ರವೇಶ ಶುಲ್ಕವನ್ನು ಕೊಟ್ಟು ತಮ್ಮ ಇರುವಿಕೆಯನ್ನು ತಿಳಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು ಒಂದು 5-10 ನಿಮಿಷಗಳೊಳಗೆ ನಾವು ತಾಲೂಕುಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಇನ್ನು 3 ಸ್ಪರ್ಧೆ ತರುವಾಯ ತಾಲೂಕುಪಟ್ಟಿ ರಚನೆ ಓಕೆ, ಮುಂದಿನ ಸ್ಪರ್ಧೆ ನಡೆಯುತ್ತಿರುವಂತೆ ನಾವು ತಾಲೂಕುಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದೇವೆ. ಗಮನಿಸಿಕೊಳ್ಳಿ. ಲೈಟ್ ಆನ್. ಮಹಿಳೆಯರ 3 ಸ್ಪರ್ಧೆಗಳು ಮುಗಿದ ತರುವಾಯ ಮೊದಲ ಸೂಪರ್ ಸೆಮಿ ಟೌನ್ ಟೀಮ್ ಬೆರಿಪದವು ಎ ದತ್ತಕೃಪಾ ಸುದೆಮಳಬಿ ಅಂಡರ್ 19 ಹರಿಶಣ್ಣ ಅಂಡರ್ 19 ದ ಸೂಪರ್ ಸೆಮಿಫೈನಲ್ ಟೌನ್ ಟೀಮ್ ಬೆರಿಪದವು ಎ ದತ್ತಕೃಪಾ ಸುದೆಮಳಬಿ. ಎಸ್, ಟೌನ್ ಟೀಮ್ ಎ ಅಂಡ್ ದತ್ತಕೃಪಾ ಸುದೆಂಬಳಬಿ ರೆಡಿಯಾದ ಪಡು. ಟೌನ್ ಟೀಮ್ ಎ ಅಂಡ್ ದತ್ತಕೃಪಾ ಸುದೆಂಬಳಬಿ ತಂಡಗಳು ನೋಡಿಯಲ್ಲಿ ಸೆಮಿಫೈನಲ್ ಆಡೋದಕ್ಕೆ ಸಿದ್ಧರಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗಮನಿಸಿಕೊಳ್ಳಿ. ಈ ಮಹಿಳಾ ವಿಭಾಗದ 2 ಸ್ಪರ್ಧೆಗಳು ಮುಗಿದ ತಕ್ಷಣ ನಿಮ್ಮ ಸ್ಪರ್ಧೆಯಾಗಿರುತ್ತದೆ. ಅಂದರೆ 390 kg ವಿಭಾಗದ ಸ್ಪರ್ಧೆಯಾಗಿರುತ್ತದೆ. ಬಲಶಾಲಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಹೈ ಹೋಲ್ಡರ್ ಸ್ಪರ್ಧೆಯಾಗಿದೆ. ಅತ್ಜಿ ಮುಂದಿನ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕೊಲ್ಲಮೆ SVM ചെണ്ടുകോളി അടുത്ത മത്സരം SVM ചെണ്ടുകോളി ഫ്രണ്ട്സ് കൊല്ലമെ ടീം റിപ്പോർട്ട് ചെയ്യുക. അടുത്ത മത്സരം കുറച്ച് ബാക്ക് ആഹാ, സുന്ദരമായ മത്സരങ്ങളാണ് പ്രിയമുള്ളവരെ. ആവേശമാകുന്ന മത്സരമാണ് പ്രിയമുള്ളവരെ. ഒരു ഭാഗത്ത് തൽപ്പാടിയെങ്കിൽ മറുഭാഗത്ത് നിൽക്കുന്ന ആഞ്ജനേയ കണ്വതീർത്ഥ തമ്മിലുള്ള പോരാട്ടമാണ്. ആഹാ, രണ്ടും കർച്ചാർജിച്ച വടമലി മേഖലയിൽ അറിയപ്പെടുന്ന ടീമുകൾ തന്നെയാണ്. ആദ്യമേ മെല്ലെ മെല്ലെ വലിക്കുന്നുണ്ട്. കമ്പയെ ചേർത്ത് പിടിച്ച് ആഞ്ഞി പിടിച്ച് ഇതാ ശ്വാസം മടക്കി പിടിച്ചുകൊണ്ട് വലിക്കുന്നുണ്ട്. ಆಂಜನೇಯ ಕಣ್ಣು ತೀರ್ಥ ಮೊದಲ ಸೆಟ್ಟನ್ನ ಗೆದ್ದುಕೊಂಡಿದೆ. ಮುಂದಿನ ಸ್ಪರ್ಧೆಯಲ್ಲಿ ಹರ್ಷ ಅಣ್ಣ. ಕೊಲ್ಲಮೆ ಕಾಸರಗೋಡು ವರ್ಸಸ್ SVM ചെണ്ടുകോളി. കൊല്ലമേ കാസർഗോഡ് ആൻഡ് SVM ചെന്നകുളി തമ്മിലുള്ള മത്സരമാണ് അടുത്തത്. മത്സര നമ്പർ 11 ആയിരിക്കാം. 10 സോറി, മത്സര നമ്പർ 10 SVM ചെന്നകുളി അതുപോലെ തന്നെ ಫ್ರೆಂಡ್ಸ್ ಕೊಲ್ಲಮೆ ತಮ್ಮಿലുള്ള പോരാട്ടമാണ് അടുത്തത്. ಇದೀವಾಗ ಆಂಜನೇಯ ಕಣ್ಣು ತೀರ್ಥ ಮೊದಲ ಸೆಟ್ಟನ್ನ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ. ಇದೀವಾಗ ಮತ್ತೆ ದ್ವಿತೀಯ ಅವಕಾಶದ ಸ್ಪರ್ಧೆಯಲ್ಲಿ 2 ತಂಡದ ಆಟಗಾರರು. ಅದರಂತೆ ಫ್ರೆಂಡ್ಸ್ ಕೊಲ್ಲಮೆ ವರ್ಸಸ್ SVM ಚೆಂಡುಗೋಳಿ. 11ನೇ ಸ್ಪರ್ಧೆಯಲ್ಲಿ ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಬೆದ್ರ. ನೋಡಿ, 2-3 ಸ್ಪರ್ಧೆಗಳು ಮುಗಿದ ತರುವಾಯ ಅಲ್ಲಿ ತಾಲೂಕು ಪಟ್ಟಿ ರಚನೆಗೆ 480 kg ವಿಭಾಗದ ತಂಡದ ನಾಯಕರು ಅಥವಾ ವ್ಯವಸ್ಥಾಪಕರು ಇರಬೇಕು. 12 ತಂಡದ ಆಟಗಾರರ ನಾಯಕರು ಅಥವಾ ತಂಡದ ವ್ಯವಸ್ಥಾಪಕರು ಅಲ್ಲಿ ತಾಲೂಕು ಪಟ್ಟಿ ರಚನೆಗೆ ತೀರ್ಪುಗಾರರು ಬರಲಿದ್ದಾರೆ. ನಾವು ಸ್ಕೇಲ್ ಕೌಂಟರ್ ಅಲ್ಲೇ ನಾವು ತಾಲೂಕು ಪಟ್ಟಿ ರಚನೆ ಮಾಡಲಿಕ್ಕಿದೆ. ದಯವಿಟ್ಟು ಈ ಒಂದು 12 ತಂಡದ ಯಾರಾದರೂ ಒಬ್ಬರು ಆಟಗಾರರಲ್ಲಿ ಬರುವಂತೆ ಕೇಳಿಕೊಳ್ತಾ ಇದ್ದಾವೆ. ಎಸ್, ಇದೀವಾಗ ಮತ್ತೆ ಸ್ಪರ್ಧೆಯಲ್ಲಿ ಮತ್ತೆ ತಂತ್ರ ಮಂತ್ರ ಕುತಂತ್ರಗಳೊಂದಿಗೆ STP ತಲ್ಲಪಾಡಿಗಳು ಈ ಬಾರಿ. ನೋಡಿ, ಒಮ್ಮೆ ಆ 12 ತಂಡದ ಹೆಸರನ್ನ ಅದರ ನಮೂನೆಯನ್ನು ಒಮ್ಮೆ ಇಲ್ಲಿ ಕ್ರೀಡಾಂಗಣಕ್ಕೆ ಬರಲಿ. ಒಮ್ಮೆ ಹೆಸರನ್ನ ಹೇಳ್ಬೇಕು ಯಾವೆಲ್ಲ ತಂಡ ಇದೆ ಅಂತ. ಖಂಡಿತವಾಗಿಯೂ ಆಯ್ತು. ಒಂಜಿ ಟೀಮ್ ಲಿಸ್ಟ್
ಆ ಟೀಮ್ ಲಿಸ್ಟ್ ಒಂಜಿ 11 ಬಲೆಗರ ಆಶ್ವೇಷಭರಿತವಾದಂಥ ಸ್ಪರ್ಧೆ ಈ ಬಾರಿ ತಲ್ಲಪಾಡಿ ಎಲ್ಲ ಕಣ್ಣು ತೀರ್ಥವ ನೋಡ್ಲಿಕ್ಕಿದೆ. ಮತ್ತೆ ತಲಪಾಡಿಯಿಂದ ನಿಧಾನವಾಗಿ ಕಣ್ಣು ತೀರ್ಥದ ಕಡೆಗೆ ಒಂದೇ ತಾಳದಲ್ಲಿ ಒಂದೇ ಹೆಜ್ಜೆಯಲ್ಲಿ ಸಾಗಿ ಹೋಗುತ್ತಾ ಇದೆ. ಬೆಟ್ಟು ಕೊಡುತ್ತಾ ಇಲ್ಲ, ಪ್ರೇಕ್ಷಕರಂತೂ ಯಾವ ರೀತಿಯ ಸಪೋರ್ಟ್ ಕೊಡ್ತಾ ಇಲ್ಲ. ಒಂದು ಚಪ್ಪಾಳೆಗಳು ಬರಬೇಕಿದೆ. ಆಹಾ, ಈ ಬಾರಿ ನಿಧಾನವಾಗಿ ಚಲಿಸುತ್ತಾ ಇದೆ ತಲಪಾಡಿ ಕಡೆಯಿಂದ ಕಣ್ಣು ತೀರ್ಥಕ್ಕೆ. ಎಸ್, ಮತ್ತೆ ಇಲ್ಲಿ ದ್ವಿತೀಯ ಅವಕಾಶವನ್ನು ಗೆದ್ದುಕೊಂಡಿದ್ದ ಆಂಜನೇಯ ಕಣ್ಣು ತೀರ್ಥ. ಬೆರಿಗ ಟೀಮ್ ಬೆರಿಗ ಫ್ರೆಂಡ್ಸ್ ಕೊಲ್ಲಮೆ, ಫ್ರೆಂಡ್ಸ್ ಕೊಲ್ಲಮೆ ಅಂಡ್ SVM ಚೆನ್ನಗೊಳ್ಳಿ. 480 kg ವಿಭಾಗದ ಟೀಮ್ ಲಿಸ್ಟ್ ಒಮ್ಮೆ ತನ್ನಿ. ರವಿಯಣ್ಣ 480 kg ವಿಭಾಗದ ಟೀಮ್ ಲಿಸ್ಟ್ ಕೊಂಡ್ರಳೆ ಇಂಚಿಗೆ ಏರಣ್ಣ ಕಡುಪುಡ್ಲೆಗೆ ಟೀಮ್ ಲಿಸ್ಟ್ ಬನ್ಕ ಚಿನ್ನಗೋಳಿ ಕೊಲ್ಲಮೆ ಫ್ರೆಂಡ್ಸ್ ಕೊಲ್ಲಮೆ ಟೀಮ್ ಅಲ್ಲೇ ಧ್ವನಿಗಳು ಮತ್ತೆ ಬರುತ್ತಾ ಇದೆ. ನಮ್ಮ ಅಜಿತ್ ಸರ್ ಅವರು ಸಣ್ಣ ವಿಶ್ರಾಂತಿಯಲ್ಲಿದ್ದರು, ಊಟ ಎಲ್ಲ ಮಾಡಿ ಆಯ್ತು. ಇನ್ನು ಮತ್ತೆ ನಿಮ್ಮ ಧ್ವನಿ ಕೇಳಬೇಕಿದೆ. എതിരാളി കണ്ട ബന്നി ഫ്രണ്ട്സ് കൊല്ലമേ എവിടെയാണ്? ഫ്രണ്ട്സ് കൊല്ലമേ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಟೀಮ್ ಬೆರಿಗ ನೆಕ್ಸ್ಟ್ ಮ್ಯಾಚ್ ವ್ಯಾಘ್ರ ಚಾಮುಂಡಿ ಉಡುಪಿ ಆಂಜನೇಯ ಬೆದ್ರ ಉಡುಪಿ ವರ್ಸಸ್ ಬೆದ್ರ. ನೆಕ್ಸ್ಟ್ ಮ್ಯಾಚ್ ಆಂಜನೇಯ ಬೆದ್ರ ಅಂಡ್ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳ ನಡುವೆ ಮುಂದಿನ ಸ್ಪರ್ಧೆ. ಲೈಟ್ ಆನ್. ರನ್ನ ಹದ್ದು ಬರ್ತಾ ಇದೆ. ಎಸ್, ಫ್ರೆಂಡ್ಸ್ കൊല്ലമേ SVM ചെന്നൈയിൽ തമ്മിലുള്ള പോരാട്ടമാണ് പ്രിയമുള്ളവരെ. മത്സര നമ്പർ 11. മനസ്സിലാ? മാച്ച് നമ്പർ 11. സോറി, match number 10. Yes. Match number 11 ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಬೆದ್ರ. ಉಡುಪಿ ವರ್ಸಸ್ ಆಂಜನೇಯ ಬೆದ್ರ. ಎರಡು ತಂಡಗಳು ಸೋತ ತಂಡಗಳಾಗಿವೆ ಈ ಬಾರಿ ಅಂಕಣದಲ್ಲಿದೆ. ಒಂದು ಕಡೆಯಲ್ಲಿ ಕೊಲ್ಲಮೆ ಕಾಸರಗೋಡು, ಮತ್ತೊಂದು ಕಡೆಯಲ್ಲಿ SVM ಚೆನ್ನಗೊಳ್ಳಿ. ಬಹುಶಃ ಈ ಒಂದು ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕು, ಡೂ ಆರ್ ಡೈ ಸ್ಪರ್ಧೆ ಅಂತ ಕಾಣುತ್ತೆ ಹರ್ಷಣ್ಣ ಅವರೇ. ಒಂದು ವಿಜಯ ಒಂದು ಸೋಲಿನೊಂದಿಗೆ ಎರಡು ತಂಡಗಳಲ್ಲಿ ಅಂಕವಿದೆ. ಎಸ್, ಖಂಡಿತವಾಗಿ ಆ ರೀತಿಯಲ್ಲೇ ಇದೆ. ಇಲ್ಲಿ ಗೆದ್ದವರು ಬಹುಶಃ ದ್ವಿತೀಯ ಸ್ಥಾನವಾಗುವಂತ ಅವಕಾಶವಿದೆ ಬಿ വിഭാഗದಲ್ಲಿ. എസ്, ഇവിടെ വിജയിച്ചാൽ ബി ഗ്രൂപ്പിൽ 2ാം സ്ഥാനക്കാരായി നിൽക്കും എന്ന് അറിയിച്ചിട്ടുണ്ട്. യെസ്, കരുതാവേണ്ട വിസിലടിച്ചു കഴിഞ്ഞു പ്രിയമുള്ളവരെ. ഒരു ഭാഗത്ത് ഫ്രണ്ട്സ് കൊല്ലമേ നിൽക്കുമ്പോൾ മറുഭാഗത്ത് നിൽക്കുകയാണ് SVM ചെന്നൈ തമ്മിലുള്ള പോരാട്ടമാണ്. യെസ്, ಬಿಟ್ಟುಕೊಡ್ತಾ ಇಲ್ಲ. ಗೆದ್ದವರಿಗೆ ಅವಕಾಶಗಳು, ಗೆದ್ದವರಿಗೆ ಮುಂದಿನ ಸುತ್ತಲ್ಲೇ ಮುಂದಿನ ಗುಂಪಿನ 2ನೇ ಸ್ಥಾನಿಕರಾಗಿ ಉಳಿಯಬಹುದು. ಸೋತವರಿಗೆ ಮುಂದಿನ ವರ್ಷಕ್ಕೆ ಮತ್ತೆ ಅವಕಾಶವಿದೆ, ಗಮನಿಸಿಕೊಳ್ಳಿ. ಈ ಬಾರಿ ಮತ್ತೆ ಹೋಗುತ್ತಾ ಇದೆ SVM ചെന്നൈ കടಯಿಂದ. ഈ ബാരി കൊല്ലമേ കാസർഗോഡിനരികിലേക്ക് ആദ്യ സെറ്റ് വിജയിച്ചുകൊണ്ട് ഫ്രണ്ട്സ് കൊല്ലമേ കാസർഗോഡ് നിൽക്കുമ്പോൾ രണ്ടാമത്തെ സെറ്റിന് വേണ്ടി തയ്യാറായി നിൽക്കേണ്ടതാണ്. അടുത്ത മത്സരത്തിന് വേണ്ടി തയ്യാറായി നിൽക്കണം ആഞ്ജನೇಯ ಬೆದ್ರ ವಿರುದ್ಧವಾಗಿ ವ್ಯಾಘ್ರ ಚಾಮುಂಡಿ ಉಡುಪಿ ತಂಡಗಳು. ಶ್ರೇಷ್ಠ ಕಬಡ್ಡಿ ಪಟು ಆಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಕಾಶ್ ಶೆಟ್ಟಿ ಅವರನ್ನು. ಆಕಾಶ್ ಶೆಟ್ಟಿ ಎಂದ ತಕ್ಷಣ ಕಬಡ್ಡಿಯಲ್ಲಿ ಬಹಳಷ್ಟು ಪ್ರತಿಭೆಗಳನ್ನು ತರಬೇತಿಯನ್ನು ನೀಡಿದಂಥವರು. ಅವರಿಗೆ ಕಬಡ್ಡಿಯಲ್ಲೂ ಕೂಡ ಒಲವಿದೆ, ಹಗ್ಗ ಜಗ್ಗಾಟದಲ್ಲೂ ಕೂಡ ಅಷ್ಟು ಪ್ರೀತಿ ಇದೆ. ಖಂಡಿತವಾಗಿಯೂ ಆಕಾಶ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಈ ಸ್ಪರ್ಧೆಯಲ್ಲಿ ವಿಜೇತವಾದಂಥ ತಂಡ ನೇರವಾಗಿ ಮುಂದಿನ ಸುತ್ತಿಗೆ, ಸೋತಂತ ತಂಡ ವೇದಿಕೆಯಿಂದ ಒಂದು ಗೌರವವನ್ನು ಸ್ವೀಕರಿಸುವಂತೆ. യെസ്, ഈ മത്സരത്തിൽ ഈ സെറ്റിൽ ഇവിടെ കൊല്ലമേ വിജയിച്ചാൽ അടുത്ത റൗണ്ടിലേക്ക്, മറിച്ച് പരാജയപ്പെട്ടാൽ വീണ്ടും ഒരു സെറ്റ് ബാക്കി നിൽക്കുന്നുണ്ട്. അതുപോലെ തന്നെ ഇവിടെ ഇതാ SVM ചെന്നൈ പരാജയപ്പെട്ടാൽ ഇവിടെ ഇതാ മത്സരിച്ച ടീമുകൾക്കുള്ള ആ ഒരു ട്രോഫി വേദിയിൽ നിന്ന് ഏറ്റുവാങ്ങേണ്ടതാണ്. ಮುಂದಿನ ಸ್ಪರ್ಧೆ ವ್ಯಾಘ್ರ ಚಾಮುಂಡಿ ಉಡುಪಿ ಆಂಜನೇಯ ಬೆದ್ರ.
എസ് അങ്ങനെ ഇതാ വീണ്ടും വിസിലടിച്ചു കഴിഞ്ഞു. ആദ്യ സെറ്റ് വിജയിച്ചുകൊണ്ട് ഇവിടെ ഇതാ ഫ്രണ്ട്സ് കൊല്ലം എന്ന് നിൽക്കുമ്പോൾ രണ്ടാം സെറ്റിന്റെ വിസിൽനാഥമാണ് കേട്ടത് പ്രിയമുള്ളവരെ. യെസ് അങ്ങനെ ഇതാ ആഞ്ഞാഞ്ഞ് വലിക്കുന്നു, ആട്ടി വലിക്കുന്നു. അങ്ങനെ ഇതാ ഒരു താളമായി ഒരു ലയമായി അങ്ങനെ വലിക്കുകയാണ്. ಪ್ರವೀಣ್ ಶೆಟ್ಟಿ ಹೊಸಮನೆ ಇವರನ್ನು ಗೌರವಿಸ್ತಾ ಇದ್ದಾರೆ. ಆಕಾಶ್ ಶೆಟ್ಟಿ ಇವರನ್ನು ಪ್ರವೀಣ್ ಶೆಟ್ಟಿ ಹೊಸಮನೆ ಅವರು ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಆಕಾಶ್ ಅಣ್ಣ. ಎಸ್ ಮತ್ತೆ ಹೋಗುತ್ತಾ ಇದೆ ಈ ಬಾರಿ ಚೆನ್ನಗೊಳ್ಳಿ ಕಡೆಯಿಂದ ಮತ್ತೆ ಹೋಗುತ್ತಾ ಇದೆ ಇಲ್ಲಿ ಫ್ರೆಂಡ್ಸ್ ಕೊಲ್ಲಮೆ ತಂಡದ ಆಟಗಾರರು ದಯವಿಟ್ಟು ಚೆನ್ನಗೊಳ್ಳಿ ഒരാളെ ഇങ്ങോട്ട് വരിക കേട്ടോ. ನೋಡಿ ಎಸ್ಸಿಎಂ ಚೆನ್ನಗೊಳ್ಳಿ ഒരു ಮೊಮೆಂಟಮ್ വാങ്ങണം. ಅವರಿಗೆ ಗೌರವವನ್ನು ನೀಡುವಂತೆ ಅಲ್ಲಿ ಹೇಳಿ ಹರ್ಷಣ್ಣ ಪನ್ನಲೆಗೆ ನಿತೇಶ್ ಅಣ್ಣ ಅದೇ ಎಸ್ವಿಎಂ ಚೆನ್ನಗೊಳ್ಳಿ ಅಕ್ಕಳು ಬರೋದಿಲ್ಲ ಅಕ್ಕಳೆ ಒಂಜಿ ಗೌರವದ ಇನಾಮದ್ದು ತೊಗೊಂಡು ಪಟ್ಟೊಂದು ಕೇಳೋದಿಲ್ಲ. ಪ್ರವೀಣ್ ಅಣ್ಣ ಪ್ರವೀಣ್ ಅಣ್ಣ ಒಂಜಿ ನೋಡಿ ಬಂಧುಗಳ ಕಳೆದ 1-2 ವಾರಗಳ ಹಿಂದೆ ಜೇರಾದಲ್ಲಿ ಒಂದು ಹಗ್ಗಜಗಾಟವನ್ನು ನಡೆಸಿದವರು ಶೈಲೇಶ್ ಶೆಟ್ಟಿ ಜೇರಾ. ಜೊತೆಗೆ ಮಹಲಿಂಗೇಶ್ವರ ಕಬಡ್ಡಿಯಲ್ಲೂ ಕೂಡ ಆಡಿದಂಥ ಅನುಭವವುಳ್ಳ ಅವರು ಶ್ರೀಯುತ ಶೈಲೇಶ್ ಶೆಟ್ಟಿ ಜೇರಾ ಇವರನ್ನ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬರಮಾಡಿಕೊಂಡು ಅವರನ್ನ ಗೌರವಿಸ್ತಾ ಇದ್ದಾವೆ. ಶ್ರೀಯುತ ಶೈಲೇಶ್ ಶೆಟ್ಟಿ ಜೇರಾ. ಎಷ್ಟು ಟೀಮ್ ಬಲೆ ಟೀಮ್ ಬೆದ್ರಾಯಲ್ಲಿ ವ್ಯಾಘ್ರ ಚಾಮುಂಡಿ ಉಡುಪಿ ಅಲ್ವಾ? ವ್ಯಾಘ್ರ ಚಾಮುಂಡಿ ಉಡುಪಿ. खत्म नहीं हुआ चूतिए. ವ್ಯಾಘ್ರ ಚಾಮುಂಡಿ ಉಡುಪಿ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾರೆ. खत्म नहीं हुआ चूतिए. चूतिए. ಹರಿಶಣ್ಣ ತುಲೆಂದು ಪದ್ರಾಡ್ನೆ 11ನೇ ಮ್ಯಾಚ್ ನಡತೊಂದು ವ್ಯಾಘ್ರ ಚಾಮುಂಡಿ ಉಡುಪಿ ಆಂಜನೇಯ ಬೆದ್ರ ನನ್ನ ಲೀಗ್ ನೋಡಿದ ಲಾಸ್ಟ್ ಮ್ಯಾಚ್ ಈ ರೆಡ್ ಟೀಮ್ ಗೆಂದಲ ಅವಕಾಶ ಇಜ್ಜಿ ಒಂಜಿ ಮ್ಯಾಚ್ ಒಂಜಿ ಗೆಂದನಂಚಿನ ಒಂದು ಉಪ್ಪುಂಡು ಹಿಡ್ದವರ ರೆಡ್ ಟೀಮ್ ಎಲ್ಲ ಗೆಂದೆ ಸೋತಿ ಪಕ್ಕ ವೇದಿಕೆ ಹೋದ ಒಂಜಿ ಗೌರವದ ಇನಾಮದ ರೆಡ್ ಟೀಮ್ ದಕ್ಕಲ್ಲ ರೆಡ್ ಟೀಮ್ ದಕ್ಕಲ್ಲ ಎಸ್ ರೆಡಿ ಲಾಸ್ಟ್ ಮ್ಯಾಚ್ ನೆಕ್ಸ್ಟ್ ಒನ್ STPA തലപ്പാടി ബി അഞ്ചിനെ കോടിയേരി കണ്ണൂർ. അടുത്ത മത്സരം കൊടിയേരി കണ്ണൂർ അതുപോലെ തന്നെ STPA തലപ്പാടി എ തമ്മിലുള്ള പോരാട്ടമാണ്. ലീഗ് അടിസ്ഥാനത്തിന്റെ അവസാനത്തെ മത്സരമാണ്. തലപ്പാടി അതുപോലെ തന്നെ കൊടിയേരി കണ്ണൂർ തമ്മിലുള്ള പോരാട്ടമാണ്. ಅಂಡರ್ 19 ಸೂಪರ್ ಸೆಮಿ ಫೈನಲ್ ಟೌನ್ ಟೀಮ್ ಬೆರಿಪದವು ಎ ವರ್ಸಸ್ ದತ್ತಕೃಪಾ ಸುದೆಂಬಳ ಬಿ. ನೋಡಿ ಗಮನಿಸಿಕೊಳ್ಳಿ, ಅಂಡರ್ 19 ವಿಭಾಗದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಸೂಪರ್ ಸೆಮಿ ಸ್ಪರ್ಧೆಯಲ್ಲಿ ಕಾಣಬಹುದು. ಟೌನ್ ಟೀಮ್ ಬೆರಿಪದವು ಎ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ ಬಿ. ತಾವುಗಳು ದಯವಿಟ್ಟು ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಬೆರಿಪದವು ಎ ಸುದೆಂಬಳ ಬಿ ತಂಡಗಳು ಸಿದ್ಧವಾಗಿ ನೋಡಿ. ಸೆಮಿಫೈನಲ್ ಸ್ಪರ್ಧೆ ಸೂಪರ್ ಸೆಮಿಫೈನಲ್ ಸ್ಪರ್ಧೆ ಗೆದ್ದರೆ ಫೈನಲ್ಗೆ, ಸೋತರಿಗೆ ಇನ್ನೊಂದು ಅವಕಾಶವಿದೆ. ಸುದೆಂಬಳ ವರ್ಸಸ್ ಬೆರಿಪದವು ಅಂಡರ್ 19 ಟೀಮ್ ರೆಡಿ ಆದ ಪ್ಲೇ. ಎಸ್ ಅಂಡರ್ 19 ವಿಭಾಗದಲ್ಲಿ ಹರೀಶ್ ರೆಡಿ ಜನ ಟೀಮ್ ರೆಡಿ ಪ್ರಶಾಂತ್ ಪಚ್ಚು ಟೌನ್ ಟೀಮ್ ಬೆರಿಪದವು ಎ ಇವರ ಸಾರಥ್ಯ, ಪ್ರಶಾಂತ್ ಪಚ್ಚು ಅವರ ಸಾರಥ್ಯ, ಅದೇ ರೀತಿ ದತ್ತಕೃಪಾ ಸುದೆಂಬಳ ಸಾರಥ್ಯದಲ್ಲಿ ಹರೀಶ ಸುದೆಂಬಳ. ಮುಂದಿನ ಸ್ಪರ್ಧೆಯಲ್ಲಿ ನೋಡಿ ಮಹಿಳಾ ವಿಭಾಗದ ಕೊನೆಯ ಸ್ಪರ್ಧೆ ಲೀಗ್ ಮಾದರಿಯಲ್ಲಿ STPA ತಲಪಾಡಿ ಬಿ ವರ್ಸಸ್ ಕೋಡಿಯೇರಿ ಕಣ್ಣೂರ್ ಅಂಡ್ STPA ತಲಪಾಡಿ ಲಾಸ್ಟ್ ಲೀಗ್ ಮ್ಯಾಚ್. ತಂಡಗಳು ಸಿದ್ಧವಾಗಿ ನೋಡಿ. ಅದೇ ರೀತಿ 480 kg ವಿಭಾಗ ಪುರುಷ ವಿಭಾಗ ಸ್ಪರ್ಧೆಯ ತಳಕುಪಟ್ಟಿ ರಚನೆಯನ್ನ ಮಾಡ್ಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಒಂದೊಂದು ತಂಡದ ಯಾರಾದರೂ ಒಬ್ಬರು ಅಲ್ಲಿ ನಮ್ಮ ಸ್ಕೇಲ್ ಪಾಯಿಂಟ್ ಹತ್ತಿರ ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಎಸ್ ನೋಡಿ, ಇದು ಎರಡೂ ತಂಡಗಳಿಗೂ ಕೂಡ ಪೈಪೋಟಿಯ ಪ್ರತಿಷ್ಠೆಯ ಸ್ಪರ್ಧೆಯಾಗಿದೆ. ಸೋತರೂ ಗೆದ್ದರೂ ಕೂಡ ಪಂದ್ಯಾಕೂಟದಿಂದ ನಿರ್ಗಮನ. ಆದರೆ ಆ ಒಂದು ಗೌರವವನ್ನ ಸ್ವೀಕರಿಸಿ ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ಅಪೇಕ್ಷೆ ಮಾಡುತ್ತಾ ಮೊದಲ ಸೆಟ್ ಅನ್ನ ಈ ಬಾರಿ ನೇರವಾಗಿ ಬರ್ತಾ ಇದೆ ನೋಡಿ. ಆಂಜನೇಯ ಬೆದ್ರಡ ಕಡೆಯಾಗಿದ್ರೆ ಇಲ್ಲಿ ಎರಡು ಚಾಮುಂಡಿ ಶಕ್ತಿಶಾಲಿಗಳನ್ನು ಉಡುಪಿ ಕಾಣಬಹುದು. ಪ್ರಬಲ ಶಕ್ತಿಶಾಲಿಗಳ ಪೈಪೋಟಿಯನ್ನು ತಂಡವಾಗಿದೆ. ನೀಡ್ತಾ ಬೆಲ್ಲ ಉಡುಪಿಯಿಂದ ಬೆದ್ರದ ಕಡೆಗೆ ಮುಖ ಮಾಡ್ತಾ ಇದೆ. ಆದರೆ ಉಡುಪಿ ತಂಡದ ಆಟಗಾರರು ಬಿಟ್ಟುಕೊಡುತ್ತಾ ಇಲ್ಲ, ಮತ್ತೆ ಸಾಗಿ ಹೋಗುತ್ತಾ ಇದೆ. ಲಾಸ್ಟ್ ಮ್ಯಾಚ್ ಕೋಡಿಯೇರಿ ಕಣ್ಣೂರ್ ವರ್ಸಸ್ STPA ತಲಪಾಡಿ ಬಿ. ತಲಪಾಡಿ ಬಿ കോടിയേരി കണ്ണൂർ ടീം ബലെ ഉലേ ബലെ ടീം വരിക അടുത്ത മത്സരം കോടിയേരി കണ്ണൂർ വേഴ്സസ് STPA തലപ്പാടി ബി. ಆಮೇಲೆ ಈ ಸ್ಪರ್ಧೆ ಮುಗಿದ ತರುವಾಯ ಮೊದಲ ಸೂಪರ್ ಸೆಮಿ ಬೆರಿಪದವು ಎ ವರ್ಸಸ್ ದತ್ತಕೃಪಾ ಸುದೆಂಬಳ ಬಿ. ಅಂಡರ್ 19 ವಿಭಾಗದಲ್ಲಿ ಬೆರಿಪದವು ಎ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ ಬಿ ತಂಡದ ಆಟಗಾರರು ದಯವಿಟ್ಟು ಸಿದ್ಧತೆ ನಡೆಸುವಂತೆ. ಅದಾದ ಬಳಿಕ ಸುದೆಂಬಳ ಎ ವಿರುದ್ಧವಾಗಿ ಬೆರಿಪದವು ಬಿ ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಲ್ಲದ ಕ್ರೀಡಾಕೂಟಡು ಬಾರಿ ಪ್ರಖ್ಯಾತ ಪಡೆಯಿನಂಚಿನ ಕೊಡುಪಲ್ ತಡಕ ತಂಡದ ಪ್ರದೀಪ್ ಶೆಟ್ರುಳ್ಳರೆ ದಾದಿಯದು ಮಿತ್ತ ಚಾವಟಿಗೆ ಬರಡು ಪಂಡದ ವಿನಂತಿ ಮಂದೊಂದುಲ್ಲ ಅಂಚಿನ ನನೋರಿ ಬಲ್ಲದ ಕೂಟಡು ಶ್ರೇಷ್ಠ ಪುದರ ಪಡೆ ಒಂದಿನ ಅಂಚಿನ ನಿಶಾಂತ್ ಆಲ್ವಾ ಕೊಡ್ವೆ ಅಂಚನೆ ಉಡುಪಿ ವೆಜ್ಜದ ಮಾಲಕೆರ್ಲಾದುಪ್ಪನ ಅಂಚಿನ ನಿಶಾಂತನ್ನೇ ದಾದಿದ್ದು ಮಿತ್ತ ಚಾವಟಿಗೆ ಬರಡು ಪಂಡದ ವಿನಂತಿ. ಅಂಚನೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಈ ಬಲ್ಲದ ಗೊಬ್ಬುಗೂ ಎಂಕಲ್ನ ಲೆಪ್ಪಗೂ ಹೋಕೊಂಡು ಬತ್ತಿನ ಅಂಚಿನ ಮಾತ ಭಿನ್ನೇರ ನಕ್ಲನ್ ಎಂಕಲು ಪ್ರೀತಿ ಎದುಕೊಂದೊಂದಲ್ಲ ಎಂಕಲ್ನ ಪ್ರೀತಿದ ಲೋಹಿತ್ ಮಜಲ್ ಈ ಕ್ರೀಡಾಕೂಟದ ಪಾಲ್ಪಡುತ್ತಿರೋ ದೈದಿದಾರಲ ಮಿತ್ತ ಚಾವಟಿಗೆ ಬರಡು ಪಂಡದ ವಿನಂತಿ. ಎಸ್ ಬಂಧುಗಳೇ, ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಇದೀಗ ತಾನೇ ತಲಪಾಡಿಯ ತೀರದಲ್ಲಿ ಒಂದು ಬೃಹತ್ ಹೋಟೆಲ್ ಉದ್ಯಮವನ್ನು ನಡೆಸುವಂತ ಉದ್ಯಮಿಗಳ ಆಗಮನವಾಗ್ತಾ ಇದೆ. ನಮ್ಮೊಂದಿಗೆ ಪ್ರದೀಪ್ ಶೆಟ್ಟಿ ಕೊಡುಪಲ್ ತಡಿಗ, ನಿಶಾಂತ್ ಶೆಟ್ಟಿ ಜಪ್ಪಿನ ಮಗರು, ಶರತ್ ಶೆಟ್ಟಿ ಉದ್ಯಮಿಗಳು ಉಡುಪಿ ವೆಜ್ ಎಂಬ ಸುಂದರವಾದಂತ ಒಂದು ಹೋಟೆಲ್ ಉದ್ಯಮ ನಡೆಸಿ ಜನಮನರ ಹೊಟ್ಟೆಯನ್ನು ತಣಿಸುವಂತ ಜೊತೆಗೆ ಅದ್ಭುತವಾದಂಥ ಆಹಾರ ಖಾದ್ಯಗಳನ್ನು ನೀಡುವಂಥ ಸಂಸ್ಥೆಯಾಗಿದೆ ಅದು ಉಡುಪಿ ವೆಜ್. ಅದು ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ತಲಪಾಡಿಯ ಈ ಒಂದು ಟೋಲ್ ಗೇಟ್ ಪರಿಸರದಲ್ಲಿ. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ, ಈ ಒಂದು ಉಡುಪಿ ವೆಜ್ಜಿನ ಆಸ್ವಾದವನ್ನು ಸವಿಯುವಂತೆ ಅದರ ನಮ್ಮೊಂದಿಗಿರುವಂಥ ಅತಿಥಿಗಳು ಇದೀಗ ವೇದಿಕೆಯಲ್ಲಿ. ಇಂಚು ಬಲ ಒಂಚು ಚೇಂಜ್ ಮಾಡ್ಲೆ ದಾಯಪಣ್ಣ ಅಂದು ಇಂಪಾರ್ಟೆಂಟ್ ಇಜ್ಜದ ಒಂಚು ಚೇಂಜ್ ಮಾಡ್ಲಿ ಮಲ್ಲೇಜ್ ಪತ್ಲೆ ದಾಲೆ ಒಂಜಿ ಎಕ್ಸ್ಟ್ರಾ ಪಾಡ್ಲೆ. ಬಲ್ಲ ಬತ್ಲೆ ಟೈಮ್ ವೇಸ್ಟ್ ಮಾಡ್ಕೊಡ್ಚಿ ದಾಳ ಒಂದು ಮ್ಯಾಚಿಗೆ ಒಂದು ಇಜ್ಜಿ ಇಂಪಾರ್ಟೆಂಟ್ ಇಜ್ಜಿ ಬತ್ಲೆ. ಸತೀಶ್ ಚಕ್ರತೀರ್ಥ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರದೀಪ್ ಶೆಟ್ಟಿ ಕುಟ್ಪಲ್ ತಡ್ಕ ಮತ್ತು ನಿಶಾಂತ್ ಆಲ್ವಾ ಕೊಡ್ಡೆ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸುರೇಶ್ ಶೆಟ್ಟಿಯವರು ಮತ್ತು ನಮ್ಮ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ನಿತೇಶ್ ಅವರ ಜೊತೆಗೂಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಮ್ಯಾಚ್ ಕೋಡಿಯೇರಿ ಕಣ್ಣೂರು ವರ್ಸಸ್ STPA ತಲಪಾಡಿ ಬಿ ಸೊಲ್ಮೆಲು ಪ್ರದೀಪನ್ನ ಕೋಡಿಯೇರಿ ಕಣ್ಣೂರು.
ಒಂದು ಕ್ಷಣ. ಸೋಲ್ಮೇಲು ನಿಶಾಂತನ ಅಂಚನೆ ಪ್ರದೀಪನ್ನಗಲ ಎಂಕಲ್ನ ಉಡಲ್ದಿಂಜಿನ ಸೊಲ್ಮೆ ಸಂದಾಯ್ತೆ ಮಂತೊಂದುಲ್ಲ ಉಡುಪಿ ವೆಜ್ಜದ ಮಾಲಕಿರ್ನಕಲ್ನ ಅಂಜಿಡಿ ತಂಡನೆ ಬೈದಂಡೆ ಈ ಒಂಜಿ ಶ್ರೇಷ್ಠ ಕ್ರೀಡಾಕೂಟದ ಪಾಲ್ಪಡಿನಕ್ಕೆ ಎಂಕಲ್ನ ಉಡಲ್ದಿಂಜಿನ ಸೊಲ್ಮೆನ ಸಂದಾಯ್ತೆ ಮಂತೊಂದುಲ್ಲ ಪತ್ತಲೆತ್ತ ಬೇಗ ಬೆಲ್ಲ ಪತ್ತಲೆ ಹೆಸರಟಿ ಅಜ್ಜಿ ವೆಯ್ಟ್ ಅತ್ತಜಿ ದೂರದ ಉಡುಪಿ ಕಡೆಯಿಂದ ಮತ್ತೊಂದು ದೂರದ ಬೆದ್ರ ಕಡೆಯಿಂದ ಬಂದಿರುವಂತಹ ಎರಡು ತಂಡಗಳ ನಡುವೆ ಈ ಬಾರಿ ಸ್ಪರ್ಧೆಯಾಗಿದೆ. ಮಹಿಳಾ ವಿಭಾಗದ 11ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಕೊನೆಯ ಸ್ಪರ್ಧೆ ಒಂದು ಬಾಕಿ ಇದೆ. ಮೊದಲ ಸೆಟ್ ಅನ್ನು ಬೆದ್ರ ಗೆದ್ದುಕೊಂಡಿದ್ರೆ ಎರಡನೇ ಸೆಟ್ ಕೂಡ ಬೆದ್ರಕ್ಕೆ. ಈ ಸ್ಪರ್ಧೆ ಮುಗಿದ ಕೂಡಲೇ ಎರಡೂ ತಂಡಗಳು ವೇದಿಕೆಯಲ್ಲಿ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ. ವ್ಯಾಘ್ರ ಚಾಮುಂಡಿ ಉಡುಪಿ ವರ್ಸಸ್ ಆಂಜನೇಯ ಬೆದ್ರ. ಮುಂದಿನ ಸ್ಪರ್ಧೆಯಲ್ಲಿ STP ತಲಪಾಡಿ ಬಿ ಕೋಡಿಯೇರಿ ಕಣ್ಣೂರು ಟೀಮ್ ತಂಡಗಳು ಕ್ರೀಡಾಂಗಣದ ಪ್ರವೇಶ ಮಾಡುವಂತೆ. ಈ ಬಾರಿ ವ್ಯಾಘ್ರ ಚಾಮುಂಡಿ ಉಡುಪಿಯಿಂದ ಬೆದ್ರ ಕಡೆಗೆ ಹಗ್ಗ ಸಾಗಿ ಬರುತ್ತಾ ಇದೆ. ರೆಡ್ ಟೀಮ್ ದಕ್ಲ ಸ್ಟೇಜಿಗೆ ಬೋಲೆ ಪ್ರವೀಣನ ಒಂದು ರೆಡ್ ಟೀಮ್ ದಕ್ಲೆಗ್ಲ ಗೌರವದ ಈ ನಮ್ಮ ಕೊರ್ಲೆ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದೀರಾ. ವ್ಯಾಘ್ರ ಚಾಮುಂಡಿ ಉಡುಪಿ ಅದೇ ರೀತಿ ಬೆದ್ರ ಟೀಮ್ ಬೇರಿಗ ಆಂಜನೇಯ ಬೆದ್ರ ಕೋಡಿಯೇರಿ ತಂಡದ ಆಟಗಾರಿಗೂ ಕಣ್ಣೂರು ಟೀಮ್ ಸಂಘಾಟಕರ ಪರವಾಗಿ ಅನಂತ ಧನ್ಯವಾದಗಳು. ಕೊಡಿಯೇರಿ ಕಣ್ಣೂರು അതുപോലെ തന്നെ തലപ്പാടി ലീഗ് അടിസ്ഥാനത്തിന്റെ അവസാനത്തെ മത്സരമാണ് പ്രിയമുള്ളവരെ. കൊടിയേരി കണ്ണൂർ അതുപോലെ തന്നെ മറുഭാഗത്ത് തലപ്പാടി തമ്മിലുള്ള മത്സരമാണ്. തലപ്പാടി തലപ്പാടി ತಂಡ ಬೇಗ ಬನ್ನಿ ಮುಂದೆ ಬರಬೇಕಿದೆ. ಸೂಪರ್ ಸೆಮಿ ಸ್ಪರ್ಧೆಯಲ್ಲಿ ಟೌನ್ ಟೀಮ್ ಬೆರಿಪದವು ಎ ವಿರುದ್ಧವಾಗಿ ಸುದೆಂಬಳ ಬಿ. ಈ ಕ್ರೀಡಾಕೂಟದ ಪಾಲ್ಪಡದು ತಲಪಾಡಿ ಇತ್ತೆ ಕ್ರೀಡಾಕೂಟ ತಲಪಾಡಿ ಬಿ ಬೆದ್ರದ ತಂಡ ಆಂಜನೇಯ ಬೆದ್ರದ ತಂಡಕ್ಕೆ ಟೀಮ್ ಉಂಡತೆ ಎಂಕಲ್ನ ಎಂಬುದ ಕಾಣಿಕೆಯನ್ನು ಕೊರಡ ಪಡೆದ ವಿನಂತಿ ಬಂತಂದು ತಲಪಾಡಿ ಬಿ ತಂಡಾಂಗಣವನ್ನ ಪ್ರವೇಶ ಮಾಡುವಂತೆ ಆಂಜನೇಯ ವ್ಯಾಘ್ರ ಚಾಮುಂಡೇಶ್ವರಿ ಉಡುಪಿ ತಂಡದ ಸದಸ್ಯರನ್ನ ಬೆತ್ತ ಬರಡ ಪಡೆದ ವಿನಂತಿ ಬಂತಂದಲ್ಲ ಎಂಕಲ್ನ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಾಡಬಹುದು ವಿನಂತಿ. ಈ ಬಲ್ಲದ ಕ್ರೀಡಾಕೂಟದ ಪಾಲ್ಪಡೆದು ಮತ್ತೆ ಕ್ರೀಡಾಕೂಟದ ನಿರ್ಗಮನಂಚಿನ ವ್ಯಾಘ್ರ ಚಾಮುಂಡಿ ತಂಡ ಈ ತಂಡಲೆ ಗೊಂಜಿ ಜೋರಾಯಿನ ತಾಟಿ ಪುಟ್ಟದು ಅಕ್ಲೆ ಗೊಂಜಿ ಪ್ರೋತ್ಸಾಹ ಕೊರ್ಲೆ ಬಂದುಳೆ ಲೈಟ್ ಪಾಡ್ಲೆ ಗಂಚೂರು ಏಸು ತಲಪಾಡಿ ಬಿ ಎಸ್ ಟೌನ್ ಟೀಮ್ ಬೆರಿಪದವು ಎ ಅಂಡ್ ದತ್ತಕೃಪಾ ಸುದೆಂಬಳ. ಸೂಪರ್ ಸೆಮಿ ಸ್ಪರ್ಧೆ ಬನ್ನಿ ತಂಡಗಳು ಬರುವಂತೆ. ಟೌನ್ ಟೀಮ್ ಬೆರಿಪದವು ವರ್ಸಸ್ ಸುದೆಂಬಳ. ಎಸ್
ഒരു ഭാഗത്ത് കൊടിയേരി കണ്ണൂരെങ്കിലും മറുഭാഗത്ത് നിൽക്കുകയാണ് തലപ്പാടി. ബി തമ്മിലുള്ള പോരാട്ടമാണ് പ്രിയമുള്ളവരെ. കൊടിയേരി കണ്ണൂരിനരികിലേക്കാണ് വടം ചലിച്ചുകൊണ്ടിരിക്കുന്നത്. അങ്ങനെ ആദ്യ സെറ്റ് സ്വന്തമാക്കുകയാണ് കൊടിയേരി കണ്ണൂർ. അടുത്ത 2 സെറ്റുകൾ ബാക്കിയതിലേക്ക് അത് കഴിഞ്ഞാൽ അണ്ടർ 19 390 kg വിഭാഗത്തിന്റെ ആദ്യ സൂപ്പർ സെമി മത്സരത്തിന് വേണ്ടി തയ്യാറായി നിൽക്കേണ്ടതാണ്. ടീം ടൗൺ ടീം പെരിപ്പദവ് എ ആൻഡ് ദത്തകൃപ സുദേമ്പള ബി തമ്മിലുള്ള പോരാട്ടമാണ് ആദ്യം. അത് കഴിഞ്ഞാൽ രണ്ടാമത്തെ മത്സരം സുദേമ്പള എയും ടൗൺ ടീം പെരിപ്പദവ് ബി തമ്മിലുള്ള മത്സരമായിരിക്കും. ಪ್ರಣೀತ್ ಲಕ್ಕನಪ್ಪಲ್ ಮಿತ್ತ ಚಾವಟಿಗೆ ಬರಡು ಎಂಕೆಲ್ಲ ಶರತ್ ಶೆಟ್ಟಿ ಪಾದೆ ಮೇರೆಗೆ ಒಂಜಿ ಸಾಲಪತ್ತು ಪ್ರೀತಿದ ಉಡುಗೊರೆ ಕೊರಡು ಬಣ್ಣದ ವಿನಂತಿ ಬಂದೊಂದಿಲ್ಲ. ಪ್ರಣೀತ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶರತ್ ಶೆಟ್ಟಿ ಪಾದೆಯವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರೆಡ್ಡಿ ತಲಪಾಡಿಯಿಂದ ಕಣ್ಣೂರಿಗ ಅಲ್ಲ, ಕಣ್ಣೂರಿಂದ ತಲಪಾಡಿಗ ನೋಡ್ಲಿಕ್ಕಿದೆ. ಈ ಬಾರಿ ಸೆಂಟರ್ ಲೈನಲ್ಲಿದೆ. ಸ್ವಲ್ಪ ಮಟ್ಟಿಗೆ ತಲಪಾಡಿಯಿಂದ ಬಿಟ್ಟಿದೆ ಹಗ್ಗ ನೇರ ಕಣ್ಣೂರು ಕಡೆಗೆ. ಇಲ್ಲಿಗೆ ಮಹಿಳಾ ವಿಭಾಗದ ಲೀಗ್ ಮಾದರಿಯ ಸ್ಪರ್ಧೆ ಮುಗಿದಿರುತ್ತದೆ. ಮತ್ತೆ ಬನ್ನಿ ಅಂಡರ್ 19 390 kg ವಿಭಾಗದ ಸೂಪರ್ ಸೆಮಿ ಸ್ಪರ್ಧೆಯಲ್ಲಿ ತಂಡ ಟೌನ್ ಟೀಮ ಬೆರಿಪದವು ಎ ಜೊತೆಯಾಗಿ ದತ್ತಕೃಪಾ ಸುದೆಂಬಳ ಬಿ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಲೋಹಿತ್ ಮಜಲ್ ಬೊಕ್ಕ ಮೋಹನ್ ಮಜಲ್ ದಯದಿದ್ದು ಮಿತ್ತ ಚಾವಟಿಗೆ ಬರಡು ಬಣ್ಣ ವಿನಂತಿ ಮಂತೊಂದಿಲ್ಲ. ಎಂಕಲ್ನ ಪ್ರೀತಿದ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮನಪೆರಗೋಸ್ಕರ ಲೋಹಿತ್ ಮಜಲ್ಲ ಮೋಹನ್ ಮಜಲ್ಲ ದಯದಿದ್ದು ಆಯ್ನದು ಬೇಗ ಮಿತ್ತ ಬರಡು ಬಣ್ಣ ವಿನಂತಿ ಮಂತೊಂದಿಲ್ಲ. ತಂಡಗಳು ಒಳ ಬರುವಂತೆ ಸೂಪರ್ ಸೆಮಿ ಸ್ಪರ್ಧೆಯಲ್ಲಿ ಬರುತ್ತಾ ಇದೆ ಟೌನ್ ಟೀಮ ಬೆರಿಪದವು ಎ ತಂಡ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಎದುರಾಳಿ ತಂಡ ದತ್ತಕೃಪಾ ಸುದೆಂಬಳ ನೋಡಿ ಅಲ್ಲಿ ಮುಂದೆ 480 kg ಪುರುಷ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ತಾಲೂಕು ಪಟ್ಟಿ ರಚನೆಯನ್ನು ಮಾಡಲಿಕ್ಕಿದ್ದಾರೆ ಕಿಶಾನ್ ಕಣ್ಣುತೀರ್ಥ ಅವರು. ನೋಡಿ ಅಲ್ಲಿ ದಯವಿಟ್ಟು 12 ತಂಡದ ಯಾರಾದರೂ ಒಬ್ಬೊಬ್ಬರು ಅಲ್ಲಿ ನೋಡಿ ಅಲ್ಲಿ ಸ್ಕೇಲ್ ಕೌಂಟರ್ ಬಳಿಗೆ ಹೋಗಿ, ಯಾರಾದ್ರೂ ಒಬ್ಬರು ಹೋದ್ರೆ ಸಾಕು ಒಂದು ತಂಡದಿಂದ. ತಾಲೂಕು ಪಟ್ಟಿ ರಚನೆ ಮಾಡಲಿಕ್ಕಿದ್ದಾರೆ ಕಿಸಾನ್ ಆಂಜನೇಯ. ನೋಡಿ ದಯವಿಟ್ಟು ಈ 12 ತಂಡಗಳು ಯಾರಾದ್ರೂ ಒಬ್ಬರು ಅಲ್ಲಿ ಸ್ಕೇಲ್ ಕೌಂಟರ್ ಬಳಿ ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ರೂಪಾ ಶೆಟ್ರಗೆ ಎಂಕಲ್ನ ಪ್ರೀತಿದ ನೆಂಪುದ ಕಾಣಿಕೆಯನ್ನು ಕೊರೊಂದಿಲ್ಲ. ಈ ಒಂಜಿ ಬಲ್ಲದ ಕ್ರೀಡಾಕೂಟದ ಮಲ್ಲ ಪುಗರ್ತ ಪಡೆಯನಂಚಿನ ರೂಪಾ ಶೆಟ್ರು ಮುಲ್ಪಡದೆ ದೂರದ ಉಡುಪಿಗೆ ಮದುವೆ ಆದ ಪೋಯ್ ನಡೆದ ಪಕ್ಕ ಅಲ್ಪ ಒಂಜಿ ಬಾರಿ ಮಲ್ಲ ಬಲ್ಲದ ತಂಡನ ಕಟ್ಟದೆ ಬಾರಿ ಪುಗರ್ತೆ ಪೆರಿಮೆನೆ ಪಡೆ ಒಂದು ಎಂಕಲ್ನ ಊರುಗಳ ಅಂಚನೆ ಉಡುಪಿದ ಆ ಒಂಜಿ ಮನೆಗಳ ಮಲ್ಲ ಪುಗರ್ತೆನ ಕೀರ್ತಿನ ತರಪಾದ ನಂಚಿನ ರೂಪಕ ಇರಗೆ ಎಂಕಲ್ನ ಸೊಲ್ಮೇಲೆ ಈ ಕ್ರೀಡಾಕೂಟದ ಪಾಲಪಡೆನಕ್ಕೆ ಅತ್ತಂದೆ ಇರ್ನ ತಂಡಲ್ನ ಕಾಣ್ತದ ಮುಲ್ಪ ಒಂಜಿ ಭಾಗವಹಿಸಲಿಕ್ಕೆ ಮಲ್ದಾರೆ. ಇರಗೆ ಅಂಕಲ್ನ ಉಡಲ್ಜಿನ ಸೊಲ್ಮೇಲೆ ಸಂದಾಯ್ತೆ ಮಂತೊಂದಿಲ್ಲ. ಆತ ದೂರಡದ ಬತ್ತಿದ ಅಂಕಲ್ನ ಕಾರ್ಯಕ್ರಮ ಪಾಲ್ಪಡೆನಕ್ಕೆ ನನ್ನರನೆ ಸೊಲ್ಮೇಲು Yes, that is the super semi town team very padavu A and ದತ್ತಕೃಪಾ ಸುದೆಂಬಳ ಬಿ. ಮುಂದೆ ದತ್ತಕೃಪಾ ಸುದೆಂಬಳ ಎ ವಿರುದ್ಧವಾಗಿ ಟೌನ್ ಟೀಮ್ ಬೆರಿ ಪದವು ಬಿ ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ. ಇಲ್ಲಿ ಗೆದ್ದವರು ನೇರ ಫೈನಲಿಗೆ, ಗೆದ್ದವರು ನೇರ ಫೈನಲಿಗೆ. ಅಂದರೆ ಮೋಹನ್ ಶೆಟ್ಟಿ ಮಜಲು ಬಕಾಂಚಿನ ರೋಹಿತ್ ಶೆಟ್ಟಿ ಮಜಲು ಮಿತ್ತ ಚಾವಡಿಗೆ ಬೈದರೆ ಆಕ್ಲೇನೆ ನೆಂಪುದ ಕಾಣಿಗೆ ಕೊರದು ಈ ಒಂದು ಕ್ರೀಡಾಕೂಟದ ಬತ್ತಿನಕ್ಕೆ ಆಕಲೆ ಕೊಂಚ ಗೌರವದ ಸಮ್ಮಾನ ಮನಪಡಪಟ್ಟದ ವಿನಂತಿ ಮಂತೊಂದುಲ್ಲೆ. ಎಸ್ ವಿಸಿಲಡಿಸಿ ಕಣಿಜರಿಗೊಂದು അങ്ങനെ ചോര പടിത ആദ്യ സൂപ്പർ സെമി മത്സരത്തിൽ കാണാം
ഒരു ഭാഗത്ത് സുതമളയെങ്കിൽ മറുഭാഗത്ത് ടൗൺ ടീം ಬೆರಿಪದೋ ತಮ್ಮಿലുള്ള പോരാട്ടമാണ് ಪ್ರಿಯಮಳ್ಳವರೇ. ಈ ಬಾರಿ ಸೆಂಟ್ರಲ್ ಲೈನಿಂದ ಸ್ವಲ್ಪ ಮಟ್ಟಿಗೆ ಹಗ್ಗ ಚಲಿಸುತ್ತಾ ಇದೆ. ಟೌನ್ ಟೀಮ್ ಬೆರಿಪದೋ ಕಡೆಗೆ ಚಲಿಸುತ್ತಾ ಇದ್ರೆ ಇತ್ತ ಕಡೆ ಸುದೆಂಬಳ ತಂಡ ಬಿಟ್ಟು ಕೊಡುತ್ತಾ ಇಲ್ಲ. ಎರಡು ಬಲಶಾಲಿ ತಂಡಗಳೇ ಆಗಿದೆ. ಬಹಳಷ್ಟು ಹಗ್ಗ ಜಗ್ಗಾಟ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಎರಡು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. ಅಂಕಣದಲ್ಲಿ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಸುದೆಂಬಳ, ಮತ್ತೊಂದು ಕಡೆಯಲ್ಲಿ ಬೆರಿಪದವು ಬಹಳಷ್ಟು ಹಗ್ಗ ಜಗ್ಗಾಟ ಪಂದ್ಯಾಕೂಟಗಳಲ್ಲಿ ಫೈನಲಿಗೆ, ಫೈನಲಿಗೆ ಬಂದಂತಹ ಎರಡು ತಂಡಗಳು ಈ ಬಾರಿ ಮತ್ತೆ ಈ ಒಂದು ಕುಂಜತ್ತೂರಿನ ಅಂಕಣದಲ್ಲಿ, ಈ ಒಂದು ಮೈದಾನದಲ್ಲಿ ಮತ್ತೆ ಸೂಪರ್ ಸೆಮಿ ಆಡುವುದಕ್ಕೆ ಒಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದವು, ಮತ್ತೊಂದು ಕಡೆಯಲ್ಲಿ ದತ್ತಕೃಪಾ ಸುದೆಂಬಳ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೋಹನ್ ಮಜಲು ಮತ್ತೆ ರೋಹಿತ್ ಮಜಲು ಇಬ್ಬರಿಗೂ ನಮ್ಮ ಗೌರವದ ಸಂಕೇತವಾಗಿ ನೆನಪಿನ ಕಾಣಿಕೆಯನ್ನು ನೆತ್ತು ಗೌರವಿಸ್ತಾ ಇದ್ದಾರೆ. ಯಾರಿಂದಲೂ ಮುರಿಯಲಾಗದಂತಹ ಜೊತೆಗೂಡಿದ್ದಾರೆ ಅಜಿತ್ ನಾರಾಯಣ್. ಯಾರಿಂದಲೂ ಮುರಿಯಲಾಗಂತ ಆತ್ಮವಿಶ್ವಾಸದ ಬೆಂಬಲದೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸುದೆಂಬಳ, ಮತ್ತೊಂದು ಕಡೆಯಲ್ಲಿ ಟೌನ್ ಟೀಮ್ ಬೆರಿಪದವು. ಈ ಬಾರಿ ನಮ್ಮ ಕ್ರೀಡಾ ಪ್ರೇಕ್ಷಕರ ಕರಘೋಷಗಳು ಕೇಳಿ ಬರಬೇಕಿದೆ. ನಮ್ಮ ಆಟಗಾರರಿಗೆ ನೋಡಿ ಏನಾವೇಶ, ಇದು ಎ ಕ್ಲಾಸಿಕಲ್ ಆಟವಾಗಿದೆ. ನೋಡಿ ಇಲ್ಲಿ ಆವೇಶಭರಿತವಾದಂತಹ ಹೋರಾಟವಾಗುತ್ತಾ ಇದೆ. ಈ ಒಂದು ಅಂಕಣದಲ್ಲಿ ಬಿಟ್ಟು ಕೊಡುತ್ತಾ ಇಲ್ಲ, ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ ಈ ಬಾರಿ ಟೌನ್ ಟೀಮ್ ಬೆರಿಪದವು ಕಡೆಗೆ. ಮತ್ತೆ 1 ನಿಮಿಷ ದಾಟಿ 1.5 ನಿಮಿಷಕ್ಕೆ ತಲುಪಿ ಹೋಗುತ್ತಾ ಇದೆ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಬದಲಾವಣೆಯಾಗಬಹುದಾ? ಅಲ್ಲ, ಬೆರಿಪದವು ಕಡೆಗೆ ಹೋಗಬಹುದಾ ನೋಡ್ಲಿಕ್ಕಿದೆ. ಇದು ಸೂಪರ್ ಸೆಮಿ ಸ್ಪರ್ಧೆಯಾಗಿದೆ. ಬಂಧುಗಳೇ, ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರ್ತಕ್ಕಂತಹ 3 ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಾಕೂಟಗಳಲ್ಲಿ ಮೊದಲು ಅಂಡರ್ 19 ಸ್ಪರ್ಧೆಯ ಈ ಒಂದು ಸೂಪರ್ ಸೆಮಿ ಸ್ಪರ್ಧೆ ನಡೆಯುತ್ತಾ ಇದೆ. ಸರಿಸುಮಾರು 8 ತಂಡಗಳು ಭಾಗವಹಿಸಿ ಸರಿಸುಮಾರು 12 ಸ್ಪರ್ಧೆಯನ್ನು ಪೂರ್ತಿಗೊಳಿಸಿ ಇವಾಗ 13 ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮತ್ತೆ ಸಾಗಿ ಹೋಗುತ್ತಾ ಇದೆ ಈ ಬಾರಿ ಟೌನ್ ಟೀಮ್ ಬೆರಿಪದೋ ಕಡೆಯಲ್ಲಿದೆ. ಆದರೆ ಇತ್ತ ಕಡೆ ಸುದೆಂಬಳ ಬಿಟ್ಟು ಕೊಡ್ತಾ ಇಲ್ಲ. 2 ನಿಮಿಷ ದಾಟಿ ಹೋಗುತ್ತಾ ಇದೆ. ಈ ಬಾರಿ ನಮ್ಮ ಪ್ರೇಕ್ಷಕರ ಚಪ್ಪಾಳೆಗಳು ಬರಬೇಕಿದೆ. ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ಬಿಟ್ಟು ಕೊಡದಂತ ಆಟಗಾರರು, ಗೆಲ್ಲಲೇ ಬಂದಿರುವವರು, ಯಾವುದಕ್ಕೂ ಸಿದ್ಧರಾಗಿ ಬಂದಿರುವಂತಹ ಆಟಗಾರರೇ ಇವರು ಅಂಕಣದಲ್ಲಿ. ಈ ಬಾರಿ ಒಂದು ಕಡೆಯಲ್ಲಿ ಸುದೆಂಬಳ ಬಿಟ್ಟು ಕೊಡ್ತಾ ಇಲ್ಲ. ಅತ್ತ ಟೌನ್ ಟೀಮ್ ಬಿಗಿಯಾಗಿ ಎಳೆಯುತ್ತಾ ಇದೆ. ಚಪ್ಪಾಳೆಗಳು ಬರಲಿ. ಯಾರಿಗೆ ಗೆಲುವು, ಯಾರಿಗೆ ಸೋಲು ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡು 14 ಆಟಗಾರರು ಈ ಬಾರಿ ಅಂಕಣದಲ್ಲಿ ನೋಡಿ ಬಿಟ್ಟು ಕೊಡದಂತಹ ಆಟಗಾರರು, ವಿಜಯವನ್ನು ಮಾತ್ರ ಕಂಡವರು. ಹಗ್ಗ ಜಗ್ಗಾಟದ ರಥಚಕ್ರಗಳು ಉರುಳುತ್ತಾ ಇದೆ ಇವತ್ತು ಕುಂಜತ್ತೂರಿನ ಮಂಡಲ್ಲಿ. ಆವೇಶಭರಿತವಾದ ಹೋರಾಟವಾಗಿದೆ. ಚಪ್ಪಾಳೆಗಳನ್ನು ಬರಬೇಕಿದೆ. ಇಲ್ಲಿ ಸ್ಪಷ್ಟವಾದ ಮುನ್ನಡೆ ಇಲ್ಲ, ಸ್ಪಷ್ಟವಾದ ಗೆಲುವುಗಳಿಲ್ಲ. ಯಾರಿಗೆ ಗೆಲುವು, ಯಾರಿಗೆ ಸೋಲು? ಈ ಬಾರಿ ಪ್ರಥಮ ಸೆಟ್ ಅನ್ನ ಗೆದ್ದುಕೊಂಡಿದೆ ತಂಡ ಟೌನ್ ಟೀಮ್ ಬೆರಿಪದವು. ನೋಡಿ ಅಲ್ಲಿ 480 kg ವಿಭಾಗದ ತಾಲೂಕು ಪಟ್ಟ ರಚನೆ ಆಗುತ್ತಾ ಇದೆ. ಚಾಮುಂಡೇಶ್ವರಿ ಪಾವೂರ್ ಎ ಆ್ಯಂಡ್ ಬಿ, ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ಎ ಆ್ಯಂಡ್ ಬಿ, ಆಂಜನೇಯ ಕಣ್ಣುತೀರ್ಥ ಎ ಬಿ ಸಿ, ನವೋದಯ ಮುಟ್ಟಂ ಎ ಆ್ಯಂಡ್ ಬಿ, ಚಾರಂದಾಯ ಫ್ರೆಂಡ್ ಸರ್ಕಲ್ ಅಶ್ವತ್ಥಪುರಂ ಎ ಆ್ಯಂಡ್ ಬಿ, ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಿರಿಯಾ. ನೋಡಿ ಇಲ್ಲಿ 12 ತಂಡಗಳು, 12 ತಂಡದ ಯಾರಾದ್ರೂ ಒಬ್ಬರು ಆಟಗಾರ ದಯವಿಟ್ಟು ಅಲ್ಲಿ ಸ್ಕೇಲ್ ಕೌಂಟರ್ ಬಳಿ ಹೋಗಿ, ನಮ್ಮ ತೀರ್ಪುಗಾರರು ಕಾಯ್ತಾ ಇದ್ದಾರೆ ತಾಲೂಕು ಪಟ್ಟ ರಚನೆ ಮಾಡಲಿಕ್ಕೆ, ದಯವಿಟ್ಟು ಸಹಕರಿಸಿ ಆದಷ್ಟು ಬೇಗನೆ. ಶಿವರಾಜ್ ಬಲ್ಕೋಟೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿವರಾಜ್ ಬಲ್ಕೋಟೆ, ಸುರೇಶ್ ಶೆಟ್ಟಿಯವರವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಟ್ಟು, ಹಾಗೆ ನಮ್ಮ ಗೌರವದ ಸಂಕೇತವಾಗಿ ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. അടുത്ത മത്സരത്തിന്റെ ടീമുകൾ തയ്യാറായി കണ്ടതാണ്. സുതേബള എ ആൻഡ് ടൗൺ ടീം ബെരിപദവും ബി തമ്മിലുള്ള പോരാട്ടമാണ്. ഈ മത്സരം വിജയിച്ചാൽ നേരെ കടക ഫൈനലിലേക്ക്, ಪರಾಜಯಪಟ್ಟಾൽ ഒരു ಅವಸರ കൂടി ഉണ്ട്. ಗೆದ್ದವರು ನೇರ ಫೈನಲ್ಗೆ ಸ್ವತ್ತವರಿಗೆ ಮತ್ತೆ ಅವಕಾಶಗಳಿರುವುದು ಗಮನಿಸಿಕೊಳ್ಳಿ. ಗೆದ್ದವರಿಗೆ ಸರಿಸುಮಾರು 10,000 ಅಲ್ಲದಿದ್ದರೆ 7,000
ಬಹುಮಾನ ಖಚಿತವಾಗಿರುತ್ತದೆ, ಗಮನಿಸಿಕೊಳ್ಳಿ. ಅಂದರೆ ವಿಜೇತರಿಗೆ ಇಲ್ಲಿ ಕಾಣಬಹುದು. ಮೊದಲ ಸ್ಥಾನಿಕರಿಗೆ 10,000ದೊಂದಿಗೆ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಿಗಳಿಗೆ 7,000 ಶಾಶ್ವತ ಫಲಕ, ತೃತೀಯ ಸ್ಥಾನಿಗಳಿಗೆ 5,000 ಜೊತೆಯಲ್ಲಿ ಶಾಶ್ವತ ಫಲಕ, ಚತುರ್ಥ ಸ್ಥಾನಿಗಳಿಗೆ 3,000 ಜೊತೆಯಲ್ಲಿ ಶಾಶ್ವತ ಫಲಕವಿರಬಹುದು. ಮತ್ತೆ ತಂಡಗಳು ಸಿದ್ಧತೆಯನ್ನು ಮಾಡುತ್ತಾ ಇದ್ದ. ಈ ಬಾರಿ ಸುತೆಂಬಳ್ಳ ಮತ್ತೆ ಯಾವ ರೀತಿಯಲ್ಲಿ ಗೆಲ್ಲಬಹುದು ಎಂಬ ತಂತ್ರಮಂತ್ರಗಳನ್ನ ಓಡಿಸಿಕೊಂಡು ಕಾಣಬಹುದು. ಪೃಥ್ವಿಯವರ ಸಾರಥ್ಯದಲ್ಲಿ ಬಂದ ತಂಡ ಮತ್ತೊಂದು ಕಡೆಯಲ್ಲಿ ಕಾಣುತ್ತಾ ಇದೆ. ರಂಜಿವ್ ಕೋಸಂಬಿ ಬೇತೂರುಪಾರ ಇವರ ಸಾರಥಿ, ಇವರ ನಿರ್ದೇಶನದಲ್ಲಿ ಬಂದಿರುವ ತಂಡ ಈ ಬಾರಿ ಟೌನ್ ಟೀಮ್ ಪೆರಿಪದವು. ಮಹಾಕಾಲಿ ಕ್ರೀಡಾ ಬಲಗದ ಶ್ರೀ ಪವನ್ ತೋಮಿನಾಡ್ ಅವರು ಬಂದಿದ್ದಾರೆ. ನಿಮಗೆ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪವನ್ ತೋಮಿನಾಡು ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಅತಜ ಸುದೆಂಬಳ್ಳ ಮತ್ತೆ ಸಿಟಿ ಧ್ವನಿ ಮೊಳಗಿಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇರಲಿ ಟೌನ್ ಟೀಮ್ ಪೆರಿಪದವು ಎ ತಂಡವಾದರೆ ಈ ಒಂದು ಅವಕಾಶದಲ್ಲಿ ಗೆಲ್ಲಲೇಬೇಕಾಗಿದೆ ದತ್ತಕೃಪಾ ಸುದೆಂಬಳ. ಗೆಲುವು ನಿಮ್ಮದಾಗಬೇಕಿದೆ. ಗೆದ್ದರೆ ಮತ್ತೊಂದು ಅವಕಾಶವಿದೆ, ಸೋತರೆ ಮತ್ತೆ ಮತ್ತೊಂದು ಸ್ಪರ್ಧೆಯೂ ಕೂಡ ಇದೆ. ಆದರೆ ಇತ್ತ ಕಡೆ ಟೌನ್ ಟೀಮ್ ಪೆರಿಪದವು ಗೆದ್ದರೆ ನೇರ ಫೈನಲಿಗೆ ಬಿಟ್ಟು ಕೊಡ್ತಾ ಇಲ್ಲ ಈ ಬಾರಿ ದತ್ತಕೃಪಾ ಸುದೆಂಬಳ. 18 അടവുകൾ വെട്ടിത്തെളിഞ്ഞ പൂർവീരന്മാർ നേർക്ക് നേരെ ഏറ്റുമുട്ടുമ്പോൾ ഇതാ പരാജയമെന്ന 4 അക്ഷരത്തെ മറന്ന വിജയമെന്ന 3 അക്ഷരത്തിന് വേണ്ടി ഉയർത്തിക്കെട്ടാൻ ഇതാ വീരും വാശിയുടെ പോരാടി വെന്നിക്കൊടി നാട്ടുന്ന പ്രജാപതികൾ തന്നെയാണ് കളിമൈതാനിയിൽ. വേണ്ടമങ്ങനിതാ സുധേമ്പയുടെ അരികിൽ നിന്ന വേണ്ടമങ്ങനിതാ വേണ്ടം ചവിട്ടി കയറുന്നുണ്ട്. അങ്ങനെതാ പിറകിലേക്ക് കയറുന്നുണ്ട് ഹീമ. ಟೌನ್ ಟೀಮ್ ಪೆರಿಪದವಂಗೆ ಲೇ ಬಾರಿ ಒಂದೇ ಒಂದು ಹೆಜ್ಜೆ ಬರಬೇಕಾಗಿದೆ. ಆಹಾ, ಅಂಕಣಕ್ಕಿಳಿಯುವಾಗ ಎದುರಾಳಿಗಳ ಆಟವನ್ನು ಅರಿತಿರಬೇಕು. ಆಹಾ, ಒಂದೇ ಒಂದು ಹೆಜ್ಜೆ, ಕಾಲುಗಳೆರಡು ಮುಂದಕ್ಕೆ, ಕೈಗಳೆರಡು ಮುಂದಕ್ಕೆ, ಒಂದೇ ಒಂದು ಹಿಡಿತ, ದೀರ್ಘ ಶ್ವಾಸದೊಂದಿಗೆ ಹಗ್ಗವನ್ನ ಅಪ್ಪಿ ಹಿಡಿದು ನಿಧಾನವಾಗಿ ಹಿಂದಕ್ಕೆ ಬರಬೇಕಿದೆ. ಮತ್ತೆ ಮತ್ತೆ ಬರುತ್ತಾ ಇದೆ, ಮತ್ತೆ ಬಲಶಾಲಿ ಆಗುತ್ತಾ ಇದೆ. ಆದರೆ ಇತ್ತ ಕಡೆ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲೇ ಬದಲಾವಣೆಯಾಗಬಹುದಾ ನೋಡ್ಲಿಕ್ಕಿದೆ. ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿ ಸ್ಪರ್ಧೆ. ನೋಡಿ ಇಲ್ಲಿ ಅಂಕಣದಲ್ಲಿ, ನೋಡಿ ಇಲ್ಲಿ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಂಜತ್ತೂರು ಆಯೋಜನೆ ಮಾಡಿದಂತಹ 390 kg ವಿಭಾಗದ ಅಂಡರ್ 19 ಆಟಗಾರರಿಗಿರುವಂತಹ ಪಂದ್ಯಾಕೂಟದ ಪ್ರಥಮ ಸೂಪರ್ ಸೆಮಿ ಸ್ಪರ್ಧೆಯಲ್ಲಿ 2 ತಂಡಗಳ ನಡುವೆ, ಬಲಶಾಲಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಬಾರಿ ಮತ್ತೆ ತಿರುಗಿ ಬೀಳುತ್ತಾ ನೋಡ್ಲಿಕ್ಕಿದೆ. ಸುದೆಂಬಳ ಮತ್ತೆ ಎಳೆಯುತ್ತಾ ನೋಡ್ಲಿಕ್ಕಿದೆ. ಬದಲಾವಣೆಗಳನ್ನ ಕಂಡು ಬರುತ್ತಾ ಇದೆ. ಆಹಾ, ಅತ್ತಾಯ್ತಾ ಹೋಗುತ್ತಾ ಇದೆ. ಪ್ರೇಕ್ಷಕರ ಚಪ್ಪಾಳೆಗಳು ಬೇಕಿದೆ. 1 ನಿಮಿಷ. ಮತ್ತೆ ರೋಚಕವಾಗುತ್ತಾ ಇದೆ. ಬಿಟ್ಟು ಕೊಡುತ್ತಾ ಇಲ್ಲ. ಬಿಟ್ಟು ಕೊಡದಂತ ಆಟಗಾರು ಗೆಲುವು ಎಂಬ 4 ಅಕ್ಷರವನ್ನ ಮರೆತು ಸೋಲು. ಈ ಬಾರಿ ಮತ್ತೆ ನೇರ ಟೌನ್ ಟೀಮ್ ಪೆರಿಪದವು ಈ ತಂಡ ನೇರ ಫೈನಲ್ ಹಂತಕ್ಕೆ ತಲುಪಿದೆ. ಹರೀಶ್ ಚೌಟ ದಯದಿದ್ದು ಮಿತ್ತ ಚಾವಟಿಗೆ ಬರೋದು ಬಂದು ವಿನಂತಿ ಬಂತಂದಲ್ಲ. ಹರೀಶ್ ಚೌಟ್ಯರೇ ಎಂಕಲ್ನ ನೆಂಬುದ ಕಾಣಿಕೆನೆ ಸ್ವೀಕಾರ ಮಾಡಬಹುದು. ಸುದೆಂಬಳ ಹರೀಶ್ ಚೌಟ ಕಲರಾಯಿ ಈ ಕ್ರೀಡಾಕೂಟಕ್ಕೆ ಬರ್ತದೆ ಮಲ್ಲ ಗೌರವ ಕಾಣುತ್ತಿದ್ದಾರೆ. ಹರೀಶ್ ಚೌಟ ಕಲರಾಗಿ ಎಂಕಲ್ನ ಪೆರಿಮೆದ ಪ್ರೀತಿದ ಉಡಲ್ದಿಂಜಿನ ಸೊಲ್ಮೆನ ಸದ್ದಾಯ್ತ ಮಲ್ತೊಂದಲ್ಲ. ಸಂತೋಷ್ ಕೋಟ್ಯನ್ ಸುದೆಂಬಳ ವಿರುದ್ಧವಾಗಿ ಟೌನ್ ಟೀಮ್ ಸಂತೋಷ್ ಕೋಟ್ಯನ್ ದಯದಿದ್ದಾರೆ ಮಿತ್ತ ಚಾವಡಿ ಬರೋಡು ಬೇರೆ ವಿನಂತಿ ಬಂದಲ್ಲ. ಎಂಕಲ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯೆ ಅಂಚನೆ ಬಲ್ಲದ ಸಂಡದ ಸದಸ್ಯರಾಗಿರಂಚನ ಸಂತೋಷ್ ಕೋಟ್ಯನ್ ದಯದಿದ್ದು ಈ ಮಿತ್ತ ಚಾವಟಿಗೆ ಬರೋಡು ಬಂದು ವಿನಂತಿ ಬಂತಂದಲ್ಲ. ಬನ್ನಿ, ಸುದೆಂಬಳ ವಿರುದ್ಧವಾಗಿ ಟೌನ್ ಟೀಮ್ ಪೆರಿಪದವು
ನೋಡಿ ಸುದೆಂಬಳ ಎ ವಿರುದ್ಧವಾಗಿ ಟೌನ್ ಟೀಮ್ ಬೇರಿಪದವು. ಇಲ್ಲಿ ಗೆದ್ದವರು ಮುಂದೆ ದ್ವಿತೀಯ ಸೆಮಿಫೈನಲ್ ಆಡುವುದಕ್ಕೆ, ಸೋತವರು 4ನೇ ಸ್ಥಾನಿಕರಾಗಿ ಉಳಿಯಬಹುದು. ಗೆದ್ದವರು ದ್ವಿತೀಯ ಸೆಮಿಫೈನಲ್ ಆಡುವುದಕ್ಕೆ, ಸೋತವರು 4ನೇ ಸ್ಥಾನಿಕರಾಗಿ ಉಳಿಯಬಹುದು. ಈ ಒಂದು ಸ್ಪರ್ಧೆ ಆದ ತಕ್ಷಣ ಮುಂದೆ ಮಹಿಳಾ ವಿಭಾಗದ ಪ್ರಥಮ ಸೂಪರ್ ಸೆಮಿ ನಡೆಯಲಿಕ್ಕಿದೆ. ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ കൊടിയേരി കണ്ണൂർ ತಂಡಗಳ ನಡುವೆ ಮೊದಲ ಸೂಪರ್ ಸೆಮಿ. ഈ മത്സരം കഴിഞ്ഞാൽ അടുത്തതാ ലേഡീസ് ആദ്യ സൂപ്പർ സെമി മത്സരമാണ്. ആഞ്ജനേയ അതുപോലെ തന്നെ കണ്ണൂർ തമ്മിലുള്ള പോരാട്ടമായിരിക്കും ഈ മത്സരം കഴിഞ്ഞാൽ. ಆಂಜನೇಯ ತಂಡದ ಸದಸ್ಯರಾದ ಕಿರಣ್ ಬಕಾಸುರ ಜಾತಿಯದು ಮಿತ್ತ ಚಾವಡಿಗೆ ಬರಡು ವಿನಂತಿ ಮಾಡ್ತಂದಲ್ಲ. ಅಂಚನೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಟಗ್ ಆಫ್ ವಾರ್ ತಂಡದ ಸದಸ್ಯ ನಂಚಿನ ಸೀಮಾ ದಯದಿ ಮಿತ್ತ ಚಾವಡಿಗೆ ಬರಡು ಬರಡು ವಿನಂತಿ ಮಾಡ್ತಾರೆ. ಲೈಟ್ 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 ಪಾಡ್ಲಗೆ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಬಲ್ಲದ ತಂಡದ ಸದಸ್ಯ ಸ್ನೇಹ, ಪ್ರೀತಿ, ಪ್ರಿಯಾ, ಮೇಘ, ಪ್ರಣಾಮಿ, ರೋಶಿನಿ, ದಯಾವತಿ, ನಮಿತಾ, ಸ್ವಾತಿ, ಶ್ವೇತಾ, ದೀಕ್ಷಾ, ಅದಿತಿ, ಅಮಿತಾ, ಶ್ರಾವ್ಯ, ಹರ್ಷಿತಾ. ನೋಡಿ ಅಲ್ಲಿ ಹಲೋ 480 kg ಭಾಗದ ತಳುಕು ಬಟ್ಟೆ ರಚನೆ ಆಗುತ್ತಾ ಇದೆ. 12 ತಂಡದ ಯಾರಾದರೂ ಒಬ್ಬೊಬ್ಬರು ಆಟಗಾರರು ಹೋಗಿ ಅಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಹೋಗಿ, ತಳುಕು ಬಟ್ಟೆ ರಚನೆ ಆಗಬೇಕಿದೆ. ಇನ್ನು ಕೇವಲ 4 ಸ್ಪರ್ಧೆಯ ಬಳಿಕ ನಮ್ಮ ಸ್ಪರ್ಧೆ ಆರಂಭಗೊಳ್ಳಬೇಕಿದೆ. ದಯವಿಟ್ಟು ಅವಾಗ ತಾನೇ 12 ತಂಡಗಳ ಹೆಸರನ್ನ ಸಂಧ್ಯಾ ಓದಿ ಹೇಳಿದ್ದೇನೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮಹಾಲಿಂಗೇಶ್ವರ ತಂಡದ ಪೂರ್ವ ಸದಸ್ಯರಣಗಳು ಮೆತ್ತಿಲೆ ತಂದುಲ್ಲ ಶೋಭಾ ಶೆಟ್ಟಿ, ಅಪೂರ್ವ, ಸುನೀತಾ, ಶೀತಲ್, ತನುಜಾ, ಸುಪ್ರೀತಾ, ಪುಷ್ಪಾವತಿ, ಲೇಖಿತಾ, ನಿಕ್ಷಿತಾ, ಶಕುಂತಲ, ಸುಸ್ಮಿತಾ, ಹರ್ಷಿತಾ, ಶ್ರಾವ್ಯ, ಅಮಿತಾ, ಅದಿತಿ, ದೀಕ್ಷಾ, ಶ್ವೇತಾ, ಸ್ವಾತಿ, ನಮಿತಾ, ದಯಾವತಿ, ರೋಶಿನಿ, ಪ್ರಣಾಮಿ, ಮೇಘ, ಪ್ರಿಯಾ, ಪ್ರೀತಿ, ಸ್ನೇಹ, ಸಂಧ್ಯಾ, ಸೀಮಾ ಇಂಚ ಮಕ್ಕಳು ಮಾತೆಲ್ಲ ಎತ್ತಿರಡ ದಯದಿದ್ದು ಮಿತ್ತ ಚಾವಡಿಗೆ ಬರಡು ಪಡೆದು ವಿನಂತಿ ಮತ್ತೊಂದಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ನಮ್ಮ ಹಗ್ಗದ ತಂಡದ ಸದಸ್ಯರುಗಳು. ಎಸ್ ನೋಡಿ, ಅಲ್ಲಿ 480 kg ಭಾಗದಲ್ಲಿ ಭಾಗವಹಿಸುವಂತಹ ತಂಡದ ಹೆಸರನ್ನು ಆವಾಗ ಓದಿ ಹೇಳಿದ್ದೇನೆ. 12 ತಂಡಗಳು. ದಯವಿಟ್ಟು ಯಾರಾದರೂ ಒಬ್ಬರಾಗಿ ಅಲ್ಲಿಗೆ ಹೋಗಿ ಅಂತೆ, ಒಂದು ತಂಡದಿಂದ ಒಬ್ಬರು. ನೋಡಿ ಅಲ್ಲಿ ನಮ್ಮ ಕಿಶಾನ್ ಅಣ್ಣನವರು ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ತಲುಕು ಪಟ್ಟಿ ರಚನೆ ಆಗಬೇಕಿದೆ. ಈ ಒಂದು 2-3 ಸ್ಪರ್ಧೆಗಳು ಮುಗಿದ ತಕ್ಷಣ ಆ ಒಂದು ಸ್ಪರ್ಧೆಯನ್ನು ಆರಂಭಗೊಳಿಸ್ತಾ ಇದ್ದೇವೆ. ಡಿಜೆ ಇಡಿಎಂ ಟ್ರಾನ್ಸ್. KA 19 ML 9282 ಒಂದು ಕಾರು. ಇದು ಹಲವಾರು ಉಳಿದ ವಾಹನಗಳಿಗೆ ತಡೆಯನ್ನು ಉಂಟು ಮಾಡ್ತಾ ಇದೆ. ದಯವಿಟ್ಟು ಈ ಕಾರನ್ನು ಅಲ್ಲಿಂದ ತೆರವು ಮಾಡಬೇಕಾ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರಿನ ನಂಬರ್ KA 19 ML 9282. ದಯವಿಟ್ಟು ಗಮನಿಸಿ, ಈ ಕಾರಿನ ಮಾಲಕರು ದಯವಿಟ್ಟು ಆ ಕಾರನ್ನು ಅಲ್ಲಿಂದ ತೆರವು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಲೇಡೀಸ್ ವಿಭಾಗದ ಮೊದಲ ಸೂಪರ್ ಸೆಮಿಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಅಂಡ್ ಕಣ್ಣೂರ ಕೊಡಿಯೇರಿ ಕಣ್ಣೂರ್ ತಂಡಗಳು ಪ್ರಥಮ ಸೂಪರ್ ಸೆಮಿ ಆಡುವುದಕ್ಕೆ ಸಿದ್ಧತೆಯನ್ನು ನಡೆಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಆವೇಶ ಸುಂದರವಾಗುವ ಆದಿಸೆಟ್ ಹೋರಾಟಂ DK ಬ್ರದರ್ಸ್ ಅಂಡ್ ടൗൺ ടീം പേരിപ്പതവ BK ബ്രദേഴ്സിന് അനുകൂലമാകുന്ന പോരാട്ടം. ആദ്യമേ പിടിച്ചെടുത്ത് കമ്പ വലിച്ചു മുറുക്കിയെടുക്കുന്ന സമയങ്ങൾ ഇനിയുമേറെ ദൂരം പോകാനില്ലെന്നുള്ള നിലയിലേക്ക് എത്തുമ്പോൾ ടൗൺ ടീം പേരിപ്പതവ പിടിച്ചെടുക്കാം. വട്ടമൊന്ന് ചേർത്ത് പിടിച്ച് പിറകിലേക്ക് മെല്ലെ മെല്ലെ പിടിച്ചെടുക്കാം.
ಸುನೀತಾ ದಯವಿಟ್ಟು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಶೋಭಾ ಶೆಟ್ಟಿಯವರು ಅವರಿಗೆ ಒಂದು ಶಾಲನ್ನು ಹೊದಿಸಿ ನಂಬಿನ ಕಾಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿ. ಸುನೀತಾ ಅವರಿಗೆ ಅದೇ ರೀತಿ ಶೀತಲ್ ಅವರು ಮುಂದೆ ಬರಬೇಕು. ಶೀತಲ್ ಅವರು ಮುಂದೆ ಬರಬೇಕು. ಶೀತಲ್ ಅವರಿಗೆ ಶೋಭಾ ಶೆಟ್ಟಿಯವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಹಾಗೆ ಶಾಲನ್ನು ಹೊದಿಸಿ ಗೌರವಿಸಿದ್ದಾರೆ. ತನುಜ ಅವರು ಮುಂದೆ ಬರಬೇಕು ವಿನಂತಿಸಿಕೊಳ್ತಿದ್ದೇನೆ. ತನುಜ ಅವರಿಗೆ ನೆನಪಿನ ಕಾಣಿಕೆಯನ್ನು ಗೌರವಿಸಿದ್ದಾರೆ ಶೋಭಾ ಶೆಟ್ಟಿಯವರು. ಸುಪ್ರೀತಾ ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲ್ ಹೊದಿಸಿ ಅವರನ್ನು ಗೌರವಿಸಿದ್ದಾರೆ. ನಮ್ಮ ಮಹಾಲಿಂಗೇಶ್ವರ ಹಗ್ಗದ ತಂಡದ ಸದಸ್ಯರು ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳಲ್ಲಿ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಹಲವಾರು ಕ್ರೀಡಾಕೂಟಗಳಲ್ಲಿ ಬಹುಮಾನ ಪಡೆಯಲಿಕ್ಕೆ ಕಾರಣೀಕರ್ತರಾಗಿರುವಂಥ ನಮ್ಮ ತಂಡದ ಸದಸ್ಯರುಗಳನ್ನು ಗೌರವಿಸಲಿಕ್ಕೆ ನಮಗೆ ಹೆಮ್ಮೆಯಾಗ್ತಾ ಇದೆ. ಅವರಿಗೆ ಶ್ರೀ ಮಹಾಲಿಂಗೇಶ್ವರ ದೇವರು ಆಯುರಾರೋಗ್ಯ ಸಮೃದ್ಧಿಯನ್ನು ಕರುಣಿಸಲಿ. ಹಾಗೆಯೇ ಇನ್ನಷ್ಟು ಇಂತಹ ಕ್ರೀಡಾಕೂಟಗಳಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ಪಾಲ್ಗೊಳ್ಳುವಂತಾಗಲಿ ಅಂತೇಳಿ ಹಾರೈಸ್ತಾ ಸುಪ್ರೀತಾ ಅವರು ಮುಂದೆ ಬಂದಿದ್ದಾರೆ. ಪುಷ್ಪಾವತಿ ಅವರು ಈ ಒಂದು ಸ್ಪರ್ಧೆಯಲ್ಲಿ ಮತ್ತೆ ದತ್ತಕೃಪಾ ಸುತೇಂಬಳ್ಳ ಪುಷ್ಪಾವತಿ ಬಿ ತಂಡ ದ್ವಿತೀಯ ಸೆಮಿಫೈನಲ್ಗೆ ಹೆಜ್ಜೆಯನ್ನಿಟ್ಟಿದೆ. ಅಂದರೆ ಪುಷ್ಪಾವತಿಯವರು ಲೇಖಿತಾ और ಲಿಖಿತಾ ಓಕೆ ಸಾರಿ ಲಿಖಿತಾ ಅವರಿಗೆ ನಿಕ್ಷಿತಾ ಲೇಡೀಸ್ ದ ಫಸ್ಟ್ ಸೂಪರ್ ಸೆಮಿ ಆಂಜನೇಯ ಕಣ್ವಾ ತೀರ್ಥ ಅವರುತ್ತಾಯ ಮತ್ತೊಂದು ಕಡೆಯಲ್ಲಿ ನಿಕ್ಷಿತಾ കണ്ണൂർ വരേണ്ടതാണ്. അങ്ങനെ ടൂർണമെന്റിന്റെ ആദ്യ സൂപ്പർ സെമിഫൈനൽ മത്സരത്തിൽ രണ്ട് കരുത്തരായ ടീമുകൾ തന്നെയാണ് കളി മൈതാനിലേക്ക് നടന്ന് കയറി വരുന്നുണ്ട്. ശകുന്തള സൂപ്പർ സെമി ಮುಂದಕ್ಕೆ ಶಕುಂತಲ ಇಲ್ಲ ಸುಶ್ಮಿತಾ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲೇ STP ತಲ್ಲಪಾಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ತಾವುಗಳು ಕೂಡ ಸಿದ್ಧತೆ ನಡೆಸುವಂತೆ ಹರ್ಷಿತಾ ಕುಡಪಲ್ ತಡ್ಕ ಸುಸ್ಮಿತಾ ಇದ್ದಾರಾ? ಹರ್ಷಿತಾ ಕುಡಪಲ್ ತಡ್ಕ. ಶ್ರಾವ್ಯ ಮುಂದಕ್ಕೆ ಶ್ರಾವ್ಯ ಅವರಿಗೆ ಇಲ್ಲ. ಅಮಿತಾ ಲೈಟ್ ಮಾಡಲಣ್ಣ. ಅಮಿತಾ ಕೆಜೇರ ಬತ್ತಿಜೇರ ರೆಡಿ. ಅದಿತಿ, ದೀಕ್ಷಾ, ಶ್ವೇತಾ, ಸ್ವಾತಿ ಅವರಿದ್ದಾರಾ? ಓಕೆ, ಸ್ವಾತಿ ಅವರಿದ್ದಾರೆ. ನಮಿತಾ, വിജയിച്ചാൽ ഫൈനലിലേക്ക് കടക്കാം. മറിച്ച് പരാജയപ്പെട്ടാൽ മറ്റൊരു മത്സരം കൂടി ഉണ്ട്. ദയാവതി ദയാവതി ಮತ್ತೆ ಸಿಟಿ ಧ್ವನಿ അങ്ങനെ ഇതാ ರೋಶ್ನಿയുടെ ആദ്യ പോരാട്ടത്തിൽ ഒരു ഭാഗത്തു നിന്നേക്കൊന്നോ കണ്ണൂർ വരവാകത്ത് നിൽക്കുന്ന ആഞ്ജനേയ കണ്ണൂർ തീർത്ഥ തമ്മിലുള്ള പോരാട്ടമാണ് പ്രിയമുള്ളവരെ. പ്രണാമി. മനോഹരമായ സുന്ദരമായ മത്സരമാണ് കാണുന്നത്.
യെസ് ഒരൊറ്റപ്പെടുത്തമല്ല പിറകിലേക്ക് വരിക. പ്രണാമി. യെസ് വിട്ടുകൊടുക്കാതെ പോരാളികൾ ഇതാ കളി മൈതാനയിൽ. ആരാർക്ക് വിജയം ആരാർക്ക് പരാജയം എന്നറിയേണ്ടതുണ്ട്. ഇതാ ഇവിടെ ഇതാ യെസ് അങ്ങനെ ഇതാ വിട്ടുകൊടുക്കാതെ നൽകുന്ന പോരാളികൾ തന്നെയാണ് കളി മൈതാനയിൽ. ದೀಕ್ಷಾ ಅವರು ഒരു ഭാഗത്ത് കണ്ണൂർ മറുഭാഗത്ത് ഇവിടെ ഇതാ ആഞ്ജനേയ കണ്ണുതീർത്ത തമ്മിലുള്ള പോരാട്ടമാണ്. കരുത്താർജിച്ച് പെൺപുലികൾ മുറുകെ പിടിച്ചു വലിക്കുന്ന സമയങ്ങൾ. മേഘ മൈക്ക് വോളിയം പ്ലീസ്. മൈക്ക് അപ്പ് ബ്രോ ഡിജെ ബ്രോ. കോച്ച് ഒരാൾ മാത്രം കോച്ച് കൊടുക്കാൻ പാടുള്ളൂ. നേരത്തെ തന്നെ അറിയിച്ചിട്ടുണ്ട്. ഡൗൺ ആയി നേരത്തെ തന്നത് പ്രിയ. യെസ് ആദ്യ പിടിക്കുന്ന കമ്പ വലിഞ്ഞു മുറങ്ങണ കമ്പ ഒരൊറ്റപ്പെടുത്തമല്ല പിറകിലേക്ക്. ആഹാ കരുത്ത് കൊണ്ട് കാൽപ്പനയ്ക്ക് തീർക്കാൻ കമ്പവേലിക്കോട്ടെ പ്രജാപതികൾ തന്നെയാണ് മൈതാനയിൽ. സുപ്രീമുള്ളവരെ കരുത്തിൽ പിടിമുറുക്കാനുള്ള ആവേശങ്ങൾ ആകാശം നീരുമ്പോ പോലും ആവേശങ്ങൾ കത്തിപ്പറത്തി പൊന്നും പോരാട്ടത്തിന്റെ പ്രകടനങ്ങൾ കാഴ്ചവെക്കാൻ കായിക കരുത്തുമായിട്ട് കണ്ണൂരിന്റെ കൺപുലികൾ ആടിയാടി തീർത്ത പോരാട്ടത്തിന്റെ അതിർവരമ്പുകൾ വേദിക്കാതെ പിടിവിട്ട ആദ്യ മത്സരം. ആഹാ എന്താ മത്സരം. പവർ ആവേശമുജ്വലമാകുന്ന മത്സരങ്ങൾ സമ്മാനിക്കുന്നുണ്ട് പ്രിയമുള്ളവരെ. വനിതാ പോരാട്ടത്തിൽ നിറഞ്ഞു കളിക്കുന്ന രണ്ട് ടീമുകൾ. ಸಂತೋಷ್ ಕೋಟ್ಯಾನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಿದ್ದೇನೆ. ಸಂತೋಷ್ ಕೋಟ್ಯಾನ್. ಸ್ನೇಹ ಗಾಂಡೆ ಸಂತೋಷ್ ಕೋಟ್ಯಾನ್ ಒಲಿತ್ತಿದ್ದಲ್ಲ ಮೆತ್ತ ಚಾವಟಿಗೆ ಬರಡು ಬಂದು ವಿನಂತಿ ಮತ್ತೊಂದಲ್ಲ. ಸ್ನೇಹ ಗಾಂಡೆ ಸ್ನೇಹನ ಸಂಧ್ಯಾ ಸಂಧ್ಯಾ ಐಡ್ಬಕ ಸೀಮಾ. ಅವಳು ಸ್ನೇಹಾಗ ಅಂಡತ್ತೆ ಸ್ನೇಹಾಗ ಸೊಲಮೇಲು ಎಂಕಲ್ನ ಮಹಾಲಿಂಗೇಶ್ವರ ಬಲ್ಲದ ತಂಡದ ಒಂಜಿ ಪೂರ ಈ ಕ್ರೀಡಾಪಟು ನಕಲೆಗೆ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಈ ಒಂಜಿ ಮೂಲೊಂಜಿ ಭಾರಿ ಒಂಜಿ ಸ್ಪೆಷಲ್ ಒಂಜಿ ಎಂಕಲ್ನ ನೆಂಪು ದಕ್ಕಾನಿಕೆ ಕೊರೊಂದಲ್ಲ ಎಂಕಲ್ನ ಆತ್ಮೀಯರಂಚನ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯರಲ್ಲ ಅಂಚನೆ ಮಲ್ಲ ಡೋನರ್ಲಾದಪ್ಪನ ಅಂಚನೆ ಎಂಕಲ್ನ ಪ್ರೀತಿದ ಬಾಲಕೃಷ್ಣನ ಮಗಲ ದ್ರಿಯಾ ಮೇರೆಗೆ ಒಂಜಿ ನೆಂಪು ದಕ್ಕಾನಿಕೆಯನ್ನು ಕೊರದು ಗೌರವಿಸೊಂದಲ್ಲ ಅವರ ಜೋರಾಯಿನ ತಾಟಿಗೆ ನಿಖಲು ಮಾತೆಲ್ಲ ಕೈ ಕೊರಡು ಪಂಡದ ವಿನಂತಿ ಮಂತೊಂದಲ್ಲ ಓಲ್ಲ ದ್ರಿಯಾ. ಎಸ್ ತಾಟಿದ ಸೌಂಡ್ ಕೇವಣಿಜಿ ಅವರ ತಾಟಿ ಇಂಚಿ ಕೊರಲೆ ಈ ಬಾಲೆಗೆ ಎಂಕಲೆ ಕೊರೊಡ್ಚಿನಿಕಲು ಈ ಬಾಲೆಗೆ ಒಂಜಿ ಕೊರಲೆ ಅಂಚನೆ ಯಶಿಕ ಬರಡು ಪಂಡದ ವಿನಂತಿ ಮಂತೊಂದಲ್ಲ ಓಲರ್ ಯಶಿಕ ಮಿತ್ತ ಬರಡು ಕಣ್ಣ ದೈದಿದ್ದು ಕಣ್ಣ ಬೇರೆ ಇತ್ತೆರಡ ದೈದಿದ್ದು ಮೆತ್ತಿ ಬರಡು ಬಂದ ಮೆತ್ತ ಚಾವಡಿ ಬರಡು ವಿನಂತಿ ಬಂದೊಲ್ಲ ಕಣ್ಣ ಸನತ್ ಯಾನೆ ಕಣ್ಣ ದೈದಿದ್ದು ವೇದಿಕದ ಮೆತ್ತಿ ಬರಡು ಬಂದ ವಿನಂತಿ ಮತ್ತೊಂದಲ್ಲ ಓಲಿತ್ತಂಡಲ್ಲ ಅಂಚನೆ ಎಕಡ್ದಿಂಚ ಲೆತ್ತೊಂದುಲ್ಲೆ ನಮ್ಮ ಸಂತೋಷ್ ಕೋಟ್ಯಾನ್ರು
ಎಂಕಲ್ನ ಮಿತ್ತ ಚವಾಡಿ ಬರೋಡು ಬರೆದ ವಿನಂತಿ ಬಂತಂದ್ರೆ ಓಲ್ಲರು ಮೂಲೆ ಓಲ ತಿರುಗೊಂದುಲ್ಲರಿಗೆ ದಯದಿ ಮಿತ್ತ ವೇದಿ ಚಾವಟಿಗೆ ಬರೋಡು ಬಂದು ವಿನಂತಿ ಬಂತಂದುಲ್ಲ ಹರ್ಷಣ್ಣ ಅಲ್ಪ ನಮ್ಮ ವನಸತೆನಸ ಬಾಕಿ ಆತನಿಗೆ ಒಂಚೂರು ನಮ್ಮ ಜನಕ್ಕೆ ಲಕ್ಕದ ಗೊರ್ಲೆ ಪಾಪ ಈರು ಬಂಡರಿಗೆ ಆ ಕಡೆ ಮುಗಿದಿನ ಬಂಡದ ಇಜ್ಜಿ ಮುಗಿದಜ್ಜಿ ಬೋಡಿತನ ತುಂಡಿಗೆ ಹಲೋ ಸಾರಿ ಅವು ಬಂಡ ಮುಗಿತಿನತ್ತಿಯೇ ಪರೋಟ ಮಾತ್ರ ಮುಗಿತೇನೆ ಅಂಚ ಪಂಡೇರು ಒಂದು ಜನ ಬರ್ತದೆ ಐಟಮ್ ನನ್ನೆಲ್ಲ ಉಂಡು ಇಡ್ಲಿ ಬಾಕಿ ಉಂಡು ರೊಟ್ಟಿ ಉಂಡು ಸುಕ್ಕ ಬಾಕಿ ಉಂಡು ನಮ್ಮ ಅಜಿತ್ ಸರ್ ಮನಸ್ಸು ಮಲ್ತಿದ್ದಾರ ಅಂಡ ಹಾರಿಯ ಕಡೆ 10 ನಿಮಿಷ ಉಂತಾನೆ ಹೋದ ಮನಸ್ಸು ಪ್ರವೀಣ್ ಹೊಸಮನೆ ಪ್ರವೀಣ್ ಶೆಟ್ಟಿ ಹೊಸಮನೆ ಅದೇ ಇದು ಮಿತ್ತ ಚಾವಟಿಗೆ ಬರೋಡು ವಿನಂತಿ ಬಂತಂದುಲ್ಲ ನಮ್ಮ ಕನ್ನ ಸನತ್ 480 kg ವಿಭಾಗದ ತಾಲೂಕು ಪಟ್ಟಿ ರಚನೆಯಾಗಿದೆ ಮೊದಲ ಸ್ಪರ್ಧೆಯಲ್ಲೇ ಕಾಣಬಹುದು ಸಿರಿಯ ವಿರುದ್ಧವಾಗಿ ಮುಟ್ಟಂ ಎ ಕನ್ನ ಸನತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ತಂಡವನ್ನು ಮುನ್ನಡೆಸಿದಂತಹ ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಈ ಹಗ್ಗದ ತಂಡವನ್ನು ಮುನ್ನಡೆಸಿದಂತಹ ರವಿಯನ್ನ ಒಂದು ಫೋಟೋ ಶೂಟ್ಗೆ ಬೇಕಾಗಿ ಬರಬೇಕು. ಸಂತೋಷ್ ಮತ್ತು ಪ್ರವೀಣ್ ಈ ತಂಡವನ್ನು ಮುನ್ನಡೆಸಿದಂತಹ ಅದಕ್ಕೆ ನೇತೃತ್ವ ಸೂಪರ್ ಸೆಮಿ ಮತ್ಸರಮಾಡ ರವಿ ಶೆಟ್ಟಿಯವರು ಸಂತೋಷ್ ಅವರು ದಯವಿಟ್ಟು ವಿನಂತಿಸಿಕೊಳ್ತಿದ್ದೇನೆ. ಸಂತೋಷ್ ಆಂಜನೇಯ ಕಣ್ಣೋತಿರ ತಮಿಳ್ ವಿಜಯ್ ಚಾಲನೆ ಕಡಕ ಫೈನಲ್ ಲೇಕ ಪ್ರವೀಣ್ ಮೇಲೆ ಬನ್ನಿ. ಪ್ರವೀಣ್ ಅಣ್ಣ ಪ್ರವೀಣ್ ಮಿತ್ತು ಬಲೆ ಪಣ್ಣು ಮಿತ್ತು ಬಲೆ ಒಂಜಿ ಫೋಟೋ ಶೂಟ್ ಬೇಕಾಗ അടുത്ത മത്സരത്തിന് വേണ്ടി തയ്യാറായി നൽകേണ്ടതാണ് SDPA തലപ്പാടി എ ആൻഡ് ഫ്രണ്ട്സ് കൊല്ലമേ കാസർഗോഡ്. ಸಂತೋಷ್ ಕೋಟ್ಯಾನ್ ರೆಡಿ ಸಂತೋಷ್ ಕೋಟ್ಯಾನ್ ದಯವಿಟ್ಟು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿದ್ದೇವೆ. സെക്കൻഡ് സെറ്റ് പ്രിയമുള്ളവർ, ആദ്യ സെറ്റിൽ പ്രൗഢമായിട്ട് കളി മികവ് കാഴ്ചവെച്ച ആഞ്ജനേയ കണ്ണുനീർത്ത് പിടിച്ചു വലിച്ചെടുത്ത സെറ്റ്. രണ്ടാം സെറ്റിൽ കൊടിയേരിയുടെ കണ്ണൂരിന്റെ പെൺപുലികൾ കണ്ണൂരിന്റെ താണ്ഡവ നടനൃത്തത്തിൽ കായിക കളിക്കളറിൽ എന്നുമെന്നും പോരാട്ടങ്ങൾ വിതച്ചപ്പോൾ ആവേശം കാഴ്ചവെച്ചവന്മാർ പിടിവിടാതെ പിടിച്ചെടുത്ത് കമ്പയെ ചോർത്ത് പിടിച്ച് കണ്ണു തീർക്കുക ആഞ്ജനേയന്റെ കായിക കരുത. കൊടിയേരിയുടെ ഇടത്തു നിന്നും കൊച്ചപ്പിരിക്കൊള്ളുന്ന കായിക പ്രേരണയും ആവേശം സുന്ദരം. ആവേശസുന്ദരമായിട്ട് ആകാശത്തിൽ ഇതുപോലും ആവേശങ്ങൾ കത്തിപ്പടർത്താൻ കൽപ്പുള്ള രണ്ടാം സെറ്റ. കരുത്ത പിടിച്ചു മുറുക്കാനുള്ള കരുത്ത. പിടിവിടാതെ ചേർത്ത് വെച്ച് കമ്പക്കയം. ഇനി വേറെ ദൂരമില്ല. കളി മാറുമോ മറയുമോ? ಎಂದರೆ ಬಗ್ಗೆ ಆಹಾ ಮೊದಲ ಸೆಟ್ ಅನ್ನು ವಿಜಯ ಮಾಡಿದಂತ ಆಂಜನೇಯ ಕಣ್ಣು ತೀರ್ಥ. ಎರಡನೇ ಸೆಟ್ಗೆ ಕೋಡಿಯೇರಿ ಕಣ್ಣೂರು. പിടിവിടാതെയുള്ള പെൺതാരങ്ങൾ എന്താ കളി വിടുന്നില്ല. പിന്നെയും ആഞ്ജനയുടെ കായിക കരുത വലിച്ചെടുക്കുന്ന പോർക്കാല കുട്ടങ്ങളെ പോലെ ಈಗ ಆಂಜನೇಯ ಕಣ್ಣು ತೀರ್ಥ ಫೈನಲ್ ಪ್ರವೇಶ. ಸಂತೋಷ್ ಕೋಟ್ಯಾನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಉಡುಪಿ ನಿಮಗಾಗಿ ನಾವು
ಕಾಯ್ತಾ ಇದ್ದೇವೆ. ಕಾಸರಗೋಡು ವೇದಿಕೆಯಲ್ಲಿ ಗೌರವಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಮಹಾಲಿಂಗೇಶ್ವರ ಹಗ್ಗದ ತಂಡದ ಸದಸ್ಯರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ಮುನ್ನಡೆಸುವಲ್ಲಿ ನಮಗೆ ಸಹಕಾರ ನೀಡಿದಂತಹ ನಮ್ಮ ಸಂತೋಷ್ ದಯವಿಟ್ಟು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೋಲ್ಯೂಮ್ ಇಲ್ಲ, ವೋಲ್ಯೂಮ್ ಕೊಡು. ಹಲೋ 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 ಟೆಶಪ್ 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 ಟೆಶ್ ಅಪ್ ಅಪ್ ಟೆಶಪ್ ಟೆಶಪ್ ടഷപ്പ് 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 വോളിയം തന്നെ ബേസ് വേണ്ട വോളിയം കൂടി വോളിയം അപ്പ് ബേസ് ഡൗൺ വോളിയം ടപ്പ് ടപ്പ് അപ്പ് അപ്പ് ടഷ് ഹലോ നോട്ട് റെഡി ടഷ് ഹലോ. ಬಹಳ ಸುಂದರವಾದಂಥ ಒಂದು ಕ್ಷಣ. ಉಡುಪಿ ಮಹಾಲಿಂಗೇಶ್ವರ ತಂಡವನ್ನ ದಕ್ಷಿಣ ಕನ್ನಡ, ಕಾಸರಗೋಡು ಹಾಗೂ ಉಡುಪಿ ಜಿಲ್ಲೆ ಹಾಗೂ ವಿಶೇಷವಾಗಿ ಮುಂಬೈ ತನಕ ತಂಡವನ್ನು ಕರ್ಕೊಂಡು ಹೋಗಿ ಅದಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ತಂಡದ ಸದಸ್ಯರಿಗೆ ಗೌರವವನ್ನು ನೀಡುತ್ತಿರುವಂಥ ಒಂದು ಸಂತೋಷದ ಕ್ಷಣ. ಈ ತಂಡವನ್ನು ಮುನ್ನಡೆಸಿದಂತಹ ರವಿ ಶೆಟ್ಟಿಯವರು, ಹಾಗೆ ಸಂತೋಷ್ ಕೋಟ್ಯನ್, ಪ್ರವೀಣ್ ಶೆಟ್ಟಿ ಹೊಸಮನೆ ಹಾಗೂ ಇನ್ನಿತರ ಎಲ್ಲ ತಂಡ ಸದಸ್ಯರುಗಳು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಟಷಪ್ ನಿತೇಶ್ ಶೆಟ್ಟಿಯವರು ದಯವಿಟ್ಟು ಅವರೆಲ್ಲರಿಗೆ ಶಾಲನ್ನು ಹೊದಿಸಿ ಮೊದಲಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಅದಾದ ಮೇಲೆ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಎಲ್ಲ ಚಿತ್ರಪಟಗಳನ್ನು ಗೌರವಿಸಬೇಕಾಗಿ ವಿನಂತಿ. ಈ ಸ್ಪರ್ಧೆ ಮುಗಿದ ತರುವಾಯ ಅಂಡರ್ 19 ಫೈನಲ್ ಸ್ಪರ್ಧೆಗೆ ಟೌನ್ ಟೀಮ್ ಬೇರಿ ಪದವಿಯೇ ದತ್ತಕೃಪಾ ಸುದೆಂಬಳವಿ ತಂಡಗಳು ಸಿದ್ಧವಾಗಿರುವಂತೆ, ಜೊತೆಗೆ ನಮ್ಮ ಸಂಘಟಕ ಸಮಿತಿಯ ಸಕ್ರಿಯ ಸದಸ್ಯರು ಅಧ್ಯಕ್ಷರ ಜೊತೆಯಾಗಿ ಸಿದ್ಧವಾಗಿರುವಂತೆ. ಲೈಟ್ ಆನ್. ಟಷಪ್ ಟಷ್ ಹಲೋ ಟೌನ್ ಟೀಮ್ ಬೇರಿ ಪದವಿಯೇ ದತ್ತಕೃಪಾ ಸುದೆಂಬಳವಿ ಮೆನ್ಸ್ ಕೆಟಗರಿ ಅಂಡರ್ 19 390 kg ಫೈನಲ್ ಮ್ಯಾಚ್ಗೆ ಸಿದ್ಧವಾಗಿರಬೇಕು. ಜೊತೆಗೆ ನಮ್ಮ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ನಿತೇಶ್ ಶೆಟ್ಟಿ ಅವರು ನಮ್ಮ ಸಕ್ರಿಯ ಕಾರ್ಯಕರ್ತರನ್ನ ಸಿದ್ಧಪಡಿಸಬೇಕು. ಎರಡೂ ತಂಡಗಳಿಗೆ ಶುಭ ಆರೈಕೆಗಳನ್ನು, ಶುಭ ಹಸ್ತಲಾಘವನ್ನು ಮಾಡಲು ನಮ್ಮ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಗೌರವ ಅಧ್ಯಕ್ಷರು, ಮಹಿಳಾ ವಿಭಾಗದ ತಂಡದ ಸದಸ್ಯರು ಎಲ್ಲರೂ ಸಿದ್ಧವಾಗಿರಬೇಕು. ಅದೇ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಆ್ಯಂಡ್ ತಲಪಾಡಿ ಗೆದ್ದರೆ ಸೆಮಿಫೈನಲ್ಗೆ, ಸೋತಲ್ಲಿ 4ನೇ ಸ್ಥಾನಕ್ಕಾಗಿ ನಡೆಯುವಂತ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕೊಲ್ಲಮೆ ವರ್ಸಸ್ SDPA ಉಡುಪಿ ನಡುವಿನ ಪ್ರಬಲ ಕಾದಾಟಗಳು. SDPA ತಲಪಾಡಿ ಆ್ಯಂಡ್ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಗೆದ್ದರೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ, ಸೋತರೆ 4ನೇ ಸ್ಥಾನಿಕರಾಗಿ ಉಳಿಯಬಹುದು. ದತ್ತಕೃಪಾ ಸುದೆಂಬಳ ಬಿ ವರ್ಸಸ್ ಟೌನ್ ಟೀಮ್ ಬೇರಿ ಪದವು ಫೈನಲ್ ಸ್ಪರ್ಧೆಗೆ ತಮ್ಮ ತಂಡವನ್ನು ಸಿದ್ಧಪಡಿಸುವಂತೆ. ರೆಡಿ ತಲಪಾಡಿ ವಿರುದ್ಧವಾಗಿ ಕೊಲ್ಲಮೆ ಕಾಸರಗೋಡು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ನಿತೇಶನ್ನ ಪ್ರವೀಣನ್ನ ನೆಕ್ಸ್ಟ್ ಇದೊಂದು ಮ್ಯಾಚಿಗೆ ರೆಡ್ ಗೆಸ್ಟ್ನಾಗ ರೆಡಿ ಮಾಡ್ಕೊಳ್ಳಿ. ನಮ್ಮ ಫೈನಲ್ ಮ್ಯಾಚ್ ರೆಡ್ ಟೀಮ್ ದಕ್ಲಾಗಿಲ್ಲ ಒಂಜಿ ಶೇಕ್ ಏನ್ ಮಲ್ಪೆರೆ ಬಡ ಅದೇ
ನೋಡಿ ಮುಂದಿನ ಫೈನಲ್ ಸ್ಪರ್ಧೆ ಅಂಡರ್ 19 ವಿಭಾಗದ ಫೈನಲ್ ಸ್ಪರ್ಧೆಗೆ ಟೌನ್ ಟೀಮ್ ಬೇರಿಪದವು ಎ ವರ್ಸಸ್ ದತ್ತಕೃಪಾ ಸುದಿಂಬೆಳ ತಂಡಗಳು ಸಿದ್ಧವಾಗಿರುವಂತೆ, ಜೊತೆಗೆ ನಮ್ಮ ಸಂಘಟಕರು ಕೂಡ ಸಿದ್ಧವಾಗಿರುವಂತೆ. ಇದೀಗ ಸೆಮಿಫೈನಲ್ ನ ಎರಡನೇ ಅವಕಾಶ. ತಲಪಾಡಿಯಿಂದ ಕಾಸರಗೋಡಿಗಲ್ಲ, ಕಾಸರಗೋಡಿಂದ ತಲಪಾಡಿ ಕಡೆಗೆ ನೋಡ್ಲಿಕ್ಕಿದೆ. സെക്കൻഡ് സെറ്റ് തലപ്പാടി പിടിവിടാതെ പിടിച്ചെടുത്താൽ മറ്റമൊന്ന് ചോർത്ത് പിടിക്കാമെന്നുള്ള കാര്യം തീർച്ചയാണ്. കരുത്ത് തെളിയിക്കാൻ പെൺപുലികളുടെ അടകും കാഴ്ചവെച്ച അടകായി അടകായി പിടിച്ചു വലിച്ചു 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 പിടിച്ച് പിടിച്ചെടുത്തെടുത്ത് എടുക്കാം. ಈ ಬಾರಿ 4ನೇ ಸ್ಥಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿಯಾಗಿದ್ರೆ, ಮತ್ತೊಂದು ಸೆಮಿಫೈನಲ್ಗೆ പ്രിൻസ് കൊല്ലമേ വേഴ്സസ് കോടിയേരി. വരാം വരാം ടീം വരാം, ടീം വരാം. വോളിയം അപ്പ്, മ്യൂസിക് വോളിയം അപ്പ്. ബാബാ പ്രിയമുള്ളവരെ, കളി ഏകദേശം കഴിയാറാകുന്നുണ്ടെന്നുള്ളതാണ്. കായിക ലോകത്തെ വിസ്മയിപ്പിച്ചുകൊണ്ട് ആകാശനീലിമ പോലും ആഘോഷനിർഭരമാക്കിയ കാറ്റുവരും മഴവരും മിന്നൽ പിളർന്ന് ഈറ്റി മുട്ടി പട്ടക്കൊമ്പൽ പറയും. പിന്നെ കളിയിറങ്ങിൽ ആവേശ രൗദ്രമായി ഇളകി 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 മറയും. കായിക കരുതം തെളിയിച്ച വടംവലി മാന്ത്രികന്മാരുടെ ഇന്ദ്രജാലം പെയ്തിറങ്ങുന്ന പുലരിമനകളെ ഹരിചന്ദ്രകോട്ടയില പലകപാതി സായിപ്പിന് ചരസയമൊരുക്കിയ നാട്ടുരാജാക്കന്മാർ കളിയടങ്ങി കാട്ടും. ലഗലഗ അല്ലഗലഗ അല്ലഗലഗ ആരണ്ട കിളകണ്ട കിളകണ്ട ആരണ്ട ആരണ്ട കിളകണ്ട കിളകണ്ട ആരണ്ട പട്ടയുണ്ട് വെട്ടണ്ട കളി 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 ലസമുള്ള കളി 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 കമ്പക്കളി ആവാ ടീം വാ. ರವೀಂದ್ರ ಶೆಟ್ಟಿ ಹೊಸಮನೆ ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲಕರಾದ ರವೀಂದ್ರ ಶೆಟ್ಟಿ ಅವರು ಬಂದಿದ್ದಾರೆ. ಎಂಗಲ್ನ ಪ್ರೀತಿದ ಲೆಪ್ಪೋಲಿಗೆ ಬಂದಿತ್ತು. ಈ ಕಾರ್ಯಕ್ರಮಕ್ಕೆ ಪಾಲ್ಪಡೆ ನಂಚಿನ ರವೀಂದ್ರ ಶೆಟ್ಟಿಗೆ ಎಂಗಲ್ನ ಒಡಲಿನ ಸೊಲ್ಮೆ ಸಂದೇಶ ಬಂತಂದಿಲ್ಲ. കളിയിറങ്ങ് 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 മ്യൂസിക് മാക്സിമം കളിയിറങ്ങ് 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 ആഘോഷ നിർഭരമാക്കി കളിയടങ്ങ് കാട്ടാൻ വാവാ ടീം അവിടെ ടീം അവിടെ ടീം അവിടെ ടീം അവിടെ 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 ಜಗದೀಶ್ ಮೀಟರ್ ಚಾವಡಿಗೆ ಬರೋದು ವಿನಾಟಿ ಬಂತಂದಿಲ್ಲ. ಜಗದೀಶ್ ನಮ್ಮ ಮೀಡಿದ ಜಗದೀಶ್ വരാൻ ടീം വരാം. കാത്തിരിപ്പേറുകയാണ്. വരി 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 നിര വാ അടകാം കളികളിൽ കളികളി അടകിൻ കളികളി രസമുള്ള കളികളി രസമാം കളികളി കമ്പക്കളി കളി 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 ആനന്ദ 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 ഇളകടി ഇളകടി രസമാം ആ ആ ആ നടനം 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 കളിയെ കളി അടകിൻ കളി അടകാം കളി അടകിൻ കളി അടകാം കളിയെ പട 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 വെട്ടി പട വെട്ടി പട വെട്ടി പട വെട്ടി പടക്കം തൊഴുതീർത്ത പായിപ്പുലികളെ പോലെ പതറാതെ 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 ഇളകി മറിഞ്ഞ് 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 ചെറിയ ആവേശങ്ങൾ കാട്ടാൻ കായിക കരത്തിന്റെ ഏറ്റവും വലിയ പട്ട പോരാളികൾ വന്ന നാട്. അടുകെ കാണാം ആളത് കൂടാം ആളത് 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 ആളെന്ന് കൂടാം മരങ്ങൊന്ന് കൂടാം. ആ പടപട ആ പട 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 കാണാ കളി കളി അടകി കളി കളി കമ്പക്കളി കളി 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 ഇളകണ്ട 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 മാറണ മടങ്ങണ ലഗലഗ ബാബാ ടീം വാ. നാടേ 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 രസമുള്ള നാടേ രസമാം നാടേ കുഞ്ഞത്തൂരിന്റെ നാടേ ലഗ അല്ലഗ ബ്രോ ചേഞ്ച് ഫസ്റ്റ് വൺ DJ first one my va 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 നടനം 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 ലഗ ലഗ ലാ
മാക്സിമം മാക്സിമം കാണാനുള്ള രസമേ, കാണാനുള്ള ഇടമേ, ഇടത്തിന്റെ രസമേ, ഇടത്തിന്റെ പ്രൗഢിയെ, പ്രൗഢി 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 കേദാരഭൂമിയേ. കളി 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 ജനപട ആ പട 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 ആ ചായന 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 ചെറിയ ചായന ചെറിയ ചായന ചെറിയ കപ്പികത്തി എടുക്കണം 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 പരിസ്ഥിതി എടുക്കണം കാണാ ആ കാണാ കളി 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 രസമുള്ള 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 കളി കളി പട 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 കളി മറയുന്നു ചെറിയുന്നു നിവർന്നു നിവർന്നു വന്നു കാട്ടുന്നു കളി 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 രസമാ 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 കളികൾ കാണാ അവ തീരുവാ ഹൃദയ വിശാലതയിൽ നിറഞ്ഞു നിൽക്കുന്ന കുഞ്ചത്തൂരിന മനസ്സ് കാറ്റ് ആ കാറ്റ് ആ കാറ്റ് 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 ആ കാറ്റ് 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 ആ മഴ 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 കാറ്റ് 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 കാണാ കളി അന്നത്തമാ കളി കളി ആ ഇല കളി ഇല കളി ഇല കളി അന്നത്തമുള്ള രസമുള്ള 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 കളി കളി ആഹാ ആഹാ So music down, music down, music down. നമുക്കൊരു വേവ് ക്രിയേറ്റ് ചെയ്യാം. വേവ് ഗാലറി ഉണ്ട്, വേവ് ഉണ്ടാക്കാം നമുക്ക്. റെഡി അല്ലേ? രണ്ട് കൈകൾ പൊക്കണം. ലൈറ്റ്സ് ഓൺ, വൈറ്റ് ലൈറ്റ്സ് ഓൺ. യെസ്, ഹാൻഡ് ഗിയർ, രണ്ട് കൈകൾ. എവരിബഡി റെഡി? ഈ ലൈറ്റ് വേണ്ട, ആ ലൈറ്റ്, ഓൺലി ദാറ്റ് ലൈറ്റ്. റെഡി? മ്യൂസിക് പ്ലീസ്. സെക്കൻഡ് വൺ, ലഗ. സെക്കൻഡ് വൺ, ലഗ. Maximum volume. Music volume maximum. Kada. Kunjathurina kada. Kunjathurina kada. Kunjathurina kada. Music down. വേവ് റെഡി ആയിട്ടില്ല, എല്ലാവരും ജോയിൻ ആവുന്നില്ല. റെഡി? മ്യൂസിക് ഓഫ്. മ്യൂസിക് മാക്സിമം വോളിയം. കാണാ കളി കളി, രസമാ കളി കളി, അടകാ കളി കളി, കമ്പൻ കളി കളി, കാണാ കളി കളി, അടകി കളി കളി, കമ്പൻ കളി കളി, ആ പടപട കാണാ പൂരം. ആട്ടം നടനം 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 നാട്യ നാട്യ നടനം. നടനം 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 കളി 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 ആ കളി കളി ആ കളി കളി ആ കളി 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 ചാകുന്നു ചലിക്കുന്നു ചാകുന്നു ചലിക്കുന്നു ഇളകുന്നു പറയുന്നു
ಬನ್ನಿ ಸುಧಂಬಳ ಸುಧಂಬಳ ಬಿ ತಂಡ ಅಂಗಣವನ್ನು ಪ್ರವೇಶ ಮಾಡುವಂತೆ ಅತಿಥಿಗಳು ಒಮ್ಮೆ ಕ್ರೀಡಾಂಗಣವನ್ನು ಸೇರಿಕೊಳ್ಳುವಂತೆ ಲೈನ್ ಅಪ್ ಮಾಡಿ ನಿಂತುಕೊಳ್ಳುವಂತೆ ನಿತೇಶ್ ಅನ್ನ ಟೌನ್ ಟೀಮ್ ಬೆರಿಪದವು ನಾವು ಮಿತ್ತಿತ್ತಿನ ಬಿನ್ನರಿನವರಲ್ಲಿ ತೀರ್ಥಿಲ್ಲ ತಂದು ಬಲೆ ಲೈಟ್ ಫುಲ್ ಲೈಟ್ ಆನ್ ಮಾಡ್ಲಿ ಎಸ್ ಬಲೆ ಸುಧಂಬಳ ಬಿ ತಂಡ ಫೈನಲ್ ಆಡುವುದಕ್ಕೆ ಅಂಕಣವನ್ನು ಪ್ರವೇಶ ಮಾಡುವಂತೆ ಜೊತೆಗೆ ನಮ್ಮ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ಕ್ರೀಡಾಂಗಣದಲ್ಲಿ ಬರಮಾಡಿಕೊಳ್ಳುವಂತೆ ಎರಡೂ ತಂಡದ ಆಟಗಾರರಿಗೆ ಶುಭ ಆರೈಕೆ ಶುಭಕಾಮನೆಗಳನ್ನು ನೀಡುವಂತೆ ಮಹಿಳಾ ವಿಭಾಗದ ಮುಂದಿನ ಸ್ಪರ್ಧೆಯಲ್ಲಿ ಕಣ್ಣೂರು ವರ್ಸಸ್ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ತಂಡಗಳು ಸಿದ್ಧವಾಗಿರುವಂತೆ அடுத்த ಮತ್ಸರ ಫ್ರೆಂಡ್ಸ್ ಕೊಲ್ಲಮೆ ವರ್ಸಸ್ ಕೋಡಿಯೇರಿ ಕಣ್ಣೂರು ಪ್ಲೀಸ್ ರಿಪೋರ್ಟ್ ದ ಮಿಡಲ್ അടുത്ത മത്സരം ಸೆಮಿಫೈನಲ್ ಕೋಡಿಯೇರಿ ಕಣ್ಣೂರು ವರ್ಸಸ್ ಫ್ರೆಂಡ್ಸ್ ಕೊಲ್ಲಮೆ ലൈനപ്പ് ಮಾಡಿ സുധംബല ലൈനപ്പ് യെസ് ഇത് കഴിഞ്ഞാൽ അടുത്തത് മഹിളാ വിഭാഗത്തിന്റെ രണ്ടാം സെമിഫൈനൽ മത്സരമാണ് ഫ്രണ്ട്സ് കൊല്ലമേ അതുപോലെ തന്നെ കൊടിയേരി കണ്ണൂർ തമ്മിലുള്ള പോരാട്ടമാണ് അത് കഴിഞ്ഞാൽ ഫൈനൽ മത്സരം ಇದೀವಾಗ 390 kg ಅಂಡರ್ 90 ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ ದತ್ತಕೃಪಾ ಸುಧಂಬಳ ವಿರುದ್ಧವಾಗಿ ಟೌನ್ ಟೀಮ್ ಬೆರಿಪದವು ತಂಡಗಳ ನಡುವೆ ಈ ಒಂದು ಸ್ಪರ್ಧೆಯಾಗಿದೆ ನೋಡಿ ಇದು ಫೈನಲ್ ಸ್ಪರ್ಧೆ ಅಂಡರ್ 19 390 kg ವಿಭಾಗದ 7 ಜನರ ಸ್ಪರ್ಧೆಗೆ ಎರಡು ತಂಡದ ಆಟಗಾರರನ್ನ ಶುಭವನ್ನು ಹಾರೈಸಿ ಆರೈಕೆ ಮಾಡಲು ನಮ್ಮೊಂದಿಗೆ ಅತಿಥಿಗಳ ಸಾಲನ್ನು ಸೇರಿಕೊಂಡು ಎರಡೂ ತಂಡದ ಆಟಗಾರರನ್ನ ಶುಭವನ್ನು ಹಾರೈಸಬೇಕಾಗಿ ಅಪೇಕ್ಷೆ ಮಾಡುತ್ತಾ ಮುಂದಿನ ಸ್ಪರ್ಧೆಯಲ್ಲಿ அடுத்த ಮತ್ಸರ ಫ್ರೆಂಡ್ಸ್ ಕೊಲ್ಲಮೆ ವರ್ಸಸ್ ಕೋಡಿಯೇರಿ ಕಣ್ಣೂರು ಸೆಮಿಫೈನಲ್ ಲೇಡೀಸ್ ವಿಭಾಗದಲ್ಲಿ ಎರಡನೇ ಸೆಮಿಫೈನಲ್ ಮತ್ಸರമാണ് ನೋಡಿ ಇದು ಈ ಮಹಾಲಿಂಗೇಶ್ವರ ಕೂಟದ ಹಗ್ಗಜಗ್ಗಾಟ ಹಬ್ಬದ ಮೊದಲ ಫೈನಲ್ಗೆ ಅತಿಥಿಗಳ ಸಾಲು ಈ ಬಾರಿ ನೇರವಾಗಿ ಎರಡೂ ತಂಡದ ಆಟಗಾರರಿಗೆ ಶುಭ ಆರೈಕೆಗಳನ್ನು ಮಾಡಲು ವೇದಿಕೆಯ ಮುಖದ್ವಾರದ ಬಳಿ ನಮ್ಮೊಂದಿಗೆ ದತ್ತಕೃಪಾ ಸುಧಂಬಳವಾಗಿದ್ರೆ ವೇದಿಕೆಯ ಬಲಭಾಗದಲ್ಲಿ ಟೌನ್ ಟೀಮ್ ಬೆರಿಪದವು ನಡುವಿನ ಕಾದಾಟಕ್ಕೆ ಅತಿಥಿಗಳ ಸಾಲು ಈ ಬಾರಿ ನೇರವಾಗಿ ಎರಡೂ ತಂಡದ ಕಡೆಗೆ ಎಸ್ ನಿತೇಶ್ ಶೆಟ್ಟಿ ಕುಂಜತೂರ್ ಅವರ ಸಾರಥ್ಯದಲ್ಲಿ
ಇದೀಗ ಅತಿಥಿಗಳ ಸಾಲುಗಳನ್ನು ಸೇರಿಕೊಂಡು ನೇರವಾಗಿ ಮೊದಲಿಗೆ ದತ್ತಕೃಪಾ ಸುಂದರಬೆಳಕ್ಕೆ ಬರುತ್ತಾ ಇದ್ದಾರೆ. ಈ ಕೂಟದ ಮೊದಲ 3 ವಿಭಾಗದ ಮೊದಲ ಫೈನಲ್ನಲ್ಲಿ 2 ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಟೌನ್ ಟೀಮ್ ಬೆರಿಪದವು ವರ್ಸಸ್ ದತ್ತಕೃಪಾ ಸುದೆಂಬಳ. ಅತಿಥಿಗಳ ಸಾಲು ಈ ಬಾರಿ ನೇರವಾಗಿ ಕ್ರೀಡಾಂಗಣದಲ್ಲಿ. ಈ ಸ್ಪರ್ಧೆ ಮುಗಿದ ತರುವಾಯ ಮೊದಲ ಸೆಮಿಫೈನಲ್ನಲ್ಲಿ ಕೋಡಿಯೇರಿ ಕಣ್ಣೂರು ವರ್ಸಸ್ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ತಂಡಗಳು ಸಿದ್ಧವಾಗಿರುವಂತೆ അടുത്ത മത്സരം ನಮ್ಮ ಮೀಡಿಯಾದ ಜಗದೀಶ್ ಹೊಸಗಡ್ಡಿ ಅಂಚನೆ ಮನ್ವಿತ್ ವಿಡಿಯೋಗ್ರಾಫರ್ ಮನ್ವಿತ್ ಮಿತ್ತ ಚಾವಡಿಗೆ ಬರಡು ವಿನಂತಿ ಮಂತಂದುಲ್ಲ ಅಂಚನೆ ರೋಹಿತ್ ಕುಮಾರ್ ಕದ್ರಿ ನಾಗು ಜೋಡಿ ಅಂಕಿತ್ ದಯದಿ ಮಿತ್ತ ಚಾವಡಿಗೆ ಬರಡು ವಿನಂತಿ ಮಂತಂದುಲ್ಲ. ರೋಹಿತ್ ಕುಮಾರ್ ಕದ್ರಿ ನಾಗು ಉಜ್ಜೋಡಿ ಅಂಕಿತ್ ದಯದಿ ಮಿತ್ತ ಚಾವಡಿಗೆ ಬರಡು. ಅಂಕಿತ್ KL14 Q8146 ಒಂಜಿ ರೇಡ್ಸ್ ಕಾರ್ ಅವಳು ಸಾದಿಗೆ ಅಡ್ಡ ಅದು ಉಂಟುದುಂಡು ದಯದೇದು ಐತ ಮಾಲಕರ ಐನಾಲ್ ಪಡೆದು ದೆತ್ತದ ಪನಿ ಸಾದಿನ ಸೆರವು ಮತ್ತು ಕೊರಡು ಪನಿ ವಿನಂತಿ ಮಂತೊಂದುಲ್ಲ. KL14 Q8146 ರೇಡ್ಸ್ ಕಾರ್ ಒಂಜಿ ಐತ ಮಾಲಕರು ದಯದೇದು ಗಮನಿಸ್ರ ಈರ್ನ ಕಾರ್ನ ಚೂರು ದೆತ್ತಲ್ ಪಡ್ತೆ ಅರೋ ಮಂತ್ ಕೊರಲೆ ಈರೆಡ್ದವರ ಮಸ್ತ್ ಆ ಕಾರಿಡ್ದವರ ಮಸ್ತ್ ಇಂಚಿ ಬರ್ಪಣಂಚಿನ ಗಾಡಿಗೆ ಅವು ತಡೆ ಆತಂಡು. ರೋಹಿತ್ ಕುಮಾರ್ ಕದ್ರಿ ಅಂಚಿನ ನಾಗು ಜೋಡಿ ಅಂಕಿತ್ ಮಕ್ಕಳಿಗೆ ಎಂಕಲ್ನ ನೆಂಪುದ ಕಾಣಿಕೆಯನ್ನು ಕೊರೆದು ಗೌರವಿಸೋಡ ಪಡೆದು ವಿನಂತಿ ಮಂತೊಂದುಲ್ಲ. ನಿತೇಶ್ ಶೆಟ್ರ್ ಶಾಲ ಪದತ್ತದು ಅಂಚನೆ ನೆಂಪುದ ಕಾಣಿಕೆಯನ್ನು ಕೊರೆದು ಅಕ್ಲೆಯನ್ನು ಗೌರವಿಸೋಡ ಪಡೆದು ವಿನಂತಿ ಮಂತೊಂದುಲ್ಲ. സരീഷന അടുത്ത മത്സരം സെമിഫൈനൽ. അതെ അടുത്തത് ലേഡീസ് മഹിളാ വിഭാഗത്തിന്റെ 2ാം സെമിയാണ്. ഫ്രണ്ട്സ് കൊല്ലമെ ആൻഡ് കൊടിയേരി കണ്ണൂർ തമ്മിലുള്ള പോരാട്ടമാണ്. 2ാം സെമിയാണ്. അത് കഴിഞ്ഞാൽ ഫൈനൽ. അതിനുശേഷം ഇവിടെ 480 kg വിഭാഗത്തിന്റെ ആദ്യ മത്സരം ರವಿ ಸೌಪರ್ಣಿಕ ಇತ್ತರತ ಮಲ್ ಬೋಲ್ಯರಾರೆ ರವಿ ಸೌಪರ್ಣಿಕ ದಯದಿ ಮಿತ್ತ ಚಾವಡಿ ಬರಡು ವಿನಂತಿ ಮಂತಂದುಲ್ಲ. ರವಿ ಸೌಪರ್ಣಿಕ CT20 ಮೊಳಗಿದೆ. ಇದು ಫೈನಲ್ ಕದನದ ಸಿಟಿ ಆಗಿದೆ. ಈ ಬಾರಿ ಅಂಕಣದಲ್ಲಿ ಒಂದು ಕಡೆಯಲ್ಲಿ ಸುದಂಬಳ ಮತ್ತೊಂದು ಕಡೆಯಲ್ಲೇ ಟೌನ್ ಟೀಮ್ ಬೆರಿಪದವು ತಂಡಗಳ ನಡುವೆ ಫೈನಲ್ ಸ್ಪರ್ಧೆಯ ರಣಕಹಳೆ ಮೊಳಗಿಯಾಗಿದೆ ಬಂಧುಗಳೇ. ರವಿ ಸೌಪರ್ಣಿಕ വെട്ട് കൊടുത്താ ഇല്ല. വെള്ള വെളിച്ച വമ്മന്മാരുടെ കൊമ്പടിച്ച് മുന്നോട്ട് കുതിക്കുന്നവർ നെറ്റിപ്പട്ടം കെട്ടിയ ഗജവീരന്റെ പ്രൗഢിയും കാലിലേക്ക് ചിഹ്നം വിളിച്ചു വരുന്ന ഒറ്റക്കൊമ്പന്റെ ശക്തിയും കടൽ തിലമാലകളെ കൊതികൊതിക്കും ചുഴലിക്കാറ്റിന്റെ വേഗതയുമായി കള്ളിക്കാരങ്ങനെ തട്ടകത്തിലങ്ങനെ നിൽക്കുകയാണ്. വരവാകത്ത് നൽകുന്ന ടൗൺ ടീം വെരിപ്പതോയിൽ വരവാകത്ത് നൽകുകയാണ്. ദത്തകൃപ സുതേമ്പള തമ്മിലുള്ള പോരാട്ടമാണ് കളിമൈതാനല്ല. ಫೈನಲ್ ಕದನದಲ್ಲಿ ನಾವಿದ್ದೇವೆ ಬಂಧುಗಳೇ. ಬಿಟ್ಟುಕೊಡ್ತಾ ಇಲ್ಲ. ಬಿಟ್ಟುಕೊಡದ ಆಟಗಾರರ ನಡುವೆ ಈ ಬಾರಿ ಅಂಕಣದಲ್ಲೇ ಚಿತ್ತಾಚಿತ್ತಿನ ಹೋರಾಟದಲ್ಲೇ 2 ಪ್ರಬಲ ಶಕ್ತಿಯುಳ್ಳ ಪ್ರಬಲ ತಂಡಗಳಾಗಿವೆ. ವಿಭಿನ್ನ ಪ್ರದೇಶಗಳಿಂದ ಬಂದಂತಹ ವಿಭಿನ್ನ ಶೈಲಿಯ 2 ತಂಡಗಳ ನಡುವೆ ಕದನ ಕಾದಾಟವಾಗಿದೆ. ಈ ಬಾರಿ ಬಿಟ್ಟುಕೊಡ್ತಾ ಇಲ್ಲ. ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಹಗ್ಗ ಈ ಬಾರಿ ಟೌನ್ ಟೀಮ್ ಬೆರಿಪದವರಲ್ಲಿ ಕಂಡು ಬರ್ತಾ ಇದೆ. ಯಶೋಧರ ಶೆಟ್ಲ ಸತೀಶ್ ಚಕ್ರ ಮತ್ತೊಂದು ಕಡೆ ಟೌನ್ ಟೀಮ್ ಬೆರಿಪದವು ನಡುವಿನ ಹೋರಾಟದಲ್ಲಿ ನೋಡಿ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾನ ವೇದಿಕೆಯತ್ತ ಹಗ್ಗ ನಿಧಾನವಾಗಿ ಸಾಗಿ ಬರ್ತಾ ಇದೆ. ಮೊದಲ ಸೆಟ್ಟಿನತ್ತ ಟೌನ್ ಟೀಮ್ ಬೆರಿಪದವು ನಿಧಾನವಾಗಿ ಬೆನ್ನಟ್ಟಿ ಬರ್ತಾ ಇದೆ. ಮತ್ತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಕಾರಣ ಎಲ್ಲಿ ಕಾಣಬಹುದು ದತ್ತಕೃಪಾ ಸುದೆಂಬಳದಲ್ಲಿ ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಆಟಗಾರರೇ ಕಾಣಬಹುದು. ದಿವಸೇನ ಸಾಯಂಕಾಲ ಹೊತ್ತಲ್ಲಿ ಮಾಡುವಂತಹ ಅಭ್ಯಾಸದ ಫಲವಾಗಿ ಮೂಡಿದಂತಹ ಈ ಒಂದು ತಂತ್ರ ಮಂತ್ರಗಳನ್ನು ದೊರೆಯುವಂತಹ ಆಟಗಾರ ಈ ಬಾರಿ ಸುದೆಂಬಳದಿಂದ ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಟೌನ್ ಟೀಮ್ ಬೆರಿಪದವು ಕಡೆಗೆ ಹಗ್ಗ ಸಾಗಿ ಹೋಗುತ್ತಾ ಇದೆ. ಆದರೆ ಇತ್ತ ಕಡೆ ಬೇಕಿ ಮಾಡುತ್ತಾ ಇದೆ. ಇದು ಫೈನಲ್ ಸ್ಪರ್ಧೆಯ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿರುತ್ತದೆ ತಂಡ ಟೌನ್ ಟೀಮ್ ಬೆರಿಪದವು. അടുത്ത മത്സരം എന്ന് പറയുന്നത് ലേഡീസ് ರವಿಯನ್ನ ಮಿತ್ತ ಬರೋಡಿಗೆ മഹിളാ വിഭാഗത്തിന്റെ 2ാം സെമിയാണ്. അടുത്തത് ನಮ್ಮ ഫ്രണ്ട്സ് കൊല്ലമെ ആൻഡ്
കണ്ണൂർ തമ്മിലുള്ള പോരാട്ടമാണ്. അത് കഴിഞ്ഞാൽ മഹിളാ വിഭാഗത്തിന്റെ ഫൈനൽ. അതിനുശേഷം 480 kg വിഭാഗത്തിന്റെ ആദ്യ മത്സരത്തിന് വേണ്ടി ശിവശക്തി സിരിയ ആൻഡ് നവോദയ മുട്ടം എ ടീമുകൾ തയ്യാറായി നിൽക്കേണ്ടതാണ്. ഓക്കെ ഓക്കെ ശരി. ರವಿಯಣ್ಣ ಬಲೆ ರವಿಯಣ್ಣ ಲಾಸ್ಟ್ ಬರ್ಬೇರಿಗೆ. ಈ ಸ್ಪರ್ಧೆ ಮುಗಿದ ತರುವಾಯ ಮಹಿಳಾ ವಿಭಾಗದ ಸೆಮಿಫೈನಲ್. ಆ ಸೆಮಿಫೈನಲ್ ಮುಗಿದ ತಕ್ಷಣ ಒಂದು ಪುರುಷರ ವಿಭಾಗದ 2 ಸ್ಪರ್ಧೆಗಳು 480 kg ವಿಭಾಗದ ಸ್ಪರ್ಧೆ. ಆ ನಂತರ ಮಹಿಳಾ ವಿಭಾಗದ ಫೈನಲ್ ಅನ್ನು ನಡೆಸಲಿದ್ದೇವೆ. ದಯವಿಟ್ಟು ಗಮನಕಾರಿ ನಾತುಲೆ ದಯಪಣ್ಣ ಒಂಜಿ 5 ನಿಮಿಷದ ರೆಸ್ಟ್ ಬೋಡ ಪೊಂಜನಗಳ ಮ್ಯಾಚ್ ಎಸ್ ಖಂಡಿತವಾದ ಆ ಒಂಜಿ ರೆಡ್ ನಡುಟು ಒಂಜಿ ರೆಡ್ ಮೆನ್ಸ್ ಕೆಟಗರಿದ ಮ್ಯಾಚ್ ಮಾಡ್ಬೇಕು ಅವೇ ಕಾಣಬಹುದು. ಈ ಒಂದು ಟೌನ್ ಟೀಮ್ ಬೇರೆ ಪದದಲ್ಲಿ ನಮ್ಮ ಕೋಚ್ ಅಲ್ಲಿ ಕಾಣಬಹುದು ನಮ್ಮ ಬೇತೂರ್ಪಾರ ಕೋಸಂಬಿ ಬೇತೂರ್ಪಾರ ಇದರ ಆಟಗಾರ ರಂಜು. ಆದ್ರೆ ಈ ಒಂದು ತಂಡದಲ್ಲಿ ಕಾಣಬಹುದು 2 ಆಟಗಾರರು ಕೋಸಂಬಿ ನೋಡಿ ಅಲ್ಲಿ ಜಿಮ್ಖಾನ ಜೊತೆಯಲ್ಲಿ ಕೋಸಂಬಿಯ ಆಟಗಾರರಿದ್ದಾರೆ. ಈ ಒಂದು ತಂಡದಲ್ಲಿ ಕಾಣಬಹುದು ನಮ್ಮ ಈ ಒಂದು ಟೌನ್ ಟೀಮ್ ಬೇರೆ ಪದದಲ್ಲಿ ಬಹಳಷ್ಟು ಅನುಭವಿ ಇರುವಂತಹ 2-3 ಆಟಗಾರರನ್ನು ಸೇರಿಸಿಕೊಂಡು ಈ ಒಂದು ತಂಡವನ್ನ ಕಟ್ಟಿಕೊಂಡಿದ್ದಾರೆ. ಈ ಬಾರಿ ಟೌನ್ ಟೀಮ್ ಬೇರೆ ಪದವಾದರೆ ಎತ್ತ ಕಡೆಯಲ್ಲಿ ದತ್ತಕೃಪಾ ಸುದೆಂಬಳ ಹರೀಶ್ ಸುದೆಂಬಳ ಅವರ ಸಾರಥ್ಯದಲ್ಲಿ ಬಂದಿರುವಂತಹ ತಂಡವಾಗಿದೆ ಸುದೆಂಬಳ ಈ ಬಾರಿ ಅಂಕಣದಲ್ಲಿ. ಎಸ್ ಆಹಾ ಮತ್ತೆ ಎಲ್ಲೇ ಜೀವನ್ ಮರಣದ ಹೋರಾಟವಾಗಿದೆ. ಯಾರಿಂದಲೂ ಮುರಿಯಲಾಗದಂತಹ ಆತ್ಮವಿಶ್ವಾಸದ ಬೆಂಬಲದೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗೆಲುವು ಎಂಬ 3 ಅಕ್ಷರಕ್ಕೆ ಬೇಕಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಮೊದಲ ಸೆಟ್ ಅನ್ನ ಗೆದ್ದುಕೊಂಡು ಇಲ್ಲಿ ಟೌನ್ ಟೀಮ್ ಬೆರಿಪದವಾದರೆ ಈ ಬಾರಿ ದತ್ತಕೃಪಾ ಸುದೆಂಬಳ ಒಂದೇ ಒಂದು ಎಳೆತ ಬರಬೇಕಿದೆ. ನಿಧಾನವಾಗಿ ಹಿಂದಕ್ಕೆ ಕಾಲು ಹೆಜ್ಜೆಗಳು ತಪ್ಪಬಾರದು, ಕೈ ಹಿಡಿತ ತಪ್ಪಬಾರದು. ನೋಡಿ ಇಲ್ಲಿ ಮತ್ತೆ ಟೌನ್ ಟೀಮ ಬೆರಿಪದ ಕಡೆಗೆ ಬೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಆದರೆ ಇತ್ತ ಕಡೆ ಬಿಗಿ ಮಾಡಬೇಕಿದೆ ಸುದೆಂಬಳ, ಇತ್ತ ಕಡೆ ಬಿಗಿ ಮಾಡಬೇಕಿದೆ. ಒಂದೇ ಒಂದು ಎಳೆತ ಸಾಕು. ನಿಧಾನವಾಗಿ ಹಿಂದಕ್ಕೆ ಹಿಡಿಯುವಂತಹ ಹಗ್ಗ, ಎತ್ತಿ ಹಿಡಿಯುವಂತಹ ಹಗ್ಗ, ಬಿಗಿ ಹಿಡಿಯುವಂತಹ ಹಗ್ಗ, ನಿಧಾನವಾಗಿ ಕಾಲು ಹೆಜ್ಜೆಗಳು ಹಿಂದಕ್ಕೆ ಬರಬೇಕಿದೆ. ಆಹಾ ಶ್ವಾಸವನ್ನ ಹಿಡಿದುಕೊಂಡು ಹಗ್ಗವನ್ನ ಅಪ್ಪೆ ಹಿಡಿದು ಒಂದೇ ಒಂದು ಎಳೆತ. ಆದರೆ ಅತ್ತ ಕಡೆ ಹೋಗುತ್ತಾ ಇದೆ ನಿಧಾನವಾಗಿ. ಟೌನ್ ಟೀಮ್ ಬೆರಿಪದ ಕಡೆಗೆ ಸಾಗಿ ಹೋಗುತ್ತಾ ಇದೆ. ಇದು ಫೈನಲ್ ಸ್ಪರ್ಧೆಯ ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಇಲ್ಲಿ ನಿಮ್ಮ ಮುಂದೆ ಮೊದಲ ಸೆಟ್ ಅನ್ನು ವಿಜೇತವಾದಂತಹ ಟೌನ್ ಟೀಮ್ ಬೆರಿಪದ 2ನೇ ಸೆಟ್ಗೆ ಕೂಡ ಜಯದ ಬೆನ್ನಟ್ಟಿ. ಈ ಸ್ಪರ್ಧೆಯಲ್ಲಿ ಅಂಡರ್ 19 ವಿಭಾಗದ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು ಸ್ಪರ್ಧೆಯಲ್ಲಿ ಅಂಡರ್ 19 ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಟೌನ್ ಟೀಮ್ ಬೆರಿಪದವು, ದ್ವಿತೀಯ ಸ್ಥಾನದಲ್ಲಿ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ ಅಂಡರ್ 19 390 kg ವಿಭಾಗದ ಫೈನಲ್ ಸ್ಪರ್ಧೆ ಮುಗಿದಿದೆ. ಕಾಣಬಹುದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಟೌನ್ ಟೀಮ್ ಬೆರಿಪದವಾದ, ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಇಲ್ಲಿ ದತ್ತಕೃಪಾ ಸುದೆಂಬಳ, ತೃತೀಯ ಸ್ಥಾನವನ್ನು ಪಡೆದುಕೊಂಡು ದತ್ತಕೃಪಾ ಸುದೆಂಬಳ, ಚತುರ್ಥ ಸ್ಥಾನವನ್ನು ಪಡೆದುಕೊಂಡು ಇಲ್ಲಿ ಟೌನ್ ಟೀಮ್ ಬೆರಿಪದವು. ഇതിവാക മഹിളാ വിഭാഗത്തിന്റെ 2ാം സെമിയാണ്. കൊടിയേരി കണ്ണൂരും അതുപോലെ തന്നെ ഫ്രണ്ട്സ് കൊല്ലമേ കാസർഗോഡ് തമ്മിലുള്ള പോരാട്ടമാണ് പ്രിയമുള്ളവരെ. ഇത് കഴിഞ്ഞാൽ അടുത്തത് ഫൈനൽ മത്സരത്തിന് മുമ്പ് 480 kg വിഭാഗത്തിന്റെ ആദ്യ മത്സരത്തിന് വേണ്ടി ശിവശക്തി സിരിയ ആൻഡ് നവോദയ മുട്ടം എ ടീമുകൾ തയ്യാറായി നിൽക്കേണ്ടതാണ്. ಆಂಜನೇಯ ತಂಡದ ಕೋಚ್ ಅಂಚನೆ ಕ್ರೀಡಾಪಟುಲಾಯನಂಚಿನ ಕಿರಣ್ ಕನತೀರ್ಥ ಬತ್ತದುಲ್ಲೆರೆ ಈ ಕ್ರೀಡಾಕೂಟದ ಪರವಾದ ಅವರಿಗೆ ಹಾರ್ದಿಕ ಸ್ವಾಗತ ಮತ್ತೊಂದಲ್ಲ. ಅಂಚನೆ ಅವರಿಗೆ ಎಂಕಲ್ನ ನೆಂಪುದ ಕಾಣಿಕೆಯನ್ನು ಕೊರದು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದಲ್ಲ. ಅಂಚನೆ ಅವರಿಗೆ ಗೌರವದ ನೆಂಪುದ ಕಾಣಿಕೆಯನ್ನು ಕೊರೊಂದಿಲ್ಲ. ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಈ ಒಂದು ಕ್ರೀಡಾಕೂಟಕ್ಕೆ ಬತ್ತಿನಂಚಿನ ಪೂರ ನಮ್ಮ ಮಲ್ಲ ಬಿನ್ನೇರ್ ನಕರಿಗೆ ಎಂಕಲ್ ನೋಡಲ್ ಎಂಜಿನ ಸೊಲಮೇನ ಸಂದಾಯಿತ ಮಲ್ತೊಂದುಲ್ಲ. Yes, ready? Yes, sir. ഒരു ഭാഗത്ത് കൊല്ലമേ മറുഭാഗത്ത് കൊട്ടിയേരി കണ്ണൂർ തമ്മിലുള്ള പോരാട്ടമാണ്. വിജയിച്ചാൽ ഫൈനൽ, തോറ്റാൽ 3ാം സമ്മാനമാണ്. യെസ്, വിജയിച്ചാൽ ഫൈനലിലേക്ക്, പരാജയപ്പെട്ടാൽ
മൂന്നാം സമ്മാനമാണ്. യെസ് സാർ. വിജയിച്ച ഫൈനലിലേക്ക് പരാജയപ്പെട്ട മൂന്നാം സ്ഥാനക്കാരായി നിൽക്കാം. യെസ്, ഒരു ഭാഗത്ത് കോടിയേരി കണ്ണൂരും മറുഭാഗത്താണ് ಫ್ರೆಂಡ್ಸ್ ಕೊಲ್ಲಮೆ. ಇದು ಸೆಮಿಫೈನಲ್ಗಳ ಕದನದೊಂದಿಗೆ ಎರಡು ತಂಡಗಳನ್ನಲ್ಲಿ ನೋಡಿ ಮಹಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ ಹಗ್ಗಜಗ್ಗಾಟದ ಫೈನಲ್ ಸ್ಪರ್ಧೆಗೆ ಕನಿಷ್ಠ ಪಕ್ಷ 7,000 ನಗದು ಪುರಸ್ಕಾರವನ್ನು ಸುತ್ತ ಮಾಡುವಂತ ಅವಕಾಶಕ್ಕೆ ದೂರದ ಕಣ್ಣೂರಿಂದ ನಮ್ಮ ಈ ಒಂದು ಮಹಲಿಂಗೇಶ್ವರ ಕುಂಜತ್ತೂರು ಅಂಗಣಕ್ಕೆ ಬಂದಿರುವ ತಂಡ ಎಲ್ಲಿ ಕಾಣಬಹುದು, ಆದರೆ ಎದುರಾಳಿ ತಂಡ ಕಾಣಬಹುದು. ಕಾಸರಗೋಡು ತಾಳಿಪಡಪ ಮೈದಾನದ ಹತ್ತಿರ ಇರುವಂತಹ ಆ ಒಂದು ತಂಡವಾಗಿದೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು. എന്തൊരു മത്സരമാണ്, എന്തൊരു ഭംഗി, എന്തൊരു ചന്ത. ആഹാ, പെരകോട്ട് 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 താളം മേളം താളം മേളം വെട്ടുകൊടുക്കാതെ എന്തൊരു ഭംഗിയാണ്, എന്തൊരു അഴകാണ്. വാവഞ്ചി പുറലേ ಎಂತ ಚಂದಮ, ವಾಟ್ ಎ ಬ್ಯೂಟಿಫುಲ್, क्या खूबसूरत है, कसली സബീനായ. അതെ, ഇരുന്നു കൊണ്ട് വലിക്കാനുള്ള എല്ലാ ശ്രമത്തിലും രണ്ട് ടീമങ്ങൾ ഓഹോ മാറി മറിയുമോ. ഫ്രണ്ട്സ് കൊല്ലമയാണോ അല്ല കൊടിയേരി കണ്ണൂറാണോ? ഇവിടെ ഇതാ കളി മൈതാനെല്ലാം അങ്ങനെ തകർത്താടുന്നുണ്ട്. വിട്ടുകൊടുക്കാതെ പോരാളികൾ തന്നെയാണ്. തിരിച്ച വിട്ടുകൊടുക്കുന്നില്ല, വിട്ടുകൊടുക്കുന്നില്ല കോടിയേരി കണ്ണൂർ, വിട്ടുകൊടുക്കുന്നില്ല കോടിയേരി കണ്ണൂർ. പക്ഷേ വടം കൊടിയേരും ഫ്രണ്ട്സ് കൊല്ലമേ തമ്മിലുള്ള പോരാട്ടമാണ്. പ്രിയമുള്ളവരെ, കൈയടിച്ച് ചപ്പാലകൾ വരട്ടെ. ಎರಡು ತಂಡಗಳ ನಡುವೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಕಂಡು ಬರ್ತಾ ಇದೆ ಫ್ರೆಂಡ್ಸ್ ಕೊಲ್ಲಮೆ ವಿರುದ್ಧವಾಗಿ. ആദ്യ സെറ്റ് വിജയിച്ചിരിക്കുകയാണ് കോടിയേരി കണ്ണൂർ. The first match men's category 480. Arishana report. Arishana 480 kg report. Yes, ಓಪನ್ ಲೇ 480 kg da first. 480 kg ವಿಭಾಗದ ಪ್ರಥಮ ಸ್ಪರ್ಧೆಯಲ್ಲಿ ಶಿವಶಕ್ತಿ ಸಿರಿಯಾ ವಿರುದ್ಧವಾಗಿ ನವೋದಯ ಮುಟ್ಟಂ ಎ ತಂಡಗಳು. ನವೋದಯ ಮುಟ್ಟಂ ಶಿವಶಕ್ತಿ ಸಿರಿಯಾ ದಯವಿಟ್ಟು ಅಂಕಣವನ್ನ ಪ್ರವೇಶ ಮಾಡಬಹುದು. ಶಿವಶಕ್ತಿ ಸಿರಿಯಾ ನವೋದಯ ಮುಟ್ಟಂ the first match. Yes sir. നവോദയ മുട്ടമോ അതുപോലെ തന്നെ ശിവശക്തി സിരിയ തമ്മിലുള്ള മത്സരമാണ് അടുത്തത്. 480 kg വിഭാഗത്തിൽ നടക്കാനുള്ളത്. ಇತ್ತಣದ ಆಟಗಾರರು ದಯವಿಟ್ಟು ಪ್ರವೇಶ ದ್ವಾರವನ್ನ ಪ್ರವೇಶಿಸಬಹುದು. ನಿಮಗಿದು ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಾಗಿದೆ. 480 kg ವಿಭಾಗದಲ್ಲಿ 12 ತಂಡಗಳು ಭಾಗವಹಿಸ್ತಾ ಇದೆ. ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಅವರಿಗೆ ಹಾರ್ದಿಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನಿತ್ತು ಶಾಲನ್ನು ನವೋದಯ ಮುಟ್ಟಂ ಅವರನ್ನು ಶಿವಶಕ್ತಿ ಸಿರಿಯಾ ಟೀಮ್ ರಿಪೋರ್ಟ್. 480 kg ವಿಭಾಗದಲ್ಲಿ 12 ತಂಡಗಳು ಭಾಗವಹಿಸ್ತಾ ಇದೆ. ಸರಿಸುಮಾರು 22 ಸ್ಪರ್ಧೆಗಳನ್ನು ನಾವು ನೋಡಬಹುದು. ಸೆಕೆಂಡ್ ಮ್ಯಾಚ್ ವಾಟರ್ ವೆಳ್ಳಂ ಆಂಜನೇಯ ಕಣ್ಣು ತೀರ್ಥ ಸಿ ಅಂಡ್ ಜಾರಂದಾಯ ಫ್ರೆಂಡ್ಸ್ ಅಶ್ವತ್ಥಪುರಂ ಬಿ. ದ ಸೆಕೆಂಡ್ ಮ್ಯಾಚ್ JFC ಅಶ್ವತ್ಥಪುರ ವರ್ಸಸ್ ಆಂಜನೇಯ ಕಣ್ಣು ತೀರ್ಥ ಸಿ. ಆಂಜನೇಯ ಕಣ್ವತೀರ್ಥ ಸಿ ಸೆಕೆಂಡ್ ಮ್ಯಾಚ್. ಆಂಜನೇಯ ಕಣ್ವತೀರ್ಥ ಸಿ ಜಾರಂದಾಯ ಫ್ರೆಂಡ್ಸ್ ಅಶ್ವತ್ಥಪುರ ಸೆಕೆಂಡ್ ಮ್ಯಾಚ್. ಪ್ಲೀಸ್ ರಿಪೋರ್ಟ್. ದ ಫಸ್ಟ್ ಮ್ಯಾಚ್ ನವೋದಯ ಮುಟ್ಟಂ ವರ್ಸಸ್ ಸಿರಿಯಾ. യെസ് നവോദയ മുട്ടം ആൻഡ് സിരിയ തമ്മിലുള്ള മത്സരമാണ് അടുത്തത്. ആദ്യ മത്സരം ನವೋದಯ ಮುಟ್ಟಂ ಟೀಮ್ ಸಿರಿಯಾ ತಾವುಗಳು ತಮ್ಮ ತಂಡವನ್ನು ಸಿದ್ಧಪಡಿಸಿ. സമയം 1 മണി കഴിഞ്ഞ് 11 മിനിറ്റാണ്. ഇന്നത്തെ ദിവസത്തെ അജിത്തേട്ടൻ്റെ ഒരു കൂടിക്കാഴ്ച കൊണ്ട് വരാനുണ്ട്. അജിത് സാറേ എങ്ങനെ, ഓക്കെ അല്ലേ? യെസ് ಮತ್ತೆ ಬರುತ್ತಾ ಇದೆ. That is the second set. ഒരു സെറ്റ് വിജയിക്കുകയാണ് കണ്ണൂർ കോടിയേരി. ഇന്നൊരു സെറ്റ് വിജയിച്ചാൽ ഫൈനലിലേക്ക്. പക്ഷേ ഡു ഓർ ഡൈ കൊല്ലമേ കാസർഗോഡ്.
ಕಳೆದ ಪ್ರಥಮ ಅವಕಾಶದ ಸ್ಪರ್ಧೆಯನ್ನು ನಾವು ನೋಡಿದ್ದೇವೆ. ಸರಿಸುಮಾರು 2 ನಿಮಿಷಗಳ ಕಾಲ ಮುಂದುವರೆದ ಸ್ಪರ್ಧೆಯಾಗಿದೆ. ಒಮ್ಮೆ ಕಣ್ಣೂರು ಕಡೆಗೆ, ಮತ್ತೊಮ್ಮೆ ಕೊಲ್ಲಮೆ ಕಡೆಗೆ, ಕೊನೆಯದಾಗಿ ಮತ್ತೆ ಕೊಡಿಯೇರಿ ಕಣ್ಣೂರು ಕಡೆಗೆ. ಬ್ಯಾಕ್ ವರ್ಷ ಪೆರಗೋಟ. ಟೀಮ್ ರೆಡಿಯಾ? ಕಣ್ಣೂರ್ ടീം റെഡി? സെക്കൻഡ് സെറ്റ്. ആദ്യ സെറ്റ് എടുത്ത കൊടിയേരിയുടെ കായിക കരുത്തുകൾ രണ്ടാം സെറ്റിന് വേണ്ടിയിട്ട് കൊല്ലമേ കാസർഗോഡ്. പ്രിയമുള്ളവരെ, 2 ടീമുകളും മുന്നിൽ മെച്ചപ്പെട്ട പോരാട്ടം കാഴ്ചവെച്ചിട്ടുള്ള കാര്യം തോർക്കുകയാണ്. വിടാതെ പിടിച്ചെടുത്താൽ ഫൈനലിലേക്ക് എത്തുമെന്നുള്ള കാര്യം തോർക്കുകയാണ്. ആവേശത്തിന്റെ നല്ല നേരങ്ങൾ പിറവിയെടുക്കുന്ന സമയ സന്ദർഭങ്ങൾ. ആദ്യ സെറ്റ് നേടിയിട്ടുണ്ടെന്നുള്ളത് ഓർമ്മപ്പെടുത്തൽ. വല്ലൊന്ന് കടിച്ചു പിടിച്ച് പിറകിലേക്ക് വട്ടമൊന്ന് ചോർത്ത് പിടിച്ച ആവേശത്തിന്റെ രൗദ്രമാകുന്ന താളങ്ങളും കേൾപ്പിക്കുന്ന അവൾമാർ വലിക്കുകയാണ്, പറയുകയാണ്. ആവേശനിർഭരമാകുന്ന അന്തരീക്ഷങ്ങൾ. എന്താ കളി? മുറുകട്ടെ. പ്രിയമുള്ളവരെ, നല്ല മത്സരമാണെന്ന് കൈയടിക്കാം. എന്താ കളി? വിടാതെയുള്ള കളി, മത്സര വീര്യമാകുന്ന കളി. മാറുമോ പിടിച്ചെടുക്കുമോ? ഏകപ്രകളം. രണ്ടാം സെറ്റ് പോരാട്ടം. ആളുകളിൽ വന്ന മാറ്റത്തിൽ മറ്റുള്ളികൾ ചോദിച്ചു നേരുന്ന രണ്ടാം സെറ്റാണ്. ആദ്യമെന്ന് നഷ്ടപ്പെടുത്തിയ ഓർമ്മപ്പെടുത്തലുകളിൽ പിടിവിടാതെ പിടിച്ചെടുക്കാനുള്ള വ്യഗ്രത. Hello, music. Yes sir. ಸೈಡ್ ಬಾ. ಸ್ವಲ್ಪ ಮಟ್ಟಿನ ವಿಶ್ರಾಂತಿ ಬೇಕಿದೆ ಇವರಿಗೆ. ಹರ್ಷಣ್ಣ ಬಲ ಟೀಮಲ್ಲೇ ಅಂಚದುಪನಗ ನಮ್ಮ 480 kg ವಿಭಾಗದ ಸುರೂತ ಪಂತಕ ಬಲ ಮುಟ್ಟಂ ಟೀಮಲ್ಲೇ ಶಿವಶಕ್ತಿ ಸಿರಿಯ ಅಂಡ್ ನವೋದಯ ಓಟಂ ಎ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ರೆಡಿ ಇದೆ? ಶಿವಶಕ್ತಿ ಸಿರಿಯ ಅಂಡ್ ನವೋದಯ ಮುಟ್ಟಂ ಎ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಇದು 480 kg ವಿಭಾಗದ 12 ತಂಡಗಳ 22 ಸ್ಪರ್ಧೆಗಳ ಮೊದಲ ಸ್ಪರ್ಧೆಯನ್ನ ಕರೆ ಕೊಡ್ತಾ ಇದ್ದಾವೆ. ಈ ಕ್ರೀಡಾಕೂಟಕ್ಕೆ ನಮಗೆ men's trophy sponsored by Karthik Shetty Majibail and cash sponsored by Praveen Catering Service Gujarat. Second place trophy sponsored by Murali Shetty Karnataka and cash sponsored by Jagadish Mumbai. Shivashakti Shiriya and third place ₹5,000 ಅಂಕಣವನ್ನು ಪ್ರವೇಶಿಸ್ತಾ ಇದೆ. ನೋಡಿ, ಶಿವಶಕ್ತಿ ಸಿರಿಯ ತಂಡದ ಆಟಗಾರ ಇವರೇ ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಬಹಳಷ್ಟು ಸೀನಿಯರ್ ಆಟಗಾರನೊಳಗೊಂಡಂತಹ ನಮ್ಮ ತಂಡ ಬರ್ತಾ ಇದೆ. ಶಿವಶಕ್ತಿ ಸಿರಿಯ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಕಾಣಬಹುದು ಸಿರಿಯದ ಆಟಗಾರ 480 kg ವಿಭಾಗದಲ್ಲಿ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ರಾಜೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಒಂದು ತಂಡವಾಗಿದೆ ಶಿವಶಕ್ತಿ ಸಿರಿಯ. ಎದುರಾಳಿ ತಂಡ ನವೋದಯ ಮುಟ್ಟಂ ಎ ತಂಡ ಬರುವಂತೆ. ನವೋದಯ ಮುಟ್ಟಂ ಎ ನವೋದಯ ಮುಟ್ಟಂ ಎ
ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಮುಟ್ಟಂ ಟೀಂಬಲೆ ಮೊಟ್ಟಮಯೇ ವಿಶಾಲ್ ಹರೀಶ್ ಜೋಡ್ಕಲ್ ಅವರ ಬಲೆ ಹರೀಶ್ ಜೋಡ್ಕಲ್. So get ready for the next match. Anjaneya Kannatirtha C versus ಮುರಳೀಧರ ಶೆಟ್ಟಿ ಸನ್ನಡಕ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುರಳೀಧರ ಶೆಟ್ಟಿ ಸನ್ನಡಕ. ಈ ಕ್ರೀಡಾಕೂಟದ ಮೆನ್ಸ್ ವಿಭಾಗದ 2ನೇ ಟ್ರೋಫಿಯನ್ನು ಸ್ಪಾನ್ಸರ್ ಮಾಡಿದಂತಹ ಮುರಳೀಧರ ಶೆಟ್ಟಿ ಸನ್ನಡಕ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದು ಕಡೆಯಲ್ಲಿ ನವೋದಯ ಮುಟ್ಟಮ್ಮ ಎ ತಂಡವನ್ನು ನೋಡ್ತಾ ಇದ್ದಾವೆ. ಬಹಳಷ್ಟು ಅನುಭವಿ ಆಟಗಾರನೊಳಗೊಂಡದ ತಂಡವಾಗಿದೆ ಕಾಣಬಹುದು. ಕುಳೂರಿನ ಆಟಗಾರರು, ಪರಂಕಿಲದ ಆಟಗಾರರು, ಪತ್ವಾಡಿ ಆಟಗಾರರು ಎಲ್ಲರನ್ನ ಸೇರಿಸಿಕೊಂಡು ಒಂದು ತಂಡವಾಗಿದೆ ನವೋದಯ ಮುಟ್ಟಮ್ಮ. ಆದರೆ ಇಲ್ಲಿ ಕಾಣಬಹುದು ನಮ್ಮ ಸೀನಿಯರ್ ಆಟಗಾರರು ಈ ಬಾರಿ ಶಿವಶಕ್ತಿ ಶಿರಿಯಾ ತಂಡದಲ್ಲಿ. 480 kg ವಿಭಾಗದ ಮೊದಲ ಸ್ಪರ್ಧೆಯ ಮೊದಲ ಸಿಟಿ ಧ್ವನಿ ಕೇಳಿಯಾಗಿದೆ. ನೇರ ಸಿರಿಯಾದಿಂದ ಮುಟ್ಟಂ ಕಡೆಗೆ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣುತೀರ್ಥ ಸಿ ವಿರುದ್ಧವಾಗಿ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಬಿ ತಂಡಗಳು ಸಿದ್ಧತೆ ನಡೆಸುವಂತೆ. ರವಿಯನ್ನ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರ ಬಿ ಅಂಡ್ ಆಂಜನೇಯ ಕಣ್ಣುತೀರ್ಥ ಸಿ ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. 2 ಸ್ಪರ್ಧೆಗಳು ಆದ ಬಳಿಕ ಮತ್ತೆ ಈ ಒಂದು ಸೆಟ್ ಅನ್ನು ಮಾಡಬಹುದು. ಖಂಡಿತವಾಗಿಯೂ ಎಸ್ ರೆಡಿ. ಲೀಗ್ ಮಾದರಿ ಸ್ಪರ್ಧೆಯಾಗಿದೆ. 12 ತಂಡಗಳು 12 ತಂಡಗಳಿಗೆ ಸರಿಸುಮಾರು 22 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿದೆ. ಗಮನಿಸಿಕೊಳ್ಳಿ, 3 ತಂಡದ ಹಾಗೆ 4 ಗುಂಪುಗಳನ್ನು ಮಾಡಿದ್ದಾರೆ. ಅಂದರೆ ಒಂದು ತಂಡಕ್ಕೆ ಲೀಗ್ ಮಾದರಿಯಲ್ಲಿ 2 ಸ್ಪರ್ಧೆಗಳು ಮಾತ್ರ. ಗಮನಿಸಿಕೊಳ್ಳಿ. ಎಸ್ ಮತ್ತೆ ಸಿದ್ಧತೆಯಲ್ಲಿ ಸಿರಿಯದ ನಮ್ಮ ಲೆಜೆಂಡ್ ಆಟಗಾರ ಈ ಬಾರಿ ಅಂಕಣದಲ್ಲಿ. ಇಲ್ಲಿ ಮತ್ತೆ ಅಲ್ಲಿ STPA ತಲಪಾಡಿ ತಂಡದ ಆಟಗಾರ್ತಿಯರು ಬಹುಮಾನವನ್ನು ಸ್ವೀಕರಿಸುವಂತೆ STPA ತಲಪಾಡಿ ತಂಡದ ಆಟಗಾರ್ತಿಯರು ವೇದಿಕೆ ಒಂಚೂರು ಲೈಬಲೆ ಅಣ್ಣ ಲೈನ್ ಹಿಡಿದು ಒಂಚೂರು ಲೈಬಲೆ. ಈ ಬಾರಿ ಮತ್ತೆ ಸಿದ್ಧತೆಯಲ್ಲಿ ಸಿರಿಯಾ ಶಿವಶಕ್ತಿ ಸಿರಿಯಾ ತಂಡದ ಆಟಗಾರರು. ಎದುರಾಳಿ ತಂಡದಲ್ಲಿ ಕಾಣಬಹುದು ಬಹಳ ಅನುಭವಿ ಆಟಗಾರರು. DJ Shashank making you psyched to hear this mix. ಆಹಾ, ಮತ್ತೆ ಸಿಟಿ ಧ್ವನಿ ಕೇಳಿ ಬಂದಿದೆ. ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಈ ಬಾರಿ ಸಿರಿಯಾದ ಆಟಗಾರರು ಬಿಟ್ಟು ಕೊಡ್ತಾ ಇಲ್ಲ. ಒಂದೇ ಒಂದು ಎಳೆತ
ನಿಧಾನವಾಗಿ ಹಿಂದಕ್ಕೆ ಬರಬೇಕು. ಮೆಲ್ಲ ಮೆಲ್ಲ ಬರಡಿ. ಎಸ್ಸ ಬಿಟ್ಟು ಕೊಡುತ್ತಾ ಇಲ್ಲ. ಎರಡು ತಂಡಗಳು ಮುಖಾಮುಖ ನೋಡಿ ನೋಡಿ ಮುಖಾಮುಖ ನೋಡಿ ಪರಸ್ಪರ ನೋಡುತ್ತಾ ಹಗ್ಗವನ್ನು ಮೆಲ್ಲನೆ ಎಳೆಯುತ್ತಾ ಇದ್ದಾರೆ. ತೀರ್ಪುಗಾರರ ಕಡೆಯಿಂದ ಯಾವುದೇ ಸೂಚನೆ ಇಲ್ಲ. ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಭಾರಿ ನವೋದಯ ಮುಟ್ಟಮ್ಮ ಎ ತಂಡ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಸಿ ವಿರುದ್ಧವಾಗಿ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಬಿ ತಂಡ. ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುತ್ತೆ ಕೇಳಿಕೊಳ್ತಾ ಇದ್ದಾವೆ. ಆಹಾ, ಈ ಬಾರಿ ಮತ್ತೆ ರೋಚಕವಾಗುತ್ತಾ ಇದೆ. ಸಿರಿಯದ ಆಟಗಾರರು ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಸಾಗಿ ಹೋಗುತ್ತಾ ಇದೆ. ದ್ವಿತೀಯ ಸೆಟ್ ಅನ್ನು ಕೂಡ ಗೆದ್ದುಕೊಂಡಿದೆ ನವೋದಯ ಮುಟ್ಟಮಿಯ ತಂಡ. ಶಿವಶಕ್ತಿ ಸಿರಿಯ ತಂಡದ ಆಟಗಾರರಿಗೆ ಇನ್ನೂ ಕೂಡ ಸ್ಪರ್ಧೆ ಇದೆ, ಗಮನಿಸಿಕೊಳ್ಳಿ. ಲೀಗ್ ಮಾದರಿಯಲ್ಲಿ 2 ಸ್ಪರ್ಧೆಗಳನ್ನು ನೋಡಿ. ಇಲ್ಲಿ ಮಹಿಳಾ ವಿಭಾಗದ 4ನೇ ಸ್ಥಾನಕ್ಕಾಗಿ ನೀಡುವಂತಹ ಸ್ಪರ್ಧೆಗೆ ಬಹುಮಾನವನ್ನ 3,000 ನಗದು ಪುರಸ್ಕಾರದ ಜೊತೆಗೆ ಟ್ರೋಫಿ, ನಗದು ಕೊಡುಗೆ ಹರೀಶ್ ಚೌಟ ಕಳಲಾಯಿ, ಟ್ರೋಫಿ ಕೊಡುಗೆ ಹರೀಶ್ ಕಡಬಾರ್. ಈ ಪ್ರಶಸ್ತಿಯನ್ನ STPA ತಲಪಾಡಿ ತಂಡದ ಆಟಗಾರ್ತಿಯರು ಬಂದು ಪಡೆದುಕೊಳ್ಳುವಂತ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಷನ್ ತಲಪಾಡಿ ಲೇಡೀಸ್ ಟೀಮ್ ದ ಮ್ಯಾಚ್. ಓಕೆ ಸಿಟ ಲೇಡೀಸ್ STPA ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಷನ್ ತಲಪಾಡಿ 4ನೇ ಬಹುಮಾನವನ್ನ ವೇದಿಕೆಯಲ್ಲಿ ಅತಿಥಿಗಳ ಸಾಲಿನಲ್ಲಿ ಪಡೆಯುವಂತೆ. ನಗದು ಪುರಸ್ಕಾರ 3,000, ಕೊಡುಗೆ ಹರೀಶ್ ಚೌಟ ಕಳಲಾಯಿ, ಟ್ರೋಫಿ ಕ್ಯಾಶ್ ಕೊಡುಗೆ ಹರೀಶ್ ಕಡಂಬಾರು, ಟ್ರೋಫಿ ಕೊಡುಗೆ ಹರೀಶ್ ಚೌಟ ಕಳಲಾಯಿ. ಶ್ರೀ ದುರ್ಗಾ ಪರಮೇಶ್ವರಿ ಟೀಮ್ ಕ್ಯಾಪ್ಟನ್. ಹಲೋ ಹಲೋ ಕಣ್ಣೂರು ಎಂತ ಸೆಟ್ಟಲ್ಲೇ STPA തലപ്പാടി ടോസിന് വേണ്ടി വരേണ്ടതാണ്. ടീം ക്യാപ്റ്റൻ ആൻഡ് പ്ലേയേഴ്സ് ತಾವುಗಳು ವೇದಿಕೆಗೆ ಬರುವಂತೆ. STPA ತಲಪಾಡಿ ಟೀಮ್ ಕ್ಯಾಪ್ಟನ್ ಆ್ಯಂಡ್ ಪ್ಲೇಯರ್ಸ್ ತಮ್ಮ ಬಹುಮಾನವನ್ನು ವೇದಿಕೆಯಲ್ಲಿ ನೀಡಲಿದ್ದಾರೆ. ದಯವಿಟ್ಟು ಆ ಆಟಗಾರ್ತಿಯರು ಎಲ್ಲರೂ ಬಂದು ಆ ಬಹುಮಾನವನ್ನು ಸ್ವೀಕಾರ ಮಾಡುವಂತೆ. 4ನೇ ಬಹುಮಾನ ನಗದು ಪುರಸ್ಕಾರ 3,000 ಜೊತೆಗೆ ದಯವಿಟ್ಟು ಶಾಶ್ವತ ಅಲ್ಲಿ ಅಶ್ವತ್ಥಪುರಂ ಅದೇ ರೀತಿ ಆಂಜನೇಯ ಕಣ್ಣು ತೀರ್ಥ. ಒಂದು ನಿಮಿಷ, ಈ ಒಂದು ಸ್ಪರ್ಧೆಯನ್ನು ನಾವು ಮುಗಿಸ್ತೇವೆ. ನೋಡಿ, ವೇದಿಕೆಯಲ್ಲಿ ಅತಿಥಿಗಳಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಮಗೆ ಕರೆಯನ್ನು ನೀಡ್ತಾ ಇದ್ದಾವೆ. STPA ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ತಲಪಾಡಿ ವೇದಿಕೆಯ ಹತ್ತಿರದಲ್ಲಿರುವಂತಹ ಅಂಕಣವನ್ನ ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡ. ಹೆಸರೋಡೆ ವರ್ಷಣ್ಣ ಇಲ್ಲಿ ಗೆದ್ದರೆ ನೇರ ಫೈನಲ್ಗೆ ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ಸೋತವರು 3ನೇ ಸ್ಥಾನಿಕರಾಗಿ ಉಳಿಯಬಹುದು. ಅಂದರೆ ನಗದು ಬಹುಮಾನ 5,000 ರೂಪಾಯಿ ಜೊತೆಯಲ್ಲಿ ಶಾಶ್ವತ ಫಲಕವನ್ನು ಪಡೆದುಕೊಳ್ಳಬಹುದು. ಆ ರೀತಿಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಇದಾದ ಬಳಿಕ ತಕ್ಷಣ ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಸಿ ವಿರುದ್ಧವಾಗಿ ಜಾರಂದಾಯ್ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಬಿ ತಂಡಗಳು ಸಿದ್ಧತೆ ನಡೆಸುವಂತೆ. ಖಂಡಿತವಾಗಿ ನಮ್ಮ ತೀರ್ಪುಗಾರರು, ನಮ್ಮ ಉದ್ಘೋಷಕರು ಯಾವುದೇ ರೀತಿಯಲ್ಲಿ ವಿಶ್ರಾಂತಿಗಳಲ್ಲಿ ನಾವು ಸ್ಪರ್ಧೆಯನ್ನು ಮುಂದುವರಿಸಬೇಕಂತ ಆವಾಗಲೇ ನಿರ್ಧರಿಸಿದ್ದಾರೆ. ಆದ ಕಾರಣ ಯಾವುದೇ ವಿಶ್ರಾಂತಿಗಳಲ್ಲಿ ನಾವು ಪಂದ್ಯವನ್ನು ಮುಂದುವರಿಸ್ತಾ ಇದ್ದೇವೆ, ಗಮನಿಸಿಕೊಳ್ಳಿ. ಮತ್ತೆ ಇಲ್ಲಿ ತಂಡಗಳು കൊടിയേരി കണ്ണൂർ ഒപ്പം ഇവിടെ ഇതാ ഫ്രണ്ട്സ് കൊല്ലമേ കാസർഗോഡ് തമ്മിലുള്ള പോരാട്ടമാണ്. ആദ്യം ഇവിടെ വിജയിച്ചുകൊണ്ട് നിൽക്കുന്നു കണ്ണൂർ നിൽക്കുമ്പോൾ രണ്ടാമത് വിജയിക്കുന്നു ഇവിടെ ഫ്രണ്ട്സ് കൊല്ലം. എങ്ങനെ 3ാമത്തെ സെറ്റിന് വേണ്ടിയുള്ള മത്സരമാണ്. ಶ್ರೀ ದುರ್ಗಾ ಪರಮೇಶ್ವರಿ ತಲಪಾಡಿ ತಂಡದ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರು ಕೂಟದಿಂದ ನಿರ್ಗಮಿಸಿದ್ದಾರೆ. ಆಂಜನೇಯ ಕಣ್ಣು ತೀರ್ಥ ಪ್ರವೇಶ ಮಾಡಬಹುದು. ಅದೇ ರೀತಿ 3,000 ರೂಪಾಯಿ ಬಹುಮಾನವನ್ನು ಸಹ ಪಡೆದುಕೊಂಡು ಕೂಟದಿಂದ ನಿರ್ಗಮಿಸಿದ್ದಾರೆ. ಅಭಿನಂದನೆಗಳು ತಲಪಾಡಿ ದುರ್ಗಾ ಪರಮೇಶ್ವರಿ ತಂಡದ ಎಲ್ಲ ಸದಸ್ಯರಿಗೆ. ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ನೀವು ಹೆಮ್ಮೆಯನ್ನು ತಂದಿರಿ, ಗೌರವವನ್ನು ತಂದಿರಿ. ನಿಮಗೆಲ್ಲರಿಗೂ ನಮ್ಮ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಅಭಿನಂದನೆಗಳು, ಅಭಿವಂದನೆಗಳು. ಗೆದ್ದವರು ನೇರ ಫೈನಲ್ಗೆ
ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ಸೆಣಸಾಡಲಿಕ್ಕಿದೆ. ಸೋತವರು ಅಂದರೆ 3ನೇ ಸ್ಥಾನಿಕರಾಗಿ ಉಳಿಯಬಹುದು. ഒരാൾ മാത്രമേ കോച്ച് കൊടുക്കാൻ പാടുള്ളൂ എന്ന് ഞങ്ങൾ നേരത്തെ അറിയിച്ചിട്ടുള്ളതാണ്. ശ്രദ്ധിക്കേണ്ട കാര്യമാണ്. ಗಮನವಿಟ್ಟು ಕೇಳಿ. ನಾವು ಅವಾಗಲೇ ಹೇಳಿದ್ದೇವೆ, ಒಬ್ಬರಿಗೆ ಮಾತ್ರ ಕೋಚ್ ಕೊಡೋದಕ್ಕೆ ಅವಕಾಶವಿದೆ. ನಮ್ಮ ಜೊತೆಗೆ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. വിശൽനാഥം മുഴങ്ങിയിരിക്കുന്നു. പ്രിയമുള്ളവരെ, ഇരു ടീമുകൾ ഓരോ സെറ്റ് സ്വന്തമാക്കിക്കൊണ്ട് 3ാമത്തെ സെറ്റിന് വേണ്ടിയുള്ള മത്സരമാണ്. പ്രിയമുള്ളവരെ, വിജയിച്ചാൽ നേരെ ഫൈനലിലേക്ക് കടക്കാം. വരച്ച് പരാജയപ്പെട്ട 3ാം സ്ഥാനക്കാരായി നൽകുക. വിജയമെന്നതിലേക്ക് തങ്ങളുടെ കൈകളിൽ ഭദ്രമാക്കാൻ, പിടിച്ചെടുക്കാൻ, ഒരു മത്സരത്തിന്റെ വിജയം കൈവരിച്ചാൽ പിന്നെ നേരിട്ട് ഫൈനലിലേക്ക് എത്താമെന്നുള്ളതാണ്. അങ്ങ് കൊടിയേരിയുടെ മണ്ണിൽ നിന്നും കണ്ണൂരിന്റെ മണ്ണിൽ നിന്നും വന്ന കായിക കരുത്ത് തെളിയിച്ചുകൊണ്ടിരിക്കുന്ന വമ്പൻ പുലികൾ. തലശ്ശേരിയും കഴിഞ്ഞ്, കണ്ണൂരും കഴിഞ്ഞ്, പയ്യന്നൂരും കഴിഞ്ഞ്, ചെറുവത്തൂരും കഴിഞ്ഞ്, നീലീശ്വരവും കഴിഞ്ഞ്, കാഞ്ഞങ്ങാടും കഴിഞ്ഞ്, പിന്നെ ഈ കാസർഗോഡും കഴിഞ്ഞ് കുഞ്ചത്തൂരിന്റെ മണ്ണിലേക്ക്, തുളുനാടിന്റെ പോരാട്ട ഭൂമികയിലേക്ക് ഏറ്റവും വലിയ പടവീരന്മാരെയും ചോർത്ത് പിടിച്ചു വന്ന കായികാവേശത്തിന്റെ ധ്വനി വിസ്മയങ്ങൾ കേൾക്കാം. പിടി വലി ആവേശം പിടിവിടാതെ വലി വലി, പിടിവിടാതെ വലി വലി, മുറുക്ക മുറുക്ക മുറുക്ക, പിടിച്ച് പിടിച്ച് വലി വലി. മത്സരം മാറാൻ പറയാൻ പ്രിയമുള്ളവരെ, ആദ്യമേ സെറ്റ് കാസർഗോഡിന്റെ കരുത്തുകൾ പിടിച്ചെടുക്കുന്ന സമയം കണ്ണൂരിന്റെ കമ്പക്കളറിയിൽ നിന്നും ഇനിയുമേറെ ദൂരമില്ലെന്നുള്ളതാണ്. തൊട്ടരികിലായി എടുത്തിട്ടുണ്ടെന്നുള്ളതാണ്. ഇനിയുമേറെ ദൂരമില്ല. തിരിച്ചും തിരിച്ചു പിടിക്കാനുള്ള സമയം. പിടിക്കാം, എടുക്കാം, എടുക്കാം, പിടിക്കാം, എടുക്കാം, പിടിക്കാം, എടുക്കാം, പിടിക്കാം, വലി വലി. ഒന്ന് കൈയടിക്കണ്ടേ? കാര്യ ഗൗരവമേറിയ പോരാട്ടത്തിന്റെ ആവേശ പോരാട്ടം. നിർമ്മാറ്റം ഇനിയുമാണ്. കളി മാറും, മറിയും, മാറും, മറിയും. ഫൈനലിലേക്ക് കടന്നിരിക്കുകയാണ്. ഇവിടെ 3ാം സ്ഥാനം സ്വന്തമാക്കിക്കൊണ്ട കണ്ണൂർ നിൽക്കുകയാണ്. യെസ്, ಎಸ್ ಬನ್ನೈ ಆಂಜನೇಯ ಕಣ್ಣು ತೀರ್ಥ ಸಿ ವಿರುದ್ಧವಾಗಿ ಜಾರಂದೆಯ ಫ್ರೆಂಡ್ಸ್ ರೇಕಲ್ ಅಶ್ವತ್ಥಪುರ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಆಂಜನೇಯ ಕಣ್ಣು ತೀರ್ಥ ಸಿ ತಂಡ ಬರುವಂತೆ. ಎಸ್ ಬರುತ್ತಾ ಇದೆ. ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಆಂಜನೇಯ ಕಣ್ಣು ತೀರ್ಥ ಸಿ ತಂಡ ಬರುತ್ತಾ ಇದೆ. ಇದು 480 kg ವಿಭಾಗದಲ್ಲಿ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. DJ ആവേശം കൊള്ളിച്ചുകൊള്ളു പ്രിയമുള്ളവരാ. മുഖമടലങ്ങൾ വരുന്ന കളിക്കളത്തിൽ ये खत्म नहीं हुआ चूतिए।
ಆಹಾ ಬ್ರೋ कुछ करें बेस ಕೆಳಗೆ ಬೇಸ್ ಟಸ್ ಬೇಸ್ ಅಲ್ಲಿ ಟಸ್ ಅಪ್ ಟಸ್ ಅಪ್ ಟಸ್ ಟಸ್ ಅಪ್ ಟಸ್ ಅಪ್ ಪ್ರೇಮ ಟಸ್ 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 ಅಪ್ ಟಸ್ ಅಪ್ ಟಸ್ ಟಸ್ ಅಪ್ ಟಸ್ ಅಪ್ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಎಂಟರ್ಪ್ರೈಸಸ್ನ ಮಾಲಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವಿಶ್ವನಾಥ್ ಶೆಟ್ಟಿ ಚಕ್ರತೀರ್ಥ ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಎ ವರ್ಸಸ್ ಜಾರಂದಾಯ ಪ್ರಿನ್ಸ್ ಅಶ್ವತ್ಥಪುರ ಎ ತಂಡಗಳು ಸಿದ್ಧವಾಗಿರುವಂತೆ ಜಾರಂದಾಯ ಅಶ್ವತ್ಥಪುರ ಎ, ಆಂಜನೇಯ ಕಣ್ವತೀರ್ಥ ಎ. ಇದೀಗ ಸ್ಪರ್ಧೆ ಆಂಜನೇಯ ಕಣ್ವತೀರ್ಥ ಸಿ, ಜಾರಂದಾಯ ಪ್ರಿನ್ಸ್ ಅಶ್ವತ್ಥಪುರ ಬಿ. ಇದು 480 kg ವಿಭಾಗದ ಸ್ಪರ್ಧೆಯಾಗಿದೆ. 7 ಜನರಿರುವಂತ ಸ್ಪರ್ಧೆಯಾಗಿದೆ. ಇಲ್ಲಿ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಿಜಾರು ಎಂಬ ಪರಿಸರದ ಕಂಬಳ ಕ್ಷೇತ್ರದಲ್ಲಿ ಉಸೈನ್ ಬೋಲ್ಟ್ ಎಂಬ ಹೆಸರನ್ನ ಪ್ರಖ್ಯಾತಿಯನ್ನು ಪಡೆದಂತ ಮಿಜಾರು ಶ್ರೀನಿವಾಸ ಗೌಡ ಅಶ್ವತ್ಥಪುರವರ ತಂಡವಾಗಿದೆ ಅಶ್ವತ್ಥಪುರ. ಎಸ್, ಆಂಜನೇಯ ಕಣ್ವತೀರ್ಥ JFC ಅಶ್ವತ್ಥಪುರ ನಡುವಿನ ಸ್ಪರ್ಧೆಯಾಗಿದೆ. ಒಂದು ಕಡೆ JFC ಅಶ್ವತ್ಥಪುರ, ಮತ್ತೊಂದು ಕಡೆ ಆಂಜನೇಯ ಕಣ್ವತೀರ್ಥ. 25 ವರ್ಷಗಳ ಈ ಒಂದು ಸಂಭ್ರಮದಲ್ಲಿರುವಂತಹ ಆಂಜನೇಯ ಕಣ್ವತೀರ್ಥ ಮಹಲಿಂಗೇಶ್ವರನ ಕ್ರೀಡಾಂಗಣದಲ್ಲಿ ಈ ಬಾರಿ ತನ್ನ ತಂಡವನ್ನ ಪ್ರತಿನಿಧಿಸುವ ಮೂಲಕ ಆ ಒಂದು ಹೆಜ್ಜೆಯನ್ನು ಇರ್ತಾ ಇದ್ರೆ ಇಲ್ಲಿ JFC ಅಶ್ವತ್ಥಪುರ ವಿಜಾರು ಶ್ರೀನಿವಾಸ ಗೌಡ ಇವರ ಊರಿನಿಂದ ಬಂದಂತ ತಂಡವಾಗಿದೆ. ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರ ಅರ್ಧದ ಕ್ರಮಿಸಿ ಇಲ್ಲ. ಈ ಬಾರಿ ಆಂಜನೇಯನಿಂದ ಈ ಬಾರಿ ಹಗ್ಗವನ್ನ JFC ಅಶ್ವತ್ಥಪುರದತ್ತ ಸೆಳೀತಾ ಇದ್ದಾರೆ. ತೀರ್ಪುಗಾರರ ಕಿಶನ್ ಅವರ ಕೈಗಳು ನೇರವಾಗಿ ಕುಲೂರು ಸದಾಶಿವ ಶೆಟ್ಟಿ ಕನ್ಯಾನ ಇವರ ವೇದಿಕೆಯತ್ತ ಹಗ್ಗ ನಿಧಾನವಾಗಿ ಬರ್ತಾ ಇದೆ. ಅಲ್ಲಿ ಆಂಜನೇಯದಿಂದ ಪ್ರತಿರೋಧಗಳು, ಆದರೆ ಪ್ರಬಲವಾದ ತಂಡಗಳ ನಡುವೆ ಪ್ರಬಲ ಕಾದಾಟಗಳು. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಜಾರಂದಾಯ ಅಶ್ವತ್ಥಪುರ ಎ ನಡುವಿನ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಇನ್ನೂ ಕೂಡ ಪ್ರಬಲವಾಗಿದೆ. ಒಂದು ಕಡೆ ಕೇರಳ ಕಾಸರಗೋಡು ಜಿಲ್ಲೆಯಾಗಿದ್ರೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಪ್ರಬಲ ಕಾದಾಟಗಳ ನಡುವೆ ಪ್ರಬಲ ಕದನಗಳ ಸ್ಪರ್ಧೆಗಳು. ಒಂದು ಫೀಟ್ಗಳ ಅಂತರದಲ್ಲಿ ಹಗ್ಗ ನೇರವಾಗಿ ಜಾರಂದಾಯನತ್ತ ಜಾರ್ತಾ ಇದ್ರೆ ಅಲ್ಲಿ ಆಂಜನೇಯನ ಬಲದೊಂದಿಗೆ ಆಂಜನೇಯ ಕಣ್ವತೀರ್ಥ ತಂಡದ ಆಟಗಾರರು. ಸ್ಪರ್ಧೆಯಲ್ಲಿ ಬಲ 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 ಏನಿದು ಸ್ಪರ್ಧೆ ಇನ್ನೂ ಕೂಡ ರೋಚತೆಗೆ ಆಗಿದೆ. ಇದು ಲೀಗ್ ಮಾದರಿ ಸ್ಪರ್ಧೆಯಲ್ಲಿ ಅಂತರವನ್ನ ಜಾಸ್ತಿ ಮಾಡಿಕೊಳ್ಳುವಂತೆ ಆ ತಾಳ ಮೇಳ ಲಯಬದ್ಧವಾಗಿ 480 kg ವಿಭಾಗದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಪರ್ಧೆಯಲ್ಲಿ ಚಪ್ಪಾಳೆಗಳ ಕರಘೋಷಗಳು ಒಂದು ಕಡೆ ಬರ್ತಾ ಇದೆ. ಗ್ಯಾಲರಿಗಳಾಡ್ತಾ ಇದೆ. ಜಾರಂದಾಯ ವೇದಿಕೆಯತ್ತ ಜಾರಂದಾಯನತ್ತ ಹಗ್ಗ ಜಾರುತ್ತಾ ಇದೆ. ಹಗ್ಗವನ್ನ ಬಿಗಿ ಹಿಡಿತದಲ್ಲಿ ಆಂಜನೇಯ ಕಣ್ವತೀರ್ಥದ ಆಟಗಾರರಾಗಿದ್ರೆ ಇಲ್ಲಿ ಆಂಜನೇಯದಿಂದ ಹಗ್ಗವನ್ನು ಕರೆಸಿಕೊಳ್ಳಲು JFCಯ ಬಲಪಡೆಗಳು ಈ ಬಾರಿ ಹಗ್ಗವನ್ನ ಕಿಶನ್ ಕಣ್ವತೀರ್ಥವರ ಕೈಗಳು, ರೋಹನ್ ಅವರ ಕಣ್ಣುಗಳು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಹಗ್ಗವನ್ನ ಸೆಂಟರ್ ಲೈನ್ ಇಲ್ಲ ಏನಿದು ಸೊಗಸು. ಬಲ್ಲದ ಪಂತ ಚಮಣೆರೆ ಬಂತ ಗೊಬ್ಬುದ ಪಂತ ಏನಿದು ಗೊಬ್ಬು ಗೊಬ್ಬು ಗಳಿ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 
ತಗೊಳ್ತಾ ಇದೆ. ಪ್ರಬಲ ಹೋರಾಟ, ಪ್ರಬಲ ದಂಡೆಗಳು. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಪ್ರಬಲ ದಂಡಗಳ ನಡುವೆ ಪ್ರಬಲ ಕಾದಾಟಗಳು. ಆಹಾ,
ಯಬಾ 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 ವಾ ಬಾ ಬಾ ಬ್ರಷ್ ಮಾಡ್ರು ಜನ ಬ್ರಷ್ ಮಾಡ್ರು ಜೈ ವಾ ಬಾ 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 ಸೆಂಟರ್ ಲೈನ್ ಇಂದ ಹಗ್ಗ ಬಾರಿ ದಾರಿಯತ್ತ ಜಾರಂದಾನಿಂದ ಹಗ್ಗ ಜಾರುತ್ತಾ ಇದೆ. ಆಂಜನೇಯನಿಗೆ ಆಸರೆಯಾಗುತ್ತಾ ಇದೆ. ಬಾ 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 ಆಂಜನೇಯ ಮೊದಲ ಸೆಟ್. ಏನಿದು ಸ್ಪರ್ಧೆ, ವಾಟ್ ಎ ಮ್ಯಾಚ್. ಅದ್ಭುತವಾದಂಥ ಪ್ರಬಲ ಪೈಪೋಟಿಗಳು ಎರಡೂ ತಂಡಗಳ ನಡುವೆ. ಎಸ್ ಜಾರಂದಾಯ ಎ ವರ್ಸಸ್ ಜಾರಂದಾಯ ಫ್ರೆಂಡ್ಸ್ ಆಂಜನೇಯ ಕಣ್ವತೀರ್ಥ ನಡುವಿನ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿ ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಎ ಜಾರಂದಾಯ ಫ್ರೆಂಡ್ಸ್ ಅಶ್ವತ್ಥವರ ಎ ನಡುವಿನ ಸ್ಪರ್ಧೆ ಮುಂದಿನ ಸ್ಪರ್ಧೆಯಲ್ಲಿ. ನಂತರದ ಸ್ಪರ್ಧೆಯಲ್ಲಿ ಫೈನಲ್ ಸ್ಪರ್ಧೆಗೆ ಸಿದ್ಧವಾಗಿರಬೇಕು ತಂಡಗಳು. ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಗೆ ಆಂಜನೇಯ ಕಣ್ವತೀರ್ಥ ವರ್ಸಸ್ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಫೈನಲ್ ಸ್ಪರ್ಧೆಗೆ ಸಿದ್ಧವಾಗಿರುವಂತ ಬಂಧುಗಳೇ, ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತ ಅವೇರನ್ನ ಜೈದಿನ ಈ ಒಂದು ಇಂಚಿನ ಮ್ಯಾಚ್ ಅಂದಲ್ಲ. ವಾ 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 ಏನಿದು ನಿದ್ದೆ, ಏನಿದು ಸೊಗಸು, ಸೊಗಸಾದ ನಿದ್ದೆ. ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ ಹಗ್ಗ ಜಗ್ಗಾಟದ 480 kg ಬರ್ತಾ ಇದ್ದಾವೆ. ലേഡീസ് മത്സരത്തിന്റെ മൂന്നാം സമ്മാനം വേണ്ടി വേദിയിലേക്ക് കോടിയേരി കണ്ണൂർ ടീം വരിക. കോടിയേരി കണ്ണൂർ ടീം വരിക. മൂന്നാം സമ്മാനം വേണ്ടി കോടിയേരി കണ്ണൂർ ടീം വരിക. ടീം പ്ലേയേഴ്സ്, എവറി ടീം പ്ലേയേഴ്സ് കോടിയേരി കണ്ണൂർ മൂന്നാം സമ്മാനം വേണ്ടി ടീം വേദിയിലേക്ക് വരിക. മൂന്നാം സമ്മാനം 5000 ಸ್ಪಾನ್ಸರ್ಡ್ ಬೈ ಹರೀಶ್ ಕಡಮಾರ್. ಟ್ರೋಫಿ ಸ್ಪಾನ್ಸರ್ಡ್ ಬೈ ಶೋಭಾ ವಿಶ್ವನಾಥ್ ಶೆಟ್ಟಿ. ಶೋಭಾ ವಿಶ್ವನಾಥ್ ಶೆಟ್ಟಿ ತಾವುಗಳು ವೇದಿಕೆಗೆ ಬರುವಂತೆ ಮೂರನೇ ಸ್ಥಾನದ ಬಹುಮಾನವನ್ನು ನೀಡಲು ಶೋಭಾ ವಿಶ್ವನಾಥ್ ಶೆಟ್ಟಿ ದಂಪತಿಗಳು ವೇದಿಕೆಗೆ ಬರುವಂತೆ ಮೂರನೇ ಸ್ಥಾನವನ್ನು ನೀಡಲು ದಯವಿಟ್ಟು ವೇದಿಕೆಗೆ ಬನ್ನಿ. ಬಹುಮಾನವನ್ನು ನೀಡಿದವರು ಈ ಪ್ರಶಸ್ತಿಯನ್ನು ನೀಡಲು ಬರಬೇಕು. ಕಣ್ಣೂರು ಕೋಡಿಯೇರಿ ಕಣ್ಣೂರು ಮೂന്നാം സമ്മാനം വേണ്ടി ಕೋಡಿಯೇರಿ ಕಣ್ಣೂರು ವೇದಿಯಲ್ಲಿ ವರಿಗ. ಒಂದು ನಿಮಿಷ ಟ್ರೋಫಿ ಕೊರೋಡ್ಚಿ ಮೂಲು ಮೇರೆ ಬತ್ತೀರ ಶೋಭಕ್ಕ ಬತ್ತೀರ. ಒಂದು ನಿಮಿಷ ಟ್ರೋಫಿ ಕೊರೋಡ್ಚಾವೆ. ಮೂರನೇ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಎ ಜಾರಂದಯ್ಯ ಫ್ರೆಂಡ್ಸ್ ಅಶ್ವತ್ಥಪುರ ಎ. ಬತ್ಲ ಬೇಗ ಬತ್ಲ. കോടിയേരി കണ്ണൂർ ടീമിയുടെ എല്ലാവരും വേദി മേലെ വരണമെന്ന് അഭ്യർത്ഥിച്ചുകൊള്ളുന്നു. ಈ ಪ್ರಶಸ್ತಿಯನ್ನ ಟ್ರೋಫಿಯನ್ನ ನೀಡುವುದಕ್ಕೆ ನಮ್ಮೊಂದಿಗೆ ಟ್ರೋಫಿ ಕೊಡುಗೆಯನ್ನು ನೀಡಿದವರು ಶ್ರೀ ಶೋಭಾ ಶೆಟ್ಟಿ ವಿಶ್ವನಾಥ್. ಶೋಭಾ ವಿಶ್ವನಾಥ್ ಶೆಟ್ಟಿ ಕುಂಜತ್ತೂರು. ಟ್ರೋಫಿ ಕೊಡುಗೆ ಕ್ಯಾಶ್ ಕೊಡುಗೆ ಹರೀಶ್ ಕಡಂಬಾರ್ ಇವರು ನೀಡುವಂತೆ, ಜೊತೆಗೆ ಎಲ್ಲ ಅತಿಥಿಗಳು ಸೇರಿ ಒಂದು ಬಹುಮಾನದ ಪ್ರಕ್ರಿಯೆಯನ್ನ ಮಾಡುವಂತೆ. ಎಸ್ ಸೆಕೆಂಡ್ ಸೆಟ್. ಮೂರನೇ ಬಹುಮಾನ ಕೋಡಿಯೇರಿ ಕಣ್ಣೂರು. ಥರ್ಡ್ ಕ್ಯಾಶ್ ಅಂಡ್ ಥರ್ಡ್ ಟ್ರೋಫಿ. टीम रेडी? आतिजा now the second set.
ആദ്യ സെറ്റിന് ശേഷമുള്ള രണ്ടാം സെറ്റ് പിറക്കുന്ന ഒന്നാം സെറ്റ് വിജയിച്ച ആഞ്ജനേയ കൺവതീർത്ഥ രണ്ടാം സെറ്റിന് വേണ്ടി ಎರಡನೇ ಸೆಟ್ಗೆ ಬೇಕಾಗಿ ಆಂಜನೇಯ ಕಣ್ವತೀರ್ಥದಿಂದ ಈ ಬಾರಿ ಹಗ್ಗವನ್ನ ಸೆಳೆಯುವತ್ತ ಇಡಿಯಂ ಪಾಡ್ಲೆ ಲೈಟ್ ಮ್ಯೂಸಿಕ್ ಇಡಿಯಂ ಮೊದಲ ಸೆಟ್ ಅನ್ನು ಗೆದ್ದುಕೊಂಡೆಂದ ಆಂಜನೇಯ ಕಣ್ವತೀರ್ಥ ಮತ್ತೆ ಅದೇ ರೀತಿ ಅದೇ ತಾಳದೊಂದಿಗೆ ಹಗ್ಗವನ್ನ ಗಳಿಸಿಕೊಳ್ಳುವತ್ತ ಮೂರನೇ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಎ ಜೊತೆಗೆ ಜಾರಂದಾಯ ಫ್ರೆಂಡ್ಸ್ ಅಶ್ವತ್ಪುರ ಎ ತಂಡಗಳು ಸಿದ್ಧವಾಗಿರುವಂತೆ The first set Anjaneyya Kanvatirtha and now second set going on. The second set ആദ്യ സെറ്റ് ശേഷമുള്ള രണ്ടാം സെറ്റ് ആഞ്ജനേയ ആദ്യ സെറ്റ് പിടിച്ചെടുത്തിട്ടുണ്ടെന്നുള്ള ഓർമ്മപ്പെടുത്തൽ പിടിവിടാതെ മുറുക്കം പിടിച്ചു നിന്നാൽ രണ്ടാം സെറ്റ് നിങ്ങളുടെ കൈകളിലേക്ക് എത്തുമെന്ന കാര്യം തീർച്ചയാണ്. ആഞ്ജനേയ और ജെഎംസി മുറുകെ ആകാശത്ത് വിസ്മയങ്ങൾ കാട്ടി ആവേശങ്ങൾ കണ്ട ആകാശത്ത് ഉദിച്ചു നിൽക്കുന്ന നക്ഷത്രങ്ങൾ പോലും വടിമാറി നിൽക്കണമെങ്കിൽ കുഞ്ചത്തൂരിന്റെ ആവേശങ്ങൾ അങ്ങനെ കത്തിപ്പടരുകയാണ് കൂട്ടര്. കായിക കളിക്കളരിൽ ചേർത്ത് വെച്ച് പോരാട്ടം കടലാട്ടം തീമടയായി പെയ്തു. ആദ്യ സെറ്റ് നേടി ആഞ്ജനേയ കായികർക്ക് രണ്ടാം സെറ്റിലേക്ക് പടർന്ന പന്തലിന്റെ തീപന്തം പോലെ പിടിമുറുക്കാൻ പിടിച്ചു പിറകോട്ട് കാലൊന്ന് വെച്ച മെല്ലെ ആഞ്ജനേയ മായാകരങ്ങളുടെ മാന്ത്രിക കരങ്ങളും ചേർത്ത് പിടിച്ചോ. മായാകരങ്ങളും മാന്ത്രിക കരങ്ങളും ചേർത്ത് പിടിച്ചോ. വനിതാ ഫൈനൽ മത്സരങ്ങളിലേക്ക് കടക്കുകയാണ്. ആ പോരാട്ടങ്ങൾ കൂടി കഴിഞ്ഞാൽ ಆಂಜನೇಯ ಕಣ್ವತೀರ್ಥ ಎ ಜಾರಂದಾಯ ಅಶ್ವತ್ಪುರ ಎ ಆಂಜನೇಯ ಕಣ್ವತೀರ್ಥ ಎ ಜಾರಂದಾಯ ಅಶ್ವತ್ಪುರ ಎ ಟೀಮ್ ಬರಿಗ ಹಲೋ ಡಿಜೆ ನೋಡಿ ಅಂಡರ್ 19 ವಿಭಾಗದ ಸ್ಪರ್ಧೆಯ ಬಹುಮಾನ ವಿಜೇತರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಇಲ್ಲಿ ತಂಡ ಬರಬೇಕು. ಆಂಜನೇಯ ಕಣ್ವತೀರ್ಥ ಅಶ್ವತ್ಪುರ ಬಲೆ ಟಗ ಫಾರ್ ಬಲೆ ಮೂಜಿನ ಮ್ಯಾಚ್ ಬಲೆ ಟೀಮ್ ಬಲೆ ಆಂಜನೇಯ ಕಣ್ವತೀರ್ಥ ಅಶ್ವತ್ಪುರ. ಇದೀಗ ಅಂಡರ್ 19 ವಿಭಾಗದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ 4ನೇ ಬಹುಮಾನವನ್ನು ಪಡೆದಂತ ಟೌನ್ ಟೀಮ್ ಬೆರಿಪದೌಬಿ ಬನ್ನಿ ಕ್ರೀಡಾಂಗಣದಲ್ಲಿ ವೇದಿಕೆಯಲ್ಲಿ ಬಹುಮಾನವನ್ನು ಪಡೆದುಕೊಳ್ಳುವಂತೆ. ಟೀಮ್ ಬಲೆ ಕಣ್ವತೀರ್ಥ ಬಲೆ ಅಶ್ವತ್ಪುರ ಬಲೆ ಡಿಜೆ 4ನೇ ಬಹುಮಾನ ಅಂಡರ್ 19 ಟೌನ್ ಟೀಮ್ ಬೆರಿಪದೌಬಿ 4ನೇ ಬಹುಮಾನವನ್ನು ಪಡೆದುಕೊಳ್ಳುವಂತೆ ವೇದಿಕೆಯಲ್ಲಿ ಬಂದು Under 19, third place and fourth place. DK ಸುದಂಬಳದಕ್ಕೆ ಲಾಸ್ಟ್ ಇದೆ ತನ್ವೇರೆ ಅಗಲಿಗೆ ಫಸ್ಟ್ ಸೆಕೆಂಡ್ ಇಲ್ಲ ಥರ್ಡ್ ಉಂಡು ಈತ ಫಸ್ಟ್ ಇಲ್ಲ ಫೋರ್ತ್ ಇಲ್ಲ ಟೌನ್ ಟೀಮ್ ಬೇರೆ ಪದವು ಪ್ರಶಾಂತ್ ಅನ್ನ ಪಚ್ಚೋನ್ನ ಬರ್ಬಾರದೆ ರೆಡ್ ಟೀಮ್ ಬಲೆ Okay, first place. ಫಸ್ಟ್ ಇಲ್ಲ ಫೋರ್ತ್ ಇಲ್ಲ ಅವೇ First place, Beripadav, right? ಪ್ರಥಮ ಹಾಗೂ ಚತುರ್ಥ ಸ್ಥಾನವನ್ನ ಟೌನ್ ಟೀಮ್ ಬೆರಿಪದವು ಪಡೆದುಕೊಳ್ತಾ ಇದೆ. ದಯವಿಟ್ಟು ವೇದಿಕೆಯಲ್ಲಿ ಬಂದು ಆ ಒಂದು ಬಹುಮಾನವನ್ನು ಪಡೆದುಕೊಳ್ಳುವಂತೆ. ಬೆರಿಪದವು ತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸುತ್ತಿದ್ದೇವೆ. I request ಬೆರಿಪದವು ತಂಡ team to come over the stage. ಬಚ್ಚಣ್ಣ ಅವರ ಟೀಮ್ ದಾಖಲೆ ತಂದು ಬೋಲೆ ಮಿತ್ತೆ Town team Beripadav, please come over the stage. ಪ್ರಥಮ ಮತ್ತು ಚತುರ್ಥ
ಫಸ್ಟ್ ಇಲ್ಲ 4ನೇ ಪ್ಲೇಸ್ ಅಲ್ಲವೇ. ಮೊದಲ ಬಹುಮಾನ ಮತ್ತು 4ನೇ ಬಹುಮಾನ ಪಡೆದುಕೊಂಡಂತಹ ಟೌನ್ ಬಿ ಬೆರಿಪದವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಿದ್ದೇವೆ. ವಿಶ್ವನಾಥ್ ಶೆಟ್ಟಿ ಮಡಿವಾಲ್ಪಾಲ್ ಎಂಟರ್ಪ್ರೈಸಸ್ ಮತ್ತು ವಿಶ್ವನಾಥ್ ಶೆಟ್ಟಿ ಚಕ್ರದೇವತ ಇವು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. JFC ಅಶ್ವತ್ಥಪುರ ಬಲೆ. ಕಂಗ್ರಾಚುಲೇಷನ್ ಬಲೆ ಟೌನ್ ಟೀಮ್ ಬೆರಿಪದವು ತಂಡಕ್ಕೆ. ಪ್ರಥಮ ಬಹುಮಾನ ನಗದು ಕೊಡುಗೆ ನವೀನ್ ಮೆಲ್ಕಾರು, ಕೊರಗಜ್ಜ ಸಾನ್ನಿಧ್ಯ ಕೋಲಿಯೂರು, ಜೊತೆಗೆ ಟ್ರೋಫಿ ಕೊಡುಗೆ ಬಾಲಕೃಷ್ಣ ದೀಕ್ಷಾ ಉಡ್ಡ ಕುಂಜತೂರು. ಈ ಪ್ರಶಸ್ತಿಯನ್ನು ಪಡೆಯುವಂತಹ ತಂಡ ಪ್ರಥಮ ಹಾಗೂ ಚತುರ್ಥ ಸ್ಥಾನ ಟೌನ್ ಟೀಮ್ ಬೆರಿಪದವು ತಂಡ ಬರುವಂತೆ. ಟೌನ್ ಟೀಮ್ ಬೆರಿಪದವು ತಂಡದ ಸದಸ್ಯರುಗಳು ವೇದಿಕೆ ಮೇಲೆ ಬರ್ತಿದ್ದಾರೆ. ಇವರಿಗೆ ಬಹುಮಾನ ನೀಡಬೇಕು ವಿನಂತಿಸಿಕೊಳ್ತಿದ್ದೇವೆ. ದಿನೇಶ್ ಶೆಟ್ಟಿ ಅವರು ಜೊತೆ ಸೇರಬೇಕು, ಸುರೇಶ್ ಶೆಟ್ಟಿ ಅವರು ಜೊತೆ ಸೇರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ 1ನೇ ಸ್ಥಾನ ಮೊದಲ ಬಹುಮಾನ ಮತ್ತು ಕಂಗ್ರಾಚುಲೇಷನ್ ಟೌನ್ ಟೀಮ್. ಜೋರಾದ ಚಪ್ಪಾಳೆಯಿಂದ ಇವರನ್ನು ಪ್ರೋತ್ಸಾಹಿಸಿ. ಅಂಡರ್ 19 ವಿಭಾಗದಲ್ಲಿ ಮೊದಲ ಬಹುಮಾನ ಪಡೆದಂತಹ ಟೌನ್ ಟೀಮ್ ಬೆರಿಪದವು ಅಭಿನಂದನೆಗಳು. ಟೌನ್ ಟೀಮ್ ಬೆರಿಪದ ಅವರಿಗೆ 4ನೇ ಸ್ಥಾನ ಮತ್ತು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಈ ಕ್ರೀಡಾಕೂಟದ ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮಿದ್ದಾರೆ. ಬಾಲಕರ 19 ವರ್ಷದ ಒಳಗಿನ ಈ ಒಂದು ಕ್ರೀಡಾ ಸೆಕ್ಷನ್ ವಿಭಾಗದಲ್ಲಿ ಮೊದಲ ಬಹುಮಾನ ಮತ್ತು 4ನೇ ಬಹುಮಾನ ಪಡೆದಂತಹ ತಂಡ ಟೌನ್ ಟೀಮ್ ಬೆರಿಪದವ್. ಬೆರಿಪದವು ಅಂಡರ್ 19 ವಿಭಾಗದ ಚಾಂಪಿಯನ್ ಪಟ್ಟವನ್ನು ಪಡೆಯುವಂತಹ ತಂಡವಾಗಿದೆ ಟೌನ್ ಟೀಮ್ ಬೆರಿಪದವು. ಫಸ್ಟ್ ಪ್ಲೇಸ್ ಅಂಡ್ ಫೋರ್ತ್ ಪ್ಲೇಸ್ ಇನ್ ಅಂಡರ್ 19 ಸೆಕ್ಷನ್ 390 kg category, under 19 category. The first place and the fourth place goes to Town Team Beripado Bayar. Team ready? Look, Atuja. Start. ಆರಂಭಗೊಂಡಿದೆ ಸ್ಪರ್ಧೆಗಳು. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಬಿ ವರ್ಸಸ್ ಶಾಸ್ತಾಕೃಪ ವೀರಾಂಜನೇಯ ಕಡಬಾರ. ಥ್ಯಾಂಕ್ ಯು ಟೌನ್ ಟೀಮ್ ಬೆರಿಪದಾವ್. ಎಸ್ ಇದಿವಾಗ ಚಾರಂದಾಯ ಫ್ರೆಂಡ್ ಸರ್ಕಲ್ ಅಶ್ವತ್ಥಪುರಂ. ಒಂದು ನಿಮಿಷ ಹರೀಶಣ್ಣ ನೋಡಿ, ಅಂಡರ್ 19 ವಿಭಾಗದಲ್ಲಿ ಅತ್ಯುತ್ತಮ ಹಿಡಿತಗಾರ, ಅತ್ಯುತ್ತಮ ಸೊಂಟದ ಆಟಗಾರರ ಪ್ರಶಸ್ತಿ ಇದೆ. ಇದರಲ್ಲಿ ಅತ್ಯುತ್ತಮ ಹಿಡಿತಗಾರ ಪ್ರಶಸ್ತಿ, ಈ ಪ್ರಶಸ್ತಿಯ ಕೊಡುಗೆ ಶುಚಿಬಿ ಕಲಲಾಯಿ, ಜೊತೆಗೆ ಬೆಸ್ಟ್ ಲಾಕ್ ಮನೀಶ್ ಮುಳ್ಳಗುದ್ದೆ. ಅತ್ಯುತ್ತಮ ಹಿಡಿತಗಾರ ಇಸ್ ದ ಬೆಸ್ಟ್ ಅಂಡ್ ಗೋಸ್ ಟು ಅಂಡರ್ 19. ದಿಸ್ ಇಸ್ ದ ಟೌನ್ ಟೀಮ್ ಬೆರಿಪದವ್ ಆದಿ. ಟೌನ್ ಟೀಮ್ ಬೆರಿಪದವ್ ಆದಿ ಟೌನ್ ಟೀಮ್ ಬೆರಿಪದವ್ ಆದಿ ದ ಬೆಸ್ಟ್ ಅಂಡ್ ಅತ್ಯುತ್ತಮ ಹಿಡಿತಗಾರ ಸುಚಿಬ ಕಲಲಾಯಿ. ವಿಕಾಸ್ ಶೆಟ್ಟಿ ದಯವಿಟ್ಟು ಈ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಚಿಬ್ ಕಲಲಾಯಿ ಇದನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಈ ಟ್ರೋಫಿಯನ್ನ ಬೆಸ್ಟ್ ಹ್ಯಾಂಡ್ ಗೋಸ್ ಟು ಆದಿ ಆಫ್ ಟೌನ್ ಟೀಮ್ ಬೆರಿಪದಾವ್. Yes, under 19 best hand Adi and under 19 best locker is the costume. Best lock. Avinash Beripado under 19. ಅವಿನಾಶ್ ಬೆರಿಪದವು. ಸಾರಿ ಅವಿನಾಶ್ ಸುದೆಂಬಳ. ಅವಿನಾಶ್ ಸುದೆಂಬಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನಿಸಿಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಅವಿನಾಶ್ ಸುದೆಂಬಲ ಟು ಕಮ್ ಓವರ್ ದ ಸ್ಟೇಜ್ ಪ್ಲೀಸ್. ಅವಿನಾಶ್ ಸುದೆಂಬಲ the best lock. Best lock prize goes to Avinash Sudembala. This trophy is sponsored by Manish Mullagudde, Kunjatur. Congratulations Adi and Avinash Sudembala.
The next match, Anjaneya Kanvatirtha B versus Shastakrupa Kadambar B. The match number 3, Anjaneya Kanvatirtha A, Jarandaya Prince Ashwatapura. Arshana under 19 boys. Last second place and the third Bakka. place. Bakka. Okay, right. Thank you. ಎಸ್ ಇಲ್ಲಿ ಕಾಣಬಹುದು ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಆಂಜನೇಯ ಕಣ್ಣು ತೀರ್ಥ ಬಿ ತಂಡ. ಎಸ್ ಎ ತಂಡ ಈ ಬಾರಿ ಮತ್ತೆ ದ್ವಿತೀಯ ಅವಕಾಶಕ್ಕೆ ಇರುವಂತಹ ಒಂದು ಸ್ಪರ್ಧೆಯಾಗಿದೆ. ಕಾಣಬಹುದು ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಕರ್ನಾಟಕದ ಹೆಮ್ಮೆಯ ಹೆಸರಾಂತ ತಂಡ. ಈ ಒಂದು ಆವೃತ್ತಿಯಲ್ಲಿ ಒಂದು ಸೀಸನ್ ಅಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ತಂಡವಾಗಿದೆ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ತಂಡ. ಈ ಬಾರಿ ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ಸೆಣಸಾಡುತ್ತಾ ಇದೆ. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಆಂಜನೇಯ ಕಣ್ಣು ತೀರ್ಥ ಎ ತಂಡವಾಗಿದೆ. ದ್ವಿತೀಯ ಸೆಟ್ಗೆ ಇರುವಂತಹ ಒಂದು ದ್ವಿತೀಯ ಅವಕಾಶಕ್ಕೆ ಇರುವಂತಹ ಒಂದು ಸ್ಪರ್ಧೆಯಾಗಿದೆ ಈ ಬಾರಿ ಅಂಕಣದಲ್ಲಿ. ಬಿಟ್ಟು ಕೊಡ್ತಾ ಇಲ್ಲ ಆಂಜನೇಯ ಕಣ್ಣು ತೀರ್ಥ. ಈತ ಕಡೆ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಬಿಟ್ಟು ಕೊಡ್ತಾ ಇಲ್ಲ. ನಿಧಾನವಾಗಿ ಸಾಗಿ ಬರುತ್ತಾ ಇದೆ ಕಣ್ಣು ತೀರ್ಥದ ಕಡೆಗೆ. ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇದೆ. ಈ ಬಾರಿ ದ್ವಿತೀಯ ಅವಕಾಶವನ್ನು ಕೂಡ ಆಂಜನೇಯ ಕಣ್ಣು ತೀರ್ಥ ಎ ತಂಡ ಗೆದ್ದುಕೊಂಡು ಮತ್ತೆ ಮುಂದಿನ ಸುತ್ತಿಗೆ ಮ್ಯಾಚ್ ಹರ್ಷಣ್ಣ. Kadambar versus Kanvatirtha Anjaneya B. Kadambar B. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಎ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಎ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ಬಿ ವಿರುದ್ಧವಾಗಿ ಶಾಸಕೃಪ ವೀರಾಂಜನೇಯ ಕಡಂಬಾರ್ ಎ. ದಯವಿಟ್ಟು ಬನ್ನಿ, ಬೇಗ ಬನ್ನಿ. ಹರ್ಷಣ್ಣ ಮ್ಯಾಚ್ ನಂಬರ್ ಅಲ್ಲ. ಆಂಜನೇಯ ಕಣ್ಣು ತೀರ್ಥ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಎದುರಾಳಿ ತಂಡ ಬರುವಂತೆ ಶಾಸಕೃಪ ವೀರಾಂಜನೇಯ ಕಡಂಬಾರು ತಂಡ ಅಂಕಣವನ್ನು ಪ್ರವೇಶ ಮಾಡಬೇಕು. ಪಂದ್ಯಕೂಟದ ನಾಲ್ಕನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. 12 ತಂಡಗಳಿಗೆ ಸರಿಸುಮಾರು 22 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ನಡೆಯಲಿಕ್ಕಿದೆ. ಇದೀವಾಗ 4ನೇ ಸ್ಪರ್ಧೆಯಲ್ಲಿದೆ. 2 ತಂಡದ ಆಟಗಾರರ ಆಗಮನವಾಗಿದೆ. ಒಂದು ಕಡೆಯಲ್ಲಿ ಶಾಸಕೃಪ ವೀರಾಂಜನೇಯ ಕಡಂಬಾರ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ. ಬಿ ತಂಡಗಳನ್ನ ನೋಡ್ತಾ ಇದ್ದೇವೆ. ಲೈಟ್ ಆನ್, ಲೈಟ್ ಎಸ್. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 5 ನವೋದಯ ಮುಟ್ಟಂ ಎ ಶಾಸ್ತ್ರಕೃಪ ಕಡಂಬಾರ್ ಬಿ. ನವೋದಯ ಮುಟ್ಟಂ ಎ ವಿರುದ್ಧವಾಗಿ ಶಾಸ್ತ್ರಕೃಪ ಕಡಂಬಾರು ಬಿ ತಂಡಗಳು ಮುಂದಿನ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ 2 ತಂಡಗಳಾಗಿವೆ. ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ನವೋದಯ ಮುಟ್ಟಂ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್. ಐದನೇ ಸ್ಪರ್ಧೆ ನವೋದಯ ಮುಟ್ಟಂ ಎ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಬಿ. ನಂತರ ಫೈನಲ್ ಸ್ಪರ್ಧೆ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು. ಅನ್ನ ಅವಳು ಸ್ಟೇಜಿಗೆ ಬರೋಂದುಳ್ಳರೆ ಫ್ರೆಂಡ್ ಸ್ಟೇಜಿಗೆ ಒಂಜಿ ಪ್ರೈಸ್ ತೊಂದ್ರೆ. ದತ್ತಕೃಪಾ ಸುದೆಂಬಲ ಅಂಡರ್ 19 ದತ್ತಕೃಪಾ ಸುದೆಂಬಲ ಅಂಡರ್ 19 ಸೆಕೆಂಡ್ ಬೊಕ್ಕ ಥರ್ಡ್ ಇನಾಮು ಪಟ್ಟೊಂಡ್ರೆ ಬರೋಂದುಳ್ಳರೆ ಪಲೆ ನೋಡಿ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುವಂತೆ
ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಸಿಟಿ ಧ್ವನಿ ಮೊಳಗಿಯಾಗಿದೆ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಬಂಧುಗಳೇ. ಕಾಣಬಹುದು ಬಲಶಾಲಿಗಳಲ್ಲಿ ಬಲಶಾಲಿ ಎರಡು ತಂಡಗಳು ಈ ಬಾರಿ ಅಂಕಣದಲ್ಲಿ. ಒಂದು ಕಡೆಯಲ್ಲಿ ಮಂಜೇಶ್ವರದ ಹೆಮ್ಮೆಯ ತಂಡ, ಮತ್ತೊಂದು ಕಡೆಯಲ್ಲಿ ಮಿಂಚದ ಹೆಮ್ಮೆಯ ತಂಡ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಕಡಂಬಾರ ತಂಡಗಳ ನಡುವೆ ಈ ಒಂದು ಜಿದ್ದಾಜಿದ್ದಿನ ಹೋರಾಟವಾಗಿದೆ. ಅಲ್ಲಿ ವೇದಿಕೆಯಲ್ಲಿ ದತ್ತಕೃಪ ಸುದಂಬಳ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆಯುತ್ತಾ ಇದೆ. ಅಂಡರ್ 19 ವಿಭಾಗದಲ್ಲಿ ಅಂಡರ್ 19 ವಿಭಾಗದಲ್ಲಿ ಎರಡನೇ ಬಹುಮಾನ ಪಡೆದಂತಹ ದತ್ತಕೃಪಾ ಸುದೇಂಬಲ ತಂಡ ಸದಸ್ಯರದು. ನಮ್ಮ ಪ್ರೇಕ್ಷಕ ವರ್ಗದವರಿಗೆ ಬಹಳಷ್ಟು ಕೆಲಸಗಳಿವೆ ನೋಡಿ. ಇಲ್ಲಿ ಚಪ್ಪಾಳೆ ಹೊಡೆಯುವಂತ ಎಲ್ಲ ಅವಶ್ಯಕತೆಗಳು ಸಂದರ್ಭಗಳು ಇಲ್ಲಿದೆ. ಕಾರಣ ಎರಡು ತಂಡಗಳು ಕೂಡ ಬಹಳ ಅನುಭವಿ ತಂಡಗಳೇ ಆಗಿವೆ ಈ ಒಂದು ಅಂಕಣದಲ್ಲಿದೆ. ಒಂದು ಕಡೆಯಲ್ಲಿ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ವೀರಾಂಜನೇಯ ಕಡಂಬಾರು ತಂಡಗಳು. ದತ್ತಕೃಪಾ ಸುದೇಂಬರ ತಂಡದ ಸದಸ್ಯರಿಗೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ. ಇಲ್ಲಿ ಆಂಜನೇಯ ಕಣ್ಣು ತೀರ್ಥದಿಂದ ಶಾಸ್ತ್ರಕೃಪಾ ಕಡಂಬಾರು ಕಡೆಗೆ ಹಗ್ಗ. ಈ ಬಹುಮಾನದ ಪ್ರಶಸ್ತಿಯನ್ನು ನೀಡಿ ಸಹಕರಿಸಿದಂತವರು ಜೀತು ಬಾದೆ. ಎರಡನೇ ಟ್ರಾಫಿ ಸ್ಪಾನ್ಸರ್ ಮಾಡಿದಂಥವ್ರು ರವೀಂದ್ರ ಶೆಟ್ಟಿ, ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ ತಲಪಾಡಿ. ಮೂರನೇ ಸ್ಥಾನದ ಕ್ಯಾಶ್ ಅನ್ನು ನೀಡಿ ಸಹಕರಿಸಿದವರು ಅಭಿಷೇಕ್ ಶೆಟ್ಟಿ ಕೆದುಂಬಾಡಿ ಹಾಗೂ ಟ್ರೋಫಿಯನ್ನು ನೀಡಿ ಸಹಕರಿಸಿದ್ದು ದಯಾರೈ ಮುಂಬೈ. ಈ ಪ್ರಶಸ್ತಿ ಶಾಸ್ತ್ರಕೃಪಾ ಕಡಂಬಾರು ಕಟ್ಟಂಬಾರಿಂದ ನೋಡಿ ಕಣ್ಣು ತೀರ್ಥದಿಂದ ಕಟ್ಟಂಬಾರ ಕಡೆಗೆ ಹಗ್ಗ ಮುಖ ಮಾಡ್ತಾ ಇದೆ. ಆದರೆ ಬಿಟ್ಟು ಕೊಡ್ತಾ ಇಲ್ಲ ಆಂಜನೇಯ ಕಣ್ಣು ತೀರ್ಥ. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧರಾಗುವಂತೆ ಹರ್ಷಣ್ಣ ದುಂಬದ ಪಂತಗೂ ನವೋದಯ ಮುಟ್ಟಂ ಎ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು, ಬಿ ನವೋದಯ ಮುಟ್ಟಂ ಎ ಅಂಡ್ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಬಿ ತಂಡಗಳು ಮುಂದಿನ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ ಎರಡು ತಂಡಗಳಾಗಿವೆ. ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ನಂತರದ ಸ್ಪರ್ಧೆ ಫೈನಲ್ ಸ್ಪರ್ಧೆ ಮಹಿಳಾ ವಿಭಾಗದ. ಅದಾದ ಬಳಿಕ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ವಿರುದ್ಧವಾಗಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ತಂಡಗಳ ನಡುವೆ ನಡೆಯಲಿಕ್ಕಿದೆ. ಕೇವಲ 18 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ, ಗಮನಿಸಿಕೊಳ್ಳಿ. 22 ಸ್ಪರ್ಧೆಗಳು ಮಾತ್ರ 12 ತಂಡಕ್ಕೆ ಈ ಒಂದು ಕೂಟದಲ್ಲಿ ನಡೆಯಲಿಕ್ಕೆ ಈ ಒಂದು ಸ್ಪರ್ಧೆಯಲ್ಲಿ ನಡೆಯಲಿಕ್ಕೆ 480 kg ಭಾಗದಲ್ಲಿ ಮತ್ತು ಇಲ್ಲಿ ಆಂಜನೇಯ ಕಣ್ಣು ತೀರ್ಥ ಮೊದಲ ಅವಕಾಶವನ್ನ ಕಡಂಬಾರ ಗೆದ್ದುಕೊಂಡಿದೆ. ಈ ಬಾರಿ ನಿಮ್ಮ ಅವಕಾಶವಾಗಿದೆ. ಮುಂದೆ ನವೋದಯ ಮುಟ್ಟಂ ಎ ವಿರುದ್ಧವಾಗಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ ಬಿ. ಕಾಸರಗೋಡು ಜಿಲ್ಲೆಯ ಅತ್ಯಂತ ಹಿರಿಯ ತೀರ್ಪುಗಾರ ವಿಶ್ವನಾಥ್ ಶೆಟ್ಟಿ ಮಡಿವಾಳ್ಪಾಳ್ ಅವರ ವಿಸಿಲ್ ಧ್ವನಿ ಮೊಳಗಿದಾಗ ಹಗ್ಗ ಸೆಂಟರ್ ಲೈನಿಂದ ಆರಂಭಗೊಂಡು ಕಡಂಬಾರಿನತ್ತ. ತೀರ್ಪುಗಾರಿಕೆಯಲ್ಲಿ ಮತ್ತೆ ಬದಲಾವಣೆ. ರೋಹನ್ ತಪ್ಪಟ್ಟವರ ಜೊತೆಯಲ್ಲಿ ವಿಶ್ವನಾಥ ಮಡಿವಾಲ್. ಆಂಜನೇಯ ಕಣ್ಣು ತೀರ್ಥದಲ್ಲಿ ಸರಿಸುಮಾರು ಪ್ರಪ್ರಥಮ ಬಾರಿಗೆ ತೀರ್ಪುಗಾರರಂತಹ ವಿಶ್ವನಾಥ ಮಡಿವಾಲ್ ಅವರ ಈ ಬಾರಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಮತ್ತೆ ಕಾಣಬಹುದು. ಆಂಜನೇಯನ ಅಂಕಣದಿಂದ ಮತ್ತೆ ಜಾರಿ ಹೋಗುತ್ತಾ ಇದೆ ಕಡಂಬಾರ ಕಡೆಗೆ. ಆದರೆ ಇತ್ತ ಕಡೆ ಆಂಜನೇಯ ಬಿಟ್ಟು ಕೊಡ್ತಾ ಇಲ್ಲ.
ಬಲಶಾಲಿಗಳಲ್ಲಿ ಬಲಶಾಲಿಗಳ ಹೌದು, ವಿಲ್ಲಾಳಿ ವೀರರಿಗಳ ಹೌದು, ಎದೆಯೊಟ್ಟಿ ನಿಲ್ಲುವವರೇ ಹೌದು. ಈ ಬಾರಿ ಅಂಕಣದಲ್ಲಿ ಆಂಜನೇಯ ಕಣ್ಣು ತಿತ್ತ. ಆದರೆ ಅತ್ತ ಕಡೆ ಶಾಸಕರ ವೀರಾಂಜನೇಯ ಕಡಂಬಾರು ಮೆಲ್ಲ ಮೆಲ್ಲನೆ ನಿಧಾನವಾಗಿ ಎಳೆಯುತ್ತಾ ಇದ್ದಾರೆ. ನಿಧಾನವಾಗಿ ಕಡಂಬಾರಿನತ್ತ ಕೈ ಚಾಚ್ತಾ ಇದ್ದಾರೆ. ತೀರ್ಪುಗಾರರ ಕೈಗಳು ಕಡಂಬಾರಿನತ್ತ. ಮತ್ತೆ ಈ ಬಾರಿ ನೇರ ಶಾಸಕ ವೀರಾಂಜನೇಯ ಕಡಂಬಾರ ಕಡೆಗೆ. ನನ್ನೊಂದು ಮ್ಯಾಚ್ ಅದು ಫೈನಲ್ ಅದೇ. ಎಸ್ ಬಲೆ ನವೋದಯ ಮುಟ್ಟಂ ಎ ಆ್ಯಂಡ್ ಶಾಸಕ ವೀರಾಂಜನೇಯ ಕಡಂಬಾರು ಬಿ ತಂಡಗಳು ಅಂಕಣವನ್ನ ಪ್ರವೇಶ ಮಾಡಬೇಕಿದೆ. പ്രിയമുള്ളവരെ കാത്തിരിക്കുന്ന കാണികൾക്ക് ഒരു വട്ടം പോരാളികളുടെ ആവേശകരമായ മത്സരങ്ങളുണ്ട്. അങ്ങനെ ഇതാ ടൂർണമെന്റിന്റെ 5 മത്സരങ്ങൾ കഴിഞ്ഞിരിക്കുന്നു. 6ാമത്തെ മത്സരത്തിലായി നവോദയ മുട്ടം എ അതുപോലെ തന്നെ ശാസ്ത്രഗ്രഹ വീരാഞ്ജനേയ കടമ്പാർ ബി ടീമുകൾ വരേണ്ടതാണ്. ദയവിട്ട് ബന്നി ബന്നി ಕಡಂಬಾರ್ ಬನ್ನಿ, ಬಲೆ ಬಲೆ ಬೇಗ ಬಲೆ ಮುಟ್ಟಂ ಬಲೆ. ಈ ಸ್ಪರ್ಧೆ ಮುಗಿದ ಫೈನಲ್ ಮ್ಯಾಚ್, ಲೇಡೀಸ್ ಫೈನಲ್ ಮ್ಯಾಚ್ 500 kg 7 members category. ಆಂಜನೇಯ ಕಣ್ವತೀರ್ಥ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು. ಪ್ಲೀಸ್ ರಿಪೋರ್ಟ್ ದ ಮಿಡಲ್ ದ ಫೈನಲ್ ಮ್ಯಾಚ್. ಶಾಸ್ತ್ರಗ್ರಹ ವೀರಾಂಜನೇಯ ಕಡಂಬಾರು ತಂಡ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಎಸ ನವೋದಯ ಮುಟ್ಟಂ അയാസ അങ്ങനെ ഇതാ നവോദയ മുട്ടമിന് വേണ്ടി ഇങ്ങനെ ഇതാ കളിക്കളത്തിൽ ഇറങ്ങിയിരിക്കുകയാണ് സീനിയർ താരം അയാസ മുട്ടം. ലൈറ്റ് ലൈറ്റ് പാടില്ല. എസ് ഫൈനൽ വേണ്ടി തയ്യാറെടുക്കുക ആഞ്ജനേയ കൺവതീർത്ത ഫ്രണ്ട്സ് കൊല്ലമേ കാസർഗോഡ്. യെസ് അടുത്തത് ലേഡീസ് മഹിളാ വിഭാഗത്തിന്റെ ഫൈനൽ മത്സരമാണ്. ആഞ്ജനേയ കണ്ണുതീർത്ത അതുപോലെ തന്നെ ഫ്രണ്ട്സ് കൊല്ലമേ കാസർഗോഡ്. ഇരു ടീമാംഗങ്ങൾ ദയവ് ചെയ്ത് പ്രവേശ കവാടത്തിൽ വന്ന് നിൽക്കണമെന്ന് അറിയിച്ചു കൊള്ളുകയാണ്. ഫൈനൽ മത്സരമാണ് അടുത്തത്. ನವೋದಯ ಮುಟ್ಟಂ ಎ ವಿರುದ್ಧವಾಗಿ ಶಾಸಕ ವೀರಾಂಜನೇಯ ಕಡಂಬಾರು ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಇದಾದ ಬಳಿಕ ಫೈನಲ್ ಸ್ಪರ್ಧೆ, ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವಿರುದ್ಧವಾಗಿ ಆಂಜನೇಯ ಕಣ್ಣುತೀರ್ಥ. ಮುಂದೆ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಗೆ ಇವಾಗ ಮತ್ತೆ ಸಿದ್ಧತೆಯಲ್ಲಿ ಒಂದು ಕಡೆಯಲ್ಲಿ ಕಾಣಬಹುದು ಭುವನ್ನ ಕಣ್ಣುತೀರ್ಥವಾದರೆ ಮತ್ತೊಂದು ಕಡೆಯಲ್ಲಿ ಕಾಣ್ತಾ ಇದೆ ಸಾಫಿ ಪತ್ವಾಡಿ ಸೊಂಟಗಾರಿಕೆಯಲ್ಲಿ. വിശിൽ നാദമുള്ള പ്രിയമുള്ളവരെ, അങ്ങനെ ഇതാ സെൻട്രൽ ലൈനിലാണ് വടം നിൽക്കുന്നത്. സെൻട്രൽ ലൈനിൽ നിന്ന് അല്പം മാറി നിൽക്കുകയാണ്. ഇത്തവണ ഇതാ നവോദയ മുട്ടം ഏന്റെ അരികിലേക്ക് നമ്മുടെ റെഫറി ചൂണ്ടിക്കാണിക്കുകയാണ്. അങ്ങനെ ഇതാ മുട്ടമിന്റെ അരികിലേക്ക് പതിയെ പതിയെ ചലിച്ചു കൊണ്ടിരിക്കുന്നു. ഈ ബാരി ಮತ್ತೆ ಚಲಿಸುತ್ತಾ ಇದೆ ನವೋದಯ ಮುಟ್ಟಂ ಈ ಕಡೆಗೆ ಕಡಂಬಾರಿಂದ ನಿಧಾನವಾಗಿ ಸಾಗಿ ಬರುತ್ತಾ ಇದೆ. ಆದರೆ ಇತ್ತ ಕಡೆ ಕಡಂಬಾರ ಬಿಟ್ಟು ಕೊಡುತ್ತಾ ಇಲ್ಲ, ಮತ್ತೆ ತಿರುಗಿ ಎಳೆಯುತ್ತಾ ನೋಡ್ಲಿಕ್ಕಿದೆ. ಎಸ್ ನೋಡಿ, ಈ ಸ್ಪರ್ಧೆ ಮುಗಿದ ತರುವಾಯ ಫೈನಲ್ ಸ್ಪರ್ಧೆಗೆ ನಮ್ಮ ಅತಿಥಿಗಳ ಸಾಲನ್ನ ಬರಮಾಡಿಕೊಳ್ತಾ ಇದ್ದಾವೆ. ಅತಿಥಿಗಳು ಕೂಡ ಬರಬೇಕು. ಜೊತೆಗೆ ಮಹಿಳಾ ವಿಭಾಗದ ತಂಡದ ಆಟಗಾರ್ತಿಯರು ಕೂಡ ನಮ್ಮ ಮಹಿಳಾ ವಿಭಾಗದ ಆಟಗಾರ್ತಿಗೆ ಶುಭ ಆರೈಕೆ ಮಾಡಲು ನಮ್ಮೊಂದಿಗೆ ಸೇರ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಎಸ್ ಮತ್ತೆ ತಿರುಗಿ ಬೀಳುತ್ತೋ ಅಲ್ಲ ನವೋದಯ ಮುಟ್ಟಂ ಕಡೆಗೆ ಹೋಗುತ್ತೋ ನೋಡ್ಲಿಕ್ಕಿದೆ. ಈ ಬಾರಿ ಸೆಂಟ್ರಲ್ ಲೈನ್ ಇಂದ ನವೋದಯ ಮುಟ್ಟಂ ಕಡೆಗೆ ಆಗಿದೆ. ಎಲ್ಲ ಅವಕಾಶಗಳಿದೆ ನವೋದಯ ಮುಟ್ಟಂ ಕಡೆಯಲ್ಲ. ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ತಂಡವಾಗಿದೆ. ಬಿಟ್ಟು ಕೊಡ್ತಾ ಇಲ್ಲ ಈ ಬಾರಿ. ಮತ್ತೆ ಮತ್ತೆ ನವೋದಯ ಮುಟ್ಟಂ ಕಡೆಗೆ ಹೋಗುತ್ತಾ ಇದೆ. ಇದು ಮೊದಲ ಸೆಟ್ ಆಗಿದೆ. ಹಗ್ಗ ಸೆಂಟರ್ ಲೈನ್ಗೆ ಬರುವತ್ತ ತೀರ್ಪುಗಾರರ ನಿಖರ ನೋಟ. ಆರಂಭದಲ್ಲಿ ಮುಂದೆ ಇವಾಗ ಹಿಂದೆ. ಈ ಬಾರಿ ಮತ್ತೆ ನವೋದಯ ಮುಟ್ಟಂ ಕಡೆಗೆ ಮುಖ ಮಾಡಿದ. ಆದರೆ ಈ ಕಡೆ
ಶಾಸಕರ ವೀರಾಂಜನೇಯ ಕಡಂಬಾರ ಬಿಟ್ಟು ಕೊಡ್ತಾ ಇಲ್ಲ. ಬಲಶಾಲಿ ಎಳೆತ ಮತ್ತೆ ತಿರುಗಿ ಬರುತ್ತಾ ಇದೆ. ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಯಾವ ರೀತಿಯಲ್ಲಿ ಯಾವ ಹೊತ್ತಲ್ಲೂ ಬದಲಾವಣೆ ಆಗಬಹುದು. ಇದು ಹಗ್ಗದ ಆಟವಾಗಿದೆ, ಕಾಣಬಹುದು ಇಲ್ಲಿ. ಇಲ್ಲ ಇಲ್ಲ ಇಲ್ಲ, ಯಾವುದೇ ಉತ್ತರವಿಲ್ಲ. ತೀರ್ಪುಗಾರರ ಕಡೆಯಿಂದ ಯಾವುದೇ ಉತ್ತರವಿಲ್ಲ. ಎಸ್, ಈ ಬಾರಿ ನವೋದಯ ಮುಟ್ಟಂ ಎ ಕಡೆಗೆ ಮೊದಲ ಅವಕಾಶವಾಗಿದೆ. ಈ ಸ್ಪರ್ಧೆ ಮುಗಿದ ತರುವಾಯ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಗೆ ಶುಭವನ್ನು ಹಾರೈಸಲು ನಮ್ಮೊಂದಿಗೆ ಅತಿಥಿಗಳು ಬರಬೇಕು. ಜೊತೆಗೆ ಮಹಿಳಂಗೇಶ್ವರ ಮಹಿಳಾ ತಂಡದ ಎಲ್ಲ ಆಟಗಾರ್ತಿಯರು ಕೂಡ ನಮ್ಮ ಕ್ರೀಡಾಂಗಣದಲ್ಲಿ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಇದು ಮಹಿಳಾ ವಿಭಾಗದ ಸ್ಪರ್ಧೆಯಾಗಿದೆ. ಎಸ್, ಖಂಡಿತವಾಗಿಯೂ ಮುಂದೆ ಫೈನಲ್ ಸ್ಪರ್ಧೆಯಾಗಿದೆ. ಕೆಣ್ಣೂರು ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ. ಅದರ ಜೊತೆಯಲ್ಲಿ ನಮ್ಮ ಸಂಘಟಕರು, ನಮ್ಮ ಮಹಿಳಾ ಹಗ್ಗಜಗ್ಗಾಟ ತಂಡದ ಆಟಗಾರ್ತಿಯರು ಕೂಡ ಈ ಒಂದು ವೇಳೆಯಲ್ಲಿ ನಮ್ಮ ಜೊತೆಗಿರುವಂತೆ ಕೇಳಿಕೊಳ್ತಾ ಇದ್ದೇವೆ. ಮಾತಿರ್ಲವರ ಸೇರ್ಲೆ ಬಲ್ಲೈಪನ ಅಕ್ಕನಕ್ಲ ಮಾತಿರ್ಲ ಖಂಡಿತವಾದ ಬಲ್ಲ ಪುಂಜನಕ್ಲ ಮ್ಯಾಚ್ ನಡೆದವರ ಅಕ್ಲೆ ಒಂಜಿ ವಿಶೇಷವಾಯಿನ ಅತಿಥಿ ನಕ್ಲು ಎಸ್ ಮಾಲಿಂಗೇಶ್ವರ ಕೊಂಜತ್ತೂರುಡು ಪಂಪಿನ ಬಲ್ಲೈಪನ ಪುಂಜನಕ್ಲ ಪುದರ್ನ ಮಲ್ಲ ಮಟ್ಟಡು ಎತ್ತರಗ ಮಂತನಂಚಿನ ನಮ್ಮ ಮಾಲಿಂಗೇಶ್ವರದ ಬಲ್ಲೈಪನ ಪುಂಜನಕ್ಲ ಈ ಒಂದು ಮಾತ ಅವರ ಕಲಕ ಜತ್ತದ ರೆಡ್ ಟೀಮ್ ಕೂಟದ ಕ್ಲೆಗ್ಲ ಶುಭ ಕಾಮನೆ ಶುಭ ಆರೈಕೆ ಮಲ್ಪಡೊಂದು ಭಿನ್ನ ಮತ್ತೊಂದಿಲ್ಲ ಅಂಚನೆ ಮಿತ್ತ ಚಾವಡದ ಮಲ್ಲ ಬಿನ್ನೆರೆ ತೀರ್ಥರೀತಿನ ಮಲ್ಲ ಬಿನ್ನೆರೆ ಮಾತೇರಲ್ಲ ಸೇರೊಂದು ನಮ್ಮ ಮಾಲಿಂಗೇಶ್ವರದ ಈ ಒಂಜಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ದ ಸಕ್ರಿಯ ಕಾರ್ಯಕರ್ತರು ಮಾತೇರಲ್ಲಿ ಪುರಲು ಮತ್ತು ಕೊಡೋದು ಭಿನ್ನ ಮತ್ತೊಂದಿಲ್ಲ. ಎಸ್, ಖಂಡಿತವಾಗಿಯೂ ಹರ್ಷಣ್ಣ ಹೇಳಿದ ಹಾಗೆ ಮಹಿಳಂಗೇಶ್ವರ ಹಗ್ಗಜಗ್ಗಾಟ ಮಹಿಳಾ ವಿಭಾಗದ ಆಟಗಾರ್ತಿಯರು ಎಲ್ಲರೂ ಕೂಡ ಈ ಒಂದು ವೇಳೆಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವಂತೆ, ಜೊತೆಯಲ್ಲಿ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಕೂಡ ಸೇರಿಕೊಂಡು ಫೈನಲ್ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಆಟಗಾರರಿಗೆ ಶುಭವನ್ನು ಹಾರೈಸುವುದಕ್ಕೆ ತಾವುಗಳು ಖಂಡಿತವಾಗಿ ಇರಬೇಕು. ಇದೀವಾಗ ಮತ್ತೆ ದ್ವಿತೀಯ ಅವಕಾಶಕ್ಕೆ ಎರಡು ತಂಡಗಳು ಸಿದ್ಧರಾಗಿರಬೇಕು. ನವೋದಯ ಮುಟ್ಟಂ ಎ ವಿರುದ್ಧವಾಗಿ ಶಾಸಕರ ವೀರಾಂಜನೇಯ ಕಡಂಬಾರ್. ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ಮುಗಿದ ತರುವಾಯ ಜಾರಂದಾಯ ಫ್ರೆಂಡ್ಸ್ ಅಶ್ವತ್ಪುರ ಬಿ ನವೋದಯ ಮುಟ್ಟಂ ಬಿ ತಂಡಗಳು ಸಿದ್ಧವಾಗಿರಬೇಕು. ಮಹಿಳಾ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನು ನಡೆಸುವಂತೆ ತಂಡಗಳಲ್ಲಿ ನೋಡಿ, ಅಲ್ಲಿ ಮಹಿಳೆಯರಿಗೆ ತುಂಬಾ ದೂರ ಹೋಗ್ಲಿಕ್ಕಿದೆ. ಅವಾಗ ತಾನೇ ಅವರು ಹೇಳ್ತಾ ಇದ್ದಾರೆ ನಮ್ಮ ಈ ಒಂದು ಫೈನಲ್ ಸ್ಪರ್ಧೆಯನ್ನು ಮುಗಿಸಲಿಕ್ಕೆ. ಖಂಡಿತವಾಗಿಯೂ ಕಣ್ಣೂರಿಂದ ಬಂದವರು, ಆದರೆ ಅವರೇ ಹೇಳಿದಲ್ಲ ಒಂದು 5 ಮ್ಯಾಚ್ ಆಗಲಿ ಅಂತ. ಅದು ಅವಾಗ ಹೇಳಿದ್ರು, ಬಟ್ ಇವಾಗ ಅವರೇ ಬಂದು ಹೇಳಿದ್ರು ಎಪ್ಪಳಾನು. ನೋಡಿ, ಅಲ್ಲಿ ಮಹಿಳಾ ವಿಭಾಗದ ಆಂಜನೇಯ ಕಣ್ಣು ತೀರ್ಥ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಅಂಕಣದ ಪ್ರವೇಶ ದ್ವಾರದ ಬಳಿ ಇದೆ. ಅದೇ ರೀತಿ ಎದುರಾಳಿ ತಂಡ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಆಟಗಾರ್ತಿಯರು ಕೂಡ ಇದ್ದಾರೆ. ಇನ್ನೇನೋ ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಫೈನಲ್ ಸ್ಪರ್ಧೆ. ಒಂಚೂರು ತುಂಬಲೆ DJ. ಸಿಟಿ ಧ್ವನಿ ಮೊಳಗಿಯಾಗಿದೆ. ಆಧುನಿಕ ಹಗ್ಗ ಜಗ್ಗಾಟದ ತಂತ್ರ ಮಂತ್ರಗಳನ್ನು ಅರಿತಂತಹ ಆಟಗಾರರೇ ಈ ಬಾರಿ ಹಗ್ಗ ಜಗ್ಗಾಟ ಎಂಬ ವಿಸ್ಮಯ ವಿನೋದವನ್ನು ತಮ್ಮ ಎದೆಯೊಳಗೆ ಸೇರಿಸಿಕೊಂಡಂತಹ ಆಟಗಾರರೇ ಈ ಬಾರಿ ಅಂಕಣದಲ್ಲಿ ಸೆಣಸಾಡುತ್ತಾ ಇದೆ. ಒಂದು ಕಡೆಯಲ್ಲಿ ನವೋದಯ ಮುಟ್ಟಂ ಎ, ಆದರೆ ಮತ್ತೊಂದು ಕಡೆಯಲ್ಲಿ ಶಾಸಕರ ವೀರಾಂಜನೇಯ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡ ಇಲ್ಲಿ ನವೋದಯ ಮುಟ್ಟಂ, ಆದರೆ ದ್ವಿತೀಯ ಅವಕಾಶ ಈ ಬಾರಿ ಶಾಸಕರ ವೀರಾಂಜನೇಯ ಕಡಂಬಾರ್ ಕಡೆಗೂ ಅಲ್ಲ, ನವೋದಯ ಮುಟ್ಟಂ ಕಡೆಗೆ ನೋಡ್ಲಿಕ್ಕಿದೆ.
ಗಮನಿಸಿಕೊಳ್ಳಿ. ಈ ಬಾರಿ ಹಗ್ಗವನ್ನ ಬಿಟ್ಟು ಕೊಡ್ತಾ ಇಲ್ಲ ನೋಡಿ. ಎರಡೂ ಕಡೆಯ ಪ್ರಬಲ ಆಟಗಾರರು ಕಡಂಬರ ಆಗಿರ್ಲಿ ನವೋದಯ ಮುಟ್ಟಂ ಆಗಿರ್ಲಿ ಪ್ರಥಮ ಅವಕಾಶವನ್ನ ಗೆದ್ದಂತ ನವೋದಯ ಮುಟ್ಟಂ ಈ ಬಾರಿ ಹಗ್ಗದಲ್ಲಿ ಬಿಗಿ ಹಿಡಿತವನ್ನ ಕಂಡುಕೊಳ್ಳಬಹುದಾ? ಮುಟ್ಟಮಿಗೆ ಮುಟ್ಟಿದೆ ಹಗ್ಗ. ಮತ್ತೆ ಕಡಂಬಾರಿಂದ ನೇರ ನವೋದಯ മുട്ടം കടക്. അടുത്തത് വരിക മഹിളാ വിഭാഗത്തിന്റെ ഫൈനൽ മത്സരമാണ്. ആഞ്ജനേയ കണ്ണുതീർത്ത അതുപോലെ തന്നെ ഫ്രണ്ട്സ് കൊല്ലമേ കാസർഗോഡ് ടീമുകൾ വരേണ്ടതാണ്. ಈ ಮೇರಿಗ ಬಲೆ ನಮ್ಮ ಮಿತ್ತ ಚಾವಡಿತ್ತಿನ ಮಲ್ಲ ಬಿನ್ನೇರೇನೆ ಲೆತ್ತೊಂದು ಬರಡೊಂದು ಭಿನ್ನಾಯ್ಪ ಮತ್ತೊಂದಿಲ್ಲ ಅಂಚೆ ನಮ್ಮ ಬಲ್ಲ ಇಪ್ಪನ ಕಣಕಲ್ ಮಾತಿರ್ಲವಲ್ಲ ಬಲೆ ಉಳ್ಳಾಯ್ ಬಲೆ ಮಾತ ಬಲೆ ಇದೆ ಇತ್ತನಕಲ್ സുപ്രീമുള്ളവരെ കാസർഗോഡ് വട്ടമ്പലിയിൽ എന്നും എല്ലായ്പ്പോഴും പോരാട്ടത്തിൽ നിറഞ്ഞു നിൽക്കുന്നവരാണ് പ്രിയമുള്ളവരെ മനോജ് നഗർ കീക്കാനം. കർണാടകയുടെ അതിർത്തി ചോർന്നു നിൽക്കുന്ന തുളുനാടിന്റെ മണ്ണിൽ വിറപ്പിച്ചിട്ടുണ്ടെങ്കിൽ പെൺപുലികൾ ഒരു ഭാഗത്ത് ഇറങ്ങിയിട്ടുണ്ട്. മറുകരയിൽ അഞ്ജനയെ കണ്ണതിർത്തേക്ക് വേണ്ടിയിട്ട് മറു ടീം പ്ലേ ഡിജെ നോ ബ്രോ ഞാൻ കൊട്ടിയത് സെക്കൻഡ് വൺ വരുണ്ട് അജിത് അറ്റ ഈ ചടങ്ങ് കൂടി ബലെ ನಮ್ಮ ಮಿತ್ತ ಚಾವಡಿತ್ತಿನ ಬಲೆ ಅನ್ನ ಮಿತ್ತ ಚಾವಡಿತ್ತಿನ ಬಿನ್ನೇರಿಲೆತ್ತೊಂದು ಬರಡೋದು ಭಿನ್ನಾಯ್ಪ ಒಂದಿಲ್ಲ ರವಿ ಅನ್ನ ನಮ್ಮೊಟ್ಟಿಗೆ ವಿಕಾಸ್ ಪಾದೆ ಬೆಂಗಳೂರು ಮೇರೆಲ್ಲ ಒಟ್ಟಿಕೊಳ್ಳಿರಿ ಸುರೇಶ್ ಅಣ್ಣ ಅವರ ಮಾತಿರಲ್ಲ ಬಲೆ ಅಂಜಲಿ ನಮ್ಮ ಕಣಕಲ್ ಬಲ್ಲ ಇಬ್ಬನ ಕಣಕಲ್ ಬಲೆ ಸೇರ್ಲ ಬಲೆ ಬಲೆ ಅಕ್ಕೇರ್ದ ಬಂತ ಬಲೆ ಮಾತ ಬಲೆ ಬಲೆ ಒಂದು ಕಡೆ ಆಂಜನೇಯ ಲೈಟ್ ಬಂದು ಲೈಟ್ ಒಂದು ಕಡೆ ಆಂಜನೇಯ ಕಣ್ಣುವ ತೀರ್ಥ ಮತ್ತೊಂದು ಕಡೆ ಫ್ರೆಂಡ್ಸ್ ಕೊಲ್ಲಮೆ. ಇದೀಗ ಮೊದಲಿಗಾಗಿ ಮಹಿಳಾ ಮಣಿಗಳ ಸಾಲು ಆಂಜನೇಯ ಕಣ್ಣುವ ತೀರ್ಥದೆತ್ತ ಕೊಲ್ಲಮೆಯ ತಬಲೆ ಶೋಭಾ ಶೆಟ್ಟಿ ಅವರ ಸಾರಥ್ಯದಲ್ಲಿ ಮಹಿಳಾ ವಿಭಾಗದ ತಂಡಗಳು ಎರಡು ತಂಡವನ್ನು ಆರೈಸಲು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ. ಜೊತೆಗೆ ನಮ್ಮ ಮಹಲಿಂಗೇಶ್ವರ ತಂಡದ ಸಕ್ರಿಯ ಸದಸ್ಯರು, ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಪ್ರತಿಯೊಂದು ವಿಭಾಗದಲ್ಲೂ ನಮ್ಮೊಂದಿಗೆ ಸಹಕರಿಸಿದವರು. ಇದೀಗ ಅತಿಥಿಗಳ ಸಾಲು ನಮ್ಮೊಂದಿಗೆ ನೇರವಾಗಿ ಎರಡು ತಂಡದ ಆಟಗಾರರಿಗೆ ಇದು ಮಹಲಿಂಗೇಶ್ವರ ಅರ್ಪಿಸಿದಂತಹ ಹಗ್ಗ ಜಗ್ಗಾಟದ ಎರಡನೇ ವಿಭಾಗದ ಮಹಿಳಾ ವಿಭಾಗದ ತಂಡ ಫೈನಲ್ ಸ್ಪರ್ಧೆಯಾಗಿದೆ. ಒಂದು ಕಡೆ ಗಣೇಶ್ ಪಿ ಸೂರಜ್ ಕಣ್ವತೀರ್ಥವರ ಸಾರಥ್ಯದ ಆಂಜನೇಯ ಕಣ್ವತೀರ್ಥವಾಗಿದ್ರೆ ಮತ್ತೊಂದು ಕಡೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ಇವರ ಸಾರಥ್ಯದಲ್ಲಿ ತಂಡ ಬರ್ತಾ ಇದೆ. ಮುಂಚೂಣಿಯಲ್ಲಿ ನಮ್ಮೊಂದಿಗಿದ್ದಾರೆ ಮುಂಚೂಣಿಯಲ್ಲಿ ವಿಕಾಸ್ ಪಾದೆ ಬೆಂಗಳೂರು ಇವರು ನಮ್ಮೊಂದಿಗೆ ಮುಂಚೂಣಿಯಲ್ಲಿ ಹರೀಶ್ ಶೆಟ್ಟಿ ಮಾಡ, ವಿಶ್ವನಾಥ್ ಶೆಟ್ಟಿ ನಮ್ಮೊಂದಿಗೆ ಮುಂಚೂಣಿಯಲ್ಲಿ ಸುರೇಶ್ ಶೆಟ್ಟಿ ಕುಂಜತ್ತೂರು, ಉಲ್ಲಾಸ ಶೆಟ್ಟಿ ಈ ರೀತಿಯಾಗಿ ನಮ್ಮೊಂದಿಗೆ. ಇದೀಗ ಮಹಿಳಾ ವಿಭಾಗದ ಸಾಲು ಶೋಭಾ ಶೆಟ್ಟಿ ಅವರ ಸಾರಥ್ಯದಲ್ಲಿ ಮಹಲಿಂಗೇಶ್ವರ ಮಹಿಳಾ ತಂಡ ಇದೀಗ ತಾನೇ ಹಗ್ಗ ಜಗ್ಗಾಟದ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲಾ ಮಟ್ಟದಲ್ಲಿ ಮಿನುಗುತ್ತಿರುವ ತಾರೆಯರ ತಂಡ ಮಹಲಿಂಗೇಶ್ವರ ಮಹಿಳಾ ತಂಡ ಕುಂಜತ್ತೂರು. ನೇರವಾಗಿ ಎರಡು ತಂಡದ ಆಟಗಾರ್ತಿಯರಿಗೆ ಶುಭ ಆರೈಕೆಗಳ ಶುಭ ಕಾಮನೆಗಳನ್ನು ಅರ್ಪಿಸುವತ್ತ ಧನ್ಯವಾದಗಳು. ಎರಡು ತಂಡದ ಆಟಗಾರರಿಗೆ ಶುಭವಾಗಲಿ. ಆಂಜನೇಯ ಕಣ್ವತೀರ್ಥ ಮತ್ತೊಂದು ಕಡೆ ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು. ಒಂದು ಕಡೆ ಆಂಜನೇಯ ಕಣ್ವತೀರ್ಥ 25 ವರ್ಷಗಳ ಸಂವರದ ಶುಭ ಸಮಾರಂಭದ ಆಯೋಜನೆ ಮಾಡಿರುವಂತಹ ಆಂಜನೇಯ ಕಣ್ವತೀರ್ಥವಾಗಿದೆ. ಮತ್ತೊಂದು ಫ್ರೆಂಡ್ಸ್ ಕೊಲ್ಲಮೆ ಬಲಬತ್ಲೆ. ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು
ಫ್ರೆಂಡ್ಸ್ ಕೊಲ್ಲಬೈ ಕಾಸ್ತುಕೋಡ ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥಗಳು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮತ್ತೆ ತೀರ್ಪುಗಾರಿಕೆ ಭಾಗದಲ್ಲಿ ಇಶಾನ್ ಕಂಡು ತೀರ್ಥ ಜೊತೆಯಲ್ಲಿ ರೋಹನ್ ತೊಕ್ಕೋಟ, ಉದ್ಘೋಷಕರಲ್ಲಿ ಅಜಿತ್ ನಾರಾಯಣ ಜೊತೆಯಲ್ಲಿ ಹರ್ಷ, ಕಂಡು ತೀರ್ಥ ಜೊತೆಯಲ್ಲಿ ನಾನು ಹರೀಶ್ ಚೋಡಕಲ್ಲ. Now ready. This is the finale. പ്രിയമുള്ളവരെ, വനിതാ വേദിയിൽ ആവേശത്തിന്റെ ഏറ്റവും നല്ല തിരമാലകൾ സമ്മാനിക്കാൻ കായിക കരുത്തുമായിട്ട് വാലെടുത്ത് ഉണ്ണിയാർച്ചയുടെ കായിക കരുത്തുമായിട്ട് ആവേശസുന്ദരമായിട്ട് കായിക കളിക്കളറിയില്ല ജാൻസീറാണിയുടെ കളിമികവ് പോരാട്ടത്തിന്റെ പോർമുഖത്തെ പോർക്കാല കുട്ടകളെ പോലെ ആവേശത്തിന്റെ ധ്വനികൾ സമ്മാനിച്ചുകൊണ്ട് ഏകദേശം ഫൈനൽ ലാപ്പിലേക്ക് എത്തി നിൽക്കുന്ന സമയം ಮ್ಯಾಚ್ ನಂಬರ್ 6 ಜಾರಂದಾಯ ಫ್ರೆಂಡ್ಸ್ ಅಶ್ವಥಪುರಬಿ ನವೋದಯ ಮುಟ್ಟಂಬಿ. ಜಾರಂದಾಯ ಫ್ರೆಂಡ್ಸ್ ಅಶ್ವಥಪುರಬಿ ನವೋದಯ ಮುಟ್ಟಂಬಿ. ತಾವುಗಳು ತಮ್ಮ ತಂಡವನ್ನು ಸಿದ್ಧಪಡಿಸುವಂತೆ ನವೋದಯ ಮುಟ್ಟಂಬಿ ಜಾರಂದಾಯ ಅಶ್ವಥಪುರ ಬಿ. ಜಿಎಫ್ಸಿ ನೋಡಿ, ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಜಾರಂದಾಯ ಅಶ್ವಥಪುರ ಬಿ ವಿರುದ್ಧವಾಗಿ ನವೋದಯ ಮುಟ್ಟಂಬಿ ತಂಡಗಳು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ. ಜಾರಂದಾಯ ಅಶ್ವಥಪುರಂ ಬಿ ನವೋದಯ ಮುಟ್ಟಂಬಿ, ದಯವಿಟ್ಟು ನಿಮ್ಮನ್ನು ಕಾಣಿಸ್ತಾ ಇಲ್ಲ, ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ. ಯಾವುದೇ ವಿಶ್ರಾಂತಿಗಳಿಲ್ಲದ ಸ್ಪರ್ಧೆ ಪಂದ್ಯಾಕೂಟವಾಗಿರ್ತದೆ, ಗಮನಿಸಿಕೊಳ್ಳಿ. ಇದರ ತಕ್ಷಣ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಸ್ಪರ್ಧೆ ಕೂಡ ನಡೆಯಬೇಕಿದೆ. സുപ്രീമുള്ളവരെ, രണ്ട് ടീമുകൾ കാസർഗോഡാണ്. ഒന്ന് ചീമേനി, മറ്റൊന്ന് കിൽക്കാനം. നമ്മൾ തുളുനാടിന്റെ മണ്ണിൽ ഇവരാദ്യമായിട്ടാണ് വരുന്നത്. നല്ലൊരു കയ്യടി എല്ലാവരും കൊടുക്കുമോ? നല്ലൊരു കയ്യടി എല്ലാവരും ചേർന്ന് കൊടുക്കാം. തുളുനാടിന്റെ മണ്ണിൽ ആദ്യം മായാമാന്ത്രികതയുടെ കായിക കരുത്തുമായിട്ട് പോരാട്ട വീരത്തിന്റെ അടകം ചാലിച്ച രൗദ്ര പാണ്ഡവ പടയണികളെ പോലെ കായിക കളിക്കടലിൽ പറ്റാവെട്ടുന്ന കിക്കോനത്തിന്റെ പെൺപുലികൾ പിടിവലി. ആ തുറയുടെ കായിക കരുത്തൊന്ന് കണ്ടതാണ്, വലിയ അമർന്നു നിന്നതാണ്, ആവേശത്താൽ ആടി ഉലഞ്ഞതാണ്. നടനം തീർക്കണം, നാട്യ നടനം തീർക്കണം, പിടിച്ച് വലിച്ച് പിറകോട്ടെത്തിക്കണം. കായിക ബലം, അംഗബലം, വേഗബലം, യുദ്ധസന്നാഹത്തിന്റെ കൊച്ചുമ്പിരി കൊണ്ട് നേരങ്ങളാം. മണ്ണ് കാക്കാം, മനസ്സ് പിടയ്ക്കാതെ വലിക്കാം. അഴകി കാണുന്നുണ്ട് പ്രിയമുള്ളവരെ. പിടിച്ച നേരത്ത് രാജകീയമായിട്ട് രാജ്ഞിയെ പോലെ തലയിൽ തലപ്പാവും ഭരിച്ചുകൊണ്ട് കളി
കാട്ടുകണ്ട് മഴമഴവിലത്താകാശത്ത് ആവേശത്തിന്റെ ആർപ്പുവിളി കേട്ട രൗദ്രമായി നടനമായി നാട്യമായി നടനമായി നാട്യമായി നടനമായി കാണാ കളികൾ ഇടകിൻ കളികൾ കാണാ കളികൾ കാണാ കളികൾ ആ കാണാ കളികൾ ഇടകിൻ കളികൾ Don't want to hear. Just get your shit. Thank you so much. So I am leaving. I'm going. So lights on, please. ನವೋದಯ ಮುಟ್ಟಂಬಿ ಜಾರಂದಾಯ ಬಲ ಅಶೋಧೂರು ಬಲ 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 Ashana, okay. Thank you so much, guys. Thanks a lot. Next year, കാണാം. Bye bye. Good night. So പ്രിയമുള്ളവരെ കുഞ്ചത്തൂരിന്റെ എല്ലാവരോടുള്ള സ്നേഹം ഞാൻ അറിയിക്കുകയാണ്. So വീണ്ടും കാണാം. എന്നാ ശുഭപ്രതീക്ഷയിൽ ടീം വരാം. So music ഒന്ന് തന്ന മ്യൂസിക്. മുട്ടം അശോധൂര Music, please. Yes, once more music. Once more music. Once more music. Once more music. ಫೈನಲ್ ಮ್ಯಾಚ್ ಸ್ಪರ್ಧೆಯಲ್ಲಿ ವಿಜೇತವಾದಂತಹ ಎರಡು ತಂಡಗಳಿಗೆ ಬಹುಮಾನವನ್ನ ನೀಡುವಂತ ಕಾರ್ಯಕ್ರಮ ವೇದಿಕೆಗೆ ಬರುವಂತೆ ಎಸ್ ದ್ವಿತೀಯ ಸ್ಥಾನವನ್ನು ಪಡೆಯುವಂತ ತಂಡ ഫ്രണ്ട്സ് കൊല്ലമേ കാസർഗോഡ് ടീം വരിക വേദിയിലേക്ക് രണ്ടാം സ്ഥാനം വേണ്ടി ഫ്രണ്ട്സ് കൊല്ലമേ ടീം വരിക രണ്ടാം സ്ഥാനം വേണ്ടി മെൻസ് കാറ്റഗറി 500 kg cash sponsored by Arish Kadambar, trophy sponsored by Ashalata PV Talevu, cash award 7,000, trophy. The award goes to second place goes to Prince Kollame Kasargodu team Veriga. Prince Kollame the second place. Friends Kollame. I request Friends Kollame to come over the stage. Please receive the second place
rupees Yes, sir. 7,000 rupees City and 20 trophy. ಮೊಳಗಿಯಾಗುತ್ತ. This cash is sponsored by Harish Kadambar and trophy is sponsored by Ashalata PV Thale. ಜಾರಂದಯ್ಯ ಫ್ರೆಂಡ್ಸ್ ಅಶ್ವಥ್ ಬುರಯ್ಯ ಚಾಮುಂಡೇಶ್ವರಿ ಪಾವೂರು ಪೊಯ್ಯ ನೆಕ್ಸ್ಟ್ ಮ್ಯಾಚ್ ಚಾಮುಂಡೇಶ್ವರಿ ಪಾವೂರು ಪೊಯ್ಯ ಎ ಜಾರಂದಯ್ಯ ಅಶ್ವಥ್ ಬುರಯ್ಯ ಪ್ಲೀಸ್ ರಿಪೋರ್ಟ್ ಟು ದ ಮಿಡಲ್. I request Mr. Ajit Narayan come over the stage, please. Mr. Ajit Narayan, please come over the stage. ಫ್ರೆಂಡ್ಸ್ ಕೊಲ್ಲಮೆ ಕಾಸರಗೋಡು ದ ರನ್ನರ್ಸ್ ಸೊ ಮಾಲಿಂಗೇಶ್ವರ ಟ್ರೋಫಿ ವುಮೆನ್ಸ್ ಕ್ಯಾಟಗರಿ 500 kg ಪ್ಲೀಸ್ ಮಿಡಲ್. ಎಸಗರದ ಟೂರ್ನಮೆಂಟಿലെ Mr. Ajit Narayan, please. സ്വന്തമാക്കിയ ഫ്രണ്ട്സ് കൊല്ലമേ കാസർഗോഡിന്റെ മുഴുവൻ മത്സരാർത്ഥികൾ ദയവ് ചെയ്ത് വേദിയിലേക്ക് പോകണമെന്ന് അറിയിച്ചുകൊള്ളുകയാണ്. അടുത്ത മത്സരം ചാമുണ്ടേശ്വരി പാവൂർ Ajipoli program എ ജാരന്ദായ ഫ്രണ്ട്സ് അശ്വഥ് Ajit ബുറയ്യ. Narayan, big applause. Big applause to Ajit Narayan. ಎಸ್ ಬನ್ನಿ. Thank you so much, Ajit Thank sir. you so Okay, വളരെ വളരെ നന്ദിയാണ്. Thank you so much. Shivda Thank you so Ajit. much, Mr. Ajit Narayan. We'll see you in the next year. ನವೋದಯ ಮೊಟ್ಟಮಯ ವಿರುದ್ಧವಾಗಿ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಎ ತಂಡ I also request Friends Column to come over the stage and receive the prize. Second place, 7,000 rupees cash and trophy. This cash is sponsored by Harish Kadambar and trophy is sponsored by Ashalata PV Thale. The first winners trophy Anjaneya Kanvatirtha, please middle. Anjaneya Kanvatirtha team. ಮಹಿಳಾ ವಿಭಾಗದ ಪ್ರಥಮ ಸ್ಥಾನಿ ತಂಡ ಆಂಜನೇಯ ಕಣ್ವತೀರ್ಥ. ಮಹಿಳಾ ವಿಭಾಗದ ಪ್ರಥಮ ಸ್ಥಾನ ಪಡೆದಂತಹ ತಂಡ ಎಸ್ ನವೋದಯ ಮೊಟ್ಟಮ ವಿರುದ್ಧವಾಗಿ ಇಲ್ಲಿ ಕಾಣಬಹುದು ಜಾರಂದಾಯ Cash ಫ್ರೆಂಡ್ಸ್ prize ಸರ್ಕಲ್ 10,000 ಅಶ್ವತ್ಥಪುರ rupees and ತಂಡಗಳ trophy. ಸ್ಪರ್ಧೆ. ಮೊದಲ This ಅವಕಾಶವನ್ನ ಮೊದಲ cash ಸೆಟ್ is ಅನ್ನು sponsored ಗೆದ್ದುಕೊಂಡು by ಇಲ್ಲಿ Mohandas ಜಾರಂದಾಯ ಫ್ರೆಂಡ್ಸ್ Bangera ಸರ್ಕಲ್ and ಅಶ್ವತ್ಥಪುರವಾದರೆ trophy is ಈ sponsored ಬಾರಿ by ಮತ್ತೆ Trinidad Village Bar and Restaurant ಜಾರಂದಾಯ Tarapadi. ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಕಡೆಗೆ ಹಗ್ಗ First ಸಾಗಿ place ಹೋಗುತ್ತಾ ಇದೆ. goes to ಚಾಮುಂಡೇಶ್ವರಿ ಪಾವೂರ್ ಎ ವರ್ಸಸ್ ಜಾರಂದಾಯ ಫ್ರೆಂಡ್ಸ್ ಅಶ್ವಥ್ ಬುರಯ್ಯ. എസകരുത മഹിളാ വിഭാഗത്തിന്റെ ವಿನ್ನರ್ಸ್ ಒಂದೊಂದು ಸ್ಥಾನ ಸ್ವന്തಮಾಕಿಕೊಂಡ ಆಂಜನೇಯ ಕಣ್ಣುತೀರ್ಥ. ಆಂಜನೇಯ ಕಣ್ಣುತೀರ್ಥ. ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಈ ತಂಡಕ್ಕೆ ಅತ್ಯುತ್ತಮವಾದಂತಹ ತಂಡ. അടുത്ത ടീമുകൾ ഏതെന്ന ഹരിശಣ್ಣ? ಚಾಮುಂಡೇಶ್ವರಿ ಪಾವೂರ್ and ಜಾರಂದಾಯ ಫ್ರೆಂಡ್ಸ್ ಅಶ್ವಥ್ ಬುರಯ್ಯ JFC ಅಶ್ವಥ್ ಬುರಯ್ಯ. JFC ಅಶ್ವತ್ಥಪುರ ಎ ಅಂಡ್ ಚಾಮುಂಡೇಶ್ವರಿ ಪಾವೂರ್ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡುವಂತೆ ಚಾಮುಂಡೇಶ್ವರಿ ಪಾವೂರ್ ಅಂಡ್ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಇನ್ನೇನೋ ಕೂಟದಲ್ಲಿ ಕೆಲವು ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಆಂಜನೇಯ ಕಣ್ವತೀರ್ಥ. Thank you, Anjaneya Kanvatirtha. And now it's and all the players of Anjaneya Kanvatirtha. Thank you so much for being the part of this today's function. Thank you so individual much. prizes left. Two individual prizes left. Best hand Yes, and yes, best yes, locker. Yes, women second. Yes, individual women prizes second. left now. Best hand and best lock. The best hand goes to Anjaneya Kanvatirtha Mega. Anjaneya Kanvatirtha Mega. Best hand. I request Mega to come over the stage, please. Receive the best hand prize. Please come. Mega. ಬೆಲೆ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ and ಪಾವೂರ್. Mega, one prize Mega korle. ಕಾವೂರ್. That's the best hand women's category 500 kg. Mega from Anjaneya Kanvatirtha. And now it goes to best waist. Lock. The best locker. It goes to Best lock of this today's Friends Kollame Kasargodu is women's Sapna. Friends Kollame Kasargodu, the best locker, the Sapna. best waist. Give her a big applause. ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಉತ್ತಮ ಹಿಡಿತಗಾರ್ತಿಯಾಗಿ ಪಾವೂರ್ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತೆ.
ಉತ್ತಮ ಬೆಸ್ಟ್ ಲಾಕ್ ಆಗಿ ಬಂದಂತಹ ಸ್ವಪ್ನ ಕುಮಾರಿ ಅವರಿಗೆ ಅಭಿನಂದನೆಗಳು. ನಾನ್ನೂರ 80 kg ವಿಭಾಗದ ಸ್ಪರ್ಧೆಯ ಕಂಗ್ರಾಚುಲೇಷನ್ ಫಾರ್ ದ ವುಮೆನ್ಸ್ ಟೀಮ್ ಫ್ರೆಂಚ್ ಕೊಲ್ಲಮೆ ಅಂಡ್ ದ ಫಸ್ಟ್ ಪ್ರೈಸ್ ಆಫ್ ಆಂಜನೇಯ ಕನ್ವತೀರ್ಥ. ಎರಡನೇ ಸ್ಪರ್ಧೆ ನಡೀತಾ ಇದೆ ಹರೀಶಣ್ಣ. ಒಟ್ಟು 12 ಸ್ಪರ್ಧೆಗಳು ಲೀಗ್ ಮಾದರಿಯಲ್ಲಿ. ಏಳನೇ ಸ್ಪರ್ಧೆ ಇದೆ ಇದೀಗ ಆಗುತ್ತಾ ಇದೆ. ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ವಿರುದ್ಧವಾಗಿ ಕಾವೂರು ತಂಡಗಳ ನಡುವೆ. ಇದಾದ ಬಳಿಕ 5 ಸ್ಪರ್ಧೆಗಳು ಅಂದರೆ ಲೀಗ್ ಮಾದರಿಯಲ್ಲಿ 12 ಸ್ಪರ್ಧೆಗಳು. ಅದಾದ ಬಳಿಕ 10 ಸ್ಪರ್ಧೆಗಳು ನಾಕೌಟ್ ಮಾದರಿಯಲ್ಲಿ ನಡೆಯಲಿಕ್ಕಿದೆ. ರನ್ನರ್ಸ್ ಆಫ್ ವುಮೆನ್ಸ್ ಫೈನಲ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಲೈಟ್ ಆನ್. Rupees 7,000 rupees cash and a trophy. Cash is sponsored by Haris Kadambar and trophy is sponsored by Ashalata P. Vitale. Thank you so much and congratulations Hari friends Kollame. Yes sir. So women's category 500 kg 7 members. The runners goes to friends Kollame Kasargodu. Thank you friends Kollame being the part of this today's function. Yes sir. ಮತ್ತೆ ಅಂಕಣದಲ್ಲೇ ಎರಡು ಬಲಶಾಲಿ ತಂಡಗಳು ಪ್ರೇಕ್ಷಕ ವರ್ಗದವರಿಗೆ ಮತ್ತೆ ಕಣ್ಣನ್ನ ಮುಚ್ಚದೆ ನೋಡಿರುವಂತಹ ಪ್ರೇಕ್ಷಕ ವರ್ಗದವರಿಗೆ ಮತ್ತೆ ಇಲ್ಲಿ ಸ್ಪರ್ಧೆ ರೋಚಕವಾಗುತ್ತಾ ಇದೆ. ದ ಟೈಟ್ ಮ್ಯಾಚ್. ಎರಡು ಬಲಶಾಲಿ ತಂಡಗಳು ಅಂಕಣದಲ್ಲಿದೆ. ಈ ಒಂದು ಸ್ಪರ್ಧೆಯೆಲ್ಲ ಏನು ಬೇಕಾದರೂ ಸಂಭವಿಸಬಹುದು. ದ ಟೈಟ್ ಮ್ಯಾಚ್, ಎನರ್ಜೆಟಿಕ್ ಮ್ಯಾಚ್. ವಾಟ್ ಎ ಬ್ಯೂಟಿಫುಲ್. ನೋಡಿ ಇಲ್ಲಿ ಬಾರಿ ಬಿಟ್ಟು ಕೊಡುತ್ತಾ ಇಲ್ಲ. ಎರಡು ಬಲಶಾಲಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಒಂದು ತಂಡವನ್ನು ಯಾವ ರೀತಿ ಕಟ್ಟಬೇಕು, ಒಂದು ತಂಡವನ್ನ ಯಾವ ರೀತಿ ಬೆಳೆಸಬೇಕು, ಒಂದು ತಂಡವನ್ನ ಯಾವ ರೀತಿ ಮುಂದುವರಿಸಬೇಕು, ಒಂದು ತಂಡವನ್ನ ಯಾವ ರೀತಿ ಅಂಕಣಕ್ಕೆ ತರಬೇಕು, ಒಂದು ತಂಡದ ಆಟಗಾರನ ಯಾವ ರೀತಿಯಲ್ಲಿ ಅಂಕಣಕ್ಕೆ ತರಬೇಕು ಎಂದೆಲ್ಲವನ್ನ ಅಳತೆ ಮಾಡಿ 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 ಕಲಿತು ಬಂದವರು ಈ ಬಾರಿ ಒಂದು ಅಂಕಣದಲ್ಲಿದ್ದಾರೆ. ಕಾಣಬಹುದು ಒಂದು ಕಡೆಯಲ್ಲಿ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ಆದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೆಂಡ್ಸ್ ಕಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ, ಬಿಟ್ಟುಕೊಡದಂತಹ ಆಟಗಾರರ ನಡುವೆ ಒಂದು ಸ್ಪರ್ಧೆಯಾಗಿದೆ. ಎರಡು ಬಲಶಾಲಿ ತಂಡಗಳು ಈ ಬಾರಿ ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ವಾಟ್ ಎ ಬ್ಯೂಟಿಫುಲ್ ಮ್ಯಾಚ್. ಎಂಥ ಚಂದಮೋ, ಎಂಥ ಅಳಗೋ, ಏನಿದು ಪೊರ್ಲೋ. ಬಿಟ್ಟು ಕೊಡುತ್ತಾ ಇಲ್ಲ ಈ ಬಾರಿ ಅಶ್ವತ್ಥಪುರಮಿಂದ ಕಾವೂರು ಕಡೆಗೆ. ಆದ್ರೆ ಈತ ಕಡೆ ಕರ್ನಾಟಕದ ಬಲಿಷ್ಠ ತಂಡ ಅಶ್ವತ್ಥಪುರಂ ಬಿಟ್ಟು ಕೊಡುತ್ತಾ ಇಲ್ಲ. ಎಸ್ ಬಿಟ್ಟು ಕೊಡದಂತ ಆಟಗಾರ ಈ ಬಾರಿ ಅಂಕಣದಲ್ಲಿ ರಾರಾಜಿಸ್ತಾ ಇದೆ. ಈ ಬಾರಿ ಮೊದಲ ಸೆಟ್ ആദ്യ സെറ്റ് സ്വന്തമാക്കിക്കൊണ്ട് നിൽക്കുകയാണ് ഫ്രണ്ട്സ് കാവൂർ നിൽക്കുമ്പോൾ ഇനിയുള്ള 2 സെറ്റുകൾ തുമ്പുത പന്തകോ ലെപ്പിലേക്ക്. ಹರ್ಷಣ್ಣ, ಮುಂದಿನ ಸ್ಪರ್ಧೆಯಲ್ಲಿ ಶಾಸ್ತಾಕೃಪಾ ವೀರಾಂಜನೆ ಕಡಂಬಾರು ಬಿ, ಚಾಮುಂಡೇಶ್ವರಿ ಪಾವೂರು ಬಿ. ಶಾಸ್ತಾಕೃಪಾ ಕಡಂಬಾರು ಬಿ, ಚಾಮುಂಡೇಶ್ವರಿ ಪಾವೂರು ಬಿ ತಂಡ ಬರುವಂತೆ ಮುಂದಿನ ಸ್ಪರ್ಧೆ. ನೋಡಿ, ಎಲ್ಲಾ ತಂಡದ ಆಟಗಾರ ನಾಯಕರ ಗಮನಕ್ಕೆ ನೋಡಿ, ಇಲ್ಲಿ ಒಂದು ತಂಡದಲ್ಲಿ ಒಬ್ಬರಿಗೆ ಮಾತ್ರ ಕೋಚ್ ಕೊಡೋದಕ್ಕೆ ಅವಕಾಶವಿದೆ, ದಯವಿಟ್ಟು ಗಮನಿಸಬೇಕು. ನಾವು ಅಲ್ಲಿ ಪೋಸ್ಟರ್ ಅಲ್ಲಿ ಹಾಕಿದ್ದೇವೆ, ಒಂದು ತಂಡದಲ್ಲಿ ಒಬ್ಬರಿಗೆ ಮಾತ್ರ ಕೋಚ್ ಕೊಡೋದಕ್ಕೆ ಅವಕಾಶ. 7+1 ಆಟಗಾರ ಜೊತೆಯಲ್ಲಿ ಒಬ್ಬ ಕೋಚ್. ದಯವಿಟ್ಟು ಆಟ ಆಡ್ತಿರುವಾಗ ಆಟಗಾರರ ಮೈಯನ್ನ ನಮ್ಮ ಕೋಚ್ಗಳು ಮುಟ್ಟಬಾರದು, ದಯವಿಟ್ಟು ಗಮನಿಸಿಕೊಳ್ಳಬೇಕಂತ ವಿಷಯ. ಬ್ರೆಸ್ ಕೂಡ ಹಾಕಬಾರದು, ದಯವಿಟ್ಟು ಗಮನಿಸಿಕೊಳ್ಳಬೇಕಂತ ವಿಷಯ. ಎಲ್ಲ ತಂಡದ ಆಟಗಾರರಿಗೆ, ತಂಡದ ನಾಯಕರಿಗೆ ಹೇಳಿಕೊಡುವಂತಹ ಮಾತು ದಯವಿಟ್ಟು ಗಮನಿಸಿಕೊಳ್ಳಿ. ಬತ್ತಯಲ್ಲಿ ಸಿದ್ಧತೆಯಲ್ಲಿ ಒಂದು ಕಡೆಯಲ್ಲಿ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರ, ಮತ್ತೊಂದು ಕಡೆಯಲ್ಲಿ ಫ್ರೆಂಡ್ಸ್ കാവൂർ. പ്രിയമുള്ളവരെ, നനച്ചിട്ട മണ്ണിൽ നിന്ന് തീ പിടിക്കുന്നത് കണ്ടിട്ടുണ്ടോ നിങ്ങൾ? അതെയാ, യെസ്. പൗര, ഓക്കെ, റെഡി? പാവൂർ യെസ്, പാവൂർ. യെസ്, പ്രിയമുള്ളവരെ, നനച്ചിട്ട മണ്ണിൽ തീ പിടിക്കുന്നത് കണ്ടിട്ടുണ്ടോ നിങ്ങൾ? വെട്ടിക്കോപ്പുകൾ നിറച്ച 2 യുദ്ധ കപ്പലുകൾ ഈ തട്ടകത്തിലാണോ നേർക്ക് നേരെ ഏറ്റുമുട്ടുന്നത്? പ്രിയമുള്ളവരെ, അതെ, അതാരെന്നറിയണ്ടേ?
ആഹാ ആർത്ത് വിളിക്കുന്ന സമുദ്രത്തിന്റെ തിരമാലകൾ ആകാശം മുട്ട മുരൾ പൊന്തിയാലും വീശിയടിക്കുന്ന ചുഴലി കൊടുങ്കാറ്റുകളും വീശിയടിച്ചാലും ഇതാ ഇന്നത്തെ ദിവസം വിജയം കണ്ടിട്ടില്ലാത്ത വെറുതെ മടക്കമില്ല എന്ന വെല്ലുവിളികളുമായി വന്ന രണ്ട് ടീമുകൾ തന്നെയാണ് കളി മൈതാനിയിൽ. ഒരു ഭാഗത്ത് JFC അശ്വത് പറയെങ്കിൽ മറുഭാഗത്ത് നിങ്ങൾ ഫ്രണ്ട്സ് കാവൂർ തമ്മിലുള്ള പോരാട്ടമാണ്. പ്രിയമുള്ളവരെ, വിട്ടുകൊടുക്കാത്ത പോരാളികൾ തന്നെയാണ്. അടുത്ത മത്സരം SKV ಕಡಂಬಾರ್ ಚಾಮುಂಡೇಶ್ವರಿ ಪಾವೂರ್ ನಡುವಿನ ಸ್ಪರ್ಧೆಯಾಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಚಾಮುಂಡೇಶ್ವರಿ ಪಾವೂರು ಜೊತೆಗೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ ತಂಡದ ನಡುವೆ. ಮೊದಲ ಅವಕಾಶದಲ್ಲಿ ಚಾಮುಂಡೇಶ್ವರಿ ಅವಕಾಶವನ್ನು ಗೆದ್ದುಕೊಂಡಿದ್ರೆ ಎರಡನೇ ಅವಕಾಶವೂ ಕೂಡ ಚಾಮುಂಡೇಶ್ವರಿ ಹಗ್ಗ ನಿಧಾನವಾಗಿ ಬರ್ತಾ ಇದೆ. ಸರಿ, ಚಾಮುಂಡೇಶ್ವರಿ ಕಾವೂರು ತಂಡ ಈ ಬಾರಿ ಮತ್ತೆ ಎಳೆಯುತ್ತಾ ಇದೆ. ಈ ಬಾರಿ ಚಾಮುಂಡೇಶ್ವರಿ ಕಾವೂರು ಕಡೆಗೆ ಹಗ್ಗ. ಮುಂದಿನ ಸ್ಪರ್ಧೆಯಲ್ಲಿ ಹರ್ಷಣ್ಣ ಬನ್ನಿ. ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ. ಚಾಮುಂಡೇಶ್ವರಿ ಕಾವೂರು ವಿರುದ್ಧವಾಗಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ ತಂಡ ಅಂಕಣವನ್ನು ಪ್ರವೇಶ ಮಾಡುವಂತೆ. ಎಸ್, ಮತ್ತೆ ರೋಚಕವಾಗುತ್ತಾ ಇದೆ. ತಂಡಗಳು ಬರುವಂತೆ ಪ್ರೇಕ್ಷಕ ವರ್ಗದವರು ಮತ್ತೆ ಮತ್ತೆ ಸೇರಿಕೊಳ್ಳುತ್ತಾ ಇದ್ದಾರೋ ಕಡಿಮೆಯಾಗುತ್ತಾ ಇದ್ದಾರೋ ಅದು ಗೊತ್ತಿಲ್ಲ. ಎಸ್, വെള്ള വെളിച്ച വമ്പന്മാരുടെ കൊമ്പടിച്ച് മുന്നോട്ട് കുതിക്കുന്നവർ ഗജവീരന്മാർ കാടിളക്കി ചിഹ്നം വെച്ച് വരുന്ന ഒറ്റക്കൊമ്പന്മാർ തന്നെയാണ് കളി മൈതാനിലേക്ക് അങ്ങനെ നടന്ന് വരുന്നുണ്ട്. ഒരു ഭാഗത്ത് ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ತಂಡ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಎದುರಾಳಿ ತಂಡ ಶ್ರೀ ಚಾಮುಂಡೇಶ್ವರಿ ಪಾವೂರು ಮತ್ತೊಂದು ಬಿಯಾ ಹರ್ಷನ ನೆಕ್ಸ್ಟ್ ಶಿರಿಯ ಇಜ್ಜತೆ ಮ್ಯಾಚ್. ಶಿರಿಯ ಕ್ಯಾನ್ಸಲ್. ಎಸ್, ಮುಂದಿನ ಸ್ಪರ್ಧೆಯಲ್ಲಿ ಶಿವಶಕ್ತಿ ಶಿರಿಯ ಕಡಂಬಾರ್ ಎ ವಿರುದ್ಧವಾಗಿದೆ. ಅದರಲ್ಲಿ ಶಿರಿಯ ಇರದ ಕಾರಣ ಕಡಂಬಾರಿಗೆ ಮುಂದಿನ ಸುತ್ತಿಗೆ. ನಂತರದ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಸಿ ನವೋದಯ ಮುಟ್ಟಂಬಿ. ಎಸ್, ಲೈಟ್ ಆನ್ ಸಾರಿ ಲೈಟ್ ಮಾಡ್ಲಿಕ್ಕೆ. ಮುಂದಿನ ಸ್ಪರ್ಧೆಯಲ್ಲಿ ಶಿವಶಕ್ತಿ ಶಿರಿಯ ಇಲ್ಲದ ಕಾರಣ ಕಡಂಬಾರ ತಂಡಕ್ಕೆ ಮುಂದಿನ ಸುತ್ತಿಗೆ ಅಂಕವನ್ನು ನೀಡಲಿದ್ದೇವೆ. ನಂತರದ ಸ್ಪರ್ಧೆ ಆಂಜನೇಯ ಕಣ್ವತೀರ್ಥ ಸಿ ನವೋದಯ ಮುಟ್ಟಂಬಿ. ಆಂಜನೇಯ ಕಣ್ವತೀರ್ಥ ಸಿ ನವೋದಯ ಮುಟ್ಟಂಬಿ ಸಿದ್ಧವಾಗಿರುವಂತೆ. ಆಂಜನೇಯ ಕಣ್ಣು ತೀರ್ಥ ಸಿ ವಿರುದ್ಧವಾಗಿ ನವೋದಯ ಮುಟ್ಟಂಬಿ ತಂಡದ ಆಟಗಾರ ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದೇವೆ. ಅಂದರೆ ಮುಂದಿನ ಸ್ಪರ್ಧೆ ಇರುವುದಿಲ್ಲ, ಗಮನಿಸಿಕೊಳ್ಳಬೇಕಂತ ವಿಷಯ. ಇವಾಗ ಮತ್ತೆ ಅಂಕಣದಲ್ಲಿ ಚಾಮುಂಡೇಶ್ವರಿ ಪಾವೂರು ವಿರುದ್ಧವಾಗಿ ಮತ್ತೆ ಇಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ ತಂಡಗಳು ಸಿದ್ಧತೆಯನ್ನು ಪಡಿಸ್ತಾ ಇದೆ. ಅದ್ಭುತವಾದಂತಹ ಸೊಂಟಗಾರಿಕೆಯಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ಸುನೀಲ್ ಕಾಸರಗೋಡ ಆದರೆ ಮತ್ತೊಂದು ಕಡೆಯಲ್ಲಿ ರಾಜು ಮಾರ್ಪನಡಕ. ಸೊಂಟಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಅನುಭವಿ ಸೊಂಟಗಾರ ಅಂತ ಹೇಳಬಹುದು. ಹನ್ನೆರಡು ತಂಡಗಳು 4 ವಿಭಾಗಗಳು. ಆ 12 ತಂಡಗಳಲ್ಲಿ 4 ವಿಭಾಗಗಳಲ್ಲಿ ಹರ್ಷಣ್ಣ 12 ತಂಡಗಳಿಗೆ 12 ಲೀಗ್ ಮಾದರಿ ಸ್ಪರ್ಧೆ. ಅದಾದ ಬಳಿಕ 8 ತಂಡಗಳಿಗೆ 10 ನಾಕೌಟ್ ಮಾದರಿ ಸ್ಪರ್ಧೆ. 12 ತಂಡಗಳಲ್ಲಿ 4 ತಂಡ ನಿರ್ಗಮಿಸಲಿದೆ, 8 ತಂಡಗಳು ಉಳಿಕೆಯಾಗಲಿದೆ. ಮತ್ತೆ ಆರಂಭಗೊಂಡಿದೆ. ಮತ್ತೆ ಇಲ್ಲಿ ಕಾಣಬಹುದು ಚಾಮುಂಡೇಶ್ವರಿ ಕಾವೂರು ವಿರುದ್ಧವಾಗಿ ಮತ್ತೆ ಇಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಮತ್ತೆ ಇಲ್ಲಿ ಅಂಕಣದಲ್ಲಿ ಬಹಳಷ್ಟು ಅನುಭವಿ ಆಟಗಾರರನ್ನು ನೋಡ್ತಾ ಇದ್ದಾವೆ. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಸಿದ್ಧಿಗಳನ್ನು ಪಡೆದಂತಹ ಆಟಗಾರ ಈ ಬಾರಿ ಅಂಕಣದಲ್ಲಿದೆ. ಬಿಟ್ಟು ಕೊಡ್ತಾ ಇಲ್ಲ. ಬಿಟ್ಟು ಕೊಡದ ಆಟಗಾರ ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಮುನ್ನಡೀತಾ ಇದೆ. ಚಾಮುಂಡೇಶ್ವರಿ ಕಾವೂರು ಕಡೆಗೆ ಮಾತ್ರ. ಒಂದು ಕಡೆ ಕೇಸರಿ ವರ್ಣದ ಕಪ್ಪು ವರ್ಣದ ಮಿಶ್ರಿತ ದಿರಿಸಿನೊಂದಿಗಿದೆ ನೋಡಿ ಚಾಮುಂಡೇಶ್ವರಿ ಪಾವೂರು ತಂಡವಾಗಿದ್ರೆ, ಮತ್ತೊಂದು ಕಡೆ ನೀಲವರ್ಣದ ಮಿಶ್ರಿತ ಬಣ್ಣದೊಂದಿಗಿದೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್. ಮತ್ತೊಮ್ಮೆ ಚಾಮುಂಡೇಶ್ವರಿ ಕಡೆಗೆ ಹಗ್ಗ ನಿಧಾನವಾಗಿ ಸಾಗಿ ಬರ್ತಾ ಇದೆ, ಪ್ರಬಲವಾಗುತ್ತಾ ಇದೆ, ಬಲಗೊಳ್ಳುತ್ತಾ ಇದೆ. ಇಲ್ಲಿ ಕಡಂಬಾರು ಕೂಡ ಅಷ್ಟೇ ಪ್ರಬಲ ಪೈಪೋಟಿಯನ್ನು ನೀಡುವಂತ ತಂಡವಾಗಿದೆ. ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೇರವಾಗಿ ತೀರ್ಪುಗಾರರ ಕೈಗಳು ನೇರವಾಗಿ ತೋರಿಸುವಂಥದ್ದು ವೇದಿಕೆಯ ಬಲಭಾಗದಿಂದ ನೇರವಾಗಿ ಚಾಮುಂಡೇಶ್ವರಿ ಪಾವೂರಿನ ಕಡೆಗೆ. ಮತ್ತೆ ಚಾಮುಂಡೇಶ್ವರಿ ಪಾವೂರು ಕಡೆಗೆ ಹಗ್ಗ ಸಾಗುತ್ತಾ ಬಂದಿದ್ರು, ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ತಂಡದ ಆಟಗಾರರು ಬಿಗಿ 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 ಮಾಡ್ತಾ ಇದೆ. ಮತ್ತೆ ಬಲಶಾಲಿ ಆಗುತ್ತಾ ಇದೆ.
ಬಿಟ್ಟು ಕೊಡದಂತಹ ಆಟಗಾರ ಈ ಬಾರಿ ಅಂಕಣದಲ್ಲಿ ಕಾಣಬಹುದು. ಇಲ್ಲಿ ಬಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ತಿರುಗಿ ಬೀಳಬಹುದು. ಶಾಸ್ತ್ರಾಗ್ರಪ ವೀರಾಂಜನೇಯ ಕಡಬ. ಏನಿದು ಸ್ಪರ್ಧೆ, ಏನಿದು ಸ್ಪರ್ಧೆ, ಪ್ರಬಲವಾದಂತ ಪೈಪೋಟಿ. ಹಗ್ಗ ಅರ್ಧ ದಾರಿಯನ್ನ ಕ್ರಮಿಸಿಕೊಂಡಿದ್ರು. ಇಲ್ಲಿ ಪ್ರಬಲವಾದಂತ ತಂಡವನ್ನ ಪ್ರಬಲವಾಗಿ ಕಟ್ಟಿಕೊಳ್ಳಲು ನೇರವಾಗಿ ನಮ್ಮ ಪ್ರೇಕ್ಷಕ ವರ್ಗದವರ ಚಪ್ಪಾಳೆಗಳು ಬರಬೇಕಿದೆ. ಸ್ಪರ್ಧೆಗಳು ಮತ್ತೆ ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ನೋಡಿ ಇಲ್ಲ, 1 ನಿಮಿಷದಿಂದ 1.5 ನಿಮಿಷಗಳ ಕಾಲ ಸ್ಪರ್ಧೆ ನಡೆಯುತ್ತಾ ಇದೆ. ನೋಡಿ, ಒಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರು, ಮತ್ತೊಂದು ಕಡೆಯಲ್ಲಿ ಶಾಸಕರ ವೀರಾಂಜನೇಯ ಕಡಂಬಾರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಪಾವೂರಿನತ್ತ ವಿಜಯದ ಪಯಣ ಚಾಮುಂಡೇಶ್ವರಿಯ ಮಡಿಲಿಗೆ ಬರ್ತಾ ಇದೆ. ನೋಡಿ, ಅದ್ಭುತವಾದಂತ ಸ್ಪರ್ಧೆ. 2 ಪ್ರಬಲ 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 ಕಾದಾಟಗಳ ರಣ ಹದ್ದುಗಳ ಕಾದಾಟಗಳು. ಮೊದಲ ಸೆಟ್. ಮುಂದಿನ ಸ್ಪರ್ಧೆಗೆ ತಂಡಗಳು ರಂಗದಲ್ಲಿ ಕಾದಾಟ ನಡೆಯುತ್ತಾ ಇದೆ. ಆಂಜನೇಯ ಕಣ್ವತೀರ್ಥ ಸಿ, ನವೋದಯ ಮುಟ್ಟಂಬಿ. ಯಾಕಂದ್ರೆ 9ನೇ ಸ್ಪರ್ಧೆ ಇರುವುದಿಲ್ಲ. ಈ ಬಾರಿ ತಂಡಕ್ಕೆ ಎದುರಾಳಿಗೆ ವಿಜಯವನ್ನ ನೀಡಿದ್ದೇವೆ. ಮುಂದಿನ ಸ್ಪರ್ಧೆ ಇರುವುದಿಲ್ಲ. ಸಿರಿಯ ತಂಡ ಇರದ ಕಾರಣ ಕಡಂಬಾರು ತಂಡಕ್ಕೆ ಅಂಕವನ್ನ ನೀಡ್ತಾ ಇದ್ದಾವೆ. ಖಂಡಿತವಾಗಿಯೂ ಆಂಜನೇಯ ಕಣ್ವತೀರ್ಥ ಸಿ ಬರಬೇಕು, ನವೋದಯ ಮುಟ್ಟಂಬಿ ಬರಬೇಕು. ಆಂಜನೇಯ ಕಣ್ಣುತೀರ್ಥ ಸಿ ವಿರುದ್ಧವಾಗಿ ನವೋದಯ ಮುಟ್ಟಂಬಿ ತಂಡ ಅಂಕಣವನ್ನ ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ನೋಡಿ ಇಲ್ಲಿ ಆಮೇಲೆ ಕೇವಲ 2 ಸ್ಪರ್ಧೆಗಳು ಲೀಗ್ ಮಾದರಿಯಲ್ಲಿ, ಆಮೇಲೆ 10 ಸ್ಪರ್ಧೆಗಳು ನಾಕ್ಔಟ್ ಮಾದರಿಯಲ್ಲಿ. ಅಂದರೆ 22 ಸ್ಪರ್ಧೆಗಳು ಮಾತ್ರ. ಸಮಯ ಸರಿಸುಮಾರು 2:15 ಅಂದರೆ 3:15 4:15 ಗಂಟೆ. ಹೌದು, 12 ಸ್ಪರ್ಧೆ, ಟೋಟಲ್ 22 ಸ್ಪರ್ಧೆ ಅಲ್ವಾ? ಲೀಗಲ್ಲಿ 12, ನಾಕೌಟಲ್ಲಿ 10, ಆ ರೀತಿಯಲ್ಲಿ ಟೋಟಲ್ 22 ಸ್ಪರ್ಧೆಗಳು. ಅದಕ್ಕೆ ಸರ್ 22. ಹಾಗೆ 4:30 ಒಟ್ಟಿಗೆ ನಮ್ಮ ಪಂದ್ಯಾಕೂಟ ಮುಕ್ತಾಯ. ಕುಡ್ಲಾಡದ ಫಸ್ಟ್ ಬಸ್ ಬರ್ಬಿಡತ್ತೆ. ಫಸ್ಟ್ ಬಸ್ KSRTC ಅಂದು ಅವ 5:30 ನೀಡ ತಲಪಾಡಿ 5:30 ತಲಪಾಡಿಗೆ ಎತ್ತಲ್ಲ. ಮತ್ತೆ ಇಲ್ಲಿ ಸಿದ್ಧತೆಯಲ್ಲಿ ಕಡಂಬಾರ ವಿರುದ್ಧವಾಗಿ ಚಾಮುಂಡೇಶ್ವರಿ ಪಾವೂರು ತಂಡಗಳು ದ್ವಿತೀಯ ಅವಕಾಶಕ್ಕೆ ದ್ವಿತೀಯ ಸೆಟ್ಟಿಗಿರುವಂತಹ ಸ್ಪರ್ಧೆಯಾಗಿದೆ. ಪ್ರೇಮಳವರೇ, ഒട്ടമലി മേഖലയിൽ കരുത്താർജിച്ച 2 ടീമുകൾ തന്നെയാണ്. ആദ്യമേ മെല്ലെ മെല്ലെ കമ്പയെ ആഞ്ഞു പിടിച്ച് വലിക്കുന്ന 2 ടീമുകൾ തന്നെയാണ് കളിയങ്കത്തട്ടിലിതാ. നിരവധി പോരാട്ടങ്ങൾ തകർത്തെറിഞ്ഞ മത്സരാർത്ഥികൾ തന്നെയാണ് കളി മൈതാനിയിൽ. ഒരു ഭാഗത്ത് സസകൃപ വീരാഞ്ജനേയ കടമ്പാറെങ്കിൽ മറുഭാഗത്ത് നിൽക്കുന്നു ಚಾಮುಂಡೇಶ್ವರಿ ಪಾವೂರ್ തമ്മിലുള്ള പോരാട്ടമാണ്. ആദ്യ സെറ്റ് വിജയിച്ചുകൊണ്ട് ಚಾಮುಂಡೇಶ್ವರಿ ಪಾವೂರ್ നിൽക്കുമ്പോൾ ഇവിടെ രണ്ടാമത്തെ സെറ്റിന് വേണ്ടിയുള്ള മത്സരമാണ് അടുത്തത്. വിസിൽനാദത്തിന് വേണ്ടി നമ്മുടെ കളിക്കാരൻ കാത്തു നിൽക്കുമ്പോൾ ഇവിടെ നമ്മുടെ റെഫറിമാർ തയ്യാറാണ്, നമ്മുടെ കാണികൾ തയ്യാറാണ്, ഇനി നമ്മുടെ ഹരീഷണ്ണ തയ്യാറാണ്. അങ്ങനെ റെഡി അല്ലേ? ನವೋದಯ ಮುಟ್ಟಂ ಟೀಮ್ ಇತ್ತನ್ನ ಉಳ್ಳೇ ಬರಲಿ. ನವೋದಯ ಮುಟ್ಟಂ ತಂಡ ಅಂಕಣವನ್ನು ಪ್ರವೇಶ ಮಾಡಬಹುದು. ಎದುರಾಳಿ ಆಂಜನೇಯ ತಂಡ ಆಗಮನ ಆಗಿದೆ. ದಯವಿಟ್ಟು ನವೋದಯ ಮುಟ್ಟಂ ಬೇಗ. ಸೆಟ್ಟಿ ಧ್ವನಿ ಒಳಗಿದೆ. ಕಾಲು ಹೆಚ್ಚೆಗಳು ಕೈ ಹಿಡಿತಗಳು ತಪ್ಪಿದ್ರೆ ಅಲ್ಲಿಗೆ ಮುಗಿಯಿತು ಎಲ್ಲ. ಇದು ಕೈ ಬಲದ ಕಾಲು ಬಲದ ಪರಾಕ್ರಮಿಗಳ ನಡುವಿನ ಜಿದ್ದಾಜಿತ್ತಿನ ಹೋರಾಟವಾಗಿದೆ. ಈ ಒಂದು ಅಂಕಣದಲ್ಲಿ ರಣಾಂಗಣದಲ್ಲಿ ಕಾಣಬಹುದು ಯುದ್ಧವೇ ಯುದ್ಧ. ಆಹಾ, ಬಿಟ್ಟು ಕೊಡದಂತ ಆಟಗಾರ ಈ ಬಾರಿ ಅಂಕಣದಲ್ಲಿ. ಒಂದು ಕಡೆಯಲ್ಲಿ ಶಾಸ್ತ್ರ ವೀರಾಂಜನೇಯ ಕಡಂಬಾರು ಕೈಯಿಂದ ಜಾರಿ ಹೋದಂತ ಅವಕಾಶವನ್ನು ಮತ್ತೆ ಪಡೆದುಕೊಳ್ಳುವಂತಹ ಎಲ್ಲ ತಂತ್ರ ಮಂತ್ರಗಳನ್ನಂತ ಆಟಗಾರ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಬರಬೇಕು, ನಿಧಾನವಾಗಿ ಬರಬೇಕು. ಆದರೆ ಅತ್ತ ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರ್ ತನ್ನ ಎಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ನಿಧಾನವಾಗಿ ಹಿಂದಕ್ಕೆ ಸಾಗಿ ಹೋಗುತ್ತಾ ಇದೆ. ಕಡಂಬಾರಿಗೆ ಡೂ ಆರ್ ಡೈ ಸ್ಪರ್ಧೆಯಾಗಿದೆ. ಯಾಕೆಂದ್ರೆ ಈ ಒಂದು ಸ್ಪರ್ಧೆಯನ್ನು ಗೆದ್ರೆ ಒಂದು ಅವಕಾಶಗಳು ಇದೆ. ಆದರೆ ಇಲ್ಲಿ ಮತ್ತೆ ಚಾರ್ತಾ ಇದೆ ಚಾಮುಂಡೇಶ್ವರಿ ಪಾವೂರ್ ತಂಡ ಮತ್ತೆ ಮುಂದಿನ ಸುತ್ತಿಗೆ. ನವೋದಯ ಮುಟ್ಟಂ ತಂಡ ಅಂಕಣವನ್ನ ಪ್ರವೇಶ ಮಾಡುವಂತ ಕೇಳಿಕೊಳ್ತಾ ಇದ್ದಾವೆ. ಆಂಜನೇಯ ಕಣ್ಣುತೀರ್ಥ ಸಿ ತಂಡ ಇದೀವಾಗ ತಾನೇ ಸಿದ್ಧತೆಯಲ್ಲಿದೆ. ನೋಡಿ, ಇಲ್ಲಿ ಅಂಕಣವನ್ನ ಪ್ರವೇಶ ಮಾಡಿ ಆಗಿದೆ. ಪ್ರೇಕ್ಷಕ ವರ್ಗದವರಂತೂ ಮತ್ತೆ ಗ್ಯಾಲರಿ ಒಂದು ಕಡೆಯಲ್ಲಿ ತುಂಬಾ
ಜನಗಳು ಸೇರಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಗ್ಯಾಲರಿಗಳು ಖಾಲಿಯಾಗಿದೆ. ಆದರೆ ಇನ್ನೇನು ಸೆಮಿಫೈನಲ್ ಫೈನಲ್ ಹೊತ್ತಲ್ಲಿ ಖಂಡಿತವಾಗಿಯೂ ಗ್ಯಾಲರಿ ತುಂಬಬಹುದೆಂಬ ಆ ಒಂದು ಭರವಸೆ ಇದೆ, ಆಸೆ ಇದೆ ಖಂಡಿತವಾಗಿಯೂ. ಎಸ್ ಬಂಧುಗಳ, ಇದು ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂತಹ ಬಹಳ ಅದ್ದೂರಿಯ ಹಗ್ಗ ಜಗ್ಗಾಟ ಪಂದ್ಯಾಕೂಟದ 3 ವಿಭಾಗಗಳಲ್ಲಾಗಿ ಹಗ್ಗ ಜಗ್ಗಾಟ ಪಂದ್ಯಾಕೂಟ. ಇದು ಇವಾಗ ಕೊನೆಯ ವಿಭಾಗ, ಅಂದರೆ ಪುರುಷ ವಿಭಾಗದಲ್ಲಿ 480 kg ವಿಭಾಗದಲ್ಲಿ ಸರಿಸುಮಾರು 12 ತಂಡಗಳು ಭಾಗವಹಿಸ್ತಾ ಇದೆ. 22 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ ನಡೆಯಲಿಕ್ಕಿದೆ. ಕೂಟದ 8 ಸ್ಪರ್ಧೆಗಳು ಮುಗಿದಿದೆ. 9ನೇ ಸ್ಪರ್ಧೆಯಲ್ಲಿ ನಾವು ಇದ್ದೇವೆ ಹರ್ಷಣ್ಣ. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ. ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ಸಿದ್ಧವಾಗಿರುವಂತೆ ಲೀಗ್ ಮಾದರಿಯ 11ನೇ ಸ್ಪರ್ಧೆಯಲ್ಲಿ, ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಬಿ, ಚಾಮುಂಡೇಶ್ವರಿ ಪಾವೂರು ಬಿ. കരുത്തുകൊണ്ട് കാൽപ്പനിക തീർക്കാൻ കമ്പവേലി കോട്ടയിലെ പ്രജാപതി അങ്ങനെ പോരിനിറങ്ങാൻ സമയമായി പ്രിയമുള്ളവരെ. ഒരിക്കൽ മാത്രം പറഞ്ഞവസാനിക്കാനാവാത്ത 1000 ചരിത്ര പോരാട്ടങ്ങൾക്ക് കരുത്തേകിയ വടംവലിക്കോട്ടയിലെ ഗജരാജ വീരന്മാർ അങ്ങനെ നേർക്ക് നേര് പോരടിക്കുന്ന ഉജ്ജ്വലമായ പോരാട്ടമാണ് ഈ കളി മൈതാനിൽ നടക്കുന്നത്. യെസ്, ഒരു ഭാഗത്ത് നവോദയ മുട്ടമെങ്കിൽ മറുഭാഗത്ത് നിൽക്കുന്നു ആഞ്ജനേയ കണ്ണുതീർത്ത സി തമ്മിലുള്ള പോരാട്ടമാണ്. ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ. ದ ನೆಕ್ಸ್ಟ್ ಮ್ಯಾಚ್ ಚಾಮುಂಡೇಶ್ವರಿ ಪಾವೂರು ಎ, ಆಂಜನೇಯ ಕಣ್ವತೀರ್ಥ ಎ. യെസ് ആഹാ, അടിക്ക് അടിയും തിരിച്ചടി നൽകി എതിരാളികളെ തന്ത്രങ്ങൾക്ക് മേലെ മരുതന്ത്രം എണിച്ചുകൊണ്ട് ഇവിടെ വിട്ടുകൊടുക്കാതെ പോരാളികളെ ആട്ടി 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 എങ്ങനെ വലിക്കുന്നുള്ള മത്സരാർത്ഥികൾ തന്നെയാണ് കളി മൈതാനിൽ. ನವೋದಯ ಮುಟ್ಟಂ ಕಡೆಯಿಂದ ಈ ಬಾರಿ ಹಗ್ಗ ಮೆಲ್ಲ ಮೆಲ್ಲನೆ ಸಾಗುತ್ತಾ ಇದೆ ಆಂಜನೇಯನ ಕಡೆಗೆ. ಆದರೆ ಇತ್ತ ಕಡೆ ನವೋದಯ ಮುಟ್ಟಂ ತಂಡದ ಆಟಗಾರರು ಬಿಟ್ಟುಕೊಡ್ತಾ ಇಲ್ಲ. ಯುವ ಆಟಗಾರರನ್ನು ಸೇರಿಸಿಕೊಂಡ ತಂಡ ಈ ಬಾರಿ ನವೋದಯ ಮುಟ್ಟಂ ಈ ಬಾರಿ ನಮ್ಮ ಮಹಲಿಂಗೇಶ್ವರ ಅಂಕಣದಲ್ಲಿದೆ. ಈ ಬಾರಿ ಮತ್ತೆ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಕಂಡು ಬರ್ತಾ ಇದೆ ಆಂಜನೇಯ ಕಣ್ವತೀರ್ಥ. ಎಸ್, ಆಂಜನೇಯ ಕಣ್ವತೀರ್ಥ ಈ ಬಾರಿ ಬರ್ತಾ ಇದೆ ನೋಡಿ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತ ಆಟಗಾರ ಅಂದ್ರೆ ಅದು ಪ್ರಕಾಶ್ ಶೆಟ್ಟಿ ಪಾವೂರು. ಈ ಬಾರಿ 3ನೇ ಆಟಗಾರರಾಗಿ ಆಂಜನೇಯ ಕಣ್ವತೀರ್ಥದಲ್ಲಿದ್ದಾರೆ. ಎಸ್, ಅನುಭವಿ ಆಟಗಾರ ಅಂತ ಹೇಳಬಹುದು. ಮತ್ತೆಯಲ್ಲಿ ಮುಟ್ಟಂ ಕಡೆಯಿಂದ ಮತ್ತೆ ಹೋಗುತ್ತಾ ಇದೆ ಆಂಜನೇಯನ ಕಡೆಗೆ ಹೋಗುತ್ತಾ ಇದೆ. ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಎ. ನೆಕ್ಸ್ಟ್ ಮ್ಯಾಚ್ ಟೀಮ್ ಬಳೆ ಚಾಮುಂಡೇಶ್ವರಿ ಎ, ಕಣ್ವತೀರ್ಥ ಎ ತಂಡಗಳು ಬರುವಂತೆ ಮುಂದಿನ ಸ್ಪರ್ಧೆಗೆ. ನಂತರದ ಸ್ಪರ್ಧೆಯಲ್ಲಿ ಕಣ್ವತೀರ್ಥ ಬಿ, ಚಾಮುಂಡೇಶ್ವರಿ ಬಿ ತಂಡಗಳು ಬರುವಂತೆ ಮುಂದಿನ ಸ್ಪರ್ಧೆಗೆ ಬನ್ನಿ. ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ಕ್ರೀಡಾಂಗಣಕ್ಕೆ ಬರುವಂತೆ ಮುಂದಿನ ಸ್ಪರ್ಧೆಗೆ. ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಬಿ, ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳು ಬರುವಂತೆ. ಹಲೋ, ಎಸ್, ಮತ್ತೆ ಸಿಟಿ ಧ್ವನಿ ಬೆಳಗಿಯಾಗಿದೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ ತಂಡ ಕಾಣಬಹುದು. ಆಂಜನೇಯ ಕಣ್ಣುತೀರ್ಥ ದ್ವಿತೀಯ ಅವಕಾಶದ ಈ ಒಂದು ಸ್ಪರ್ಧೆಯಾಗಿದೆ.
ಒಂದು ಯುದ್ಧವನ್ನು ಗೆಲ್ಲುವುದಕ್ಕೆ ಸಾವಿರ ಪೀರಂಗಿಗಳಿಂದ ಈ ಒಂದು 7 ಆಟಗಾರರ ಬುದ್ಧಿಯೇ ಸಾಕು. ಎಸ್, ಈ ಬಾರಿ ಮತ್ತೆ ಮುಟ್ಟಂ ನೇರ ಕಂಡು ತೀರ್ಥದ ಕಡೆಗೆ. ಧನ್ಯವಾದಗಳು ನವೋದಯ ಮುಟ್ಟಂ ತಂಡಕ್ಕೆ. ಕೇಳಲೆ ಪಾರ್ಟಿಸಿಪೇಟ್ ಮಾಡ್ತಾರೆ. You come from, I wanna know the way that you're moving. It's hard to move on. I can't help but feel what I feel for you, baby. I know we ನವೋದಯ ಮುಟ್ಟಂ ಟೀಮ್ ನವೋದಯ ಮುಟ್ಟಂ ವೇದಿಕೆ ಬಂದೆ. ಯಸ ಆಂಜನೇಯ ಕಣ್ಣು ತೀರ್ಥ. ಅದೇ ರೀತಿ ನವೋದಯ ಮುಟ್ಟಂ ತಂಡದ ಆಟಗಾರರನ್ನು ವೇದಿಕೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ನವೋದಯ ಮುಟ್ಟಂ. മറ്റൊരു പോരാട്ടത്തിന് വേണ്ടിയതാ 2 വമ്പൻ ടീമുകൾ തന്നെയാണ് കളി മൈതാനിയിൽ. ചാമുണ്ടേശ്വരി പാവൂർ ബി ആൻഡ് ആഞ്ജനേയ കണ്ണത്തൂർത്ത ബി. യെസ്, റെഡി ഹർഷണ്ണ? യെസ്, റെഡി റെഡി. ಎಸ್, ಮತ್ತೆ 2 ಬಲಶಾಲಿ ತಂಡಗಳು ಅಂಕಣವನ್ನ ಪ್ರವೇಶಿಯಾಯಿತು. ಒಂದು ಕಡೆಯಲ್ಲಿ ಆಂಜನೇಯ ಕಂಡು ತೀರ್ಥ ಬಿ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳ ನಡುವೆ ಸ್ಪರ್ಧೆಯೇ ಈ ಬಾರಿ ಅಂಕಣದಲ್ಲಿ. ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಬಿ, ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳು ಸಿದ್ಧವಾಗಿರುವಂತೆ. ಆಂಜನೇಯ ಕಣ್ಣು ತೀರ್ಥ ಬಿ, ಚಾಮುಂಡೇಶ್ವರಿ ಪಾವೂರು ಬಿ ಮುಂದಿನ ಸ್ಪರ್ಧೆಯಲ್ಲಿ. ಎಸ್ ಅತ್ತಜ್ಜಿ ಪೃಥ್ವಿ ಕಾರ್ ಒಂಚೂರು ಪಿರವಗ ಲೈನ್ ಹಿಡಿದಪ್ಪಿದೆ. ಒಂಚೂರು ಪಿರೋ ಪಾಡ್ಲೆ. അഗരിതാവിശ്വനാഥമ്മളുകൾക്ക് പ്രിയമുള്ളവരെ ആട്ടനമ്പോൾ പാട്ടനമ്പോൾ കാണനമ്പോൾ കളിക്കണമ്പോൾ അകരുത കാൽ വളരുതരുതേ കണ്ണ നിറയരുതേ വനമിടരുതേ. ആവേശമാകുന്ന പോരാട്ടമാണ്, നിറമാകുന്ന പോരാട്ടമാണ്, സുന്ദരമാകുന്ന പോരാട്ടമാണ്. വളരെ മനോഹരം, വളരെ മനോഹരം. ಆಹಾ, ಏನಿದು ಸ್ಪರ್ಧೆಯ ಅಂಕಣದಲ್ಲಿ ಕಂಡು ಬರ್ತಾ ಇದೆ ನೋಡಿ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಬಿಟ್ಟುಕೊಡದಂತಹ ಆಟಗಾರರು, ಗೆಲ್ಲುವುದಕ್ಕಾಗಿ ಬಂದಿರುವಂತಹ ಆಟಗಾರರು ಈ ಬಾರಿ ಅಂಕಣದಲ್ಲಿ ಸೆಣಸಾಡಿಸುತ್ತಾ ಇದೆ. ಒಂದು ಕಡೆ ಚಾಮುಂಡೇಶ್ವರಿ ಪಾವೂರು ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ವ ತೀರ್ಥ ಎ ತಂಡದ ನಡುವಿನ ಸೆಣಸಾಟಗಳು. ಈ ಸ್ಪರ್ಧಾಕೂಟದ ಲೀಗ್ ಮಾದರಿಯ ಒಂದು ಸ್ಪರ್ಧೆ ಬಾಕಿಯಾಗಿದೆ, ಅದು ಆಂಜನೇಯ ಕಣ್ವ ತೀರ್ಥ ಬಿ ಜೊತೆಗೆ ചാമുണ്ടേശ്വരി പാവൂർ ബി നടുവിന് സ്പർദ്ധ. തന്ത്രപരമായ നീക്കങ്ങൾ കൊണ്ട് കളിയങ്ക തട്ടിൽ പുതിയ കഥ എഴുതാൻ ഇവർ തയ്യാറായി കഴിഞ്ഞു. ആർപ്പുഴയ്ക്കുന്ന കാണികൾക്ക് മുമ്പിൽ പടച്ചട്ട കെട്ടി മതിയടങ്ങാത്ത പോരാളികളുടെ പന്തയം കുതിരകളെ പോലെ ഇതാ പിറകോട്ട് തന്നെ പോകുന്നുണ്ട്. ಈ ಬಾರಿ ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರ್ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಬಾರಿ ಪಾವೂರ್ ಕಡೆಯಿಂದ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಆಂಜನೇಯ ಕಣ್ಣು ತೀರ್ತಾ ಇದೆ, ಆದರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಬಿಗಿ ಮಾಡುತ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಪ್ರಬಲ ಹೋರಾಟ, ಪ್ರಬಲ ಸ್ಪರ್ಧೆಗಳು. ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವಂತ ತಂಡವಲ್ಲ ಚಾಮುಂಡೇಶ್ವರಿ ಪಾವೂರು ತಂಡ, ಆದರೆ ಇಲ್ಲಿ ಕಣ್ಣು ತೀರ್ಥವ ಆ ಹಗ್ಗ ಅರ್ಧ ದಾರಿಯನ್ನ ಕ್ರಮಿಸಿಕೊಂಡ
കാൽപെരൂരിലെ ചോര കൊണ്ട് വടംവലി മൈതാനിൽ ചരിത്രം കുറിച്ച കൊല്ലക്കൊമ്പന്മാർ പോരിനൊരുങ്ങുമ്പോൾ എതിരാളിയുടെ ശക്തിധർമ്മം തിരിച്ചറിഞ്ഞ് എതിരാളിയുടെ മസ്തകം തകർത്ത് ചവിട്ടി കയറുന്ന 14 മല്ലന്മാർ ഇതാ ചരിത്രം സൃഷ്ടിക്കുന്ന പോരാട്ടമാണ് പ്രിയമുള്ളവരെ. യെസ്, വിട്ടുകൊടുക്കുന്നില്ല, അങ്ങനെ വിട്ടുകൊടുക്കാത്ത പോരാളികൾ ತನ್ನೆಯಾಣ. ಎಸ್ ನಮ್ಮ ಪ್ರೇಕ್ಷಕ ವರ್ಗದವರು ಯಾಕೆ ಸುಮ್ಮನೆ ಇರ್ತೀರಾ? ಒಂದು ದೊಡ್ಡ ಚಪ್ಪಾಳೆಗಳು ಬರಲಿ ನಮ್ಮ ಆಟಗಾರರಿಗೆ. ಒಂದು ಚಪ್ಪಾಳೆ ಬರಲಿ. ಇದು ಅದ್ಭುತವಾದಂತ ಸ್ಪರ್ಧೆ, ಎರಡು ಪ್ರಬಲ ತಂಡಗಳ ನಡುವಿನ ಪ್ರಬಲ ಕಾದಾಟಕ್ಕೆ ಮಾಲಿಂಗೇಶ್ವರದ ಕ್ರೀಡಾಂಗಣದ ಈ ಒಂದು ಶ್ರೀ ಅರುಣ್ ಆಳ್ವಾ ಅವರ ಕ್ರೀಡಾಂಗಣ ವೇದಿಕೆ ನೋಡಿ. ಎಸ್ ಪ್ರೇಕ್ಷಕರೇ, ನಾನು ಅವಾಗ ಹೇಳ್ತಾ ಇದ್ದೇನೆ, ನೀವು ಸುಮ್ಮನೆ ಇರಬಾರದು. ನಿಮ್ಮ ಕರಘೋಷಗಳು ನಮ್ಮ ಆಟಗಾರರಿಗೆ ಕೇಳಿಸ್ತಾ ಇರಬೇಕು. ಇಲ್ಲಿ ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಮೊದಲ ಅವಕಾಶವನ್ನು ಗೆದ್ದುಕೊಂಡು ಆಂಜನೇಯ ಕಣ್ಣು ತೀರ್ಥ ನನ್ನ ದುಂಬದ ಪಂಥದ ಟೀಮನ್ನು ಪ್ಲೇಯರ್ಸನ್ನ ಆಂಜನೇಯ ಕಣ್ವ ತೀರ್ಥ ಬಿ, ಆಂಜನೇಯ ಚಾಮುಂಡೇಶ್ವರಿ ಪಾವೂರು ಬಿ, ಆಂಜನೇಯ ಕಣ್ವ ತೀರ್ಥ ಬಿ, ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳು ಸಿದ್ಧವಾಗಿರುವಂತೆ. ಮುಂದಿನ ಸ್ಪರ್ಧೆಯಲ್ಲಿ ಪಾವೂರು ಬಿ ವಿರುದ್ಧವಾಗಿ ಆಂಜನೇಯ ಬಿ. ದಯವಿಟ್ಟು ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ. ಇನ್ನೇನು ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ. ಕಾಣಬಹುದು 3 ವಿಭಾಗಗಳಾಗಿ ಹಗ್ಗ ಜಗ್ಗಾಟ ಪಂದ್ಯಾಕೂಟ. ಅಂಡರ್ 19 390 kg ವಿಭಾಗದಲ್ಲಿ ಇಲ್ಲಿ ಕಾಣಬಹುದು ವಿಜೇತರಿಗೆ 10,000 ನಗದು, ದ್ವಿತೀಯ ಸ್ಥಾನಿಗಳಿಗೆ 7,000, ತೃತೀಯ ಸ್ಥಾನಿಗಳಿಗೆ 5,000, ಚತುರ್ಥ ಸ್ಥಾನಿಗಳಿಗೆ 3,000 ಜೊತೆಯಲ್ಲಿ ಶಾಶ್ವತ ಫಲಕ. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ 500 kg ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ. ಇಲ್ಲಿ ಕೂಡ ವಿಜೇತರಿಗೆ 10,000, ದ್ವಿತೀಯ ಸ್ಥಾನಿಗಳಿಗೆ 7,000, ತೃತೀಯ ಸ್ಥಾನಿಗಳಿಗೆ 5,000, ಚತುರ್ಥ ಸ್ಥಾನಿಗಳಿಗೆ 3,000. ಅದೇ ರೀತಿಯಲ್ಲಿ ಕಾಣಬಹುದು ಪುರುಷ ವಿಭಾಗದಲ್ಲಿ 480 kg ವಿಭಾಗದಲ್ಲಿ ವಿಜೇತರಿಗೆ 10, ದ್ವಿತೀಯ ಸ್ಥಾನಿಗಳಿಗೆ 7, ತೃತೀಯ ಸ್ಥಾನಿಗಳಿಗೆ 5, ಚತುರ್ಥ ಸ್ಥಾನಿಗಳಿಗೆ 3,000. ಈ ಒಂದು ರೀತಿಯಲ್ಲಿ ಜೊತೆಯಲ್ಲಿ ನಗದು ಬಹುಮಾನವನ್ನು ಶಾಶ್ವತ ಫಲಕಗಳು. ಈ ಒಂದು ರೀತಿಯಲ್ಲಿ ನಮ್ಮ ಒಂದು ಪಂದ್ಯಾಕೂಟದ ಆಯೋಜನೆ ಬಂಧುಗಳ ಇದು ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುವಂತಹ ಬಹಳ ಅದ್ಧೂರಿಯ ಹಗ್ಗ ಜಗ್ಗಾಟದ ಇನ್ನು ಕೆಲವು ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಇವಾಗ ಮತ್ತೆ ಸಿದ್ಧತೆಯಲ್ಲಿ ನಮ್ಮ ಆಟಗಾರರು. ಈ ಬಾರಿ ಮತ್ತೆ ಚಾಮುಂಡೇಶ್ವರಿ ಪಾವೂರು ಕಡೆಗೆ ಹಗ್ಗ ಬರುತ್ತೋ ಅಲ್ಲ. ಪುರುಷರ ವಿಭಾಗದ ಪ್ರಥಮ ನಗದು ಪುರಸ್ಕಾರ 10,000 ಕೊಡುಗೆ ಪ್ರವೀಣ್ ಕ್ಯಾಟರಿಂಗ್ ಸರ್ವಿಸ್ ಗುಜರಾತ್. ಎಸ್ಸಾ ಅಲ್ಲಿ ಮೂತದ, വല്ലി മൂത്തത്, മുല്ല മൂത്തത്, റോസ് മൂത്തത്, താളമിട്ടത്, തളിരിട്ടത്, കാറ്റ് പറഞ്ഞത്, കടൽ പറഞ്ഞത്, കറയടിച്ചത്, തറയടിച്ചത്, തത്ത പാടിയതും മയില് പാടിയതും കുറുവി പാടിയതും മയിന് പാടിയതും ഈ രണ്ട് ടീമിന് വേണ്ടിയാണ് പ്രിയമുള്ളവരെ. മനോഹരമായ മത്സരങ്ങളാണ് കാഴ്ചവെച്ചുകൊണ്ട് വിടുക. മഞ്ചേശ്വരത്തിന്റെ അറിയപ്പെടുന്ന ടീമുകൾ തന്നെയാണ് കളി മൈതാനിലെങ്ങനെത മിന്നും താരങ്ങളായി നിൽക്കുന്നുണ്ട് പ്രിയമുള്ളവരെ. യെസ്, ಸುಂದರವಾದ ಸ್ಪರ್ಧೆಗಳನ್ನು ನೋಡ್ತಾ ಇದ್ದಾವೆ ನಮ್ಮ ಕ್ರೀಡಾಭಿಮಾನಿಗಳು. ಸುಂದರವಾದ ಕ್ಷಣಗಳನ್ನು ವೀಕ್ಷಿಸ್ತಾ ಇದ್ದಾರೆ ನಮ್ಮ ಕ್ರೀಡಾ ಪ್ರೇಕ್ಷಕರು. ಆಹಾ, ಈ ಬಾರಿ ಮತ್ತೆ ಆಂಜನೇಯನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಎತ್ತ ಕಡೆ ಪಾವೂರ್ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಪ್ರಥಮ ಸೆಟ್ ಅನ್ನು ಕಳೆದುಕೊಂಡಂತ ಚಾಮುಂಡೇಶ್ವರಿ ಪಾವೂರು ಈ ಬಾರಿ ಹೋರಾಟವನ್ನ ಮತ್ತೆ ನಿರೀಕ್ಷೆಯಲ್ಲಿ ಗೆಲುವನ್ನ ಆಂಜನೇಯ ಕಣ್ಮತೀರ್ಥದಿಂದ ಕಸಿದುಕೊಳ್ಳಲು ರಣತಂತ್ರಗಳನ್ನು ರೂಪಿಸಿಕೊಂಡು ಮತ್ತೆ ಕ್ರೀಡಾಂಗಣದ ಬದಲಾವಣೆಯಲ್ಲಿ ಆದರೆ ಪ್ರಬಲವಾದಂತಹ ಹೋರಾಟವನ್ನ ಎದುರಾಳಿಗಳಿಗೆ ಅವಕಾಶವನ್ನು ನೀಡದೆ ಈ ಬಾರಿ ಆಂಜನೇಯ ಕಣ್ಮತೀರ್ಥ ಮತ್ತೆ ವಿಜಯದತ್ತ ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ ಇದೆ. ಎಸ್ 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 ಕಾಲು ಹೆಜ್ಜೆಗಳು ತಪ್ಪಬಾರದು, ಕೈ ಹಿಡಿತಗಳು ತಪ್ಪಬಾರದು, ನಿಧಾನವಾಗಿ ಹಿಂದಕ್ಕೆ. ಆದರೆ ಈ ಬಾರಿ ಪಾವೂರು ಕಡೆಯಿಂದ ಮುಂದಕ್ಕೆ ಹೋಗ್ತಾ ಇದೆ ಎಲ್ಲ ಆಂಜನೇಯ ಕಣ್ಣು ತೀರ್ಥ ಮತ್ತೆ ಮುಂದಿನ ಸುತ್ತಿಗೆ. Batman forward, Batman pull up. Batman forward, Batman pull up. Batman forward, Batman pull up. Batman pull up. Batman pull up. Batman forward, Batman pull up. Batman forward, Batman pull up. ತಂಡಗಳು ಬರುವಂತ ಆಂಜನೇಯ ಕಣ್ಣು ತೀರ್ಥ ಬಿ ಜೊತೆ ಚಾಮುಂಡೇಶ್ವರಿ ಪಾವೂರು ಬಿ. ಆಂಜನೇಯ ಕಣ್ಣು ತೀರ್ಥ ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇನೇನು ಕೂಟದಲ್ಲಿ ಕೆಲವು ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಎಲ್ಲ ಸ್ಪರ್ಧೆಯನ್ನು ನೋಡಿಕೊಂಡು ಕೊನೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಇರುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ, ಇದು ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿರ್ತಕ್ಕಂತಹ ಬಹಳ ಅದ್ದೂರಿಯ ಹಗ್ಗ ಜಗ್ಗಾಟ ಸ್ಪರ್ಧೆಯಾಗಿದೆ.
ಕಾಣಬಹುದು. ಸರಿ ಸುಮಾರು 52 ವರ್ಷಗಳನ್ನು ಪೂರ್ತಿಗೊಳಿಸಿ 53ರ ವರ್ಷದ ಸಂಭ್ರಮದಲ್ಲಿದೆ ನಮ್ಮ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್. ಕಾಣಬಹುದು ಕಬಡ್ಡಿಯಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ತಂಡವಿದ್ದರೆ ಅದು ನಮ್ಮ ಮಹಾಲಿಂಗೇಶ್ವರ ಕುಂಜತ್ತೂರು. ಇವಾಗ 3 ವರ್ಷಗಳಿಂದ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟವನ್ನು ಕಟ್ಟಿಕೊಂಡು ಇವಾಗ ಕೇವಲ 6 ತಿಂಗಳಿಂದ ಪುರುಷ ವಿಭಾಗದ ಹಗ್ಗ ಜಗ್ಗಾಟವನ್ನು ಕಟ್ಟಿಕೊಂಡು ಇವಾಗ ಈ ಒಂದು ಮಹಾಲಿಂಗೇಶ್ವರದ ಮಣ್ಣಿನಲ್ಲಿ ಒಂದು ಬಹಳ ಅದ್ದೂರಿಯ ಹಗ್ಗ ಜಗ್ಗಾಟವನ್ನೇ ಹಮ್ಮಿಕೊಂಡಿರ್ತಾರೆ. ಇದು ನಮ್ಮ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕುಂಜತ್ತೂರು ಆಯೋಜನೆ ಮಾಡುವಂತಹ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ. ಈ ಬಾರಿ ಮತ್ತೆ 2 ಬಿ ತಂಡಗಳು ಪಾವೂರು ಬಿ ವಿರುದ್ಧವಾಗಿ ಇಲ್ಲಿ ಕಾಣಬಹುದು ಆಂಜನೇಯ ಕಣ್ಣು ತೀರ್ಥ ವಿ. ಎ ವಿಭಾಗದಲ್ಲಿ ಅಗ್ರಸ್ಥಾನಿಯಾಗಿ ನವೋದಯ ಮುಟ್ಟಂ, ದ್ವಿತೀಯ ಸ್ಥಾನದಲ್ಲಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಬಾರ್. ಬಿ ವಿಭಾಗದಲ್ಲಿ ಆಂಜನೇಯ ಕಣ್ವತೀರ್ಥ ಸಿ, ದ್ವಿತೀಯ ಸ್ಥಾನಿಯಾಗಿ ಜಾರಂದಾಯ ಅಶ್ವಥಪುರ. ಸಿ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ಆಂಜನೇಯ ಕಣ್ವತೀರ್ಥ, ದ್ವಿತೀಯ ಸ್ಥಾನಿಯಾಗಿ ಚಾಮುಂಡೇಶ್ವರಿ ಪಾವೂರು. ಡಿ ವಿಭಾಗದಲ್ಲಿ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಲಾಸ್ಟ್ ಮ್ಯಾಚ್ ಎಸ್. ಓಕೆ, ಲೀಗ್ ಮಾದರಿ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಸಿ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತ ಜಾರಂದಯ್ಯ ಅಶ್ವಥಪುರ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ. ಜಾರಂದಯ್ಯ ಅಶ್ವಥಪುರ ಎ ತಂಡದ ಆಟಗಾರರು ಒಂದು ಗೌರವದ ಸ್ಮರಣಿಕೆಯನ್ನ ವೇದಿಕೆಯಲ್ಲಿ ಬಂದು ಪಡೆದುಕೊಳ್ಳುವಂತೆ. ಜಾರಂದಯ್ಯ ಅಶ್ವಥಪುರ ಸಿ ವಿಭಾಗ. ಚಪ್ಪಲ್ ಬೇಗ ಬೇಗ. ಕಾರ್ಯಕ್ರಮದ ಪಂದ್ಯಕೂಟದ ನೇರ ಪ್ರಸಾರವಾಗುತ್ತಾ ಇದೆ ನಮ್ಮ ಮೀಡಿಯಾ ಅವರ ಕಡೆಯಿಂದ. ಖಂಡಿತವಾಗಿಯೂ ಸಾಯಂಕಾಲ ಹೊತ್ತು 6:30ರಿಂದ ನಿರಂತರವಾಗಿ ಒಂದು ಪಂದ್ಯಕೂಟ ನೇರ ಪ್ರಸಾರ ನಡೆಯುತ್ತಾ ಇದೆ. ಜೊತೆಯಲ್ಲಿ ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಅತಿಥಿ ಗಣ್ಯರುಗಳ ಸಾಲುಗಳೇ ನಾವು ನೋಡಿದ್ದೇವೆ. ಬಹಳಷ್ಟು ವ್ಯಕ್ತಿಗಳು ನಮ್ಮ ಜೊತೆಗೆ ಕೈಯನ್ನ ಜೋಡಿಸಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅವರಿಗೆಲ್ಲರಿಗೂ ನಾವು ಮತ್ತೊಮ್ಮೆ ವಂದನೆಗಳು, ಅಭಿನಂದನೆ ಹೇಳ್ತಾ, ಧನ್ಯವಾದವನ್ನು ಹೇಳ್ತಾ ಮತ್ತೆ ನಾವು ಸ್ಪರ್ಧೆಗೆ ಬರ್ತಾ ಇದ್ದೇವೆ. ಪಂದ್ಯಕೂಟದ 12ನೇ ಸ್ಪರ್ಧೆಯಲ್ಲಿ ಲೀಗ್ ಮಾದರಿಯ 12ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಎಸ್ 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 ಎಸ್. ಆಹಾ, എതിരാളികൾ തളരില്ല ഇവിടെ ഇതാ ബന്ധം പോരാട്ടത്തിൽ നിൽക്കുന്നതാണ് പാവൂർ വിരുദ്ധವಾಗಿ ಆಂಜನೇಯ ಕಣ್ಣು ತೀರ್ಥ. ಈ ಬಾರಿ ಪಾವೂರ ಅಲ್ಲ, ಕಣ್ಣು ತೀರ್ಥ ನೋಡ್ಲಿಕ್ಕಿದೆ. ಎಸ್, ಬಿಟ್ಟುಕೊಡದ ಆಟಗಾರರು ಈ ಬಾರಿ ಅಂಕಣದಲ್ಲಿ ಚಿತ್ತಾಜಿದ್ದಿನ ಹೋರಾಟದಲ್ಲಿದೆ. ಎಸ್, ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಆದ್ರೆ ಇತ್ತ ಕಡೆ ಬಗೆ ಮಾಡ್ತಾ ಇದೆ ಆಂಜನೇಯ ಕಣ್ಣು ತೀರ್ಥ. ಮೊದಲ ಸೆಟ್ಟಲ್ಲಿ ಆರಂಭಗೊಂಡಾಗ ಜಯವು ಚಾಮುಂಡೇಶ್ವರಿ ಪಾವೂರಿನತ್ತ ನಿಧಾನವಾಗಿ ಸಾಗಿ ಬರ್ತಾ ಇದ್ರೆ, ಇಲ್ಲಿ ಪ್ರಬಲವಾದ ಹೋರಾಟವನ್ನು, ಪ್ರಬಲವಾದ ಪೈಪೋಟಿಯನ್ನು ನಡೆಸುವಂತೆ ಆಂಜನೇಯ ಕಣ್ಣು ತೀರ್ಥ. ಆದರೆ ಅಲ್ಲಿ ಪ್ರಬಲವಾಗಿರುವಂಥ ತಂಡಗಳಲ್ಲಿ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಮೊದಲ ಸೆಟ್ಟಿಗೋಸ್ಕರ ಎರಡೂ ಕಡೆಯಿಂದ ವಿರೋಚಿತವಾದಂತಹ ಆಟಗಳನ್ನು ನೋಡಿ, ಒಂದು ಕಡೆ ಆಂಜನೇಯ ಮತ್ತೊಂದು ಕಡೆ ಚಾಮುಂಡೇಶ್ವರಿ. ಹಗ್ಗ ನಿಧಾನವಾಗಿ ಚಾಮುಂಡೇಶ್ವರಿ ಪಾವೂರಿನತ್ತ ಮೊದಲ ಸೆಟ್ಗೆ. ಎಸ, ಮೊದಲ ಸೆಟ್ಟನ್ನು ಗೆದ್ದುಕೊಂಡು ಚಾಮುಂಡೇಶ್ವರಿ ಪಾವೂರು ತಂಡ. ಮುಂದೆ ಹರ್ಷಣ್ಣ ನಾಕ್ಔಟ್ ಮಾದರಿ ಸ್ಪರ್ಧೆ, 10 ಸ್ಪರ್ಧೆಗಳು ಮಾತ್ರ. ಒಂದು 5 ನಿಮಿಷದ ವಿರಾಮ ತಲುಪಿ ರಚನೆಗೆ 8 ತಂಡಗಳಿಗೆ 10 ಸ್ಪರ್ಧೆಗಳು ಮಾತ್ರ. ಅಲ್ಲಿಗೆ ನಮ್ಮ ಪಂದ್ಯಾಕೂಟ ಮುಕ್ತಾಯ. ಚಾಮುಂಡೇಶ್ವರಿ ಪಾವೂರು ತಂಡದಲ್ಲಿ ಕಾಣಬಹುದು ಮಹೇಶಣ್ಣ. ನಾಡಿದ್ದು 3ನೇ ತಾರೀಕಿಗೆ ಮದುವೆ ಆಗಲಿರುವಂತಹ ನಮ್ಮ ಆಟಗಾರ ಮಹೇಶ. ಚಾಮುಂಡೇಶ್ವರಿ ಪಾವೂರಲ್ಲಿ ನಮ್ಮ ಮಹೇಶಣ್ಣ ಇದ್ದಾರೆ. ಅವರ ಮದುವೆ ನಾಡಿದ್ದು 3ನೇ ತಾರೀಕಿಗೆ. ಪೊಡ್ಡಿಪಳ್ಳಡತೆ ಮೂಜೆ ಕಂದು ಪೊಡ್ಡಿಪಳ್ಳಡಿ ಅಂಚದ ಮಾಂತೇರಿನಲ್ಲಿ ಎಲೆತ್ತಿದ್ದೇರಿ ಎನ್ನಡ ಪಣೀರ ಬಂತೇರಿ ಮಾಂತೇರ್ಲ ಬಲೆ ಪೊಡ್ಡಿಪಳ್ಳಗಿ ಮಧ್ಯಾಹ್ನ ಬರ್ರಾಯ್ಜಂಡ ಕತ್ತಲೆಗೆ ಬಲೆ. ಮಹೇಶಣ್ಣ ಎಂಚ ಗಮ್ಮತ್ತುಂಡು ಕತ್ತಲೆಗೆ ಇಲ್ಲೋಳು ನಾನು ಪನ್ಪುಜಿ ಹೆಸರಡೆ ಲೆಗ್ ಪೀಸ್ ಉಂಟು ನಮ್ಮೊಟ್ಟಿಗೆ ಹೋಯ್. ಓಕೆ, ರೆಡಿ. ಲೆಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ.
480 kg ಪುರುಷ ವಿಭಾಗದ ಹಗ್ಗ ಚಕ್ಕಡ ಸ್ಪರ್ಧೆಯ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ आहा विसल का आवाज सुनाई दी लटाई सिर हो गई है ऐसा ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ 12ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಮತ್ತೆ ನೋಕೌಟ್ ಮಾದರಿಯ ತಳುಕುಪಟ ರಚನೆಯನ್ನು ಮಾಡ್ತಾ ಇದ್ದಾರೆ ಹರ್ಷಣ್ಣ ಈ ಬಾರಿ ಮತ್ತೆ ಕಣ್ಣು ತೀರ್ಥದಿಂದ ಮತ್ತೆ ಸ್ವಲ್ಪ ಮಟ್ಟಿಗೆ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ಪಾವೂರು ಕಡೆಗೆ ಅದರಂತೆ ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ಆಟಗಾರ ಬಿಟ್ಟು ಕೊಡ್ತಾ ಇಲ್ಲ ಮತ್ತೆ ವರ್ಷ ಇಲ್ತಾ ಇದ್ದಾರೆ ಮತ್ತೆ ಮಾಡ್ತಾ ಇದ್ದಾರೆ ನಿಧಾನವಾಗಿ ಹಿಂದಕ್ಕೆ ಬರಬೇಕು ನಿಧಾನವಾಗಿ ಹಿಂದಕ್ಕೆ ಬರಬೇಕು ನಿಧಾನವಾಗಿ ಹಿಂದಕ್ಕೆ ಆದರೆ ಇಲ್ಲ ಮುಂದಕ್ಕೆ ಈ ಬಾರಿ ಮತ್ತೆ ಪಾವೂರು ತಂಡ ಗೆದ್ದುಕೊಂಡಿದೆ ಮುಂದೆ ಬನ್ನಿ 8 ತಂಡಗಳಿಗೆ ಕೇವಲ 10 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ लाइट बढ़ लेना राइट यस DJ हेलो हेलो अजीत ने वोट दे रहा ये खत्म नहीं हुआ चूतिए ಆಂಜನೇಯ ಕಣ್ವ ತೀರ್ಥಯ್ಯ ತಂಡಗಳು ಸಿದ್ಧವಾಗಿರುವಂತೆ 2ನೇ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವ ತೀರ್ಥ ಸಿ ಚಾಮುಂಡೇಶ್ವರಿ ಪಾವೂರು ಬಿ ತಂಡಗಳು ಸಿದ್ಧವಾಗಿರುವಂತೆ ಆಂಜನೇಯ ಕಣ್ವ ತೀರ್ಥಯ್ಯ ನವೋದಯ ಮುಟ್ಟಂ ಟೀಮ್ಗಳ ವೆಟ್ಟದಾಣ ನವೋದಯ ಮುಟ್ಟಂ ಟೀಮ್ಗಳು ಫೈನಲ್ ನಾಕೌಟ್ ಮಲ್ಸರಿ ಮಾಡುತ್ತಾರೆ ಇಲ್ಲಿ ಕಾಣಬಹುದು ಅವಕಾಶಗಳು ಇಲ್ಲ ಅಂತ ಕಾಣುತ್ತೆ ಹರ್ಷಣ್ಣ ಅವರೇ ಸರಿಯತೆ ಗೆದ್ದರೆ ನೇರ ಸೆಮಿಫೈನಲ್ಗೆ ಸೋತರೆ ಕೂಟದಿಂದ ಹೊರ ಗಮನಿಸಿಕೊಳ್ಳಿ ಎಸ್ ಒಂಚೂರು ಬೇರೆ ಏನು ತತ್ತನ ಒಂಜಿ ಉಂಟು ಇತ್ತು ಸರಿ ಮಲ್ಪ ಅವನಿಗೆ ಬೋರ್ಡ್ ಚೆಂಚೂರು ಸೌಂಡ್ ಇಲ್ಲ ಒಂದು ಬಾರಿ ರಗಲ ಒಂದು
Yes sir. ये खत्म नहीं हुआ चूतिए. കലാകായിക സാമൂഹിക ജീവകാരുണ്യ പ്രവർത്തന മേഖലകളിൽ നിരസാന്നിധ്യമായ ഒരു നാടിന്റെ കൂട്ടായ്മ അതാണ് ശ്രീ മഹാലിംഗേശ്വര കുഞ്ചത്തൂർ സംഘടിപ്പിക്കുന്ന അതിമനോഹരമായ ഉടമ്പലി മാമംഗത്തിന്റെ അവസാനത്തെ 10 മത്സരങ്ങൾ മാത്രമാക്കി നൽകാൻ ಖಂಡಿತವಾಗಿಯೂ ಗೆದ್ದವರು ನೇರ ಸೆಮಿಫೈನಲ್ಗೆ ಸೋತವರಿಗೆ ಅವಕಾಶ ಕೂಡ ಇರುವುದು. ಎರಡು ಅಗ್ರಸ್ಥಾನದಲ್ಲಿರುವಂತಹ 2 ತಂಡಗಳಾಗಿವೆ, ಗಮನಿಸಿಕೊಳ್ಳಿ. ಹರ್ಷಣ್ಣ ನಡೆಯುತ್ತೆ. ಆಂಜನೇಯ ಪೆಂಡು ತೀರ್ಥ ವಿರುದ್ಧವಾಗಿ ಯಾವುದು ಹೇಳಿ? ನವೋದಯ ಮೋಟ. ಪ್ಲೀಸ್ ಕಂಬ. ಆಂಜನೇಯ ಕಣ್ಣು ತೀರ್ಥ. ತಂಡಗಳು ಬರುವಂತೆ ಆಂಜನೇಯ ಕಣ್ಣು ತೀರ್ಥ ಈ ತಂಡ ವಿರುದ್ಧವಾಗಿ ನವೋದಯ ಅಂಕಣವನ್ನ ಪ್ರವೇಶ ಮಾಡಬೇಕಿದೆ. ದಯವಿಟ್ಟು ಬನ್ನಿ. ನವೋದಯ ಮುಟ್ಟಮ್ಮಿಯೇ ನವೋದಯ ಮುಟ್ಟಮ್ಮಿಯೇ ಆಂಜನೇಯ ಕಣ್ಣು ತೀರ್ಥ ಈ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಡ್ತಾ ಇದ್ದೇವೆ. ದಯವಿಟ್ಟು ತಂಡಗಳು ಬನ್ನಿ. ಪಂದ್ಯಕೂಟದ ಇನ್ನೇನು ನೊಕೌಟ್ ಮಾದರಿಯಲ್ಲಿ ಕೇವಲ 10 ಸ್ಪರ್ಧೆಗಳು ಮಾತ್ರ. ತಂಡಗಳು ಬರುವಂತೆ ನವೋದಯ ಮುಟ್ಟಮಿಗೆ ಆಂಜನೇಯ ಕಣ್ಣು ತೀರ್ಥ ಈ ತಂಡಗಳ ಅಂಕಣವನ್ನು ಪ್ರವೇಶ ಮಾಡುವಂತೆ ದಯವಿಟ್ಟು ಬನ್ನಿ. ಮುಟ್ಟಂ ಕಣ್ಣು ತೀರ್ಥ ಮುಟ್ಟಂಬಳೆ ತಂಡಗಳು ಬರುವಂತೆ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ನವೋದಯ ಮುಟ್ಟಮ್ಮಿಯೇ ಆದಷ್ಟು ಬೇಗನೆ ತಂಡಗಳು ಒಳಬರುವಂತೆ. ಗೆದ್ದವರು ನೇರ ಸೆಮಿಫೈನಲ್ಗೆ, ಸೋತವರಿಗೆ ಮತ್ತೊಂದು ಅವಕಾಶ ಕೂಡ ಇದೆ. ಆ ರೀತಿಯಲ್ಲಿ ನಮ್ಮ ತಾಲೂಕು ಪಟ್ಟ ರಚನೆಯಾಗಿದೆ. ಗೆದ್ದವರು ನೇರ ಸೆಮಿಫೈನಲ್ಗೆ, ಸೋತವರಿಗೆ ಅವಕಾಶವೂ ಇದೆ. ದಯವಿಟ್ಟು ಬನ್ನಿ. ಆಂಜನೇಯ ಕಣ್ಣು ತೀರ್ಥ ಎ ವಿರುದ್ಧವಾಗಿ ನವೋದಯ ಮುಟ್ಟಂ ಎ. ಆಂಜನೇಯ ಕಣ್ಣು ತೀರ್ಥ
ನವೋದಯ ಮುಟ್ಟಂಪದ ಆಂಜನೇಯ ಕಣ್ವತೀರ್ಥ ಮಣಿ ಆಂಜನೇಯ ಕಣ್ವತೀರ್ಥ ಏತಂಡ ಬರುವಂತ ಸ್ಪರ್ಧಾಕೂಟದ 8 ತಂಡಗಳಲ್ಲಿ ಮೊದಲ ಕ್ವಾರ್ಟರ್ ಫೈನಲ್. ಅಗ್ರಸ್ಥಾನಿಯಾಗಿರುವಂತಹ ತಂಡಗಳಿಗೆ ನವೋದಯ ಮುಟ್ಟಂಗೆ ಆಂಜನೇಯ ಕಣ್ವತೀರ್ಥ. ಗೆದ್ದ ತಂಡ ಸೆಮಿಫೈನಲ್ಗೆ, ಸೋತ ತಂಡಕ್ಕೆ ಇನ್ನೊಂದು ಅವಕಾಶವಿದೆ. ಸುಬಲೆ ನೋಡಿ ಬಂಧುಗಳೇ, ಕಣ್ವತೀರ್ಥ ಮತ್ತು ಮುಟ್ಟಂ ನಡುವಿನ ಸ್ಪರ್ಧೆ ಗೆದ್ದವರು ನೇರವಾಗಿ ಸೆಮಿಫೈನಲ್ಗೆ, ಸೋತವರಿಗೆ ಇನ್ನೊಂದು ಕ್ವಾರ್ಟರ್ ಫೈನಲ್ ಅವಕಾಶವಿದೆ. ಎರಡನೇ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಸಿ, ಚಾಮುಂಡೇಶ್ವರಿ ಪಾವೂರು ಬಿ ನಡುವಿನ ಸ್ಪರ್ಧೆ. ಇದರಲ್ಲೂ ಕೂಡ ಗೆದ್ದವರಿಗೆ ಸೆಮಿಫೈನಲ್, ಸೋತವರಿಗೆ ಇನ್ನೊಂದು ಅವಕಾಶವಿದೆ. ಮೂರನೇ ಸ್ಪರ್ಧೆಯಲ್ಲಿ ಶಾಸ್ತಾಕೃಪ ಕಡಮಾರು ಎ, ಚಾಮುಂಡೇಶ್ವರಿ ಪಾವೂರು ಎ ನಡುವೆ. ಇದರಲ್ಲಿ ಸೋತವರಿಗೆ ಸ್ಪರ್ಧೆ ನಂತರ ಇರುವುದಿಲ್ಲ. ನಾಲ್ಕನೇ ಸ್ಪರ್ಧೆಯಲ್ಲಿ ಅಶ್ವತ್ಥಪುರ ಬಿ, ಕಡಂಬಾರ ಬಿ. ಇದರಲ್ಲೂ ಕೂಡ ಸೋತವರಿಗೆ ಸ್ಪರ್ಧೆ ಇರುವುದಿಲ್ಲ, ಸ್ಪರ್ಧಾಕೂಟದಿಂದ ನಿರ್ಗಮನಕ್ಕೆ. ಆಂಜನೇಯ ಕಣ್ವತೀರ್ಥ ನವೋದಯ ಮುಟ್ಟಂ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಗೆದ್ದವರು ನೇರ ಸೆಮಿಫೈನಲ್ಗೆ, ಸೋತವರಿಗೆ ಮತ್ತೆ ಅವಕಾಶವಿರುವುದು. ಆ ರೀತಿಯಲ್ಲಿ ಸ್ಪರ್ಧೆ ಪ್ರದರ್ಶನ. ನೋಡಿ ವೈಪುಣಾಗ ವೈರಸ್ ತಾರತಾಡಿಗೆ ಪಾಟೋಳ್ಯ ಪಾಡ್ರೆಚ್ ಎಸ್ ఒక ప్రెస్ పాడలంత ఇచ్చే ఎస్ రెడీ. ಪಂದ್ಯಾಕೂಟದ 13ನೇ ಸ್ಪರ್ಧೆಯಲ್ಲಿದ್ದಾವೆ. ಗೆದ್ದವರು ನೇರ ಸೆಮಿಫೈನಲ್ಗೆ, ಸೋತವರಿಗೆ ಮತ್ತೊಂದು ಅವಕಾಶವಿರುವುದು. 12 ಸ್ಪರ್ಧೆಯನ್ನ ಮುಗಿಸಿಕೊಂಡು 13ನೇ ಸ್ಪರ್ಧೆಯಲ್ಲಿದ್ದೇವೆ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ವತೀರ್ಥ, ಮತ್ತೊಂದು ಕಡೆಯಲ್ಲಿ ನವೋದಯ ಮುಟ್ಟಂ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಸಿಟಿ ಧ್ವನಿ ಬಳಿಕ ಹಗ್ಗ ನಿಧಾನವಾಗಿ ಆಂಜನೇಯತ್ತ ಮುಖ ಮಾಡ್ತಾ ನಿಧಾನವಾಗಿ ಕಣ್ವತೀರ್ಥದ ಕಡೆಗೆ ಸಾಗಿ ಹೋಗುತ್ತಾ ಇದೆ. ಆದರೆ ಇತ್ತ ಕಡೆ ಮತ್ತೆ ಬಗಿ ಮಾಡುವಂತಹ ಎಲ್ಲ ಸಾಮರ್ಥ್ಯ ಇಲ್ಲ. ಈ ಬಾರಿ ಆಂಜನೇಯ ಕಣ್ವತೀರ್ಥ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ. ಮುಂದಿನ 2 ತಂಡಗಳು ಚಾಮುಂಡೇಶ್ವರಿ ಪಾವೂರು ಬಿ, ಆಂಜನೇಯ ಕಣ್ವತೀರ್ಥ ಸಿ. ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ ಸಿ ತಂಡಗಳು. ಹರ್ಷಣ್ಣ ಹರ್ಷಣ್ಣ, ಮುಂದಿನ ಸ್ಪರ್ಧೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಗೆದ್ದವರು ಸೆಮಿಫೈನಲ್ಗೆ, ಸೋತವರಿಗೆ ಅವಕಾಶವಿರುವುದು. ಸೋತವರಿಗೆ ಕ್ವಾರ್ಟರ್ ಫೈನಲ್. ಎಸ್, ಆ ರೀತಿಯಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡದ ಆಟಗಾರರಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ. ಆಂಜನೇಯ ಕಣ್ವತೀರ್ಥ ಸಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಪಾವೂರು ಬಿ. ಅದರ ನಂತರದ ಸ್ಪರ್ಧೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಎ, ಚಾಮುಂಡೇಶ್ವರಿ ಪಾವೂರು ಎ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಅಂಡ್ ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ತಾವುಗಳು ಕೂಡ ಸಿದ್ಧತೆ ಮಾಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದು ಇವಾಗ ಮತ್ತೆ ಇಲ್ಲಿ ದ್ವಿತೀಯ ಅವಕಾಶದ ಸ್ಪರ್ಧೆಯಲ್ಲಿ ಕಾಣಬಹುದು. ನವೋದಯ ಮುಟ್ಟಂ ವಿರುದ್ಧವಾಗಿ ಇಲ್ಲಿ ಆಂಜನೇಯ ಹೆಸರಡೆ കാലമെത്ര കടന്നു പോയാലും കാലഘട്ടം എത്ര കടന്നു പോയാലും ഇവിടെ ഇതാ
മഞ്ചേശ്വരത്തിന്റെ അറിയപ്പെടുന്ന ടീമുകൾ തന്നെയാണ് കളി മൈതാനിയിൽ. പേരും വാശിയോടെ മത്സരിക്കുന്ന പോരാളികൾ തന്നെയാണ്. ആദ്യ സെറ്റ് വിജയിച്ചുകൊണ്ട് ഇതാ ആഞ്ജനേയ കണ്ണുതീർത്ത് നിൽക്കുമ്പോൾ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള പോരാട്ടത്തിലാണ്. വീണ്ടും അങ്ങനെ ആഞ്ജനേയ കണ്ണുതീർത്ത ಮತ್ತೆ ದ್ವಿತೀಯ ಸೆಟ್ ಅನ್ನು ಕೂಡ ಗೆದ್ದುಕೊಂಡು ನೇರ ಸೆಮಿಫೈನಲ್ ಸ್ಪರ್ಧೆಗೆ ಹೆಜ್ಜೆಯನ್ನಿಟ್ಟಿದೆ ಆಂಜನೇಯ ಕಣ್ಣುತೀರ್ಥ. ಇಲ್ಲಿ ನವೋದಯ ಮುಟ್ಟಂ ತಂಡಕ್ಕೆ ಅವಕಾಶಗಳಿದೆ, ಗಮನಿಸಿಕೊಳ್ಳಿ. ಮುಂದೆ ಬನ್ನಿ. ಆಂಜನೇಯ ಕಣ್ಣುತೀರ್ಥ ಸಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಪಾವೂರು ಬಿ. ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಆಂಜನೇಯ ಕಣ್ಣುತೀರ್ಥ ಸಿ ತಂಡಗಳು ಅಂಕಣವನ್ನು ಪ್ರವೇಶ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳು, ಇನ್ನೇನು ಕೇವಲ 9 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ. ಎರಡು ತಂಡದ ಆಟಗಾರ ಆಗಮನವಾಗಿದೆ. ಆಂಜನೇಯ ಕಣ್ಣುತೀರ್ಥ ಸಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಬಿ ತಂಡಗಳ ನಡು സ്പർദ്ധയാಗಿದೆ. കാത്തിരിക്കുന്ന കാണികൾക്ക് ഒരു വട്ടം പോരാളികളുടെ ആവേശകരമായ മത്സരങ്ങളുണ്ട് പ്രിയമുള്ളവരെ. ആരാർക്കാണ് ജയം ആരാർക്ക് പരാജയം എന്നറിയേണ്ടതുണ്ട്. ಮತ್ಸರ ನಂಬರ್ 14 ಪಂದ್ಯಾಕೂಟದ 14ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮುಂದಿನ ಸ್ಪರ್ಧೆಯಲ್ಲಿ ಶಾಸ್ತಾಕೃಪಾ ವೀರಾಂಜನೇಯ ಕಡಮಾರಿ ಎ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ಸಿದ್ಧವಾಗಿರುವಂತಹ ಮುಂದಿನ ಸ್ಪರ್ಧೆಯಲ್ಲಿ ಅದು ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಲಿದೆ. ಸೋತವರು ಸ್ಪರ್ಧಾಕೂಟದಿಂದ ಹೊರಕ್ಕೆ, ಗೆದ್ದವರಿಗೆ ಎದುರಾಳಿಯಾಗಿ ನವೋದಯ ಮುಟ್ಟಂ. ಕ್ವಾರ್ಟರ್ ಅನ್ನ ಫ್ರೀ ಆಗಿ ನೀಡಲಿದ್ದಾವೆ. ಪ್ರೀ ಕ್ವಾರ್ಟರ್ ಫೈನಲ್ തീപ്പാരുന്ന പോരാട്ടമായിരിക്കും കാണികളെ. കണ്ണടക്കാതെ കണ്ണ് തുറന്നുകൊണ്ട് കളി കാണുക. അത്രത്തോളം പരിചയ സമ്പന്മൂലരായ മത്സരാർത്ഥികൾ തന്നെയാണ് കളി മൈതാനിയിൽ. ಖಂಡಿತವಾಗಿಯೂ ಈ ಒಂದು ಸ್ಪರ್ಧೆ ಯಾವ ರೀತಿಯಲ್ಲಿ ನಡೆಯಲಿಕ್ಕಿದೆ. ആഹാ, ആവേശകരമായ പോരാട്ടമാണ് പ്രിയമുള്ളവരെ. ആർപ്പ് വിളിക്കുന്ന കാണികൾക്ക് മുമ്പിൽ പട്ടച്ചട്ട കെട്ടിയതാ മടിയടങ്ങാത്ത പോരാളികളാതാ പന്തയം കുതിരകളെ പോലെ വിട്ടുകൊടുക്കാതെ പോരാളികൾ അങ്ങനെ ചാടി ചാടി തുള്ളി 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 നിലയ്ക്കുകയാണ് പ്രിയമുള്ളവരെ. ഒരു ഭാഗത്ത് ആഞ്ജനേയ കണ്ണുതീർത്തെങ്കിൽ മറുഭാഗത്ത് നിൽക്കുന്ന ചാമുണ്ടേശ്വരി പാവൂർ തമ്മിലുള്ള പോരാട്ടം ആവേശമാകുന്ന പോരാട്ടമാണ്, നിരമാകുന്ന പോരാട്ടമാണ്. വളരെ മനോഹരം, വളരെ മനോഹരം. ಖಂಡಿತವಾಗಿಯೂ ಅಗ್ರಸ್ಥಾನದಿಂದ ಈ ಬಾರಿ ಸೆಮಿಫೈನಲ್ಗೆ ಇರುವಂತಹ ಅವಕಾಶಗಳಿಗೆ ನಡೆಯುವ ಸ್ಪರ್ಧೆಯಲ್ಲಿ ಒಂದು ಕಡೆ ಆಂಜನೇಯ ಕಣ್ವ ತೀರ್ಥದಿಂದ ಹಗ್ಗ ನೇರವಾಗಿ ನಿಧಾನವಾಗಿ ಸಾಗಿ ಚಾಮುಂಡೇಶ್ವರಿ ಪಾವೂರಿನತ್ತ ಬರ್ತಾ ಇದೆ. ಗೆದ್ದವರು ನೇರವಾಗಿ ಸೆಮಿಫೈನಲ್ನತ್ತ, ಸೋತವರಿಗೆ ಈ ಸ್ಪರ್ಧೆಯಿಂದ ಕ್ವಾರ್ಟರ್ಗಳ ಕದನಕ್ಕೆ, ಗೆದ್ದವರಿಗೆ ಒಂದು ಬಹುಮಾನವನ್ನು ಖಚಿತಪಡಿಸಿಕೊಳ್ಳುವಂತ ಅವಕಾಶದಲ್ಲಿ ಈ ಬಾರಿ ಚಾಮುಂಡೇಶ್ವರಿ. ആഹാ, പാവൂരിന്റെ പട്ടക്കുതിരകളിത് അങ്ങനെ ചാടി ചാടി തുള്ളി തുള്ളി അങ്ങനെ പിറകോട്ട് പോകുമ്പോൾ മറുഭാഗത്ത് ആഞ്ജനേയ കണ്ണു തീർത്തിയോടെ പട്ടക്കുതിരകളിതാ പിടിച്ച് നിൽക്കുകയാണ്. കൈവിടാതെ കാൽവിടാതെ അങ്ങനെ പിടിച്ചുകൊണ്ട് മുറക്കെ പിടിച്ചുകൊണ്ട് അങ്ങനെ ശ്വാസം അടക്കി പിടിച്ചുകൊണ്ട് കമ്പയെ ചേർത്തി പിടിച്ചുകൊണ്ട് അങ്ങനെ ആഞ്ഞു വലിക്കുന്ന കാഴ്ചയാണ് കാണുന്നത് പ്രിയമുള്ളവരെ. ಆವೇಶಭರಿತವಾದ ಹೋರಾಟವಾಗಿದೆ. ಸುಂದರತೆಯ ಸ್ಪರ್ಧೆಯಾಗಿದೆ. ಏನಿದು ಸುಂದರದ ಸ್ಪರ್ಧೆ. ಇನ್ನು ಕೂಡ ವಿಷಯದ ವಿಸಿಲ ಧ್ವನಿ ಮೊಳಗಿಲ್ಲ. ಎರಡು ತಂಡಗಳ ನಡುವೆ ಪ್ರಬಲ ಕಾದಾಟಕ್ಕೆ ಕ್ಷಣಗಣನೆ ಆಗುತ್ತಾ ಇದೆ. ಹೃದಯಗಳು ಕಾವೇರ್ತಾ ಇದೆ, ಚಪ್ಪಾಳೆಗಳ ಕರಘೋಷಗಳು ಬರಬೇಕು, ಹೃದಯಗಳು ಬಿಸಿ ಆಗುತ್ತಾ ಇದೆ. ಇಲ್ಲಿ ಸೆಮಿಫೈನಲ್ ಕೈ ಹೆಜ್ಜೆಗೆ ತಕ್ಕಂತೆ, ಕೈ ಹಿಡಿತಕ್ಕೆ ತಕ್ಕಂತೆ ಕಾಲ ಹೆಜ್ಜೆಗಳು ಅತ್ತ ಇತ್ತ ಅತ್ತ ಇತ್ತ ಅತ್ತ ಇತ್ತ ಎನ್ನುವಂತೆ ಒಂದೇ ತಾಳದಲ್ಲಿ, ಒಂದೇ ರಾಗದಲ್ಲಿ, ಒಂದೇ ತಾಯಿಯ ಮಕ್ಕಳಂತೆ ಹಗ್ಗವನ್ನ ಹಿಡಿದುಕೊಂಡು ಎಳೆಯುವಂತಹ ಸುಂದರವಾದಂತಹ ಸ್ಪರ್ಧೆಯನ್ನು ನೋಡ್ತಾ ಇದ್ದಾವೆ.
ಯಬಾ ಈ ಬಾರಿ ಮೊದಲ ಸೆಟ್ಗೆ. ಮುಂದಿನ ಸ್ಪರ್ಧೆಯಲ್ಲಿ ಶಾಸ್ತಾಕೃಪಾ ಕಡಂಬಾರಿ ಎ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳ ನಡುವೆ ಪ್ರೀ ಕ್ವಾರ್ಟರ್ಗಳ ಕದನದೊಂದಿಗೆ ತಂಡಗಳು ಸಿದ್ಧವಾಗಿರುವಂತಹ ಶಾಸ್ತಾಕೃಪಾ ಕಡಂಬಾರಿ ಎ, ಚಾಮುಂಡೇಶ್ವರಿ ಪಾವೂರು ಎ ಮೂರನೇ ಸ್ಪರ್ಧೆಗೆ ಪ್ರೀ ಕ್ವಾರ್ಟರ್ ಫೈನಲ್ ತಂಡಗಳು ಬರುವಂತೆ. വെല്ലുവിളിച്ച വമ്പന്മാരുടെ കൊമ്പടിച്ച് മുന്നോട്ട് കുതിക്കുന്നവർ തന്നെയാണ് നെറ്റിപ്പട്ടം കെട്ടിയ ഗജവീരന്റെ പ്രൗഢിയും കാടിലേക്ക് ചിഹ്നം വിളിച്ചു വന്ന ഒറ്റക്കൊമ്പന്റെ ശക്തിയും കടൽ തിരമാലകളെ കുതികുതിപ്പും ചാവേർ പോരാളികളുടെ ചെങ്കറുപ്പും ചുഴലിക്കാറ്റിന്റെ വേഗതയുമായി പട്ടക്കളത്തിൽ പട്ടവെട്ടാൻ വന്ന പട്ടവീരന്മാർ തന്നെയാണ്. 18 അടവിന്റെ പടപ്പാട്ട് പാറിയ 18 അടവിന്റെ പട്ടക്കുറുപ്പന്മാർ തന്നെയാണ് കളി മൈതാനിയിൽ. ഒരു ഭാഗത്ത് ആഞ്ജനേയ കണ്ണുതീർത്തയെങ്കിൽ മറുഭാഗത്ത് നൽകുകയാണ് ಚಾಮುಂಡೇಶ್ವರಿ ಪಾವೂർ തമ്മിലുള്ള പോരാട്ടത്തിലാണ് മത്സരം. ಪುರುಷರ 400 kg 480 kg ವಿಭಾಗದ 7 ಜನರ ಸ್ಪರ್ಧೆಗೆ ಪ್ರಥಮ ನಗದು ಪುರಸ್ಕಾರ 10,000 ಕೊಡುಗೆ ಪ್ರವೀಣ್ ಕ್ಯಾಟರಿಂಗ್ ಸರ್ವಿಸ್ ಗುಜರಾತ್. ಟ್ರೋಫಿ ಕೊಡುಗೆ ಕಾರ್ತಿಕ್ ಶೆಟ್ಟಿ ಮಜ್ಬೈಲ್. ಎರಡನೇ ಬಹುಮಾನ ನಗದು ಪುರಸ್ಕಾರ 7,000 ಕೊಡುಗೆ ಜಗದೀಶ್ ಮುಂಬೈ. ಟ್ರೋಫಿ ಕೊಡುಗೆ ಮುರಳಿ ಶೆಟ್ಟಿ ಸನ್ನಡಿಗ. ಮೂರನೇ ಬಹುಮಾನ 5,000 ನಗದು ಪುರಸ್ಕಾರ ಕೊಡುಗೆ ಸಂತೋಷ್ ಕೊಟ್ಯಾನ್ ಪಾದೆ. ಟ್ರೋಫಿ ಕೊಡುಗೆ ಜೀವನ್ ಇಂಟೀರಿಯರ್ ಕುಂಜತ್ತೂರು. ನಾಲ್ಕನೇ ಬಹುಮಾನ 3,000 ನಗದು ಪುರಸ್ಕಾರ ಕೊಡುಗೆ ನಿಶು ಮುಡಿಮಾರ್. ಟ್ರೋಫಿ ಕೊಡುಗೆ ಎಲೆಕ್ಟ್ರಿಕೋ ಇಂಜಿನಿಯರ್ಸ್ ಸೋಲಾರ್ ಬೆಂಗಳೂರು. ಜೊತೆಗೆ ಅತ್ಯುತ್ತಮ ಬೆಸ್ಟ್ ಹ್ಯಾಂಡ್ ಪ್ರವೀಣ್ ಶೆಟ್ಟಿ. ಬೆಸ್ಟ್ ಲಾಕ್ ನಿಖಿಲ್ ಮುಳ್ಳಗುಡ್ಡೆ. അതിന് ദേർത്തിഞ്ചിതില്ലേ ನಮ್ಮ ಅಂಪೇರ್ ನಕ್ಲಿಗೆ ಎಂಕ್ ಪೊಡ್ಚಿ ತಿಕ್ಕುನಾಡ ಪನೀತ್ ಪೋಡು. ಎಸರಾಡೆ ಸರಿ ರೀತಿಗೊಂಡಿಗೆ ಪಂಡಿರ ಯಾರು ಯಸ್ಸ ಹಗ್ಗವನ್ನ ಹಿಡಿದುಕೊಳ್ಳಿ. ಎತ್ತಿ ಹಿಡಿಯುವಂತಹ ಹಗ್ಗ, ಹಿಡಿದು ಎಳೆಯುವಂತಹ ಹಗ್ಗ, ಬಿಗಿಯಾಗಿ ಎಳೆಯುವಂತಹ ಹಗ್ಗ. ಯಸ್ಸ ಕಾಲು ಹೆಜ್ಜೆಗಳು ಹಿಂದಕ್ಕೆ ನಿಧಾನವಾಗಿ ಬರಬೇಕಿದೆ. ರೆಡಿಯಾ? ಟೀಮ್ ರೆಡಿ? ആവേശ പോരാട്ടമാണ് കണ്ണുതീർത്ത. ഒരൊറ്റപ്പിടുത്ത മതിവല്ല പിറകലേക്ക. അതെ, കയ്യുകൊള്ളവനെ കൂച്ചുവിലങ്ങിടാനും മുന്നേറ്റങ്ങൾ മുന്നെടുക്കാനും എന്ത് വന്നാലും വിജയിച്ച് കയറാനും മരത്തരത്തുമുള്ള പോരാളികൾ തന്നെയാണ് കളി മൈതാനിയിൽ. ഒരൊറ്റപ്പിടുത്ത മതിവല്ല പിറകിലോട്ട് പോകാം. നിറമാകുന്നുണ്ട്, ആവേശമാകുന്നുണ്ട് പോരാട്ടം. പക്ഷെങ്കിൽ എതിർത്തട്ടകം കാക്കാൻ തമ്പൂരാക്കാന്മാർ തന്നെയാണതാ. ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಮೊದಲ ಅವಕಾಶವನ್ನು ಮೆಲ್ಲನೆ ಸಾಗಿ ಬಂದಂತ ಚಾಮುಂಡೇಶ್ವರಿ ಪಾವೂರು ಎರಡನೇ ಅವಕಾಶಕ್ಕಾಗಿ ಈ ಬಾರಿ ನೋಡಿ ತೀರ್ಪುಗಾರರ ಕೈಯನ್ನ ಗೆರೆಯನ್ನ ದಾಟಿ ನಿಧಾನವಾಗಿ ഇത് അടവുകളുടെ പടവെച്ച ആശാന്റെ നെഞ്ചറ്റ് പയറ്റി തിരിഞ്ഞ പോരാട്ട വീരമല്ല പ്രിയമുള്ളവരെ. ആഹാ, ഇത് മനസ്സിൽ വിരിഞ്ഞ തന്ത്രങ്ങൾ കൊണ്ട് പോരാട്ടമാണ്. പിടിച്ചു മുറുക്കുന്നുണ്ടങ്ങനെ, വലിച്ചു പറിക്കുന്നുണ്ടങ്ങനെ, ആഞ്ഞു വലിക്കുന്നുണ്ടങ്ങനെ. ആഞ്ജനേയ അങ്ങനെ പിടിച്ച പിറകോട്ട് പോകേണ്ടതാണ്. ಆಹಾ, ತಾಳ ಮೇಳದ ಜೊತೆಗೆ ಲಯಬದ್ಧವಾಗಿ 14 ಆಟಗಾರರ ಸಮಾಗಮಗಳು ಈ ಬಾರಿ ಪಕ್ಕದ ತಾಳ ಮೇಳವನ್ನರಿತ ಆಟಗಾರರೇ ಈ ಬಾರಿ ಅಂಕಣದಲ್ಲೇ ಬಿಟ್ಟುಕೊಡ್ತಾ ಇಲ್ಲ. ಈ ಬಾರಿ ಚಾಮುಂಡೇಶ್ವರಿ ಕಾವೂರು ಕಡೆಯಲ್ಲ.
ನೇರ ಸೆಮಿಫೈನಲ್ ಸ್ಪರ್ಧೆಗೆ. ಆದರೆ ಇಲ್ಲಿ ಆಂಜನೇಯ ಕಣ್ಣತೀರ್ಥ ತಂಡಕ್ಕೆ ಇನ್ನೂ ಕೂಡ ಅವಕಾಶಗಳಿದೆ. ಹರ್ಷಣ್ಣ ದುಂಬದ ಪಂತಕವರ ಲೆಪ್ಪಲೆಗೆ. ಚಾಮುಂಡೇಶ್ವರಿ ಪಾವೂರು ಎ ವರ್ಸಸ್ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರಿ ಎ. ಎಸ್ ಆಹಾ ಎಸ್ ಬನ್ನಿ ಕಡಂಬಾರ್ ಬನ್ನಿ ಬನ್ನಿ ಕಡಂಬಾರ್ ಚಾಮುಂಡೇಶ್ವರಿ ಬನ್ನಿ. ಈ ಸ್ಪರ್ಧೆಯಲ್ಲಿ ವಿಜೇತವಾದಂತಹ ತಂಡ ಆಂಜನೇಯ ಅಲ್ಲ ವೀರಾಂಜನೇಯ ಕಡಂಬಾರ್ ತಂಡಾಂಗಣವನ್ನು ಪ್ರವೇಶ ಮಾಡುತ್ತಾ ಇದೆ. ಈ ಪಂದ್ಯದಲ್ಲಿ ವಿಜೇತವಾದಂತಹ ತಂಡ ಮುಟ್ಟಂಬಿರಿತವಾಗಿ, ಸೋತಂತ ತಂಡ ನಿರ್ಗಮನ. ಆಟದ ಹೊರತುಕು ಎಂಟು ಪದ್ಯ. ಎಸ್ ತಂಡಗಳ ಆಗಮನವಾಯಿತು. ಲೈಟ್ ಆನ್. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ವಿರುದ್ಧವಾಗಿ ಪಾವೂರು ಪಿಯ ಪಾವೂರಿಯೇ. ಎಸ್ ಇನ್ನೇನೋ ಕೇವಲ 8 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ. ಸಮಯ 3:45. ಆದಷ್ಟು ಬೇಗ ನಡೆಸುವುದು, ಯಾಕೆಂದ್ರೆ ನಮ್ಮ ದೇವಸ್ಥಾನದ ಸನ್ನಿಧಿ ಪೂಜೆ ಕಾರ್ಯಕ್ರಮಗಳಿದೆ. ಅದಕ್ಕಿಂತ ಮುಂಚೆವಾಗಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮುಗಿಸುವಂತೆ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕಾರವನ್ನು ನೀಡುವಂತೆ ತಂಡಗಳು. ಗೆದ್ದವರಿಗೆ ಅವಕಾಶ, ಸೋತವರಿಗೆ ಕೂಟದಿಂದ ಹೊರಕ್ಕೆ ನಿರ್ಗಮನ. ആടി തിമിർക്കാൻ പാട്ടിക്കളിക്ക കളിമാറുന്നങ്ങനെ കഥ മാറുന്നു, കളി മാറുന്നു, ആവേശമാകുന്നുണ്ട്, പിറകോട്ട് പോകുന്നുണ്ട്. പാവൂരാണോ കെട്ടപ്പാർ? ಒಂದೇ ಒಂದು ಹಿಡಿತ ಮತ್ತೆ ನಿಧಾನವಾಗಿ ಸಾಗಿ ಹೋಗುತ್ತಾ ಇದೆ ಪಾವೂರ ಕಡೆಗೆ. ಕಡಂಬಾರ್ ಮತ್ತೆ ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಪಾವೂರು. ಇಲ್ಲಿ ಗೆದ್ದವರು ಮುಂದಿನ ಸುತ್ತಿಗೆ, ಸೋತವರಿಗೆ ಕೂಟದಿಂದ ನಿರ್ಗಮಿಸಬಹುದು. സ്വരൂചിതമായ തന്ത്രങ്ങളെ പുറത്തെടുത്ത കമ്പക്കലരികളിൽ എതിരാളികൾക്ക് മേൽ വിജയത്തിന്റെ വെന്നിക്കൊടി നാട്ടുന്ന പ്രജാപതികൾ തന്നെയാണ് കളിമൈതാനയില്ല. ഒരു ഭാഗത്ത് ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು, ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಪಾವೂರು ತಂಡ. ಈ ಒಂದು ಅವಕಾಶದಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ತಂಡ ಗೆಲ್ಲಲೇಬೇಕಾಗಿದೆ. ಆಹಾ, ಬಾರಿ ಬಿಟ್ಟು ಕೊಡ್ತಾ ಇಲ್ಲ ಕಡಂಬಾರು. ಆದರೆ ಇತ್ತ ಕಡೆ ಪಾವೂರು ಸುಂದರವಾದಂತಹ ಹೋರಾಟವಾಗಿದೆ, ಸುಂದರತೆಯ ಸ್ಪರ್ಧೆಯಾಗಿದೆ, ರೋಚಕತೆಯ ಸ್ಪರ್ಧೆಯಾಗಿದೆ. ಮತ್ತೆ 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 ಹಿಂದಕ್ಕೆ, ನಿಧಾನವಾಗಿ ಹಿಂದಕ್ಕೆ. ಅಶ್ವತ್ಥಪುರ ಬಿ, ಕಡಂಬಾರ್ ಬಿ ತಂಡಗಳು ಬರುವಂತಹ JFC ಅಶ್ವತ್ಥಪುರ ಬಿ, ಕಡಂಬಾರ್ ಬಿ. ಈ ಬಾರಿ ಪಾವೂರು ತಂಡ ಮುಂದೆ ನಾವು ಸುತ್ತಿಗೆ. JFC ಅಶ್ವತ್ಥಪುರಂ and ಅರ್ಚನಾ
യെസ് കള്ളിക്കളം മടക്കി വരിക്കുന്ന സംഹാര മൂർത്തികൾ വരുന്നുണ്ട്. ശാസ്ത്രകൃപ വീരാഞ്ജനീയ കിട്ടവാറിന്റെ പട്ടക്കുതിരകളിതാ കളിക്കളത്തിൽ അങ്ങനെതാ വരുമ്പോൾ മറുഭാഗത്ത ജാനന്തായ ഫ്രണ്ട്സ് സർക്കിൾ അശ്വത്ഥപുരം കടന്നു വരുന്നുണ്ടെങ്കിൽ രണ്ട് വമ്പൻ ശക്തികൾ തമ്മിലുള്ള ഒരു മത്സരമാണ് പ്രിയമുള്ളവരെ കളിയേക്ക് തട്ടിൽ. യെസ് ആര് കണ്ടാലും അത് ആരെന്ന് ചോദിക്കുന്ന കളിമുഖന്റെ വിസ്മയം തീർത്ത പ്രതിരോധ ഭടന്മാർ തന്നെയാണ് കളി മൈതാനയിൽ. ലൈറ്റ് ആന ನೆಟ್ಟು ಗೆಲ್ತಿಂದ ದುಂಬದ ಸುತ್ತಿಗೂ ಸೋಲ್ತಿಂದ ಕೂಟಾಡ್ದು ಪಿದಾಯಿ. ಎಸ್ ಆ ರೀತಿಯಲ್ಲೇ ಬಹುಶಃ ಇದಾದ ಬಳಿಕ ಬಹುಶಃ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಅತ್ತೆ ರೆಡ್ ಕ್ವಾರ್ಟರ್ ಫೈನಲ್ ಬಾಕಿ ವೈಭವ ಸೆಮಿಫೈನಲ್ ರೆಡ್. ಎಸ್ ರೆಡೇ ಈ ಮ್ಯಾಚ್ ಆಯ್ಬಕ್ಕ ಚಾಮುಂಡೇಶ್ವರಿ ಪಾವೂರು ಏಲ ನವೋದಯ ಮುಟ್ಟಮ್ಮ ಏಲ. ಶಾರಂದಾಯ ಫ್ರೆಂಡ್ಸ್ ಸರ್ಕಲ್ ಅಶ್ವತ್ಥಪುರಂ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಟ್ಟಬಾರ್ ತಂಡಗಳ ನಡುವೆ ಸ್ಪರ್ಧೆ ಈ ಬಾರಿ ಅಂಕಣದಲ್ಲಿ. ಎಸ್ ಬಂಧುಗಳೇ, ಎರಡು ಬಲಿಷ್ಠ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ ಈ ಬಾರಿ ನಮ್ಮ ಕುಂಜತ್ತೂರಿನ ಅಂಕಣದಲ್ಲಿ. ಗೆದ್ದವರು ಮುಂದಿನ ಸುತ್ತಿಗೆ, ಸೋತವರಿಗೆ ಕೂಟದಿಂದ ಹೊರಕ್ಕೆ ಮುಂದಿನ ವರ್ಷ ಮತ್ತೆ ಬರಬಹುದು. ಮುಂದಿನ ಸ್ಪರ್ಧೆಯಲ್ಲಿ ನವೋದಯ ಮುಟ್ಟಂ ಎ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ಸಿದ್ಧವಾಗಿರುವಂತಹ ಚಾಮುಂಡೇಶ್ವರಿ ಪಾವೂರು ಎ, ನವೋದಯ ಮುಟ್ಟಂ ಎ ತಂಡಗಳು ಕ್ರೀಡಾಂಗಣಕ್ಕೆ ಬರುವಂತ. Yes, Lina. Yes, sir. വിശൽനാഥ മുഴങ്ങുന്ന പ്രിയമുള്ളവരെ, തീക്കനലിൽ ചവിട്ടി തിളപ്പിച്ച പാദങ്ങളും മയിലെന്ന ചൂടാക്കി തേച്ചാൽ വിടയാത്ത വാരിയെല്ലുകളും ആൺപുളിയുടെ അനപ്പിള്ള കൊണ്ട് കടിച്ചാൽ പൊട്ടാത്ത ഇരുമ്പിന്റെ ഞാടി നർമ്മങ്ങളുള്ള കാലുകരുത്തും മൈക്കരുത്തുമായി പട്ടപ്പോരളികൾ അങ്ങനെ പിറകോട്ട് പോവുകയാണ്. യെസ്, ഒരു ഭാഗത്ത് ജാരന്തായ ഫ്രണ്ട്സ് സർക്കിൾ അശ്വത്ഥപുരമെങ്കിലും മറുഭാഗത്ത് ശാസ്ത്രകൃപ വീരാഞ്ജനെ കടമ്പാ തമ്മിലുള്ള പോരാട്ടമാണ്. നിരവധി പോരാട്ട വേദികളിൽ ಮತ್ಸರಿಸ ತೊಲೆ ಕೋಚಿ ಒಂಜನ ಮಾತ್ರ ಕೊರ್ಲೆ ಅಣ್ಣ, ಅಶ್ವತ್ಥಪುರಂ ಕೋಚಿ ಒಂಜನ ಮಾತ್ರ ಕೊರ್ಲೆ. ಎಸ್, ಮೊದಲ ಸೆಟ್ಟಲ್ಲಿ ಕಂಡು ಬರ್ತಾ ಇದೆ ನೋಡಿ, ಸೋತರೆ ಪಂದ್ಯಾಕೂಟದಿಂದ ಮಾತ್ರ ಕೋಚಿ ಕೊಡಿ ಗಮನಿಸಿಕೊಳ್ಳಿ. ಸೋತರೆ ಪಂದ್ಯಾಕೂಟದಿಂದ ನಿರ್ಗಮನಕ್ಕೆ ದಾರಿಯಾಗಲಿದ್ರೆ ಗೆದ್ದವರಿಗೆ ಈ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ನ ಆಸೆಗಳು ಜೀವಂತಗೊಳ್ಳಲಿದೆ. ಮತ್ತೆ ತಿರುಗಿ ಹಿಡಿಸುತ್ತಾ ಜಾರಂದಾಯ ಫ್ರೆಂಡ್ಸ್ ಸರ್ಕಲ್ ಚೌಟಂದನೆ ಪೆರಗೋಟ. ಎಸ್, ಬಿಟ್ಟುಕೊಡದಂತಹ ಎರಡು ಆಟಗಾರ ಈ ಬಾರಿ ಕುಂಜತ್ತೂರಿನ ಮೈದಾನದಲ್ಲಿ ಎಸ್ ಬಲಶಾಲಿ ಆಗುತ್ತಾ ಇದೆ, ರೋಚಕವಾಗುತ್ತಾ ಇದೆ, ಸುಂದರವಾಗುತ್ತಾ ಇದೆ. ಎಸ್ 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 ಮತ್ತೆ ಈ ಬಾರಿ ಮೆಲ್ಲ ಮೆಲ್ಲನೆ ಸಾಗಿ ಹೋಗುತ್ತಾ ಇದೆ. ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಾಗಿದೆ ಕಡಂಬಾರಿಗೆ. ಇಲ್ಲೂ ಕೂಡ ಪ್ರಬಲವಾದಂಥ ಎರಡು ತಂಡಗಳ ನಡುವೆ ಪ್ರಬಲ ಸ್ಪರ್ಧಿಗಳು ಕನಿಷ್ಠ ಪಕ್ಷ ಸೆಮಿಫೈನಲ್ ಪ್ರವೇಶವನ್ನ ಗಟ್ಟಿಗಿರಿಸಿಕೊಂಡು ಒಂದು ಬಹುಮಾನವನ್ನ ಗಳಿಸಿಕೊಳ್ಳುವತ್ತ ಇಲ್ಲಿ ಕಡಂಬಾರಿನ ಕಾರ್ಯತಂತ್ರಗಳು ರೂಪುಗೊಳ್ಳುತ್ತವೆ, ಅಥವಾ ಇಲ್ಲಿ ಅಶ್ವತ್ಥಪುರದಕ್ಕೆ ತಡೆಯಾಜ್ಞೆಯನ್ನ ನೀಡುವುದೇ. ಒಂದೆರಡು ಹೆಜ್ಜೆಗಳು ಮಾತ್ರ ಮತ್ತೆ ತಿರುಗಿ ಬೀಳ್ತಾ ಇದೆ. ಆದರೆ ನೇರ ಶಾಸ್ತ್ರಕೃಪ ವೀರಾಂಜನೆ ಕಡಂಬಾರ ಕಡೆಗೆ. ಮುಂದಿನ ತಂಡಗಳು ಹರ್ಷಣ್ಣ, ಚಾಮುಂಡೇಶ್ವರಿ ಪಾವೂರು ಎ, ನವೋದಯ ಮುಟ್ಟಂ ಎ. ಚಾಮುಂಡೇಶ್ವರಿ ಪಾವೂರು ಎ ಅಂಡ್ ನವೋದಯ ಮುಟ್ಟಂ ಎ. ಚಾಮುಂಡೇಶ್ವರಿ
ಪಾವೂರು ಎ ಆ್ಯಂಡ್ ನವೋದಯ ಮುಟ್ಟಂ ಎ ತಂಡಗಳು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಳುವಂತೆ. ಮುಂದಿನ ಸ್ಪರ್ಧೆ ನಿಮ್ಮದಾಗಿರುತ್ತದೆ, ಗಮನಿಸಿಕೊಳ್ಳಿ. ആട്ടിത്തിമിർക്കാൻ കാട്ടിക്കളിക്കാൻ യെസ്സോ 2 വമ്പൻ ശക്തികൾ തന്നെയാണ് കളിമൈതാനയിൽ. വെറും വാശിയോടെ മത്സരങ്ങൾ അങ്ങനെ ഇതാ മാറി മാറി പോകുന്നുണ്ട്. ನನ್ನ 7 ಮ್ಯಾಚ್ ಅರ್ಚನಾ, ನನ್ನ 7 ಮ್ಯಾಚ್ ಇದೆ. ಇತ 5ನೇ ಮ್ಯಾಚ್ ಆവുന്നുണ്ട്. ಅಂಚನಾ ನನ್ನ 5 ಮ್ಯಾಚ್ ಮಾತ್ರ. ಅದು 4ನೇ ಮ್ಯಾಚ್ ಆಗ 5ನೇ ಮ್ಯಾಚ್ ಆവുന്നുണ്ട്. ಎಸ್ ಕರೆಕ್ಟ್. ನನ್ನ 5 ಮ್ಯಾಚ್ ಉಂಟು. ಕೇವಲ 6 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ, ಗಮನಿಸಿಕೊಳ್ಳಿ. ರವಿಯಣ್ಣ, ನಮ್ಮ ಹೋಟೆಲ್ ದಾದೋಪು ಬ್ಲ್ಯಾಕ್ ಟೀ ಆತೇನಾ ಬೆತ್ತದಲ್ಲ ಒಪ್ಪಂದ ಕಾಂಡ 11 ಟೀ ಬೋರ್ಡ್ ಚಾರ್ಜ್. ಎಸ್ ಸುದ್ದಿಜ್ಜಿ ಎಕಡ ರವೇನೆ ಬರೋದಿತ್ತೀರಿ ಹೋಟೆಲ್ದ ಬಗ್ಗೆ ಪನ್ನಲೆ ಹೋಟೆಲ್ದ ಬಗ್ಗೆ ಅಲ್ಲಿ ಪೂರ ಮುಗಿದುಪ್ಪಿಯೇ. ಚಾಮುಂಡೇಶ್ವರಿ ಪಾವೂರು നവോദയ മുട്ടം ടീം വലെ ടീം വരിക അടുത്ത മത്സരം വേണ്ടി. ಚಾಮುಂಡೇಶ್ವರಿ ಪಾವೂರು ಆ್ಯಂಡ್ ನವೋದಯ ಮುಟ್ಟಂ ದ ನೆಕ್ಸ್ಟ್ ಮ್ಯಾಚ್. ഇരു ടീമംഗങ്ങൾ ദയവചെയ്ത് പ്രവേശ കവാടത്തിനരികെ വന്ന് നിൽക്കണമെന്ന് അറിയിച്ചുകൊള്ളുകയാണ് പ്രിയമുള്ളവരെ. ഇനിയുള്ള 6 മത്സരങ്ങൾ മാത്രം. അത് കഴിഞ്ഞാൽ വിജയികൾക്കുള്ള സമ്മാനദാന ചടങ്ങാണ് ഈ ഒരു വേദിയിൽ നടക്കാനുള്ളത്. ದಯವಿಟ್ಟು ಬನ್ನಿ ಚಾಮುಂಡೇಶ್ವರಿ ಪಾವೂರು ವಿರುದ್ಧವಾಗಿ ನವೋದಯ ಮುಟ್ಟಂ ತಂಡಗಳ ಆಟಗಾರರು. ಬಂಧುಗಳೇ, ಬಹುಶಃ ಈ ಒಂದು ಆವೃತ್ತಿಯ ಕೊನೆಯ ಪಂದ್ಯಕೂಟವಾಗಿರ್ತದೆ ಅಂತ ಕಾಣುತ್ತೆ ಹರ್ಷಣ್ಣ ಅವರೇ. ಟೀಮ್ ರೆಡಿ. ಇನ್ನು ಮಳೆ, ಮೇ ತಿಂಗಳಲ್ಲಿ ಮಳೆ. ಹೌದು, 2026 ಸೀಸನ್ನ. ಇನ್ನು 2026 ಅಷ್ಟಮಿ ಅವತ್ತು ಪ್ರಥಮ ಕೆಜಿ ಭಾಗದ ಸ್ಪರ್ಧೆ. ആഹാ, ഇരകൊണ്ട വേടനെ പോലെ കളിപ്പോണ്ട കൊമ്പനെ പോലെ സടകടിങ്ങി കൊടുകാട്ട അടക്കി വരയ്ക്കുന്ന സിംഹരാജനെ പോലെ ഇതാ കളിമൈതാനയല്ലങ്ങനെതാ ആരാടി ആരാടി തിമിർക്കുന്നുണ്ട്. യെസ്, പിടികൊടുക്കാത്ത പോരാളികൾ തന്നെയാണ്. ആദ്യ സെറ്റ് വിജയിച്ചുകൊണ്ട് ഇവിടെ ശാസ്ത്രഗ്രഹ കടമ്പാർ നിൽക്കുമ്പോൾ രണ്ടാമത് സെറ്റിന് വേണ്ടിയുള്ള വിജയത്തിന് വേണ്ടിയുള്ള പോരാട്ടത്തിലാണ് നിൽക്കുന്നത്. ജാരന്തായ ഫ്രണ്ട്സ് സർക്കിൾ അശ്വത്ഥപുരം. നേടിയെടുക്കാൻ ഒരുപാടുണ്ടെന്ന് ഉറപ്പിച്ച 2 ടീമുകൾ തന്നെയാണ് കളിമൈതാനയിൽ. എന്ത് വന്നാലും വിജയിച്ചേ കയറും. വിജയം കണ്ടിട്ടില്ലാത്ത ഒരു മടക്കമില്ല, ഒരു തിരിച്ചു മടക്കമില്ല എന്ന ഉറച്ച മനസ്സോട് വന്ന 2 ടീമുകൾ തന്നെയാണ് കളിമൈതാനയിൽ. ಮತ್ತೆ ಜಾರಂದಾಯ ಒಂದೇ ಒಂದು ಹೆಚ್ಚು ಬರಬೇಕಿದೆ ಹಿಂದಕ್ಕೆ. ನಿಧಾನವಾಗಿ ಜಾರಂದಾಯ ಒಂದೇ ಒಂದು ಹೆಚ್ಚು ಬರಬೇಕಿದೆ. ಆದರೆ ಇತ್ತ ಕಡೆ ಆಹಾ, ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಮುಂದಿನ ಸುತ್ತಿಗೆ ಮಾಡಿದ್ದಾರೆ. ಜಾರಂದಾಯ ಅಶ್ವತ್ಥಪುರದ ಆಟಗಾರರು ಒಮ್ಮೆ ವೇದಿಕೆಗೆ ಬರುವಂತೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡುವಂತೆ ಜಾರಂದಾಯ ಪ್ರವೀಣನ ಒಂಜಿ ಪ್ರವೀಣನ ಅಶ್ವತ್ಥಪುರದ ಜವನಿಗೆ ಒಂಜಿ ಮೊಮೆಂಟ್ ಕೊರ್ಪುಲಕ ಒಂಜಿ ಕಾರ್ಯಕ್ರಮ. ಎಸ್ ಜಾರಂದಾಯ ಅಶ್ವತ್ಥಪುರದ ತಂಡದ ಎ ಮತ್ತು ಬಿ ಆಟಗಾರರಿಗೆ ಭಾಗವಹಿಸಿದ ಕ್ಷಣದಲ್ಲಿ ആഹാ, ഏത് വമ്പന്മാരെ മുന്നിൽ വന്നാൽ ఎక్కడ సురుకు నమ్మ కొంచెం చావి ಗಾಡಿದ ಚಾವಿ ಬೂತ್ ಇಕ್ಕದಂಡ್ರಿ ಅವಾಯಿ ಬುಕ್ಕ ಬಂಗಾರದ ಚೈನ್ ಇತ್ತನಿ ಮೊಬೈಲ್ ಬೂರ್ತ್ ಇಕ್ಕದಂಡ್ರಿ. ಮ್ಯೂಸಿಕ್ ಒಂಚೂರು ಕಮ್ಮಿ ಅನ್ಪಲ್ಲಿಗೆ ಒಂಚೂರು ಮ್ಯೂಸಿಕ್ ಡೌನಾ ತೋಲೆ ನಮಗೆ ಎಕಡೊಂದು ಚಾವಿ ಅವಾಯಿ ಬುಕ್ಕ ಒಂಜಿ ಇಂದು ಬಂಗಾರದ ಚೈನ್ ಕಾರ್ದ
ಗೆಜ್ಜೆ ಇಂದಿತ್ತೆ ಮೊಬೈಲ್ ಒಂಜಿ ಪೂರ್ತಿಕ್ಕಿದೆ. ಮೊಬೈಲ್ ಒಂದು ಬಿದ್ದು ಸಿಕ್ಕಿದೆ. ಕಳ್ಳ ಕಂಡವರು ದಯವಿಟ್ಟು ಇಲ್ಲಿ ಬಂದು ಅದರ ಗುರುತನ್ನು ಹೇಳಿ ಇಲ್ಲಿಂದ ಪಡೆದುಕೊಳ್ಳುವಂತೆ. ಎಸ್ ನೋಡಿ, ಒಂದು ಮೊಬೈಲ್ ಕಳ್ಳಕೊಂಡಿದೆ, ಐಫೋನ್ 10 ನೋಡಿ. ಒಂದು ಮೊಬೈಲ್ ಬಿದ್ದು ಸಿಕ್ಕಿದೆ. ಕಳ್ಳಕೊಂಡವರು ದಯವಿಟ್ಟು ಇಲ್ಲಿ ಬರಬಹುದು. ಮೊಬೈಲ್ ಎಸ್ ನವೋದಯ ಮುಟ್ಟಂ ಎ ಚಾಮುಂಡೇಶ್ವರಿ ಪಾವೂರು ಎ ವಿರುದ್ಧವಾಗಿ ನಡೆಯುವಂತಹ ಸ್ಪರ್ಧೆಯಾಗಿದೆ. ನಂತರದ ಸ್ಪರ್ಧೆಯಲ್ಲಿ ಶಾಸ್ತಾಗ್ರಹ ವೀರಾಂಜನೇಯ ಕಡಬಾರಬಿ ಆಂಜನೇಯ ಕಣ್ವತೀರ್ಥ ಸಿ ಇನ್ನೊಂದು ಕ್ವಾರ್ಟರ್ಗಳ ಕದನದೊಂದಿಗೆ ಇಲ್ಲಿ ಗೆದ್ದವರು ಸೆಮಿಫೈನಲ್ಗೆ. ದಿವಗತನ 2 ತಂಡಗಳು ಸೆಮಿಫೈನಲ್ಗೆ ಹೆಜ್ಜೆಯನ್ನು ಇಟ್ಟಾಗಿದೆ. ಆಂಜನೇಯ ಕಣ್ವತೀರ್ಥ ಸಿ, ಹೌದಲ್ವಾ? ಇನ್ನು ಕೂಡ ಹಾಗೆ ಹರೀಶನ್ನ ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಪಂದ್ಯಾಕೂಟದಿಂದ ನಿರ್ಗಮನ. ಎಸ್ಸ ಗೆದ್ದವರಿಗೆ ಸೆಮಿಫೈನಲ್ಗೆ, ಸೋತವರಿಗೆ ಕೂಟದಿಂದ ಹೊರಕ್ಕೆ. ಇನ್ನೇನು ಕೇವಲ 5 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಉಳಿದಿದೆ. ಎಸ್ 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 ಗಡ್ಡಿಪಿಟಿ ಮಲ್ಕೋಚಿ. ಎಸ್ಸ ನವೋದಯ ಮುಟ್ಟಂ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮುಟ್ಟಂ ಕಡೆಯಿಂದ ಪಾವೂರಿಗೆ ಹಗ್ಗ ಮೆಲ್ಲ ಮೆಲ್ಲನೆ ಸಾಗುತ್ತಿದ್ರು. ಈ ಬಾರಿ ಮುಟ್ಟಂ ಬಿಟ್ಟು ಕೊಡ್ತಾ ಇದೆ. ಆಹಾ, ಮೊದಲ ಸೆಟ್ಟನ್ನು ಗೆದ್ದುಕೊಂಡು ಈ ಬಾರಿ ಪಾವೂರು. ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಸಿ, ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರಬಿ ತಂಡಗಳು ಬರುವಂತೆ. ಶಾಸ್ತಾಕೃಪಾ ಕಡಂಬಾರಬಿ ಆಂಜನೇಯ ಕಣ್ವತೀರ್ಥ ಸಿ. ಇದರಲ್ಲಿ ವಿಜೇತವಾದಂತಹ ತಂಡ ಇದೀಗ ಆಂಜನೇಯ ಕಣ್ವತೀರ್ಥ ಎ ವಿರುದ್ಧವಾಗಿ ಸೆಮಿಫೈನಲ್. ಎಸ್, ಸೋತಂತ ತಂಡ ನಿರ್ಗಮನದೊಂದಿಗೆ. ಎಸ್ ಸಮಯ ಕಣ್ವತೀರ್ಥ ಸಿ ಜೊತೆಗೆ ಕಡಂಬಾರಬಿ ತಂಡಗಳು ಸಿದ್ಧವಾಗಿರುವಂತೆ ಮುಂದಿನ ಕ್ವಾರ್ಟರ್ ಫೈನಲ್ ಕದನದಲ್ಲಿ. ಸರಿ, ಸುಮಾರು 8 ಗಂಟೆಗೆ ಬಂದಿರುವಂತಹ ನಮ್ಮ ಆಟಗಾರರು ಇವಾಗ ಸಮಯ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ. ಕೆಲವೊಂದು ತಂಡಗಳು ಖಂಡಿತವಾಗಿಯೂ ಸ್ಕೇಲ್ ಮಾಡಿಕೊಂಡು ಹೋದವರು. ಮತ್ತೆ ಸರ್ ಬರ್ಬೋಜಾರೆ ಅಲ್ತಿರ್ದೆ ಲೇಸರ್ ಟಕ್ಕ ಹಾ ஆரம்பிக்கலாமா? ஆஹா, இந்த போராட்டம் வெரி 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 டேஞ்சர் ஆகும். ಆಹಾ ಆಹಾ, ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದೆ ಎಂದು ಕಾಣಬಹುದು ಪಾವೂರು. ದ್ವಿತೀಯ ಸೆಟ್ ಇಲ್ಲಿ ಬಾರಿ ನವೋದಯ ಮುಟ್ಟಂ ಗೆದ್ದುಕೊಳ್ಳುತ್ತಾ ನೋಡ್ಲಿಕ್ಕಿದೆ. ಈ ಬಾರಿ ಮತ್ತೆ ಪಾವೂರು ಕಡೆಗೆ ಹಗ್ಗ. ನವೋದಯ ಮುಟ್ಟಂ ತಂಡದ ಆಟಗಾರರು ಮತ್ತು ತಂಡದ ನಾಯಕ ವೇದಿಕೆಗೆ ಬರುವಂತೆ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ನವೋದಯ ಮುಟ್ಟಂ ಟೀಮ್ ಕ್ಯಾಪ್ಟನ್ ಒಮ್ಮೆ ವೇದಿಕೆಗೆ ಬಂದು ಆ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ನವೋದಯ ಮುಟ್ಟಂ. ಎಸ್, ನವೋದಯ ಮುಟ್ಟಂ ತಂಡದ ಯಾರಾದ್ರೂ ಒಬ್ಬರು ಬನ್ನಿ. ಅದೇ ರೀತಿ ನಮ್ಮ ವಾಲಂಟಿಯರ್ನವರು ಇಲ್ವಾ? ಎಸ್, ಕಣ್ವತೀರ್ಥ ಕಡಂಬಾರ್ ಟೀಮ್ ಬಲೆ.
ಕಣ್ಣು ತೀರ್ಥ ಕಡಂಬಾರು. ನೋಡಿ, ಇದುವರೆಗೆ ವೇಗವಾಗಿ ಸ್ಪರ್ಧೆ ನಡೀತಾ ಇತ್ತು. ಇನ್ನು ಕೇವಲ 5 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. 5 ಅಲ್ಲ. ದಯವಿಟ್ಟು ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು. ಅಲ್ಲ, ಬನ್ನಿ ತಂಡಗಳು ಬರುವಂತೆ, ಬನ್ನಿ ಟೀಂಬಲ ಆಂಜನೇಯ ಕಣ್ವತೀರ್ಥ ಬರುವಂತೆ, ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಬರುವಂತೆ. ಇಂಥವರಿಗೆ ಗಂಟೆ 3:57 ಆಯಿತು. ತಂಡಗಳು ಬನ್ನಿ. കമ്പക്കളി ആവേശം കളി ആസ്വാദനക്ക് മുന്നിലേക്ക് കാഴ്ചവെക്കാം. കമ്പക്കളി താര തമ്പൂരാക്കാൻ മാറിയത് അതേറെ ഏറ്റുമുട്ടുകയാണ് പ്രിയമുള്ളവരെ. ആവേശം കഥ പറയുന്ന ആവേശ പോരാട്ടത്തിനായി അവർ എത്തിക്കഴിഞ്ഞിരിക്കുകയാണ്. ഒരു ഭാഗത്ത് ആഞ്ജനേയ കണ്ണുതിർത്തെങ്കിൽ മറുഭാഗത്ത് ശാസ്ത്രകൃപ വീരാഞ്ജനേയ കടമ്പാർ തമ്മിലുള്ള പോരാട്ടമാണ്. ആടി തമിർക്കാൻ പാടി കളിക്കാം. കളി മാറട്ടെ, അങ്ങനെ കഥ മാറട്ടെ. ശാസ്ത്രകൃപ വീരാഞ്ജനേയ കടമ്പാർ വ്യക്തമാക്കി. ലൈറ്റ് ഓൺ, ലൈറ്റ് ഓൺ. ಕೇವಲ 4 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ. ಈ ಸ್ಪರ್ಧೆ ಮುಗಿದ ತರುವಾಯ ಮೊದಲ ಸೆಮಿಫೈನಲ್ ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ ನಡುವಿನ ಸ್ಪರ್ಧೆಯಾಗಿದೆ. ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ ನಡುವಿನ ಸ್ಪರ್ಧೆಯಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದಂಥ ತಂಡ ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಇನ್ನೊಂದು ಸೆಮಿಫೈನಲ್ ಸ್ಪರ್ಧೆಯಲ್ಲಿ. ಕೇವಲ 4 ತಂಡ ಮಾತ್ರ. ಇದೀಗ 5 ತಂಡ ಉಳಿಕೆಯಾಗಿದೆ. ಅದರಲ್ಲಿ ಒಂದು ವಿಜೇತ ತಂಡ ಮುಂದೆ, ಸೋತಂತ ತಂಡ ನಿರ್ಗಮನ. ಎಸ್ ಎಸ್ ಎಸ್. ಮೊದಲ ಸೆಮಿಫೈನಲ್ಗೆ ಚಾಮುಂಡೇಶ್ವರಿ ಪಾವೂರು ಎ, ಆಂಜನೇಯ ಕಣ್ವತೀರ್ಥ ಎ ತಂಡಗಳು ಸಿದ್ಧವಾಗಿರುವಂತೆ. ಸಿಟಿ ಧ್ವನಿ ಮೊಳಗಿಯಾಗಿದೆ. ಗೆದ್ದವರು ನೇರ ಸೆಮಿಫೈನಲ್ಗೆ, ಸೋತವರ ಕೂಟದಿಂದ ಹೊರಕ್ಕೆ. ಆ ರೀತಿಯಲ್ಲಿ ಕಾಣಬಹುದು ಈ ಒಂದು ಸ್ಪರ್ಧೆ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ವತೀರ್ಥವಾದರೆ ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ಟಲ್ಲಿ ಹಗ್ಗ ನೇರವಾಗಿ ಕಡಂಬಾರಿನತ್ತ ನಿಧಾನವಾಗಿ ಸಾಗಿ ಬಂದ್ರೆ, ಇಲ್ಲಿ ಸೆಮಿಫೈನಲ್ಗೆ ಇರುವ ಅವಕಾಶವನ್ನ ಆಂಜನೇಯ ಬಳಸಿಕೊಳ್ಳಲೇಬೇಕಾಗಿದ್ರೆ ಹಗ್ಗವನ್ನ ಬಿಗಿ ಹಿಡಿತದಲ್ಲಿ ತನ್ನ ತೆಕ್ಕೆಯಲ್ಲಿ ಹಿಡಿದುಕೊಳ್ಳಬೇಕು.
ಎಸ್ ಆವೇಶಭರಿತವಾದ ಹೋರಾಟವಾಗಿದೆ. ಪ್ರೇಕ್ಷಕರಿಗೆ ಇಲ್ಲಿ ಕಾಣಬಹುದು ಸುಂದರವಾದಂತಹ ಹೋರಾಟವಾಗಿದೆ. ಬಿಟ್ಟುಕೊಡದ ದಾರಿಯನ್ನ ಕ್ರಮಿಸಿಕೊಂಡಾಗಿದೆ ಶಾಸ್ತಾಕೃಪ ವೀರಾಂಜನೇಯ ಕಡಮಾರು. ಇನ್ನರ್ಧ ದಾರಿಗಳು ಉಳಿಕೆಯಾಗಿದೆ. ತೀರ್ಪುಗಾರರ ಕೈಗಳಿ ಬಾರಿ ನೇರವಾಗಿ ಕಡಂಬಾರಿನತ್ತ ನೇರವಾಗಿ ತೋರಿಸ್ತಾ ಇದ್ರೆ ಇಲ್ಲಿ ಪ್ರಬಲವಾದ ಹೋರಾಟಗಳು ಎರಡು ಕಡೆಯಲ್ಲಿ. ಏನಿದು ಎಸ ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡು ಹಗ್ಗವನ್ನ ಅಪ್ಪಿ ಹಿಡಿದುಕೊಂಡು ನೋಡಿ ನಿಧಾನವಾಗಿ. ನಿಧಾನವಾದ ಹೆಜ್ಜೆ. ಎಸ ನಿಧಾನವಾದ ಹೆಜ್ಜೆ. ಯಾರಿಗೆ ಗೆಲುವು? ನಿಧಾನವಾದ ಹೆಜ್ಜೆ. ಬೆರಗೋಟು ಬೆರಗೋಟು. ಅಂತರಗಳು ಕಡಿಮೆಯಾಗುತ್ತಾ ಇದೆ. ಬದಲಾವಣೆ ಜಗದ ನಿಯಮ. ಆದರೆ ಕ್ರೀಡಾಕೂಟದಲ್ಲಿ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಸೆಂಟರ್ ಲೈನ್ ಇಂದ ಇದು ನೋಡಿ ಹಗ್ಗ ಚೆಕ್ಕಾಟ ಸ್ಪರ್ಧೆ. ಸರಿಸುಮಾರು ಹಗ್ಗ ಕಡಂಬಾರಲ್ಲಿತ್ತು. ಅರ್ಧ ದಾರಿಯನ್ನ ಕ್ರಮಿಸಿಕೊಂಡಾಗಿತ್ತು. ಕೊನೆಯದಾಗಿ ಮತ್ತೆ ತಪ್ಪಲಿಯಾಗಿ ಎಳೆದುಕೊಂಡಿದ್ದಾರೆ ಆಂಜನೇಯ ಕಣ್ಣು ತೀರ್ಥ. ಇದು ಮೊದಲ ಸೆಮಿಫೈನಲ್ಗೆ ಚಾಮುಂಡೇಶ್ವರಿ ಪಾವೂರು ಎ, ಆಂಜನೇಯ ಕಣ್ವ ತೀರ್ಥ ಎ ತಂಡಗಳು ಸಿದ್ಧವಾಗಿರುವಂತೆ. ಕಣ್ವ ತೀರ್ಥ ಪಾವೂರು ತಂಡಗಳು ಸಿದ್ಧವಾಗಿರುವಂತೆ. ಚಾಮುಂಡೇಶ್ವರಿ ಆಂಜನೇಯ ಕಣ್ವ ತೀರ್ಥ ನೆಕ್ಸ್ಟ್ ಮ್ಯಾಚ್. ಪ್ಲೀಸ್ ರಿಪೋರ್ಟ್ ದ ಮೆಡಲ್. ತಂಡಗಳು ಸಿದ್ಧವಾಗಿರುವಂತೆ ಚಾಮುಂಡೇಶ್ವರಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಎ. ಮುಂದಿನ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಚಾಮುಂಡೇಶ್ವರಿ ಪಾವೂರು ಎ, ಆಂಜನೇಯ ಕಣ್ವ ತೀರ್ಥ ಎ ನಡುವಿನ ಸ್ಪರ್ಧೆಯಾಗಿದೆ. ಚಾಮುಂಡೇಶ್ವರಿ ಪಾವೂರು ಎ ಅಂಡ್ ಆಂಜನೇಯ ಕಣ್ಣು ತೀರ್ಥ ಎ ತಂಡಗಳ ನಡುವೆ ಮುಂದಿನ ಸ್ಪರ್ಧೆಯಾಗಿದೆ. Yes, sir. Yes, sir. Speed up, speed up. Beg on play. ഒരു ഭാഗത്ത് രക്ഷിത് കിടപാറെങ്കിൽ മറുഭാഗത്ത് ഇതാ പുല്ലട്ടഗിരി പുല്ലഗിരിയാണ്. മത്സരം അങ്ങനെ ഇതാ വെട്ടിപ്പുറക്കാൻ പോകുന്നുണ്ട്. രണ്ടാമത്തെ സെറ്റാണ്. Ready, team ready?
വിശൽനാഥ മുഴങ്ങുന്ന പ്രിയമുള്ളവരെ, കഴിഞ്ഞ മത്സരം നാം നോക്കിയതാണ്, കണ്ടതാണ്. ആദ്യം കടമ്പാരനരികിൽ നിന്ന് അവിടം അവസാനം അതാ ആഞ്ജനേയ കണ്ണുതിർത്ത വലിച്ചു കൊട്ടുകയാണ്. പക്ഷെങ്കിൽ ഇത്തവണ ഈ ಬಾರಿ ಯಾವ ರೀತಿಯಲ್ಲೇ ಈ ಬಾರಿ ಸೆಂಟರ್ ಲೈನ್ ಅಲ್ಲೇ ಇದೆ. ಈ ಬಾರಿ ಶಾಸ್ತ್ರಗ್ರಹ ವೀರಾಂಜನೇಯ ಕಡಂಬಾರು ನಿಮ್ಮದಾಗಬೇಕು ಅವಕಾಶ. ಒಂದೇ ಒಂದು ಹೆಜ್ಜೆ ನಿಧಾನವಾಗಿ ಹಿಂದಕ್ಕೆ. ಎಸ್, ಮತ್ತೆ ಸೆಂಟರ್ ಲೈನ್ ಇಂದ ಆರಂಭಗೊಂಡು ಅರ್ಧ ನಿಮಿಷ ಮುಕ್ತಾಯವಾಗಿದ್ರು ಕೂಡ ಇನ್ನು ಕೂಡ ಒಂದಲ್ಪ ಮುನ್ನಡೆಯುಳ್ಳ ಒಂದು ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ. ಯಾವ ಕ್ಷಣದಲ್ಲೂ ಬೇಕಾದರೂ ಬದಲಾವಣೆ ಆಗಬಹುದಂತ ನಿಯಮಗಳು ಈ ಬಾರಿ ಒಂದಲ್ಪ ಮುನ್ನಡೆಯುತ್ತೆ ಕಣ್ವ ತೀರ್ಥಕ್ಕೆ. ದಿವಸೇನ ಸಾಯಂಕಾಲ ಅಭ್ಯಾಸದ ಮೂಲಕ ಈ ಒಂದು ಅಂಕಣಕ್ಕೆ ಬಂದಿರುವಂತಹ ಆಟಗಾರರನ್ನ ಕಾಣ್ತಾ ಇದ್ದಾವೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಸುಂದರತೆ ಸ್ಪರ್ಧೆ ನಾವು ನೋಡ್ತಾ ಇದ್ದೇವೆ. ಪಂದ್ಯವಾಗಿದೆ ನೋಡಿ. ಗೆದ್ದರಷ್ಟೇ ಒಂದು ಬಹುಮಾನವನ್ನು ಗಳಿಸಿಕೊಳ್ಳುವುದಕ್ಕೆ ಸೆಮಿಫೈನಲ್ಗೆ ಆಂಜನೇಯ ಕಣ್ವತೀರ್ಥ ಪಂದ್ಯಕೂಟದಿಂದ ಈ ಬಾರಿ ಆಂಜನೇಯ ಕಣ್ಣುತೀರ್ಥ ಕಡಂಬಾರ ತಂಡದ ಆಟಗಾರರು ಅಥವಾ ನಾಯಕ ಒಮ್ಮೆ ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ. ಕಡಂಬಾರ ತಂಡದ ಆಟಗಾರ ಯಾರಾದ್ರೂ ಒಬ್ಬರು ಬನ್ನಿ, ವೇದಿಕೆಯಿಂದ ಗೌರವದ ಸ್ಮರಣಿಕೆಯನ್ನ ಪಡೆದುಕೊಳ್ಳುವಂತೆ. ಅದೇ പ്രിയമുള്ളവരെ, ഈ ഒരു മത്സരത്തിന് സാക്ഷാൽ വാവ സുരേഷിനെ തന്നെ വിളിക്കേണ്ടി വരൂ. കാരണം ഒരു ഭാഗത്ത് മൂർഖനെങ്കിലും മറുഭാഗത്ത് രാജവെമ്പാലയാണ് നിൽക്കുന്നത്. ഒരു ഭാഗത്ത് ആഞ്ജനേയ കണ്ണുതീർത്തെങ്കിൽ മറുഭാഗത്ത് നിൽക്കുന്നു തമ്മിലുള്ള പോരാട്ടം. ಕಡಂಬಾರ ತಂಡದ ನಾಯಕ ಅಥವಾ ಯಾವುದಾದ್ರೂ ಆಟಗಾರ ಒಮ್ಮೆ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕಾರ ಮಾಡುವಂತೆ. ಕಡಂಬಾರ ತಂಡದ ಏರಣ್ಣ ಬೆಲೆಗೆ ಕಡಂಬಾರ ಟೀಮದ ಏರಣ್ಣ ವರಿ ಬೆಲೆ. ಆ ಲೈಟ್ ಮಾಡ್ಲಿಕ್ಕೆ ಲೈಟ್ ಆನ್. ಮೊದಲ ಸೆಮಿಫೈನಲ್ ಈ ಒಂದು ಸ್ಪರ್ಧಾಕೂಟದ ಮೂರನೇ ಮಾದರಿಯ ಸ್ಪರ್ಧೆಯ 480 ಕೆಜಿ ವಿಭಾಗದ ಪುರುಷರ 480 ಕೆಜಿ ವಿಭಾಗದ ಸ್ಪರ್ಧೆಯ ಮೊದಲ ಸೆಮಿಫೈನಲ್. ಗೆದ್ದವರು ನೇರ ಫೈನಲ್ಗೆ, ಸೋತವರು ಮತ್ತೆ 3 ಮತ್ತು 4ನೇ ಸ್ಥಾನಕ್ಕೆ. പാവൂറനിലേക്ക് നണ്ട ഒരു ഭാഗത്ത മറുഭാഗത്ത ആഞ്ജനേയ കണ്ണുതീർത്ഥയാണ് വലിക്കുന്നത്. കാടിറങ്ങിയ കാട്ടുകൊമ്പന്മാർ. സൗണ്ട് കാട്ടിറങ്ങി വന്ന കാട്ടുകൊമ്പന്മാർ തന്നെയാണ് കളി മൈതാനിയിൽ ഒരു ഭാഗത്ത് ആഞ്ജനേയ കണ്ണുതീർത്തെങ്കിൽ മറുഭാഗത്ത് ചാമുണ്ടേശ്വരി പാവൂർ തമ്മിലുള്ള പോരാട്ടമാണ്. പ്രിയമുള്ളവരെ, ടൂർണമെന്റിന്റെ ആദ്യ സെമി ഫൈനൽ മത്സരമാണ്. വിജയിച്ചാൽ നേരെ ഫൈനലിലേക്ക് കടക്കാം. മറിച്ച് പരാജയപ്പെട്ടാൽ 3-4 സ്ഥാനത്തിന് വേണ്ടി കളിക്കേണ്ടതാണ്. ಹರಿಶನ್ನ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ ಮುಖಾಮುಖಿಯಾದಂತಹ ತಂಡಗಳು ಮತ್ತೆ ಸೆಮಿಫೈನಲ್ ನಲ್ಲಿ ನೋಡಿ ಸೆಣಸಾಡ್ತಾ ಇದೆ. ಖಂಡಿತವಾಗಿಯೂ ಲೀಗ್ ಮಾದರಿಯಲ್ಲಿ ಮುಖಾಮುಖಿಯಾದಂತಹ 2 ತಂಡಗಳ ನಡುವೆ ಮತ್ತೆ ಇಲ್ಲಿ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಿಧಾನವಾಗಿ ಒಂದೊಂದು ಹೆಜ್ಜೆಯನ್ನ ಗಳಿಸಿಕೊಳ್ಳುವತ್ತ ಆಂಜನೇಯ ಕಣ್ವತೀರ್ಥ ಫೈನಲ್ಗೆ ಒಂದು ಹೆಜ್ಜೆಯನ್ನ ಇರಿಸಿಕೊಳ್ಳಲು ತವಕದಲ್ಲಿದ್ರೆ ಇಲ್ಲಿ ಚಾಮುಂಡೇಶ್ವರಿ ಪಾವರಿಗೆ ಅವಕಾಶವಿದೆ. ಇನ್ನು ಕೂಡ ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಾಗಿದಷ್ಟೇ ಬಳಗಲು ಬರಬಹುದೇ. ಚಪ್ಪಾಳೆಗಳ ಕರಘೋಷಗಳು ಧ್ವನಿಯ ಕಿವಿಗಳಿಗೆ ಕೇಳಿಸಿದ್ರೆ ಪಂದ್ಯದ ಬದಲಾವಣೆ ಆಗಬಹುದೇ. ನೋಡ್ಲಿಕ್ಕಿದೆ ಈ ಬಾರಿ ಸರಿ ಸುಮಾರು ಆಂಜನೇಯ ಕಣ್ಣು ತೀರ್ಥದ ಕಡೆಗೆ ಹೋಗಿದೆ. ಇತ್ತ ಕಡೆ ಮಾತ್ರ ಬಿಟ್ಟು ಕೊಡ್ತಾ ಇಲ್ಲ. ನಿಧಾನವಾಗಿ ಹಿಂದಕ್ಕೆ ಸಾಗುತ್ತಾ ಇದೆ ಆಂಜನೇಯನ ಕಡೆಗೆ. ಇತ್ತ ಕಡೆ ಪಾವೂರು ತಂಡ ಪಾವೂರಿಗೆ ಅವಕಾಶವಿದೆ. ಚಾಮುಂಡೇಶ್ವರಿ ಪಾವೂರು ಗೆದ್ದರೆ, ಆದರೆ ಅಲ್ಲಿ ದಾರಿಗಳು ಮಾತ್ರ ಇನ್ನು ಕೂಡ ಆ ದಾರಿಯನ್ನ ರಿವರ್ಸ್ ಆಗಿ ಮತ್ತೆ ಹಿಂದಿರುಗಿ ನೋಡಬೇಕಾಗಿದ್ರೆ ಬಲವನ್ನ
ಆದರೆ ಆಂಜನೇಯ ಕಣ್ವ ತೀರ್ಥ ಅದಕ್ಕೆ ಅವಕಾಶಗಳು ಬಿಟ್ಟು ಕೊಡ್ತಾ ಇಲ್ಲ. ಬಿಟ್ಟು ಕೊಡ್ತಾ ಇಲ್ಲ. ಏನಿದು ಸ್ಪರ್ಧೆ, ನಮ್ಮ ಪ್ರೇಕ್ಷಕ ವರ್ಗದವರಂತ ಚಪ್ಪಾಲೆಗಳು ಕೊಟ್ರೆ ಅಷ್ಟು ಖುಷಿ. ಶಬ್ದವಾಗಿದ್ದಾರೆ ನೋಡಿ ಪ್ರೇಕ್ಷಕ ವರ್ಗ, ಆ ಸ್ಪರ್ಧೆಯನ್ನ ನೋಡಿ ಶಬ್ದವಾಗಿದ್ದಾರೆ. ಇಲ್ಲಿ ಆಂಜನೇಯ ಕಣ್ವ ತೀರ್ಥದ ನೋಡಿ ಎಷ್ಟೊಂದು ಪ್ರಯತ್ನ ನೋಡಿ, ಇಲ್ಲಿ ಬಹಳ ಪ್ರಯತ್ನವಾಗಿದೆ ಎರಡೂ ತಂಡದ ಆಟಗಾರರು. ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಆಂಜನೇಯ ಕಣ್ವ ತೀರ್ಥ. ನೆಕ್ಸ್ಟ್ ಮ್ಯಾಚ್ ಸೆಕೆಂಡ್ ಫೈನಲ್, ಸೆಮಿಫೈನಲ್ ಚಾಮುಂಡೇಶ್ವರಿ ಪಾವೂರು ಬಿ ವರ್ಸಸ್ ಆಂಜನೇಯ ಕಣ್ವ ತೀರ್ಥ ಸಿ. ಚಾಮುಂಡೇಶ್ವರಿ ಪಾವೂರ್ ಅಂಡ್ ಆಂಜನೇಯ ಕಣ್ವ ತೀರ್ಥ ಸಿ ತಂಡಗಳು ಅದೇ ಲೀಗ್ ಮಾದರಿಯಲ್ಲಿ ಎದುರಾದಂತಹ ತಂಡಗಳು. ಮತ್ತೆ ಈ ಬಾರಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಮುಖಾಮುಖಿಯಾಗಿ ಭೇಟಿಯಾಗಲಿಕ್ಕಿದೆ. ಅಲ್ಲ ರೆಡಿಯಾ ಟೀಮ್ ರೆಡಿ. ആഹാ കാണാത്ത കളികളും പറയാത്ത തന്ത്രങ്ങളും പറയാത്ത അടവുകളും തടകളുമായി ഒട്ടമ്പലിയുടെ ആശാന്മാരുടെ കളിതന്ത്രങ്ങളുമായി ഇതാ കളി അങ്ക ജയിക്കാനായി രണ്ട് ടീമുകൾ അങ്ങനെ ഇതാ വരിഞ്ഞ് മുറക്കി പഠിച്ചുകൊണ്ട് അങ്ങനെ ഇതാ പോരടിക്കുന്ന ടീമുകൾ തന്നെയാണ്. ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ಆಂಜನೇಯ ಕಣ್ಣು ತೀರ್ಥ. ದ್ವಿತೀಯ ಸೆಟ್ ಯಾರ ಕಡೆಗೆ ನೋಡ್ಲಿಕ್ಕಿದೆ? ಮತ್ತೆ ಸುಂದರವಾದಂತಹ ಸ್ಪರ್ಧೆ, ರೋಚಕವಾದ ಸ್ಪರ್ಧೆ, ರೋಮಾಂಚಕಾರಿ ಸ್ಪರ್ಧೆ ಮತ್ತೆ ಬಿರುಸಿನ ಸ್ಪರ್ಧೆಯನ್ನು ನೋಡ್ತಾ ಇದ್ದೇವೆ ಬಂಧುಗಳೇ. ನಿಧಾನವಾಗಿ ಹಿಂದಕ್ಕೆ ಇತ್ತ ಕಡೆ ಬಿಗಿಯಾಗಬೇಕಿದೆ. ಕೈಯಿಂದ ಜಾರಿ ಹೋದಂತ ಅವಕಾಶ ಈ ಬಾರಿ ಮತ್ತೆ ಪಡೆದುಕೊಳ್ಳಬೇಕಿದೆ. ಧೈರ್ಯ ನಿಮ್ಮದು, ಶಕ್ತಿ ನಿಮ್ಮದು, ಒಗ್ಗಟ್ಟಿನಲ್ಲಿ ಬಲವಿದೆ, ಛಲವಿದೆ. ಆದರೆ ಮತ್ತೆ ಮತ್ತೆ ಹಗ್ಗ ಸಾಗಿ ಹೋಗುತ್ತಾ ಇದೆ. ನೇರ ಇಲ್ಲ, ಈ ಬಾರಿ ಬೆಟ್ಟು ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಆಂಜನೇಯ ಕಣ್ಣು ತೀರ್ಥ ಫೈನಲ್ ಸ್ಪರ್ಧೆಗೆ ಹೆಜ್ಜೆಯನ್ನು ಇಟ್ಟಿದೆ. ಹರ್ಷಣ್ಣ ಸೇಮ್ ಎಸ್ ಬಲೆ ಚಾಮುಂಡೇಶ್ವರಿ ಪಾವೂರು ಬಿ, ಆಂಜನೇಯ ಕಣ್ವ ತೀರ್ಥ ಸಿ. ಬೇಗ ಬೇಗ ಬಲೆ ಕಣ್ವ ತೀರ್ಥ ಸಿ, ಚಾಮುಂಡೇಶ್ವರಿ ಪಾವೂರು ಬಿ ಬರುವಂತೆ ಇನ್ನೊಂದು ಸೆಮಿಫೈನಲ್ಗೆ. ನಾನೊಂದು ಮೂಜು ಮ್ಯಾಚ್ ಉಂಟಾಲು ಬನ್ನಿ ಸೆಮಿಫೈನಲ್ಗೆ ಕ್ರೀಡಾಂಗಣದ ಪ್ರವೇಶವನ್ನು ಮಾಡುವಂತೆ. ಸೆಮಿಫೈನಲ್ ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಆಂಜನೇಯ ಕಣ್ವ ತೀರ್ಥ ಸಿ. ടീമുകൾ വരേണ്ടതാണ് പ്രിയമുള്ളവരെ. പാവൂർ ആൻഡ് ആഞ്ജനേയ കണ്ണു തീർത്ത കളിക്കളത്തിലൊക്കെ വരുന്ന ടീം ഏതെന്ന് അറിയണ്ടേ? ഇരുവാണി മുട്ടയ്ക്ക് മുളയാണ് വെച്ച ചന്തുവിന്റെ ചതി തന്ത്രങ്ങൾ. ദേവാസുരത്തിലെ ഉണ്ടക്കൽ ശേഖരന്റെ കുശാഗ്രം മുന്തിയോ മംഗലശ്ശേരിയിലെ കണ്ടത് ഒടുങ്ങാത്ത പകയുമായി നരനായി നരിയായി നരസിംഹമായി കളിക്കളത്തിലിതാ
ನಟನ ಮಾಡಾನದ ആവേശ പോർക്കളത്തിലിതാ ആര്യരിമന്റെ കരുത്തുമായി ഇതാ കള്ളിക്കാരൻ ഇറങ്ങി കഴിഞ്ഞു. ഭാഗത്ത് വരണം. പ്രിയമുള്ളവരെ, ഊർജ്ജ സൂര്യഗ്രഹണം കണ്ടിട്ടുണ്ടോ? ചന്ദ്രകിരണങ്ങളുടെ അധിപത്യത്തിന്റെ മുന്നിൽ സൂര്യദേവൻ തീരുന്ന രാജപത്യത്തിന്റെ അമാവാസ കിരണങ്ങൾ കണ്ടിട്ടില്ലെങ്കിൽ ഈ തട്ടകത്തിൽ കാണാം. എസ് പേര് കണ്ടവർ 7 കിണ്ടൽ വെട്ടിമരം നിറച്ച വെട്ടി വണ്ടികൾ അങ്ങനെതായി തട്ടകത്തിൽ വരുന്ന ആഞ്ജനേയ കണ്ടുതീർത്തയുടെ പട്ടക്കുതിരകൾ വരുമ്പോൾ മറുഭാഗത്തിത കാവൂരിന്റെ മല്ലന്മാരാണ് കളിക്കാത്ത കളിക്കുന്നത്. ചേരി തിരിഞ്ഞ് ആഞ്ഞുമെല്ലിക്കാനിത നമ്മുടെ മല്ലന്മാരുടെ ഗോതയിലെത്തുകയാണ്. Yes sir. Like. ಮುಂದೆ ಕೇವಲ ಇದಾದ ಬಳಿಕ ಕೇವಲ 2 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. 3 ಮತ್ತು 4ನೇ ಸ್ಥಾನಕ್ಕೆ ಅದಾದ ಬಳಿಕ ಫೈನಲ್ ಸ್ಪರ್ಧೆ. ಇವಾಗ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಚಾ ಬರ್ತಾ ಇದೆ, ಚಾಯ್ ಬರ್ಬಿಟ್ಟು ಭಾರಿ ಖುಷಿಯಾண்டு. ಅಡ ಸಿದ್ಧತೆಯಲ್ಲಿ 2 ತಂಡಗಳನ್ನು ಕಾಣ್ತಾ ಇದ್ದಾವೆ. ಆಂಜನೇಯ ಕಣ್ಮತೀರ್ಥ ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಈ ಸ್ಪರ್ಧೆ ಮುಗಿದ ತರುವಾಯ 3 ಮತ್ತು 4ನೇ ಸ್ಥಾನ, ಆಮೇಲೆ ಫೈನಲ್. ಕೇವಲ ಇದಾದ ಬಳಿಕ ಕೇವಲ 2 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. ಗಮನಿಸಿಕೊಳ್ಳಿ ಪ್ರೇಕ್ಷಕ ವರ್ಗದವರೇ, ಬೆಳಗಿನ ಹೊತ್ತಿನ ಛಾಯಾ ಬರ್ತಾ ಇದೆ. Yes sir. Yes sir. ಆಂಜನೇಯ ಕಣ್ಣು ತೀರ್ಥ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಂಡು ಬರ್ತಾ ಇದೆ. ಬಾಬು ತಂಡದ ನಡುವೆ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಎಸ್ ಆಹಾ, ಸುಂದರದ ಸ್ಪರ್ಧೆಯಾಗಿದೆ. ದೇವಗಣ್ಣಗಳ ಮಸರೆಗಣಗಳು രുചിയേരികളിൽ അനന്തമായ അമൃത ലഭിച്ചവർ പാലാലി കടഞ്ഞ അമൃതവെടുക്ക നടത്തിയ പുരാണത്തിൽ അതിപ്രസിദ്ധമായ പാലാലി മദനത്തെ അനുസ്മരിക്കും വിധം ഒരു ദേവാസുര പോരാട്ടമാണ് പ്രിയമുള്ളവരെ. ಫೈನಲ್ ಜಂಗಿ ಕುಸ್ತಿಗೆ ಒಂದೇ ಒಂದು ಅವಕಾಶಗಳು 2 ತಂಡಗಳಿಗೆ. ಆಂಜನೇಯ ಕಣ್ಣು ತೀರ್ಥ ವರ್ಸಸ್ ಚಾಮುಂಡೇಶ್ವರಿ ಪಾವೂರು ನಡುವಿನ ಸ್ಪರ್ಧೆಯಲ್ಲಿ ಕಾಟಿ കളിക്കം കള്ളി മാറട്ടെ കഥ മാറട്ടെ. ನಿಧಾನವಾಗಿ ಹಗ್ಗ ಸಾಗಿ ಬರ್ತಾ ಇದೆ. ಬಲ್ಲದ ಬಂತ, ಜವನೆರೆ ಬಂತ, ಗಬ್ಬುದ ಬಂತ. ಆಹಾ, ಶಕ್ತಿಯ ಆಟ, ಧೈರ್ಯದ ಆಟ, ಭಕ್ತಿಯ ಆಟ, ಇದು ನೋಡಿ ಬಿರುಸಿನ ಆಟ.
ಕೈಗಳು. ಆಟ ಆಡುವಾಗ ಎದುರಾಳಿಗಳ ಶಕ್ತಿಯನ್ನು ಅರಿಯಬೇಕು. ಕಾಲು ಹೆಜ್ಜೆಗಳು ಮುಂದಕ್ಕೆ, ಕೈ ಹಿಡಿತಗಳು ಹಿಂದಕ್ಕೆ, ಕಣ್ಣಲ್ಲಿ ನರಿಯ ನೋಟ. ಚಾಮುಂಡೇಶ್ವರಿ ಪಾವೂರು ಮೊದಲ ಸೆಟ್ಗೆ. Isso. Rotai. Rotai, sound. DJ. ದ್ವಿತೀಯ ಸೆಮಿಫೈನಲ್ನ ದ್ವಿತೀಯ ಸೆಟ್ ಆಗಿದೆ. Team ready. Rotai. Yes. സുന്ദരമായ നിമിഷങ്ങളാണ് കാണികളിൽ കാണുന്നത്. അതുമതി. What a dynamic match. What a energetic match. ഒരൊറ്റ പിടുത്തം. ജീവൻ മരണ പോരാട്ടമാണ്. ആരാലും തകർക്കാനാവാത്ത ആത്മവിശ്വാസത്തിന്റെ പിൻബലത്തിൽ പോരാട്ടത്തിന്റെ പട്ടച്ചട്ടകട്ടി പടയോട്ടത്തിന്റെ പട്ടപ്പുറപാട് നടത്തി പൊട്ടപ്പലിയുടെ ആയുധപുരത്തിൽ നിന്ന് രാഗി മിനുക്കിയെടുത്ത 14 വച്ചായുധങ്ങളാണ് കളി മൈതാനയിൽ. ആഹാ, ಏರಾದಪ್ಪು ಫೈನಲ್ಗೆ ಹೋಗ್ಬಿಟ್ಟು ಅವಕಾಶಕ್ಕೆ. ಈ ಅವಕಾಶಗಳನ್ನು ಕಳೆದುಕೊಂಡ್ರೆ ಫೈನಲ್ಗೆ ಬರುವಂತ ಅವಕಾಶಗಳನ್ನು ಕಳೆದುಕೊಳ್ಳಬಹುದೇ. ಆದರೆ ಚಾಮುಂಡೇಶ್ವರಿ ಪಾವೂರು ಏನಿದು ಸ್ಪರ್ಧೆ, ಎಂತ ಸ್ಪರ್ಧೆ, robotic, fantastic, one of the most valuable match of the tournament. Anjaneya versus Chamundeshwari.
ಚಾಮುಂಡೇಶ್ವರಿ into the final. ಚಾಮುಂಡೇಶ್ವರಿ ಫೈನಲ್ಗೆ ಒಂದು 2 ನಿಮಿಷದ ಅವಧಿಯೊಂದಿಗೆ ಮತ್ತೆ 3 ಮತ್ತು ಸ್ಥಾನಕ್ಕಾಗಿ 3 ಮತ್ತು 4ನೇ ಸ್ಥಾನಕ್ಕೆ ಅದಾದ ಬಳಿಕ ಫೈನಲ್. ಪ್ರಿಯಬಳ್ಳವರೇ, ಬಂಧುಗಳೇ, ಬಂಧುಗಳೇ, ಸಪ್ತಭಾಷಾ ಸಂಗಮ ಭೂಮಿಯಾಗಿದೆ ನಮ್ಮ ಕಾಸರಗೋಡು. ಕನ್ನಡ, ಮಲಯಾಳ, ತುಳು, ಕೊಂಕಣಿ, ಬ್ಯಾರಿ, ಉರ್ದು ಭಾಷೆಗಳನ್ನು ಮಾತಾಡುವಂತಹ ನಾಡು ನಮ್ಮ ಕಾಸರಗೋಡು. ಕಾಣಬಹುದು ಇಲ್ಲಿ ಕುಂಬಳೆ ಕೋಟೆ, ಬೇಕೆಲ್ಲ ಕೋಟೆ, ಚಂದ್ರಗಿರಿ ಕೋಟೆ, ಹೊಸದುರ್ಗ ಕೋಟೆಗಳನ್ನು ಹೊಂದಿರುವಂತಹ ನಾಡು. ಮಧುರ್ ಕ್ಷೇತ್ರ, ಮಲ್ಲಿಕಾರ್ಜುನ ಕ್ಷೇತ್ರ, ಅನಂತಪುರ ಕ್ಷೇತ್ರ, ಹೀಗಾಗಿ ಹಲವು ದೇವಾಲಯಗಳ ಸಂಕೀರ್ತನೆಯನ್ನು ಹೊಂದಿರುವಂತಹ ನಾಡು ನಮ್ಮ ಕಾಸರಗೋಡು. ಇಸ್ಲಾಮಿಕ್ ಇತಿಹಾಸದ ಧ್ಯೇಯದೊಂದಿಗೆ ಈ ಬಂಡಿಗೆ ಆಗಮಿಸಿದಂತಹ ಬಾಲಿಕುದ್ದೀನ್ ಅವರ ಪಾದಗಳನ್ನು ಸ್ಪರ್ಶಿಸಿದ ನಾಡು ನಮ್ಮ ಕಾಸರಗೋಡಾಗಿದೆ. ಹಸಿರು ಸೌಂದರ್ಯದ ನಿಗೂಢ ಅದ್ಭುತದಲ್ಲಿ ನಿದ್ರಿಸುತ್ತಿರುವಂತಹ ರಾಣಿಪುರಂ, ಅದೇ ರೀತಿ ಬೇಕಲ್ ಕೋಟೆ, ಅದೇ ರೀತಿ ಗುಂಪೆಗುಡ್ಡಲಂತಹ ಪರ್ವತವನ್ನು ಹೊಂದಿರುವಂತಹ ನಾಡು ನಮ್ಮ ನಾಡು ಕಾಸರಗೋಡು. ನಮ್ಮ ಸಪ್ತಭಾಷಾ ಸಂಗಮ ಭೂಮಿಯಾಗಿದೆ ಕಾಸರಗೋಡು ಜಿಲ್ಲೆ. ಈ ಒಂದು ಕಾಸರಗೋಡು ಜಿಲ್ಲೆಯ ನಮ್ಮ ಗಡಿ ಪ್ರದೇಶವಾದಂತಹ ಕುಂಚತ್ತೂರಿನ ಒಂದು ಹೆಮ್ಮೆಯ ಸಂಸ್ಥೆ ಆಗಿದೆ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುವಂತಹ ಈ ಒಂದು ಅದ್ದೂರಿಯ ಹಗ್ಗ ಚಕ್ಕಾಟ ಪಂದ್ಯಾಕೂಟದ ಎಲ್ಲ ಸ್ಪರ್ಧೆಗಳು ಮುಗಿದಿದ್ದು ಕೇವಲ 2 ಸ್ಪರ್ಧೆಗಳು ಮಾತ್ರ ಕೂಟದಲ್ಲಿ ಬಾಕಿ ಇದೆ. 3 ಮತ್ತು 4ನೇ ಸ್ಥಾನಕ್ಕೆ ಅದರ ಜೊತೆಯಲ್ಲಿ ಒಂದು ಫೈನಲ್ ಸ್ಪರ್ಧೆ ಬಾಕಿ ಇದೆ. ಎಸ್, ಬಂದು ಸೇರಿರುವಂತಹ ಇದುವರೆಗೆ ನಮ್ಮ ಜೊತೆಗೆ ಇಂತಹ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ವಂದನೆಗಳು, ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ನಾನು ಅವಾಗ ಹೇಳಿದೆ, ಈ ಒಂದು ಪ್ರದೇಶಕ್ಕೆ ನಾನು ಬಂದದ್ದು ನಿಜವಾಗಿ ಫಸ್ಟ್ ಟೈಮ್ ಆಗಿದೆ. ಖಂಡಿತವಾಗಿ ಈ ಒಂದು ಪಂದ್ಯಾಕೂಟದಲ್ಲಿ ಉದ್ಘೋಷಕನಾಗಿ ಬರುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಹಲಿಂಗೇಶ್ವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ವಂದನೆಗಳು, ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲಿ ನನ್ನ ಆತ್ಮೀಯ ಮಿತ್ರರಂತಹ ಹರ್ಷ ಕಂಡುತೀರ್ಥ ಅವರಿಗೆ ಕೂಡ ಈ ಒಂದು ವೇಳೆಯಲ್ಲಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದರಂತೆ ಬಂಧುಗಳೇ, ಆರಂಭಗೊಳ್ಳಬೇಕಿದೆ. ಇದು 3 ಮತ್ತು 4ನೇ ಸ್ಥಾನಕ್ಕೆ 2 ತಂಡಗಳು ಸಿದ್ಧತೆಯಲ್ಲಿದೆ. ಒಂದು ಕಡೆಯಲ್ಲಿ ಪಾವೂರು, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಂಡುತೀರ್ಥ. ಅದಾದ ಬಳಿಕ ಫೈನಲ್ ಸ್ಪರ್ಧೆಯಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿಕ್ಕಿದೆ ಪಾವೂರು ವಿರುದ್ಧವಾಗಿ ಆಂಜನೇಯ ಕೆಂಡವ ತೀರ್ಥ. Let's go round. Let's go round. Let's go round. Let's go round. Let's
ಬನ್ನಿ 3 ಮತ್ತು 4ನೇ ಸ್ಥಾನಕ್ಕಾಗಿ ನಡೆಯುವಂತಹ ಸ್ಪರ್ಧೆಗಳಿಗೆ ತಂಡಗಳು ಬರುವಂತೆ ಆಂಜನೇಯ ಕಣ್ವತೀರ್ಥ ಸಿ, ಚಾಮುಂಡೇಶ್ವರಿ ಪಾವೂರು ಎ ತಂಡಗಳು ಬರುವಂತೆ ಸಿದ್ಧವಾಗಿರುವಂತೆ 3 ಮತ್ತು 4ನೇ ಸ್ಥಾನಕ್ಕಾಗಿ. 4ನೇ ಸ್ಥಾನಕ್ಕೆ 3,000, 5ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕೆ 5,000 ತಂಡಗಳು ಕ್ರೀಡಾಂಗಣಕ್ಕೆ ಬರುವಂತೆ 2 ತಂಡಗಳು ಚಾಮುಂಡೇಶ್ವರಿ ಪಾವೂರು ಎ ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ. ಆಮೇಲೆ ಫೈನಲ್ ಸ್ಪರ್ಧೆಗೆ ಚಾಮುಂಡೇಶ್ವರಿ ಪಾವೂರು ಬಿ, ಆಂಜನೇಯ ಕಣ್ವತೀರ್ಥ ಎ ನಡುವಿನ ಫೈನಲ್ ಸ್ಪರ್ಧೆಗೆ ಕೂಡ 2 ತಂಡಗಳು ಸಿದ್ಧವಾಗಿರುವಂತೆ. ಬನ್ನಿ ತಂಡಗಳು ಬನ್ನಿ 3 ಮತ್ತು 4ನೇ ಸ್ಥಾನಕ್ಕಾಗಿ ನಡೆಯುವಂತಹ ಸ್ಪರ್ಧೆಗಳಿಗೆ ಆಂಜನೇಯ ಕಣ್ವತೀರ್ಥ ಜೊತೆಗೆ ಚಾಮುಂಡೇಶ್ವರಿ ಪಾವೂರು ಎ ತಂಡ ಬರುವಂತೆ, ಆಂಜನೇಯ ಕಣ್ವತೀರ್ಥ ಸಿ ತಂಡ ಕೂಡ ಕ್ರೀಡಾಂಗಣಕ್ಕೆ ಬರುವಂತೆ. ಬನ್ನಿ ತಂಡ ಬನ್ನಿ 3 ಮತ್ತು ಸ್ಥಾನಕ್ಕಾಗಿ ಬನ್ನಿ. ಥರ್ಡ್ ಫೋರ್ತ್ ಮ್ಯಾಚ್ ಆಂಜನೇಯ ಕಣ್ವತೀರ್ಥ ವರ್ಸಸ್ ಕಡಬಾರ್ ಚಾಮುಂಡೇಶ್ವರಿ ಪಾವೂರು ತಂಡಗಳು ಬರುವಂತೆ. ಬನ್ನಿ ತಂಡಗಳನ್ನು ಮತ್ತೊಮ್ಮೆ ಬರಮಾಡಿಕೊಳ್ತವೆ. ನಂತರ ಮೆಗಾ ಫೈನಲ್ ಆಂಜನೇಯ ಕಣ್ವತೀರ್ಥ ವರ್ಸಸ್ ಚಾಮುಂಡೇಶ್ವರಿ ಪಾವೂರು. Cho cho cho, sinane me ene kamene o. ಕ್ರೀಡಾಂಗಣದ ಪ್ರವೇಶವಾಗಿದೆ 2 ತಂಡಗಳಲ್ಲಿ. ಚಾಮುಂಡೇಶ್ವರಿ ಪಾವೂರು ಎ ತಂಡದ ಆಗಮನವಾಗಿದೆ, ಆಂಜನೇಯ ಕಣ್ವತೀರ್ಥ ಸಿ ತಂಡದ ಕೂಡ ಆಗಮನವಾಗಿದೆ. ಬಂಧುಗಳೇ, ಇದು 3 ಮತ್ತು 4ನೇ ಸ್ಥಾನಕ್ಕಾಗಿ ಇರುವಂತಹ
ನಗದು ಕೊಡುಗೆ ನಿಶು ಮುಡಿಮಾರ್. ಟ್ರೋಫಿ ಕೊಡುಗೆ ಎಲೆಕ್ಟ್ರಿಕೋ ಇಂಜಿನಿಯರಿಂಗ್ ಸೋಲಾರ್ ಬೆಂಗಳೂರು. ಮೂರನೇ ಸ್ಥಾನಕ್ಕಾಗಿ ನಗದು ಕೊಡುಗೆ 5,000 ಕೊಡುಗೆ ಸಂತೋಷ್ ಕೋಟ್ಯಾನ್ ಪಾದೆ. ಟ್ರೋಫಿ ಕೊಡುಗೆ ಜೀವನ್ ಇಂಟೀರಿಯರ್ ಕುಂಜತ್ತೂರು. ಯಾರಾಗಲಿದ್ದಾರೆ 3 ಮತ್ತು 4ನೇ ಸ್ಥಾನದ ಅವಕಾಶಗಳು. ಈ ಸ್ಪರ್ಧೆ ಮುಗಿದ ತರುವಾಯ ಫೈನಲ್ ಚಾಮುಂಡೇಶ್ವರಿ ಪಾವೂರು ಬಿ ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ. ಆ ಒಂದು ಸ್ಪರ್ಧೆಗೆ 2 ತಂಡಗಳಿಗೆ ಶುಭವನ್ನು ಹಾರೈಕೆ ಮಾಡಲು ನಮ್ಮ ಸಂಘಟಕರು ಮತ್ತೊಮ್ಮೆ ಕ್ರೀಡಾಂಗಣಕ್ಕೆ ಅತಿಥಿಗಳಾಗಿ ಬರಬೇಕು. ಮಹಿಳಾ ತಂಡದ ಆಟಗಾರರು ಕೂಡ ಅತಿಥಿಗಳಾಗಿ ಕ್ರೀಡಾಂಗಣದಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಳ್ಳಬೇಕು. ಟೀಮ್ ರೆಡಿ. ಬಂಧುಗಳೇ, ಇದು ಮತ್ತೆ ಇಲ್ಲಿ 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಗೆದ್ದವರಿಗೆ 5,000, ಸೋತವರಿಗೆ 3,000 ಜೊತೆಯಲ್ಲಿ ಶಾಶ್ವತ ಫಲಕ. ಇದಾದ ಬಳಿಕ ಮುಂದೆ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ದ ಗ್ರ್ಯಾಂಡ್ ಫಿನಾಲೆ, ಅಂತಿಮ ಯುದ್ಧ ಮುಂದೆ ಈ ಒಂದು ಅಂಕಣದಲ್ಲಿ. ಡಿಜೆ 1 ನಿಮಿಷ. ಡಿಜೆ ಸೌಂಡ್ ಆಫ್. ಯಸ್. ಆಹಾ, ಎಸ್. ಆಹಾ, ಸಾವನ್ನು ಎದುರಿಸುವ ಸುಲ್ತಾನರಂತೆ ಸುಡುವ ಕಂಡವ ತುಳಿದು ಕಡಿವ ಕತ್ತಿಯ ಮೇಲೆ ನಡೆದ ಎದೆಯೊಳಗೆ ಬಗಿಲದ್ದ. ಆಹಾ, ಕಂಡದೆ ಗುಂಡಾಗಿ ಮುನ್ನುಗ್ಗಿ ಬಂತಹ ರಣ ಬೇಟೆಗಾಡುವ ಬೇಟೆಗಾರರ ಅಂಕಣದಲ್ಲಿ. ಆಹಾ, ಒಂದು ಕಡೆಯಲ್ಲಿ ಆಂಜನೇಯ, ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ಸ್ಪರ್ಧೆಯಾಗಿದೆ. ಚಾಮುಂಡೇಶ್ವರಿ ಪಾವೂರು ಈ ಬಾರಿ ಹಗ್ಗವನ್ನು ನಿಧಾನವಾಗಿ ಗಳಿಸುವಂತಹ ಸದಾಶಿವ ಕುಳೂರು ಕಟ್ಯಾಲ ಸದಾಶಿವ ಶೆಟ್ಟಿಯವರ ವೇದಿಕೆಯತ್ತ ಬರ್ತಾ ಇದೆ. ಆದರೆ ಆಂಜನೇಯ ಕಣ್ವತೀರ್ಥ ಸ್ಪರ್ಧೆ. ನಾಟಕುಲಕ್ಕಿ ನಗರ ಬೆಳಕಿ 4 ನಗರಗಳಲ್ಲಿ ನಾವಾಟ ನಡೆಸಿ ನರಿಯುಂ ನರಿಮಾನು ನಾಡರಿಗೆ ನಟಕಿಲ್ಲಡ ಆಚಾಪಿಸಿಕೊಂಡ ಪಟ್ಟ ಹೋರಾಡಿಗಳ ಪಿರಗೋಟ ಹೋಗುತ್ತಂಡ. ಮತ್ತೆ ರೋಚಕವಾಗುತ್ತಾ ಇದೆ. ಬಿಗಿಯಾಗುತ್ತಾ ಇದೆ. ಈ ಬಾರಿ ಪಾವೂರು ಕಡೆಯಲ್ಲಿ ಇತ್ತ ಕಡೆ ಆಂಜನೇಯ ಕಣ್ಣು ತೀರ್ಥ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಮೊದಲ ಸೆಟ್ ಅನ್ನ ಗೆದ್ದುಕೊಂಡಿದೆ ಚಾಮುಂಡೇಶ್ವರಿ ಪಾವೂರು. ಮೊದಲ ಸೆಟ್ಟಿಗೆ ಫೈನಲ್ ಸ್ಪರ್ಧೆಗೆ 2 ತಂಡಗಳು ಸಿದ್ಧವಾಗಿರುವಂತೆ ಆಂಜನೇಯ ಕಣ್ವತೀರ್ಥ ಎ, ಚಾಮುಂಡೇಶ್ವರಿ ಪಾವೂರು ಬಿ ನಡುವಿನ ಸ್ಪರ್ಧೆಯಲ್ಲಿ. ಬಂಧುಗಳೇ, ಇದಾದ ಬಳಿಕ ಮುಂದೆ ಫೈನಲ್ ಸ್ಪರ್ಧೆಗೆ ಹೆಜ್ಜೆ ನೀಡಿದ 2 ತಂಡಗಳು. ಚಾಮುಂಡೇಶ್ವರಿ ಪಾವೂರು ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ ತಂಡ. ತಾವುಗಳು ಕೂಡ ಸಿದ್ಧತೆಯನ್ನು ಮಾಡುವಂತೆ ಮುಂದೆ ಫೈನಲ್ ಕದನ. What you gonna do? You gonna come closer? You gonna stare forever? Do you wanna get to know me? Get your confidence up, we only got tonight. DJ's bringing the heat, you better do this right. 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 ಸೌಂಡ್ ನೋಡಿ, ಆವಾಗ ಒಂದು ಮೊಬೈಲ್ ಬಿದ್ದು ಸಿಕ್ಕಿದೆ. ಕಳಕೊಂಡವರು ಯಾರೋ ಇನ್ನೂ ಕೂಡ ಬಂದಿಲ್ಲ. ನಾವು ಅದನ್ನ ಅಲ್ಲಿ ಕೌಂಟರಲ್ಲಿ ಮುಟ್ಟಿಸ್ತೇವೆ. ದಯವಿಟ್ಟು ಕಳ್ಕೊಂಡವರು ಅಲ್ಲಿಂದ ಪಡ್ಕೊಳ್ಳಬಹುದು. ಅದರ ಗುರುತನ್ನು ಹೇಳಿ. ಮತ್ತೊಂದು ಚಾವಿ, ಅದೇ ರೀತಿ ಮತ್ತೊಂದು ಯಾವುದು ಐಫೋನ್ ಹತ್ತಿ, ಮತ್ತೊಂದು ಚಾವಿ, ಮತ್ತೊಂದು ಗೋಲ್ಡ್ ರೋಲ್ಡ್ ಚೈನ್ ಅದೆಲ್ಲಿದೆ? ಅವೇನ ಇಟ್ಟುಂಡು? ಅವು ಗೋಲ್ಡ್ ಹತ್ತಿಗತ್ತೆ, ಗೋಲ್ಡ್ ರೋಲ್ಡ್ ಅಂತ. ಎಸ್ ನೋಡಿ, ಚಾವಿ ಗೊತ್ತಿಲ್ಲ ಜನ, ಚಾವಿಗೆಲ್ಲ ಬತ್ತಿಜೇರು ಅರೆ ಇಲ್ಲದೆ ಬೋಧನ ಗೊತ್ತವರೆ ಚಾವಿ ಜಿನ ಪಿರ ಬರುವರಿದೆ.
ಫುಲ್. ಡೂ ಆರ್ ಡೈ ಸ್ಥಿತಿಯಲ್ಲಿ ಆಂಜನೇಯ ಕಣ್ಮತೀರ್ಥ 3 ಮತ್ತು 4ನೇ ಸ್ಥಾನದಲ್ಲಿ, 3 ಮತ್ತು 4ನೇ ಸ್ಥಾನದ 3ನೇ ಸ್ಥಾನಕ್ಕೋಸ್ಕರ ಒಂದು ಹೆಜ್ಜೆನ ಇರಿಸಿಕೊಂಡಾಗಿದೆ ಚಾಮುಂಡೇಶ್ವರಿ ಪಾವೂರು ತಂಡ. ಇನ್ನೊಂದು ಅವಕಾಶಗಳು ಕಣ್ಮತೀರ್ಥಕ್ಕೆ ಬರಬಹುದೇ? ಆಟುಗಳ ಯಾಕನರ್ತಿ ಶಕ್ತಿ ನೀಡಿಯ ಯಾಗಾಶ ಯುದ್ಧ ಭೂಮಿಯಲ್ಲಿ ಭೀತ ಜರುಗಿನಲ್ಲಿ ಕಂಬವಿನಿ ಕೋಟೆಯರು ಇಂದ್ರಜಾಲಂ ದೊರೆತಾನ್ವನ್ನತಿಯ ಅರಂಡಪಟ್ಟ ಹೋರಾಳಿಗ ತನ್ನಯಾಣ ಪ್ರಿಯಬಣವರೇ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ, ಮತ್ತೊಂದು ಕಡೆಯಲ್ಲಿ ಪಾವೂರು ತಂಡಗಳ ನಡುವೆ ಒಂದು ಸ್ಪರ್ಧೆಯಾಗಿದೆ. 3 ಮತ್ತು 4ನೇ ಸ್ಥಾನಕ್ಕಿರುವಂತಹ ಸ್ಪರ್ಧೆಯಾಗಿದೆ. ಮೊದಲ ಸೆಟ್ ಪಾವೂರು ಆಗಿದ್ರೆ 2ನೇ ಸೆಟ್ಗೋಸ್ಕರ ರಣ ಕದನಗಳು. ಆಹಾ, ಇದೊಂದು ಸ್ಪರ್ಧೆಯಾಗಿದೆ. ಕೇವಲ 3 ಮತ್ತು 4ನೇ ಸ್ಥಾನಕ್ಕಾಗಿ ಈ ಸ್ಪರ್ಧೆ ಮುಗಿದ ತರುವಾಯ ಫೈನಲ್ ಸ್ಪರ್ಧೆಗೆ 2 ತಂಡಗಳು ಈ ಬಾರಿ ಮತ್ತೆ ಸಾಗಿ ಬರ್ತಾ ಇದೆ ಪಾವೂರು ಕಡೆಗೆ. ಆಂಜನೇಯ ಈ ಬಾರಿ ಬಿಟ್ಟು ಕೊಡದ ಅಲ್ಲ, ಇಳಿತಾ ನೋಡಲಿಕ್ಕಿದೆ. ಈ ಬಾರಿ ಹೆಜ್ಜೆಗಳ ಹಿಂದಕ್ಕೆ ಮತ್ತೆ ಬರುತ್ತಾ ಇದೆ ನೋಡ್ಲಿಕ್ಕಿದೆ. ಆಹಾ, 3ನೇ ಸ್ಥಾನದಲ್ಲಿ ಚಾಮುಂಡೇಶ್ವರಿ ಪಾವೂರು, 4ನೇ ಸ್ಥಾನದಲ್ಲಿ ಆಂಜನೇಯ ಕಣ್ವ ತೀರ್ಥ. ಬನ್ನಿ ಫೈನಲ್ಗೆ ಅನ್ನ ಒಂಜುಲೆ ಪ್ಲೇಯರ್ಸ್ ಅನ್ನ ಫೈನಲ್ಗೆ ಬಲೆ. ಫೈನಲ್ ಸ್ಪರ್ಧೆಗೆ ಬರುವಂತ 2 ತಂಡಗಳಿಗೆ ಕರಿಯನ್ನು ಕೊಡ್ತಾ ಇದ್ದಾವೆ. ಖಂಡಿತವಾಗಿಯೂ 2 ತಂಡಗಳು ಬರುವಂತೆ ತಂಡಗಳು ಬರಬೇಕಿದೆ. ಇಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಪಂದ್ಯಾಕೂಟದ ಫೈನಲ್ ಸ್ಪರ್ಧೆಯಲ್ಲಿ 2 ಬಲಶಾಲಿ ತಂಡಗಳು ಚಾಮುಂಡೇಶ್ವರಿ ಪಾವೂರು ವಿರುದ್ಧವಾಗಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ನಡುವೆ ಫೈನಲ್ ಸ್ಪರ್ಧೆಯಾಗಿದೆ. ತಂಡಗಳು ಬರುವಂತೆ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಬಲೆ ತಂಡಗಳು ಬರುವಂತೆ ಚಾಮುಂಡೇಶ್ವರಿ ಪಾವೂರು, ಒಳ ಬರುವಂತೆ ಎದುರಾಳಿಯಾಗಿ ಆಂಜನೇಯ ಕಣ್ವ ತೀರ್ಥ. ಆ 2 ತಂಡಗಳಿಗೆ ಶುಭ ಆರೈಕೆಗಳನ್ನು ಮಾಡಲು ಮತ್ತೊಮ್ಮೆ ಮಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸಕ್ರಿಯ ಕಾರ್ಯಕರ್ತರು. ಅದೇ ಪ್ರಿಯമുള്ളവരെ, ಕೀಚಕದ ನರ್ತಿಯ ಭೀಮನ പോലെ ಗಂಗಾದಹನ ನರ್ತಿಯ ಹನುಮಾನ പോലെ ಸೀതವರು ಮೂರ್ತ ಕಂಸನ പോലെ പാണ്ഡവ പടയിൽ അർജുനനെ പോലെ ഭവാനി പടയുടെ 7 പുത്രന്മാർ അങ്ങനെ കടന്നു വരുന്നുണ്ട്. നല്ലൊരു കൈയടി കൊടുത്ത് ಬರ್ತಾ ಇದೆ. ಚಾಮುಂಡೇಶ್ವರಿ ಪಾವೂರು ತಂಡ ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ದಯವಿಟ್ಟು ಬನ್ನಿ. ಲೈನ್ ಅಪ್ ಆಂಜನೇಯ ಕಣ್ಣು ತೀರ್ಥ ಬನ್ನಿ. ಆಂಜನೇಯ ಕಣ್ಣು ತೀರ್ಥ ದಯವಿಟ್ಟು ಬರುತ್ತೆ. ಬನ್ನಿ ತಂಡಗಳು ಬನ್ನಿ. ಅದರ ಜೊತೆಯಲ್ಲಿ വരുന്നുണ്ട്. അങ്ങനെ
വരുന്നുണ്ടങ്ങനെ വരുന്നുണ്ട് കൊള്ളത്തിലേക്ക് വരുന്നുണ്ട്. കൊള്ളത്തിൽ ആണായി പിറന്നവരുണ്ടെങ്കിൽ ഏറ്റുമുട്ടട്ടെ എന്ന വെല്ലുവിളികളുമായി ഇതാ വരുന്നുണ്ടങ്ങനെ. എതിരാളികളെ അടിമുടി ഉറപ്പിക്കാൻ ടൂർണമെന്റിന്റെ സുവർണ്ണ കിരീടമുണ്ടതായിട്ട് ഒരു മടക്കമില്ല എന്ന വെല്ലുവിളികളുമായി വരുന്നുണ്ട് ആഞ്ജനേയ. ಕಣ್ಣು ತೀರ್ಥ ಬನ್ನಿ, ದಯವಿಟ್ಟು ಬನ್ನಿ ಬೇಗ ಬೇಗ. ಅದರಂತೆ ಇನ್ನು ಸ್ವಲ್ಪ ಕೆಲವೊಂದು ಕಾರ್ಯಕ್ರಮ ಇದೆ, ನಮ್ಮ ಅತಿಥಿಗಳ ಸಾಲು ಬರುತ್ತೆ. ಬನ್ನಿ ಬನ್ನಿ ಬೇಗ ಬನ್ನಿ. ಎಷ್ಟು ಬರ್ತಾ ಇದೆ ಆಂಜನೇಯ ಕಣ್ಣು ತೀರ್ಥ ಜೊತೆಗೆ ಚಾಮುಂಡೇಶ್ವರಿ ಮಾವೂರು ಫೈನಲ್ ಸ್ಪರ್ಧೆಗೆ ಕ್ರೀಡಾಂಗಣದ ಆರಂಭ. ಇನ್ನೇನು ಅತಿಥಿಗಳು ಕ್ರೀಡಾಂಗಣಕ್ಕೆ ಕೊನೆಯದಾಗಿ ಶ್ರೀ ಅರುಣ್ ಆಳ್ವ ಕ್ರೀಡಾಂಗಣಕ್ಕೆ ಅತಿಥಿಗಳನ್ನ ಕೂಡಿಕೊಂಡು ಬರುವಂತೆ ನಮ್ಮ ಅಧ್ಯಕ್ಷರಾದ ನಿತೇಶ್ ಶೆಟ್ಟಿ ಲೈನ್ ಅಪ್ ನಮ್ಮ ಮಿತ್ತ ಚಾವಡಿಸಿನ ಮಲ್ಲ ಬಿನ್ನೆರೆ ಅಕ್ಕೇರಿಯಾದ ಅರುಣ್ ಆಳ್ವ ಅಂಕದ ಕಳ್ಳಕ್ಕೂ ಜಪ್ಪಡೊಂದು ಭಿನ್ನಾಯ್ತು ಮತ್ತೊಂದಲ್ಲ. ಅರುಣ್ ಆಳ್ವ ಈ ಒಂದು ಕ್ರೀಡಾಂಗಣಕ್ಕೆ ಎರಡು ತಂಡಗಳಿಗೆ ಶುಭ ಆರೈಕೆಗಳನ್ನು ಮಾಡಲು, ಶುಭ ಕಾಮನೆಗಳನ್ನು ನೀಡಲು ಅತಿಥಿಗಳ ಸಾಲಿನಲ್ಲಿ ಸಂಘಟಕರು, ಸಂಘಟಕ ಚತುರರು ಎಲ್ಲರೂ ಬಂದು ನಮ್ಮೊಂದಿಗೆ ಸೇರಿಕೊಳ್ಳುವಂತೆ ಆಟಗಾರರಿಗೆ, ತೀರ್ಪುಗಾರರಿಗೆ ಕೊನೆಯದಾಗಿ ಒಂದು ಹಸ್ತಲಾಘವನ್ನು ನೀಡುವಂಥ ಕಾರ್ಯಕ್ರಮ. ಖಂಡಿತವಾಗಿಯೂ ಬಂಧುಗಳೇ, ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿಕೊಡುವಂಥ ಈ ಒಂದು ಹಗ್ಗಜಗ್ಗಾಟ ಕ್ರೀಡಾಕೂಟದ 3ನೇ ಮಾದರಿಯ ಸ್ಪರ್ಧಾಕೂಟಕ್ಕೆ ಇದೀಗ ಅತಿಥಿಗಳ ಸಾಲು ನಮ್ಮೊಂದಿಗೆ. ಕೊನೆಯ ಬಾರಿಗೆ ಶ್ರೀಯುತ ಸುರೇಶ್ ಶೆಟ್ಟಿ, ಶ್ರೀಯುತ ದಿನೇಶ್ ಶೆಟ್ಟಿ, ಹರೀಶ್ ಶೆಟ್ಟಿ ಮಾಡ, ಈ ರೀತಿಯಾಗಿ ಪಂದ್ಯಾಕೂಟದ ಈ ಒಂದು ಸಂಸ್ಥೆಯ ಮಹಾಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಶರತ್ ಪಾಡೆ, ನಿರಂಜನ್ ಕುಂಜತೂರು, ಶೈಲೇಶ್ ಶೆಟ್ಟಿ, ಈ ರೀತಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮೊಂದಿಗೆ ಅತಿಥಿಗಳ ಸಾಲಿನಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಲ್ಲಾಸ್ ಶೆಟ್ಟಿ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಎಲ್ಲ ಎರಡು ತಂಡದ ಆಟಗಾರರಿಗೆ ಶುಭ ಆರೈಕೆಗಳ ಶುಭ ಕಾಮನೆಗಳನ್ನು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. This is El Paso. రెడ్ టీమ్ దక్కలవలు ఉంతోన్లే రెడ్ టీమ్ దక్కలవలు ಅಂಚೆ ಪೋರ್ಚರ 1 ನಿಮಿಷ ಈತ ಜನ ಓಳಿದ್ದೇನೆ ಗೊತ್ತಾಯ್ತು ಸಣ್ಣ ಇಡಮುಟ್ಟ ಎಕಡಮುಟ್ಟ ಏರ್ಲೈಚಂడి ಇತ್ತ ಜನದ ಸಾಲು ನನ್ನ ಜನ ಒಳ್ಳೆರೆ ಎಸ್ రెడ్ టీమ్ దక్కల ఉంతోన్లే ದಾದ ಬಂಡ ನಮ್ಮ ಒಂದು ಸಂಘಟಕರನ್ನ ಒಂದು ಎಲ್ಲಿ ವಿಜ್ಞಾಪನೆ ಬಂದ ಒಂದು ಎಲ್ಲಿ ಮನವಿ ದಾದ ಬಂಡ ಈ ಒಂದು రెడ్ ಈ ಒಂದು ನಿತ ಪಂತದ ಬಗ್ಗೆ రెడ్ ಟೀಮದ ಕ್ಯಾಪ್ಟನ್ ನಕಲಿ ಜನ ಜೇರಾಣ ಕೋಚ್ ನಕಲ ಈರಾಂಡ ಒಂಜಿ ರೆಡ್ ಪಾತ್ರ ಪಲ್ಲೆ ಈ ರೆಡ್ ಎಂಟೆ ಪಾತ್ರ ದಾದಾತನ ಮ್ಯಾಚ್ ಎಂಚ ಮಲ್ತದೇರೆ ಐತ ಬಗ್ಗೆ ಒಂಜಿ ಸೌಂಡ್ ವಾಲ್ಯೂಮ್ ಕಮ್ಮಿ ಉಂಟು ಏರ್ ಒಂಜಿ ಪಾತ್ರ ಪಲ್ಲೆ ಒಂಜಿ ಈ ಒಂಜಿ ಮ್ಯಾಚ್ ದ ಬಗ್ಗೆ ಪಾತಿರರ ಸೂರಜ್ ಇರಲ್ಲ ಬಗ್ಗೆ ಸೂರಜ್ ಪಾತಿರ್ಗ ಬಗ ನನೇರ್ ಪಾತಿರು ನೆಟ್ ಮಾತರಿಗೆ ನಮಸ್ಕಾರ. ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಬಂಡ ಎಂಕ್ಲು ಎಲ್ಲಿಯಪ್ಪುನಗನೆ ಒಂಜಿ ಕಬಡ್ಡಿ ಬಂಡ ಮಾಲಿಂಗೇಶ್ವರ ಬಂಡ ಕಬಡ್ಡಿ ಇತ್ತು ಅಂಡ ಇತ್ತೆ ಬಲ್ಲೆಗಿಲ ಮಾಲಿಂಗೇಶ್ವರ ಟೀಮ್ ಬರ್ತದೆ ಬಾರಿ ಒಂಜಿ ಪೊರ್ಲುದ ಟೀಮ್ ಆಗ್ತದೆ ಬೊಕ್ಕ ಈ
ಮ್ಯಾಚಿದ ಬಗ್ಗೆ ಪಂಪುನಾಂಡ ಸೂಪರ್ ಸೆಟಪ್, ಭಾರಿ ಶೋಕದ ಒಂಜಿ ಗ್ರೌಂಡ್, ಭಾರಿ ಶೋಕದ ಒಂಜಿ ವೇದಿಕೆ, ಭಾರಿ ಶೋಕದ ಒಂಜಿ ಪಬ್ಲಿಕ್ ಇತ್ತುಂಡು. ಆಂಡ ಕಾಂಡ ಆಯ್ನೆಟ್ ಒಂಚೂರು ಲೇಟ್ ಆದ್ದು ಪೋಂಡು ಆಂಡಲ ಮ್ಯಾಚ್ ಪೂರ ಭಾರಿ ಶೋಕ್ ಆತುಂಡು. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಪಂಡ ಆಂಜನೇಯ ಕಣ್ವತಿ ತಡೆ ಬಲ್ಲ ಇಪ್ಪುಡು ಮಂತ ಎಂಚ ನಡಪುಡು ಪನ್ಪುನ ಒಂಜಿ ಮಾಹಿತಿ ಕೊರುಪುನಾರು ಆ ಒಂಜಿ ಮ್ಯಾಚ್ ನಡಪವನಾರು. ಆಮೇಲೆ ಇಮೇಟ್ ಬಂದಾಗ ನಮ್ಮ ಪೆರ್ಲದ ಪುನೀತನ್ನೇ ಮ್ಯಾಚ್ ಎಂಚ ನಡಪವಡ ಅಂದು ಪಂಡು ರಾಜು ಅರೀರು ಪಾತಿರಲಿ ದಾನ ಪಂಡ ಈರೊಂಜಿ ಮ್ಯಾಚ್ ಮಲ್ಪುನಾರು. ಈರೊಂಜಿ ಮುರಣಿಯ ಮಲ್ಲ ಮಟ್ಟದ ಮ್ಯಾಚ್ ಮಲ್ತಾರೆ. ಈರೊಂಜಿ ರೆಡ್ ಪಾತಿರ ಬಲ್ನೆ ನಮ್ಮ ಪುನೀತ ಪನ್ನೋಡು. ಆಮೇಲೆ ಸೂರಜ್ ಪಂಡದಾಗ ಇಮೇಟ್ ಪುನೀತ ಪನ್ನೋಡೆ. ಮಾಲಿಂಗೇಶ್ವರ ಕುಂಜತ್ತೂರ್ತ ಮ್ಯಾಚ್ ಬಾರಿ ಪೊರ್ಲುಡು ತರ್ತೀಂಡು. ಬೊಕ್ಕ ಟೀಮುಲ ಎಡ್ಡೆ ಮಾಂತೆರ್ಲ ಬತ್ತೇರು ಬೊಕ್ಕ ಎಡ್ಡೆ ಕ್ರೌಡ್ಲ ಇತ್ತಂಡು ಮಾತ್ರ ಉಂಡತೆ ಒಂಚೂರು ಲೇಟ್ ಆಯ್ನಟ್ಟು ಮಸ್ತ್ ಇಂದುಂಡು ಎಂಕ್ಲ ಬೊಲ್ಪುಗು ಮುಳು ಎನ್ಮಾರೆಕ್ ಬತ್ತದ ಇಂದಿತ್ತ ಗಂಟೆ ಐನ ಒಂದು ಹತ್ತದು ಅಂಚ ಲೇಡೀಸ್ ಮ್ಯಾಚ್ ಬೊಕ್ಕ ಐನು ಪೂರ ಒಂಚೂರು ಸ್ಪೀಡ್ ಮಂದದುಂಡ ಇಂಚೆನ ಆಯ್ತು. ಕೆಲವು ಕಡೆ ಇಟ್ಟಾಂಡು ಈ ಸೀಸನ್ ಪೋಯಿನಲ್ಪ ಮಕ್ಳು ಪೂರ ಗೊತ್ತುಂಡು ಎಂಕ್ಲ ಫಸ್ಟ್ ಎತ್ತುವ ಲಾಸ್ಟ್ ಓಪಣೆ ನಮ್ಮನೆ ಏನು ಮಸ್ತ್ ಸಲ ಬಂತೆ ಒಂಚೂರು ಸ್ಪೀಡ್ ಅಂತನ ಭಾರಿ ಉಪಕಾರ ಪ್ಲೇಯರ್ಸ್ನಕ್ಲ ಐತೆ. ಶನಿವಾರ ಅಂಡ ಓಕೆ ಆದಿತ್ಯವಾರ ಪೂರ ಎಂಕ್ಲ ಪೂರ ಬೇಲೆಗೆ ಓಪಣಕ್ ನಾನು ಪೋತು ಮೀತು ಕೂಡ ಬೇಲೆಗೆ ಓಡೋದು ಅಂಚ ನೆಕ್ಸ್ಟ್ ಸೀಸನ್ ಟನ್ಲ ಪೂರ ಕಮ್ಮಿಡ್ ತಕ್ಲ ಒಂಚೂರು ಸ್ಪೀಡ್ ಅಂತ ಮಸ್ತ್ ಖುಷಿ ಆತನ ಮಾತ್ರ. ಖಂಡಿತವಾಗ್ಲೂ ಎಂಕ್ಲ ಒಂಜಿ ಬೇಲೆನ್ ಮಂತದ ಸ್ಪೀಡ್ ಮಲ್ಪೇರೆ. ಕೆಲವೊಂಜಿ ಟೀಮ್ ದಾಖಲು ಬಣ್ಣಗ ಲೇಟ್ ಆತನ ದಾಯಪಂಡ ಅಂಡರ್-19 ಮ್ಯಾಚ್ ಸ್ಟಾರ್ಟ್ ಅನ್ನಗನೆ ಒಂಜಿ 7 ಗಂಟೆ ಕರೀದಿನ ಇರ್ದವರ ಟೀಮ್ ದಾಖಲು ಬೇಗ ಬತ್ತೇರ್ನ ದಾಯಪಂಡ ಮುಕ್ಕಲು 3 ಗಂಟೆಗಿಂದ ಮ್ಯಾಚ್ ಪಾಡ್ದಿರಿ ಬೈದಿನ ಪೂರ್ತ ಆತನ ಪಂಡ ಒಂದು ಲೇಟ್ ಆತನ ಇರ್ದವರ 3 ಗಂಟೆ ಪಂಡ 4 ಗಂಟೆಗಿಂದ ಬೈದುನ ಟೀಮ್ ದಾಖಲು ಅವಂಜಿ ಮ್ಯಾಚ್ ನಮಗೆ ಬೇಗ ಬಂತಲ್ಲಿ ದಾದ ಪಂಡ ಬಲ್ಲ ಇಪ್ಪನ 3 ಕೆಟಗರಿ ಇತ್ನೇರ್ದವರ ಈತ ಪೂರ್ತಾಂಡು ಒಂಜಿ ವೇಳೆ ಬಕೊಂಜಿ ಲೀಗ್ ಮ್ಯಾಚ್ ನಮ್ಮ ಮಲ್ತದ ದಾಯಪಂಡ ಪೂರ ಟೀಮ್ ದಾಖಲಿಲ್ಲ ಕಂಫರ್ಟ್ ಆಯರ್ ಬೋರ್ಡ್ ಲೀಗ್ ಮ್ಯಾಚ್ ಮಂತಿರ್ದವರ ಒಂಚೂರು ದಾತ ಲೇಟ್ ಆದ್ರೆ ಕಡಿಸಿದ್ರೆ ಖಂಡಿತ ಬಾದ್ಲ ಮಾಲಿಂಗೇಶ್ವರದಾಗಲು ಮಂತನೊಂಚಿನ ಈ ಒಂಜಿ ಸುರೂತ ಪಜ್ಜೆ ಪಣ್ಣೊಲಿ ಸುರೂತ ಹೆಜ್ಜೆಂದು ಪಂಡ ದಾಯಪಂಡ ಕಬಡ್ಡಿ ಮಂತೊಂದು ಉಪ್ಪೇರು ಕಬಡ್ಡಿ ಮಂಪನಾಗಲೇ ಗೊತ್ತುಂಡು ಕಾಂಡೆ ಸೂರ್ಯನ ಬೋಲ್ಪ ಹಾಕೊಂಡು ಉಪ್ಪುಂಡು ಕೆಲವರನ್ನ ಮೋಣೆಗೆ ಅನ್ನೊಂಚೂರು ಬೇಗ ಮುಗಿದ್ರು ಖಂಡಿತವಾದ್ಲ ನನ್ನ ನೆನೆದು ದುಂಬುದ ವರ್ಷ ಒಂಜಿ ಬೇತಿನ ರೀತಿಯಲ್ಲಿ ಮನ್ಪುನ ಆಯೋಜನೆ ಇತ್ತಿನಂಡ ನಿಕ್ಕಳು ಪಲ್ನ ಕಣಂಜಿ ಟೀಮ್ ದಕ್ಕಲು ಸಪೋರ್ಟ್ ಇತ್ತಿನಂಡ ಐನಾತು ಬೇಗ ಮಲ್ಪುನಂಜಿ ಕಾರ್ಯಕ್ರಮ ಮಲ್ಪುಗ ಖಂಡಿತ ಬಾದ್ಲ ಅಂಚಾದ ಒಂಜಿ ಮುಳ್ಕಿಡೊಂಜಿ ಇನ್ನು ಮ್ಯಾಚ್ ಇತ್ತು ನಕಲೊಂಜಿ ಟೀಮ್ ಮುಕ್ಕಳು ದಾದ ಪಂಡ ಮಾಲಿಂಗೇಶ್ವರದ ಒಂಜಿ 4 ತಿಂಗಳು ದುಂಬೆ ಟೀಮ್ ನಮ್ಮ ಮ್ಯಾಚ್ದ ಒಂಜಿ ಡೇಟ್ ಫಿಕ್ಸ್ ಮಲ್ತಿರ್ತೀರಿ ಆಂಡ ಆ ಒಂಜಿ ಟೀಮ್ ದಕ್ಕಲು 5 ದಿನ ತಾನೇ 2 ದಿನದವರ ನಮಕ್ ಇನಿ ಪೊಂಜನಕಲ ಟೀಮ್ ಬೋಯ್ ನಿಂತಿರ್ದವರ ಇನ್ನೊಂಜಿ ಟೀಮ್ ಕಾಪೇರ್ ಬರ್ತನೆ ಹಿಡ್ದವ ಒಂಚೂರು ಲೇಟ್ ಆದನು ಖಂಡಿತವಾದ್ಲ ಕ್ಷಮೆ ಉಪ್ಪಡು ಪಣೊಂದು ನಿಕಲ್ನ ಇನ್ನಿತ ಫೈನಲ್ ತಗೋ ಪುರ್ಲಾವಡು ಪಣೊಂದು ಕುಡರ ಮಹಾಲಿಂಗೇಶ್ವರ ಕುಂಜತ್ತೂರು ಟೀಮ್ ದಕ್ಕಲಿಗ್ಲ ಕುಡರ ಎಂಕ್ಲ ಒಫಿಷಿಯಲ್ ಬಕ್ಕ ನಮ್ಮ ಟೀಮ್ ದ ಕಡೆ ಕುಡರ ಧನ್ಯವಾದ ಪಣೊಂದುಲ್ಲ ಖಂಡಿತವಾಗಿ ಇವು ನೋಡಿ ಬಂಧುಗಳೇ ಮಹಾಲಿಂಗೇಶ್ವರ ಕುಂಜತ್ತೂರು ಎಂಬ ಸಂಸ್ಥೆ 5 ದಶಕಗಳನ್ನು ಕಂಡುಕೊಂಡಂಥ ಸಂಸ್ಥೆಯಾಗಿದೆ. ಕಬಡ್ಡಿಯಲ್ಲಿ ಬಹಳಷ್ಟು ಅಭೂತಪೂರ್ವ ಯಶಸ್ಸನ್ನು ಕಂಡು ಪ್ರಶಸ್ತಿಗಳ ಸಾಲುಗಳನ್ನು ಕಂಡುಕೊಂಡಂಥ ಸಂಸ್ಥೆಯಾಗಿದ್ದರಿಂದ ಮಹಾಲಿಂಗೇಶ್ವರ ಕುಂಜತ್ತೂರು ಈ ಬಾರಿ ಮಹಿಳಾ ವಿಭಾಗದ ಸ್ಪರ್ಧೆಯನ್ನು ನಡೆಸುವ ಮೂಲಕ ಜೊತೆಗೆ ಪುರುಷರ ವಿಭಾಗದ ಸ್ಪರ್ಧೆಯನ್ನು ನಡೆಸುವ ಮೂಲಕ ಮತ್ತೊಮ್ಮೆ ಗ್ರಾಮೀಣ ಕ್ರೀಡಾಕೂಟವನ್ನು ಮೇಳೈಸ್ತಾ ಇದೆ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ. ಆಲ್ ದ ಬೆಸ್ಟ್ ಎರಡು ತಂಡದ ಆಟಗಾರರಿಗೆ ಶುಭವಾಗಲಿ. ಮತ್ತೊಮ್ಮೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಿಗೆ, ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿದವರಿಗೆ, ಆಸನದ ವ್ಯವಸ್ಥೆಯನ್ನು ಮಾಡಿದವರಿಗೆ, ಪ್ರತಿಯೊಂದು ವಿಭಾಗದಲ್ಲೂ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ ಅದ್ಭುತವಾದಂಥ ಸಹಕಾರವನ್ನು ನೀಡಿದ ಎಲ್ಲ ನಮ್ಮ ಕೊಡುಗೈ ದಾನಿಗಳಿಗೆ, ಬಂಧುಗಳಿಗೆ, ಬಹುಮಾನವನ್ನು ನೀಡಿದವರಿಗೆ, ಟ್ರೋಫಿಯನ್ನು ನೀಡಿದವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸಂಘ ಸಂಸ್ಥೆಗಳಿಗೆ, ಜೊತೆಗೆ ನಮಗೆ ತಂಡವನ್ನು ಒದಗಿಸಿಕೊಟ್ಟಂಥ ತಂಡಗಳಿಗೆ ಮತ್ತೊಮ್ಮೆ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರದ ಎಲ್ಲ ಸಂಘ ಸಂಸ್ಥೆಯ ಈ ಒಂದು ಪದಾಧಿಕಾರಿಗಳಿಗೆ ನಮ್ಮ ಅಫಿಷಿಯಲ್ ವತಿಯಿಂದ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ ನಾವು ಫೈನಲ್ ಸ್ಪರ್ಧೆಗೆ ಬರ್ತಾ ಇದ್ದಾವೆ. ಇದೀಗ ಫೈನಲ್ ಸ್ಪರ್ಧೆ ಒಂದು ಕಡೆ ಚಾಮುಂಡೇಶ್ವರಿ ಪಾವೂರು, ಮತ್ತೊಂದು ಕಡೆ ಆಂಜನೇಯ ಕಣ್ವತೀರ್ಥ. ಚಾಮುಂಡೇಶ್ವರಿ ಪಾವೂರು ನಮ್ಮ ಮಹಾಲಿಂಗೇಶ್ವರದ ಬಲಭಾಗದಲ್ಲಿದ್ರೆ, ಮೂಡಾಯಿ ಭಾಗದಲ್ಲಿದ್ರೆ, ನಮ್ಮ ಪಡುವಾಯಿ ಭಾಗದಲ್ಲಿ ಪಡು ದಿಕ್ಕಿನಲ್ಲಿದೆ ನಮ್ಮ ಆಂಜನೇಯ ಕಣ್ವತೀರ್ಥ. ಬಂಧುಗಳೇ 10,000 ನಗದು ಪುರಸ್ಕಾರ ಪ್ರಥಮ ಸ್ಥಾನಿಗೆ ನಗದು ಕೊಡುಗೆ ಪ್ರವೀಣ್ ಕ್ಯಾಟರಿಂಗ್ ಸರ್ವಿಸ್ ಗುಜರಾತ್. ಟ್ರೋಫಿ ಕೊಡುಗೆ ಕಾರ್ತಿಕ್ ಶೆಟ್ಟಿ ಮಜಿಬೈಲ್. ಎರಡನೇ ಬಹುಮಾನ 7,000 ನಗದು ಪುರಸ್ಕಾರ ಜಗದೀಶ್ ಮುಂಬೈ. ಟ್ರೋಫಿ ಕೊಡುಗೆ ಮುರಳಿ ಶೆಟ್ಟಿ ಸನ್ನಡಿಕ.
ಮೂರನೇ ಬಹುಮಾನ ನಗದು ಪುರಸ್ಕಾರ 5,000. ಕ್ಯಾಶ್ ಕೊಡುಗೆ ಸಂತೋಷ್ ಕೋಟ್ಯಾನ್ ಪಾದೆ, ಟ್ರೋಫಿ ಕೊಡುಗೆ ಜೀವನ್ ಇಂಟೀರಿಯರ್ ಕುಂಜತೂರು. ನಾಲ್ಕನೇ ಬಹುಮಾನ ನಗದು ಕೊಡುಗೆ 3,000 ನಿಶು ಮುಡುಮಾರ್, ಟ್ರೋಫಿ ಕೊಡುಗೆ ಎಲೆಕ್ಟ್ರಿಕೋ ಇಂಜಿನಿಯರ್ ಸೋಲಾರ್ ಮ್ಯಾಂಗಳೂರು. ಜೊತೆಗೆ ಉತ್ತಮ ಬೆಸ್ಟ್ ಹ್ಯಾಂಡ್ ಹಿಡಿತಗಾರ ಪ್ರವೀಣ್ ಶೆಟ್ಟಿ ಹೊಸಮನೆ, ಬೆಸ್ಟ್ ಲಾಕ್ ನಿಖಿಲ್ ಮುಲ್ಲ ಗುಡ್ಡೆ. ಎಸ್, ಗಮನಿಸಿಕೊಳ್ಳಿ, ತಂಡದ ಮಾಲಕರ ಗಮನಕ್ಕೆ, ನಾಯಕನ ಗಮನಕ್ಕೆ, ಕೋಚ್ ಒಬ್ಬ ಮಾತ್ರ 2 ತಂಡದ ಆಟಗಾರರಿಗೆ ಕೊಡುವಂಥ ಸೂಚನೆ. ನಾವು ಆರಂಭದಲ್ಲೇ ಒಂದೇ ಕೋಚಿಗೆ ಒಂದು ಕೋಚ್ ಮಾತ್ರ ಅಂತ ನಾವು ಹೇಳಿಕೊಂಡೇವೆ. ಅದೇ ರೀತಿಯಲ್ಲಿ ಈ ಒಂದು ಫೈನಲ್ ಸ್ಪರ್ಧೆಯಲ್ಲಿ ಕೂಡ ಒಂದೇ ಒಂದು ಕೋಚ್ ಮಾತ್ರ. ಗಮನಿಸಿಕೊಳ್ಳಿ, ಉಳಿದವರಲ್ಲಿ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಿಸಬಹುದು. ದಯಮಾಲ್ತದೆ ಉಳಯ್ಯಂತೂ ಬೈದರು ಅವಳೇ ಕುಲೋಲ್ನೆ ದಯಮಾಲ್ತದೆ ಒಂದು ಅವಕಾಶ ಕೊಡ್ತಾ ಆ ಒಂದು ಅವಕಾಶನ ಪೊರ್ಲುಡಿ ನಡೋದು ಅದು ಕೊರ್ಲೆ 1 ಜನ ಮಾತ್ರ ಕೋಚ್ ಕೊರಪಲಕ. ಎಸ್, ಶ್ರೀ ಅರುಣ್ ಆಳ್ವ ಕ್ರೀಡಾಂಗಣದ ಫೈನಲ್ ಸ್ಪರ್ಧೆಗೆ 3ನೇ ಮಾದರಿಯಲ್ಲಿ ಎಸ್ ಪ್ರಿಯಮಳ್ಳವರೇ, ಫೈನಲ್ ಮತ್ಸರದ ವಿಶಿಲ್ನಾಥ ಮಾನವನಾಗ್ಯದ ಕಂಬക്കളെ കളി ആവേശം കളി ആസ്വാദനത്തിന് മുന്നിലേക്ക് കാഴ്ചവെക്കാൻ കമ്പക്കളെ 2 താര പ്രജാപതികൾ നേരെ കണ്ടുമുട്ടുന്ന പോരാട്ടമാണ്. ആകാശത്തിൽ താഴെ ഭൂമിയും നക്ഷത്രങ്ങളും സംഗമിക്കുന്ന അതിമനോഹരമായ പോരാട്ടമാണ്, അതിമനോഹരമായ ಫೈನಲ್ ಮತ್ಸರമാണ്. ಎಸ್ ಬಂಧುಗಳೇ, ಮಹಾಲಿಂಗೇಶ್ವರ ಕುಂಜತ್ತೂರು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿಕೊಟ್ಟಂತ ಹಗ್ಗಜಗ್ಗಾಟದ ಪುರುಷರ ವಿಭಾಗದ 480 ಕೆಜಿ ವಿಭಾಗದಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ವತೀರ್ಥ ಚಾಮುಂಡೇಶ್ವರಿ ಬಾವೂರು ನಡುವಿನ ಸ್ಪರ್ಧೆಯಾಗಿದೆ. ರಣರೋಚಕ ಸ್ಪರ್ಧೆಗೆ ರಣಹದ್ದುಗಳಾಗೆ ಗಜ ಕೇಸರಿಗಳಿಗಾಗಿ ಗುದ್ದಾಡುವಂತ ತಂಡಗಳಿಗೆ ಪ್ರಮುಖ ವೇದಿಕೆಯಾದಂತ ಸದಾಶಿವ ಕುಳೂರ್ ಶೆಟ್ಟಿಯವರ ಒಂದು ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಾರಿ ಮುನ್ನಡೆಗೆ ಆಂಜನೇಯ ಕಣ್ವತೀರ್ಥ. രണതന്ത്രങ്ങളെത മെനഞ്ഞു വന്ന പോരാളികൾ തന്നെയാണ്. ಒಂದು ಕಡೆಯಲ್ಲಿ ಆಂಜನೇಯ ಕಣ್ವತೀರ್ಥ, ಮತ್ತೊಂದು ಕಡೆಯಲ್ಲಿ ಬಾವೂರು ತಂಡಗಳ ನಡುವೆ ಒಂದು ಫೈನಲ್ ಹೋರಾಟವಾಗಿದೆ, ಜಿದ್ದಾಜಿದ್ದಿನ ಹೋರಾಟವಾಗಿದೆ, ಅಂತಿಮ ಯುದ್ಧವಾಗಿದೆ. ಇದುವೇ ಗ್ರ್ಯಾಂಡ್ ಫಿನಾಲೆಯಾಗಿದೆ. ಬಲಶಾಲಿಯಾಗುತ್ತಾ ಇದೆ. ಆಹಾ, ಹಗ್ಗ ಚಗ್ಗಾಟದ ವಿಲ್ಲಾಳಿ ವೀರರುಗಳು ಅಂಕಣದಲ್ಲಿ, ಹಗ್ಗ ಚಗ್ಗಾಟದ ರಾಜಕುಮಾರರುಗಳು ಅಂಕಣದಲ್ಲಿ ಎದೆಯೊಟ್ಟಿ ನಿಲ್ಲುವವರು, ಯಾವುದಕ್ಕೂ ಸಿದ್ಧರಾಗಿ ಬಂದಿರುವವರು. ಆಹಾ, ಗೆಲುವನ್ನು ಮಾತ್ರ ಕಂಡವರು ಈ ಬಾರಿ ಅಂಕಣದಲ್ಲಿ. ಅರ್ಧ ದಾರಿಯನ್ನು ಕ್ರಮಿಸಿಕೊಂಡಾಗಿದೆ. ಒಂದು ಕಡೆಯಲ್ಲಿ ಆಂಜನೇಯ ಕಣ್ವತೀರ್ಥ, ಅದಕ್ಕೆ ತಂಡದ ಪರವಾಗಿ ದತ್ತಕೃಪಾಸನ ಬಲವಾಗಿದ್ರೆ, ಚಾಮುಂಡೇಶ್ವರಿ ಬಾವೂರಿಗೆ PRS ಬೆಲ್ಲದ ಬಲವಾಗಿದೆ. ಈ ಬಾರಿ ಸೆಂಟರ್ ಲೈನಿಂದ ನಮ್ಮ ತೀರ್ಪುಗಾರರ ಇಲ್ಲಿ ಕಾಣಬಹುದು ಆಂಜನೇಯ ಕಣ್ಣು ಪರವಾಗಿದ್ರೆ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ, ಬಲಶಾಲಿ ಆಗುತ್ತಾ ಇದೆ. ಪ್ರೇಕ್ಷಕ ವರ್ಗದವರೇ, ಇದು ಕೇವಲ ಕೊನೆಯ ಸ್ಪರ್ಧೆ ಮಾತ್ರ. ಚಪ್ಪಾಳೆಗಳವರೇ, ಆಹಾ ನೋಡಿ, ಇಲ್ಲಿ ಕೊನೆಯ ಒಂದು ಸ್ಪರ್ಧೆಯಾಗಿದೆ. ಕೂಟದ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ನಿಮ್ಮ ಕರಘೋಷಗಳು, ನಿಮ್ಮ ಕೈತಾಳಗಳು ನಮ್ಮ ಆಟಗಾರರಿಗೆ ಕೇಳಿಸುತ್ತಾ ಇರಬೇಕು. ಕಣ್ವತೀರ್ಥವಾ ಬಾವೂರ, ಬಡವನವ ಮೂಡನವ, ಬಡವನವ ಮೂಡನವ, ಬಡವನವ ಮೂಡಣದ ಸೂರ್ಯ ಉದಯಿಸುವ ದಿಕ್ಕಿನಿಂದ ಹಗ್ಗ ನೇರವಾಗಿ ಬಡವಣದಲ್ಲಿ ಅಸ್ತಮಿಸುವ ಹಾಗೆ ಹಗ್ಗ ನೇರವಾಗಿ ಅಸ್ತಮಿಸಿದೆ. ಕಣ್ವತೀರ್ಥದತ್ತ ಇನ್ನೊಂದು ಸಟ್ಟಿದೆ. ಮೊದಲ ಅವಕಾಶವನ್ನ ಗೆದ್ದುಕೊಂಡಿದೆ ಆಂಜನೇಯ ಕಣ್ವತೀರ್ಥ. ನೋಡಿ, ಇನ್ನು 2 ಅವಕಾಶಗಳು ಈ ಒಂದು ಅಂಕಣದಲ್ಲಿದೆ. ಇನ್ನೊಂದು ರಣತಂತ್ರಗಳನ್ನ ರೂಪಿಸಿಕೊಳ್ಳುವ 2 ತಂಡಗಳು. ಎಸ್, ಖಂಡಿತವಾಗಿ ಹೌದು. ಎಸ್, ಇದೀಗ ನೋಡಿ, ಇದು ಗ್ರಾಮ ಸಭೆಯಲ್ಲ, ಪಂಚಾಯತ್ ಸಭೆಯಲ್ಲ, ಹಗ್ಗ ಜಗ್ಗಾಟದ ತರಬೇತುದಾರರ ಕೊನೆಯ ಸಭೆಯಾಗಿದೆ ನೋಡಿ. ಎಸ್, ಖಂಡಿತವಾಗಿ ಹಗ್ಗ ಜಗ್ಗಾಟದ ಎಲ್ಲ ತಂತ್ರ ಮಂತ್ರ ಪಾಠಗಳನ್ನು ಕಲಿತು ಬಂದಂತಹ ಆಟಗಾರರ ಈ ಬಾರಿ ಈ ಒಂದು ಕುಂಜತ್ತೂರಿನ ಅಂಕಣದಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ ಮುಖಾಮುಖಿಯಾಗಿ ಭೇಟಿಯಾಗುತ್ತಾ ಇದೆ. ನೋಡಿ, ಸೋಲು ಎಂಬ 2 ಅಕ್ಷರವನ್ನು ಮರೆತು ಗೆಲುವು ಎಂಬ 3 ಅಕ್ಷರಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಆಟಗಾರರು. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಇಲ್ಲಿ ಆಂಜನೇಯ ಕಣ್ವ ತೀರ್ಥ. ಈ ಸ್ಪರ್ಧೆ ಮುಗಿದ ತರುವಾಯ ನಾವು ಈ ಒಂದು
ಅರುಣ್ ಆಳ್ವಾವೆ ಕ್ರೀಡಾಂಗಣದಿಂದ ನೇರವಾಗಿ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಗೆ ಬರಲಿದ್ದೇವೆ. ಅಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಬಹುಮಾನ ವಿತರಣಾ ಸಮಾರೋಪ ಸಮಾರಂಭ ಕೊನೆಯದಾಗಿ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯಲಿದೆ. ಯಸ ದ್ವಿತೀಯ ಸೆಟ್ಟಿಗಾಗಿ ಸ್ಪರ್ಧೆ. ಎಸ್ ಬಂಧುಗಳೇ, ನೋಡಿ ಒಟ್ಟು 16 8 28 ತಂಡಗಳು ಭಾಗವಹಿಸಿದಂಥ ಮಹಾ ಸ್ಪರ್ಧೆ. ಸರಿಸುಮಾರು 60 ಸ್ಪರ್ಧೆಗಳನ್ನು ನಡೆಸಿಕೊಟ್ಟಂಥ ಸ್ಪರ್ಧೆಯಾಗಿದೆ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು 53ನೇ ವರ್ಷ. 5 ದಶಕಗಳನ್ನು ಯಾವ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸವೆದಿಸಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಧಾರ್ಮಿಕವಾಗಿ ಯಾವ ರೀತಿಯಾಗಿ ಸವಿಸಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಯಾವ ರೀತಿಯಾಗಿ ಸವಿಸಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅದಕ್ಕಾಗಿ ನಾವು ಒಮ್ಮೆ ದೇವಸ್ಥಾನದ ವಠಾರದ ಒಳಗೆ ಹೋದರೆ ಸಾಕು, ಅಲ್ಲಿ ನಿರ್ಮಿಸುವಂಥ ಆ ಒಂದು ಗ್ಯಾಲರಿಗಳಲ್ಲಿ ಪ್ರಶಸ್ತಿಗಳ ಸಾಲುಗಳನ್ನು ನೋಡಿ ಕಂಡು ಖಂಡಿತವಾಗಿಯೂ ಲೆಕ್ಕಗಳೇ ಸಿಕ್ಕದಷ್ಟು ಪ್ರಶಸ್ತಿಗಳಲ್ಲಿದೆ. ಖಂಡಿತವಾಗಿಯೂ ಕಬಡ್ಡಿ, ಕ್ರಿಕೆಟ್, ಹಗ್ಗ ಜಗ್ಗಾಟ ಎಲ್ಲದರ ಆ ಒಂದು ಪ್ರಶಸ್ತಿಗಳನ್ನು ಅಲ್ಲಿ ನಾವು ನೋಡಿದ್ದೇವೆ. ಆವಾಗ ಖಂಡಿತವಾಗಿಯೂ 52, 53ರ ಸಂಭ್ರಮದಲ್ಲಿ ಈ ಒಂದು ನಮ್ಮ ಸಂಸ್ಥೆ ಇದೆ. ಖಂಡಿತವಾಗಿಯೂ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು, ಅಭಿನಂದನೆಗಳು, ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಸ್ಪರ್ಧೆಗೆ ಬರ್ತಾ ಇದ್ದೇವೆ. ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಇದೀಗ ಒಂದು ಅವಕಾಶವಿದೆ ಚಾಮುಂಡೇಶ್ವರಿ ಪಾವೂರು ತಂಡಕ್ಕೆ ಗೆಲ್ಲಲು. ಒಂದು ಅವಕಾಶವನ್ನ ಮತ್ತೆ 3ನೇ ಅವಕಾಶಕ್ಕೊಂದು ಸ್ಪರ್ಧೆ ಬರಬೇಕು. ಆಂಜನೇಯ ಕಣ್ವತೀರ್ಥ ಅಶ್ವತ್ಥವನಕ್ಕೆ ಕ್ರೀಡಾವನಕ್ಕೆ ಒಂದು ಹೆಜ್ಜೆಯನ್ನು ಇರಿಸಿಕೊಂಡಾಗಿದೆ ಈ ಬಾರಿ. ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ಹಾಗೆ ದೇವತೆಗಳ ದೇವಕದನ. ಯಸ ಬಂಧುಗಳೇ, ಒಂದು ಕಡೆಯಲ್ಲಿ ಮುರಳಿ ಸುದೆಂಬಳ ಅವರ ಸಾರಥ್ಯದಲ್ಲಿ ಇರುವ ತಂಡ, ಮತ್ತೊಂದು ಕಡೆಯಲ್ಲಿ ಪುನೀತ ಪೆರ್ಲಾ ಅವರ ಸಾರಥ್ಯದಲ್ಲಿ ಇರುವ ತಂಡ ಈ ಬಾರಿ ಅಂಕಣದಲ್ಲಿ. ಯಸ ಫೈನಲ್ ಸ್ಪರ್ಧೆಯಲ್ಲಿ ಯಾರ ಮಡಿಲಿಗೆ ಈ ಒಂದು ಮಹಾಲಿಂಗೇಶ್ವರ ಕುಂಚತ್ತೂರು ಆಯೋಜನೆ ಮಾಡಿದಂತಹ ಈ ಒಂದು ಹಗ್ಗ ಜಗ್ಗಾಟದ ಪ್ರಥಮ ಆ ಒಂದು ಶಾಶ್ವತ ಫಲಕ ಯಾರ ಮಡಿಲಿಗೆ ನೋಡ್ಲಿಕ್ಕಿದೆ. ಈ ಬಾರಿಯು ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಆಂಜನೇಯ ಕಣ್ಣು ತೀರ್ಥದ ಪರವಾಗಿ ಕಂಡು ಬರ್ತಾ ಇದೆ. ಇಲ್ಲ ಅರ್ಧ ದಾರಿ ಇಲ್ಲ, ಇನ್ನೂ ಕೂಡ ಪ್ರಬಲ ಹೋರಾಟವನ್ನು ನಡೆಸುವಂತ ತಂಡವಾಗಿದೆ. ಪಾವೂರ ಆಂಜನೇಯನ ನೋಡಲಿಕ್ಕಿದೆ. ಪಾವೂರ ಕಡೆಗ ಅಲ್ಲ, ಆಂಜನೇಯನ ಕಡೆಗ. ಎಸ್ ಇನ್ನು ಕೂಡ ನಿರ್ಧಾರವಾಗಿಲ್ಲ ನೋಡಿ. ಈ ಬಾರಿ ಮತ್ತೆ ತಿರುಗಿ ಬೀಳುತ್ತಾ ನೋಡ್ಲಿಕ್ಕಿದೆ. ಅಟ್ಟಿ 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 ಅಟ್ಟಿಡು ಮೈತಿನ ಗಟ್ಟಿನ ಗುಂಡಿನ ಬೆಚ್ಚನೆತ್ತೆದ ರಕ್ತದ ಬಲದ ಬಲ್ಲವೈತನ ಬಂದ ಮಹಾಲಿಂಗೇಶ್ವರದ ಬೆಚ್ಚನೆತ್ತೆದ ರಕ್ತದ ಚವಣಿಯರ ಮತ್ತೆ ಬದಲಾಗುತ್ತಾ ನೋಡ್ಲಿಕ್ಕಿದೆ. ಈ ಬಾರಿನ പോരാട്ടമാണ് പ്രിയമുള്ളവരെ. രാജവീതിയിലെ രുചിയറിയാത്ത ഒരു പ്രമാണിയും ഒട്ടപ്പനയില്ലെന്ന് വെല്ലുവിളികളുമായി ഇരത്തേടും പിടിത്തേടി വരുന്ന പുതിയതിന്റെ മാടത്തിൽ പോയി വെട്ടിവെച്ച് കൊല്ലണമെന്ന് നാവാട്ട പെരുമയെങ്കിൽ അടിവോക്കുകൾ വന്നേക്കാം. അടിപ്പൊതിരാത്ത അടവുകൾ കണ്ണിനകത്ത് സ്വായത്തമാക്കണം. കമ്പയുടെ താളമേളകൾ അറിഞ്ഞ പോരാളികൾ തന്നെയാണ്. 1000 പോരാട്ടങ്ങൾ തകർത്തെറിഞ്ഞ പോരാളി കൂട്ടങ്ങൾ തന്നെയാണ് കളി മൈതാനിൽ. ಕಣ್ಣು ತೀರ್ಥ ಅಟ್ಟಿ ಅಟ್ಟಿ
ಆನ್, ಲೈಟ್ ಆನ್, ಲೈಟ್ ಆನ್. Did you really think I'd just sit here and watch? Give it to me. What you gonna do? You gonna come closer? You gonna stare forever? Do you wanna get to know me? ಅತ್ಯಂತ ರೋಮಾಂಚನಕಾರಿ ನಡೆದಂತಹ ಈ ಫೈನಲ್ ಪಂದ್ಯಾಟ ಬಹಳ ಸುಂದರವಾಗಿ ಮೂಡಿಬಂದಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗ್ತಾ ಇದೆ. ಬಂಧುಗಳೇ, ಇವತ್ತಿನ ಈ ಪಂದ್ಯಾಟ ಕೂಟದಲ್ಲಿ ನಮಗೆ ಸಹಕರಿಸಿದಂತಹ ಒಂದಷ್ಟು ಮಂದಿಗಳಿಗೆ ಧನ್ಯವಾದ ನೀಡುವಂಥ ಸಂದರ್ಭವೂ ಸಹ ಇದಾಗಿದೆ. ಈ ಮೆನ್ಸ್ KG ಇದಕ್ಕೆ ಬಹುಮಾನವನ್ನು ನೀಡಿ ಸಹಕರಿಸಿದಂಥವರು ಈ ರೀತಿ ಇದ್ದಾರೆ. ಮೊದಲ ಬಹುಮಾನ ಅಂತ 10 ರೂಪಾಯಿ ಕ್ಯಾಶ್ ಕೊಟ್ಟು ಸಹಕರಿಸಿದಂಥವರು ಪ್ರವೀಣ್ ಕೇಟರಿಂಗ್ ಸರ್ವಿಸ್ ಗುಜರಾತ್, ಅದರ ಟ್ರಾಫಿಯನ್ನು ಕೊಟ್ಟು ಸಹಕರಿಸುವವರು ಕಾರ್ತಿಕ್ ಶೆಟ್ಟಿ ಮಜ್ಜಿಬೈಲ್. ಎರಡನೇ ಬಹುಮಾನವಂತಹ ರೂಪಾಯಿ 7,000 ಕೊಟ್ಟು ಸಹಕರಿಸುವವರು ಜಗದೀಶ್ ಮುಂಬೈ, ಹಾಗೂ ಇದರ ಟ್ರಾಫಿ ಸ್ಪಾನ್ಸರ್ ಮಾಡಿದವರು ಮುರಳೀಧರ ಶೆಟ್ಟಿ ಕನ್ನಡಕ. ಮೂರನೇ ಸ್ಥಾನವಂತಹ ರೂಪಾಯಿ 5,000 ಕೊಟ್ಟು ಸಹಕರಿಸುವವರು ಸಂತೋಷ್ ಕೋಟ್ಯನ್ ಪಾದೆ, ಹಾಗೂ ಟ್ರೋಫಿಯನ್ನು ಕೊಟ್ಟು ಸಹಕರಿಸಿದರು ಜೀವನ್ ಇಂಟೀರಿಯರ್ ಕುಂಜತ್ತೂರ್. ನಾಲ್ಕನೇ ಬಹುಮಾನವಾದಂಥ ಮೊತ್ತ ರೂಪಾಯಿ 3,000 ಕೊಟ್ಟು ಸಹಕರಿಸಿದವರು ನಿಶು ಮೂಡಿಮಾರ್, ಹಾಗೂ ಅದರ ಟ್ರೋಫಿಯನ್ನು ಕೊಟ್ಟು ಸಹಕರಿಸಿದವರು ಎಲೆಕ್ಟ್ರಿಯೋ ಎನರ್ಜಿ ಸೋಲಾರ್ ಮ್ಯಾಂಗಲೂರ್. ತಂಡಗಳನ್ನು ಕರೆಯುತ್ತೇವೆ. ಆದಷ್ಟು ಬೇಗನೆ ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಪಂದ್ಯಾಟದಲ್ಲಿ ನಮಗೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ಇವು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ವುಮೆನ್ಸ್ ಫಸ್ಟ್ ಪ್ಲೇಸ್ ಕೊಟ್ಟವರಂತೂ ತ್ರಿನಾಸ್ ಕಾಲೇಜ್ ವಿಲೇಜ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಇವರು ಟ್ರಾಫಿ ಕೊಟ್ಟು ಸಹಕರಿಸಿದ್ದಾರೆ. ಅದರ ಕ್ಯಾಶ್ ಅವಾರ್ಡ್ಸನ್ನು ಮೋಹನ್ ದಾಸ್ ಬಂಗೇರ ಕೊಟ್ಟಿದ್ದಾರೆ. ಅದೇ ರೀತಿ ಆಶಾಲತೆ PB ತಾಲೇವು ಹಾಗೂ ಹರೀಶ್ ಕಡಂಬಾರ್ ಇವರು ಕ್ಯಾಶ್ ಮತ್ತು ಟ್ರೋಫಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಶೋಭಾ ವಿಶ್ವನಾಥ್ ಶೆಟ್ಟಿ ಮತ್ತು ಹರೀಶ್ ಕಡಂಬಾರ್ ಟ್ರಾಫಿ ಮತ್ತು ಕ್ಯಾಶನ್ನು ಕೊಟ್ಟು ಸಹಕರಿಸಿದ್ದಾರೆ. ಹರೀಶ್ ಕೋಟ್ಯನ್ ಹಾಗೂ ಹರೀಶ್ ಕಡಂಬಾರ್ ಇವರು ಟ್ರೋಫಿ ಮತ್ತು ಕ್ಯಾಶನ್ನು ಕೊಟ್ಟು ಸಹಕರಿಸಿದ್ದಾರೆ. ಅದೇ ರೀತಿ ಕಾರ್ತಿಕ್ ಮುಲ್ಲಗುಡ್ಡೆ ಹಾಗೂ ನಮನ್ ಚಕ್ರತೀರ್ಥ ಅವರು ಇದರ ಬೆಸ್ಟ್ ಹ್ಯಾಂಡ್ ಮತ್ತು ಬೆಸ್ಟ್ ಲಾಕ್ ಇದರ ಟ್ರಾಫಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆ ಮಾಡುತ್ತಾ ನಾನು ಇವತ್ತಿನ ಕೊನೆಯ ಆ ಒಂದು ಗಳಿಗೆಯಲ್ಲಿದ್ದೇವೆ. ಇವತ್ತು ನಮಗೆ MCಯಲ್ಲಿ ಸಹಕರಿಸಿದಂಥ ಹರ್ಷ ಕಣ್ಣುತೀರ್ಥ ಮತ್ತು ಹರೀಶ್ ಪಟ್ಟೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರ್ಷ ಕಣ್ಣುತೀರ್ಥ ಹಾಗೂ ಹರೀಶ್ ಪಟ್ಟೆ ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರ್ಷ ಕಣ್ಣುತೀರ್ಥ ಎಲ್ಲಿದ್ದರು ಈ ಒಂದು ಅತ್ಯಂತ ಶ್ರೇಷ್ಠ MC ವಿಶೇಷವಾಗಿ ಹಗ್ಗ ಜಗ್ಗಾಟದ ಈ ಒಂದು MC ನಾಡಿನೆಲ್ಲೆಡೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹಾಗೂ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆಗಳಲ್ಲಿ ತನ್ನ ಅತ್ಯಂತ ವಿಶೇಷವಾದ ನೈಪುಣ್ಯತೆಯನ್ನು ಶ್ರೇಷ್ಠತೆಯನ್ನು ತೋರುವಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಹರ್ಷ ಕಣ್ಣುತೀರ್ಥ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಒಂದು MC ನಡೆಸಿಕೊಟ್ಟಿದ್ದಕ್ಕಾಗಿ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದೆ. ಕೃತಜ್ಞತಾಪೂರ್ವಕವಾಗಿ ಅವರಿಗೆ ನಮ್ಮ ನೆನಪಿನ ಕಾರ್ಯ ನೀಡ್ತಿದ್ದೇವೆ. ಅದೇ ರೀತಿ ಹರೀಶ್ ಪಟ್ಟೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಐ ಆಮ್ ಸಾರಿ, ವೆರಿ ಸಾರಿ, ಹರೀಶ್ ಪಟ್ಲ ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಲಯಾಳಂ ಮತ್ತು ಕನ್ನಡದಲ್ಲಿ ಅತ್ಯಂತ ಸುಂದರವಾಗಿ, ಅದೇ ರೀತಿ ತುಳು ಭಾಷೆಯಲ್ಲಿ ಈ 3 ಭಾಷೆಗಳಲ್ಲಿ ಏಕಪ್ರಕಾರವಾಗಿ ಅತ್ಯಂತ ಸುಂದರವಾಗಿ ಈ ಒಂದು MC ತನ್ನ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನಿಮಗೆ ಕೃತಜ್ಞತಾಪೂರ್ವಕ ಸಲ್ಲಿಸ್ತಾ ಇದೆ. ಹರೀಶ್ ಪಟ್ಲ ಅವರೇ ಅವರಿಗೆ ಬಹುಮಾನ ನೀಡಿ ಸಹಕರಿಸಿದ್ದಾರೆ.
ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಜೊತೆಗೆ ಶ್ರೀ ನಿತೇಶ್ ಶೆಟ್ಟಿ ಅವರು, ಹಾಗೆ ದಿನೇಶ್ ಶೆಟ್ಟಿ ಅವರು, ಸುರೇಶ್ ಅಣ್ಣ ಅವರು, ಅದೇ ರೀತಿ ಹರೀಶ್ ಅಣ್ಣ ಅವರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಸತೀಶ್ ಚಕ್ರ ಅವರಿದ್ದಾರೆ, ಸತೀಶ್ ಚಕ್ರ ತೀರ್ಥ, ಅದೇ ರೀತಿ ಉಲ್ಲಾಸ್ ಅವರೆಲ್ಲಿದ್ದಾರೆ. ನಮ್ಮ ಕ್ಲಬ್ಬಿನ ಸದಸ್ಯರುಗಳು, ದಯವಿಟ್ಟು ಕ್ಲಬ್ಬಿನ ಸದಸ್ಯರುಗಳಿದ್ದರೆ ದಯವಿಟ್ಟು ಮೇಲೆ ಬರಬೇಕು ಎನಿಸಿಕೊಳ್ತಾ ಶೈಲೇಶ್ ಅವರ ವೇದಿಕೆ ಮೇಲೆ ಬರಬೇಕು ಎನಿಸಿಕೊಳ್ತಾ ಇದ್ದೇನೆ. ಅಫಿಷಿಯಲ್ ಆಗಿ ಇವತ್ತು ನಮಗೆ ಸಹಕರಿಸಿದಂಥವರು ರೋಹನ್ ತೊಕೋಟು ಹಾಗೂ ಕಿಶನ್ ಆಂಜನೇಯ. ರೋಹನ್ ತೊಕೋಟು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎನಿಸಿಕೊಳ್ತಾ ಇದ್ದೇನೆ. ರೋಹನ್ ತೊಕೋಟು ಹಾಗೂ ಕಿಶನ್ ಆಂಜನೇಯ. ರೋಹನ್, ಕಿಶನ್ ಅಣ್ಣ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕಿಶನ್ ರವರು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಹಗ್ಗ ಜಗ್ಗಾಟದ ಈ ಒಂದು ಸ್ಪರ್ಧೆಗಳಲ್ಲಿ ಅತ್ಯಂತ ಅಂಪೈರ್ ಆಗಿ ಹಾಗೂ ಅಫಿಷಿಯಲ್ ಆಗಿ ನಿರಂತರವಾಗಿ ಅದನ್ನು ನಡೆಸುವಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರುವಂಥವರು ಕಿಶನ್ ಅವರು ಮತ್ತು ರೋಹನ್ ತೊಕ್ಕೋಟ್ ಅವರು. ಬಹಳ ಶ್ರೇಷ್ಠವಾದಂತಹ ಒಬ್ಬರು ನಿರ್ವಹಣೆ ಮಾಡುವಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಪಡೆದಂತಿರುವವರು ಇಬ್ಬರಿಗೂ ನಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನಿಮಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ರೋಹನ್ ತೊಕ್ಕೋಟು ಅವರಿಗೆ. ಅದೇ ರೀತಿ ಇನ್ನೋರ್ವ ನಮ್ಮೆಲ್ಲರ ಆತ್ಮೀಯ ಹಾಗೂ ಆಂಜನೇಯ ತಂಡದ ಸದಸ್ಯ ಕಿಶನ್ ಆಂಜನೇಯ ಅವರಿಗೆ. ಈಗ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನಮಗೆ ನೀಡಿ ಸಹಕರಿಸಿದಂತಹ ಕೃತಿ ಪ್ರೋ ಸೌಂಡ್ಸ್ ಕುಂಪಲ ಇದರ ಮಾಲಕರು ಅಥವಾ ಯಾರಾದರೂ ಸಿಬ್ಬಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೃತಿ ಪ್ರೋ ಸೌಂಡ್ಸ್ ಕುಂಪಲ ಇದರ ತಂಡದ ಸದಸ್ಯ ಅಥವಾ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೃತಿ ಸೌಂಡ್ಸ್ನ ಯಾರಾದರೂ ಸಿಬ್ಬಂದಿ ಆಗಿರ್ಬೋದು ಅಥವಾ ಕೃತಿ ಸೌಂಡ್ಸ್ ಬನ್ನಿ ಸರ್. ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಅದು ಸೌಂಡ್ಸ್ ವಿದ್ಯುತ್ ಮತ್ತು ಬೆಳಕಿನಲ್ಲಿ ಅದಕ್ಕೆ ವಿಶೇಷವಾದಂತಹ ಒಂದು ಮೆರುಗನ್ನು ಕೊಡಲಿಕ್ಕೆ ಇವರು ನಮಗೆ ಕಾರಣೀಕರ್ತರಾಗಿದ್ದಾರೆ. ಥ್ಯಾಂಕ್ ಯು ಕೃತಿ ಪ್ರೋ ಸೌಂಡ್ಸ್ ಕೊಂಪಲ. ಇನ್ನು ಈ ನಮ್ಮ ಕಾರ್ಯಕ್ರಮ ಇಡೀ ಪ್ರಪಂಚದಾದ್ಯಂತ ಅದು ಒದಗಲಿಕ್ಕೆ ಅಥವಾ ಬಂದು ಸೇರಲಿಕ್ಕೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಮಗೆ ಕಾರಣಕರ್ತರಂತಹವರು ನಮ್ಮ ಮೀಡಿಯಾ 24x7 ಚಾನಲ್. ದಯವಿಟ್ಟು ಅದರ ಮಾಲಕರು ಅಥವಾ ಸಿಬ್ಬಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಮೀಡಿಯಾ 24x7 ಚಾನಲ್ ಇದರ ಮಾಲಕರು ಅಥವಾ ಸಿಬ್ಬಂದಿ 24x7 ನಮ್ಮ ಮೀಡಿಯಾ ಈ ಒಂದು ಕಾರ್ಯಕ್ರಮ ಇಡೀ ಪ್ರಪಂಚದಾದ್ಯಂತ ವೀಕ್ಷಣೆಗೆ ನಮಗೆ ಸಹಕಾರ ನೀಡಿದಂತಹ ನಮ್ಮ ಮೀಡಿಯಾ ಇದರ ಸಿಬ್ಬಂದಿ ಅಥವಾ ಮಾಲಕರು ದಯವಿಟ್ಟು ತಕ್ಷಣ ಬರಬೇಕು ಪ್ಲೀಸ್. ಯಾರಾದರೂ ಇದ್ದಾರಾ? ನಮ್ಮ ಮೀಡಿಯಾದ ಯಾರಾದರೂ ಸಿಬ್ಬಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಶೈಲೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೆನೆಸಿಕೊಳ್ತಾ ಇದ್ದೇವೆ. ನಮ್ಮ ಮಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶೈಲೇಶ್ ಅವರು. ಈಗ ಕೊನೆಯದಾಗಿ ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಅತ್ಯಂತ ರೋಮಾಂಚನಕಾರಿಯಾಗಿ ನಮಗೆ ರಸದೌತವನ್ನು ನೀಡಿದಂತಹ ತಂಡಗಳ ಹೆಸರುಗಳಿಂದ ಮುಂಚೆ ಇವತ್ತು ಇವತ್ತಿನ ಬೆಸ್ಟ್ ಹ್ಯಾಂಡ್ ಆಗಿ ನೇಮಿಶ್ ಚಾಮುಂಡೇಶ್ವರಿ ತಂಡದ ನೇಮಿಶ್ ಅವರು ಆಯ್ಕೆಯಾಗಿದ್ದಾರೆ. ನೇಮಿತ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಾಮುಂಡೇಶ್ವರಿ ತಂಡದ ನೇಮಿತ್ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ ಎಲ್ಲಿದ್ದಾರೆ ಬಂದ್ರ ನೇಮಿತ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗನೆ ಬನ್ನಿ. ಅದೇ ರೀತಿ ಇವತ್ತು ಬೆಸ್ಟ್ ಲಾಕ್ ಆಗಿ ಆಯ್ಕೆಯಾದಂತಹವರು ನೇಷನ್ ಆಂಜನೇಯ ತಂಡದ ನಿಶನ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಶನ್ ಅವರು ಆಂಜನೇಯ ತಂಡದ ನಿಶನ್.
ಅತ್ಯುತ್ತಮವಾದಂತಹ ಲಾಕನ್ನು ಸಂಘಟಿಸಿ ಈ ಒಂದು ಪಂದ್ಯಾಟವನ್ನು ಗೆಲ್ಲುವಲ್ಲಿ ಅವರು ಬಹಳ ಸುಂದರವಾಗಿ ಇವತ್ತಿನ ಒಂದು ಆ ಪಂದ್ಯಾಟದ ಜಯಕ್ಕೆ ಕಾರಣೀಕರ್ತರಾಗಿದ್ದಾರೆ. ಲಾಕ್ ಕೊಟ್ಟಂತಹ ನಿಶನ್ ಇಡೀ ತಂಡವನ್ನು ಆಧರಿಸುವಲ್ಲಿ, ಅದನ್ನು ಜಯದ ಹೊಸ್ತಿಲಿಗೆ ಕರ್ಕೊಂಡು ಹೋಗುವಲ್ಲಿ ನಿಶನ್, ಆಂಜನೇಯ ತಂಡದ ನಿಶನ್ ಅವರು ಇವತ್ತಿನ ಬೆಸ್ಟ್ ಲಾಕ್ ಆಗಿ ಮೂಡಿ ಬಂದಿದ್ದಾರೆ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ನಿಶನ್ ಅವರೇ, ಹಾಗೂ ಕಂಗ್ರ್ಯಾಚುಲೇಷನ್ ಮಿಸ್ಟರ್ ನಿಮೇಶ್, ಚಾಮುಂಡೇಶ್ವರಿ ತಂಡದ ನಿಮೇಶ್ ಅವರಿಗೆ. ಈಗ ಕೊನೆಯ ಹಂತದ ಈ ಒಂದು ಪಂದ್ಯಾಟದಲ್ಲಿ ಅತ್ಯಂತ 4ನೇ ಸ್ಥಾನವನ್ನು ಪಡೆದುಕೊಂಡಂತಹ ಆಂಜನೇಯ ಕರ್ಣತೀರ್ಥ ಇದರ ಸಿ ತಂಡ. ಎಲ್ಲ ತಂಡ ಸದಸ್ಯರು ಆದಷ್ಟು ಬೇಗನೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಆಂಜನೇಯ 4ನೇ ಸ್ಥಾನ ಪಡೆದಂತಹ ತಂಡ ಆಂಜನೇಯ ಕರ್ಣತೀರ್ಥ ಸಿ. ಈ ತಂಡ ಸದಸ್ಯರು ಆದಷ್ಟು ಬೇಗನೆ ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಂಜನೇಯ ಒಂದು ಅತ್ಯಂತ ಪ್ರಖ್ಯಾತವನ್ನು ಪಡೆದಂತಹ ತಂಡ ಆಗಿರ್ತದೆ. ಸರಿ 3ನೇ ಸ್ಥಾನ ಪಡೆದಂತಹ ತಂಡ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಾಮುಂಡೇಶ್ವರಿ ಪಾವೂರು. ಓಕೆ, ಚಾಮುಂಡೇಶ್ವರಿ ಪಾವೂರು ಮತ್ತು 2ನೇ ಸ್ಥಾನ ಪಡೆದಂತಹ ಚಾಮುಂಡೇಶ್ವರಿ ಪಾವೂರು, ಎರಡೂ ತಂಡಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. 2ನೇ ಸ್ಥಾನವನ್ನು ಮತ್ತು 3ನೇ ಸ್ಥಾನವನ್ನು ಚಾಮುಂಡೇಶ್ವರಿ ಪಾವೂರು ಬಿ ಮತ್ತು ಚಾಮುಂಡೇಶ್ವರಿ ಪಾವೂರು ಎ ಪಡೆದಿರ್ತದೆ. ಎರಡು ತಂಡಗಳಿಗೂ ಅಭಿನಂದನೆಗಳು. ತಕ್ಷಣ ಬರಬೇಕು ಚಾಮುಂಡೇಶ್ವರಿ ತಂಡದ ಸದಸ್ಯರುಗಳು. ಬಹಳ ಸುಂದರವಾಗಿದೆ, ಅಭೂತಪೂರ್ವವಾಗಿರುವಂತಹ ಒಂದು ಕಾರ್ಯಕ್ರಮ ಇದು. ಈ ಒಂದು ಕ್ರೀಡಾಕೂಟದಲ್ಲಿ ಅತ್ಯಂತ ಶ್ರೇಷ್ಠ ತಂಡವಾಗಿ ಸಮಬಲದ ಹೋರಾಟವನ್ನು ನೀಡಿ ಆಂಜನೇಯ ತಂಡಕ್ಕೆ ಅಷ್ಟೇ ಸರಿಸಮವಾಗಿ ನಿಂತು ಅದನ್ನು ಅತ್ಯಂತ ಶ್ರೇಷ್ಠವಾಗಿ ಆ ಒಂದು ಪಂದ್ಯಾಟವನ್ನು ನಮಗೆ ತೋರಿಸಿಕೊಟ್ಟಂತಹ ಚಾಮುಂಡೇಶ್ವರಿ ಪಾವೂರು ಬಿ 2ನೇ ಸ್ಥಾನವನ್ನು ಹಾಗೂ ಚಾಮುಂಡೇಶ್ವರಿ ಪಾವೂರು ಎ 3ನೇ ಸ್ಥಾನವನ್ನು ಪಡೆದು ಇವತ್ತಿನ ಶ್ರೇಷ್ಠ ತಂಡವಾಗಿ ಮೂಡಿ ಬಂದಿದೆ. ಎರಡು ತಂಡಗಳು ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇಡೀ ಪಂದ್ಯಾಟದಲ್ಲಿ ಈ ಎರಡು ತಂಡಗಳು ಅವರು ಆಡಿದಂತಹ ಎಲ್ಲ ಪಂದ್ಯಾಟಗಳಲ್ಲಿ ಅತ್ಯಂತ ಶ್ರೇಷ್ಠ ಪ್ರದರ್ಶನ ನೀಡಿದೆ. ಹಾಗಾಗಿ ಒಂದು ಕುತೂಹಲಕಾರಿಯಾದಂತಹ ಮತ್ತು ಕ್ಷಣ ಕ್ಷಣಕ್ಕೂ ನಮಗೆ ಆ ಒಂದು ಮೈ ನವಿರೇಳಿಸುವಂತಹ ಒಂದು ಪಂದ್ಯಾಟವನ್ನು ತೋರಿಸುವಲ್ಲಿ ಎರಡೂ ತಂಡಗಳ ಸಕ್ಸಸ್ ಆಗಿದೆ ಅಂತ ಹೇಳುತ್ತಾ ಚಾಮುಂಡೇಶ್ವರಿ ಬಿ ಹಾಗೂ ಚಾಮುಂಡೇಶ್ವರಿ ಪಾವೂರು ತಂಡದ ಈ ಎರಡು ತಂಡ ಸದಸ್ಯರುಗಳ ಮೇಲೆ ಬರಬೇಕು ವಿನಂತಿಸಿಕೊಳ್ತಿದ್ದೇನೆ. ಅವರಿಗೆ 2ನೇ ಬಹುಮಾನ ಮತ್ತು 3ನೇ ಬಹುಮಾನ. 2ನೇ ಬಹುಮಾನ ರೂಪಾಯಿ 7,000 ಮತ್ತು ಟ್ರೋಫಿ, ಹಾಗೂ 3ನೇ ಬಹುಮಾನ ರೂಪಾಯಿ 5,000 ಮತ್ತು ಟ್ರೋಫಿ. ಈ 2ನೇ ಬಹುಮಾನದ 7,000 ರೂಪಾಯಿ ಜಗದೀಶ್ ಮುಂಬೈ ಅವರು ಕೊಟ್ಟಿರ್ತಾರೆ, ಹಾಗೂ ಅದರ ಟ್ರಾಫಿಯನ್ನು ಕೊಟ್ಟಿರುವವರು ಮುರಳಿ ಶೆಟ್ಟಿ ಸನ್ನಡ್ಕ ಅವರು. 3ನೇ ಬಹುಮಾನದಂತಹ ಟ್ರಾಫಿಯನ್ನು ಕೊಟ್ಟು ಸಹಕರಿಸಿದವರು ಜೀವನ್ ಇಂಟೀರಿಯರ್ ಕುಂಜತ್ತೂರು, ಹಾಗೂ ಇದರ ಕ್ಯಾಶ್ ಅವಾರ್ಡನ್ನು ಕೊಟ್ಟಿರುವವರು ಸಂತೋಷ್ ಕೋಟ್ಯಾನ್ ಪಾದೆ. Thank you, Chamundeshwari Power and Chamundeshwari Power A and B, and congratulations for all of you. It was a super match we could see by you. Thank you so much. ಇನ್ನು ಇವತ್ತಿನ ಕೊನೆಯ ಕ್ಷಣ ಆಂಜನೇಯ ಕರ್ಣತೀರ್ಥ ಸಿ 4ನೇ ಸ್ಥಾನ ಮತ್ತು ಆಂಜನೇಯ ಕರ್ಣತೀರ್ಥ ಎ 1ನೇ ಸ್ಥಾನ ಪಡೆದುಕೊಂಡಿದೆ. ಎರಡೂ ತಂಡಗಳು ಈ ತಂಡಗಳ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎರಡೂ ತಂಡಗಳ ಸದಸ್ಯರು ಜೋರಾದ ಚಪ್ಪಲೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇರುವ ಎಲ್ಲ ನಮ್ಮ ಪ್ರೇಕ್ಷಕರು ಇಲ್ಲಿರುವಂಥ ಎಲ್ಲ ಪ್ರೇಕ್ಷಕರು ಅಟ್ಲೀಸ್ಟ್ ಅವರಿಗೆ ಜೋರಾದ ಚಪ್ಪಾಲೆಂದೇ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಂಜನೇಯ ಎ ಮತ್ತು ಆಂಜನೇಯ ಸಿ 1 ಮತ್ತು 4ನೇ ಸ್ಥಾನ ಪಡೆದಿರ್ತದೆ. ಎರಡೂ ತಂಡಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಈ ಅತ್ಯಂತ ಶ್ರೇಷ್ಠವಾದಂತಹ ಈ ಒಂದು ಪಂದ್ಯಾಟವನ್ನು ನಮಗೆ ತೋರಿಸಲು ನೀವು ಸಫಲರಾಗಿದ್ದೀರಿ. ಎರಡೂ ತಂಡಗಳು
ಅತ್ಯಂತ ಶ್ರೇಷ್ಠ ಪ್ರದರ್ಶನ ನೀಡಿದೆ. ಚಾಮುಂಡೇಶ್ವರಿ ತಂಡಕ್ಕೆ ಅಷ್ಟೇ ಪ್ರಬಲವಾದಂತಹ ಪೈಪೋಟಿಯನ್ನು ನೀಡಿ ಅತ್ಯಂತ ಉತ್ತಮವಾದಂತಹ ಆಟವನ್ನು ಸಂಘಟಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಎ ವಂಡರ್ಫುಲ್ ಮ್ಯಾಚ್ has been shown by both the team like Chamundeshwari and Anjaneya. Congratulations to all the members of Anjaneya, both Team C and Team A. And also we would like to say that thank you so much being the part of this entire match. ಇವತ್ತಿನ ಈ ಒಂದು ಪಂದ್ಯಾಟಕ್ಕೆ ನಿಜವಾದಂತಹ ಒಂದು ಸ್ಟಾರ್ ಆಗಿ ಮೂಡಿ ಬಂದಿದ್ದಾರೆ ಆಂಜನೇಯ ಕನತೀರ್ಥ ಎ ಮತ್ತು ಆಂಜನೇಯ ಕನತೀರ್ಥ ಸಿ. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಈ ತಂಡಗಳಿಗೂ ಅಭಿನಂದನೆಗಳು. ಹಾಗೂ ಅದೇ ರೀತಿ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಹಾಗೂ ಇದಕ್ಕೆ ನಮಗೆ ತಂಡವನ್ನು ಒದಗಿಸಿಕೊಟ್ಟಂತಹ ಎಲ್ಲ ತಂಡಗಳಿಗೆ, ದೂರದ ಊರಿಂದ ಬಂದು ನಮಗೆ ಇಲ್ಲಿ ಸೇರಿದಂತಹ ತಂಡಗಳಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ, ಅದೇ ರೀತಿ ಕಳೆದ ಆ ರಾತ್ರಿ ಇಡೀ ಒಂದು ದಿವಸ ಹೆಚ್ಚು ಕಮ್ಮಿ 24 ಗಂಟೆಯಷ್ಟು ಕಾಲ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಮೈದಾನದಲ್ಲಿ ಬಂದು ಕುಳಿತುಕೊಂಡು ನಿಂತುಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಆಟವನ್ನು ಆಡಿದಂಥ ಎಲ್ಲ ಆಟಗಾರರಿಗೆ ನಮ್ಮ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಆಟವನ್ನು ನೋಡಿ ಈ ಬೆಳಗಿನ ತನಕ ಅದರಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತುಕೊಂಡು ನಮಗೆ ಸಹಕರಿಸಿದಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆ ಮಾಡುತ್ತಾ, ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರುಗಳು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು, ಅದೇ ರೀತಿ ಮಹಾಲಿಂಗೇಶ್ವರ ಮಹಿಳಾ ಮಂಡಳಿಯ ಸದಸ್ಯರುಗಳು ಮತ್ತು ಭಜನಾ ಮಂಡಳಿಯ ಸದಸ್ಯರು ಎಲ್ಲರೂ ಈ ಒಂದು ದೊಡ್ಡ ಕಾರ್ಯಕ್ರಮ ನಿರ್ವಹಿಸಲು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮ ಮುಕ್ತಾಯ ಚುಕ್ಕೆಯನ್ನು ಇಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು.